ಗಜಮುಖದವಗೆ ಗಣಪಗೆ ಕನ್ನಡಿಗರ ಹೆಮ್ಮೆಗಿದುವೆ ಈ ಕಲಾ ಸಿರಿ.
ಒಬ್ಬ ಕೊಡುಗೆ ಕೊಟ್ಟ ಯಕ್ಷಗಾನಕ್ಕೆ ಸರಿ ಕೀರ್ತಿ ಶಿಖರ ಏರಿಗೆ ಕೊಡು ಕಲೆಯ ಆಸಿರಿ ಚಂಪುತಮ್ಮ ಬೇಡಿಕೊಳ್ಳುವ ಕಲೆಯ ಉಳಿಸಿರಿ ಇಂದು ಕೊಡುವ ಯಕ್ಷಗಾನ ಬೆಳೆದು ಶ್ರೀಗರಿ ಕನ್ನಡಿಗರ ಹೆಮ್ಮೆಯಿದುವೆ ಈ ಕಲಾಸಿರಿ ಯಕ್ಷ ಶ್ರೀಹರಿ ಎಲ್ರಿಗೂ ನಮಸ್ಕಾರ. ವ್ಯಕ್ತಿಗತವಾಗಿ ನನ್ನಿಂದ ಆದಂತಹ ವಿಳಂಬಕ್ಕೆ ಮೊದಲು ಸಭಾಸದರಲ್ಲಿ ಸಕಾಲದಲ್ಲಿ ಆಗಮಿಸಿದ ಎಲ್ಲ ಆಸಕ್ತರಲ್ಲಿ ಕ್ಷಮೆ ಕೇಳ್ತೇನೆ. ಕಾರಣ ಏನೇ ಇದ್ದರೂ ನಾವು ಸಮಯ ನಿರ್ಣಯ ಮಾಡಿದ ಮೇಲೆ ಆ ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸುವುದಕ್ಕಾಗಲಿಲ್ಲ ಎಂಬುದಕ್ಕಾಗಿ, ಅದಕ್ಕೆ ನಾನು ಒಬ್ಬ ಕಾರಣ ಸ್ಥಾನದಲ್ಲಿದ್ದವ ಎಂಬುದಕ್ಕಾಗಿ ಕ್ಷಮೆ ಕೇಳ್ತಾ ಇರೋದು. ಯಕ್ಷ ಶ್ರೀಹರಿ ಬಳಗದ ಮಿತ್ರರಲ್ಲಿ ಮೊದಲಿಗೆ ಒಂದು ವಿಜ್ಞಾಪನೆ. ಆಸಕ್ತರೆಲ್ಲ ಒಟ್ಟಾಗಿ ಒಂದು ಪ್ರಯತ್ನಕ್ಕೆ ತೊಡಗಿರುವಾಗ ಸಾಧ್ಯ ಆದಷ್ಟು ವಿಶೇಷಣಗಳನ್ನು, ಹೊಗಳಿಕೆಗಳನ್ನು, ಅತಿಶಯೋಕ್ತಿಗಳನ್ನು ಅದನ್ನು ನಾವು ನಿವಾರಿಸಿದರೆ ಹೋಗಲಿಕ್ಕೆ, ಮುಂದುವರಿಯಲಿಕ್ಕೆ ಅನುವಾಗ್ತದೆ. ಅವರು ಪ್ರೀತಿಯಿಂದ ಅಭಿಮಾನದಿಂದಲೇ ಆಡಿದಿರಬಹುದು. ಆದರೆ ಈ ಕಾರ್ಯಕ್ರಮ ಹೀಗೆ ಆಗುವಂತೆ ಆಯೋಜಿಸುವುದಕ್ಕೆ ಮನಸ್ಸು ಮಾಡಿದ ಬೆರಳೆಣಿಕೆಯವರೇ ಆದರೂ ಯಕ್ಷಶ್ರೀಹರಿ ಬಳಗದಲ್ಲಿ ಗಟ್ಟಿಯಾಗಿ ಸಂಕಲ್ಪ ಶಕ್ತಿಯಿಂದ ನಿಂತಹ ಎಲ್ಲ ಮಿತ್ರರನ್ನು ಮೊದಲಿಗೆ ಅಭಿನಂದಿಸ್ತೇನೆ. ಯಕ್ಷಗಾನ ಕಲೆಯಲ್ಲಿ ಆಸಕ್ತರಾದ, ನಿಯತಕಾಲಿಕೆಗಳನ್ನು ಸತತವಾಗಿ ಓದ್ತಾ ಬಂದ ಎಲ್ಲರಿಗೂ ಗೊತ್ತಿರಬಹುದು, ಸರಿಸುಮಾರು 1 ವರ್ಷಗಳ ಹಿಂದೆ ಯಕ್ಷಗಾನಕ್ಕಂದೇ ಮೀಸಲಾದ ಮಾಸಪತ್ರಿಕೆ ಕಣಿಪುರದಲ್ಲಿ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರ ಒಂದು ಸುದೀರ್ಘವಾದ ಆರ್ಟಿಕಲ್ ಬಂದಿತ್ತು. ಯಕ್ಷಗಾನ ತಾಳಮದ್ದಲೆ ಎಂಬ ಕಲ್ಪವೃಕ್ಷ ಅಡ್ಡ ಬಿದ್ದಿದೆ ಅಂತ. ವಾಸ್ತವವನ್ನೇ ಅವರದರಲ್ಲಿ ಪ್ರತಿಬಿಂಬಿಸಿ ಅದರ ಕಾರಣಗಳನ್ನು ಅನ್ವೇಷಿಸ್ತಾ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಈಗಿರುವ ಸ್ಥಿತಿಗೆ ಕಾರಣ ಏನು ಅಂತ ವಿವೇಚನೆ ಮಾಡಿದರು. ಹಿರಿಯರು, ವಿದ್ವಾಂಸರು, ವಿಮರ್ಶಕರು ಆದಂತಹ ಅವರು ಬರೆದ ಲೇಖನ, ಅದರ ಬಗ್ಗೆ ಸಹಜವಾಗಿ ತಾಳಮದ್ದಲೆಯಲ್ಲಿ ಕುತೂಹಲ ಇದ್ದವರು ಅವರವರಷ್ಟಕ್ಕೆ ಮಾತಾಡ್ತಾ ಆ ವಿಚಾರದ ಕುರಿತಾಗಿ ಮಂಥನ ನಡೆಸುವುದು ಸಹಜ ಪ್ರಕ್ರಿಯೆ. ಯಕ್ಷಶ್ರೀಹರಿ ಬಳಗದ ಮಿತ್ರರಲ್ಲೂ ಸಾಂದರ್ಭಿಕವಾಗಿ ಮಾತಾಡುವಾಗ ಆ ಲೇಖನದ ಅಂಶಗಳು, ಅದರಲ್ಲಿ ಪ್ರಸ್ತಾಪಿತವಾದ ವಿಷಯಗಳು ಮಾತುಕತೆಯಲ್ಲಿ ನುಸುಳಿದವು. ಆಗ ಸುಮ್ಮನೆ ನಾನು ಕ್ಯಾಶುವಲ್ ಆಗಿ ಮಾತಾಡುವಾಗ ಅವರಲ್ಲಿ ಹೇಳಿದ್ದು, ಎಲ್ಲ ಮಾತಾಡಿದ್ದು, ಅವರು ಬರೆದದ್ದು, ಅದನ್ನು ವಿಮರ್ಶೆ ಮಾಡೋದು ಎಲ್ಲ ಪರ್ಸನಲ್ ಲೆವೆಲಲ್ಲಿ ಆಗ್ತದೆ, ನಿಮಗೆ ಧೈರ್ಯ ಉಂಟಾ? ಸರಿ, ಅಡ್ಡ ಬಿದ್ದಿದೆ ಸರಿ, ಬೀಳುವುದಕ್ಕಿದ್ದ ಕಾರಣಗಳು ಅವರು ಹೇಳಿದ್ದಾರೆ, ಅದು ಸರಿ. ಆದರೆ ನಿಮಗೆ ಧೈರ್ಯ ಉಂಟು ಅಂತ ಆದರೆ ಅದಕ್ಕೆ ಶೀರ್ಷಿಕೆ ನಾನು ಕೊಡ್ತೇನೆ, ಕಲ್ಪವೃಕ್ಷ ಪುನಶ್ಚೇತನ ಶಿಬಿರ ಅಂದೆ. ಮಾಡುವ ಅಂದರು. ಕಲ್ಪವೃಕ್ಷ ಅಂದರೆ ಎಲ್ಲರೂ ಈಗಿರುವ ಸ್ಥಿತಿಯನ್ನು ಇದು ಯಾಕಾಯಿತು, ಯಾರಿಂದ ಆಯಿತು ಅಂತ ವಿವೇಚಿಸುವಲ್ಲಿ ಆಸಕ್ತರು ಬಿಟ್ಟರೆ, ಇಷ್ಟು ಶ್ರೀಮಂತವಾದ ಒಂದು ಕಲಾ ಪ್ರಕಾರದ ಪುನಶ್ಚೇತನಕ್ಕಾಗಿ ನಾವು ನಮ್ಮ ಮಿತಿಯಲ್ಲೇ ಏನು ಮಾಡಬಹುದು, ಹೇಗೆ ಮಾಡಬಹುದು, ಎಷ್ಟು ಮಾಡಬಹುದು ಅಂತ ಯೋಚಿಸುವುದಕ್ಕೆ ತೊಡಗದಿದ್ದರೆ ವಿವೇಚನೆಗಳದ್ದೇ ಪಾರುಪತ್ಯ ಆಗ್ತದೆ ಬಿಟ್ಟರೆ ಪರಿಹಾರ, ನಾವು ಯಾವತ್ತೂ ಪರಿಹಾರದ ಭಾಗ ಆಗಿರಬೇಕು, ಸಮಸ್ಯೆಯ ಭಾಗ ಆಗಿ ಅಲ್ಲ ಅಂತ ಒಂದು ಪ್ರಸಿದ್ಧ ಉಕ್ತಿ. ನಾವು ಹಾಗೆ ಪರಿಹಾರದ ಭಾಗವಾಗಿ ಅದರ ಪರವಾಗಿ ನಿಲ್ಲುವ ಒಂದು ಪ್ರಯತ್ನ ಮಾಡುವ ಎಂಬ ಯೋಚನೆಯಿಂದ ಈ ಸ್ವರೂಪ ಕಲ್ಪನೆ ಆದದ್ದು. ಆಮೇಲೆ ಮಾತಾಡ್ತಾ ಮಾತಾಡ್ತಾ ಇದು ಹೀಗೆ ಮಾಡೋಣ ಅಂತ ಆಯಿತು.
ಮೂಲ ಪ್ರಚೋದನೆ ಆ ಲೇಖನ ಆದರೂ ಇವತ್ತಿನ ಈ ಶಿಬಿರದ ಹಿಂದೆ ಇನ್ನೂ ಆಶೆ ಇರುವುದು, ಅನೇಕ ಅಭ್ಯಾಸಿಗಳು, ಉತ್ಸಾಹಿಗಳು ಕಂಡಲ್ಲಿಯೂ ಕೇಳುವುದುಂಟು, ದೂರವಾಣಿ ಕರೆ ಮಾಡಿಯೂ ಕೇಳುವುದುಂಟು, ನಮಗೆ ಅರ್ಥ ಹೇಳುವ ಇಂಟ್ರೆಸ್ಟ್ ಉಂಟು, ನಾವು ಏನು ಮಾಡಬೇಕು ಅಂತ. ಈಗ ಅರ್ಥ ಹೇಳಬೇಕು ಅಂತ ಅವರು ತೀರ್ಮಾನ ಮಾಡಿ ಆಗಿದೆ, ಅರ್ಥ ಹೇಳುವುದಕ್ಕೆ ನಾವೇನು ಮಾಡಬೇಕು ಅಂತ ಕೇಳುವಾಗ ಸರಳವಾದ ಪ್ರಶ್ನೆ, ಆದರೆ ಉತ್ತರ ಸಮರ್ಪಕವಾಗಿ ಹೇಳುವುದು ಕ್ಲಿಷ್ಟವಾದಂತಹ ಒಂದು ಸಮಸ್ಯೆ ಅದು. ಯಾಕೆ ಅಂದರೆ ನಿರ್ದಿಷ್ಟ ಮಾನದಂಡ ಇರಿಸಿಕೊಂಡು, ನಿರ್ದಿಷ್ಟ ಪಠ್ಯವನ್ನೇ ಅಂಗೀಕರಿಸಿಕೊಂಡು, ನಿರ್ದಿಷ್ಟ ವಿಧಾನದಲ್ಲೇ ರೂಪು ಪಡೆಯುವ ಒಂದು ಕಲಾತ್ಮಕ ಪ್ರಕ್ರಿಯೆ ಅಲ್ಲ ಯಕ್ಷಗಾನದ ಅರ್ಥಗಾರಿಕೆ ಅಂದರೆ. ಹಾಗೆ ಅಂತ ಅದು ಗೊಂದಲವೋ ಅಲ್ಲ. ಅನಿರ್ದಿಷ್ಟವಾದದ್ದನ್ನು ಒಂದು ನಿರ್ದಿಷ್ಟಪಡಿಸುವ ಅನಿವಾರ್ಯತೆ ಅರ್ಥಾಭ್ಯಾಸಿಗಳಿಗಿದೆ. ಯಾರ್ಯಾರೋ ಯಾವ್ಯಾವುದನ್ನು ನೋಡಿಕೊಂಡು ಬಂದು ಬೇರೆ ಬೇರೆ ವಿಧಾನದಲ್ಲಿ ಶೈಲಿಯ ಭಿನ್ನತೆಯನ್ನಿಟ್ಟುಕೊಂಡು ಅರ್ಥಗಾರಿಕೆಯನ್ನು ನಡೆಸಿ ಪ್ರಸಿದ್ಧರಾದದ್ದು ಕಾಣುತ್ತೇವೆ, ಅಥವಾ ಕೆಲವರ ಅರ್ಥಗಾರಿಕೆ ಜಾಳ ಆದದ್ದನ್ನು ಗಮನಿಸ್ತೇವೆ. ಇದಕ್ಕೆ ಕಾರಣಗಳನ್ನು ಅನ್ವೇಷಿಸುವಾಗ ಒಂದು ಅರ್ಥಗಾರಿಕೆ ಯಕ್ಷಗಾನದಲ್ಲಿ ಪುಷ್ಟಗೊಳ್ಳಬೇಕು ಅಂತಾದರೆ, ಒಂದು ಅರ್ಥಧಾರಿಯಾಗಿ ರೂಪುಗೊಳ್ಳಬೇಕು ಅಂತಾದರೆ ಯಾವ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕು ಎಂಬುದರ ಒಂದು ಮಾರ್ಗಸೂಚನೆಯನ್ನು ಕೊಡುವುದು ಮಾತ್ರ ಈ ಶಿಬಿರದ ಲಕ್ಷ್ಯವಾಗಿ ಸ್ಥೂಲವಾಗಿ ನಾವು ಗ್ರಹಿಸಬಹುದು. ಏನು ಓದಬೇಕು ಎಂಬಲ್ಲಿಂದ ಓದಿದ್ದನ್ನು ಹೇಗೆ ಹೇಳಬೇಕು ಎಂಬಲ್ಲಿಯ ತನಕ ಒಂದು ಪಾರಸ್ಪರಿಕವಾಗಿ ಒಂದು ಡಾಮಿನೆನ್ಸ್ ಇಲ್ಲದೆ ಒಂದು ಮೈತ್ರಿ ಭಾವದಿಂದ ಒಂದು ಸಮಾಲೋಚನೆಯ ಮೂಲಕವಾಗಿ ಎಲ್ರಿಗೂ ಉಪಕಾರ ಆಗುವ ಹಾಗೆ ಹೀಗೊಂದು ಶಿಬಿರವನ್ನು ಆಯೋಜಿಸುವಂತಹ ಮನಸ್ಸನ್ನು ಯಕ್ಷಶ್ರೀಹರಿ ಬಳಗದ ಮಿತ್ರರು ಮಾಡಿದ್ದಾರೆ. ತಾಳಮದ್ದಲೆ ಎಂಬ ಕಲ್ಪವೃಕ್ಷ ಅಡ್ಡ ಬಿದ್ದಿದೆ ಅಂತ ಹೇಳಿ ಅಂಗೀಕರಿಸಿದವರು ಯಾವೆಲ್ಲ ವಿಷಯಗಳ ಕುರಿತಾಗಿ ಪ್ರಸ್ತಾವಿಸಿದ್ದಾರೋ ಬಹುತೇಕ ಆ ಎಲ್ಲ ವಿಷಯಗಳು ಇಲ್ಲಿಯೂ ವಿಚಾರ ಮಥನಕ್ಕೊಳಗಾಗಿ ಅದರ ಬೇರೆ ಬೇರೆ ಆಯಾಮಗಳು ನಮಗೆ ಸ್ಪಷ್ಟ ಆಗಬೇಕು ಎಂಬುದು ಈ ಶಿಬಿರದ ಹಿಂದೆ ಇದ್ದದ್ದರಿಂದ ಸ್ಥೂಲವಾಗಿ ಈ ಶಿಬಿರವನ್ನು 2 ಭಾಗವಾಗಿ ವಿಂಗಡಿಸಿದ್ದೇವೆ. ಮೊದಲಿಗೆ ಉತ್ಸಾಹಿಗಳಾಗಿ ಅರ್ಥ ಹೇಳುವುದಕ್ಕೆ ತೊಡಗಿದವರಿಗೆ ಅವಕಾಶವನ್ನು ಕಲ್ಪಿಸಿ ಪೀಠಿಕೆ, ಸ್ವಗತ, ಶೃಂಗಾರದ ವರ್ಣನೆ, ಹಾಸ್ಯ ಸಂವಾದ, ಕರುಣರಸಭರಿತವಾದ ಸಂವಾದ, ನಾಯಕ ಪ್ರತಿನಾಯಕ ಪಾತ್ರಗಳ ನಿಲುವಿನ ಪ್ರತಿಪಾದನೆ, ವಾದ ಪ್ರತಿವಾದ, ಹೆಚ್ಚು ಕಡಿಮೆ ಇಷ್ಟು ಅಂತ ಕಾಣ್ತದೆ. 19 ಕೆಟಗರಿಯಲ್ಲಿ ಒಂದು ಉತ್ಸಾಹಿಗಳ ಪ್ರದರ್ಶನ. ಆ ಪ್ರದರ್ಶನ ಆದ ಮೇಲೆ ಆ ಪ್ರದರ್ಶನದ ಪರಿಶೀಲನೆ. ಅವರ ಹೆಸರಿಗೆ ನಮ್ಮ 3 ಹಾಕಿದ್ದಾರೆ, ನಾವಿರ್ತೇವೆ, ಇರುವುದಿಲ್ಲ ಅಂತಲ್ಲ. ನಿಮಗೆ ಅದರಲ್ಲಿ ಸರಿ ಕಂಡದ್ಯಾವುದು, ತಪ್ಪು ಕಂಡದ್ಯಾವುದು, ಯಾಕೆ, ಅದನ್ನು ಸರಿಪಡಿಸಬಹುದಾದ ವಿಧಾನ ಹೇಗೆ, ಇದರ ಕುರಿತಾಗಿ ಒಂದು ಸಮಾಲೋಚನೆ ಮಾಡಿ ಅದನ್ನು ಇಲ್ಲೇ ಪರಿಷ್ಕರಿಸಿ ಮರುನಿರೂಪಿಸುವ ಒಂದು ಪ್ರಯತ್ನ. ಈಗ ಒಂದು ಪೀಠಿಕೆ ಮಾತಾಡಿ ಅದರ ಗುಣದೋಷಗಳನ್ನು ಒಂದು ಚಿಂತನೆ ಮಾಡಿದ ಮೇಲೆ ಅದನ್ನು ಅವಾಯ್ಡ್ ಮಾಡಿ ಇಲ್ಲೇ ಅದನ್ನು ಮರಳಿ ನಿರೂಪಿಸುವ, ಅದೇ ಪದ್ಯಕ್ಕೆ ಒಂದು ಪ್ರಯತ್ನ ಮಾಡ್ತಾ ಹೋಗುವುದು. ನಿರ್ಬಂಧಿತವಾದಂತಹ ಸಮಯಾವಕಾಶವನ್ನು ಕಲ್ಪಿಸಿ ಇದನ್ನು ಎಷ್ಟರ ಮಟ್ಟಿಗೆ ಸಾರ್ಥಕವಾಗಿ ಮುನ್ನಡೆಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ, ಆದರೆ ಮಾಡಬೇಕು ಎಂಬ ಹಂಬಲ ನಮಗುಂಟು. ಹೀಗೆ ಬಹುಶಃ ಹೆಚ್ಚು ಕಡಿಮೆ ಭೋಜನ ಕಾಲದ ತನಕ ಈ ಸೆಷನ್ ಮುನ್ನಡೆಯುತ್ತದೆ. ಯಾವುದು ತುಂಬ ದೀರ್ಘ ಇರುವುದಿಲ್ಲ. ಈಗ ವಾದ ಪ್ರತಿವಾದ ಒಂದು ಪದ್ಯಕ್ಕೆ ಗಂಟೆಗಟ್ಟಲೆ ಹೋದದ್ದನ್ನು ಕೇಳಿದವರಿದ್ದಾರೆ. ಇಲ್ಲಿ ಅಶೋಕವರ್ಧನರಿರುವಾಗ ನನಗಿಂತ ಹೆಚ್ಚು ಕೇಳಿ ಅನುಭವ ಇದ್ದವರವರು. ಅದು ಅತಿರೇಕಕ್ಕೆ ಹೋದದ್ದು ಉಂಟು. ಅತ್ಯಂತ ಚುಟುಕಾಗಿ ಸ್ವಾರಸ್ಯಪೂರ್ಣವಾಗಿ ಸಂವಾದಗಳು, ವಾದವಿವಾದಗಳು ಕಲಾತ್ಮಕವಾಗಿ ಪ್ರಸ್ತುತವಾದದ್ದು ಉಂಟು. ಅರ್ಥಧಾರಿಯಾದವ ಕಾಲಮಿತಿಗೆ ಒಳಪಟ್ಟು ಪ್ರದರ್ಶನಗಳನ್ನು ನೀಡ್ತಾ ಇರುವ ಈ ಕಾಲಮಾನದಲ್ಲಿ ಅರ್ಥಧಾರಿಯಾದವನು ಅನಿವಾರ್ಯವಾಗಿ ಮತ್ತು ಅಗತ್ಯವಾಗಿ ಹೊಂದಿರಬೇಕಾದ ಒಂದು ಕ್ವಾಲಿಫಿಕೇಶನ್, ಅರ್ಹತೆ ಅಂದರೆ ಒಂದು ವಿಷಯದ ಪ್ರಸ್ತುತಿಯನ್ನು ವಿಸ್ತಾರ ಮಾಡಲಿಕ್ಕೂ ಚುಟುಕಾಗಿ ಸ್ವಾರಸ್ಯಪೂರ್ಣವಾಗಿ ಸಾರವತ್ತಾಗಿ ಪ್ರಸ್ತುತಪಡಿಸಲಿಕ್ಕೂ ಏಕಕಾಲದಲ್ಲಿ ತಿಳಿದಿರಬೇಕಾಗ್ತದೆ. ನಾವು ಆಶುಕಲೆ ಅಂತ ಇದನ್ನು ಹೇಳ್ತೇವೆ. ಆಶು ಸ್ಫೂರ್ತಿಯಿಂದ ಬರುವ ಮಾತುಗಳೇ ಇಲ್ಲಿ ಮೇಲಾಟ ನಡೆಸುವುದು ಎಂಬ ಆಶಯದಿಂದ.
ಆ ಆಶುಕಲೆಯ ವ್ಯಾಪ್ತಿಯೊಳಗೆ ಒಂದು ವಿಷಯವನ್ನು ಹಿಗ್ಗಿಸುವುದು ಮತ್ತು ಕುಗ್ಗಿಸುವುದು ಅದು ಅವನ ಕೌಶಲ ಮತ್ತು ಪ್ರತಿಭೆಯನ್ನು ಅವಲಂಬಿಸಿ ಸೇರಿಕೊಳ್ತದೆ. ಆದ್ದರಿಂದ ಯಾರು ಯಾವ ಅರ್ಥಪ್ರಸ್ತುತಿಯನ್ನು ಯಾವ ವಿಧಾನದಲ್ಲಿ ಮಾಡಬೇಕೋ ಅದನ್ನು ಅತ್ಯಂತ ಚುಟುಕಾಗಿ ಮಾಡುವುದಕ್ಕೆ ಗಮನಿಸಿ. ಅದನ್ನೇ ವಿಸ್ತಾರ ಹೇಗೆ ಮಾಡಬಹುದು ಎಂಬುದನ್ನು ಮತ್ತೆ ನಾವು ಸಮಾಲೋಚನೆಯ ಮೂಲಕವಾಗಿ ನಿರ್ಣಯ ಮಾಡುವ ಅಥವಾ ತಿಳಿದುಕೊಳ್ಳುವ. ಇವತ್ತಿನ ಪ್ರಸ್ತುತಿಯಲ್ಲಿ ಅದರೆಡೆಗೆ ನಿಮ್ಮೆಲ್ಲರ ಗಮನ ಇರಬೇಕು ಅಂತ ಮೊದಲೊಂದು ಸೂಚನೆ. ಆಯಾ ವಿಭಾಗಕ್ಕೆ ಅನುಗುಣವಾಗಿ ಒಂದು ನಿರ್ದಿಷ್ಟವಾದ ಸಮಯವನ್ನು ಸೂಚಿಸ್ತೇವೆ. ಹೆಚ್ಚು ಕಡಿಮೆ ಅಷ್ಟೇ ಸಮಯದಲ್ಲಿ ಮುಗಿಸುವ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು ಅಂತ ಒಂದು ಅಪೇಕ್ಷೆ. ಹಿಮ್ಮೇಳ ಇರ್ತದೆ, ಪದ್ಯಗಳನ್ನು ಪ್ರಸ್ತುತಪಡಿಸ್ತಾರೆ. ಯಾವ ವಿಭಾಗ ಏನು ಆಶಯ ಅದನ್ನು ಒಬ್ಬೊಬ್ಬರೇ ಪ್ರಸ್ತುತಪಡಿಸ್ತಾ ಹೋಗೋದು, ಒಂದು ಆದಲ್ಲಿಗೆ ಒಂದು ಸಮಾಲೋಚನೆ, ಆಮೇಲೆ ಮರುಪ್ರಸ್ತುತಿ, ಹೀಗೆ ಮುನ್ನಡೆಯುತ್ತದೆ. ಭೋಜನಾನಂತರದಲ್ಲಿ ಮಧ್ಯಾಹ್ನದ ಮೇಲಿನ ಸೆಷನಲ್ಲಿ ತಾಳಮದ್ದಲೆ ಈಗಿನ ಪ್ರಸ್ತುತ ಸ್ಥಿತಿ ಮತ್ತು ಗತಿ ಇದರ ಕುರಿತಾಗಿ ಭಿನ್ನ ಭಿನ್ನವಾದ ಇದರ ಅಂಗಗಳ ಕುರಿತಾಗಿ ಅದರಲ್ಲಿ ಪರಿಣತರಾದವರು ಪ್ರಾಸ್ತಾವಿಕವಾಗಿ ಒಂದು 10 ನಿಮಿಷ ಮಾತಾಡ್ತಾರೆ. ಆಮೇಲೆ ಆ ಕ್ಷೇತ್ರದಲ್ಲಿರಬಹುದಾದ ಸಮಸ್ಯೆ, ಆಗಬೇಕಾದ ಅಪೇಕ್ಷೆಗಳು, ಇದರ ಕುರಿತಾಗಿ ನಿರೀಕ್ಷೆಗಳು, ಇದರ ಕುರಿತಾಗಿ ನಾವೆಲ್ಲ ಸೇರಿ ಸಮಾಲೋಚನೆ ಮಾಡಿ ನಮಗೆ ಇದು ಹೀಗೆ ಅಂತ ಒಂದು ಪಿಕ್ಚರನ್ನು ಕ್ಲಿಯರ್ ಮಾಡಿಕೊಳ್ಳುವುದು ಉದ್ದೇಶ. ಅದರಲ್ಲಿ ತಾಳಮದ್ದಲೆಯ ಈಗಿನ ಅರ್ಥಧಾರಿಗಳು ಅಂತ ಒಂದು ಟಾಪಿಕ್ ಇಟ್ಟಿದೆ. ನಮಗೇನಾಗಿದೆ ಅಂದರೆ ಹೇಳಿದ್ದ ಅರ್ಥ ಅಂತ ಆಗಬಾರ್ದು ಯಾರು ಕೂಡ. ಆದ್ದರಿಂದ ಈಗಿನ ಅರ್ಥಧಾರಿಗಳು ಅವರನ್ನೂ ಒಂದು ವಿಮರ್ಶೆಗೊಡ್ಡಿಕೊಂಡು ಅದರಲ್ಲಿ ಒಂದು ತೊಡಕೆ ಏನಾಗಿದೆ ಅಂದರೆ, ಇದು ಈಗ ಸೂಚನೆ ಕೇಳುವಾಗ ನಾ ಹೇಳ್ತಾ ಹೋದೆ, ಅದು ಅಂಗೀಕಾರಕ್ಕಾಯಿತು, ಆದಮೇಲೆ ಅದರ ನಿರ್ವಹಣೆ ಮಾಡಬೇಕು ಅಂದರು. ಆ ಟಾಪಿಕ್ಗೆ ಒಂದು ಬಾಧೆ ಉಂಟುಕೊಡ್ತದೆ. ತಾಳಮದ್ದಲೆ ಈಗಿನ ಅರ್ಥಧಾರಿಗಳು ಅಂತ ನೀವು ಹೇಳಿ ಅಂದಾಗ ನಾನು ಹೇಳ್ತೇನೆ, ಅವರು ಬಂದವರು ಹೇಳಬೇಕು. ಹೇಳುವಾಗ ದಾಯ ಆಗ್ತದೆ, ದಾಕ್ಷಿಣ್ಯ ಆಗ್ತದೆ. ಆದರೆ ಮಧ್ಯಾಹ್ನದ ಮೇಲೆ ಹೇಳ್ತೇನೆ, ನಾನು ವ್ಯಕ್ತಿಗತವಾಗಿ ಹೆಸರು ಹೇಳಿ ನನ್ನ ಅರ್ಥದ ಕುರಿತಾಗಿ ಏನು ಹೇಳಿದರೂ ನಾನು ಇವತ್ತು ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಆ ಧೈರ್ಯ ನಾನು ಕೊಡ್ತೇನೆ. ಏನು ಅಭಿಪ್ರಾಯ ಬೇಕಾದರೆ ಹೇಳ್ಬೋದು, ಪ್ರೇಕ್ಷಕರಿಗೂ ಬಂದವರಿಗೂ. ಯಾಕೆಂದರೆ ಯಾವ ಧಾರಣೆ ಧೋರಣೆಗಳು ನಮ್ಮ ಅರ್ಥ ಕೇಳಿ ಕೇಳುಗರಲ್ಲಿ ಒಡಮೂಡಿದೆ ಅಂತ ನಮಗೆ ತಿಳಿಯುವುದು ಕೂಡ ಒಂದು ಅನಿವಾರ್ಯವಾದ ಪ್ರಕ್ರಿಯೆ. ಇವತ್ತು ಏನಾಗಿದೆ ಅಂದರೆ, ಸಮೂಹ ಮಾಧ್ಯಮದಲ್ಲಿ ಕೇಳಿದವ ಆ ಕ್ಷಣದಲ್ಲಿ ಕಮೆಂಟ್ ಆಗ್ತಾನೆ, ಅದು ಯೂಟ್ಯೂಬ್ ಇದ್ದರೆ. ಈ ಅಭಿಪ್ರಾಯಗಳೆಲ್ಲ ವಿಮರ್ಶೆ ಅಂತ ಆಗುತ್ತಾ ಉಂಟು. ವಿಮರ್ಶೆಗೆ ಸಿಗಬೇಕಾದ ಸ್ಥಾನಮಾನ ಸಿಗದೆ ಹೋಗ್ತಾ ಉಂಟು. ಈ ಒಂದು ಅಪಾಯದಲ್ಲಿದ್ದೇವೆ. ಆದ್ದರಿಂದ ಆ ಪರಿಣತರನ್ನು ಕರೆದು ಅವರ ಕೇಳ್ಮೆಯ ಆಧಾರದಲ್ಲಿ ಅವರ ಅಭಿಪ್ರಾಯವನ್ನು ಮಂಡಿಸ್ತಾ ಹೋಗ್ತಾರೆ. ಈಗಿನ ಅರ್ಥಧಾರಿಗಳು ಅಂತಿದ್ದಾಗ ಇದರ ಸಾಧಕ ಬಾಧಕ, ಅದರಲ್ಲಿದ್ದಂತಹ ಗುಣಮಟ್ಟ, ಅದರಲ್ಲಿರುವ ದೋಷ, ಇದೆಲ್ಲವೂ ಗೊತ್ತಾದರೆ ಕಲಾವಿದರಿಗೂ ಒಳ್ಳೆಯದು. ನಮ್ಮ ಆಶಯ ಏನು ಅಂದರೆ, ತಾಳಮದ್ದಲೆಯನ್ನು ಬಾಧಿಸ್ತಾ ಇರುವ ಒಂದು ದೋಷ, ಒಂದು ಅಂಧಾಭಿಮಾನ. ಈಗ ಒಬ್ಬರ ಶೈಲಿ ಅತ್ಯಂತ ಪ್ರಬಲವಾಗುಂಟು, ನಮಗದು ಇಷ್ಟ. ಆ ಶೈಲಿಗೋಸ್ಕರ ಆ ಅರ್ಥಧಾರಿಯನ್ನು ಅವರನ್ನು ನಾವು ಸಮರ್ಥಿಸ್ತಾ ಬೆಂಬಲಿಸ್ತಾ ಇರ್ತೇವೆ. ಅದರಲ್ಲಿ ಕೆಲವು ದೊಡ್ಡ ದೋಷಗಳು ಇರ್ತದೆ. ಆ ದೋಷಗಳು ಈ ಸಮರ್ಥಕರಿಂದಲಾಗಿ ಬೇರೆ ಯಾರು ಹೇಳಲಿಕ್ಕೆ ಧೈರ್ಯ ಮಾಡುವುದಿಲ್ಲ ಅಥವಾ ಗೌಣವಾಗುತ್ತದೆ. ನಮಗೆ ಆ ಶೈಲಿ ಅಂಗೀಕಾರಕ್ಕೆ ಅರ್ಹವಾದದ್ದು ಬೇಕು. ಮನಸ್ಸಿದ್ದರೆ ಆ ಒಳ್ಳೆ ಶೈಲಿಯನ್ನು ಹೊಂದಿದವನಲ್ಲಿರಬಹುದಾದ ದೋಷವನ್ನು ಅವ ತಿದ್ದಿಕೊಳ್ಳಬೇಕು. ಕಲ್ಪವೃಕ್ಷ ಪುನಶ್ಚೇತನ ಆಗುವುದು ಅಂದರೆ ಹಾಗೆ ಅಲ್ವಾ? ಆದ್ದರಿಂದ ಅವ ತಿದ್ದಿಕೊಳ್ತಾನಾದರೆ ತಿದ್ದಿಕೊಳ್ಳುವುದಕ್ಕಾಗುವಂತೆ ಹೆಸರು ಹೇಳಿದರೂ ನನಗೆ ಆಕ್ಷೇಪ ಇಲ್ಲ, ಹೆಸರು ಹೇಳಬೇಕು ಅಂತಲೂ ಇಲ್ಲ, ನಿರ್ಬಂಧವೂ ಅಲ್ಲ. ಇಂತಿಂಥದ್ದು ಆಗುತ್ತಾ ಉಂಟು ಅಂತ ಯಾರು ಮಾಡಿದ್ದಾರೆ ಅವರಿಗೆ ಗೊತ್ತಾಗ್ತದಲ್ಲ. ಇದನ್ನು ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಇನ್ನೀಗ ಲೇಖನಗಳು, ಅಭಿಪ್ರಾಯಗಳು ಸಹಜವಾಗಿ ಬರ್ತದೆ. ಆಗ ತಿಳಿಯಬೇಕಾದವರು ತಿಳಿಯುತ್ತಾರೆ, ತಿದ್ದಿಕೊಳ್ಳಬೇಕು ಅಂತ ಹಂಬಲ ಇದ್ದವರು ತಿದ್ದಿಕೊಳ್ತಾರೆ. ಅದು ಕೇಳಿಯೂ ಎಲ್ಲ ಹೇಳಿದ ಮೇಲೂ ತಿದ್ದಿಕೊಳ್ಳದೇ ಇರುವುದು ಎಲ್ಲ ಕ್ಷೇತ್ರದಲ್ಲೂ ಇದ್ದ ಸಾಮಾನ್ಯವಾದ ಪಿಡುಗು. ಅದಕ್ಕೇನು ಮಾಡಲಿಕ್ಕಿಲ್ಲ. ಆದರೆ ಹೇಳದೇ ಉಳಿಯಲಿಲ್ಲ ಎಂಬ ಸಮಾಧಾನ ನಾವು ಹೊಂದಲಿಕ್ಕಾಗಿದ್ದ ಶಿಬಿರ. ಸಂಘಟಕರ ನೆಲೆಯಿಂದ ಈಗ ಸಂಘಟನೆ ಮಾಡುವಲ್ಲಿ ಏನು ಕಷ್ಟ ನಷ್ಟಗಳು? ಸಾಂದರ್ಭಿಕವಾಗಿ ಯಾರೋ ಒಬ್ಬರು ಹೇಳಿದರಂತೆ, ನನಗೆ ಸಂಯೋಜಕರಿಂದಲೇ ಬಂತು, ತಾಳಮದ್ದಲೆ ಕಲ್ಪವೃಕ್ಷಕ ಪುನಶ್ಚೇತನ ಎಂಥದಕ್ಕೆ ಅಂತ ಪ್ರಶ್ನೆ ಬರಲಿಕ್ಕೆ ತೊಡಗಿದೆ. ಅದಕ್ಕೆ ಅವರು ಮಿತ್ರರು ಒಳ್ಳೆ
ರಿಪ್ಲೈ ಚಂದ ಕೊಟ್ಟಿದ್ದಾರೆ. ಕಲ್ಪವೃಕ್ಷದ ಅಡ್ಡ ಬಿದ್ದಿದೆ ಎಂಬ ಲೇಖನದ್ದೇ 2 ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದರು ಅವರಿಗೆ. ಪುನಶ್ಚೇತನ ಯಾಕೆ ಎಂಬುದಕ್ಕೆ ಅದನ್ನೇ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದರು. ಅಲ್ಲಿಗೆ ಪುನಃ ಬಂತು. ಹೇಳಿದವರು ಪ್ರಸಿದ್ಧರೇ, ಬೇರೆ ಕ್ಷೇತ್ರದಲ್ಲಿ ನಿಪುಣವಾಗಿ ವ್ಯವಹಾರ ಕುಶಲಿಗಳಾಗಿ ಯಶಸ್ವಿಯಾದವರು, ಸಹೃದಯಿಗಳೇ. ನಿಷ್ಠುರ ಮಾತಿಗೆ ಪ್ರಸಿದ್ಧರಾದವರು. ಹೌದು, ಸಂಭಾವನೆ ಪ್ರಾಬ್ಲಮ್. 3,000 4,000 ಅಂತ ಕೊಡ್ತೀರಿ, ತೆಗಿಬಾರ್ದು. ಎಲ್ಲರೂ 1,000ಕ್ಕೆ ಬಂದು ಹೇಳಬೇಕು. ತಾಳಮದ್ದಲೆ ತನ್ನಷ್ಟಕ್ಕೆ ಸರಿಯಾಗ್ತದೆ. ಈಗ ಸಂಘಟಕರ, ಈಗ ನಾನು ಯಾಕೆ ಇದನ್ನು ಉಲ್ಲೇಖಿಸ್ತೇನೆ ಅಂದರೆ, ಮತ್ತೆ ಅಂದ ಮೇಲೆ ಮತ್ತೆ ಅದು ಸಾಂದರ್ಭಿಕವಾಗಿ ಹೇಳಬೇಕಾದ್ದನ್ನು ಹೇಳುವ. ಧರ್ಮಕ್ಕೆ ಬಂದ ಅರ್ಥ ಹೇಳ್ತೇನೆ ಅಂತ ಹೇಳುವವರನ್ನು ನಾನೊಂದು 50 ಜನರು ನಾನು ಸೂಚಿಸ್ತೇನೆ. ಯಾಕೆ ತಾಳಮದ್ದಲೆ ಆಗುವುದಿಲ್ಲ ಅಂತ ಅವರು ಉತ್ತರ ಹೇಳಬೇಕು. ಚಾಲೆಂಜ್ ಅಲ್ಲ, ವಾಗ್ವಾದ. ನನಗೆ ಆಸಕ್ತಿ ಉಂಟು, ನನಗೆ ಸಂಭಾವನೆ ಬೇಡ, ನನ್ನ ಆಸಕ್ತಿಯನ್ನು ಪೂರೈಸಿಕೊಳ್ಳಲಿಕ್ಕೆ ವೇದಿಕೆ ಬೇಕು ನನಗೆ ಅಂತ ಕೊಟ್ಟು ತಾಳಮದ್ದಲೆ ಮಾಡಿಸುವುದಿಲ್ಲ. ಯಾಕೆ? ಈಗೀಗ ಏನಾಗಿದೆ ಅಂದರೆ ಓಪನ್ ಆಗಿ ರಿಕ್ವೆಸ್ಟ್ ಕೊಡುವುದು ಪ್ರಾರಂಭ ಆಗಿದೆ. ತಪ್ಪಲ್ಲ, ಆಗುವುದಿಲ್ಲ. ಯಾಕೆ? ಹಾಗಾದರೆ ಸಂಭಾವನೆ ಕೊಟ್ಟು ಕರೆದು ಅರ್ಥ ಹೇಳಿಸುವವರಲ್ಲಿ ಏನೋ ಗುಣ, ವೈಶಿಷ್ಟ್ಯ, ರೋಚಕತೆ ಇದನ್ನು ಗುರುತಿಸಿ ಅವರನ್ನು ಅನುಮೋದಿಸಿ ಅವರನ್ನು ಫ್ರಂಟ್ ಲೈನ್ ರನ್ನರ್ಸ್ ಆಗಿ ಮಾಡಿದ್ದಾರೆ. ಅವರು ಇವರು ಮಾಡಿದ್ದಾರೆ ಅಂತಲ್ಲ, ಸನ್ನಿವೇಶ ಈ ವೇದಿಕೆ ಮಾಡಿದೆ, ಈ ರಂಗ. ಈಗ ಅವರು ಹಾಗೆ ತೆಗೆಯುವುದೇ ತಪ್ಪು ಅಂದರೆ ನಾವು ಯಕ್ಷಗಾನದ ಕುರಿತಾಗಿ ಮಾತ್ರ ಮಾತಾಡಬಾರದು. ಹಿರಿಯರಿಗೆಲ್ಲ ಗೊತ್ತಿದೆ, ಅಶೋಕವರ್ಧನ್ರೆ ಮೊದಲಾದವರಿಗೆ, ಸಂಗೀತ ಕ್ಷೇತ್ರದಲ್ಲಿ ಫ್ರಂಟ್ ಲೈನ್ ರನ್ನರ್ಸ್ ಆದ ಲೀಡಿಂಗ್ ಆರ್ಟಿಸ್ಟ್ಗಳ ಸಂಭಾವನೆ ಎಷ್ಟು ಅಂತ ಒಮ್ಮೆ ಪರಾಂಬರಿಸುವ ಒಂದು ಔದಾರ್ಯ ತೋರಿಸಬೇಕು. It's not in hundreds or thousands. It's in lakhs. ಲಕ್ಷಗಟ್ಟಲೆ. ಈಗ ಅದು ಅಷ್ಟು ವ್ಯಾಪ್ತಿಯೂ ಇಲ್ಲ ನಮ್ಮ ಕ್ಷೇತ್ರಕ್ಕೆ, ಅದು ಗೊತ್ತುಂಟು ನಮಗೆ. ನಾವು ಅವ್ರು ತಗೊಳ್ತಾರೆ ಅಂತ ನಾವು ತಗೊಳ್ಳಿಕ್ಕಿಲ್ಲ. ಇದು ಸೀಮಿತವಾದ ವ್ಯಾಪ್ತಿಯಲ್ಲಿ ವಿಹರಿಸುವ ಒಂದು ಕಲಾ ಪ್ರಕಾರ. ಯಾಕೆ ಕೊಡ್ತಾರೆ ಅಂತ ಅದನ್ನು ವಿವೇಚಿಸಬೇಕು. ಹವ್ಯಾಸಿಯಾಗಿ ಅರ್ಥ ಹೇಳುವುದು ಬೇರೆ. ಈಗ ಅವರು ಫ್ರೀ ಆಗಿ ಹೇಳ್ತೇನೆ ಅನ್ನುವವರಿಗೆ ಇದು ಮುಖ್ಯ ವೃತ್ತಿ ಅಲ್ಲ. ಒಬ್ಬ ಡೆಡಿಕೇಟೆಡ್ ಆಗಿ ಕಂಪ್ಲೀಟ್ ಆಗಿ ಇದರಲ್ಲೇ ತೊಡಗಿಸಿಕೊಂಡಿರುವಾಗ ಆ ಡೆಡಿಕೇಶನ್ಗೆ ಪ್ರತಿಯಾಗಿ ಅವನ ಜೀವನಕ್ಕೆ ಅನುಕೂಲ್ಯ ಕಲ್ಪಿಸುವ ಸಂಭಾವನೆ ಸಿಕ್ಕುವುದಿಲ್ಲ ಅಂದರೆ ಮತ್ತೆ ಡೆಡಿಕೇಶನ್ ಬರುವುದು ಎಲ್ಲಿಂದ ಬರಬೇಕು, ಹೇಗೆ ಬರಬೇಕು? ಇದು ಒಂದು ಪ್ರಶ್ನೆ. ಸಮಾಜ ಒಂದು ಹಂತದಲ್ಲಿ ಅವನಿಗೆ ಬೇಕಾದ ಅನುಕೂಲ್ಯ ಕಲ್ಪಿಸಿದರೆ ಸಮಾಜಕ್ಕೆ ಈ ಕಲೆಯ ಮೂಲಕ ಸಿಗಬೇಕಾದಂತಹ ಸೌಖ್ಯವನ್ನು, ಅನುಕೂಲ್ಯವನ್ನು ಅವ ಕಲ್ಪಿಸಬೇಕು. ಅದು ಉಭಯಮುಖಿಯಾದಂಥ ಒಂದು ಒಪ್ಪಂದ. ಹೀಗೆ ಆಗುವ ಪ್ರಕ್ರಿಯೆಯಲ್ಲಿ ವ್ಯಾವಹಾರಿಕತೆಯೂ ಬರ್ತದೆ, ಇಲ್ಲ ಅಂತ ಹೇಳುವುದಿಲ್ಲ. ಸ್ಪರ್ಧೆಯೂ ಇರ್ತದೆ. ಎಲ್ಲ ಸರಿ ಅಂತ ಸಮರ್ಥನೆಯೂ ಅಲ್ಲ. ಇದನ್ನೇ ನೋಡದೆ ಅದನ್ನು ಹಾಗೆ ಸಂಭಾವನೆ ತೆಗೆಯುವುದೇ ತಪ್ಪು, ಸೇವೆ ಮಾತ್ರ ಮಾಡಬೇಕು. ಈಗ ಸೇವೆ ಅಂತ ಹೇಳಿಕೊಳ್ಳುವ, ಈಗ ವೈದ್ಯಕೀಯ ಮೊದಲಾದ ಅನೇಕ ಕ್ಷೇತ್ರ ಸೇವೆ ಅಂತ ಪ್ರಸಿದ್ಧ. ಯಾರು ಕೇಳಿದ್ರು ಅವರು ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ. ಹೌದಾ? ಈಗ ಸೇವೆ ಸಲ್ಲಿಸುವವರ ಫೀಸ್ ಎಷ್ಟು? ಇದು ಕೂಡ ವಿವೇಚನೆಗೆ ಒಳಪಡಬೇಕು. ಆ ನೆಲೆಯಲ್ಲಿ ಯಕ್ಷಗಾನ ಸಂಘಟಕರು ಎದುರಿಸುವ ಸಮಸ್ಯೆಗಳೇನು, ಆನುಕೂಲ್ಯಗಳೇನು, ಕಲಾವಿದರ ಸ್ಪಂದನೇನು, ಅವರದ್ದಾದ ಅಂತರಾಳ ಅಭಿಪ್ರಾಯ ಏನು, ಅವರ ಕಾರ್ಯಕ್ರಮದಲ್ಲಿ ಅವರಿಗೆ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಅವರಿಗೆ ಹೇಳಿದ್ರಿಂದ ಕೆಲವು ಕಲಾವಿದರು ಅಲಭ್ಯರಾದರು, ಆ ಕಾರ್ಯಕ್ರಮಕ್ಕೆ ತೊಡಕಾದೀತು. ಇದು ಯಾರ ಕಾರ್ಯಕ್ರಮವೂ ಅಲ್ಲ. ಹಾಗೆ ನೋಡಿದರೆ ಪ್ರತ್ಯೇಕ ವೇದಿಕೆ, ಇಲ್ಲಿ ಬಂದು ಆಡುವುದಕ್ಕೆ ಸಾಧ್ಯ ಇದ್ದರೆ ಆಡಲಿ ಅಂತ. ಸಾಮಾನ್ಯ ಶ್ರೋತೃ ಎಂಬ ನೆಲೆಯಲ್ಲಿ ಪ್ರಬುದ್ಧರಾಗಿ ನಮಗೆ ಕಂಡವರನ್ನು ನಾವು ಆಯ್ಕೆ ಮಾಡಿ ಇನ್ನೊಂದು ಟಾಪಿಕ್ ಕೊಟ್ಟಿದ್ದೇವೆ. ತಾಳಮದ್ದಲೆಗೆ ಬರುವಾಗ ಒಬ್ಬ ಸಹೃದಯ ಶ್ರೋತೃವಿಗೆ ಏನು ನಿರೀಕ್ಷೆ ಇರ್ತದೆ, ಏನು ಈಗ ಪ್ರಾಪ್ತಿ ಆಗ್ತಾ ಉಂಟು, ಜೊತೆಯಲ್ಲೇ ಏನು ಹತಾಶೆ, ನಿರಾಶೆ, ಇದರ ಕುರಿತಾಗಿ ಅವರು ಹೇಳಬೇಕು ಪ್ರೇಕ್ಷಕರ ನೆಲೆಯಿಂದ. ಹೀಗೆ ತ್ರಿಮುಖವಾಗಿ ಒಂದು ಅಭಿಪ್ರಾಯ ಮಂಡನೆ, ಅದರ ಕುರಿತಾಗಿ ಸಹಮತವೋ ವಿಮತವೋ ಇದ್ದರೆ ಅದರ ಬಗ್ಗೆ ವಿಚಾರ ವಿಮರ್ಶೆ. ಹೀಗೆ ಮಾಡಿ ಈ ಕ್ಷೇತ್ರದ ಹಿರಿಯರು ಅವರೊಬ್ಬರನ್ನು ಉತ್ಸಾಹಿಗಳೆಲ್ಲ ಒಂದು ಸಾಂಕೇತಿಕವಾಗಿ ಗೌರವಿಸಿ ಅವರ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ತಾಳಮದ್ದಲೆ ಈ ಕಾರ್ಯಕ್ರಮದಲ್ಲಿ ಇರುವುದಿಲ್ಲ, ತಾಳಮದ್ದಲೆಯ ಬಗ್ಗೆ ಈ ಕಾರ್ಯಕ್ರಮ ಇರ್ತದೆ. ಇಷ್ಟು ಸ್ಥೂಲ ಈಗಲೇ ವಿಸ್ತಾರ ಮಾಡ್ತಾ ಹೆಚ್ಚಾಯಿತು ಅಂತ ಕಾಣ್ತದೆ. ಉಳಿದಂತೆ ಸಾಂದರ್ಭಿಕವಾಗಿ ಅಗತ್ಯವಾದ ವಿವರಣೆಗಳನ್ನು ಕೊಡ್ತಾ ಹೋಗೋಣ.
ಸುನ್ನಂಬಳ ವಿಶ್ವೇಶ್ವರ ಭಟ್ರು, ಹರೀಶ್ ಬಳಂತಿಮಗರವರು, ನಾನು ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳಿದ್ದೀರಿ. ಆ ಮೂವರ ಪರವಾಗಿ ಒಂದು ಸ್ವಾತಂತ್ರ್ಯ ತೆಕ್ಕೊಂಡು ಹೇಳ್ತೇನೆ. ನಾವು ಸಂಪನ್ಮೂಲ ವ್ಯಕ್ತಿಗಳು ಅಂತ ನಿಮಗೆ ಕಂಡದ್ದಿರಬಹುದು, ಆದರೆ ಮೂವರು ಅಭ್ಯಾಸಿಗಳೇ. ಆದ್ದರಿಂದ ನೀವು ಆಯ್ಕೆ ಮಾಡಿದ ತಪ್ಪಲಿಕ್ಕಿಲ್ಲ ಅಂತ ನನಗೊಂದು ವಿಶ್ವಾಸ ಉಂಟು. ಯಾಕೆ ಅಂದರೆ ಕಲೀಲಿಕ್ಕೆ ನಮಗೆ ತುಂಬ ಉಂಟು. ಇನ್ನು ಈ ಕ್ಷೇತ್ರದಲ್ಲಿ ಕಲಿತಾ ಆಗಲಿಲ್ಲ ಎಂಬ ಅರಿವನ್ನು ಜಾಗೃತವಾಗಿ ಇರಿಸಿಕೊಂಡವರಾದ್ದರಿಂದ ಇವತ್ತು ಬಂದ ಹೊಸ ಸೂಚನೆಯಂತೆ ನಮ್ಮ ಅರ್ಥವನ್ನಾದರೂ ನಾವು ಮಾರ್ಪಡಿಸಿಕೊಳ್ಳುವುದಕ್ಕೆ ತೆರೆದೇ ಇದ್ದೇವೆ. ಇದನ್ನು ಅಭ್ಯಾಸಿಗಳಾಗಿ ಬಂದು ಇಲ್ಲಿ ಪ್ರದರ್ಶನ ಕೊಟ್ಟು ನಿಮ್ಮನ್ನು ಸರಿಪಡಿಸಿಕೊಳ್ಳುವವರು ತಲೆಯಲ್ಲಿಟ್ಟುಕೊಂಡು ಹೇಳ್ತಾ ಇರುವುದು ನಮ್ಮದು ಅಲ್ಟಿಮೇಟಮ್ ಅಲ್ಲ. ನಾವು ನಮ್ಮ ನೆಲೆಯಲ್ಲಿ ನಮಗೆ ಅನ್ನಿಸಿದ್ದನ್ನು ನಾವು ಹೇಳಬಹುದು ಬಿಟ್ಟರೆ ಈ ಕ್ಷೇತ್ರದಲ್ಲಿ ಇದೇ ಸಿದ್ಧಾಂತ ಅಂತ ಹೇಳುವುದಕ್ಕಿಲ್ಲ. ಅನೇಕ ಶೈಲಿಗಳು, ಅನೇಕ ವಿಧಾನಗಳು, ಅನೇಕ ವಿಧದ ಪ್ರಸ್ತುತಿ, ಇದನ್ನೆಲ್ಲ ಶೇಣಿ ಸಾಮಗರ ಕಾಲದಿಂದ ಕೇಳಿದವರು ಇಲ್ಲಿದ್ದೀರಿ. ಅದಕ್ಕಿಂತ ಮೊದಲಿದ್ದನ್ನು ಲಭ್ಯವಾದ ಧ್ವನಿಮುದ್ರಿಕೆಗಳ ಆಧಾರದಿಂದ ಕೇಳಿದವರು ಇರ್ಬೋದು. ಆದ್ದರಿಂದ ಇದೇ ಸರಿ ಇದೇ ತಪ್ಪು ಅಂತ ನಿರ್ದಿಷ್ಟವಾಗಿ ನಮಗೆ ಲೈನ್ ಹಾಕಿದ ಹಾಗೆ ಬೇರ್ಪಡಿಸುವುದು ಕಷ್ಟ. ಹೀಗೆ ಹೋದರೆ ಹೆಚ್ಚು ಜನಮನ್ನಣೆ ಸಿಕ್ಕೀತು, ಜನಾಕರ್ಷಕವಾದೀತು, ಜನಪ್ರೀತಿ ಸಂಪಾದನೆ ಆದೀತು ಅಂತ ಸೂಚನೆ ಮಾತ್ರ ನಾವು ಹೊಳ್ತಾ ಹೋಗಬಹುದಷ್ಟೇ. ಇಷ್ಟಕ್ಕೆ ನಮ್ಮನ್ನು ಪರಿಮಿತವಾಗಿಸ್ತೇವೆ ಅಂತ ನಮ್ಮ ವ್ಯಾಪ್ತಿಯನ್ನು ಸ್ಪಷ್ಟೀಕರಿಸಿ ಮುಂದೆ ಪ್ರಸ್ತುತಿಯನ್ನು ಆರಂಭಿಸುವುದಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಮುರಿದುರುದರ ಕೀರ್ತಿಯ ಅಡಿಯಲ್ ತಕ್ಕವರಿಲ್ಲನೇ ಲಕ್ಷ್ಮಣ ನಕ್ಕೊಂಡ್ರ ಬಾಲನೊಳ್ ಎಂದನು ಶೌರ್ಯವು ಚಡಿಯಲ್. ಸವಾಲುಗಳು ಬೆನ್ನು ಹತ್ತಿದೆ. ಕಾರಣ ನಮಗೂ ಸರಿಯಾಗಿ ಅರ್ಥವಾಗುತ್ತಾ ಉಂಟು. ದೇವತೆಗಳನ್ನೇ ನಡುಗಿಸಿದ ಇಂದ್ರಜಿತುವಿನ ಪರಾಕ್ರಮದ ಮುಂಭಾಗದಲ್ಲಿ ಅಲ್ಪ ಹೊತ್ತಿಗಾದರೂ ನಾವು ವಿಚಲನೆಯನ್ನು ಹೊಂದಿದ್ದು ಸತ್ಯವೇ. ಅದರಲ್ಲಿಯೂ ಇಂದಿನ ದಿವಸದ ಯುದ್ಧ ಮಾಯೆಯ ಬಲುಹಿನಿಂದಲೂ ಕಪಿಪಾಳಯವನ್ನು ನೆಲಕ್ಕುರುಳಿಸುವಂತಹ ಪ್ರಕ್ರಿಯೆ ನಡೆದು ಹೋಯಿತು. ಆದರೆ ಕೈಸಾಗದೆ ಹೋದದ್ದು ಸತ್ಯವೇ ತಾನೆ. ಹಾಗಾಗಿ ಅವನು ಬೇರೆ ಬೇರೆ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ತನ್ಮೂಲಕವಾಗಿ ಆದರೂ ಜಯವನ್ನು ಪಡೆಯುತ್ತೇನೆ ಎನ್ನುವಂತಹ ಉತ್ಕಟವಾದ ಭಾವವನ್ನು ಹೊಂದಿ ಮಾಯಾ ಸೀತೆಯನ್ನು ನಿರ್ಮಾಣ ಮಾಡಿಯೂ ಆಯಿತಂತೆ. ಆದರೆ ಕೊನೆಗಾಗುವಾಗ ವಿಭೀಷಣಾಂಕಾಡುತ್ತಾ ಇರುವ ಮಾತನ್ನು ಕೇಳಿದ ನಮ್ಮಣ್ಣ ಚಿಂತಾಮಣಿಯು ಚಿಂತೆಗೆ ಒಳಗಾಗಿದ್ದಾನೆ ಅಂತ ಆಗುವಾಗ ಈ ಚಿಂತೆಯನ್ನು ದೂರ ಮಾಡುವಷ್ಟು ದೊಡ್ಡವರು ನಾವಲ್ಲ ಅನ್ನುವುದು ನಮಗೂ ಅರಿವುಂಟು. ಹಾಗೆಂದು ನಮಗೆ ಅರಿವಾದ, ನನ್ನಿಂದ ಸಾಧ್ಯವಾಗುವ ವಿಷಯ ಇದು ಅಂತ ಅರಿವಾದ ಬಳಿಕವೂ ಸುಮ್ಮನಿರುವುದು ಸರಿಯಲ್ಲ ಅನ್ನುವುದನ್ನು ಒಪ್ಪಿಯೇ ಇದ್ದೇನೆ. ಮಿಕ್ಕವರಿಂದಾಗದೇ ಇರುವ ಇಂದ್ರಜಿತುವಿನ ಹನನ ನನ್ನಿಂದಾಗುತ್ತದೆ ಎನ್ನುವಂತಹ ಭಾವವನ್ನು ಹೊಂದಿ ಅಣ್ಣನ ಮುಂಭಾಗಕ್ಕೆ ಸಾಗಬೇಕು. ಅಣ್ಣ, ಅನುಜ, ಲಕ್ಷ್ಮಣ, ಪಾದಕಾರತನಾದವನಿದ್ದೇನೆ. ಚಿಂತೆಯನ್ನು ಮಾಡ್ತಾ ಇದ್ದೀಯ, ಬಿಡಬೇಕು ಈ ವ್ಯಾಕುಲತೆ. ಲಕ್ಷ್ಮಣ, ಈ ವಿಭಾಗದಲ್ಲಿ ನೀನು ಚಿಂತೆಯನ್ನು ಹೊಂದಿದ್ದನ್ನು ಕಂಡು ನಾವೆಲ್ಲವರು ಒಮ್ಮೆಗೆ, ಹೆಚ್ಚೇನು ನಾನೇನು ಸೇರಿದ ಕಪಿಪಾಳೆ ಎಲ್ಲವೂ ಕೂಡ ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವ ಸ್ಥಿತಿ ಉಂಟು. ಕಾರಣ ಏನು ಅಂತ ನಾನು ಅರಿತಿದ್ದೇನೆ. ಸತಿಯನ್ನು ಕಳಕೊಂಡಂತಹ ಸುಗ್ರೀವ ತನ್ನ ಅಂತಶಕ್ತಿಯನ್ನೇ ಕಳಕೊಂಡವನ ಹಾಗೆ ದಿಗ್ಮೂಢ ಸ್ಥಿತಿಯಲ್ಲಿರುವಾಗ ನಿನ್ನನ್ನು ಕಂಡು ಆ ಮೂಲಕವಾಗಿ ತಾನು ಸತಿಯನ್ನು ಪಡೆಯುವುದಕ್ಕೆ ಕಾರಣವಾಗುತ್ತದೆ ಎನ್ನುವುದನ್ನು ಅರಿತು ಆತ್ಮೋತ್ಕರ್ಷೆಯನ್ನು ಹೊಂದಿದ. ತನ್ಮೂಲಕವಾಗಿ ಅವನ ಭೀತಿಯನ್ನೇ ನೀನು ದೂರ ಮಾಡಿಕೊಟ್ಟವನು. ಆ ಬಳಿಕ ಹನುಮಂತನ ಪ್ರಕರಣವನ್ನು ನೋಡಿದ್ರೆ ಮುನಿಜನರ ಶಾಪಕ್ಕೊಳಗಾದ ಅವನಲ್ಲಿ ನಿನ್ನ ಸಾಂಗತ್ಯದ ಮೂಲಕವಾಗಿ ಚಿಂತೆಯೆಲ್ಲವೂ ದೂರವಾಗಿ ತನ್ನತನವೇನು ಅನ್ನುವುದು ಅರಿವಾಗುವ ಸ್ಥಿತಿ ನಿರ್ಮಾಣವಾದದ್ದು. ಹಾಗಾದ್ರೆ ರಾಮ ಅನ್ನುವ ಈ ಚೇತನ ಸ್ವರೂಪವನ್ನು ಕಂಡ್ರೆ ಸಾಕು, ಎಲ್ಲವರಲ್ಲಿಯೂ ಕೂಡ
ಚಿಂತೆ ದೂರವಾಗುವ ಸ್ಥಿತಿ ಆದ್ರೆ ಈಗ ನೀನು ಚಿಂತೆಗೆ ಒಳಗಾಗುವುದು ಅಂತ ಕೇಳುವಾಗ ಏನಣ್ಣ, ನಮ್ಮಲ್ಲಿ ಚಿಂತೆಯೇ ಇಲ್ಲವಾಗಿಸುವ ಹಾಗೆ ಇರಬೇಕಾದ ನೀನು ಚಿಂತೆಯನ್ನು ತಾಳಬೇಕಾದ್ದೇ ಇಲ್ಲ. ನೀನು ಚಿಂತೆಯನ್ನು ತಳೆದ್ರೆ ಏನಾಗುತ್ತದೆ ಗೊತ್ತೋ, ಅದು ಧರ್ಮ ಕೆಳಗೆ ಹೋಯಿತು ಅಂತ ಅದರ ಅರ್ಥ ಆಗ್ತದೆ. ಮಗು ಲಕ್ಷ್ಮಣ, ಬೇರೆ ಉಪಾಯ ಉಂಟು? ನೀರಲ್ಲೇ ಮುಳುಗಿದ ನನಗೆ ಈ ಯುದ್ಧದಲ್ಲಿ ನನ್ನ ಸೀತೆ ಪ್ರಾಪ್ತಿಯಾಗುತ್ತಾಳೆ ಎಂಬ ಒಂದು ಹುಲ್ಲು ಕಡ್ಡಿ ಎಂಬ ಆಶಯವನ್ನು ಹಿಡಿದಿಟ್ಟದ್ದು ನಾನು. ಆದರೆ ಈ ಕ್ಷಣಕ್ಕೆ ವಿಭೀಷಣನ ಮಾತು ಕೇಳಿ ಅನಿಸುದ್ದು, ನಾ ಹಿಡಿದದ್ದು ಹುಲ್ಲು ಕಡ್ಡಿ ಅಲ್ಲ, ನನ್ನ ಪ್ರಾರಬ್ಧವನ್ನು ಅಂತ. ಇಷ್ಟು ಭಾರವಾಗಿರುವ ನನ್ನ ಪ್ರಾರಬ್ಧ ನನ್ನನ್ನು ನೀರಲ್ಲಿ ಮತ್ತು ಮುಳುಗಿಸ್ತದೆ ಹೊರತು ಮೇಲಕ್ಕೆತ್ತುತ್ತದೋ ಲಕ್ಷ್ಮಣ? ಅಣ್ಣ, ಉಳಿದವರಲ್ಲಿ ಆಶಾದಾಯಕವಾದ ಭಾವವು ಮೊಳಕೆಯೊಡೆಯುವುದಕ್ಕೆ ಕಾರಣನಾದವನು. ಹೆಚ್ಚೇಳುವುದೇ ಆದ್ರೆ ನಮ್ಮ ವಂಶದ ಪೂರ್ವಿಕನಾದ ಕಕುತ್ಸನ ಕಥೆಯನ್ನೇ ತೆಗೆದುಕೊಂಡ್ರೆ, ಅವ ಸುರಪಾದಿಗಳಿಗೆ ಒದಗಿದ ದುರ್ಗತಿಯನ್ನು ದೂರೀಕರಿಸುವುದಕ್ಕೆ ಸುರಪನನ್ನೇ ವಾಹನವನ್ನಾಗಿಸಿ, ಅರ್ಥಾತ್ ಧೇನುವನ್ನಾಗಿಸಿ ತಾನದನ್ನು ಏರಿ ರಕ್ಕಸರನ್ನು ಕೊಂದವನು. ಹಾಗಾದ್ರೆ ಧೇನುವನ್ನು ಏರಿದ್ದು ಅಂತ ಹೇಳಿದ್ರೆ ನಮ್ಮವರು ಹಿಂದೆಗೆ ಧರ್ಮವನ್ನು ಏರಿ ನಡೆದವರು ಅಂತ ಅರ್ಥ. ಅದು ಹೌದು. ಒಂದು ವೇಳೆ ಧರ್ಮದ ಪ್ರವಾಹಕ್ಕೆ ಅಡ್ಡವಾಗಿ ಅಧರ್ಮ ಇತ್ತು ಅಂತಾದ್ರೆ ಅದು ಎಷ್ಟು ಕಾಲ ಉಳಿದೀತಣ್ಣ? ಅದು ಹೆಚ್ಚು ಕಾಲದ ಉಳಿಯುವಿಕೆಯನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದರ ನಿವಾರಣೆ ಆಗಿಯೇ ಆಗುತ್ತದೆ. ಕಾರಣ ಧರ್ಮಕ್ಕೆ ಸರ್ವರ ಬೆಂಬಲವೂ ಸಿಕ್ಕುತ್ತದೆ. ಹಾಗಾಗಿ ಆ ಕಕುತ್ಸ ವಂಶದಲ್ಲಿ ಹುಟ್ಟಿ ಕಾಕುತ್ಸಾಧಿಪನಾಗಿ ಗುರುತಿಸಿದ ನೀನು ಚಿಂತೆಯನ್ನು ತಾಳಬೇಕಾದ್ದೇ ಇಲ್ಲ. ನೀನೀಗ ಚಿಂತೆ ಹೊಂದಿದ್ದು ಆ ರಾವಣಿಯನ್ನು ಕೊಲ್ಲುವುದಕ್ಕಾಗಿ ಅಲ್ವಾ? ಕೊಂದು ಕೊಡ್ತೇನೆ ನಾನು. ಕೊಂದು ಕೊಡುವಿದ ಜಗಂದರ ನಡುಗನ ಸಂದೇಹಗಳೇನು? ಲಕ್ಷ್ಮಣ, ಇಂದ್ರಜಿತು ಮಾಡಿದ ಒಂದೊಂದು ಘಟನೆಯನ್ನು ನೀ ಕೇಳಿ ಮಾತ್ರವೇ ಅಲ್ಲ, ಅವನ ಮರಣಕ್ಕೆ ನಿಗೂಢವಾದ ಒಂದು ವಿಚಾರವನ್ನು ತಿಳಿದು ಅವನಿಗೆ ಸಾವೇ ಇಲ್ಲ ಅಂತ ನಿರ್ಣಯವನ್ನು ನೀ ಮಾಡಬೇಕಾದ್ದೇನೂ ಇಲ್ಲ. ಹುಟ್ಟಿದ ಸರ್ವರು ಸಾಯುವುದಕ್ಕೆ ಇದ್ದವರೇ. ಹಾಗೆಂದು ಅವನ ಸಾವಿಗೆ ವಿಶೇಷವಾದ ನಿರ್ಣಯ ಉಂಟು ಅಂತಾದ್ರೆ ನಿಜವಾಗಿ ತಿಳಿಯಬೇಕಾದದ್ದೇನು? ಹಿಂದಣ ಅನೇಕ ರಕ್ಕಸರು ಪಡೆದ ವರವು ಹೇಗೆ ಕೇಳಿದ್ರೆ ಅವರ ಸಾವಿನ ನಿರ್ಣಯ ಮಾಡಿಕೊಳ್ಳುವುದವರು. ಈಗ ಎಲ್ಲವರಿಗೂ ಸಾವಿನ ವಿಚಾರ ತಿಳಿಯುವುದಿಲ್ಲ. ವರದ ಮೂಲಕವಾಗಿ ಅವರದನ್ನು ಅರ್ಥವಿಸಿಕೊಳ್ಳುತ್ತಾರೆ. ಇಂದ್ರಜಿತುವಿಗೂ ಹಾಗೆ ತನ್ನ ಮಾರಣಾದ್ವರದ ಪೂರ್ಣಾಹುತಿ ಆದ್ರೆ ತನ್ಮೂಲಕವಾಗಿ ಅವನನ್ನು ವಿಜಯ ಮಾಡುವವನನ್ನು ಸೋಲಿಸುವವರೇ ಇಲ್ಲ ಅನ್ನುವುದು ನಿರ್ಣಯ. ಹಾಗೆಂದು ಅದು ಆಗದೇ ಇದ್ದಾಗ ಅವನಿಗೆ ಮರಣ ಆಗುತ್ತದೆ ಅನ್ನುವುದು ಒಂದು ನಿರ್ಣಯ ಉಂಟು, ಅವನಿಗೆ ಸೋಲಾಗುತ್ತದೆ ಅನ್ನುವ ನಿರ್ಣಯ ಉಂಟು. ಅದು ಹೌದು ಲಕ್ಷ್ಮಣ. ನಮ್ಮ ವಂಶೀಕರ ಕಥೆ ಎಲ್ಲ ನೆನೆಸಿದೆ, ಒಳ್ಳೆಯದ್ದೇ. ಆದರೆ ಈ ಕ್ಷಣಕ್ಕೆ ನಮ್ಮ ಪರಿಸ್ಥಿತಿಯನ್ನು ಕಂಡರೆ ಮತ್ತೆ ವಿಭೀಷಣ ಹೇಳಿದ ಮಾತನ್ನು ಕೇಳಿದರೆ ನನಗನಿಸುವುದೊಂದೇ, ನಮ್ಮ ವಂಶದ ಕಥೆಗಳೆಷ್ಟೇ ಇದ್ದರು ನಿಜವಾದ ಸತ್ವ ಇರುವುದು ಪುಸ್ತಕದ ಪುಟದಲ್ಲಿ ಅಲ್ಲ, ಅಸ್ತ್ರದ ತುದಿಯಲ್ಲಿ ಎಂದು. ನಾವು ಅಲ್ಲಿ ಸೋತು ಬಿಟ್ಟಿದ್ದೇವೋ ಎಂಬ ತುಂಬಾ ತವಕದಲ್ಲಿದ್ದೇನೆ. ವಿಘ್ನ ಅನ್ನುವುದು ಇಲ್ಲಿಂದಲ್ಲ ನಾವು ಕಾಣುವುದು. ಹಿಂದಣ ಕಥೆಯನ್ನು ಆಲೋಚನೆ ಮಾಡಿದ್ರೆ ದೇವಾಸುರರು ಸೇರಿ ಸಮುದ್ರ ಮಥನವನ್ನು ಮಾಡುವ ಕಾಲಕ್ಕೆ ವಿಘ್ನ ಬರ್ಲಿಲ್ವೋ? ಹಾಗಾದ್ರೆ ವಿಘ್ನವೇ ಪೂರ್ಣವಾಗಿ ಒದಗಿದ್ದ, ನಿವಾರಣೆ ಆದದ್ದಿಲ್ವೋ? ಹಾಗಾದ್ರೆ ಅಮೃತದ ಸಿದ್ಧಿ ಆಗಬೇಕು ಅಂತಾದ್ರೆ ಆರಂಭಿಕವಾಗಿ ವಿಘ್ನ ಅನ್ನುವುದು ಬರ್ತದೆ. ಯಾವುದು ನಮ್ಮ ಕೈ ತಡೆಯುತ್ತದೋ ಆವಾಗ ನಮಗೆ ಹೊಸತಕ್ಕೆ ತೊಡಗಿಕೊಳ್ಳುವುದಕ್ಕೆ ಉತ್ಸಾಹ ಬರ್ತದೆ. ಇಂದ್ರಜಿತುವನ್ನು ಇಲ್ಲಿಯವರೆಗೆ ನಮಗೆ ಕೊಲ್ಲುವುದಕ್ಕಾಗದೇ ಇರುವ ವಿಘ್ನ ಇನ್ನು ಅದೇ ಮುಂದುವರಿಯುತ್ತದೆ ಅಂತ ಅಲ್ಲ. ಮಂದರಾಧರ ಅಂತ ನಿನ್ನ ಆರೋಪಿಸಿ ನಿನ್ನ ಆರಾಧಿಸಿದ್ದೇವೆ. ನಮ್ಮೊಳಗೆ ನಮ್ಮ ಆ ಭಾವ ಉಂಟು ಅಂತಾದ್ರೆ, ನಿನ್ನ ಆಶೀರ್ವಾದ ಉಂಟು ಅಂತಾದ್ರೆ, ಅವನ
ಎಂತದ್ದೇ ಭಾರ ಇದ್ರು ಆ ಭಾರವನ್ನು ಇಳಿಸಿ ಕೊಲ್ಲುವಷ್ಟು ಸಾಮರ್ಥ್ಯ ನನ್ನಲ್ಲಿ ಉಂಟು. ಇದು ತನಕ ವಿಭೀಷಣ ಹೇಳಿದ ಎಲ್ಲ ನಿಯಮಗಳನ್ನು ಕೇಳಿದವಲ್ಲ, ಆ ನಿಯಮಗಳೆಲ್ಲವೂ ನಮಗೂ ಅನ್ವಯವಾಗ್ತದೋ ಲಕ್ಷ್ಮಣ? ಈಗ ಅದಕ್ಕಾಗಿ ಆಗುವುದಿಲ್ಲ ಹೇಳುವುದಾ? ಯೋಚಿಸಬೇಕಾದ್ದೇ ಇಲ್ಲ. ಎಲ್ಲವರಿಂದಲೇ ಚಲ್ಲದ ಕಾರ್ಯ ಲಕ್ಷ್ಮಣ, ದೇವತೆಗಳನ್ನು ಮೆಚ್ಚಿಸುವುದರ ಮೂಲಕವಾಗಿ ಅಮೋಘವಾದ ವರ ಸಂಪಾದನೆಯನ್ನು ಮಾಡಿ ತನ್ಮೂಲಕವಾಗಿ ಬದುಕುತ್ತಾ ಇದ್ದಾನೆ. ಈಗ ಅದೇ ದೇವತೆಗಳಿಗೆ ಸಂಕಷ್ಟ ಕೊಡುವುದಕ್ಕೆ ಅವರೇ ಕೊಟ್ಟದ್ದನ್ನು ಬಳಸಿಕೊಳ್ಳುತ್ತಾ ಇರುವುದು. ಹಾಗಾದ್ರೆ ಅವರಿಗಾದರೂ ನಮ್ಮ ಭುಜಬಲದಲ್ಲಿ ಅವನನ್ನು ಕೊಲ್ಲುವ ಸಾಮರ್ಥ್ಯ ಇಟ್ಟಿರ್ಲಿಕ್ಕಿಲ್ಲ ಅಂತ ಯಾಕೆ? ಅದನ್ನು ನಾವು ತರ್ಕಿಸಬೇಕಾಗ್ತದೆ. ಮತ್ತು ಒಂದು ವಿಭಾಗದಿಂದ ಪ್ರಕೃತಿಗೆ ವಿನೀತನಾಗಿ ಬದುಕಬೇಕಾದ ಮಾನವನೊಬ್ಬ ಪ್ರಕೃತಿಗೆ ಅತೀತವಾಗಿ ಬದುಕುವುದಕ್ಕಾಗುವುದಿಲ್ಲ. ನಾನು ಕೇಳಿದ್ದೇನೆ ವಿಭೀಷಣಾಂಕ ಆಡಿದ್ದನ್ನು. 12 ವರ್ಷಗಳ ಕಾಲ ನಿದ್ರೆಯನ್ನು, ಆಹಾರವನ್ನು, ಮೈಥುನವನ್ನು ತ್ಯಜಿಸಿರಬೇಕು ಅಂತ ಹೇಳಿದ್ದಾನೆ. ಅದು ಯಾವೊಬ್ಬ ಪ್ರಾಣಿಗೆ ಆದ್ರೂ ಅದನ್ನು ಮಾಡಿಕೊಂಡು ಇರುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದು ತಿಳಿದಿದೆ. ಅದೊಂದೇ ಕಾರಣ ಅಲ್ಲವೋ ನಾನೀಗ ನಿರುತ್ಸಾಹಿಯಾಗಿರುವುದು? ಆದ್ರೆ 12 ವರ್ಷಗಳ ಕಾಲ ನಿದ್ರೆಯನ್ನು ತೊರೆದಿದ್ದೇನೆ ಅನ್ನುವುದಕ್ಕೆ ನಿಮ್ಮ ಜೊತೆಗಿನ ಸಾಂಗತ್ಯವೇ ಕಾರಣ. ಸತಿಯನ್ನು ಈ ಮೊದಲೇ ನಾನಲ್ಲಿ ಬಿಟ್ಟು ಬಂದವರಿದ್ದೇನೆ. 2 ಉತ್ತರ ನಿನಗೆ ಸಿಕ್ಕಿದ್ರೆ 3ನೇದು ಉತ್ತರ ಹೇಗೆ ಕೊಡುವುದು ಗೊತ್ತಾ? ಇಂದ್ರಜಿತುವನ್ನು ಕೊಂದ ಬಳಿಕ ಕೊಡ್ತೇನೆ. ಆಗಲಿ ಮಗು ಲಕ್ಷ್ಮಣ, ನೀನು ನಿದ್ರಾಹಾರಗಳನ್ನು ಇಷ್ಟು ಕಾಲ ನೀ ಮಾಡಿದ ಸೇವೆಯನ್ನೇ ನಾವು ಗಮನಿಸಿದ್ದೇವೆ ಹೊರತು ನಿನ್ನ ನಿದ್ರಾಹಾರಗಳ ಬಗ್ಗೆ ಹೆಚ್ಚು ನಾವು ಗಮನ ಕೊಡದೇ ಇದ್ದರೂ ಈ ಕ್ಷಣಕ್ಕೆ ಗೊತ್ತಾಗಿದೆ. ನೀ ಅದನ್ನೆಲ್ಲ 12 ವರ್ಷಗಳ ಕಾಲ ತಪಸ್ಸನ್ನೇ ಮಾಡಿ ನೀನು ಈಗ ಇಂದ್ರಜಿತುವನ್ನು ಸಂಹಾರ ಮಾಡಲು ಸಿದ್ಧನಾಗಿದ್ದೇಯೇ ಎಂದರೆ ಜಗತ್ತು ಹೇಳ್ತದೆ ರಾಮನಂತಹ ಅಣ್ಣ ಸಿಗುವುದು ಎಲ್ಲರಿಗೂ ಸಿಗುವುದಿಲ್ಲ ಅಂತ. ನಾ ಹೇಳ್ತೇನೆ ಲಕ್ಷ್ಮಣನಂತಹ ತಮ್ಮ ಎಲ್ಲರಿಗೂ ಸಿಗುವುದಿಲ್ಲ ಅಂತ. ಅಣ್ಣ, ನಿನ್ನ ಭಾವ ದೊಡ್ಡದು. ನಿನ್ನ ಆಶೀರ್ವಾದದ ಬಲುಹಿನಿಂದಲೇ ನಾವೇನನ್ನು ಮಾಡುವುದು. ನಾನು ಮಾಡಿದ್ದೇನೆ ಅನ್ನುವುದಕ್ಕಿಂತಲೂ ನಿನ್ನ ನೆರಳಾಗಿರುವ ಲಕ್ಷ್ಮಣನನ್ನು ನೀ ಮಾಡಿಸಿದೆ ಅನ್ನುವುದನ್ನು ನಾವು ಒಪ್ಪಿದ್ದೇನೆ. ಆಶೀರ್ವಾದ ಮಾಡಿ ಕಳುಹಿಕೊಡು, ಹೋಗಿ ಬರ್ತೇನೆ. ಆದಷ್ಟು ಬೇಗ ಈ ಕಾರ್ಯ ಸಫಲವಾಗಲಿ. ಹರೀಶಣ್ಣನಿಂದ ತೊಡಗುವ ಅಲ್ಲ, ಕೇಳಿದರ ಕುರಿತಾಗಿ ಅಲ್ಲ, 2 ಅಂಶಗಳು ಇಲ್ಲಿ ಪ್ರಧಾನ ಕ್ರೈಟೀರಿಯಾ ನಮಗೆ ಪರಿಶೀಲನೆಗೆ. ಒಂದು ಶ್ರುತಿಬದ್ಧತೆ, ಇನ್ನೊಂದು ಪದ್ಯದ ಎತ್ತುಗಡೆ. ಅರ್ಥ ಹೇಳುವವರಿಗೆ ಆ ಪದ್ಯದ ಆ ಘಟಕಗಳ ಮಹತ್ವ ಗೊತ್ತಾಗಬೇಕು ಎಂಬುದಕ್ಕಾಗಿಯೂ ಅದನ್ನೊಂದು ಪ್ರತ್ಯೇಕ ವಿಭಾಗವಾಗಿ ಇರಿಸಿದ್ದು. ಸಂವಾದದಲ್ಲಿ ಪೂರಕವಾಗಿ ಪದ್ಯದ ಎತ್ತುಗಡೆಗೆ ಪೂರಕವಾಗಿ ರಾಮನನ್ನು ಬಳಸಿಕೊಂಡದ್ದು ಒಳ್ಳೆಯದೇ. ಚೆನ್ನಾಗಿ ಮಾತಾಡಿದ್ದೀರಿ. ನಾವು ಹೇಳಿದ್ದೇವೆ ಅಂದರೆ ಎಲ್ಲ ತಪ್ಪು ಹೇಳ್ತೇವೆ ಅಂತಲೇ ಅಲ್ಲ, ಈಗ ಇಲ್ಲಿ ಸರಿಪಡಿಸಬೇಕಾದದ್ದನ್ನು ಮಾತ್ರ ಉಲ್ಲೇಖಿಸ್ತೇವೆ ಅಂತ. ಶ್ರುತಿಬದ್ಧತೆಯೂ ಒಂದು ಕ್ರೈಟೀರಿಯಾ ಆಗಿದ್ದರಿಂದ ನೀವು ಪ್ರತಿಕ್ರಿಯೆ ಕೊಡುವಾಗಲೂ ಅದರ ಬಗ್ಗೆ ಒಂದು ಗಮನ ಕೊಡಬೇಕು. ಶ್ರುತಿಬದ್ಧವಾಗಿ ಅದಕ್ಕೆ ಪ್ರತಿಕ್ರಿಯಿಸ್ತಾ, ಅಂದರೆ ಆ ನಾದದ ಗುಂಗು ಶ್ರುತಿಬದ್ಧತೆಗೆ ಆ ಬೆನ್ನಿಗೆ 3 ಪದ್ಯ ಕೊಟ್ಟು ಅದನ್ನು ಮಾಡಿದ್ದು ಕೂಡ ಆ ನಾದದ ಗುಂಗು ಕಳೆದು ಹೋಗದಂತೆ ಅರ್ಥದ ಪ್ರಸ್ತುತಿಯನ್ನು ಮಾಡಿ ಆ ಆವರಣವನ್ನು ಮೇಂಟೈನ್ ಮಾಡೋದು, ಆ ರಸವನ್ನು ನಾವು ಪ್ರಮೋಟ್ ಮಾಡ್ತಾ ಅದನ್ನು ಜಾರಿಯಲ್ಲಿ ಇಡುವುದು, ಅದು ಒಂದು ಕಲಾವಿದನಿಗೆ ಟಾಸ್ಕ್, ಒಂದೊಂದು ಲಕ್ಷ್ಯ. ಅದರಿಂದ ಅದನ್ನು ಗಮನಿಸಬೇಕು. ಪದ್ಯದ ಎತ್ತುಗಡೆ ಅನೇಕ ವಿಧದಿಂದ ಮಾಡುವುದಕ್ಕಾಗ್ತದೆ. ಈಗ ಇದರೆಲ್ಲ ಅರ್ಥಧಾರಿಗಳು ಪದ್ಯದ ಎತ್ತುಗಡೆ ಮಾಡಲಿಕ್ಕೆ ಬಳಸೋದು, ಒಂದು ಉದಾಹರಣೆಗೆ ಹೇಳೋದು, ಒಮ್ಮೆಗೆ ಒಂದು ಮಿಂಚಿನ ಹಾಗೆ ಒಂದು ಪದ್ಯದ ಎತ್ತುಗಡೆ ಮಾಡಲಿಕ್ಕೆ ಆಗ್ತದೆ. ಅರಿಯೇ ಪ್ರಸೇನ ಪೋದುದನು ಅಪಹರಿಸಲಿಲ್ಲವನ ರತ್ನವನು ಅಂತ ಪದ್ಯ. ನನಗೆ ಗೊತ್ತಿಲ್ಲ ಪ್ರಸೇನ ಹೋದದ್ದು, ನಾನು ಅಪಹರಿಸಲಿಲ್ಲ ಅಂತ ಸರಳ ಅರ್ಥ. ಪದ್ಯದ ಎತ್ತುಗಡೆ ಮಾಡಲಿಕ್ಕೆ ಅವನನ್ನು ಕೊಲ್ಲಿಕ್ಕೆ ನಾನು ಅವನ ವಿರೋಧಿಯೋ ಅಂತ ಕೇಳಿದರೆ ಪದ್ಯದ ಎತ್ತುಗಡೆ ಆಯಿತು. ಆ ಇಡೀ ಪದ್ಯಕ್ಕೆ ಬೇರೆ ಒಂದು ಆಯಾಮ ಬಂತು.
ಈಗ ಆ ಪದ್ಯದ ಆಶಯ ಮುಂದಿನದ್ದಿರುವುದು ನನಗೆ ಗೊತ್ತಿಲ್ಲ ಅಂತ ಹೇಳುವ ಪದ್ಯ ಅದು. ಆದರೆ ಅಪಹರಿಸಲಿಲ್ಲ ಅವನ ರತ್ನವನ್ನು ಬರಿದೇ ಅಪವಾದ ಅಂತ ಹೇಳ್ತಾ ಆ ಬರಿದೇತಕ ಅಪವಾದ ಅಂತ ಎಂಬ ಅಂಶವನ್ನು ಹೀಗೆ ಸೂಚಿಸಿದರೆ ನನಗೆ ಅವನಲ್ಲಿ ವಿರೋಧ ಇಲ್ಲ. ಈ ಅಪವಾದ ಹೇಳಿದವರು ನನ್ನ ಮೇಲೆ ಏನೋ ಆಗ್ರಹ ಇಟ್ಟುಕೊಂಡು ಇದನ್ನು ಹರಡಿಸಿರಬೇಕು. ಈ ಎಲ್ಲ ಸುಳುಹನ್ನು ಒಂದು ಅವ ನನಗೆ ವಿರೋಧಿಯೋ ಅಂತ ಕೇಳಿದ್ರಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಬೇರೆ ಬೇರೆ ಆಯಾಮಗಳಲ್ಲಿ ತೆರೆದುಕೊಳ್ಳುವ ಹಾಗೆ ಪದ್ಯದ ಎತ್ತುಗಡೆ ಮಾಡುವುದು ಒಂದು ಕೌಶಲ. ಪಕ್ಕನೆ ಪದ್ಯವನ್ನೇ ನಾವು ಎತ್ತಿಕೊಡುವುದು ಅಂತ ಅಲ್ಲ. ಪದ್ಯದ ಎತ್ತುಗಡೆ ಇನ್ನೊಂದು ತಾಳಮದಲೆ ದೃಷ್ಟಿಯಿಂದ ಯಾಕೆ ಅನಿವಾರ್ಯ ಅಂದರೆ ಪದ್ಯ ಅರ್ಥ ಅಂತ ಹೋಗ್ತಾ ಇರ್ತದೆ ಪ್ರಕ್ರಿಯೆ. ಪದ್ಯವು ಅರ್ಥದ ಭಾಗ ಆಗುವುದಕ್ಕೆ, ಅರ್ಥವು ಪದ್ಯದ ಭಾಗ ಆಗುವುದಕ್ಕೆ ಆ ಕಂಟಿನ್ಯೂಟಿ ಅನಿವಾರ್ಯ. ಕಲೆಯಿಂದ ಹೊರಗಿದ್ದವರು ಕೇಳ್ತಾರೆ, ಅದೇನು ಪದ್ಯ ಮಾತಾಡಿ ಮಧ್ಯೆ ಮಧ್ಯೆ ಕುಣಿಲಿಕ್ಕುಂಟಾ, ಮಾತಿನ ಮಧ್ಯದಲ್ಲಿ ಸನ್ನಿವೇಶದ ಮಧ್ಯದಲ್ಲಿ ಪದ್ಯ ಉಂಟಾ? ಅದು ಕಲೆಯ ಹೊರಗಿನ ಪ್ರಶ್ನೆ. ಕಲೆಯ ಒಳಗೆ ಬಂದ ಕೂಡಲೇ ಪದ್ಯ ಮತ್ತು ಅರ್ಥಗಳು ಎರಕಾಗಿ ಹೋಗುವುದಂದ್ರೆ ನೀವು ಎತ್ತುಗಡೆ ಮಾಡೋದು. ಅವರು ಹಾಡಿದ್ದರಲ್ಲಿ ನಿಮ್ಮ ವಿಸ್ತಾರಕ್ಕೆ ಸ್ಫೂರ್ತಿ ತುಂಬುವುದು. ಅವರು ಹಾಡ್ಲಿಕ್ಕಾಗಿ ನೀವು ಪದ್ಯವನ್ನು ಎತ್ತುಗಡೆ ಮಾಡಿಕೊಡುವುದು. ಆ ಎತ್ತುಗಡೆ ಮಾಡುವಾಗ ನಿಮ್ಮ ಧಾಟಿ ಮುಖ್ಯ ಆಗ್ತದೆ. ಈಗ ವೀರರಸದಲ್ಲಿ ಉತ್ಸಾಹಭರಿತವಾಗಿ ಲಕ್ಷ್ಮಣ ಮಾತಾಡುವ ಭಾಗ, ಹಾಗೆ ಮಾತಾಡುವಾಗ ಆ ವೀರರಸದ ಸ್ಥಾಯಿಭಾವವಾದ ಉತ್ಸಾಹ ಅದು ಪ್ರತಿ ಎತ್ತುಗಡೆಯಲ್ಲೂ ಕಾಣಬೇಕು. ಅದೇ ವೀರರಸದ ಪದ್ಯದಲ್ಲಿ ಕಂಟಿನ್ಯೂ ಆಗಬೇಕು. ಅದು ಅರ್ಥದಲ್ಲಿ ಮತ್ತೆ ವಿಸ್ತಾರ ಆಗಬೇಕು. ಈ ಅಂಶಗಳು ಗಮನಿಸಬೇಕು ಅಂತ ಕಾಣ್ತದೆ. ಶ್ರುತಿಯ ಬಗ್ಗೆ ಹೇಳ್ತಾ ಇರ್ತೇನೆ ನಾನು ಆಗಾಗ ಅಲ್ವಾ. ಅದೊಂದು. ಮತ್ತೊಂದು ಅದೇ ಲಕ್ಷ್ಮಣ ಸರಿಯಾಗಿದೆ. ಆದರೆ ವೈಯಕ್ತಿಕವಾಗಿ ನನಗನ್ನಿಸುವುದು ಮಂದರಾದ್ರಿಧರ ಅಥವಾ ವಿಷ್ಣು ನೀನೆ ಅಂತ ಹೇಳುವ ಬದಲು ಅದನ್ನು ಬೇರೆ ಯಾವುದಾದ್ರೂ ರೀತಿಯಿಂದ ಹೇಳ್ಬೋದು. ನಮ್ಮ ಕುಲದೇವರು ರಂಗನಾಥ ಅಪಾಯ ಬಂದ ಕಾಲದಲ್ಲಿ, ಅಂದರೆ ಸಮುದ್ರ ಮಥನ ಮಾಡಲಿಕ್ಕೆ ಹೇಳಿದ್ದವನೇ, ಮಂದರಗಿರಿ ಮುಳುಗುವ ಕಾಲದಲ್ಲಿ ಕೂರ್ಮಾವತಾರದಿಂದ ಅದನ್ನು ಮೇಲಕ್ಕೆ ಎತ್ತಿ ಉದ್ಧರಿಸಿದ್ದವನೇ. ಹಾಗೆ ಅದನ್ನೇನಾದರೂ ಸಾಂಕೇತಿಕವಾಗಿ ಇಟ್ಟುಕೊಂಡು ಹೇಳಿದರೆ ಅಲ್ವಾ. ದೇವರು ಅಂತೇಳಿ ರಾಮನನ್ನು ಹೇಳುವುದು ಬಹಳ ಕಡಿಮೆ ಅಲ್ಲ. ಅಣ್ಣ ಶತ್ರುಘ್ನ ಇರ್ಬೋದು, ಲಕ್ಷ್ಮಣ ಇರ್ಬೋದು, ಅವರೆಲ್ಲ ಸಾಮಾನ್ಯವಾಗಿ ಹೇಳುವುದಿಲ್ಲ. ಹಾಗೆ ಅದಕ್ಕೆ ಬೇರೆ ಏನಾದರೂ ತೆಕ್ಕೊಂಡು ಹೇಳ್ಬೋದು. ನಾನು ಹೇಳಲಿಕ್ಕೆ ಇನ್ನೇನು ವಿಷಯ ಉಳಿದಿಲ್ಲ, ಸರಿ ಹೇಳಿದ್ದಾರೆ ಇಬ್ಬರು. ಅದೇ ಶ್ರುತಿಯದ್ದೊಂದು ಪ್ರಧಾನವಾಗಿ ಗಮನಿಸಬೇಕಾದದ್ದು. ಯಾಕಂದರೆ ಇದುರು ಪಾತ್ರಧಾರಿಯ ಎತ್ತುಗಡೆ ಯಾರಿಗೆ ಅರ್ಥ ಉಂಟು ಆ ಪದದ ಅರ್ಥಧಾರಿಗೆ ಒಂದು ಪ್ರೇರಣೆ, ಪ್ರೋತ್ಸಾಹ, ಅವನನ್ನು ಅಷ್ಟೊಂದು ಉತ್ತೇಜಿಸಿ ಕೊಡುವ ಹಾಗೆ ಬೇಕಾಗುತ್ತದೆ. ಮತ್ತು ಅಲ್ಲ, ಇಷ್ಟೇ ಪ್ರಕರಣವನ್ನು ಗಮನಿಸಿದರೆ ಈಗ ಲಕ್ಷ್ಮಣನ ಸ್ವಗತ ಸರಿ ಕಂಡಿತ್ತು ನನಗೆ. ಆದರೆ ಇದು ಒಂದು ಪ್ರಸಂಗದ ಕೊನೆಗೆ ಬರುವ ಲಕ್ಷ್ಮಣ. ಮೊದಲಾದ ಕಥೆಯನ್ನು ಸ್ವಗತದಲ್ಲಿ ಬಳಸಬೇಕಾದ ಅವಶ್ಯಕತೆ ಕಾಣುವುದಿಲ್ಲ, ಅದು ಪುನರಾವರ್ತನೆ ಆಗ್ತದೆ. ಆದಷ್ಟು ನಾವು ಅದನ್ನು ಗಮನಿಸಬೇಕು. ಆಗಿ ಹೋದ ಕತೆ ಮತ್ತೆ ಮತ್ತೆ ಕೆಲವು ಕಡೆ ಹೇಳಬೇಕಾದ ಅನಿವಾರ್ಯ ಉಂಟು ಪ್ರಸಂಗತ್ವೇನ. ಕೃಷ್ಣಾರ್ಜುನ ಕಾಳಗ ಆ ಗಾಯನ ಪ್ರಕರಣವನ್ನು ಅಲ್ಲಿ ಹೇಳಬೇಕಾಗ್ತದೆ, ಅದನ್ನು ಮತ್ತೆ ಮತ್ತೆ ಹೇಳಬೇಕು. ಇಲ್ಲೀಗ ಹನುಮಂತ ಮಾಯಾ ಸೀತೆ ಅದನ್ನೆಲ್ಲ ಲಕ್ಷ್ಮಣ ಮತ್ತೆ ಎತ್ತಬೇಕಾದದ್ದಿಲ್ಲ. ಇವತ್ತಿಗೆ ಅದಕ್ಕಿಂತ ಮೊದಲನ ಭಾಗ ಇಲ್ಲಿ ಆಗಲಿಲ್ಲ, ಆದ್ದರಿಂದ ಕತೆ ಸರಿ. ಆದರೆ ಇಂದ್ರಯಿತು ಕಾಳಗದಲ್ಲಿ ಮೊದಲೆಲ್ಲ ಅದು ಆದ ಕತೆ ಎಲ್ಲ ಕೇಳಿರ್ತಾರೆ. ಹಾಗಾಗಿ ಸ್ವಗತಕ್ಕೆ ಆ ವಿಷಯ ಆಗಿ ಹೋದ ವಿಷಯ ಬರಬೇಕಾಗಿಲ್ಲ. ಅದು ಅನಿವಾರ್ಯ ಆದರೆ ಹೇಳಲೇಬೇಕು. ಇಲ್ಲಿ ಅನಿವಾರ್ಯ ಅಲ್ಲ ಲಕ್ಷ್ಮಣನಿಗೆ ಹೇಳುವುದು, ಬೇರೆ ಏನಾದರೂ ಸ್ವಗತಕ್ಕೆ ವಿಷಯ ತೆಕ್ಕೊಂಡು ಮಾತಾಡಲಿಕ್ಕಾಗ್ತದೆ. ಮತ್ತು ಪದ್ಯದಿಂದ ಪದ್ಯಕ್ಕೆ ಸ್ವಲ್ಪ ಹೋಗ ಹೆಚ್ಚು ಕಾಣಬೇಕು. ಈಗ 3 ಪದ್ಯಗಳು ಒಂದೇ ವೇಷಧಾರಿ, ಒಂದೇ ಪಾತ್ರಕ್ಕೆ 3 ಪದ್ಯಗಳನ್ನು ಒಂದು ಕವಿ ಇಟ್ಟಿರ್ತಾನೆ ಅಂತಾದರೆ ಅದರ ಉದ್ದೇಶ ಏನು ಕೇಳಿದರೆ ಅದು ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅದು ಏರ್ಲಿಕ್ಕೆ ಇರುವುದು 3 ಪದ್ಯಗಳು. ಹಾಗಾಗಿ ಮೊದಲಿನ ಪದ್ಯಕ್ಕೂ ಸ್ವಲ್ಪ ಅರ್ಥ ವಿಸ್ತಾರವಾಗಿ ಒಂದು ಲೆವೆಲ್ನಲ್ಲಿ ಹೋಗುವುದು, 2ನೇ ಪದ್ಯಕ್ಕಾಗೂ ಸ್ವಲ್ಪ ಅದಕ್ಕಿಂತ ಹೆಚ್ಚಿನ ಠೇಂಕಾರ ಬೇಕು, 3ನೇ ಪದ್ಯಕ್ಕೆ ಅದಕ್ಕಿಂತ ಹೆಚ್ಚು ಬೇಕು. ಹಾಗೆ ಬಂದರೆ ಹೆಚ್ಚು ಚಂದ ಕಾಣುತ್ತದೆ. ಅದಕ್ಕೆ ಅನುಗುಣವಾಗಿ ಈಗ ರಾಮ ಸಾಫ್ಟ್ ಹೌದು, ಆದರೆ ಇಷ್ಟು ಸಾಫ್ಟ್ ಆಗೋದು ಬೇಡ ಅಲ್ಲ. ನೀವೇ ಸಾಫ್ಟ್, ಅದು ಪ್ರಶ್ನೆ ಬೇರೆ. ನಿಮ್ಮನ್ನು ಗೊತ್ತುಂಟು ನಮಗೆ, ಅದಲ್ಲ. ಇದೀಗ ನಿಮ್ಮನ್ನು ಹೊರತುಪಡಿಸಿ ಹೇಳುದು, ರಾಮ ಲಕ್ಷ್ಮಣರ ಬಗ್ಗೆ ಮಾತ್ರ ಹೇಳಿದ್ದು. ಈಗ ಪ್ರಸಾದ ಸವಣೂರಿಗೆ ನಿಮಗೆ ಮಾತನಾಡಿದ್ದಲ್ಲ, ರಾಮ ಮತ್ತು ಲಕ್ಷ್ಮಣನಿಗೆ ಮಾತ್ರ ಸಂಬಂಧಿಸಿ ಇಂದ್ರಯುತ ಕಾಳಗ ಪ್ರಸಂಗಕ್ಕೆ ಸಂಬಂಧಿಸಿ ಮಾತ್ರ ಹೇಳಿದ್ದು. ಮತ್ತೆ
ಪದ್ಯ ಎತ್ತುಗಡೆ. ಇದು ಕೆಲವು ಸಲ ಏನಾಗ್ತದೆ ಅಂದರೆ ಪದ್ಯ ಎತ್ತುಗಡೆ ಅನ್ನುವುದು ಸ್ವಲ್ಪ ಅದನ್ನು ಸ್ವೀಕರಿಸುವ ಮನೋಭಾವದ ಭಾಗವತರಿಗಾದರೆ ನೇರ ಶಬ್ದ ಹೇಳಿದರೆ ತೊಂದರೆ ಇಲ್ಲ. ಸ್ವೀಕರಿಸುವ ಮನೋಭಾವ ಇಲ್ಲದ ಭಾಗವತರಿಗಾದ್ರೆ ಇವ ಯಾರು ನನಗೆ ಪದ್ಯ ಎತ್ತಿಕೊಡ್ಲಿಕ್ಕೆ ಅನ್ನೋ ಮನೋಭಾವ ಬಂದರೆ ಇದು ತೊಡಕಿಗೆ ಕಾರಣ ಆಗ್ತದೆ. ಮೊದಲೆಲ್ಲ ಪ್ರಸಿದ್ಧ ಭಾಗವತರೆಲ್ಲ ನಾವು ಎತ್ತಿದ ಪದ್ಯ ಆದರೆ ಬೇರೆ ಮಾಡಿ ಹೇಳ್ಯಾರ ಅಂತ, ಆ ಶಬ್ದವೇ ಹೇಳಲಿಕ್ಕಿಲ್ಲ, ಬೇರೆ ಮಾಡಿ ಹೇಳ್ಯಾರ. ಯಾಕೆಂದ್ರೆ ಭಾಗವತ ನಿರ್ದೇಶಕ ಅಂತ ಲೆಕ್ಕ. ಈಗ ಅದು ಯಾಕೆ ಆಗ ಹಾಗಿತ್ತು ಈಗ ಯಾಕೆ ಬಂದಿದೆ ಅನ್ನೋದು ಈಗ ನಮಗೆ ಅಪ್ರಸ್ತುತ. ಒಬ್ಬ ನಿರ್ದೇಶಕ ಸಮರ್ಥ ಇಡೀ ಕೊಂಡೋಗುವಷ್ಟು ಸಾಮರ್ಥ್ಯ ಇದ್ದವನಾದ್ರೆ ಈಗಲೂ ಸರಿಯೇ ಒಪ್ಪಿಕೊಳ್ಬೇಕು. ಅಲ್ಲದೆ ಇದ್ರೆ ಅಲ್ಲಿ ಶೈಥಿಲ್ಯ ಬಂದ ಕೂಡಲೇ ಎಲ್ಲವೂ ಶೈಥಿಲ್ಯ ಆಗಿ ಹೋಗ್ತದೆ. ಯಾರಾದ್ರೂ ಅಷ್ಟೇ ಅಲ್ವಾ, ಒಬ್ಬ ವೇಷಧಾರಿಯಾಗಲಿ ಅರ್ಥಧಾರಿಯಾಗಲಿ ಭಾಗವತ ಆಗಲಿ ಯಾರೇ ಆದರೂ ಕಲಾವಿದ ಆದರೆ ಅವ ತಿಳಿದಿರಬೇಕಾದಷ್ಟು ಪರಿಪೂರ್ಣವಾಗಿ ತಿಳಿದಿಲ್ಲದೆ ಹೋದರೆ ಅಲ್ಲಿಗೆ ಸಲ್ಲಬೇಕಾದ ಮರ್ಯಾದೆ ಕಡಿಮೆ ಆಗ್ತಾ ಬರ್ತದೆ, ಇದ್ದದ್ದೇ ಅಲ್ವಾ. ಈಗ ಹಾಗೆ ತಗೊಳ್ತಾರೆ ಅಂತಲ್ಲ, ಆದರೆ ಅದೊಂದು ಎಚ್ಚರಿಕೆ. ಮತ್ತೊಂದು ರಂಗಭಟ್ರು ಹೇಳಿದಾಗ ಬೇರೆ ಬೇರೆ ಕ್ರಮದಲ್ಲಿ, ಈಗ ಹೇಗಂದರೆ ಪದ್ಯ ಎತ್ತುಗಡೆ ಅಂತ ಹೇಳಿದರೆ ಪದ್ಯವನ್ನು ಎತ್ತದೇ ಉಪಾಯವೇ ಇಲ್ಲ ಭಾಗವತರಿಗೆ. ಹಾಗಿದ್ದ ಸನ್ನಿವೇಶ ತಂದಿಡಬೇಕು. ಪದ್ಯ ಎತ್ತುಗಡೆ ಅಂದರೆ ಅದು ಒಂದು ಕ್ರಮವೇ, ಅದನ್ನೇ ಹೇಳಬೇಕಷ್ಟೇ ಪದ್ಯ, ಬೇರೆ ಎಂಥದ್ದು ಹೇಳಲಿಕ್ಕಿಲ್ಲ. ಈಗ ನಿನ್ನ ಈ ಬಾಲಿಶವಾದ ಮಾತು ಕೇಳಿದರೆ ಹುಡುಗನೆಂಬೇನೆ ನಿನ್ನ ಅಲ್ಲ, ಹುಡುಗನೇ ನಿನ್ನೆ ಬೆಡಗಿನ ನುಡಿಯ ಕಟ್ಟಿಡು, ಹಾಗೆ ನೇರ ಪದ್ಯಕ್ಕೆ ಬರುವ ಹಾಗೆ, ಅದಲ್ಲದೆ ಬೇರೆ ಹೋಗದ ಹಾಗೆ ಬೇರೆ ಬೇರೆ ವಿಧಾನದಿಂದ ಪದ್ಯ ಎತ್ತುಗಡೆ ಮಾಡಿದರೆ ಬಹಳ ಚಂದ ಅಲ್ಲ. ಒಂದು ಕ್ರಮದಲ್ಲಿ ಇದೇ ಸರಿ, ಪದ್ಯದ ಶಬ್ದವನ್ನೇ ಹೇಳುವುದು. ಕೆಲವು ಸಂದರ್ಭದಲ್ಲಿ ಬೇರೆ ಹೇಳಲಿಕ್ಕೆ ಆಗುವುದಿಲ್ಲ, ಬೇಸಿಕ್ಕು. ಮತ್ತೆ ಯಾವ ಪದ್ಯದ ಮೇಲೆ ಯಾವ ಪದ್ಯ ಅಂತ ಗೊತ್ತಿಲ್ಲದ ಭಾಗವತರು ಕೂತದ್ದು ಅಂತಾರೆ, ನಾವು ಪದ್ಯದ ಮೊದಲನ್ನೇ ಹೇಳಬೇಕಾಗ್ತದೆ, ಬೇರೆ ಉಪಾಯ ಇಲ್ಲ. ಇಲ್ಲದ್ರೆ ಮೊದಲೇ ಟಿಕ್ ಮಾಡಿರ್ಬೇಕಾಗ್ತದೆ. ಹೌದು, ಇದನ್ನೆಲ್ಲ ನೋಡಿಕೊಂಡು ನಾವು ನಿರ್ವಹಣೆ ಮಾಡಬೇಕು ಅಂತ. ಈಗ ನಾವು ನಿರ್ವಹಣೆ ಮಾಡುವಾಗ ನಾವು ಹಾಗೆ ಮಾಡಬೇಕು. ಈಗ ಭಾಗವತನ ಸಾಮರ್ಥ್ಯ ಅಂತದ್ದು, ಅವರು ಯಾವ ಪದ್ಯವನ್ನಾದರೂ ಹೇಳಬಲ್ಲವರೋ ಅಥವಾ ಹೇಳಿದರೆ ಗೊತ್ತಾಗುವುದಿಲ್ಲ. ಈಗ ಕೆಲವು ಸಲ ಆಗುತ್ತೆ, ನಾವು ಎಷ್ಟು ಸಲ ಪದ್ಯಕ್ಕೆ ತಂದಿಟ್ಟರು ಪದ್ಯ ತೆಗೆಯುವುದಿಲ್ಲ ಅವರು, ಅಲ್ಲ ಯಾಕೆಂತ ಗೊತ್ತಿಲ್ಲ, ಅದು ತೆಗೆಯುವುದಿಲ್ಲ ಅವರು, ಹಾಗಾಗ್ತದೆ. ಹಾಗಿದ್ದ ಸನ್ನಿವೇಶಗಳೆಲ್ಲ ನಮಗೆ ಸಿಗ್ತವೆ. ಹಾಗಾಗಿ ಎಲ್ಲರ ಎದುರಿನ ಪಾತ್ರಧಾರಿಯ ಸಾಮರ್ಥ್ಯ, ಹಿಮ್ಮೇಳ ಅವರಿವರದ್ದೆಲ್ಲ ಸಾಮರ್ಥ್ಯ ಎಲ್ಲ ತಿಳ್ಕೊಂಡು ನಾವು ವ್ಯವಹರಿಸಬೇಕಾಗ್ತದೆ. ಅಂದರೆ ಆಗಲೇ ರಂಗಭಟ್ರು ಹೇಳಿದಾಗ ಇದನ್ನು ಒಂದು ಸಿದ್ಧಾಂತವಾಗಿ ರೂಪಿಸಲಿಕ್ಕೆ ಬಹಳ ಕಷ್ಟ ಉಂಟು. ಹೀಗೆ ಅಂತೇಳಿ ನಿರ್ಣಯ ಮಾಡಲಿಕ್ಕೆ ಕಷ್ಟ. ಹೇಗೆ ಹೇಗೆಲ್ಲ ಸಾಧ್ಯತೆಗಳುಂಟು ಅನ್ನುವುದನ್ನು ಮಾತ್ರ ನಮಗೆ ಯೋಚಿಸಬಹುದಷ್ಟೇ. ನಾವು ಈಗ ಇದ್ದ ಸ್ಥಿತಿಯಿಂದ ಮುಂದೆ ಹೋಗಲಿಕ್ಕೆ ಈ ಶಿಬಿರ ಆಯೋಜನೆ ಮಾಡಿದ್ದು. ಅವರು ಹೇಳಿದ್ದು ಸರಿ. ಹಿರಿಯರಾದ ಕೀರ್ತಿಶೇಷರಾದ ದೊಡ್ಡ ಭಾಗವತರುಗಳೇ ಪದ್ಯದ ಶಬ್ದದಲ್ಲಿ ಎತ್ತುಗಡೆ ಮಾಡಿದರೆ ಭಾಗವತನಿಗೆ ಡೈರೆಕ್ಷನ್ ಕೊಡುವುದು ಅಂತ ತಿಳಿಯುವ ಕಾಲ ಒಂದಿತ್ತು. ಈಗ ಹೇಗುಂಟು ಅಂದರೆ ಕಲಾತ್ಮಕವಾಗಿ ಎತ್ತುಗಡೆ ಮಾಡುವುದು ಕಲಾವಿದನ ಒಂದು ಯೋಗ್ಯತೆ, ಅರ್ಹತೆಗೆ ಒಂದು ಪ್ರತೀಕವಾಗಿ ನಿಲ್ಲುವ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದನ್ನು ಇಟ್ಟುಕೊಂಡು ಮುಂದೆ ಹೋಗುವುದು ಹೇಗೆ ಅಂತ ನಾವು ಯೋಚನೆ ಮಾಡುದು. ಪ್ರಾಕ್ಟಿಕಲ್ ಸಮಸ್ಯೆ ಅವರು ಇನ್ನೊಂದು ಹೇಳಿದ್ದೆ ಅಂದರೆ, ಪದ್ಯವನ್ನು ವಿಸ್ತರಿಸುವ ಕೌಶಲ ಅರ್ಥಧಾರಿಗೆ ಎಷ್ಟು ಬೇಕೋ ಅರ್ಥ ಹೇಳಿದ್ದನ್ನು ಗ್ರಹಿಸುವ ಸಾಮರ್ಥ್ಯ ಭಾಗವತನಿಗೂ ಬೇಕು. ಓದುವ ಸಾಮರ್ಥ್ಯ ಅಲ್ಲ ಸಾಹಿತ್ಯ ಜ್ಞಾನ ಅಂದರೆ. ಆ ಇದ್ದ ಪದ್ಯದ ಟೆಕ್ಸ್ಟ್ ಅನ್ನು ವಿಸ್ತಾರ ಹೇಗೆ ಮಾಡ್ತಾ ಇದ್ದಾನೆ ಅರ್ಥಧಾರಿ ಅಂತ ಗ್ರಹಿಸುವಂತಹ ಬೌದ್ಧಿಕ ಮಟ್ಟ ಭಾಗವತನಿಗೆ ಇಲ್ಲದಿದ್ದರೆ ಶಬ್ದದಲ್ಲಿ ಎತ್ತುಗಡೆ ಮಾಡಬೇಕಾಗ್ತದೆ. ಅವರು ಹೇಳಿದಾಗ ನೀವು ಆಶಯಕ್ಕೆ ತಂದಿಟ್ಟರೆ ಅದು ಗ್ರಹಿಸಿ ಹಾಗಿದ್ದ ಭಾಗವತರು ಇದ್ದಾರೆ, ಸಾಹಿತ್ಯದ ಬಗ್ಗೆ ಸೂಕ್ಷ್ಮಜ್ಞರಾದ ಭಾಗವತರು ಇದ್ದಾರೆ. ಪದ್ಯ ಎತ್ತುಗಡೆ ಮಾಡುವ ಅರ್ಥಧಾರಿ ಅದನ್ನೂ ಗಮನಿಸಿಕೊಳ್ಳಬೇಕು, ಮಾಡಬೇಕು. ಉದಾಹರಣೆಗೆ ನಿಮಗೆ ಹೇಗೆ ಬೇರೆ ಬೇರೆ ಕ್ರಮದಲ್ಲಿ ಮಾಡಬೇಕು ಅಂತ ಹೇಳಿದರೆ ಸಾಲದು, ಅದಕ್ಕೆ ದೃಷ್ಟಾಂತ ಕೊಡಬೇಕೆಂಬುದಕ್ಕೆ ಹೇಳುವುದು. ಪ್ರಸಿದ್ಧವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಉಲ್ಲೇಖ ಆದದ್ದು ಶೇಣಿಯವರದ್ದು. ಕೇಳು ಭೀಷ್ಮಾಚಾರ್ಯ ಭಿನ್ನ ಪದಾರ್ಥ ಆಗಿ ನೀವು ಕರ್ಕೊಂಡು ಬಂದದ್ದನ್ನು ನೀವು ಯಾಕೆ ಬಿಟ್ಟು ಕೊಡ್ತೀರಿ ಅಂತ ನಿಲ್ಲಿಸಿದರು ಅಂಬೆ. ನೆಕ್ಸ್ಟ್ ಪದ್ಯ ಸರಸಿಜಾನನೆ ಕೇಳು ಪೇಳುವೆನು, ತಾನು ಅಪ್ಪನಿಗಾಗಿ ಪ್ರತಿಜ್ಞೆ ಮಾಡಿದನು. ಅವರು ಒಂದೇ ವಾಕ್ಯ, ನಿನ್ನನ್ನೆಂಥದ್ದು ಎಂತೆಂಥದ್ದನ್ನೆಲ್ಲ ಬಿಟ್ಟಿದ್ದೇನೆ ಗೊತ್ತುಂಟು ಅಂತ. ಇಡೀ ಪದ್ಯದ ಆಶಯ ಎತ್ತುಗಡೆಯಲ್ಲಿ ಉಂಟು. ಒಂದೇ ವಾಕ್ಯ, ಇಡೀ ಪದ್ಯದಲ್ಲಿ ಬರುವ ಆಶಯ ಒಂದು ವಾಕ್ಯದಲ್ಲಿ ಉಂಟು. ಈಗ ನೀವು ಹೇಳಿದ ಯಾಕೀ ಪರಿ ಕಡೆವು ವ್ಯಾಕುಲ ತಾಳ್ವಿರಿ ಅಂತ ಎಂಬ ಇದಕ್ಕೆ ಒಂದು ಆಲ್ಟರ್ನೇಟಿವ್, ನೀವು ಅದು ಹಾಗಿದ್ದದನ್ನು ಬೇರೆ ಆಲೋಚನೆ ಮಾಡಬೇಕು. ಒಬ್ಬ ಇಂದ್ರಾರಿ ಎದುರಾದದಕ್ಕೆ ನೀನು ಹೀಗಾಗುದ, 14,000 ಬಂದಾಗಲೂ ಹೆದರದವ ಅಂತ ಹೇಳಿದ್ರು ಪದ್ಯದ ಎತ್ತುಗಡೆ.
ಅಂಥದ್ದನ್ನೀಗ ಪ್ರತಿಭಾವಂತ ಬೇರೆ ಬೇರೆ ಕ್ರಮದಲ್ಲಿ ಎತ್ತುಗಡೆ ಮಾಡಬಹುದು. ಈ ಕೌಶಲ್ಯ ಹೇಗೆ ಬಳಸಬಹುದು ಅಂತ ಯೋಚನೆ ಮಾಡ್ತಾ ಆ ಭಾವ ಆ ರಸ ಅದರ ಕಂಟಿನ್ಯೂಟಿಗೆ ಇರಬೇಕು. ಸರಿ. ಹೌದಾ? ಅಲ್ಲ, ಇದಕ್ಕೆ ಬೇಕಾಗಿಲ್ಲ. ಆಯ್ದುಕೊಂಡದ್ದು ಕೌರವನ ಸಂಧಾನದ ಸಭೆಯ ಪೀಠಿಕೆ. ಶ್ರೀ ವಿನೋದರಾವ್ ಉಪ್ಪಿನಕೋಟೆ ಇವರು ಪಡಿಸುವುದಕ್ಕೆ ಬರ್ತಾ ಇದ್ದಾರೆ. ಸಂಧಾನದ ಸಭೆಯಲ್ಲಿ ಕೌರವನ ಪೀಠಿಕೆ, ಅರಸ ಕೇಳಾದಿ ನದಿ ಕುರುಭೂವರನ ಒಡ್ಡೋಲಗದ ಘನಸಿರಿ, ಹೀಗೆ ಪ್ರಾರಂಭ ಆಗುವ ಪದ್ಯ ದೇವಿದಾಸ ಕವಿಯದ್ದು, ಶ್ರೀಕೃಷ್ಣ ಸಂಧಾನ ಪ್ರಸಂಗದಿಂದ ಆಯ್ದುಕೊಂಡದ್ದು. ಸಾಧಾರಣ ಈಗ ಅದನ್ನು ಎಷ್ಟು ವಿಸ್ತಾರ ಮಾಡಬಹುದು, 5 ರಿಂದ 7 ನಿಮಿಷ ಅದರಲ್ಲಿ ಈ ಪೀಠಿಕೆಯನ್ನು ಮುಗಿಸುವ ಹಾಗೆ ಅವರು ಪ್ರಸ್ತುತ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಅರದ ಕೇಳಾದಿ ನದಿ ಗುರು ಭೂವರನ ಒಡ್ಡೋಲಗದ ಘನ ಸಿರಿ, ಮೆರೆವ ಸಭೆಗೆ ನಿಂಬೆ ಸುರಬನ ಸಭೆಯ ತುಂಬಿಸಿತು. ಅರಸ ಕೇಳಾದಿ ನದಿ. ಸ್ವಾಮಿ, ಈ ಸಭೆಯಲ್ಲಿ ಇರುವವರು ಕೆಲವರು ಹೊಸಬರಿರಬಹುದು, ಹೊಸಬರೇ ಆಗಿರಬಹುದು. ಆದರೆ ಈ ಕುರುಕುಲದ ಈ ಸಭೆ ಇಲ್ಲಿರುವ ಹಿರಿಯರಿಗೂ ಹೊಸತಲ್ಲ, ನಮಗೂ ಹೊಸತಲ್ಲ. ಆದರೆ ಇವತ್ತಿನ ವಿಷಯ ಮಾತ್ರ ಹೊಸತಾಗಿ ಕಾಣಿಸ್ತಾ ಉಂಟು ಎಲ್ಲರಿಗೆ. ಸಾಮವೋ ಸಂಗ್ರಾಮವೋ ಇಡೀ ಭರತಖಂಡದಲ್ಲಿಯೇ ಪ್ರಶ್ನೆಯಾಗಿರುವಂತಹ ವಿಷಯ. ಕುರು ಭೂವರನ ಈ ಸಭೆಯಲ್ಲಿ ನಿರ್ಣಾಯಕವಾಗಿ ಬರಬಹುದಂತ ಕೊನೆಯದಾದಂಥ ವಿಷಯ ಏನು? ಎಲ್ಲರ ನಿರೀಕ್ಷೆಯೂ ಉಂಟು. ಸಾಕ್ಷಾತ್ ದೇವನೇ ಇಲ್ಲಿಗೆ ಕೃಷ್ಣ ರೂಪದಲ್ಲಿ ಬಂದಿದ್ದಾನೆ ಸಂಧಾನಕ್ಕಾಗಿ. ಆದರೆ ನಮ್ಮ ಸಭೆಯಲ್ಲಿರುವವರೆಲ್ಲರನ್ನು ಇವತ್ತು ಒಂದು ಒಟ್ಟು ಸೇರಿಸಬೇಕು ಅಂತ ಆದರೆ ಬಹಳಷ್ಟು ಶ್ರಮವನ್ನೇ ಪಟ್ಟಿದ್ದೇವೆ ನಾವು. ಅರಸ ಕೇಳ ಆ ದಿನದಿ, ಯಾವ ದಿನದಿ? ಈ ಸಂಧಾನದ ಸಭೆಯನ್ನ ಯಾವಾಗ ನಾವು ನಿರ್ಣಯ ಮಾಡಿದ್ದೆವು, ಕೃಷ್ಣನನ್ನು ಆ ಧರ್ಮರಾಯ ಯಾವಾಗ ಇಲ್ಲಿಗೆ ಕಳಿಸ್ತೇನೆ ಅಂತ ಹೇಳಿದ್ದೇನೋ, ಅಂದಿನಿಂದ ಇಂದಿನಲ್ಲಿಯವರೆಗೂ ಈ ಸಭೆಯನ್ನ ಹೇಗೆ ಮಾಡಬೇಕು, ಯಾರಿಂದ ಇದನ್ನು ಆರಂಭಿಸಬೇಕು ಎಂಬುದನ್ನು ಆಲೋಚನೆ ಮಾಡಿ ನನ್ನ ಆತ್ಮೀಯ ಸಖನಾದಂತಹ ಕರ್ಣನ ನಿರ್ದೇಶನದಲ್ಲಿ ಈ ಸಭೆಯನ್ನು ನಾನು ಸೇರಿಸಿದ್ದೇನೆ. ಭೂವರ, ಇಲ್ಲಿ ಸಮಸ್ಯೆ ಇರುವುದು ಇಂದಿನದ್ದಲ್ಲ ಸ್ವಾಮಿ. ಈ ನಮ್ಮ ವಂಶದಲ್ಲಿಯೇ ಚಕ್ರವರ್ತಿ ಪೀಠದಲ್ಲಿ ಇಲ್ಲಿಯವರೆಗೆ ವಿಭಾಗವಾದಂತಹ ಇತಿಹಾಸವೇ ನಮಗೆ ಕಾಣುವುದಿಲ್ಲ. ಹಾಗಿದ್ರೆ ಕೌರವನಾದಂತಹ ನನ್ನ ಅಸ್ತಿತ್ವದಲ್ಲಿರುವಂತಹ ಈ ಕಾಲಕ್ಕೆ ವಿಭಜನೆ ಆಗಬಾರದು ಎಂಬುದು ನನ್ನ ನಿರ್ಣಯವೂ ಹೌದು. ಇನ್ನೊಂದು ವಿಚಾರವನ್ನ ಮಾಡುವುದೇ ಹೌದಾದರೆ ಬಹಳಷ್ಟು ವಿಷಯಗಳನ್ನ ಮಾತನಾಡಬಹುದು. ಆದರೆ ಪ್ರಸಂಗಕ್ಕೆ, ಸಂದರ್ಭಕ್ಕೆ ಸರಿಯಾದ ವಿಷಯಗಳನ್ನೇ ಇಲ್ಲಿ ಹೇಳಬೇಕು. ಈ ಸಭೆಗೆ ಪ್ರಧಾನವಾಗಿ ಬೇಕಾದದ್ದು ಏನು? ನಮ್ಮಲ್ಲಿ ಒಂದು ಒಗ್ಗಟ್ಟು ಉಂಟಂತ ತೋರಿಸಿಕೊಳ್ಳಬೇಕು. ಇದು ಕೌರವನ ಸಭೆಯಾದ ಕಾರಣದಿಂದ ಹಿರಿಯರೆಲ್ಲರನ್ನು ಎತ್ತರದಲ್ಲಿ ಕೂರಿಸಿದ್ದೇನೆ. ಪಕ್ಕನೆ ಇಳಿದು ಕೆಳಗೆ ಬರ್ಲಿಕ್ಕೆ ಆಗಬಾರ್ದು ಅವರಿಗೆ. ಇಲ್ಲಿ ಆಡುವ ಮಾತುಗಳು ಅವರಿಗೆ ಸರಿಯಾಗಿ ಅವರಿಗೆ ಕೇಳಿಸಬಾರದು. ಇನ್ನು ನಮಗೆ ಬೇಕಾದವರು ಯಾರು? ಭಾವ ಸೈಂಧವ, ನನ್ನ ಮುದ್ದಿನ ಮಾವ ಶಕುನಿ, ಇವರೆಲ್ಲ ಎಡಭಾಗದಲ್ಲಿದ್ದಾರೆ. ತಮ್ಮ ದುಶ್ಯಾಸನ, ನನ್ನ ಕಿವಿಯ ಪಕ್ಕದಲ್ಲಿಯೇ ಮತ್ತೊಬ್ಬ ಕರ್ಣ, ಇವರೆಲ್ಲರನ್ನು ಹತ್ತಿರದಲ್ಲೇ ಕೂರಿಸಿಕೊಂಡಿದ್ದೇನೆ. ಯಾಕೆ? ನಾವು ಎಷ್ಟೇ ತಯಾರಿ ಮಾಡಿದರೂ ಕೂಡ ಈ ಹಿರಿಯರ ಮುಂದೆ ಮಾತನಾಡುವಾಗ ಸ್ವಲ್ಪ ನಮಗೆ ನೆನಪು ಮಾಡಲಿಕ್ಕೆ ಜನ ಬೇಕಲ್ಲ. ರಾಜಕಾರಣವೂ ಹಾಗೆ ಅಲ್ವೇ? ಹಾಗಾಗಿ ಕುರುಭೂವರನ ಸಭೆಯನ್ನ ಇರಿಸಿದ್ದೇನೆ. ಆದರೆ ನಮಗೆ ಸಂಕಟ ಏನು?
ಕೃಷ್ಣ ಬರ್ತಾನೆ. ಕೃಷ್ಣನ ಬರುವಿಗಾಗಿ ಇಲ್ಲಿ ಏನೆಲ್ಲ ಆಗಬೇಕು, ಬಂದ ಅವನಿಗೆ ಅಂತ ತಿಳ್ಕೊಂಡ್ರು ನಮಗೇನು ಗೊಂದಲ ಇಲ್ಲ. ನಮ್ಮಲ್ಲಿಗೆ ಬರುವಂತ ವ್ಯಕ್ತಿ ನಮ್ಮ ಯೋಗ್ಯತೆಯನ್ನ ಕಾಣಬೇಕೋ ಬೇಡುವ, ಘನಸಿರಿ ಮತ್ತು ಅದರ ಯಾವ ರೀತಿ ಅದನ್ನು ನಾವು ವಿನಿಯೋಗಿಸಬೇಕು ಸಂದರ್ಭಕ್ಕೆ, ಅದೆಲ್ಲವನ್ನು ಮಾಡಬೇಕಾಗಿಯೇ ನಾವು ಇಷ್ಟು ಆಡಂಬರವನ್ನು ಇಲ್ಲಿ ಪ್ರಕಟಿಸಿದ್ದು. ಇಡೀ ಪುರವನ್ನ ಶೃಂಗರಿಸಿದ್ದೇವೆ. ಏನು ಕೃಷ್ಣ ಸ್ವಾಗತಕ್ಕ? ಹೌದು ಅಂತ ತಿಳ್ಕೊಂಡ್ರು ನಮ್ದೇನು ಇದಿಲ್ಲ, ಆಕ್ಷೇಪ ಇಲ್ಲ ಸ್ವಾಮಿ. ನಮ್ಮ ಯೋಗ್ಯತೆಯನ್ನು ಪ್ರಕಟಿಸುವುದಕ್ಕಾಗಿ ಮಾತ್ರ ಇದನ್ನು ಇಷ್ಟು ಸಿದ್ಧಗೊಳಿಸಿದ್ದು. ಇದು ನಮ್ಮ ಐವರಿಗೆ ಗೊತ್ತಿರೋ ವಿಷಯ. ಹಾಗಂತ ಪ್ರವೇಶದ ಒಳಗೆ ಬಂದ ಮೇಲೆ ಈ ಸಭಾಂಗಣದಲ್ಲಿರುವಂತಹ ವೈವಿಧ್ಯವನ್ನ ಕಂಡು ಕೃಷ್ಣನಿಗೆ ಗೊಂದಲ ಆಗಬೇಕು. ಬಂದದ್ದು ಯಾಕೆ ಎನ್ನುವುದನ್ನು ಅವನು ಮರೆಯುವ ಹಾಗೆ ಆಗಬೇಕು ಅಂತ ನಮ್ಮ ಪ್ರಯತ್ನ. ಕೆಲವರು ನಮ್ಮಲ್ಲಿ ಹೇಳಿದ್ದುಂಟು, ಹೇಗೂ ಅವ ನಮ್ಮಲ್ಲಿಗೆ ಬರಲಿಲ್ಲ, ಹೊರಟದ್ದು ನಮ್ಮಲ್ಲಿಗೆ ಅಂತ ಮೊದಲೇ ಪ್ರಚಾರ ಆಗಿದೆ. ಬಂದದ್ದು ನಮ್ಮಲ್ಲಿಗೆ ಅಲ್ಲ, ಇಡೀ ಪುರವನ್ನ ಸುತ್ತಿಕೊಂಡು ಆಮೇಲೆ ನಮ್ಮವನೇ ಆದಂತಹ ಮಂತ್ರಿ. ಹೌದು, ಪದವಿ ಉಂಟೋ ಇಲ್ಲೋ ಕೇಳಬೇಡಿ, ಮಂತ್ರಿ ಅವನು. ನಮ್ಮ ಅಪ್ಪನ ಕಾಲದಿಂದಲೂ ಅವನೇ ಮಂತ್ರಿ ವಿದುರ, ಈಗಲೂ ಅವನೇ ಇದ್ದಾನೆ. ಜನ ಬೇರೆ ಉಂಟು, ಅವನನ್ನು ತೆಗೆದು ಹಾಕ್ಲಿಲ್ಲ ಅಷ್ಟೇ, ಇದ್ದಾನೆ. ಅವನನ್ನೇ ನಮ್ಮ ಕಡೆಗೆ ಕಳಿಸಿ ಒಡೆಯರಿಗೆ ಈಗ ನಮ್ಮಲ್ಲಿ ಮಾತನಾಡಲಿಕ್ಕೆ ಸಮಯ ಉಂಟೋ ಸ್ವಲ್ಪ ಕೇಳಿ ಬನ್ನಿ ಅಂತ ನಮ್ಮ ಮಂತ್ರಿಯನ್ನೇ ನಮಗೆ ಜನ ಮಾಡಿ ಕಳಿಸಿದ್ದಾನೆ ಕೃಷ್ಣ. ಹಾಗಿದ್ರೆ ಅವರಿಗೂ ಸ್ವಲ್ಪ ಅರ್ಥ ಆಗ್ಬೇಕೆಂಬ ಕಾರಣದಿಂದ ಭೂಪನಂದನನಿಗೆ ಇಂದೇನು ಕಜ್ಜ ಬರಲಿ ನಾಳಿನ ದಿನದಲ್ಲಿ ಹೀಗೆ ಹೇಳಿ ಅಲ್ಲಿಂದ ಅಲ್ಲಿಗೆ ಮಾಡಿ ಕಳಿಸಿದ್ದೇನೆ. ಮತ್ತೆ ಪ್ರಾಯ ಆದವರಲ್ಲಿ ನಮ್ಮ ಹುಡುಗಾಟಿಕೆಯವರ ಮಾತಾಡಿದ್ರೆ ಅವರಿಗೆ ಅರ್ಥವೂ ಆಗುವುದಿಲ್ಲ. ಪೂರ ಅವರು ಕಲ್ತದ್ದು ಹೆಚ್ಚಿರೋದ್ರಿಂದ ನಾವು ಹೇಳಿದ ಅವರಿಗೆ ಅರ್ಥವೂ ಆಗುವುದಿಲ್ಲ. ಅವ ಅಷ್ಟಕ್ಕೆ ಹೂಗುಟ್ಟಿದ ಹೋದ. ಆಮೇಲೆ ಇವತ್ತು ಬೇಕಾದ ಹಾಗೆ ಸಭೆಯನ್ನು ನಾನು ಸಿದ್ಧಗೊಳಿಸಿ ನಮ್ಮ ದೂತನಲ್ಲಿ ಹೇಳಿ ಕಳಿಸಿದ್ದೇನೆ. 7 ದೂತ ಶ್ರೀಕೃಷ್ಣನಲ್ಲಿ ಹೋಗಬೇಕು, ಬರ್ಲಿಕ್ಕೆ ಸಮಯ ಉಂಟೋ ಬರ್ಲಿ ಎನ್ನುವುದಾಗಿ ಹೇಳಿ ಕಳಿಸಿದ್ದೇನೆ. ನೋಡೋಣ, ಸಭೆಯಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಈ ಬಂದದ್ದು ಒಂದು ಉಂಟಲ್ಲ, ಕೃಷ್ಣ ಬೇಗ ಮುಗಿಸಿ ಹೋದ್ರೆ ನಮಗೆ ಪ್ರಕರಣ ಒಳ್ಳೆಯ ತರದಲ್ಲಿ ಮುಕ್ತಾಯ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗೆ. ಹಾಗಾಗಿ ಬರಲಿ, ನಡೆಯಬೇಕಾದಂತಹ ಎಲ್ಲ ವೈಭವಗಳು ದೀರ್ಘವಾಗಿ ಶೀಘ್ರವಾಗಿ ನಡೆಯಲಿ. ನೋಡೋಣ ನೋಡೋಣ ನೋಡೋಣ. ಕೌರವನಿಗೆ ಬೇಕಾದ ಶೈಲಿ ಇತ್ತು. ಮತ್ತೆ ಸಾಮಾನ್ಯವಾಗಿ ಕೌರವನ ಪೀಠಿಕೆಯದ್ದೇ ಆದಂತಹ ಒಂದು ಮಾದರಿ ಅಂತ ಇರ್ತದೆ. ಆ ಮಾದರಿಯಲ್ಲೇ ಅರ್ಥ ಇತ್ತು ಅಲ್ವಾ? ಸ್ವಲ್ಪ ವಿನೋದ, ಸ್ವಲ್ಪ ವ್ಯಂಗ್ಯ, ಮತ್ತೆ ಅದೇ ಕೃಷ್ಣನ ಕುರಿತಾದಂತಹ ಭಾವ ಏನುಂಟು ಅದು ಬಂದಿದೆ. ಒಂದು ಸನ್ನಿವೇಶ ಬದಲಾವಣೆಯ ಸಂದರ್ಭ ಇದು. ಅಂದರೆ ವಿದುರ ಭಕ್ತಿಯ ಪ್ರಕರಣ ಮುಗಿದಿರ್ತದೆ, ಅಲ್ಲಿವರೆಗೆ ಭಕ್ತಿ ರಸವೇ ಇರ್ತದೆ. ಒಂದು ತಕ್ಷಣದಲ್ಲಿ ಒಂದು ಸ್ಥಿತ್ಯಂತರ ಕಾಣಬೇಕಾದ ಒಂದು ಸನ್ನಿವೇಶದ ಒಡ್ಡೋಲಗ, ಕೌರವನ ಒಡ್ಡೋಲಗ. ಹಾಗಾಗಿ ಅದರಲ್ಲಿ ಈಗ ಇವರು ಬಳತಿ ಬಗರ್ನವರು ಹೇಳಿದಾಗ ಸ್ವಲ್ಪ ವ್ಯಂಗ್ಯ ಬೇಕಾಗ್ತದೆ, ಸ್ವಲ್ಪ ತೀಕ್ಷ್ಣತೆ ಬೇಕಾಗ್ತದೆ, ಕೌರವನ ದಾಷ್ಟ್ಯ ಕಾಣಬೇಕಾಗ್ತದೆ. ಮತ್ತು ಸ್ವಗತ ಅನ್ನುವುದು ಒಂದು ಪಾತ್ರದ ಮನೋಗತವನ್ನು ಹೇಳಿಕೊಳ್ಳಿಕ್ಕಿರುವ ಅವಕಾಶ. ಯಾವುದನ್ನು ಒಂದು ಇದರ ಅರ್ಥಧಾರಿಯಲ್ಲಿ ಪ್ರಕಟವಾಗಿ ಹೇಳಲಿಕ್ಕೆ ಆಗುವುದಿಲ್ವೋ, ಅಥವಾ ಒಂದು ಪಾತ್ರದ ಭೂಮಿಕೆ, ಆ ಪಾತ್ರತ್ವ ಅದರ ಭೂಮಿಕೆ, ಅದರ ಅಂತರಂಗ, ಅದನ್ನು ಹೇಳುವುದಕ್ಕಿದ್ದದ್ದು. ಈಗ ಪಾಂಡವ ದ್ವೇಷ ಸ್ಪಷ್ಟ ಕಾಣಬೇಕು ಕೌರವನ ಸ್ವಗತದಲ್ಲಿ ಅಂತ ನನಗೆ ಕಾಣುವುದು. ಪಾಂಡವ ದ್ವೇಷ ಸ್ಪಷ್ಟವಾಗಿ ಕಾಣಬೇಕು. ಅರಸ ಕೇಳಾದಿನದಿ ಕುರು ಭೂಪರನೊಡ್ಡೋಲಗದ ಘನಸಿರಿ ಹೇಳುವಲ್ಲಿ ಪಾಂಡವ ದ್ವೇಷ. ಮತ್ತು ಒಂದು ಸಾಮಾನ್ಯವಾಗಿ ಸ್ವಗತ ಹೇಳುವಾಗ ಹೇಗೆ ಕೇಳಿದರೆ ಕತೆ ಹೇಗೆ ಎಂಡಾಗ್ತದೆ ಅದಕ್ಕೊಂದು ಅನುಕೂಲ ಆಗುವಾಗ ಸಾಧ್ಯ ಆದಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಅಲ್ಲ, ಅದು ಚೆಂದ ಆಗೋದು. ಇದಿಲ್ಲದೆ ಕೇವಲ ಸುಮ್ಮನೆ ಕತೆ ತಿಳಿಸಲಿಕ್ಕೆ ಮಾತ್ರ ಹೇಳಿದಾಗೆ ಅಂತ ಆಗಬಾರ್ದು.
ಅದಾಗಬೇಕು ಅಂತಾದ್ರೆ ಇದು ಏನಾಗ್ತದೆ ಈಗ ಕೊನೆಗೆ ಹೇಗೆ ಎಂಡ್ ಆಗ್ತದೆ ಅನ್ನೋದ್ರ ಒಂದು ಮುನ್ನೋಟ. ಈಗ ಒಂದು ಸ್ವಗತ ಕೇಳುವಾಗ ಒಬ್ಬ ಶ್ರೋತೃ ಬರಬೇಕು. ಈಗ ಒಂದು ಈ ಸನ್ನಿವೇಶ ಪ್ರಸಂಗವೇ ಗೊತ್ತಿಲ್ಲದಿದ್ದು ಒಬ್ಬ ಹೊಸ ಪ್ರೇಕ್ಷಕ ಬಂದು ಕೂತ್ರೆ ಅವನಿಗೆ ಸ್ವಗತ ಕೇಳುವಾಗ ಸಾಧಾರಣ ಇದು ಕತೆ ಎಂಡ್ ಹೇಗೆ ಆಗ್ತದೆ ಅನ್ನೋದ್ರ ಒಂದು ಕಲ್ಪನೆಯನ್ನು ಒಂದು ಸ್ವಲ್ಪವಾದರೂ ಮಾಡಲಿಕ್ಕೆ ಅನುಕೂಲ ಆಗುವಷ್ಟು ಸಂದರ್ಭ ನೋಡಿ ಸ್ವಗತ ಮಾತಾಡಿದ್ರೆ ಹೌದು. ಕೌರವನಿಗೆ ಮತ್ತೆ ಕೃಷ್ಣ ಬಂದ ಮೇಲೆ ಮಾತುಕತೆಯಾಗಿ ನಿರ್ಣಯ ಆಗುವುದಲ್ಲ, ಅವನು ಮೊದಲೇ ನಿರ್ಣಯ ಮಾಡಿ ಆಗಿದೆ, ರಣಬೀಳ್ಳಿ ಸಿದ್ಧ ಮಾಡಿ ಇಟ್ಟಾಗಿದೆ. ಅವ ಹೇಗಾದರೂ ಯುದ್ಧವೇ ನಿರ್ಣಯ ಅವನದು. ಕೃಷ್ಣ ಎಂಥದ್ದು ಮಾತನಾಡಿದ್ರು ಅವನದ್ದದೇ. ಹಾಗಾಗಿ ಆ ಧೋರಣೆ ಬರುವಾಗ ಮಾತನಾಡಿದೆ ಅಲ್ಲ, ಒಂದು ಕಲಿಯುವ ಹಂತದಲ್ಲಿ ಇಷ್ಟನ್ನೆಲ್ಲ ನಾವು ಇಟ್ಟುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದು. ಚಂದ ಹೇಳಿದ್ದೀರಿ, ಚಂದ ಆಗಿದ ಇದು. ಈಗ ಇವರು ಹೇಳಿದಾಗ ಠೇಂಕಾರ ಗಾಂಭೀರ್ಯ ಎಲ್ಲ ಉಂಟು. ಮತ್ತೆ ತುಂಬ ಭಾಗವತರಲ್ಲೇ ಮಾತನಾಡು ಸ್ವಗತ ಅಂತ ಆದರೂ ಅವರಲ್ಲೇ ಮಾತಾಡಿದಾಗ ಆಗಬಾರ್ದು. ಅದರೊಂದು ಭಾಗವತರನ್ನೊಂದು ಎದುರು ಪಾತ್ರದ ಹಾಗೆ ಮಾಡಿದಾಗ ಆಗಬಾರ್ದು. ಒಂದು ಸಲ ಈಗ ನೋಡಿ ಹೀಗೆ ಎಂಥದ್ದು ಒಂದು ಬರಬೇಕಾಗ್ತದೆ, ಮತ್ತು ಮೇಲೆ 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 ಅದೇ ಬರಬಾರ್ದು. ಅಂದರೆ ಅದೊಂದು ಇದ್ರ ಪಾತ್ರ ಅಲ್ಲ ಭಾಗವತರು ಅಂದರೆ, ಅವರು ಕತೆ ಮುನ್ನಡೆಸಲಿಕ್ಕಿರುವ ಸೂತ್ರಧಾರ ಮಾತ್ರ ಅಲ್ವಾ. ಮತ್ತು ಅವರನ್ನೇ ಸಂಬೋಧಿಸಬೇಕಾಗಿಲ್ಲ, ಒಂದೆರಡು ಸಲ ಚಂದಕ್ಕೆ ಬೇಕಾಗ್ತದೆ ನೋಡಿ ಹಾಗೆ ಹೀಗೆ ಅಂತ. ಮತ್ತು ಸಭೆಯವರಿಗೆ ಒಪ್ಪಿಸಿದಾಗೆ ಮಾತಾಡಲಿಕ್ಕೆ ಬರ್ತದೆ. ಹೀಗೆ ಒಂದು ಅದಕ್ಕೊಂದು ಮಾರ್ಗ ನಿರ್ಣಯವನ್ನು ಮಾಡಿಕೊಳ್ಬಹುದು. ಚಂದ ಹೇಳ್ತೀರಿ. ತುಂಬ ಕೌರವ ಹೇಳಿದವರು ಅವರು, ಆದ್ದರಿಂದ ಅವರು ಹೇಳಿದ್ದು ಅಥೆಂಟಿಕ್ಕೆ. ಪೀಠಿಕೆಗಳೆಲ್ಲವೂ ಹೆಚ್ಚಾಗಿ ಸ್ವಗತವೇ, ಹೆಚ್ಚಾಗಿ ಅಲ್ಲ ಸ್ವಗತವೇ. ಸ್ವಗತಗಳೆಲ್ಲ ಪೀಠಿಕೆಗಳಲ್ಲ. ಈ ಅಂತರ ನಮಗೆ ಹೇಳುವಾಗ ಗೊತ್ತಿರಬೇಕು. ಪ್ರಸಂಗದ ಮಧ್ಯದಲ್ಲಿ ಈಗ ನೆಕ್ಸ್ಟ್ ಅದರ ಡಿವಿಷನ್ ಅದೇ ಇರುವುದು ಸ್ವಗತ. ಅದರ ಅಂತರವನ್ನು ಸ್ವಗತ ಅಂದರೆ ನಮ್ಮ ಒಳಗಿದ್ದದ್ದು ಅಂತ ಅವರು ಹೇಳಿದ ಹಾಗೆ ಇದು ಸ್ವಗತವೇ. ಕೌರವನ ಪೀಠಿಕೆ ಎಂಬುದು ಸ್ವಗತವೇ. ಆ ಸ್ವಗತದಲ್ಲಿ ಅವನ ಅಂತರ್ಭಾವಗಳೆಲ್ಲ ಮಾತಾಗಿ ಬರಬೇಕು. ಹಾಗೆ ಅಂತ ಪೀಠಿಕೆ ಎಂಬುದು ಒಂದು ಆರಂಭವೂ ಹೌದು. ಈಗ ಅಲ್ಲಿಯವರೆಗೆ ಈಗ ಕೌರವನ ಪೀಠಿಕೆಗೆ ಯಾಕೆ ಮಹತ್ವ ಬಂತು ಅಂತ ನೋಡಿದರೆ, ಆ ಪ್ರಸಂಗತ್ವೇನ ಪಾಂಡವರ ನಿಲುವು, ಅದರ ಬಗ್ಗೆ ಸಮಾಲೋಚನೆ, ಕೃಷ್ಣನ ಮಾತು ಎಲ್ಲ ಬರ್ತದೆ. ಕೌರವನ ಪರವಾಗಿ ಕೌರವನೇ ಮೊದಲಿಗೆ ಮಾತಾಡುವುದು ಆ ಪ್ರಸಂಗದಲ್ಲಿ. ಕೃಷ್ಣ ಸಂಧಾನ ಎಂಬ ಇಷ್ಟು ನಿರ್ದಿಷ್ಟ ಪ್ರಸಂಗದಲ್ಲಿ. ಈಗ ಅದರ ಮೊದಲ ಪಾರ್ಥಸಾರಥಿ ಎಲ್ಲ ತಗೊಂಡ್ರೆ ಬೇರೆ. ಆಗ ಪ್ರತಿನಾಯಕ ಪಾತ್ರವೋ ಅಥವಾ ವಿರುದ್ಧ ಪಕ್ಷದಲ್ಲಿದ್ದ ಪಾತ್ರವೋ ಅದರ ಧೋರಣೆಗಳೇನು, ನಿಲುವುಗಳೇನು, ಇದನ್ನು ಸ್ಪಷ್ಟೀಕರಿಸ್ತಾ ಹೋಗಬೇಕು. ಪದ್ಯದ ಆಶಯದಲ್ಲಿ ಅರಸ ಕೇಳಾದಿನದಿ ಕುರುಭೂವರನ ಒಡ್ಡೋಲಗದ ಘನ ಸಿರಿ ಮೆರೆವ ಸಭೆಗೇನೆಂಬೆ ಸುರಪನ ಸಭೆಯ ನಿಂದಿಸಿತು. ಇದು ಆ ಸಭೆಯ ವರ್ಣನೆಯ ಹಾಗೆ ಉಂಟು. ಅದರಲ್ಲಿ ನಿಮಗೆ ನೀವು ಅವಕಾಶವನ್ನು ಹುಡುಕಿಕೊಂಡು ಕುರುಭೂವರನ ಒಡ್ಡೋಲಗದ ಘನಸಿರಿ, ತುಂಬ ಜನ ಮಾಡುವುದನ್ನೇ ನಾನು ಹೇಳುದು, ಅದನ್ನು ಇಟ್ಟುಕೊಂಡು ಕುರುಭೂವರ ಆಗಬೇಕು ಅಂತ ಹೊರಟು ಒಡ್ಡೋಲಗ ಎಲ್ಲೆಲ್ಲಿಯೋ ಕೊಡ್ತಾ ಇದ್ದಾರೆ ಅಂತ ಪಾಂಡವ ಕೌರವ ದ್ವೇಷಕ್ಕೆ ಅದನ್ನು ತಂದು ಪಾಂಡವ ಕೌರವ ದ್ವೇಷದ ಈಗಿನ ಸ್ಥಿತಿ ಏನು ಎಂಬುದನ್ನು ಸೂಚ್ಯವಾಗಿ ತಿಳಿಸಿ, ಇದರಲ್ಲಿ ತನ್ನ ನಿಲುವೇನೆಂಬುದನ್ನು ಅವರು ಹೇಳಿದ ಹಾಗೆ ಕೊನೆಯ ತನಕ ಒಂದು ಕೊನೆಯ ನೋಟ ಇಟ್ಟುಕೊಂಡು ನಾನು ಹೀಗೆ ಮುಗಿಸ್ತೇನೆ ಅಂತ ಹೇಳಿದ್ದು. ಮಧ್ಯದಲ್ಲಿ ನಿಲುವು ಬದಲಾಗುವ ಪಾತ್ರ ಆದರೆ ಹಾಗೆ ಅರ್ಥ ಹೇಳಲಿಕ್ಕಾಗೋದಿಲ್ಲ, ಅದು ಗಮನಿಸಬೇಕು. ನಾವು ಕೊನೆಯ ನೋಟ ಇಟ್ಟುಕೊಂಡು ಪೀಠಿಗೆ ಹೇಳಬಹುದಾದ ಪಾತ್ರ ಯಾವುದು, ಮಧ್ಯದಲ್ಲಿ ಆ ಪಾತ್ರದ ನಿಲುವೇ ಬದಲಾಗುತ್ತದೆ, ಆಗುವುದಿಲ್ಲ. ಈ ಪಾತ್ರಕ್ಕೆ ಹಾಗಲ್ಲ. ತನ್ನ ಹಠದಿಂದ ಛಲದಿಂದ ತಾನು ಬಯಸಿದಂತೆ ರಣವೀಳ್ಯ ಕೊಡುವ ಒಂದು ಕೌರವ. ಆಗ ಕೊನೆಯ ನೋಟ ಇಟ್ಟುಕೊಂಡು ಮಾತಾಡಿದಷ್ಟು ಪ್ರಸಂಗದ ಪೀಠಿಕೆ ಎಂಬುದು ಒಂದು ಸಮಗ್ರವಾಗ್ತದೆ, ಸಮರ್ಪಕ ಆಗ್ತದೆ. ಮತ್ತು ಸಂವಾದದಲ್ಲಿ ಈಗ ಪಾತ್ರಗಳು ವಿರೋಧ ಆದರೂ ಪಾತ್ರಧಾರಿಗಳಲ್ಲಿ ಒಂದು ಮೈತ್ರಿ ಸ್ನೇಹ ಭಾವ ಇದ್ದದ್ರಿಂದ ನೀವು ಪಕ್ಕನೆ ತಪ್ಪಿದರೆ ತಿದ್ದುವುದಕ್ಕೆ ಪರೋಕ್ಷವಾಗಿ ಒಂದು ಸೂಚನೆ ಕೊಟ್ಟು ತಿದ್ದಿಕೊಳ್ಳುವಂತೆ ಮಾಡಲಿಕ್ಕೆ ಒಂದು ಅವಕಾಶ, ಅನುಕೂಲ ಇರ್ತದೆ. ಪೀಠಿಕೆಯಲ್ಲಿರುವುದಿಲ್ಲ. ಈಗ ತಪ್ಪು ಅಂತ ಹೇಳಿದ್ದಾಳೆ, ನಾನು ಉಲ್ಲೇಖಿಸ್ತಾ ಇರುವುದು ನಿಮ್ಮ ಗಮನಕ್ಕೆ ಬರಲಿ, ಎಲ್ಲರೂ ಗಮನಿಸಬೇಕೆಂಬುದಕ್ಕೆ. ದೊಡ್ಡವರಿಗೆಲ್ಲ ಮಕ್ಕಳ ಮಾತು, ಹುಡುಗರ ಮಾತು ಇಷ್ಟ ಆಗುವುದಿಲ್ಲ ಅಂತ. ಕೌರವನಿಗೆ ಹೆಚ್ಚು ಕಡಿಮೆ 65 ವರ್ಷ ಪ್ರಾಯ. ಅದು ಹುಡುಗರು ಅಂತ ಹೇಳಿದಾಗ ಈಗ ಅದು ತುಂಬ ಆಗ್ತದೆ. ಈಗ ನಿಮಗೆ ಮಾತ್ರ ಅಲ್ಲ, ನಾವು ಮಾತಾಡುವಾಗಲೂ ಈ ಕರ್ಣಾರ್ಜುನ ಕಾಲಗೆ ಇತ್ತಲು ಹತ್ತಿತ್ತು ಅಂತ ಹೇಳಿದಾಗ ಹುಡುಗರು ಮಾತಾಡಿದಾಗ ಮಾತಾಡ್ತೇವೆ ಕೆಲವೊಮ್ಮೆ, ತಪ್ಪು. ಯಾಕೆಂದ್ರೆ ಅದು ಆ ಪಾತ್ರದ ಮೆಚೂರಿಟಿಯನ್ನು ಕಾಣಿಸ್ತಾ ಬರುವ ಮಾತಾಗಬೇಕು. ಪಕ್ಕ ಹುಡುಗರು ಅಂದರೆ ಯೌವನದಲ್ಲಿದ್ದ ಪಾತ್ರಗಳು ಎಂಬ ಭಾವ ಸಭೆಗೆ ಸಿಗ್ತದೆ. ಅದು ಯೌವನ ದಾಟಿ ಮಕ್ಕಳಿಗೆ ಮಕ್ಕಳಾಗುವ ಪ್ರಾಯದಲ್ಲಿರುವವರು.
ಕೌರವ ಪಾಂಡವರೆಲ್ಲರೂ ಕೂಡ. ಇದು ನಮ್ಮ ತಲೆಯಲ್ಲಿರ್ಬೇಕು. ಇನ್ನೊಂದು, ಕೌರವನ ಧೋರಣೆ ಗಮನಿಸುವಾಗ, ಈಗ ನೀವು ಭಾಗವತರಲ್ಲಿ ಅವರು ಹೇಳಿದಾಗ ಒಂದು ಸಂವಹನಕ್ಕೆ ಒಬ್ಬನೇ ಮಾತಾಡುವಾಗ ಒಂದು ಪೂರಕವಾಗಿ ಭಾಗವತರನ್ನು ತಗೊಳ್ಳೋದು ಕ್ರಮ ಉಂಟು. ಸ್ವಾಮಿ ಸ್ವಾಮಿ ಅಂದರೆ ಬಡಗು, ನೀವು ಉಪ್ಪಿನಕೋಟೆಯಿಂದ ಬರ್ತಾ ಇರೋದು ಕಾಣ್ತದ, ಬಡಗುತಿಟ್ಟಿನಲ್ಲಿ ಹಾಗೆ ಮಾತಾಡುವ ಕ್ರಮ ಹೆಚ್ಚು. ಕೌರವನ ಮನೋಭೂಮಿಕೆಗೆ ಆ ಸಂಬೋಧನೆ ಸಂಗತ ಆಗುವುದಿಲ್ಲ. ನೀವು ಗಮನಿಸಿ, ಯಾರನ್ನು ಸ್ವಾಮಿ ಅಂತ ಒಪ್ಪದ ಪಾತ್ರ ಅದು. ನೀವು ಮಧ್ಯದಲ್ಲಿ ಸ್ವಾಮಿ ಸ್ವಾಮಿ ಅಂತ ಹೇಳಿದರೆ ಕೌರವನ ಪಾತ್ರದ ಆಶಯಕ್ಕೆ, ಸ್ವರೂಪಕ್ಕೆ ಅದೆಲ್ಲೋ ಒಂದು ತೊಡಕಾದಾಗ ಆಗ್ತದೆ. ಅದಕ್ಕಿಂತ ಅಲ್ವೇ, ನೀವೇನು ಹೇಳ್ತೀರಿ, ಇಷ್ಟು ಕೇಳಿದರೂ ಸಾಕಾಗ್ತದೆ. ಸಂಬೋಧನೆಯಲ್ಲಿ ಒಬ್ಬನ ಹಿರಿತನವನ್ನು ಒಪ್ಪಿದರೆ ಆ ಕೌರವನ ಮೆಂಟ್ಯಾಲಿಟಿಗೆ ಅದು ಸ್ವಲ್ಪ ಬಾಧೆಯನ್ನೇ ಕೊಡ್ತದೆ. ಅವ ಒಂದು ಹಂತದಲ್ಲಿ ಅಪ್ಪನನ್ನೇ ಒಪ್ಪಿದವಲ್ಲ, ಅಪ್ಪನನ್ನು ಬಳಸಿಕೊಂಡವ. ಈಗ ಅವನನ್ನು ಗಮನಿಸಿದರೆ ಹಾಗಿರುವಾಗ ಅದನ್ನು ನಾವು ಗಮನಿಸಬೇಕು. ನಮ್ಮ ಸ್ವಭಾವ ಅಲ್ವ ನಮ್ಮ ಮಾತಿನಿಂದ ಪ್ರಕಟ ಆಗೋದು, ಅದು ಸ್ವಗತದಲ್ಲಿ ಆಗುವಾಗ ಈ ಅಂಶಗಳನ್ನು ಗಮನಿಸಬೇಕು ಅಂತ ಅನ್ನಿಸಿತು ಸ್ವಗತದಲ್ಲಿ, ಇದು ಪೀಠಿಕೆಯಲ್ಲಿ. ಒಂದು, ಈಗ ಅವರು ಕೌರವನ್ನು ಪ್ರಸ್ತುತಪಡಿಸಿದರು, ಅದಕ್ಕೆ ಹೇಗಾದರೆ ಚಂದ ಅಂತ ನಮ್ಮ ಅನಿಸಿಕೆಯನ್ನು ನಾವು ಹೇಳಿದೆವು. ಅವರು ಹೇಳಿದ್ದನ್ನು ನಾವು ಹೇಳಿದ್ದನ್ನು ನೀವು ಕೇಳಿದ್ದೀರಿ. ಇದರ ಕೊನೆಯಲ್ಲಿ ನಾನು ನೀವು ಹೇಳಿದ್ದನ್ನು ಒಳಪಡಿಸಿ ಯಾರಾದರೂ ಒಬ್ಬರು ಕೌರವನ ಅರ್ಥ ನಾನೊಮ್ಮೆ ಹೇಳಿ ನೋಡ್ತೇನೆ ಅಂತ ಎದ್ದು ಬಂದರೆ ಅಷ್ಟರ ಮಟ್ಟಿಗೆ ಈ ಶಿಬಿರ ಸಾರ್ಥಕ ಅಂತ ನಾನು ತಿಳಿಯುತ್ತೇನೆ. ಒಂದು ಪ್ರಯತ್ನ ಮಾಡಿ. ಯಾಕೆಂದರೆ ಇದು ಸ್ವಯಂ ಸ್ಫೂರ್ತಿಯಿಂದ ಪಾಲ್ಗೊಳ್ಳುವುದಕ್ಕಿದ್ದ ವೇದಿಕೆ. ಆದ್ದರಿಂದ ಅದನ್ನು ನಾನು ಅಳವಡಿಸಿ ಇದನ್ನು ಚಂದ ಮಾಡಬಹುದು ಅಂತ ನಿಮಗೆ ಯಾರಿಗಾರು ಬಂದು, ಅಥವಾ ಅವರಿಗೇ ಬಂದರು ಪುನಃ ಪ್ರಸ್ತುತ ಮಾಡಬಹುದು. ಇಲ್ಲ ಇಲ್ಲ, ಅದು ಸರಿ, ಅದು ಗೊತ್ತಾಯ್ತು. ಸ್ವಗತ ಬ್ರಾಹ್ಮಣ ರೂಪದಿಂದ ಕೃಷ್ಣಾರ್ಜುನರು ಬಂದು ಯಾಗಭಂಗ ಆಯಿತೆಂಬ ವಿಷಾದದಲ್ಲಿದ್ದಂತಹ ಮಯೂರಧ್ವಜನಿಗೆ ಎದುರಾಗಿ ಮಗನನ್ನು ಸಿಂಹ ಹಿಡೀತು ಅಂತ ಹೇಳ್ತಾ ಅದನ್ನು ಬಿಡಿಸುವುದಕ್ಕೆ ನಿನ್ನ ದೇಹಾರ್ಧ ಬೇಕು ಅಂತ ಹೇಳಿ ನಿಲ್ಲಿಸಿದಲ್ಲಿಗೆ ಎನಲು ವಿಪ್ರನ ನುಡಿಗೆ ಜನಪತಿ ಅಂತ ಪ್ರಾರಂಭ ಆಗುವ ಒಂದು ಪದ್ಯದಲ್ಲಿ ಮಯೂರಧ್ವಜನ ಒಂದು ಸ್ವಗತ ಉಂಟು. ಅದನ್ನು ಮಹೇಂದ್ರಾಚಾರ್ಯ ಇವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಮಯೂರಧ್ವಜನ ಪೀಠಿಕೆ ಮೊದಲೇ ಆಗಿರ್ತದೆ, ಅದನ್ನು ಗಮನಿಸಬೇಕು. ಆ ಪೀಠಿಕೆಗಿಂತ ಭಿನ್ನವಾದ ಧೋರಣೆ ಇಟ್ಟುಕೊಂಡು ಆ ಸನ್ನಿವೇಶದಲ್ಲಿ ಅಂತರಂಗದಲ್ಲಿ ಹುಟ್ಟಿದ ಭಾವ, ಹೊರಗೆ ಹೇಳಿ ತನ್ನೊಳಗಿದ್ದ ಭಾವವನ್ನು ಸ್ವಗತವಾಗಿ ಈಗ ಪ್ರಸ್ತುತಪಡಿಸ್ತಾರೆ. ಎನಲು ವಿಪ್ರನ ನುಡಿಗೆ ಜನಪತಿ ಮನದಿ ಗ್ರಹಿಸಿದ, ಎನಲು ವಿಪ್ರನ ನುಡಿಗೆ ಜನಪತಿ ಮನದಿ ಗ್ರಹಿಸಿದನು. ಎಂದಿಗಾದರೂ ತನುವ ಶಾಶ್ವತ, ಎಂದಿಗಾದರೂ ತನುವು ಅಶಾಶ್ವತ. ಮುದನಿಗೆಯಲು ಕೀರ್ತಿ ಧರಣಿಯಲಿ ಇನ ಶಶಿಗಳಿಪ್ಪನ ಕವಿಗುದು. ಬುಧನಿಗೆಯಲು ಕೀರ್ತಿ ಧರಣಿಯಲಿ ಇನ ಶಶಿಗಳಿಪ್ಪನ ಕವಿಗುದು. ಎಂದೆನು ತಲಾತನ ಕೂಡೆ ತನ್ನಯ ತನುವನಿತ್ತಪೇ, ತನ್ನಯ ತನುವನಿತ್ತಪೇ ಎನಲು ಮರುಗಿದುದ ಗಿಡ ಜನನಿವಗ, ಎನಲು ಮರುಗಿದುದು ಅಖಿಳ ಜನನಿವಗ, ಎನಲು ವಿಪ್ರನ ನುಡಿಗೆ ಜನಪತಿ ಮನದಿ ಗ್ರಹಿಸಿದ.
ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಎನ್ನುವ ಹಾಗಾಗಿ ಹೋಯ್ತಲ್ಲ ಈ ಮಯೂರ ಧ್ವಜನ ಬದುಕು. ಹ. ನನ್ನ ಬದುಕಿನ ಪರಮ ಲಕ್ಷ್ಯ ಏನು ಅಂತ ಕೇಳಿದ್ರೆ, ಈ ದೇಹದಲ್ಲಿ ಉಸಿರು ನಿಲ್ಲುವುದರ ಒಳಗಾಗಿ ಒಮ್ಮೆ ಈ ಚರಮ ಚಕ್ಷುಗಳಿಂದ ಆ ಪರಮ ಪಾವನ ಮೂರ್ತಿಯಾದಂತಹ ಕೃಷ್ಣನನ್ನ ಕಾಣಬೇಕು. ಅದೇ ಆಶಯವನ್ನ ಬದುಕಿನಲ್ಲಿ ಹೊತ್ತು ಆ ಸಂದರ್ಭಕ್ಕಾಗಿ ಕಾಲವನ್ನ ಕಾಯ್ತಾ ಇದ್ದವ. ಆದ್ರೆ ನಿನ್ನೆಯ ದಿನ ನಡೆದಂತಹ ಘಟನೆಯಿಂದಾಗಿ ನನ್ನ ಬದುಕಿನ ಕನಸುಗಳೆಲ್ಲ ನುಚ್ಚು ನೂರಾಗಿ ಹೋಯಿತು. ಆತ್ಮ ವೈ ಪುತ್ರನಾಮಾಸಿ, ತಂದೆಯ ಆತ್ಮವೇ ಮಗನಾಗಿ ಉದಿಸಿ ಬರುವುದಂತೆ. ಅದು ಹೌದು ಅಂತಾದ್ರೆ ತಂದೆಯ ಆಶಯವನ್ನ ಮಗ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು, ಮಾಡಿಕೊಳ್ಳಿಲ್ಲ. ಇದಕ್ಕೆ ಪ್ರಾರಬ್ಧ ಅಂತ ಹೇಳದೆ ಇನ್ನೇನನ್ನ ಹೇಳುವುದಕ್ಕೆ ಸಾಧ್ಯ? ಯಾಕೀ ಯಾಗ, ಯಾಕೀ ಬದುಕು ಎನ್ನುವ ನೆಲೆಗೆ ಬಂದು ಮುಟ್ಟಿದ್ದೆ. ಆದ್ರೆ ಈಗ ಅರ್ಥ ಆಗುತ್ತಾ ಉಂಟು, ಯಾಕೆ ಈ ಬದುಕು. ಬಂದಂತಹ ವಿಪ್ರರಾಡ್ತಾ ಇದ್ದಾರೆ, ಮಯೂರಧ್ವಜ, ಗಾಢ ಮಾರ್ಗದಲ್ಲಿ ಹರಿಯೊಂದು ನನ್ನ ಮಗನನ್ನ ಹಿಡಿಯಿತು, ಅದನ್ನ ರಕ್ಷಿಸುವುದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನೀ ಮನಸ್ಸು ಮಾಡಿದೆ ಅಂತಾದ್ರೆ ಸಾಧ್ಯವಾದೀತು. ಮಯೂರಧ್ವಜ ಇದುವರೆಗೆ ಬದುಕಿನಲ್ಲಿ ಏನನ್ನು ಸಾಧಿಸುವುದಕ್ಕಾಗಲಿಲ್ಲವೇ ಎನ್ನುವಂತಹ ಕೊರಗು ನನ್ನೊಳಗಿದ್ದದ್ದು ಹೌದು. ಹಾಗಂತ ಮುಂದೆ ಸಾಧಿಸಬೇಕಾದರೆ ಬೇಕಾದ ಆಯುಷ್ಯವೂ ಇಲ್ಲ ಎನ್ನುವ ಸತ್ಯವೂ ಗೊತ್ತುಂಟು. ಆದರೆ ನನ್ನ ಬದುಕಿನ ಕೊನೆಯ ಘಟ್ಟದಲ್ಲಿ ಆದರೂ ನನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುವುದಕ್ಕೆ ಬೇಕಾದಂಥ ಒಂದು ಸುವರ್ಣಾವಕಾಶವನ್ನು ಆ ಶ್ರೀಹರಿಯೇ ನನಗೆ ಕರುಣಿಸಿದ ಅನ್ನುವ ಭಾವ ನನ್ನ ಒಳಗೆ ಸ್ಫುರಿಸಿದ್ದು ಸತ್ಯ. ಅದಲ್ಲ ಅಂತಾದರೆ ರತ್ನಾಕ್ಯಪುರದ ಕಾಡಿನಲ್ಲಿ ಹರಿ, ಸಾಮಾನ್ಯ ಹರಿಯೋ, ಮಾತನಾಡುವ ಹರಿ. ಹಾಗಾದ್ರೆ ಅದು ಹರಿಯಲ್ಲ, ನರಹರಿಯೇ ಅಂತ ನಾ ಭಾವಿಸಿದೆ. ವಿಪ್ರರಾಡಿದ್ದಲ್ಲ, ಜನಾರ್ದನನೇ ಆಡಿದ್ದು ಅಂತ ನಾ ಗ್ರಹಿಸಿಕೊಂಡೆ. ತನುವಿದು ಅಶಾಶ್ವತವಾದದ್ದು. ಬದುಕಿನ ಎಷ್ಟೋ ಕಾಲಘಟ್ಟಗಳನ್ನು ಕಳೆದಾಗಿದೆ ಮಯೂರಧ್ವಜ. ಇನ್ನಿರುವುದು ಬಹಳ ಕಡಿಮೆ ದಿನ. ಆದರೆ ಹುಟ್ಟಿದ ಈ ಕಾಯ ಸಾರ್ಥಕವನ್ನು ಕಂಡುಕೊಳ್ಳುವುದಕ್ಕೆ ಬೇಕಾದ ಮಾರ್ಗ ಯಾವುದು ಅಂತ ಕಾಯ್ತಾ ಇದ್ದವ. ಬಂತಲ್ಲ. ಕೊಲ್ಲುವುದಕ್ಕೆ ಬಹಳ ಮಂದಿ ಇದ್ದಾರೆ, ಆದರೆ ಕಾಯುವ ಯೋಗ್ಯತೆ ಎಷ್ಟು ಮಂದಿಗೆ ಬರುತ್ತದೆ ಹೇಳಿ? ವಿಪ್ರವಟುವಿನ ಪ್ರಾಣವನ್ನು ರಕ್ಷಿಸಬಹುದಾದಂತಹ ಒಂದು ಸುವರ್ಣಾವಕಾಶ ನನ್ನ ಪಾಲಿಗೆ ಒದಗುತ್ತದೆ ಅಂತ ಆದರೆ ಇದು ಹರಿಸೇವೆ ಅಲ್ಲದೆ ಮತ್ತೇನು? ಈಗ ನೆನಪಿಗೆ ಬರ್ತಾ ಉಂಟು, ಕಲ್ಪಿತವ ಮಾಡು ಇನ್ನೊಂದು ಯಾಗವ ಅಂತ ನಾರದರಾಡಿದ್ರು. 7 ಯಾಗ ಪೂರೈಸಿ ಆಗಿತ್ತು. 8ನೇ ಯಾಗವನ್ನು ಮಾಡುವುದಕ್ಕೆ ಹೊರಟ ಕಾಲಕ್ಕೂ ಹರಿಯ ದರ್ಶನ ನನಗೆ ಆಗ್ತಾ ಇಲ್ಲವಲ್ಲ. ಈಗ ಅವರಾಡಿದ ಮಾತಿಗೆ ಸಮೀಕರಣ ಮಾಡಿದರೆ ಹೌದು, ಋಷೀಣಾಂ ಪುನರಾಧ್ಯಾನಾಂ ವಾಚಮರ್ಥಾನುಧಾವತೆ ಅಂತೆ. ಅವರಾಡಿದ ಮಾತಿಗೆ ಅರ್ಥ ಆಯಾಯ ಕಾಲಕ್ಕೆ ಬೇಕಾದ ಹಾಗೆ ಹುಟ್ಟಿಕೊಳ್ಳುತ್ತದೆ. 8ನೇ ಯಾಗವನ್ನು ಸಂಕಲ್ಪಿತ ಮಾಡಿದೆ ಅಂತ ಆದರೆ ಹರಿದರ್ಶನ ಆಗುತ್ತದೆ ಅಂತ ಹೇಳಿದ್ರು. ಬಹುಶಃ ಅವರು ಹೇಳಿದ್ದು ಈ ಹರಿಯನ್ನೇ ಕಾಣುತ್ತದೆ. ಬಿಡಿ 4 ಕೈಗಳ ಹರಿಯ ದರ್ಶನವನ್ನು ಮಾಡುವ ಭಾಗ್ಯ ಇಲ್ಲದೆ ಹೋದರೆ ಏನಾಯ್ತಂತೆ? 4 ಕಾಲುಗಳ ಹರಿಗಾದರೂ ನೈವೇದ್ಯವಾಗುವಂತಹ ಯೋಗ ಭಾಗ್ಯ ನನಗೆ ಒದಗಿತಲ್ಲ. ಹಾಗೆ ಆಲೋಚನೆ ಮಾಡಿದರೆ ಹೌದು ಹೌದು, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾರ್ಥಂ ಇದಂ ಶರೀರಂ. ಪ್ರಕೃತಿಯ ಪ್ರತಿಯೊಂದು ಪರೋಪಕಾರಕ್ಕಾಗಿಯೇ ಇರುವುದು.
ಹಾಗಾಗಿ ನಮ್ಮ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣಬೇಕು ಅಂತಾದರೆ ನಾವು ಇನ್ನೊಬ್ಬರಿಗೆ ಉಪಕಾರಿಯಾಗಿರಬೇಕಂತೆ. ನಿಜವಾಗಿ ಕ್ಷತ್ರಿಯನಾದವನ ಧರ್ಮವೂ ಅದೇ ಅಲ್ಲವೋ? ಆರ್ತರ ಸಂರಕ್ಷಣೆಯನ್ನು ಮಾಡಬೇಕಾದದ್ದು. ಅಷ್ಟರಲ್ಲಿಯೂ ಸಿಂಹಕ್ಕೆ ಹೇಳಿದ್ದೇನನ್ನ ನನ್ನ ಶರೀರದ ಅರ್ಧ ಭಾಗವನ್ನಲ್ವೋ? ಜಗತ್ತಿನ ಕಲ್ಯಾಣಕ್ಕೆ ಬೇಕಾಗಿ ತನ್ನ ಬೆನ್ನಿನ ಮೂಳೆಯನ್ನೇ ದಾನವಾಗಿ ಕೊಟ್ಟಂತಹ ಮಹಾತ್ಮರನ್ನು ಕಂಡಿದ್ದೇವೆ ಅಲ್ಲ. ಆಯುಷ್ಯವನ್ನೇ ಧಾರೆ ಎರೆದವರಿದ್ದಾರೆ. ಬೇಡ, ಒಂದು ಪಾರಿವಾಳದ ಪ್ರಾಣದ ರಕ್ಷಣೆಗೆ ಬೇಕಾಗಿ ತನ್ನ ತೊಡೆಯ ಮಾಂಸವನ್ನೇ ಹರಿದು ಗಿಡುಗನ ಬಾಯಿಗೆ ಇಟ್ಟಂತಹ ಶಿಬಿ ಚಕ್ರವರ್ತಿಯ ಅಂಥವರನ್ನ ಕಂಡವರು, ಅಂಥವರ ಬಗ್ಗೆ ಕೇಳಿದವರು, ಅವರು ನಮಗೆ ಆದರ್ಶ. ಸರಿ ಸರಿ, ಇದೇ ಸರಿ ಅಂತ ಮನಸ್ಸಿಗೆ ಕಾಣ್ತಾ ಉಂಟು. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ಅಶಾಶ್ವತವಾದಂತಹ ತನುವನ್ನ ವಿಪ್ರ ಬಾಲಕನನ್ನ ಬದುಕಿಸುವುದಕ್ಕಾಗಿ ನಾವಿನಿಯೋಗಿಸಿದೆ ಅಂತ ಆದರೆ ಸೂರ್ಯ ಚಂದ್ರರು ಇರುವಲ್ಲಿ ಅನಕ ಕೀರ್ತಿ ಶಾಶ್ವತವಾಗುತ್ತದೆ. ನನ್ನ ಕೀರ್ತಿ ಅಂತಲ್ಲ. ನಾಳೆ ಆ ಹುಡುಗ ಬದುಕಿದ ಅಂತ ಆದರೆ ಪ್ರಪಂಚ ಮುಖದಲ್ಲಿ ಅವನ ಕೀರ್ತಿಯನ್ನು ಪಸರಿಸುವುದಕ್ಕಾಗುತ್ತದೆ, ಅವನ ಹೆತ್ತವರಿಗೆ ಆಸರೆಯಾಗುವುದಕ್ಕಾಗುತ್ತದೆ. ಇಷ್ಟನ್ನ ಮಾಡದೇ ಹೋದರೆ ನಾ ಅರಸ ಅಂತ ಎನಿಸಿಕೊಳ್ಳುವುದಕ್ಕೆ ಸಾಧ್ಯವೋ? ಹಾಗಾಗಿ ಗಂಗಾ ತೋಯವನ್ನು ತರಿಸಿದ್ದೇನೆ, ಅದರಿಂದ ಸ್ನಾನವನ್ನು ಗೈದಿದ್ದೇನೆ. ಸಾಲಿಗ್ರಾಮ ಶಿಲೆಗೆ ಅಭಿಷೇಚನಗೊಂಡಂತಹ ಜಲವನ್ನೇ ತೀರ್ಥವಾಗಿ ಸ್ವೀಕಾರ ಮಾಡಿಕೊಂಡಿದ್ದೇನೆ, ಮೈಗೆಲ್ಲ ಪ್ರೋಕ್ಷಿಸಿಕೊಂಡಿದ್ದೇನೆ. ತರುಣ ತುಳಸಿಯ ಮಾಲೆಯನ್ನ ಧರಿಸಿದೆ. ನೆರೆದಂತಹ ವಿಪ್ರಸ್ತೋಮಕ್ಕೆಲ್ಲ ಬೇಕಾದಷ್ಟು ದಾನಗಳನ್ನು ಕೊಟ್ಟಿದ್ದೇನೆ. ಪುರಜನರೆಲ್ಲ ಕಣ್ಣೀರಿಳಿಸ್ತಾ ಇದ್ದಾರೆ, ಅವರವರಲ್ಲಿಯೇ ಮಾತುಗಳನ್ನು ಆಡಿಕೊಳ್ತಾ ಇದ್ದಾರೆ. ಕೊಡ್ತಾನೆ ಅಂತ ಆದರೆ ಏನನ್ನಾದರೂ ಕೇಳುವುದು. ನನ್ನ ಪ್ರಜಾವರ್ಗದವರಲ್ಲಿ ಕೈ ಮುಗಿದು ನಾ ಬೇಡಿಕೊಳ್ಳುವುದು, ನಿಮ್ಮ ಅರಸನಾದವನ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುವುದಕ್ಕೆ ಇದೊಂದು ಸುವರ್ಣಾವಕಾಶ ಹರಿಯೇ ನನ್ನ ಪಾಲಿಗೆ ಒದಗಿಸಿದ್ದಾನೆ ಅಂತ ನಾ ಭಾವಿಸಿಕೊಂಡಿದ್ದೇನೆ. ಸಂತೋಷವಾಗಿ ನನ್ನ ಈ ತನುವನ್ನು ಕಳೆಯುವುದಕ್ಕೆ ನಿರ್ಧರಿಸಿದ್ದೇನೆ. ನಾಳೆ ಈ ಪುಣ್ಯದ ಫಲ ನಿಮಗೆಲ್ಲ ಸಿಕ್ಕೀತು ಅಂತಾದರೆ, ನೀವೆಲ್ಲ ಸೌಖ್ಯದಿಂದ ಸುಖದಿಂದ ಜೀವನವನ್ನು ನಡೆಸುವ ಹಾಗಾಯಿತು ಅಂತಾದರೆ ನನ್ನ ಬದುಕಿಗೊಂದು ಅರ್ಥ ಬಂದ ಹಾಗಾಗುತ್ತದೆ. ದಯವಿಟ್ಟು ಯಾರು ಬೇಸರಿಸಿಕೊಳ್ಳಬೇಡಿ, ಕಣ್ಣೀರಿಳಿಸಬೇಡಿ. ಬಂದೆ ಯೂಪ ಸ್ತಂಭಗಳ ಬಳಿಗೆ ಬಂದೆ. ಯಾರಲ್ಲಿ ಕಟುಕರು? ನನ್ನ ಉಭಯ ಬಾಹುಗಳನ್ನು ಈ ಯೂಪ ಸ್ತಂಭಕ್ಕೆ ಬಂಧಿಸಿ ನನ್ನ ತನುವನ್ನ 2 ಹೋಳುಗಳಾಗಿ ಸೀಳಿ ಈ ತ್ಯಾಗವನ್ನ ಮಾಡುವುದಕ್ಕೆ ಬೇಕಾದ ಸಹಕಾರವನ್ನು ಒದಗಿಸಿ. ಕೃಷ್ಣ ಅಚ್ಯುತ ಅನಂತ, ಜಯ 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 ಜಯ. ಭಕ್ತಿಯಲ್ಲಿಯೂ ಅಂತರ್ಗತವಾಗಿರುವುದು ಕರುಣಾರಸವೇ. ಒಂದು ವಿಶಿಷ್ಟ ಪಾತ್ರ ಮಯೂರಧ್ವಜ. ಒಬ್ಬ ಕಲಾವಿದನ ಸಾಮರ್ಥ್ಯವನ್ನು ಹೊರೆಗಲ್ಲಿಗೆ ಹಚ್ಚಲಿಕ್ಕಿದ್ದ ಪಾತ್ರ ಅದು. ಒಂದು ಮಯೂರಧ್ವಜನೊಂದು ತಕ್ಕ ಮಟ್ಟಿಗೆ ಹಿತ ಆಗುವ ಹಾಗೆ ಇದೆ ಅನ್ನೋ ಹಾಗೆ ಹೇಳಿಸಿದರೆ ಒಬ್ಬ ಕಲಾವಿದ ಅಂತ ಗುರುತಿಸುವ ಮಟ್ಟಕ್ಕೆ ಬಂದಿದ್ದಾನೆ ಅಂತ ನಮಗೆ ಒಪ್ಪಿಕೊಳ್ಳಬಹುದು. ಆದರೆ ಸ್ವಲ್ಪ ತಿದ್ದುಪಡಿಯೆಲ್ಲ ಮಾಡಿದರೆ ಒಳ್ಳೆಯದು ಅಂತ ನನಗೂ ಕಾಣೋದು. ಯಾಕಂದರೆ ಅವನ ತ್ಯಾಗದ ಮೌಲ್ಯ ವರ್ಧನೆ ಆಗುವುದು ಅದು ಹರಿಗಾಗಿ ಕೊಡುವುದು ಅನ್ನುವ ಭಾವ ಬಂದಿರಲ್ಲ. ಒಬ್ಬ ಸಾಮಾನ್ಯ ಬ್ರಾಹ್ಮಣನಿಗೆ ಕೊಡ್ತಾ ಇದ್ದೇನೆ ಅನ್ನುವ ಭಾವದಿಂದಲೇ ಕೊಡಬೇಕು, ಅದಕ್ಕೆ ಮೌಲ್ಯ ಹೆಚ್ಚು. ಮತ್ತು ದೇವರಿಗೆ ಒಪ್ಪಿಸುವುದು ಅಂತ ಬಂದಲ್ಲಿಗೆ ಮತ್ತೇನಿಲ್ಲ ಅಲ್ಲ, ಅಲ್ಲಿಗೆ ಅದರ ಮೌಲ್ಯ ಕಡಿಮೆ ಆಗ್ತದೆ, ಅವನ ಕೊಡುಗೆಯ ಮೌಲ್ಯ ಕಡಿಮೆ ಆಗ್ತದೆ ಅಂತ. ದೇವರಿಗೆ ಕೊಡುವುದು ಅಂತಾದರೆ ಹರಿಗೆ ಸಮರ್ಪಿಸುವುದಕ್ಕೆ ಯಾವತ್ತೂ ಸಿದ್ಧನಾದವನೇ ಮಯೂರಧ್ವಜ. ಇದೀಗ ಹರಿದರ್ಶನ ಆಗದೇ ಇರುವ ಒಂದು ನಿರಾಸೆ, ಅದಕ್ಕೆ ಪ್ರತಿಬಂಧಕನಾಗಿ ಕಂಡಂತಹ ತಾಮ್ರಧ್ವಜನ ಕೆಲಸ. ಒಂದು ಹಂತದಿಂದ
ದೈವದ ಪರೀಕ್ಷೆ ಇದು ಮಯೂರ ಧ್ವಜನಿಗೆ ಅಂತ ಕೇಳುಗನಿಗೆ ಸ್ಪಷ್ಟ ಆಗಬೇಕು. ಹೇಗೆಂದರೆ ಭಗವಂತನಲ್ಲಿ ಪರಿಪೂರ್ಣವಾದ ಒಂದು ಶರಣಾಗತಿ ಒಬ್ಬ ಆತ ಗೃಹಸ್ಥನಿಗೆ ಬರಬೇಕು ಅಂತಾದರೆ ಸಂಸಾರದ ಮೋಹದಿಂದ ಸ್ವಲ್ಪ ಆದರೂ ದೂರ ನಿಲ್ಲಬೇಕು. ಸಂಸಾರದ ಒಂದಿಗೆ ಇರುವಾಗ ಪರಿಪೂರ್ಣವಾದ ಒಂದು ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಇದು ಎಳೆಯುತ್ತದೆ ಈ ಕಡೆಗೆ. ಅದಕ್ಕೆ ದೈವ ಮಯೂರ ಧ್ವಜನಿಗೆ ಕೊಟ್ಟ ಸಂದರ್ಭಗಳಿದು. ಮಗನ ಮೇಲೆ ಬಹಳ ಪ್ರೀತಿ ಅವನಿಗೆ. ಎಷ್ಟು ವಿಶ್ವಾಸ ಕೇಳಿದರೆ ತನಗೆ ಕೃಷ್ಣ ದರ್ಶನಕ್ಕೆ ಉಪಾಧಿಯೇ ತಾಮ್ರಧ್ವಜ ಅನ್ನುವ ವಿಶ್ವಾಸದಿಂದ ಅಶ್ವಮೇಧ ಪ್ರಾರಂಭ ಮಾಡಿದ ಮಯೂರಧ್ವಜ. ಮಗನ ರಕ್ಷಣೆಯ ಮೂಲಕವಾಗಿ ಇದು ಸಾಂಗ ಆಗ್ತದೆ, ಅದರ ಮೂಲಕವಾಗಿ ಶ್ರೀಹರಿಯ ದರ್ಶನ ಆಗ್ತದೆ. ಇದು ನಿರೀಕ್ಷೆ ಇದ್ದದ್ದು ಮಯೂರಧ್ವಜನಿಗೆ. ಅವನ ನಿರೀಕ್ಷೆಗೆ ದೊಡ್ಡ ಹೊಡೆತ ಬೀಳುವಾಗ ಅವನೇ ಕೃಷ್ಣಾರ್ಜುನರನ್ನು ವಿರೋಧಿಸಿದ ಮಧ್ಯದಲ್ಲೇ ಬಂದ. ಆಗ ನಿಜವಾಗಿ ಒಂದು ಸಂಸಾರದ ಮೋಹದಿಂದ ಕಳಚಿಕೊಳ್ಳುವ ಒಂದು ಸಂದರ್ಭವನ್ನು ದೈವ ಅವನಿಗೆ ಒದಗಿಸಿಕೊಟ್ಟಿತು. ಅಂದರೆ ಯಾವುದನ್ನು ನಾವು ಅತ್ಯಂತ ನಮಗೆ ಆಧಾರಭೂತವಾದದ್ದು ಅಂತ ಒಪ್ಪಿದೆವೋ ಅದೇ ನಮಗೆ ವಿರೋಧ ಮಾಡಿದ ಕಾಲಕ್ಕೆ ಸಹಜವಾಗಿ ವೈರಾಗ್ಯ ಬರ್ತದೆ. ಇದನ್ನು ನಂಬಿ ನಚ್ಚಿ ಕುಳಿತರೆ ಆಗೋದಿಲ್ಲ, ನಂಬಬೇಕಾದದ್ದು ಬೇರೆ. ಮೊದಲಿಗೊಂದು ಪದ್ಯ ಉಂಟು, ಇದು ಬುಧಕುಲೋತ್ತಮ ಎನ್ನ ರಾಜ್ಯದಿ ಮದನಪಿತ ಹರಿಯೊಬ್ಬನಲ್ಲದೆ ಬದಲು ಹರಿ ನಿನಗೆಂದು ದೊರಕಿದೆ, ಹಾಗೆ ಒಂದು ಪದ್ಯ ಬರುತ್ತದೆ. ಮದನಪಿತನಾದಂತಹ ಹರಿ, ಇದು ಮೇಲಿಂದ ಮೇಲೆ ಶ್ರೀಹರಿ ಅಲ್ಲದೆ ಮತ್ತೊಂದಿಲ್ಲ ಅನ್ನುವುದು ಒಂದರ್ಥ. ಇನ್ನೊಂದು ಅದರಲ್ಲಿ ಒಂದು ಅಂತರ್ಗತವಾದಂತಹ ಒಂದು ಅರ್ಥವನ್ನು ನಮಗೆ ಧ್ವನಿಸಲಿಕ್ಕಾಗ್ತದೆ. ಮದನಪಿತನಾದಂತಹ ಹರಿ ಅಂದರೆ ನಮ್ಮ ಮನಸ್ಸಿನ ಕಾಮನೆಗೆ ಯಾವನು ಜನಕನೋ ಅವನೇ ಹರಿ ಇಲ್ಲಿ. ಅಂದರೆ ಯಾವ ಅಪೇಕ್ಷೆಯನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದರೂ ಅದು ಇಲ್ಲ ಅಂತ ಆಗೋದಿಲ್ಲ. ಅಂತಹ ಹರಿಯ ದರ್ಶನವೇ ಇಲ್ಲಿ ಆಗುವುದು. ಇದು ಇವನಿಗಾಗುವ ಶ್ರೀಹರಿ ದರ್ಶನಕ್ಕೂ ಒಂದು ತಳಹದಿಯನ್ನು ಕೊಡ್ತದೆ. ಬ್ರಾಹ್ಮಣನಿಗೂ ನಿಸ್ಸಂದೇಹವಾಗಿ ನಿನ್ನ ಅಪೇಕ್ಷೆಯನ್ನು ನೀನು ಹೇಳಿಕೊಳ್ಳಬಹುದು ಅಂತ ಹೇಳಲಿಕ್ಕೆ ಅವಕಾಶ ಕೊಟ್ಟುವಾಗ ಹೋಗ್ತದೆ. ಮತ್ತು ಹಿಂಸಿಸುವ ಹರಿ ಇಲ್ಲಿ ಇಲ್ಲ ಅನ್ನುವುದರಿಂದಲೇ ಆತಂಕಕ್ಕೆ ಒಳಗಾಗಬೇಕಾದದ್ದಿಲ್ಲ ಅನ್ನುವಂತಹ ಒಂದು ಧ್ವನಿಯನ್ನು ಸೂಚಿಸಿದ ಹಾಗಾಗ್ತದೆ. ಈಗ 2-3 ವಿಧದಿಂದ ಬೇರೆ ಬೇರೆ ಅರ್ಥವನ್ನು ಕೊಡುವ ಹಾಗೆ ಆ ಪದ್ಯ ಉಂಟು. ಇದನ್ನೆಲ್ಲ ನೋಟದಲ್ಲಿ ಇಟ್ಟುಕೊಂಡು ಹೇಳಿದರೆ ಹೆಚ್ಚು ಚಂದ ಬರ್ತದೆ ಅಲ್ಲ. ಒಳ್ಳೆ ಪ್ರಯತ್ನ ಮಾಡಿದ್ದೀರಿ, ಅದಲ್ಲ ಇದು. ಅದಕ್ಕಿಂತ ಹೆಚ್ಚಿನ ಬೆಳವಣಿಗೆಯನ್ನು ಹೀಗೆ ತೆಕ್ಕೊಳ್ಳಬಹುದು ಅಂತ ನನಗನ್ನಿಸ್ತದೆ. ಒಂದು ಕಡೆಯಲ್ಲಿ ಮಾತ್ರ ಪೂರ್ವಾಪರ ಸಮನ್ವಯ ವಿರೋಧ ಆಗಿ ಹೋಯಿತು. ನೀವು ಸುರುವಿಗೆ ಮದನಪಿತ ಹರಿ ಅಂತ ಹೇಳಿದಿರಿ, ಆಮೇಲೆ 4 ಕಾಲಿನ ಹರಿಗೆ ಕೊಡುವುದು ಅಂತ ಹೇಳಿದಿರಿ. ಅದು ಬರಬಾರದು. ಯಾವಾಗಲೂ ಪೂರ್ವಾಪರ ಸಮನ್ವಯ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಒಂದು ಪಾತ್ರಕ್ಕೆ. ಯಾಕಂದರೆ ಮೊದಲು ನಾವು ಹೇಳಿದ್ದಕ್ಕೆ ವಿರುದ್ಧವಾದರೂ ನಾವೇ ಮತ್ತೆ ಹೇಳುವಾಗ ಆಗಬಾರ್ದು. ಹಾಗಾಗಿ ಮದನಪಿತ ಹರಿ ಅಂತ ಮೊದಲು ಹೇಳಿದ ಮೇಲೆ 4 ಕಾಲಿನ ಹರಿ ಅಂತ ಹೇಳಲಿಕ್ಕಿಲ್ಲ. ಅಥವಾ ಅದನ್ನು ಸ್ವಲ್ಪ ತಿರುಗಿಸಿ ನಿಮಗೆ ಹೇಳ್ಬೋದು, ಅಂಥ ಸನ್ನಿವೇಶ ಉಂಟು ಅಂತಾದರೆ 4 ಕಾಲಿನ ಹರಿಯಾದರೂ 4 ಕೈಯ ಹರಿಗಿಂತ ಬೇರೆ ಅಲ್ಲ ನನಗೆ, ಈಗ ಅದಕ್ಕೆ ಕೊಡ್ತೇನೆ ಅಂತ ಹಾಗೆ ಹೇಳ್ಬೋದು. ಆದರೆ ಹೆಚ್ಚು ಒಬ್ಬ ಸಾಮಾನ್ಯ ಬ್ರಾಹ್ಮಣನಿಗೆ ತನ್ನ ಶರೀರವನ್ನು ಅರ್ಥ ಮಾಡಿಕೊಟ್ರೆ ಅಲ್ಲಿ ಮಯೂರಧ್ವಜನ ಮೌಲ್ಯ ಹೆಚ್ಚಾಗ್ತದೆ ಅಂತ ನನ್ನ ಅನಿಸಿಕೆ. ಅದು ದೇವರ ಪರೀಕ್ಷೆ ಮತ್ತೊಂದು ಅಂತೆಲ್ಲ ಬರಬಾರ್ದು. ಇದು ದೇವರು ನನಗೆ ಪರೀಕ್ಷೆ ಒಡ್ಡಿದ್ದು ಅಂತ ಹೇಳಲಿಕ್ಕಿಲ್ಲ. ಹೇಳಿದರೆ ಅದು ಹೋಯಿತು, ಬಿದ್ದೋಯ್ತು. ಅವನಿಗೆ ಅದು ಗೊತ್ತಾಗಬಾರ್ದು ದೇವರ ಪರೀಕ್ಷೆ ಅಂತ. ದೇವರ ಪರೀಕ್ಷೆ ಅಂತ ಶ್ರೋತೃಗಳಿಗೆ ಗೊತ್ತಿರ್ತದೆ. ಆದರೆ ಅದು ಮಯೂರಧ್ವಜನಿಗೆ ಹಾಗೆ ಕಂಡಿದೆ ಅಂತ ಬಂದ ಕೂಡಲೇ ಇದು ಪರೀಕ್ಷೆ ಅಂತ ಗೊತ್ತಾದರೆ ತಾನು ಉತ್ತೀರ್ಣನಾಗಬೇಕು ಅನ್ನೋದಕ್ಕಾಗಿ ಮಾಡಿದ್ದಾನೆ ಅನ್ನೋದು ಅದಕ್ಕೆ ಉತ್ತರ. ಹಾಗಾಗಿ ಪಾತ್ರ ಬೀಳುತ್ತದೆ, ಹಾಗಾಗಬಾರ್ದು ಅಂತ ನನ್ನ ಅನಿಸಿಕೆ. ಚಂದ ಹೇಳಿದೆ. ಸರಿ, ಬೇರೇನೂ ಇಲ್ಲ ಬಹುಶಃ. ಆದರೆ ಅದು ಒಂದು ನನಗೆ ವೈಯಕ್ತಿಕವಾಗಿ ಅನ್ನಿಸಿದ್ದು, ಸಾಕಿನ್ನೇತಕ ದೀಕ್ಷೆಯು ಸಾಕಿನ್ನಿ ಮಕತುರಗ ಇತ್ಯಾದಿಗಳೆಲ್ಲ ಮೊದಲೇ ಆಗಿರ್ತದೆ. ಇದು ಪೀಠಿಕೆ ಅಲ್ಲ, ಸ್ವಗತ ಆದ ಕಾರಣ ಮತ್ತೆ ಅದು ರಿಪೀಟ್ ಆಗಬೇಕು ಅಂತ ಇಲ್ಲ. ಏನಲ್ಲೋ ಮುನಿಪತಿ ಅಲ್ಲಿಂದ ಮತ್ತಿನ ಭಾಗವನ್ನೇ ತೆಕ್ಕೊಂಡು ಮಾತಾಡಬಹುದು ಒಂದು. ಮತ್ತೊಂದು, ನಾರದರು ಹೇಳಿದ್ದೆ ನನ್ನನ್ನು ಸಿಂಹಕ್ಕೆ ಅಂತ ಹೇಳದಿರುವುದು ಹೆಚ್ಚು ಒಳ್ಳೆಯದು. ಯಾಕಂದರೆ ಕಲ್ಪಿತ ಮಾಡು ಮತ್ತೊಂದು ಯಾಗವನು ತಲುಪುವ ನಿನಗಾಗ ಒಲಿದು ಶ್ರೀವರನು ಅಂತ ಪದ್ಯ ಇರುವುದು, ಹರಿ ಅಂತ ಇರುವುದಿಲ್ಲ. ಹಾಗಾಗಿ ಸಿಂಹದ ಬಾಯಿಗೆ ಹೋಗಲಿ ಅಂತಲೇ ನಾರದರು ಹೇಳಿದ್ದು ಅಂತ ಹೇಳದೆ ಇರುವುದು ಒಳ್ಳೆಯದು. ಮತ್ತೊಂದು ಇವರು ಹೇಳಿದ ಹಾಗೆ ಬುಧನಿಗೀಯಲು ಕೀರ್ತಿ ಧರಣಿಯಲ್ಲಿ ಅಂತ ಇರುವುದು, ದೇವರಿಗೆ ಅಂತ ಅಲ್ಲ ಬ್ರಾಹ್ಮಣನಿಗೆ ಅಂತ. ಅದನ್ನೇ ಹೆಚ್ಚು ತೆಕ್ಕೊಂಡ್ರೆ ಚಂದ. ಭಾವುಕವಾಗಿತ್ತು. ಮತ್ತು ಕರುಣರಸದ ಪ್ರೆಸೆಂಟೇಷನ್ ಯಾವಾಗಲೂ ತುಂಬ ಕಷ್ಟ. ಕರುಣರಸದಲ್ಲಿ ತುಂಬ ಭಾವಗಳುಂಟಲ್ಲ ಅಲ್ವಾ. ಈಗ ಅಭಿಮನ್ಯುವನ್ನು ಯುದ್ಧರಂಗಕ್ಕೆ ಕಳುಹಿಸುವಂತಹ ಸುಭದ್ರೆಯದ್ದು ಕರುಣರಸವೇ. ಶಿವ ಶಿವ ಸಮರದೊಳು ಕೈ ಸೋತೇನಲ್ಲ ಅಂತ ಅಳುವ ಕರ್ಣನೂ ಕರುಣರಸವೇ.
ದಶರಥ ಕಾಡಿಗೆ ರಾಮನನ್ನು ಕಳುಹಿಸ್ಲಿಕ್ಕೆ ಆಗದಿರುವುದು ಕರುಣರಸವೇ, ಆದರೆ ಅದರಲ್ಲಿ ಭಾವ ಬೇರೆ ಬೇರೆ ಇರ್ತದೆ. ಹಾಗೆ ಅದನ್ನು ಪ್ರೆಸೆಂಟ್ ಮಾಡೋದಷ್ಟು ಸುಲಭ ಇಲ್ಲ. ಮತ್ತೆ ಬಹುದೀರ್ಘ ಆದರೆ ಅದನ್ನು ಸಭೆ ಸಹಿಸುವುದೂ ಇಲ್ಲ. ಅವರು ಕೂಗ್ಲಿಕ್ಕೆ ಬಂದದ್ದಲ್ಲ, ಮನೋರಂಜನೆಯನ್ನು ಆಸ್ವಾದಿಸಲಿಕ್ಕೆ ಬರುವುದು, ಅದು ನೆನಪಬೇಕಾಗ್ತದೆ. ಕೂಗುವುದನ್ನೇ ಆನಂದಿಸುವಷ್ಟು ಕೂಗಿಸಬಹುದು ಅಂತ, ಅದೊಂದು ಅಂದರೆ ಅದಕ್ಕಿಂತ ಹೆಚ್ಚಾದರೆ ಅದು ಅತಿರೇಕಕ್ಕೆ ಹೋಗ್ತದೆ ಎಂಬ ಆಶಯದಲ್ಲಿ ಹೇಳಿದ್ದು ಹರೀಶಣ್ಣ ವಿಶ್ವಣ್ಣ. ನಾನೇನು ಹೇಳಬೇಕು ಅಂತ ಇದ್ದದ್ದು ಅದನ್ನೇ ಸ್ಪಷ್ಟಪಡಿಸಿದ್ದಾರೆ ಅವರು. ಸ್ವಗತ ನಿಮ್ಮನ್ನು ನಾನು ಮೆಚ್ಚಿದ ಇಷ್ಟ ಆದದ್ದೇನು ಅಂದರೆ, ನೀವು ಪರಿಣಾಮ ಸಾಧಿಸುವ ನಿಮ್ಮ ತುಡಿತ ನನಗೆ ಇಷ್ಟ ಆಯಿತು. ಅದೊಂದು ಸಮಗ್ರವಾಗಿಸಿ ಅದೊಂದು ಪರಿಣಾಮ ಮಾಡಬೇಕು ಅಂತ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀರಿ. ಆದರೆ ಸ್ವಗತದಲ್ಲಿ ನೀವು ಆ ಪರಿಣಾಮ ಸಾಧಿಸುವ ತುಡಿತದಲ್ಲಿ ಕರೆದು ಹೇಳಿದ್ರಿ, ಬಂಧಿಸಲಿಕ್ಕೆ ಹೇಳಿದ್ರಿ, ಅದೆಲ್ಲ ನಂತರ ಆಗೋದು. ಅದು ನಾವು ಇವತ್ತು ಪರ್ಟಿಕ್ಯುಲರ್ ಆಗಿ ಆಯ್ಕೆ ಮಾಡಿದ ಟಾಪಿಕ್ಗಿಂತ ಹೊರಗಿನ ವಿಷಯ. ಪರಿಣಾಮ ಸಾಧಿಸುವಾಗ ಒಂದು ಔಚಿತ್ಯ ಪ್ರಜ್ಞೆ ಈ ಪ್ರಕರಣದಲ್ಲಿ ಮಾತ್ರ ಅಲ್ಲ, ಇಡೀ ಕಲೆಗೆ ಅದು ಒಂದು ಥ್ರೆಡ್, ನಾವು ಪಾಲಿಸಬೇಕಾದ ಒಂದು ನೆಲೆ. ಎಲ್ಲಿ ಹೇಗೆ ಯಾವ ವಿಧಾನದಿಂದ ಅಂತ ಸ್ವಗತದಲ್ಲಿ ಪರಿಣಾಮ ಮಾಡುವಾಗ ಅಂತರಂಗದಲ್ಲಿ ಹುಟ್ಟಿದ ಭಾವಗಳನ್ನು ಹೇಳ್ತಲೇ ನೀವು ಪರಿಣಾಮ ಮಾಡಬೇಕು. ಅದರ ಹಿಂದೆ ಮುಂದಿನ ನಾವು ಘಟಕಗಳನ್ನು ಸೇರಿಸಿದೆವು ಅಂದರೆ ಇದನ್ನು ನಮಗೆ ತುಂಬಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಅಂತ ನಾವು ಇಂಡೈರೆಕ್ಟ್ ಆಗಿ ಹೇಳಿದ ಹಾಗೆ. ಅದೊಂದು ಟೆಕ್ನಿಕ್ ಹೌದು, ಯಾವುದು ಅದನ್ನು ಗೊತ್ತಾಗದೆ ಸ್ವಗತದಲ್ಲಿ ಹೇಳಬೇಕಾದನ್ನು ಅದರ ಹಿಂದಿನ ಮುಂದಿನ ಬಿಟ್ಟ ಪದ್ಯದ ಅರ್ಥ ಎಲ್ಲ ಹೇಳ್ತಾ ತುಂಬಿಸುವುದು ಒಂದು ತಂತ್ರ ಹೌದು. ಆದರೆ ನಾವು ಸತ್ವ ಹೆಚ್ಚು ಮಾಡಿಕೊಳ್ಳುವ ಕಡೆಗೆ ಗಮನ ಕೊಡುವಾಗ ಸ್ವಗತದಲ್ಲಿ ಅಂತರಂಗದ ಭಾವದಲ್ಲೇ ಯಾವುದರ ಮೂಲಕವಾಗಿ ಬ್ರೈಟ್ ಆಗಬಹುದು ಅಂತ. ಮತ್ತೊಂದು ಅವರು ಹೇಳಿದ ಹಾಗೆ ಅದರಲ್ಲಿ ನಾರದನೊಟ್ಟಿಗಿನ ಸಂವಾದದಲ್ಲಿ ಮೊದಲೇ ಎಂತೆಂಥವರಿಗೆಲ್ಲ ಹರಿದರ್ಶನ ಆಗಲಿಲ್ಲ, ನೀನು ಮಾತ್ರ 7 ಮಾಡಿದಲ್ಲಿಗೆ ನಿನಗೆ ಆಯ್ತಾ ಅಂತ ಕೇಳುವುದೆಲ್ಲ ಇದ್ದು ಕಲ್ಪಿತವಾಗಿ ಇನ್ನೊಂದು ಯಾಗವನು ಅಂತ ಹೇಳಿ 8ನೇದರಲ್ಲಿ ಆಗುತ್ತಾನೆ ಅಂತ ಸೂಚಿಸುವುದು. ಆಗ ನೀವು ಹೊಸದು ಆ ಹರಿ ಶಬ್ದಕ್ಕೆ ಹೊಸದನ್ನೊಂದು ಹೇಳಬೇಕು, ಹೊಸ ವಿಧದಿಂದ ಇಂಟರ್ಪ್ರೆಟ್ ಮಾಡಬೇಕು ಅಂತ ನೀವು ಹೊರಟಿದ್ದೀರಿ. ಅದಕ್ಕೆ ನನ್ನ ಮೆಚ್ಚುಗೆ ಉಂಟು. ಮಾಮೂಲು ಹೇಳುವುದಕ್ಕಿಂತ ಭಿನ್ನವಾಗಿ ಏನು ಹೇಳಲಿಕ್ಕಾಗ್ತದೆ ಅಂತ ಹುಡುಕಾಟ ಮಾಡಿದ್ದಕ್ಕೆ. ಹಾಗೆ ಹೇಳುವಾಗ ಅದು ಸಂಗತ ಆಗುವ ಹಾಗೆ ಏಕಸೂತ್ರವಾದಾಗ ಪೂರ್ವಾಪರ ವೈರುಧ್ಯ ಬಾರದಂತೆ ಅಂತ. ಆ ಪಾತ್ರವೇ ಮೊದಲು ಹೇಳಿದ ಭಾವಕ್ಕೆ ತೊಂದರೆ ಬಾರದ ಹಾಗೆ. ಮತ್ತು ಪೀಠಿಕೆ ಮತ್ತು ಅದು ಹಾಗೆ ಹೇಳಿದ ಅಂಶವೇ, ನೀವು ಪ್ರಾರಂಭದಲ್ಲಿ ತೊಡಗುವಾಗ ಒಂದಷ್ಟು ನಿಮ್ಮ ಪಾತ್ರದ ಉದ್ಘಾಟನೆಗೆ ಬೇಕಾದ್ದನ್ನು ಹೇಳಿದರೆ, ಮಯೂರಧ್ವಜ ತಾನು ಇಷ್ಟು ಯಾಗ ಆಗಿದೆ ಅಂತ ಹಿನ್ನೆಲೆ. ಸ್ವಗತಕ್ಕೂ ಪೀಠಿಕೆಗೂ ಆ ಅಂತರ ಉಂಟು, ಅದನ್ನು ಗಮನಿಸಬೇಕು. ಅದು ಇದು ಅಂದರೆ ನೀವು ಅರ್ಧ ಪಾತ್ರ ನಿರ್ವಹಣೆ ಮಾಡಿ ಆಗಿದೆ, ಇವತ್ತೀಗ ನೀವು ತೊಡಗಿದ್ದಿರ್ಬೋದು. ಪ್ರಸಂಗದ ಕಾಂಟೆಕ್ಸ್ಟಲ್ಲಿ ಮಯೂರಧ್ವಜನ ಅರ್ಧ ನಿರ್ವಹಣೆ ಆಗಿದೆ, ಮಗನನ್ನು ಬೈದು ಭಂಗಿಸಿ ಕಳಿಸಿ ಆಗಿದೆ, ಬಂದು ಬ್ರಾಹ್ಮಣನೊಟ್ಟಿಗೆ ಸಂವಾದವು ಅರ್ಧ ಆಗಿದೆ. ಆ ಮಧ್ಯದಲ್ಲಿ ಬರುವಾಗ ನೀವು ಯಾರು, ನೀವೆಷ್ಟು ಯಾಗ ಮಾಡಿದ್ರಿ ಎಂಬ ವಿವರ ಇರ್ರೆಲೆವೆಂಟ್, ಅಪ್ರಸ್ತುತ. ಅದು ಅಲ್ಲಿ ಹುಟ್ಟಿದ ಭಾವ ಏನು ಅಂತ ಒಂದು ನೋಡಿಕೊಳ್ಬೇಕು. ಅದದ್ದು ಈಗ ಪೀಠಿಕೆಯನ್ನೇ ಇದು ಸ್ವಗತದ ಹಾಗೆ ಹೇಳುವ ಒಂದು ಅದು ಬಂದಿದೆ. ಸ್ವಗತವನ್ನು ಪೀಠಿಕೆಯಾಗಿ ಹೇಳ್ತಾರೆ. ಪದ್ಯದ ಮೊದಲಿನ ಶಬ್ದದಿಂದಲೇ ಸ್ವಗತ ಪ್ರಾರಂಭ ಮಾಡುದು. ಪೀಠಿಗೆ ನಿಜವಾಗಿ ಮೊದಲನ ಕ್ರಮ ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ರಾಮನ ಪೀಠಿಗೆ ಆದರೆ ಸೂರ್ಯ ವಂಶದಿಂದ ಪ್ರಾರಂಭ ಮಾಡುದು. ಮನು, ಇಕ್ಷ್ವಾಕು ಹೀಗೆಲ್ಲ ಹಾಗೆ ಬರ್ತಾ ಬರುವುದು. ಈಗ ನೋಡಿ ನಿರ್ಮಲ ಜಲ ಸಮೀಪದಿಂದಲೇ ಇಲ್ಲಿಗೆ ಗೋದಾವರಿ ತೀರದಿಂದಲೇ ಪ್ರಾರಂಭ ಮಾಡಿ ಮತ್ತೆ ಬೇಕಾದಷ್ಟು ಹಿಂದೆ ಹೋಗುದು ಬೇಕಾದಲ್ಲಿಗೆ. ಅದು ಹೊಸ ಕ್ರಮ. ಅಂದ್ರೆ ಪೀಠಿಗೆಯೇ ಸ್ವಗತ ಆಗುವುದು ಅಲ್ಲ, ಅದು ಚಂದ ಆಗ್ತದೆ. ಇದು ಮೊದಲು ಅಂದ್ರೆ ಯಾವುದಾದ್ರೂ ಹಳೆಬರ ಕ್ರಮದಲ್ಲಿ ಅನುಭವ ಹೇಳುವುದು. ಹೌದು, ಅನುಭವ ಹೇಳುವುದು ಅಂದ್ರೆ ಸಂಗ್ರಹ ಸಾಹಿತ್ಯ ಹೇಳುವುದು. ಹೌದು, ಸೂರ್ಯವಂಶಾನುಕ್ರಮ ಎಲ್ಲ ಹೇಳಿದ್ರೆ ತುಂಬಾ ಹೇಳಿದವ ತುಂಬಾ ಗೊತ್ತುಂಟು. ಆ ತಲೆಮಾರೆಲ್ಲ ಒಂದು ಬಿಡದೆ ಎಡೆ ಬಿಡದೆ ತಪ್ಪದೆ ಹೇಳದೆ ಹೇಳಿದ್ರೆ ನಾವು ಒಳ್ಳೆ ಅನುಭವ ಹೇಳಿದ ಅಂತ ಲೆಕ್ಕ. ಈಗಿನ ಅಭಿರುಚಿಗೆ ಅನುಗುಣವಾಗಿ ಅರ್ಥಗಾರಿಕೆ ಶೈಲಿ ಹೇಗೆ ಬದಲಾಗಿದೆ ಅಂದ್ರೆ ಅವರು ಹೇಳಿದ ಹಾಗೆ ಆ ಪದ್ಯದ ಶಬ್ದದಿಂದ ಆ ಸಂದರ್ಭದಿಂದ ತೊಡಗಿ ಸ್ವಲ್ಪ ಹಿಂದೆ ಮುಂದೆ ಜೀಕಿ ನಿಮಗೆ ಬೇಕಾದಷ್ಟು ಹಿಂದಿನಿಂದ ಪಡ್ಕೊಂಡು ಮುಂದಿನ ಸನ್ನಿವೇಶಕ್ಕೆ ಕೊಂಡೋಗಿ ಇಡು. ಸಣ್ಣ ಸಣ್ಣ ಪಲ್ಲಟಗಳು. ಅದೇ ಒಂದು ನೀವು ಹೇಳಿದ ಹಾಗೆ ಅಂದರೆ ಇನ್ನು ಕುಮುದ್ವತಿ ಬರಬೇಕು, ತಾಮ್ರಧ್ವಜ ಬರಬೇಕು, ಅವರು ಹೊಡ್ತೇವೆ ಅಂತ ಹೇಳಬೇಕು. ಅದಾದ ಮೇಲೆ ನೀವು ಬಂಧಿಸ್ಲಿಕ್ಕೆ ಹೇಳಬೇಕಷ್ಟೆ. ಎನ್ನಲು ಮುನಿಪತಿ ನುಡಿದ, ಅಲ್ಲಿಂದ ಇದು ಇಷ್ಟೇ ಭಾಗಕ್ಕೆ ಹೇಳಿದರೆ ಸ್ವಗತ ಆಗ್ತದೆ. ಇನ್ನೊಂದು ಗಮನಿಸಿದ್ದು ನಾನು, ಅದು ನನಗೂ ಆಗುವ ದೋಷ, ತುಂಬ ಜನರಿಗೆ ಆಗುವ ದೋಷ. ಆದ ಕಾರಣ ನೀವು ಆ ದೋಷ ಅಂತ ಹೇಳಿದಲ್ಲಿ ಗಾಬರಿ ಆಗೋದು ಬೇಡ ಅಂತ ಕೇಳಿದ್ದು. ನೀವು ಹೇಳ್ತಾ ಅದು ಈಗ ನನಗೆ ಪುನಃ ಕೇಳಿದರೆ ನಾನು ಎಕ್ಸಾಕ್ಟ್ ವಾಕ್ಯ ಹೇಳಿಯನು.
ನಿಮಗೆ ಹೇಳ್ತಾ ಏನೋ ಒಂದು ಹೊಳಿಯಿತು, ಇದನ್ನು ಹೀಗೆ ಟ್ವಿಸ್ಟ್ ಮಾಡುವ ಅಂತ. ಆ ಹೊಳೆದದ್ದನ್ನು ನೀವು ಪ್ರೆಸೆಂಟ್ ಮಾಡುವಾಗ ನೀವು ಮಯೂರಧ್ವಜ ಸೀನಿಯರ್ ಆಗಿ ಒಂದು ಟೆಂಪೋ ಮೈಂಟೈನ್ ಮಾಡ್ತಾ ಬಂದ್ರಿ. ಸಡನ್ ನಿಮ್ಮ ವಾಕ್ಯಗಳು ಸ್ಪೀಡ್ ಆಯಿತು. ಅದು ನಾವು ಪ್ರೆಸೆಂಟ್ ಮಾಡುವಾಗ ವಹಿಸಬೇಕಾಗ ಅದು ಎಂಥದ್ದು, ನಾವು ವೋಕಲ್ ಆಗಿ ಪ್ರಕಟ ಆಗಿ ಮಾತಾಡ್ತಾ ಇರುವ ಹಾಗೆ ಆಲೋಚನೆ ಮಾಡ್ತಾ ಮಾತಾಡೋದು ತಾಳಮದ್ದಲೆ ಸಹಜ ಪ್ರಕ್ರಿಯೆ. ಆದರೆ ನಾವು ತೊಡಗಿದ ಒಂದು ಸ್ಥಾಯಿ ಟೆಂಪೋ ಏನುಂಟು ಅದು ಚೇಂಜ್ ಆಗದ ಹಾಗೆ ಗಮನಿಸಬೇಕು. ಎಲ್ಲರಿಗಾಗ್ತದೆ. ನಮ್ಮ ಯೋಜನೆ ತಪ್ಪಿ ಹೋಗ್ತದೆ, ಬೇರೆ ಬರ್ತದೆ. ಅಂದ್ರೆ ಆ ಯೋಚಿಸಿದ್ದು ಬಿಟ್ಟು ಬೇರೆ ವಿಷಯ ಬರ್ತದೆ. ಹೀಗೆಲ್ಲ ಆಗ್ತದೆ ಇದ್ದದ್ದೇ. ಪಾತ್ರಕ್ಕೆ ಬೇಕಾದ ನೀವೊಂದು ಹದಾದ ಟೆಂಪೋದಲ್ಲಿ ಒಂದು ಸೀನಿಯರ್ ಮಾತಾಡುವ ಹಾಗೆ, ಒಂದು ವಯೋವೃದ್ಧ ಮಾತಾಡುವ ಟೆಂಪೋ ಒಮ್ಮೆಗೆ ನಿಮಗೆ ಆ ಉದ್ವೇಗ ಕಾಣ್ತದೆ. ಅದು ಬಾರದಾಗ ಒಂದು ಗಮನಿಸಿ. ಇದೀಗ ಹೇಗೆ ಇರಬೇಕು ಅನ್ನೋದರ ಬಗ್ಗೆ ನಾವೊಂದು ಯೋಚನೆ ಮಾಡಲಿಕ್ಕೆ ಹೊರಟದ್ದರಿಂದ ಇಷ್ಟೆಲ್ಲ ಹೇಳುವಾಗ ಬಂದದ್ದಷ್ಟೇ, ಮತ್ತೇನಲ್ಲ ಸರ್. ವರ್ಣನೆ ಎಂಬುದು ಒಂದು ಅನಿವಾರ್ಯವಾಗಿ ಯಕ್ಷಗಾನ ಮತ್ತು ತಾಳಮದ್ದಲೆಗಳಲ್ಲಿ ಅನಿವಾರ್ಯ ಅಂಗ ಘಟಕ. ಆ ವರ್ಣನೆಯನ್ನು ಮಾಡುವಾಗಲೂ ಪಾತ್ರದ ಸ್ವಭಾವ, ಸ್ಥಾಯಿ ಭಾವ ಇದನ್ನೆಲ್ಲ ನಾವು ಗಮನಿಸಿಕೊಳ್ಳಬೇಕು. ಸಾತ್ವಿಕ ಪಾತ್ರ ಒಂದು ಹೆಣ್ಣನ್ನು ವರ್ಣನೆ ಮಾಡುವುದು ಬೇರೆ, ರಾಕ್ಷಸಿ ಪಾತ್ರ, ತಾಮಸ ಪಾತ್ರ ಅಂತ ನಾವೇನು ಹೇಳ್ತೇವೆ ಅದನ್ನು ವರ್ಣನೆ ಮಾಡುವ ಶೈಲಿಯಿಂದ, ಸ್ವರದಿಂದ, ಅದರ ಫ್ಲೋದಿಂದ ಎಲ್ಲದಿಂದಲೂ ವ್ಯತ್ಯಾಸ ಬರ್ತದೆ. ಇಲ್ಲಿ ಒಂದು ಸಾತ್ವಿಕ ಪಾತ್ರ, ಒಂದು ಪ್ರಬುದ್ಧ ಪಾತ್ರ, ರುಕ್ಮಾಂಗದ ಕಾಡಿನಲ್ಲಿ ಮೋಹಿನಿಯನ್ನು ಮೊದಲ ಬಾರಿಗೆ ನೋಡಿದಾಗ, ಅದು ಸಾಧಾರಣ ತಾಳಮದ್ದಲೆಯಲ್ಲಿ ನಾವು ಈಗ ನಡೀತಾ ಇರೋ ತಾಳಮದ್ದಲೆಗಳ ಪ್ಲಾಟಲ್ಲಿ ತಗೊಳ್ಳೋದಿಲ್ಲ. ಆ ತಗೊಂಡ ಭಾಗದ್ದು, ಆ ಮೋಹಿನಿಯನ್ನು ನೋಡಿದ ಭಾಗದಲ್ಲಿ ಅವಳ ಸೌಂದರ್ಯಾತಿಶಯವನ್ನು ನೋಡಿ ವರ್ಣಿಸುವ ಭಾಗ ಉದಿಸಿದನೆ ಹಿಮಕರಣಿದೇನಿದು. ಅದನ್ನು ಯಾರು ಪ್ರಸ್ತುತ ಮಾಡಿದ್ದಾರೆ? ಹರೀಶಾಚಾರ್ಯ ಇವರು ಪ್ರಸ್ತುತಪಡಿಸ್ತಾರೆ. ಆಗ ಕೌರವನಿಗೂ ತೊಡಕಾಯಿತು. ನಾವು ಸಮಯ ಮಿತಿ ಕೊಟ್ಟು ಮತ್ತೆ ತುಂಬ ವಿಸ್ತಾರವಾಗಿ ಹೇಳುವಾಗ ಏನೆಲ್ಲ ಬೇಕಿತ್ತು ಎಂಬುದನ್ನು ಹೇಳ್ತಾ ಬರ್ತಾ ಇದ್ದೇವೆ. ಅದು ನಮಗೂ ಗೊತ್ತು. ಅಂದರೆ ನಿಮಗೇ ಹೇಳಿದ್ದು ಅಂತಲೂ ನೀವು ತಿಳಿಬೇಕಾಗಿಲ್ಲ ಯಾರೂ ಕೂಡ. ನಿಮ್ಮ ಅರ್ಥಕ್ಕೆ ಪರ್ಟಿಕ್ಯುಲರ್ ಕಮೆಂಟು ಅಲ್ಲ. ಈ ವಿಧದಿಂದ ಹೇಳುವಾಗ ಗಮನಿಸಬೇಕಾದ್ದೇನು, ಸರಿಪಡಿಸಬೇಕಾದ್ದೇನು ಅಂತ ಎಲ್ಲರಿಗೂ ಸೇರಿ ಹೇಳುವುದಾದ್ರಿಂದ ಇವತ್ತಿನ ನಿಮ್ಮ ಪ್ರೆಸೆಂಟೇಷನ್ಗೆ ಕಮೆಂಟ್ ಬಂತು ಅಂತ ಯಾರು ಅದನ್ನು ನೆಗೆಟಿವ್ ಆಗಿ ಸ್ವೀಕರಿಸಬೇಕಾಗಿಲ್ಲ. ಒಂದು 5 ರಿಂದ 6 ನಿಮಿಷದಲ್ಲಿ ಪದ್ಯ ಮುಗಿದ ಮೇಲೆ ವರ್ಣನೆಯನ್ನು ಮಾಡಬೇಕು ಅಂತ ಇವತ್ತಿನ ಸಮಯ ಪರಿಮಿತಿಯಲ್ಲಿ ಕೇಳಿಕೊಳ್ಳಿ. ಹಿಂದಿನದು ಬಿಡಬಹುದು, ಅಲ್ಲಿಂದ ಮತ್ತೇನದು ಬೇಕಾದ್ರೆ ಅದು ನೋಡಿದಲ್ಲಿಂದಲೇ ನಿಮ್ಗೆ ವರ್ಣನೆ ಮುಖ್ಯ. ಆದ್ದರಿಂದ ನೋಡಿದಲ್ಲಿಂದಲೇ ಯಾವುದು ಹೃದಯದುಳು ಮನ ಕುಮುದ ವರಗಿ
ಬೇಟೆಗಾಗಿ ಬಂದವನು ನಾನು. ಬೇಟೆಯನ್ನು ಮುಗಿಸಿ ವಿಶ್ರಾಂತಿಯ ಸಮಯದಲ್ಲಿ ಕೇಳಿಸಿದಂತಹ ಗಾನವನ್ನು ಹಿಡಿದು, ಸ್ವರದ ಮೂಲವನ್ನು ಹಿಡಿದು ಹೊರಟದ್ದು. ಇಂತಹ ಸೌಂದರ್ಯದ ರಾಶಿಯನ್ನು ನಾನು ಕಾಣುತ್ತಾ ಇದ್ದೇನೆ. ಈ ಹಗಲಿನ ಹೊತ್ತಿನಲ್ಲಿ ಬೆಳಕೆ ಸೋಕದಂತಹ ದಟ್ಟವಾದ ಅರಣ್ಯ, ಈ ಅರಣ್ಯದ ಈ ದಟ್ಟತೆಯೇ ಒಂದು ರೀತಿಯಲ್ಲಿ ಕತ್ತಲೆಯಾಗಿ ಕಾಣಿಸ್ತಾ ಇತ್ತು. ಆದರೆ ಈ ಕತ್ತಲೆಯನ್ನು ಒಂದು ರೀತಿಯ ಸುಮಧುರವಾದ ಬೆಳಕು, ಹಿತವಾದಂತಹ ಬೆಳಕಿನಿಂದ ಬೆಳಗುವಂತಹ ಹಿಮಕರನ ಉದಯ. ಇವಳ ಮುಖವನ್ನು ನೋಡಬಾರದೆ? ಇಂತಹ ಸೌಂದರ್ಯ. ಜಗತ್ತಿನಲ್ಲಿ ಒಂದು ಮಾತುಂಟು, ವಿದ್ಯೆ ಮತ್ತು ಸೌಂದರ್ಯ ಎರಡು ಜೊತೆಯಾಗಿ ಇರಲಾರದು ಅಂತ. ಆದರೆ ಇಂಥ ವಿದ್ಯೆ ಶ್ರುತಿಬದ್ಧವಾದಂತಹ ಗಾನ, ಅದು ಈ ಸೌಂದರ್ಯದ ರಾಶಿಯಿಂದ ಹೊರಬರುತ್ತಿರುವಂತಹ ಗಾನ. ಇವಳ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ನನಗೆ ಪದಗಳೇ ಸಾಲದು. ಸುದೀರ್ಘವಾದಂತಹ ದಶಕಗಳ ಕಾಲದ ಏಕಾದಶಿ ವ್ರತವನ್ನು ಆಚರಿಸಿದರು. ನನ್ನ ಮನಸ್ಸಲ್ಲಿ ಎದುರುಗಿರುವಂತಹ ಈ ಮೋಹಕವಾದಂತಹ ಹೆಣ್ಣಿನ ಬಗ್ಗೆ ಒಳಗಿನಿಂದ ಮಧುರವಾದ ಭಾವನೆಗಳು ಹುಟ್ಟುತ್ತಾ ಇದ್ದಾವೆ ಅಂತ ಹೇಳಿದರೆ, ಎದುರಿಗಿರುವಂತಹ ರೂಪದ ರಾಶಿ ಎಷ್ಟು ಆಕರ್ಷಣೀಯವಾಗಿದೆ. ಆ ಆಕರ್ಷಣೆಗೆ ನಾನು ಒಳಗಾದನಲ್ಲ, ಸರಿಯೇ ತಪ್ಪೆ ಅದು ಬೇರೆ ವಿಚಾರ. ಆದರೆ ಸಂಭವಿಸಿತು. ಮನುಷ್ಯ ಸಹಜವಾದದ್ದೇ ಅಲ್ವೇ? ನನ್ನನ್ನೇ ನಾನು ವಿಮರ್ಶೆ ಮಾಡಿಕೊಂಡ್ರೆ, ಇಂದ್ರಿಯಗಳು ಸುಖಕ್ಕಾಗಿ ಹಾತೊರೆಯುತ್ತಾ ಇರುವುದಂತೂ ಪ್ರತಿಯೊಂದು ಮನುಷ್ಯನಲ್ಲಿಯೂ ಕಾಣುವಂಥದ್ದೇ. ಮನಸ್ಸಿನಿಂದ ನಿಗ್ರಹಿಸಬೇಕು ಅಂತ ನಾನು ಬಯಸಿದ್ರು ನಿಗ್ರಹಿಸಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ, ನನ್ನ ಎದುರಿಗಿರುವಂಥ ವಸ್ತುವಿನಲ್ಲಿರುವಂಥ ಆಕರ್ಷಣೆ ಅದು ಕೇವಲ ಆಕರ್ಷಣೆ ಅಲ್ಲ, ಅದು ಒಂದು ರೀತಿಯ ದಿವ್ಯತೆ ಅಂತ ನಾನೇ ತೀರ್ಮಾನ ಮಾಡಿದ್ದೇನೆ. ಮನವನ್ನು ಪ್ರಗ್ರಹಿಸಬೇಕಾದದ್ದು ಅಥವಾ ಪ್ರಗ್ರಹ ರೂಪದಲ್ಲಿ ನಿಗ್ರಹಿಸಬೇಕಾದದ್ದು ಎರಡೂ ಆಗಿದ್ದರು. ಮನುಷ್ಯ ಅಂತ ಹೇಳಿದ್ರೇನು? ಆತ್ಮ ಮನಸ್ಸು ಇಂದ್ರಿಯಗಳಿಂದ ಭೋಕ್ತನಾದವರೇ ಮನುಷ್ಯ. ಆತ್ಮೇಂದ್ರಿಯ ಮನೋಯುಕ್ತಂ ಅಲ್ವೇ? ಭೋಕ್ತೇತ್ಯಾಹುರು ಮನೀಷಿಣ. ಮನುಷ್ಯ ಅಂತ ಹೇಳಿದ್ರೆ ಅಷ್ಟೇ. ಹಾಗಾದ್ರೆ ಮಾನಿನಿಯೇ ಇವಳು, ಮಾನಿನಿಯೇ. ಪರಿಗಿತಲು ಮಾನಿನಿ ನಿಜ ನಿಜ ಸೃಷ್ಟಿಗೆ ಕಾರಣಕರ್ತನಾದಂತಹ ಬ್ರಹ್ಮ, ಆತನ ಕೈಚಳಕವನ್ನು ಕಾಣಬಾರದೆ?
ನೋಡಿದರೆ ಯಾವುದೇ ನ್ಯೂನ್ಯತೆಗಳನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲದಂತಹ ರೂಪ. ಹಾಗಾದ್ರೆ ಇವಳು ಇಲ್ಲಿಯವಳೇ ಆದರೆ ಈ ಕಾಡಲ್ಲಿ ಹಾಕಿದ್ದಾಳೆ. ನಮ್ಮ ಪ್ರಪಂಚದ ಯಾವುದೇ ಸ್ತ್ರೀ ಆದರೂ ಈ ಕಾಡಿನಲ್ಲಿ ಒಬ್ಬಂಟಿಯಾಗಿ ಇರುವುದಕ್ಕೆ ಸಾಧ್ಯವೇ? ನಾ ಸ್ತ್ರೀ ಸ್ವಾತಂತ್ರ್ಯಮರ್ಹಸಿ. ಸಣ್ಣದರಲ್ಲಿ ತಂದೆ ತಾಯಿಗಳ, ಯೌವನದಲ್ಲಿ ಪತಿಯ ಮತ್ತು ವೃದ್ಧಾಪ್ಯದಲ್ಲಿ ಮಕ್ಕಳ ಆರೈಕೆಯಲ್ಲಿರಬೇಕಾದಂತಹ ಸ್ತ್ರೀ ಕಾಡಿನಲ್ಲಿ ಒಬ್ಬಳೇ ಇದ್ದಾಳೆ ಅಂತ ಹೇಳಿದರೆ ಆಲೋಚಿಸಿದರೆ ಒಂದು ಚೋದ್ಯವೇ ಇದು. ಆದರೆ ಒಬ್ಬ ಅರಸನಾಗಿ ಇದು ಏನು, ಯಾಕೆ ಎನ್ನುವುದನ್ನು ತಿಳಿಯುವುದು ನನ್ನ ಕುತೂಹಲ. ಕೇವಲ ಕುತೂಹಲ ಅಲ್ಲ, ಸಾಮರ್ಥ್ಯವು ನನ್ನಲ್ಲಿ ಇರುವುದರಿಂದ ಯಾರಿರ್ಬೋದು ಈ ಮಧುಮಾಸದಲ್ಲಿ ಕಂದರ್ಪನ ಅರಸಿ ವನವಿಹಾರಕ್ಕಾಗಿ ಬಂದಿರಬಹುದೇ? ಅಲ್ಲ, ಆ ಸಾಕ್ಷಾತ್ ಪರಮೇಶ್ವರನ ಸತಿಯಾದಂತಹ ಮಹಾಮಾತೆ, ಸದಾ ಸ್ಮಶಾನವಾಸಿಯಾದಂಥ ಆ ಪರಮೇಶ್ವರನನ್ನು ಬಿಟ್ಟು ಒಂದರ್ಥದಲ್ಲಿ ಬದಲಾವಣೆಯನ್ನು ಬಯಸಿ, ಬಿಟ್ಟಂದ್ರೆ ಬಿಟ್ಟಲ್ಲ, ವನವಿಹಾರಕ್ಕಾಗಿ ಬಂದು ಸಾಧ್ಯವೇ? ಅಲ್ಲ, ಆ ದೇವೇಂದ್ರನ ಮಡದಿಯಾದಂತಹ ಶಚೀದೇವಿ ನಿರಂತರವಾದಂತಹ ದಾನವರ ದಾಳಿಯಿಂದ ಓಡುತ್ತಿರುವಂತಹ ದೇವೇಂದ್ರನನ್ನು ಹಿಂಬಾಲಿಸಲಾರದೆ ಇಲ್ಲಿಗೆ ಬಂದಿದ್ದಾಳು. ಆಗಿರ್ಲಿಕ್ಕಿಲ್ಲ. ಆ ಚಿಹ್ನೆಗಳು ಯಾವುದು ಅವಳಲ್ಲಿ ನನಗೆ ಕಾಣುತ್ತಾ ಇಲ್ಲ. ಅವರೆಲ್ಲರೂ ಮಾಂಗಲ್ಯವತಿಯರು. ಹತ್ತಿರ ಬಂದು ಸೂಕ್ಷ್ಮವಾಗಿ ನೋಡಿದರೆ ಒಬ್ಬ ಮಾಂಗಲ್ಯವತಿಗೆ ಬೇಕಾದಂತಹ ಯಾವುದೇ ಸುವಸ್ತುಗಳು ಇವಳಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ವಿವಾಹಿತಳಲ್ಲ. ಶಬ್ದ ಕೇಳಿದೆ, ರೂಪವನ್ನು ನೋಡಿ ಆಗಿದೆ. ಹಾಗಾದರೆ ಮನಸ್ಸಲ್ಲಿ ಸ್ಪರ್ಶದ ಬಯಕೆ ಬಂದಿದೆ. ಹಾಗಾದರೆ ಇದನ್ನು ನಾನೇ ಅದುಮಿಡುವುದು? ಮನಸ್ಸಲ್ಲಿ ಬಂದಂತಹ ಭಾವನೆಗಳನ್ನು ಅದು ಬಿಡುವ ಅಗತ್ಯ ಇಲ್ಲ. ರಾಜನಾದವನಿಗೆ ಹೇಳಿದ್ದಾರೆ, ಎಷ್ಟು ಬೇಕಾದರೂ ಮದುವೆ ಆಗಬಹುದು ಅಂತ. ಯಾಕೆ? ಸಾಕುವ ಸಾಮರ್ಥ್ಯ ಉಂಟು ಅಂತಲ್ಲ. ರಾಜನು ತನ್ನದ್ದಾದಂತಹ ಇಂದ್ರಿಯದ ಸುಖಗಳನ್ನು ಎಷ್ಟು ಬೇಗ ಕಳ್ಕೊಳ್ತಾನೋ ಲೋಕಕ್ಕೆ ಅಷ್ಟು ಒಳ್ಳೆಯದು. ಹಾಗಾಗಿ ಅವಳನ್ನು ಸಮೀಪಿಸಿ ಅವಳಲ್ಲೇ ಅವಳ ವೃತ್ತಾಂತವನ್ನು ಕೇಳಿ ಅವಳನ್ನು ನನ್ನವಳಾಗಿಸಿಕೊಳ್ಳುವಲ್ಲಿ ನಾನು ಸಫಲನಾದರೆ ನಾನು ಸಾರ್ಥಕ ಜೀವನವನ್ನು ನಡೆಸಿದೆ ಎನ್ನುವ ಭಾವ ನನ್ನಲ್ಲಿ ಬರಬಹುದು. ಅಂತಹ ಆಕರ್ಷಣೆ ಅತ್ತ ಕಡೆಯಿಂದ ಕಾಣುತ್ತಾ ಉಂಟು. ಆದ್ದರಿಂದ ಆಕೆಯನ್ನು ಮಾತಾಡಿಸುವುದಕ್ಕೆ ಮುಂದಾಗುತ್ತೇನೆ. ಕ್ಷಮಿಸಿ, 2 ಪದ್ಯಗಳನ್ನು ಸೂಚಿಸಿತ್ತು. ಅದು ಈ ಯಕ್ಷಗಾನ ಪ್ರಸಂಗ ಕೋಶದಲ್ಲಿ ಆಗುವಾಗ ಅದರಲ್ಲಿ ಒಂದು ಪದ್ಯ ಬಹುಶಃ ಯಾವುದೋ ಒಂದು ಕಾರಣಕ್ಕೆ ಎಡಿಟ್ ಆಗಿದೆ. ಅದು ನಿಮಗೆ ಸಿಕ್ಕಿದೆ ಅಂತ ನಮ್ಮ ಭಾವದಲ್ಲಿದ್ದದ್ದು. ನಾವು ಹಿಂದೆ ಪ್ರಿಂಟ್ ಆದ ಪ್ರತಿಯಲ್ಲಿ ಆ ಪದ್ಯ ಉಂಟು. 2 ಆ ಪದ್ಯಗಳು ಸ್ವಲ್ಪ ಗೊಂದಲ ಹಿಮ್ಮೇಳದವರಿಗೂ ಅರ್ಥಧಾರಿಗಳಿಗಾಯಿತು. ಆ ಪರಿಗಣನೆ ಇಟ್ಟು ಹೇಳೋದು ವರ್ಣನೆ ಅಂತ. ನಾವು ಯಾಕೆ ಇದನ್ನು ಇಟ್ಟಿದ್ದೇವೆ ಅಂದರೆ, ಹಿಂದಿನ ಅರ್ಥಧಾರಿಗಳ ಅರ್ಥಗಾರಿಕೆಯನ್ನು ಹೆಚ್ಚು ಕೇಳಿದರೆ ನಮಗದು ಸ್ಪಷ್ಟ ಆಗ್ತದೆ. ನಾವು ಮಾಡಿದ ಒಂದು ಸನ್ನಿವೇಶದ ವರ್ಣನೆಯಿಂದ ನಮ್ಮ ಕಾವ್ಯಾಭ್ಯಾಸ, ನಮ್ಮ ವ್ಯುತ್ಪತ್ತಿ ಅಂತ ಅದನ್ನು ಶಾಸ್ತ್ರೀಯವಾಗಿ ಏನು ಹೇಳ್ತೇವೆ ಅದು ಪ್ರಕಟವಾಗ್ತಾ ಇತ್ತು. ಅದು ಸಂಸ್ಕೃತ ಕಾವ್ಯ ಇರ್ಬೋದು, ಕನ್ನಡ ಕಾವ್ಯ ಇರ್ಬೋದು, ಅಥವಾ ಅನ್ಯಾನ್ಯ ಭಾಷೆಗಳನ್ನು ನಮ್ಮ ಭಾಷೆಯಲ್ಲಿ ಅದನ್ನು ಒಗ್ಗಿಸಿಕೊಂಡು ಬಳಸಿಕೊಂಡ್ರೆ ಒಂದು ಹೆಣ್ಣನ್ನು ವರ್ಣಿಸುವಾಗ ಎಲ್ಲಿಂದಲೂ ಅದಕ್ಕೆ ಸೋರ್ಸನ್ನು ನಾವು ತಗೊಳ್ಬೋದು. ಹಾಗೆ ವರ್ಣನೆ ಮಾಡುವಾಗ ಈಗ ಏನಾಗಿದೆ ಅಂದರೆ, ಈಗ ನಾವು ಹೇಳಿದ್ದನ್ನೇ ಇಂಟ್ರಸ್ಪೆಕ್ಟ್ ಮಾಡ್ತಾ ಹೇಳುವುದಾದರೆ ಎಲ್ಲರ ಅರ್ಥವು ಒಂದು ಏಕಪ್ರಕಾರವಾಗುವುದಕ್ಕೆ ತೊಡಗಿದೆ. ನಾನು ಹೆಸರು ಹೇಳುವ ಉದ್ದೇಶದಿಂದ ಹೇಳ್ತಾ ಇಲ್ಲ. ಒಂದು 2 ಜನರೇಷನ್ ಹಿಂದಿನ ಅರ್ಥವನ್ನು ನಾವು ಗಮನಿಸಿದರೆ, ಒಂದು ಕಡೆಯಿಂದ ಶೇಣಿಯವರು, ಪೆರ್ಲ ಪಂಡಿತರು, ರಾಮದಾಸ್ ಸಾಮಗರು, ತೆಕ್ಕಟ್ಟೆ ಆನಂದರಾಯ ಶೆಣಿಯವರು, ಹೀಗೆ ಪಕ್ಕನೆ ಹೆಸರು ನೆನಪಾದ ಹೆಸರುಗಳು. ಇವರ ಶೈಲಿಯಲ್ಲಿದ್ದ ವೈವಿಧ್ಯವನ್ನೊಮ್ಮೆ ಗಮನಿಸಿ. ಒಬ್ಬರ ಹಾಗೆ ಇನ್ನೊಬ್ಬರದ್ದಲ್ಲ. ನಮಗಿಷ್ಟ ಆಗೋದು ಇಷ್ಟ ಆಗದಿರೋದು ಅದು ವೈಯಕ್ತಿಕ ಅಭಿರುಚಿಗೂ ಬಿಟ್ಟದ್ದು. ಅವರು ಮುನ್ನಡೆಸ್ತಾ ಇದ್ದ ವಿಧಾನ, ಅವರ ಅರ್ಥಗಾರಿಕೆಯನ್ನು ನೆರವೇರಿಸ್ತಾ ಇದ್ದ ವಿಧಾನ, ಅದಕ್ಕೆ ಬಳಸ್ತಾ ಇದ್ದ ಆಕರಗಳು, ಸಾಹಿತ್ಯಗಳು ಆಯಾ ಶೈಲಿಯಲ್ಲಿ
ಈ ವರ್ಣನೆಯ ಮೊದಲಾದದ್ದು ಬರುವಾಗ ಅದರಲ್ಲಿದ್ದಂತಹ ಸ್ವಾರಸ್ಯ ಇದೆಲ್ಲವನ್ನು ಗಮನಿಸಿದರೆ ಈಗ ಏನಾಗಿದೆ ಅಂದರೆ ಅದು ಏಕತಾನತೆ ಬರುವುದಕ್ಕೆ ಕಾರಣ ಏನು ಅಂದರೆ ನಾವು ಪಕ್ಕನೆ ವಿಶ್ಲೇಷಣೆಗೆ ಇಳಿದು ಬಿಡ್ತೇವೆ ಯಾವ ವಿಷಯವನ್ನು ಕೂಡ. ನಿಮ್ಮ ಅರ್ಥದಿಂದಲೇ ಉದಾಹರಣೆಯನ್ನು ಉಲ್ಲೇಖಿಸಿ ಹೇಳುವುದಾದರೆ, ನಿರಂತರ ಏಕಾದಶಿ ವ್ರತ ಮಾಡ್ತಾ ಇದ್ದವನು ನಾನು ಇವಳ ಸೌಂದರ್ಯಕ್ಕೆ ವಿವಶನಾದೆ, ಸರಿ, ವಿಷಯ ಸರಿ ಇದೆ. ಅಲ್ಲಿ ಆ ಪ್ರಜ್ಞೆ ಜಾಗೃತ ಆಗಬಾರದು. ಮೋಹಿನಿಯ ವಿಷಯದಲ್ಲಿ ಆ ಪ್ರಜ್ಞೆ ರುಕ್ಮಾಂಗದನಿಗೆ ಜಾಗೃತ ಆಗುವುದು ಎಲ್ಲಿ ಅಂದರೆ ಏಕಾದಶಿಯನ್ನು ಭೇದಿಸುವುದಕ್ಕೆ ಅವಳು ಹೇಳಿದಾಗ. ಅಲ್ಲಿವರೆಗೆ ಒಂದು ಹಂತದಲ್ಲಿ ಮುಗ್ಧನಂತೆ ಅವ ವಿವಶನಾಗುವುದು ಆ ಸೌಂದರ್ಯಕ್ಕೆ. ಎಲ್ಲ ಇರುವಾಗಲೂ ಅದಲ್ಲ, ಇದು ಬೇಕು ಅಂತ ಇವಳನ್ನು ಕರ್ಕೊಂಡು ಹೋಗುವುದು. ಆ ಆಕರ್ಷಣೆಗೆ ಒಳಗಾದ ಘಟ್ಟದಲ್ಲಿ ನಾವು ಮನೋವಿಶ್ಲೇಷಣೆಗೆ ತೊಡಗಿದರೆ ಅದು ತುಂಬ ಏನಾಗ್ತದೆ ಅಂತ ನೀವೇ ಆಲೋಚನೆ ಮಾಡಿ. ತುಂಬ ವಿಶ್ಲೇಷಣೆ ಮಾಡಿದಷ್ಟು ಇದು ಸರಿಯಲ್ಲ ಅಂತ ಕಾಣಬೇಕು ಅವನಿಗೆ, ಅದರ ನ್ಯಾಚುರಲ್ ಪ್ರೊಸೆಸ್ಸಲ್ಲಿ. ಆಗ ಮತ್ತೆ ಆ ಪ್ರಣಯಕ್ಕೋ ಅವಳಲ್ಲಿ ಅಪೇಕ್ಷೆ ವ್ಯಕ್ತಪಡಿಸುವುದಕ್ಕೋ ಮುಂದಿನ ಸಂವಾದಕ್ಕೋ ಸಂದರ್ಭ ಹುಟ್ಟುವುದಿಲ್ಲ. ಆದ್ದರಿಂದ ಇಲ್ಲಿ ವರ್ಣನೆ ಮಾಡುವಾಗ ಅದಕ್ಕೆ ವಿವಶರಾಗಿ ಅದನ್ನು ಪ್ರಾಕೃತಿಕವಾಗಿ ಗಿಡಮರಗಳನ್ನು ಬಳಸಿಕೊಂಡು ಬೇರೆ ಬೇರೆ ರೂಪಕಗಳ ಮೂಲಕವಾಗಿ ಹೇಗೆ ಬಳಸುವುದು ಅದನ್ನು ನೀವು ಬಳಸಿದ್ದೀರಿ. ಇದರಲ್ಲಿ ಪ್ರಸಂಗ ಸಾಹಿತ್ಯದಲ್ಲಿ ಇದ್ದಂತಹ ರೂಪಕಗಳನ್ನು ಬಿಂಬಗಳನ್ನು ಬಳಸಿಕೊಂಡು ನೀವು ಹೇಳಿದ್ದೀರಿ. ಅದಕ್ಕೆ ಹೆಚ್ಚು ಪ್ರಯತ್ನ ಪಡಬೇಕು ಅಂತ ನನಗೆ ಕಂಡದ್ದು. ಅದೇ ನನಗೂ ಅನ್ನಿಸಿದ್ದದುವೆ. ಒಂದು ತನ್ನ ಏಕಾದಶಿ ವ್ರತ ಅವನಿಗೆ ನೆನಪಾಗಲೇಬಾರದು. ತಾನೊಂದು ಮನೋಸಂಯಮವನ್ನು ಹೊಂದಿದವ, ನನ್ನನ್ನು ಮರಳು ಮಾಡುವ ಸೌಂದರ್ಯ ಇದು ಅಂತ ಕಂಡ್ರೆ ಅವನಿಗೆ ತನ್ನಷ್ಟಕ್ಕೆ ಜಾಗೃತಿ ಮೂಡಲೇಬೇಕಲ್ಲ, ಅವ ಆಕರ್ಷಿತನಾಗಲಿಕ್ಕೆ ಇಲ್ಲ. ಮತ್ತೊಂದು ಕಥಾ ಸ್ವರೂಪಕ್ಕೆ ಅದು ದೊಡ್ಡ ಹೊಡೆತ. ಅಲ್ಲಿ ಅದು ನೆನಪಾಗಲಿಕ್ಕಿಲ್ಲ ಅವನಿಗೆ ಏಕಾದಶಿ. ಇವರು ಹೇಳಿದಾಗೆ ಅದು ಕೊನೆಗೆ ಅಲ್ಲೇ ನೆನಪಾಗಬೇಕು. ಇನ್ನೊಂದು ಪ್ರಧಾನವಾಗಿ ಈಗ ನಿಮ್ಮ ಅರ್ಥವಂತಲ್ಲ, ಒಟ್ಟು ಈಗ ಇವರು ಹೇಳಿದಾಗೆ ಕಾಣುವುದಾಗೆ ನಾನು ಸೇರಿದಾಗೆ ಎಲ್ಲ ವರ್ಣನೆ ಮಾಡುವುದು ಅದೇ ಒಂದೇ ದೃಷ್ಟಿ. ದೇವೇಂದ್ರನ ಹೆಂಡತಿಯೋ, ಕೈಲಾಸದ ಪಾರ್ವತಿಯೋ, ಲಕ್ಷ್ಮಿಯೋ, ಅಂದರೆ ಇದೊಂದು ಹಾಗೆ ಅದೇ ಬಂದು ಹೋಗಿದೆ. ಇಲ್ಲಿ ಪದ್ಯದ ಸಾಹಿತ್ಯವೇ ವರ್ಣನೆಗೆ ಸಾಕಾಗುವುದಿಲ್ಲ. ಅದರಲ್ಲಿ ಅವರೆಷ್ಟು ಒಂದು ಎರಡು ಗೆರೆಯಲ್ಲಿ ಒಂದು ವರ್ಣಿಸಲಿಕ್ಕೆ ಏನೋ ಒಂದು ವಿಷಯವನ್ನು ಇಟ್ಟಿರ್ತಾರೆ. ಇದು ಸರಸಿಜಾಸನ ನೂತನ ಸೃಷ್ಟಿಯೋ, ಈ ಶಬ್ದವನ್ನು ಹಿಡ್ಕೊಂಡು ನಾವು ಬೆಳೆಸಬೇಕಷ್ಟೆ. ಅದು ಯಾಕೆ ಸರಸಿಜಾನದು ನೂತನ ಸೃಷ್ಟಿ ಆಗ್ತದೆ, ಮತ್ತೊಂದು ಏನಿದು ಹಿಮಕರನುದಿಸಿದನೆ ವನದಲ್ಲಿ, ಹಾಗೆಲ್ಲ ಶಬ್ದಗಳೊಂದು ನಮಗೆ ಮುಂದುವರಿಲಿಕ್ಕೆ ಬೇಕಾದಷ್ಟನ್ನು ಅವರು ಇಟ್ಟಿದ್ದಾರೆ. ಇದನ್ನು ಮತ್ತೆ ನಾವು ಬೇಕಾದ ಹಾಗೆ ಬೆಳೆಸಿಕೊಂಡು ಹೋಗಬೇಕು. ಕೇವಲ ಅವಳ ಮುಖ ಮಾತ್ರ ಚಂದ್ರ ಅನ್ನೋ ಭಾವದಿಂದಲೇ ಸ್ವೀಕರಿಸಬೇಕಾದದ್ದಿಲ್ಲ. ಇಡೀ ಅವಳದ್ದಾದ ಆಯಾಕೃತಿಯ ಚಂದ್ರನ ಪರಿಣಾಮವನ್ನು ಕೊಡ್ತಾ ಇದೆ. ಹಿಮಕರನ್ನು ಉದಿಸಿದನೆ ಅಂದರೆ ಅದು ಮುಖಕ್ಕೆ ಮಾತ್ರ ಸಂಬಂಧಿಸಿ ಅಂತಲೂ ನಾವು ತೆಕ್ಕೊಳ್ಬೇಕಾದದ್ದಲ್ಲ, ಇಡೀ ಆ ಅನುಭವವನ್ನು ಕೊಡುತ್ತದೆ. ಚಂದ್ರನದ್ದಾದ ವಿಶೇಷ ಗುಣ ಏನು ಕೇಳಿದರೆ ತಣುಪನ್ನು ಕೊಡುತ್ತದೆ. ಇದು ಮಧ್ಯಾಹ್ನದ ಹೊತ್ತು ಬಿಸಿಲು ಹೊಡೀತದೆ, ಆದರೂ ನನ್ನ ಹೃದಯಕ್ಕೆ ತಂಪು ಕೊಡ್ತಾ ಉಂಟು. ಹಾಗಿದ್ರೇನು ಚಂದ್ರ ಹುಟ್ಟಿದನು, ಹೀಗೆಲ್ಲ ಬೇರೆ ಬೇರೆ ವಿಧಾನದಿಂದ ಕೊಂಡೋಗ್ಲಿಕ್ಕೆ ಆಗ್ತದೆ. ಅಥವಾ ಸರಸಿಜಾಸನ ನೂತನ ಸೃಷ್ಟಿ, ಸರಸಿಜಾಸನ ಅಂತ ಉಂಟು, ಅಲ್ಲಿಗೆ ನಮಗೆ ಈ ಸರೋಜವನ್ನು ತೆಕ್ಕೊಂಡು ಇದೊಂದು ನೂತನ ಸೃಷ್ಟಿಯೋ ಕಡೆಗೆ. ವನಜ ಅಂತ ಅದಕ್ಕೆ ಹೆಸರುಂಟು. ವನಜ ಅಂದರೆ ನೀರಿನಲ್ಲಿ ಹುಟ್ಟುದು ಅಂತರತ್ವ ಅಲ್ವೋ, ಈಗ ವನದಲ್ಲಿ ಹುಟ್ಟುದು ಅಂತ ಮಾಡಿದನೋ ಬ್ರಹ್ಮ, ಹೊಸ ಸೃಷ್ಟಿ ಮಾಡಿದನೋ ಕಡೆಗೆ. ಹೀಗೆಲ್ಲ ಬೇರೆ ಬೇರೆ ವಿಭಾಗದಿಂದ ಕೊಂಡೋಗ್ಲಿಕ್ಕೆ ಆಗ್ತದೆ. ಮತ್ತು ಅಂಗಾಂಗ ಶೃಂಗಾರಗಳ ಕುರಿತಾಗಿಯೂ ಸ್ವಲ್ಪ ವರ್ಣನೆಯನ್ನು ಮಾಡಬೇಕು. ವರ್ಣನೆ ಮಾಡುವ ಕಾಲದಲ್ಲಿ ಅದು ಅವಳ ಕೇಶ, ಮುಂಗುರುಳು, ಮುಖ, ಮೂಗು, ಕಣ್ಣು, ಕಿವಿ ಇದರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಹೇಳಿ ಅದು ಯಾಕೆ ಅನ್ನೋದರ ಬಗ್ಗೆ ಒಂದು ವಿವರ ಕೊಟ್ಟು ಹಾಗೆ ಹೋಗಬೇಕು. ಇವನಿಗೆ ಆದ ಅನುಭವ ಹೇಳಲಿಕ್ಕಿದ್ದ ಜಾಗ ಅಲ್ಲ ಅದು. ಇವನಿಗೆ ಏನಾಗಿದೆ ಅನ್ನುವ ಅನುಭವ ಹೇಳಲಿಕ್ಕಿದ್ದ ಜಾಗ ಅಲ್ಲ. ಅದಕ್ಕೆ ನಂತರದ ಪದ್ಯ ಮಾತನಾಡಿಸುವಾಗಲ್ಲ ಇವನ ಅನುಭವ ಹೇಳಲಿಕ್ಕಿರುವುದು. ಇಲ್ಲಿ ನನಗೇನಾಗಿದೆ ಅನ್ನೋದಲ್ಲ, ಅವಳನ್ನು ನೋಡಿ ಇವ ಆಕರ್ಷಿತನಾಗಿದ್ದಾನೆ ಅಂತ ಗೊತ್ತಾಗುವುದೇ ಅವಳನ್ನು ವರ್ಣಿಸುವುದರಿಂದ. ವರ್ಣನೆಯನ್ನು ಕೇಳಿ ಇವ ಆಕರ್ಷಿತನಾಗಿದ್ದಾನೆ ಅಂತ ಧ್ವನಿಸಬೇಕು. ನಾನು ಆಕರ್ಷಿತನಾಗಿದ್ದೇನೆ ಅಂತ ಹೇಳಲಿಕ್ಕಿಲ್ಲ. ಹಾಗೆ ಬಂದರೆ ಚಂದ ಅಲ್ಲ. ನೀವು ಪ್ರಯತ್ನ ಪಟ್ಟಿದ್ದೀರಿ, ಒಳ್ಳೆ ಅದಕ್ಕಲ್ಲ, ಹೀಗೆ ಒಂದು ಸಾಧ್ಯತೆ ಉಂಟು ಅಂತ ನಾವೊಂದು ನೋಟ ಅಷ್ಟೆ. ಹೌದು, ಇವನನ್ನು ಮರಳು ಮಾಡುವುದಕ್ಕೆ ಬೇಕಾಗಿಯೇ ಯಮ ಹೋಗಿ ಬ್ರಹ್ಮಲೋಕದಲ್ಲಿ ಬ್ರಹ್ಮನಿಗೆ ದೂರು ಕೊಟ್ಟ ಕಾರಣಕ್ಕಾಗಿ ಈ ಮೋಹಿನಿಯ ಸೃಷ್ಟಿಯಾಗುವುದಲ್ವ. ಹಾಗಾಗಿ ಏನಿದು ಗಾನ ಏನಿದು ಅಲ್ಲಿಂದ ತೊಡಗಿ ಇಲ್ಲಿಯವರೆಗೆ ಒಂದು ಶೃಂಗಾರದ ಭಾವ ಉದ್ದೀಪನ ಆಗುವ ಕಾರಣ ಒಂದು. ಮತ್ತೊಂದು ನಿಮ್ಮ ಲಯ ಸ್ವಲ್ಪ ವೇಗ ಆಯಿತು, ಮತ್ತು ಇನ್ನೂ ಮಾಧುರ್ಯ ಬೇಕು ಸ್ವರದಲ್ಲಿ. ಒಂಥರ ಅಧಿಕಾರಯುಕ್ತವಾಗಿ ಮಾತಾಡಿದಾಗಿತ್ತು ನೀವು ಮಾತಾಡುವಾಗ. ಒಂಥರ ಶೃಂಗಾರ ಹೆಚ್ಚಿದ್ರೆ ಒಳ್ಳೇದಿತ್ತು ಈ ಭಾವನೆ. ಹಾಗಾಗಿ ಸ್ವಲ್ಪ ನಿಧಾನ, ಸ್ವಲ್ಪ 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 ಏನು ದೇರಾಜ ಸೀತಾರಾಮಯ್ಯನವರು
1954ರಲ್ಲಿ ಒಂದು ಯಕ್ಷಗಾನ ವಿವೇಚನೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಯುದ್ಧರಂಗಕ್ಕೆ ಹೋಗುವಾಗ ಆ ರಂಗದ ವರ್ಣನೆ, ಕಾಡಿಗೆ ಹೋಗುವಾಗ ಕಾಡಿನಲ್ಲಿ ಕಾಣುವ ಮರಗಳ ವರ್ಣನೆ, ಸ್ತ್ರೀಯನ್ನು ಕಂಡಾಗುವಾಗ ಆ ಸ್ತ್ರೀ ಸೌಂದರ್ಯದ ವರ್ಣನೆ, ಇದನ್ನು ಸ್ವಲ್ಪ ಸ್ವಲ್ಪ ಆದರೂ ನಾವು ಮಾಡಲೇಬೇಕು ಎದುರು ಕೂತ ಪ್ರೇಕ್ಷಕರ ಮೇಲೆ ಪರಿಣಾಮ ಮಾಡುವುದಕ್ಕೆ ಅಂತ. ಹಾಗೆ ನಿಮ್ಮ ಒಟ್ಟು ಮಾತಿನಲ್ಲಿ ಸ್ತ್ರೀ ಸೌಂದರ್ಯದ ವರ್ಣನೆ ಕಡಿಮೆ ಆಯಿತು. ಮುಂದೆ ಕಾಣಿಸಿದವಳ ಸೌಂದರ್ಯ ಉಂಟಲ್ಲ, ಈಗ ಬರೀ ಪಾರ್ವತಿ ಅಂತ ಹೇಳಿದರೆ ಸಾಕಾಗುವುದಿಲ್ಲ, ಪಾರ್ವತಿ ಬಂದಿರಬಹುದಾ ಹೇಳಿದರೆ ಸಾಕಾಗುವುದಿಲ್ಲ. ಆ ಸೌಂದರ್ಯದ ವರ್ಣನೆಯನ್ನು ಮತ್ತು ಇವರು ಹೇಳಿದಾಗೆ ಉದಿಸಿದನೇ ಹಿಮಕರನಿದೇನಿದು, ಚಂದ್ರನ ಕಾಂತಿಯೋ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚು ಮಾಧುರ್ಯಯುಕ್ತವಾಗಿ ಹೇಳಿದರೆ ಹೆಚ್ಚು ಪರಿಣಾಮ ಬೀರುತ್ತದೆ ವರ್ಣನೆಯಾದ ಕಾರಣ. ಈ ಸೆಷನಿಗೆ ಮಾತ್ರ ಹೇಳ್ತಾ ಇಲ್ಲ ಇನ್ನು ಈ ಮಾತು. ನಾವು ಯಾಕೆ ಇದನ್ನು ಇಟ್ಟಿದ್ದೇವೆ ಅಂದರೆ, ಈಗ ನೀವಿಗೆ ಹೀಗೆ ನಾವು ಇಷ್ಟು ಹೇಳಿದೆವು, ನಾವು ಹೇಳಿದರೂ ಅದನ್ನು ಹಾಗಲ್ಲ, ಅದಕ್ಕಿಂತ ಪಾಲಿಶ್ಡ್ ಆಗಿ ಪರ್ಸಾನಿಫೈಡ್ ಆಗಿ ಹೀಗೆ ಪ್ರೆಸೆಂಟ್ ಮಾಡಬಹುದಿತ್ತು ಅಂತ ಹೇಳುವವರಿದ್ದಾರೆ, ಮಾಡಬಲ್ಲವರು ಇದ್ದಾರೆ. ಜನರಲ್ ಕ್ವಶನ್, ಒಂದು ಅರ್ಥಧಾರಿ ಒಳ್ಳೆ ಅರ್ಥ ಹೇಳಲಿಕ್ಕೆ ಏನೇನು ಪ್ರಿಪೇರ್ ಆಗಬೇಕು, ಹೇಗೆಲ್ಲ ಅಂತ. ಈಗ ನಿಮ್ಮ ಅರ್ಥವನ್ನು ಇಟ್ಟುಕೊಂಡು ಅದನ್ನು ನಾವು ವಿವೇಚನೆ ಮಾಡ್ತಾ ಇರೋದು. ಒಂದಷ್ಟು ವರ್ಣನೆಗೆ ಬೇಕಾದದ್ದು, ಈಗ ನಮಗೆ ಅದರಲ್ಲಿ ತುಂಬ ಆಸಕ್ತಿ ಇಲ್ಲದಿರಬಹುದು. ಈಗ ತಾಳಮದ್ದಲೆಯ ಅರ್ಥಧಾರಿಗಳ ಮನೋಧರ್ಮದಲ್ಲೂ ಅದುಂಟು. ಕೆಲವರಿಗೆ ತರ್ಕದಲ್ಲಿ ತುಂಬ ಆಸಕ್ತಿ, ಚರ್ಚೆಯೇ ಅವರಿಗೆ ಬೇಕಾದ್ದು. ಭಾವನಾತ್ಮಕವಾದ ಪ್ರಸ್ತುತಿ, ಭಕ್ತಿಯೋ ಕರುಣೆಯೋ, ಇದು ಹಾಸ್ಯವೋ ಇಂಥದ್ದು. ಶೃಂಗಾರದಲ್ಲಿ ಅನಾಸಕ್ತಿ, ಇದು ಅರ್ಥಧಾರಿಗಳು ತುಂಬ ಜನರಲ್ಲಿ ಪ್ರಕಟವಾಗಿ ಶೃಂಗಾರವನ್ನು ವರ್ಣನೆಯಲ್ಲೋ ಬಾಕಿದ್ದದಲ್ಲೋ ಶೃಂಗಾರದಲ್ಲೋ ಪ್ರಕಟಿಸುವುದಕ್ಕೆ ತುಂಬ ಜನ ಹೇಸುವವರಿದ್ದಾರೆ. ಆದರೆ ಅರ್ಥಧಾರಿ ಅಂತ ಆದ ಮೇಲೆ ಒಂದು ಮಿನಿಮಮ್ ಸಿದ್ಧತೆ ಈ ಎಲ್ಲ ಹಂತದಲ್ಲೂ ಎಲ್ಲ ಘಟಕದಲ್ಲೂ ಬೇಕಾಗುತ್ತದೆ ಎಂಬುದನ್ನು ಹೇಳಲಿಕ್ಕೆ ಈ ಒಂದು ಅಂಶವನ್ನು ಇಟ್ಟುಕೊಂಡದ್ದು. ನೀವು ಅರ್ಥ ಹೇಳಿಸಿ ನಿಮ್ಮ ಮೂಲಕವಾಗಿ ನಾವಿಷ್ಟು ಮಾತಾಡಿದ್ದು ಅಷ್ಟೇ, ಬಿಟ್ಟರೆ ನೀವು ಅದನ್ನು ಪರ್ಸನಲ್ ಆಗಿ ತಗೊಳ್ಬೇಕಾಗಿಲ್ಲ. ಅದನ್ನು ಶೃಂಗಾರಾಂಶಗಳಿಂದ ಹೆಚ್ಚು ಈ ವರ್ಣನೆಯ ಭಾಗಗಳು ಹೆಚ್ಚು ಬರಬೇಕು. ಪೀಠಿಕೆ ಬೇಡ ಅಂತ ಹೇಳುವವರಿದ್ದಾರೆ ಕೆಲವರು. ನಿಜವಾಗಿ ಒಂದು ಪಾತ್ರಕ್ಕೆ ಪೀಠಿಕೆ ಅನ್ನೋದು ಕೆಲವಕ್ಕೆ ಬೇಕು, ಸ್ವಲ್ಪ ಆದರೂ ಬೇಕೇ ಬೇಕಾಗ್ತದೆ, ವರ್ಣನೆಯೂ ಬೇಕಾಗ್ತದೆ ಸ್ವಲ್ಪ. ಅಶ್ಲೀಲವಲ್ಲದ ಶೃಂಗಾರ, ಅದೇ ಪಾತ್ರೋಚಿತವಾಗಿ ಶೃಂಗಾರವಾದರೂ. ಈಗ ರುಕ್ಮಾಂಗದನಿಗೆ ಮಾತನಾಡಿದಾಗ ಕಿಚ್ಚಕನಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಅಥವಾ ಶೃಂಗಾರ ರಾವಣ ಮಾತಾಡುವಂತಹ ಕ್ರಮ ರುಕ್ಮಾಂಗದನಿಗಲ್ಲ. ದಶರಥ ಕೈಕೇಯಲ್ಲಿ ಮಾಡುವಂತಹ ಸಂಭಾಷಣೆಯ ವಿಧಾನವೇ ಬೇರೆ, ರುಕ್ಮಾಂಗ ಮೋಹಿನಿ ಮಾತನಾಡುವಂತಹ ವಿಧಾನವೇ ಬೇರೆ. ಹೀಗೆಲ್ಲ ವ್ಯತ್ಯಾಸಗಳು ಆದಷ್ಟು ನಾವು ಪ್ರಯತ್ನ ಪಟ್ಟು ಕಾಣಿಸಲಿಕ್ಕೆ ಮುಂದಾಗಬೇಕು. ದುಷ್ಯಂತ ಶಕುಂತಲೆ, ಸತ್ಯವನು ಸಾವಿತ್ರಿ, ಪ್ರಾರಂಭದ ಭಾಗ ಶುದ್ಧ ಶೃಂಗಾರದ. ಹೌದು, ದುಷ್ಯಂತ ಶಕುಂತಲೆಯದಲ್ಲೂ ಶೃಂಗಾರದ ಒಂದು ಪರಾಕಾಷ್ಠೆಯ ಮಾದರಿ ನಿಜವಾಗಿ ಅಷ್ಟು. ಒಡೆಯ ಗೋಪಾಲಕ, ಈಗಾಗಲೇ ಹೇಳಿದ ಹಾಗೆ ಕುರುರಾಯನ ಸೇನೆ ಬಂದಿದೆ. ಆನೆ, ಕುದುರೆ ಮುಂತಾದ ಸೇನೆಗಳೆಲ್ಲ ಸಮುದ್ರೋಪಮವಾಗಿ ಬಂದಿದೆ ಎಂಬುದಾಗಿ ಈಗಾಗಲೇ ಹೇಳಿದ್ದೇನೆ. ಚತುರಂಗ ಸೇನೆ ಬಂದಿದೆ. ತಮ್ಮಲ್ಲಿ ಮಾತಾಡುವಾಗ ನನಗೀಗ ಅನಿಸುವುದು ಒಡೆಯ, ಏನು ಅವರಿಗೆ ಯಾರು ತಪ್ಪು ಸುದ್ದಿ ಕೊಟ್ಟಿದ್ದಾರೋ ಅಂತ. ಸುಳ್ಳು ಸುದ್ದಿ ಏನು, ಇದು ನಮ್ಮಲ್ಲೇ ಮೊದಲು ಎನ್ನುವ ಹಾಗೆ ಏನು ಸುಳ್ಳು ಹೇಳಿದ್ದಾರೆ ಅವರಲ್ಲಿ. ಯಾಕೆ ನಿನಗೆ ಈ ಸಂಶಯ? ಈ ಸಣ್ಣ ಬುದ್ಧಿಯವರೆಲ್ಲೋ ತಿರುಗಾಟಕ್ಕೆ ಹೋಗಿದ್ದಾರೆ ಎನ್ನುವುದಾಗಿ ಸುದ್ದಿ ಕೊಟ್ಟಿದ್ದು. ಇಲ್ಲದಿದ್ರೆ ಬರ್ಲಿಕ್ಕುಂಟ ಒಡೆಯ ಅವರು. ಸಣ್ಣ ಬುದ್ಧಿಯವರಂತ ಹೇಳಿದ್ರೆ
ಮತ್ತೆ ನಾನೀಗ ವಿರಾಟನ ಮಗ ಉತ್ತರ ಅಂತೇಳಿ ನಾನು ನಿಮ್ಮ ಎದುರಿಗೆ ಹೇಳಿಕೆ ಆಗ್ತದಾ? ಅಲ್ಲ, ಈಗ ಹೇಳಿ ಆಯ್ತಲ್ಲ. ಹಾಗಲ್ಲ, ನಮ್ಮ ಸಣ್ಣ ಬುದ್ಧಿಯವರಾದಂತಹ ಉತ್ತರ ಭೂಪಾಲರು. ಆಹಾ, ನೀನು ನಮ್ಮ ತಂದೆಯವರನ್ನು ದೊಡ್ಡ ಬುದ್ಧಿ. ಹೌದು. ಅದು ನಿಮ್ಮ ಪಂಗಡದವರು ನಮ್ಮನ್ನು ಕರೆಯುವುದೇ ಹಾಗೆ. ಹೌದೌದು. ಅವರು ದೊಡ್ಡ ಬುದ್ಧಿಯವರಾಗಿರುವುದರಿಂದ ನನ್ನನ್ನು ಸಣ್ಣ ಬುದ್ಧಿ ಅಂತೇಳಿ. ಹೌದು, ಹಾಗೆ ಹಾಗಂತೇಳಿ ಈಗ ನಮಗೊಂದು ಸ್ಥಾನ ಬಂದಿದೆ. ಯಾವುದದು? ಅಲ್ಲ, ನಿನಗಿಂತ ಕೆಳಗಿನ ವರ್ಗದವರು ನನ್ನನ್ನು ಈಗಲೂ ದೊಡ್ಡ ಬುದ್ಧಿ ಅಂತೇಳಿ ಕರೆಯುವವರಿದ್ದಾರೆ. ಅಲ್ಲ, ಮುಂದೆ ಈಗ ನಾನು ಹಾಗೆ ಕರೆದೇನು. ಹಾ. ಅಲ್ಲ, ವಿಷಯಕ್ಕೆ ಬರುವ ಈಗ. ಬರುವ ಅವರಿಗೆ ಸುಳ್ಳು ಸುದ್ದಿ ಹೋಗಿ, ಇಲ್ಲದಿದ್ರೆ ಅವರಿಗೆ ಒಂದು ಧೈರ್ಯ ಬೇಡುವ ಸ್ವಾಮಿ. ಬಂದಂತವರು ನಿನ್ನೆ ಅಲ್ಲ ಹೇಳಲಿಕ್ಕೆ ನಾನು ಹೇಳಬಾರದು. ಅಲ್ಲ, ಈಗ ನೀನು ಹೇಳದಿದ್ರೆ ಆಗುದಿಲ್ಲ. ಪಾಪದ ಮುದುಕ ನಿಮ್ಮ ಅಪ್ಪನಲ್ಲಿ ನಿನ್ನೆ ಪೆಟ್ಟು ತಿಂದು ಓಡಿದವರಲ್ವ? ಅಲ್ಲ, ಈಗ ನೀನು ಮುದುಕ ಅಂತ ಹೇಳುವಷ್ಟು ಈಗ ಅವರಿಗೆ ಪ್ರಾಯ ಆಯ್ತಾ? ಮತ್ತೆ ಹೇಳದಿದ್ರೆ ಉಪಾಯ ಇಲ್ಲ, ಯಾಕಂದ್ರೆ ಅವರು ಮುದುಕವೇ. ಅಷ್ಟು ವಯಸ್ಸಾದವರೊಡನೆ ಪೆಟ್ಟು ತಿಂದು ಹೋದವರು ಈಗ ತೆಂಕಿನಿಂದ ಆಗುದಿಲ್ಲ, ಬಡಗಿನಿಂದ ಬರುವ ಅಂತ ಹೇಳಿ ಆ ವಿಭಾಗದಿಂದ ಬಂದಿದ್ದಾರೆ. ಓಹೋ, ಉತ್ತರ ಭಾಗದಿಂದ ಬಂದವರಿಗೆ ಒಂದು ಉತ್ತರ ಸಿಗಬೇಕಲ್ಲ ಒಡೆಯ? ಹೌದು, ಸಿಗಬೇಕು. ಹಾಗಾಗಿ 2 ಕೋಡುಳ್ಳಂತಹ ಅದ್ಭುತವಾದಂತಹ ಕುದುರೆಗಳನ್ನೆಲ್ಲ ತಂದು ರಥಕ್ಕೆ ಕಟ್ಟಿದ್ದೇನೆ. ಒಂದು ವಿಷಯ ಹೇಳ್ತೇನೆ. ಎಂತದ್ದು? ನಿನಗೆ ಉತ್ತರ ಕುಮಾರನೊಂದಿಗೆ ಮಾತಾಡುವಾಗ ಮಾತಿನಲ್ಲಿ ಅದನ್ನು ಸೇರಿಸಬೇಕು, ಇದನ್ನು ಸೇರಿಸಬೇಕು, ವಿಶೇಷಣಗಳನ್ನು ಸೇರಿಸಬೇಕು ಅಂತ ಹೇಳಿದ್ರೆ ಅದಕ್ಕಿದು ವೇದಿಕೆ ಅಲ್ಲ ಪುಣ್ಯಾತ್ಮ. ನೀನು ತಂದದ್ದು ಯುದ್ಧದ ವಿಷಯವನ್ನು. ಹೌದೌದು. ಈಗ ಯುದ್ಧದಲ್ಲಿ ನಾನು ಮುಂದುವರೆದ್ರೆ ಈಗ ನಾಳೆ ನಮ್ಮ ಪ್ರಜೆಗಳು ನಮಗೊಂದು ಹೊಸ ಬಿರುದು ಕೊಡ್ಲಿಕ್ಕಿಲ್ವಾ? ಏನು? ಯುದ್ಧೋತ್ಸಾಹಿಗಳು ಅಂತ ಹೇಳಿ. ಹೌದೌದೌದು. ಹಾಗಾಗಿ ಆ ವಿಷಯವನ್ನು 2 ಕೋಡಿನ ಕುದುರೆ ಅದೆಲ್ಲ ಬೇಕಂತಿಲ್ಲ. ಅಲ್ಲಲ್ಲ, 2 ಕೋಡಿನದ್ದೇ ಕುದುರೆ ತಂದದ್ದು. ತಲೆಯಲ್ಲಿದ್ದ ಕೋಡಲ್ಲ ಅದು. ಮತ್ತೆ ಹೆಸರಿನಲ್ಲಿ ಕಕ್ಕೆ ಒಂದು ಕೋಡು, ದಕ್ಕೆ ಒಂದು ಕೋಡು, ಅದು ಕುದುರೆ. ಅದು 2 ಕೋಡಿನ ಕುದುರೆ. ಅದನ್ನ ಕಟ್ಟಿದ್ದೇನೆ. ತಡ ಮಾಡುವುದಲ್ಲ. ಈಗ ನಾವು ತಡ ಮಾಡಿದೀವಿ ಅಂತ ಆದ್ರೆ ನಮ್ಮಲ್ಲಿರುವಂತಹ ಎಲ್ಲ ದನಗಳನ್ನು ಕಟ್ಟಿಕೊಂಡು ಅವರ ರಥದಲ್ಲಿ ತುಂಬಿಸಿಕೊಂಡು ಹೋದಾರವರು. ಅಲ್ಲ, ಅದರ ಬಗ್ಗೆ ನೀನು ಚಿಂತೆ ಮಾಡುವುದು ಬೇಡ. ಅಲ್ಲ, ಗೋರಕ್ಷಣಾ ಪಡೆಯವರು ಬರುದಿಲ್ಲ ಹೇಳಿದ್ದಾರೆ. ಅಲ್ಲ, ಯಾಕ ನಮ್ಮ ರಾಜ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ. ಈಗ 100 ಕುದುರೆಗಳನ್ನು ಒಬ್ಬರು ಕದ್ದೊಯ್ತಾನೆ ಅಂತ ಹೇಳಿದ್ರೆ ದನಗಳಿಗೆ ಏನು ಬೇಕು ಅದನ್ನು ಸೇರಿಸಿಕೊಡುವಷ್ಟು ನಮ್ಮಲ್ಲಿ ಉಂಟು. ಹೌದಪ್ಪ. ಈಗ ಮುಖ್ಯವಾದಂತಹ ವಿಷಯ ಏನು? ನಿನ್ನೆಗೆ ನನ್ನ ತಂದೆಯವರೊಂದಿಗೆ ಸೋತಂತಹ ಕುರುರಾಯನ ಏನು ಸೈನ್ಯದ ಸಮೂಹ ಏನುಂಟು, ಮತ್ತೊಮ್ಮೆ ದಿಕ್ಕು ತಪ್ಪಿಸಿ ನಮ್ಮ ದಿಕ್ಕನ್ನೇ ತಪ್ಪಿಸಬೇಕು ಎನ್ನುವಂತಹ ಉದ್ದೇಶದಿಂದ ಮತ್ತೊಮ್ಮೆ ನಮ್ಮ ದನವನ್ನು ಕದ್ದೊಯ್ದಿದ್ದಾರೆ. ಹೌದೌದು. ಹಾಗಿದ್ರೆ ನಾವು ಮಾಡಬೇಕಾದದ್ದೇನು? ಯುದ್ಧ ಮಾಡ್ಬೇಕಲ್ಲ. ಯುದ್ಧವೇ ಮಾಡಬೇಕು. ನೀ ನನ್ನ ಯುದ್ಧವನ್ನು ನೋಡಿದ್ಯಾ? ಅಲ್ಲ, ನೀವು ಹೇಳಿದ್ದು ಕೇಳಿದ್ದೇನೆ. ಅಲ್ಲ, ನೀನು ಯುದ್ಧವನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ಅಂತ ಪ್ರಸಕ್ತಿ ಮೊದಲು ಬರಲೇ ಇಲ್ಲ. ಹೌದು. ಹಾಗಂತೇಳಿ ಈಗ ವಿದ್ಯೆಯಲ್ಲಿ ಆಗ್ಲಿ, ಬುದ್ಧಿಯಲ್ಲಿ ಆಗ್ಲಿ, ಮಾತಿನಲ್ಲಿ ಆಗ್ಲಿ, ದೇಹದಲ್ಲಿ ಆಗ್ಲಿ ಇಷ್ಟೆಲ್ಲ ಒಂದು ಆಧಿಪತ್ಯವನ್ನು ಸಾಧಿಸಿದಂತಹ ಉತ್ತರ ಕುಮಾರನ ಯುದ್ಧದ ವೈಭವವನ್ನು ರಂಗದಲ್ಲಿ ಕಾಣಬೇಕು ಅಂತ ಹೇಳಿ ಎಷ್ಟು ಜನ ಕಾದಿದ್ದಾರೆ ಏನು? ಅಲ್ಲ ಒಡೆಯ, ಸತ್ಯ ಹೇಳ್ತೇನೆ, ನಾನು ಅದರಲ್ಲಿ ಮೊದಲ ಸಾಲ ಇದ್ದೇನೆ. ಹಾಗಾಗಿ ನಿನ್ನನ್ನು ಸೇರಿಸಿದ ಹಾಗೆ ನಮ್ಮ ಈ ವಿರಾಟ ನಗರದಲ್ಲಿರುವಂತಹ ಅಭಿಮಾನ ವರ್ಗ ಏನುಂಟು, ನನ್ನ ಯುದ್ಧವನ್ನು ಕಾಣಬೇಕು. ರಣರಂಗಕ್ಕೆ ಪ್ರತಿರುದ್ರನಾಗಿ ನಾನು ನುಗ್ಗಬೇಕು. ದನವನ್ನು ಕದ್ದಂತಹ ಅವರೊಂದಿಗೆ ಕಾದಾಡಿ ಒಂದು ಕಾಲಕ್ಕೆ ಎಡಭಾಗದಲ್ಲಿರುವಂತಹ ಬಿಲ್ಲನ್ನು ಜೇಂಗೈದು ಹೂಡುವಂತಹ ಒಂದೊಂದು ಅಸ್ತ್ರಗಳಿಗೆ ಆಹುತಿಯಾಗಿ ಕುರುರಾಯನ 100 ತಲೆಗಳನ್ನು ಈ ರಣಭೂಮಿಗೆ ಔತಣವಾಗಿ ಕೊಡಬೇಕು ಅಂತೇಳಿ ಮನಸ್ಸುಂಟು ಒಳಗೆ. ತಡ ಮಾಡುವುದಲ್ಲ, ಅಲ್ಲಿಗೆ ಹೋಗುವ ಬಗೆ ಹೇಗೆ ಎಬ್ಬಿಸಿ ನಿಮ್ಮ ಪದ್ಯವನ್ನು. ಅಲ್ಲ, ಎಬ್ಬಿಸಬಹುದು, ತಡ ಮಾಡದೆ ಶೀಘ್ರದಲ್ಲಿ ಹೊರಡಬಹುದು. ಹೋಗುವ. ಹೊಡೆದಾಡುವುದಲ್ಲಿ ಯಾರಂತೇಳಿ ಬೇಕಲ್ವ ಪುಣ್ಯಾತ್ಮ? ಅಲ್ಲಿ ಜನ ಇಲ್ವೋ? ಯಾರೊಡನೆ?
ಒಡೆಯ ಯುದ್ಧದ ಪ್ರಸಕ್ತಿಯನ್ನು ವಿವರಿಸುವಂತಹ ಕಾಲಕ್ಕೆ ಹಾ. ಅತಿ ಉತ್ಸಾಹಗೊಂಡಂತಹ ನಾನು ನನ್ನ ರಣರಂಗದ ಚಾತುರ್ಯವನ್ನು ತೋರಿಸುತ್ತೇನೆ ಎನ್ನುವುದಾಗಿ ಹೊರಟಿದ್ದೆ. ಹಾ. ಹೊರಟಂತಹ ನಾವು ಕೇವಲ ಯುದ್ಧಮುಖವಾಗಿ ಹೊರಡುವುದ? ಒಂದು ರಾಜ್ಯವನ್ನು ಆಳುವಂತಹ ಉತ್ತರದಾಯಿತ್ವವನ್ನು ಹೊಂದಿರುವವರ ಮಗ ನಾನು. ಹೌದೌದು. ಕೇವಲ ಶಸ್ತ್ರವನ್ನು ಹಿಡಿದು ಹೋರಾಡುವುದಲ್ಲ, ಶಾಸ್ತ್ರವನ್ನು ನಾವು ನೋಡ್ಬೇಕಾಗ್ತದೆ. ಓ, ಈಗ ಶಾಸ್ತ್ರ ಓದಿ ನೀವು ಹೊರಡುದ? ಹೌದಪ್ಪ. ಈಗ ಶಾಸ್ತ್ರದಲ್ಲಿ ಏನು ಹೇಳಿದೆ ಹೇಳು? ನಾನು ಓದಿಲ್ಲ ಒಡೆಯ. ಅಲ್ಲ, ನಿನಗೆ ಗೊತ್ತಿಲ್ಲ ಅಲ್ವಾ? ಇಲ್ಲಪ್ಪ. ಹಾಗಾದ್ರೆ ನಾನು ಹೇಳ್ತೇನೆ. ದೃಷ್ಟಿಪೂತಂ ನ್ಯಾಸೇತ್ಪಾದಂ. ಅದು ಅಲ್ಲ, ಅರ್ಥ ನಾನು ಹೇಳ್ತೇನೆ. ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಡಬೇಕು. ಕಣ್ಣನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇಡುದ? ಅಲ್ಲಲ್ಲ, ಹಾಗೆಲ್ಲ. ನಾವು ಹೋಗುವಂತಹ ಪಥದ ನಿರ್ದೇಶನ ನಮಗಿರ್ಬೇಕು. ಸರಿ ಸರಿ ಸರಿ. ಈಗ ನಮ್ಮ ಮಾತನ್ನು ವಿಮರ್ಶೆ ಮಾಡುವವರಿಲ್ವೋ? ಹೌದಪ್ಪ. ಹಾಗಂತೇಳಿ ನಮ್ಮ ದಾರಿಯನ್ನು ವಿಮರ್ಶೆ ಮಾಡುವವರಿಲ್ವೋ? ಹೌದಪ್ಪ. ಈಗ ಉತ್ತರನ ಕುಮಾರನ ಜೀವನದಲ್ಲಿ ಅಪೂರ್ವವಾದಂತಹ ಒಂದು ಪ್ರಸಂಗ ಬಂದು ಒದಗಿದೆ. ಅದರಲ್ಲಿ ಅವನು ಯಾವ ರೀತಿಯಲ್ಲಿ ವ್ಯವಹರಿಸಿದ ಸುವರ್ಣಾಕ್ಷರದಲ್ಲಿ ಬರೆದೇ ಇಡಬೇಕಾದಂತಹ ಪ್ರಸಂಗ ಅಲ್ವೇನೋ? ಹೌದೌದು. ಹಾಗಾಗಿ ಹೊರಡುವಂತಹ ಕಾಲಕ್ಕೆ ನಾನು ಯೋಚನೆ ಮಾಡುವುದು. ಈಗ ದನವನ್ನು ಬಿಡಿಸಬೇಕು, ಹೌದು. ಕದ್ದಂತವರಿಗೆ ಶಿಕ್ಷೆ ಆಗಬೇಕು, ಹೌದು. ಹೌದು. ಹೋರಾಡುವಂತಹ ಕಾಲಕ್ಕೆ ಈಗ ಉತ್ತರ ಕುಮಾರ ಯಾರ ಹತ್ರ ಹೋರಾಡುದು ಅಂತ ಹೇಳಿ ಬೇಕಲ್ವಾ? ಅಲ್ಲಿ ಸೈನ್ಯ ಬಂದಿದೆ. ಸೈನ್ಯ ಬಂದಿದೆ ಅಂತ ಹೇಳಿ ಸೈನ್ಯದೊಂದಿಗೆ ಹೋರಾಡುವುದ? ಈಗೊಂದು ಸರಸಕ್ಕೆ, ಒಂದು ಸಂಭಾಷಣೆಗೆ, ಸಂಬಂಧಕ್ಕೆ ಅದಕ್ಕೆ ಒಂದು ಸಮಾನ ದಾಯಿತ್ವ ಅಂತ ಹೇಳಿ ಬೇಡುವ? ಸಮಾನತೆ ಅನ್ನೋದು ಬೇಡುವ? ಹಾಗೆಲ್ಲ ಉಂಟ ಒಡೆಯ? ಮತ್ತೆ ಈಗ ಮತ್ತೆ ನನ್ನನ್ನು ಅವರು ಬಡ್ದು ಕಳಿಸಿದ್ದು? ಅಲ್ಲಲ್ಲ, ಹಾಗೆಲ್ಲ. ನಿನ್ಗೆ ಬಡ್ದದ್ದು ಅದು ಯುದ್ಧ ಅಂತ ಹೇಳಿ ಆಗ್ತದ? ಬಡಿಯುವುದಕ್ಕೆ ಸಮಾನತೆ ಬೇಕಂತ ಹೇಳಿಲ್ಲ. ಬೇಡದ್ದು ಮಾಡಿದ್ರೆ ಯಾರು ಬಡಿ. ಅಲ್ಲ, ನಾವೊಂದು ಕೆಲಸ ಮಾಡುವ, ನಾವು ಹೋಗಿ ಬಡಿಯುವ. ಯಾರು? ಈಗ ನೀವು ಹೋಗಿ ಬಡೀರಿ. ಈಗ ಪುಣ್ಯಾತ್ಮ, ನಿನಗೆ ಅದು ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಸರಿ. ಯಾಕಂತ ಹೇಳಿದ್ರೆ ಹೋರಾಡುತ್ತಿರುವವನು ಈ ಪಕ್ಷದಲ್ಲಿ ಯಾರು? ಉತ್ತರ ಭೂಪಾಲ. ಉತ್ತರ ಭೂಪಾಲ. ಆ ಕಡೆಯಿಂದ ಯಾರು? ಒಂದು ಸ್ವಲ್ಪವೂ ಕೂಡ ಯೋಚನೆ ಮಾಡದೆ ನೇರವಾಗಿ ಹೊಡೆದಾಡಿದ್ರು ಅಂತ ಹೇಳಿದ್ರೆ ಆಗ್ತದ? ಅಯ್ಯೋ, ಅಲ್ಲಿ ತುಂಬಾ ಜನ ಇದ್ದಾರೆ ಒಡೆಯ. ತುಂಬಾ ಜನ ಅಂತ ಹೇಳಿದ್ರೆ ನೀನೀಗ ಯಾರನ್ನೆಲ್ಲ ಗುರುತಿಸಿದ್ದಿ? ನಿನಗೆ ಯಾರೆಲ್ಲ ತಿಳಿದಿದ್ದಾರೆ ನೋಡುವ? ಅಲ್ಲಿ ಒಬ್ಬ ವಯಸ್ಸಾದವರು ಹಿರಿಯರಿದ್ದಾರೆ, ಕೂದಲೆಲ್ಲ ಬೆಳ್ಳಗಾಗಿದೆ ಅವರದ್ದು. ಭೀಷ್ಮ ಪಿತಾಮಹರು ಅಂತ ಹೆಸರು ಅವರದ್ದು. ಅವರಾಗ್ಲಿಕ್ಕಿಲ್ವಾ ನಿಮ್ಮೊಡನೆ? ಈಗ ಆ ಸೇನೆಯಲ್ಲಿ ಭೀಷ್ಮಾಚಾರ್ಯರು ಬಂದಿದ್ದಾರೆ. ಹೌದು, ಅವರಿಗೆ ವರ ಉಂಟಂತೆ ಒಂದು. ಅವರು ಉಸಿರು ಬಿಡುವ ಮೊದಲು ಸಾಯುವುದಿಲ್ಲಂತೆ. ಅಲ್ಲ, ಎಂಥದ್ದು ವರ ಇರಲಿ, ಭೂವರನೊಂದಿಗೆ ಅದೆಲ್ಲ ನಡೀಲಿಕ್ಕಿಲ್ಲ. ಈಗ ನನ್ನೊಂದಿಗೆ ಹೋರಾಡುವುದಕ್ಕೆ ಅವರ ಅದಾಗ್ಲಿಕ್ಕಿಲ್ವ? ಅಲ್ಲ, ಆಗ್ಲಿಕ್ಕಿಲ್ಲದೇನು. ಈಗ ಭೀಷ್ಮಾಚಾರ್ಯರು ನಮಗೂ ಕತೆ ಗೊತ್ತುಂಟು. ನಿಂತ ನಿಲುವಿನಲ್ಲಿ ಗಂಧರ್ವ ಲೋಕವನ್ನು ಬೆದರಿಸಿದವರಂತೆ, ಸುರತರಂಗಿಣಿ ತನಯರಂತೆ. ಹಾಗಂತೇಳಿ ನನ್ನೊಂದಿಗೆ ಹೋರಾಡದ ಅವರಾಗ್ಲಿಕ್ಕಿಲ್ಲ. ಅಲ್ಲ, ಯಾಕೆ ಅವರಾಗ್ಲಿಕ್ಕಿಲ್ಲ. ಮೊದಲ ಯುದ್ಧವೇ ಒಂದು. ಅವರು ಯೌವನ ಮಾಧವ, ವಯಸ್ಸಾದವರು. ಈಗ ನಾನು ಒಂದು ಪಕ್ಷದಲ್ಲಿ, ಈಗ ಅವರೊಂದಿಗೆ ಹೋರಾಡುವಂತಹ ಕಾಲಕ್ಕೆ ಮಾತಿನ ಯುದ್ಧ ಎಲ್ಲ ನಡೆಯಲಿಕ್ಕೆ ಉಂಟಲ್ವ? ಹೌದೌದು. ಮಾತಲ್ಲಿಯೇ ಸೋತ. ಮತ್ತೆ ಇನ್ನೊಂದು ಏನು? ಅವರು ಕೂಡ ಅಷ್ಟೇ. ಈಗ ಅವರು ಯುದ್ಧ ಮಾಡಿದಂತಹ ಪ್ರಸಂಗ ಯಾವುದು ಅಂತ ಕೇಳಿದ್ರೆ ನಮಗೆ ಒಂದೆರಡು ಪ್ರಸಂಗ ಸಿಗ್ತದೆ. ಹೌದು. ಅಲ್ಲಿ ಕೂಡ ಅವರು ನಿಂತ ನಿಲುವಿನಲ್ಲೇ ಸೇರಿದಂತಹ ಅರಕುವರನನ್ನು ಬೆದರಿಸಿದ್ದು ಬಿಟ್ರೆ ಯುದ್ಧ ಮಾಡಿದ್ದಾರಂತ ಕೇಳಿದ್ರೆ ಯುದ್ಧ ಮಾಡಿದ್ದು ಕೇಳುವುದಿಲ್ಲ. ಮತ್ತೆ ಇನ್ನೊಂದುಂಟು, ಅದು ಭೀಷ್ಮ ವಿಜಯ. ಅದು ನನಗೆ ವಿಷಯ ಗೊತ್ತುಂಟು. ಅದು ನಿಜವಾಗಿ ಅಂತ ಹೇಳಿದ್ರೆ ಭೀಷ್ಮ ವಿಜಯವಲ್ಲ, ಅದು ಗುರು ಕಾರುಣ್ಯ. ನೋಡು, ನಿನ್ನಂತವನಿಗೆ ಅರ್ಥ ಆಗ್ತದೆ. ಅದು ಸುಮಾರು ಸಲ ನಾವು ಕೇಳಿ ಆಗಿದ್ಯಲ್ಲ. ಕೇಳಿ ಆಗಿದೆ. ಮತ್ತೆ ಪರಶುರಾಮರಲ್ಲಿ ಸೋಲದೆ ಇದ್ರೆ ಶಿಷ್ಯನಿಗೆ ಕಲಿಸಿದ್ದು ಕಡಿಮೆ ಅಂತ ಹೇಳಿ ಆದಿತ್ತು ಅಂತ ಹೇಳಿ ಒಳ ಒಪ್ಪಂದ. ಹಾಗಾಗಿ ಪ್ರಾಯ ಹೊಂದಿದಂತಹ ಅವರೊಂದಿಗೆ ಹೋರಾಡುವಾಗಿಲ್ಲ. ಮತ್ತಿನ್ನೊಂದು ನೋಡು, ಹುಟ್ಟಿದ್ದು ಕ್ಷತ್ರವಂಶಜರಾಗಿ ಆಚಾರ್ಯ ಪದವಿಯನ್ನು ಏರಿದ್ದಾರೆ. ಇಷ್ಟು ಪದವಿಯನ್ನು ಏರಿದಂತಹ ಅವರು ಕೊನೆಗಾಲದಲ್ಲಿ ಅಲ್ಲ, ನನ್ನ ಆಯುಧದಿಂದ ಸಾಯ್ತಾರೋ ಬಿಡ್ತಾರೋ ಬಿಡುವ, ಈ ಯುವಕನೊಂದಿಗೆ ಹೋರಾಟ ಸಾಗದೆ ನನಗಿನ್ನು ಜೀವನವೇ ಬೇಡ ಅಂತೇಳಿ ಒಂದು ಸಾರಿ ಎನಿಸಿದ್ರೆ ಸಾಕಲ್ವ ಪುಣ್ಯಾತ್ಮ? ಅಲ್ಲಿಗೆ ಸಾಯ್ತಾರೆ. ಅಲ್ಲಿಗೆ ಸಾಯ್ತಾರೆ. ಮತ್ತೆ ಇಚ್ಛಾಮರಣಿಗಳಲ್ವಾ ಅವರು? ಇಚ್ಛಾಮರಣಿಗಳು ತುಚ್ಛವಾಗಿ ಸಾಯುವುದು ಬೇಡ. ಹಾಗಾಗಿ ಭೀಷ್ಮಾಚಾರ್ಯರೆಲ್ಲ ಆಗ್ಲಿಕ್ಕಿಲ್ಲ. ಅವರು ಆಗುದಿಲ್ಲ ಅಂತ ಆದ್ರೆ ಇನ್ನೊಬ್ಬರಿದ್ದಾರೆ. ಯಾರು? ಹಂತಕಾರಿಯಾದಂತಹ ಕರ್ಣ. ಅದು ಗೊತ್ತುಂಟು. ವೀರನು ಕಲಿಕರ್ಣ ಅಲ್ಲ, ವೀರನು ಉತ್ತರ ಕುಮಾರ. ಅಲ್ಲಿಗೆ ಒಂದು ಹೊಂದಾಣಿಕೆ ಆಯ್ತು. ಹೌದು. ಅವನೊಂದಿಗೆ ಹೋರಾಡಬಹುದಲ್ವಾ? 4 ಬಡಿಬಹುದು. ಪರೀಕ್ಷಾ ರಂಗದಲ್ಲಿ ಅರ್ಜುನನ ಸಮದಂಡಿಯಾಗಿ ಅರ್ಜುನ ತೋರಿಸಿದಂತಹ ಎಲ್ಲವನ್ನು ಕೂಡ ನಾನು ತೋರಿಸ್ತೇನೆ ಎನ್ನುವುದಾಗಿ ಹೊಂತಕಾರಿಯಾಗಿ ಬಂದವ. ಅವನೊಂದಿಗೆ ಆಗುದಿಲ್ಲ.
ಕರ್ಣನೊಂದಿಗೆ ಆಗುದೇ ಇಲ್ಲ. ಭೀಷ್ಮಾಚಾರ್ಯರೆದುರಿಗೆ ಹೋರಾಡುವಂತಹ ಒಂದು ಮನಸ್ಸಾದ್ರೂ ಸಂಕಲ್ಪ ಆದ್ರೂ ಮಾಡಿ ಇವನೊಂದಿಗೆ ಅದು ಮಾಡ್ಲಿಕ್ಕಿಲ್ಲ ನಾನು. ಆಗುದಿಲ್ವ ಒಡೆಯ? ಇಲ್ಲಪ್ಪ. ಯಾಕೆ? ಅದು ನನಗೆ ನೆನಪಾಯ್ತು, ಪರೀಕ್ಷಾ ರಂಗದ ಪ್ರಸಂಗ. ಪರೀಕ್ಷಾ ರಂಗದಲ್ಲಿ ಪಾರ್ಥ ತೋರಿದ ಏನೆಲ್ಲ ವಿದ್ಯೆಗಳುಂಟು ಅದೆಲ್ಲವನ್ನು ಕೂಡ ನಾನು ತೋರಿಸ್ತೇನೆ ಎನ್ನುವುದಾಗಿ ಪರೀಕ್ಷಾ ರಂಗಕ್ಕೆ ಸಿಕ್ಕರೆ ಅಂತವ್ರು ಸಿಗಬೇಕು ಒಡೆಯ. ಯಾಕೆ? ಅವ ಮಾಡಿದ್ದೆಲ್ಲ ತೋರಿಸಿದ್ದಾನಂತೆ. ಅಲ್ಲ, ಅವನು ಮಾಡಿದ್ದೆಲ್ಲ ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಈಗ ವಿದ್ಯೆ ಇದ್ರೂ ಕೂಡ ಕುಲೋನ್ನತಿ ಬಲೋನ್ನತಿ ಇದೆಲ್ಲ ಬೇಡವನ. ಈಗ ನಾನು ಯುದ್ಧ ಮಾಡುವಂತಹ ಕಾಲಕ್ಕೆ ನಾನಲ್ಲಿ ರಣರಂಗದಲ್ಲಿ ಹೇಳಲಿಕ್ಕಿಲ್ವಾ, ನಾನು ಇಂಥ ಗೋತ್ರದಲ್ಲಿ ಹುಟ್ಟಿದವ, ಇಂಥ ಸೂತ್ರಕ್ಕೆ ಸೇರಿದವ, ಇಂಥವನ ಮಗ ಅಂತೇಳಿ. ಈಗ ಅವನ ಏನಪ್ಪ ಹೇಳುವುದು? ಅವನಿಗೆ ಕೃಪಾಚಾರ್ಯರು ಕೇಳುವಾಗ ಹೇಳಿದ್ದಾನೆ, ತಂದೆ ಯಾರು ಅಂತ ಕೇಳುವಾಗ ಮೇಲೆ ನೋಡ್ತಾನಂತೆ, ಏನು ಸೂರ್ಯನ ಮಗನ. ತಾಯಿ ಯಾರು ಅಂತ ಕೇಳುವಾಗ ಭೂಮಿಯನ್ನು ನೋಡ್ತಾನಂತೆ, ಏನು ಭೂಮಿಯ ಮಗನ. ಅವನನ್ನು ಕೃಪಾಚಾರ್ಯರಂತಹ ಶಾಸ್ತ್ರಜ್ಞರೇ ಬಿಟ್ಟಿದ್ದಾರೆ. ಮತ್ತೆ ಶಾಸ್ತ್ರಜ್ಞರು ಬಿಟ್ಟವರೊಂದಿಗೆ ನಾವು ಹೋರಾಡ್ಲಿಕ್ಕೆ ಆಗುದಿಲ್ಲ. ಅದು ಮೊದಲನೇ ಯುದ್ಧ. ಕರ್ಣ ಆಗ್ಲಿಕ್ಕಿಲ್ಲ. ಅವರು ಆಗುದಿಲ್ವ ಈಗ? ಕುಲವಿಹೀನನು ಕರ್ಣ, ಕುಲೋದ್ಧಾರಕನು ಉತ್ತರ ಕುಮಾರ, ಅದೆಲ್ಲ ಆಗ್ಲಿಕ್ಕೆ ಉಂಟು. ಇದು ಪ್ರಸಂಗವೇ ಬೇರಾಗ್ಲಿಕ್ಕೆ ಉಂಟಾ ಅಂತ ಈಗ? ಹಾಗಂತೇಳಿ ಬೇರಾದ್ರೂ ಕೂಡ ನಾವು ಹಾಗೆ ಸಿಕ್ಕಿದಲ್ಲೆಲ್ಲ ಹೋರಾಡ್ಲಿಕ್ಕೆಲ್ಲ ಆಗ್ಲಿಕ್ಕಿಲ್ಲ. ಕರ್ಣ ಒಡೆಯ, ಈಗ ಅವರಿಬ್ಬರನ್ನು ಬಿಡುವ. ಅವರನ್ನು ಬಿಟ್ಟದ. ಈಗ ನಿಮ್ಮ ಬಾಯಿಂದಲೇ ಬಂದಂತಹ ಒಂದು ವಾಕ್ಯ ಕೃಪಾಚಾರ್ಯರೇ ತಿರಸ್ಕರಿಸಿ ಅವರು ಬಂದಿದ್ದಾರೆ. ಕೃಪಾಚಾರ್ಯರು ಬಂದಿದ್ದಾರೆ? ಹೌದಪ್ಪ, ಅವರಿಗೆ ಹೊಡೆಯುವ. ಅವರು ವಿಶ್ವವಿದ್ಯಾಲಯದ ಕುಲಪತಿಗಳಲ್ವ ಹಸ್ತಿನಾವತಿದ್ದು? ಅಯ್ಯೋ, 2 ಉಂಟಂತೆ ಅವರ ಕೈಯಲ್ಲಿ ಬಿಲ್ಲು ಬಾಣ ಉಂಟಂತೆ. ಕೃಪಾಚಾರ್ಯರು ಪಾಪ ಬಂಡೆಯಂತಹ ಶಿಷ್ಯರನ್ನು ಕೆತ್ತಿ ಶಿಲ್ಪಿಗಳನ್ನಾಗಿ ಮಾಡಿದವರು. ಹೌದು, ಇವತ್ತು ಇಲ್ಲಿ ಯುದ್ಧಕ್ಕೆ ಬರುವಾಗೆ ಆ ಕುರುರಾಯ ಮಾಡಿದ್ದಾನೆ ಅಲ್ವಾ? ಕೃಪಾಚಾರ್ಯರ ಆಗುದಿಲ್ವಾ ಯುದ್ಧಕ್ಕೆ? ಅವರು ಆಗುದಿಲ್ವಾ? ಅವರಾಗುದಿಲ್ಲ. ಯಾಕೆ ಒಡೆಯ? ಒಂದಂತ ಹೇಳಿದ್ರೆ ಹಸ್ತಿನಾವತಿಯ ಗುರುಸ್ಥಾನದಲ್ಲಿರುವವರು. ಹೌದು. ನಗುರೋರಧಿಕಂ ತತ್ವಂ. ಗುರುಗಳೊಂದಿಗೆ ಮೊದಲನೇ ಯುದ್ಧ. ಎಲ್ಲಿಯಾದ್ರೂ ಗುರುಗಳಿಗೆ ನೀನು ಹೇಳಿದಂತಹ ಮಾತುಗಳಿಂದ ಉತ್ತೇಜಿತನಾಗಿ ಒಂದು ಬಾಣ ಅಲ್ಲ, ಒಂದು ಅರ್ಧ ಬಾಣವನ್ನು ಬಿಟ್ಟು ಅವರು ಒಂದು ವೇಳೆ ಈ ಭೂಮಿಯ ಋಣವನ್ನು ಮುಗಿಸಿ ಮೇಲೆ ಹೋದ್ರೆ ಪುಣ್ಯಾತ್ಮ ಗುರುಶಾಪ ಧರನಾಗುತ್ತೇನೆ ನಾನು. ಮೊದಲ ಪ್ರಯೋಗದಲ್ಲಿ ಗುರುಶಾಪವನ್ನು ತಲೆಯಲ್ಲಿ ಹೊತ್ತುಕೊಳ್ಳಿಕ್ಕೆ ಅಷ್ಟು ಸಣ್ಣ ತಲೆ ನನ್ನದು. ಕೃಪಾಚಾರ್ಯರಾಗ್ಲಿಕ್ಕಿಲ್ಲ. ಅಲ್ಲ, ಅವರು ಬಿಟ್ರೆ ಬೇಡ, ಮತ್ತೊಬ್ಬ ಇದ್ದಾರೆ, ಒಂತಕಾರಿ ಮಾಣಿ ಭಟ್ರ ಮಾಣಿ ಇದ್ದಾರೆ ಅಲ್ಲಿ. ಯಾರು? ಅಶ್ವತ್ಥಾಮ. ಈಗ ಅಶ್ವತ್ಥಾಮ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರ ಅಪ್ಪ ಕೂಡ ಬಂದಿರ್ಬೇಕ. ದ್ರೋಣಾಚಾರ್ಯ ಇಬ್ಬರಿಗೂ ಬಡಿಬಹುದು. ಈಗ ದ್ರೋಣಾಚಾರ್ಯರ ಅಶ್ವತ್ಥಾಮರ ಅವರಿಗೆ ಮತ್ತೆ ಒಂದು ಉಂಟು. ಈಗ ನಿನ್ನ ಅಪ್ಪ ಯಾರು ಕೇಳಿದ್ರೆ ಅವರಿಗೆ ಉತ್ತರ ಉಂಟು, ಅವರಿಗೆ ಗೋತ್ರ ಉಂಟು, ಎಲ್ಲ ಉಂಟು. ಈಗ ಅವರು ವರ್ಣ ಕೇಳಿದ್ರೆ ಬ್ರಾಹ್ಮಣರು, ಯುದ್ಧ ಅಂತ ಹೇಳಿದ್ರೆ ಅಖಂಡವಾದಂತಹ ಹಸ್ತಿನಾವತಿಗೆ ಶಸ್ತ್ರಾಭ್ಯಾಸವನ್ನು ಕಲಿಸಿದವರು, ಪರಶುರಾಮರ ಶಿಷ್ಯರಂತೆ. ಹೌದು. ಮತ್ತೆ ಅಶ್ವತ್ಥಾಮ ಅಂತ ಹೇಳಿದ್ರೆ ಪ್ರತಿರುದ್ರ ಎನ್ನುವಂತಹ ನೆಗಳ್ತೆಗೆ ಪಾತ್ರನಾದವನು. ಅವನೊಂದೇನೋ ಹೋರಾಡಬಹುದಲ್ವಾ? ಮತ್ತೆ ನನಗೆ ಹೊರಡು ಅಂತ ಹೇಳುವಾಗ ಈ ಶಾಸ್ತ್ರ ನೆನಪಾಗುದು ಪುಣ್ಯಾತ್ಮ. ಈಗ ದ್ರೋಣಾಚಾರ್ಯರು ಬ್ರಾಹ್ಮಣರಲ್ವಾ? ಹೌದು. ಬ್ರಾಹ್ಮಣರನ್ನು ಕೊಂದ್ರೆ ಏನಾಗುತ್ತದೆ? ಬ್ರಹ್ಮಹತ್ಯಾ ದೋಷ ಬರ್ತದೆ. ಬೇಕಾ ದನಕ್ಕೋಸ್ಕರ ಬ್ರಹ್ಮಹತ್ಯೆ ದೋಷ ಬೇಕಾ ನಮಗೆ? ಮತ್ತೆ ಪಾಪ ಬಡತನದಿಂದ ಮಗನಿಗೆ ಹಾಲನ್ನು ಕೊಡ್ಲಿಕ್ಕಾಗದೆ ಆ ಕಲಸಿದಂತಹ ಅಕ್ಕಿಯ ನೀರನ್ನು ಕೊಟ್ಟು ಬೆಳೆಸಿದವರು. ಈಗ ದ್ರೋಣರನ್ನು ನಾನು ಕೊಂದ್ರೆ ಬ್ರಹ್ಮಹತ್ಯೆ ದೋಷ ಬರ್ತದೆ. ಮತ್ತೆ ಅವರು ಅಷ್ಟು ಕಷ್ಟಪಟ್ಟು ಬೆಳೆಸಿದಂತಹ ಅಶ್ವತ್ಥಾಮನನ್ನು ಎಲ್ಲಿಯಾದರೂ ನಾನು ಸಿಟ್ಟಿನ ಭರದಲ್ಲಿ ಕೊಂದೆ ಅಂತ ಹೇಳಿ ಆದ್ರೆ ಪುತ್ರ ಶೋಕ ನಿರಂತರ ಅವರಿಗೆ ಆಗ್ತದೆ. ಹಾಗಾಗಿ ದ್ರೋಣರೂ ಆಗುವುದಿಲ್ಲ, ಬ್ರಹ್ಮಹತ್ಯಾ ದೋಷಕ್ಕೆ ಪಾತ್ರನಾಗುವುದಕ್ಕೆ ನಾನು ಸಿದ್ಧನಿಲ್ಲ. ಮತ್ತೆ ಅಶ್ವತ್ಥಾಮರನ್ನು ಕೊಲ್ಲಿಕ್ಕೆ ದ್ರೋಣರಿರುವಾಗ ಆಗುದಿಲ್ಲ. ಒಂದು ವೇಳೆ ದ್ರೋಣರು ಬರದೇ ಇರ್ತಿದ್ರೆ ಅಶ್ವತ್ಥಾಮರನ್ನು ಕೊಲ್ಲಬಹುದಿತ್ತು. ಈಗ ಒಂದು ಕೆಲಸ ಮಾಡ್ತೀನಿ. ನಾನು ಹೋಗಿ ನಮ್ಮ ಹಟ್ಟಿಯಲ್ಲಿರುವಂತ ಎಲ್ಲ ಹುಲ್ಲನ್ನು ಅವರಿಗೆ ಕೊಟ್ಟು ಅದು ಗೋವುಗಳು ನಿಮಗಿರ್ಲಿ ಅಂತ ಹೇಳಿ ಬರ್ತೇನೆ. ಒಬ್ಬರಿದ್ದಾನೆ. ಯಾರು? ಅವರಿಗೆಲ್ಲರಿಗೂ ಒಡೆಯನಾದಂತಹ ದುರ್ಯೋಧನ. ಅವರಿಗೆ ಈಗ ನಿಮ್ಗೆ ಹೊಡಿಲಿಕ್ಕೆ ಸರಿ ಜನ ಸಿಕ್ತು. ಹೌದಪ್ಪ. ಈಗ ನನ್ನನ್ನೇ ನಾನು ನೋಡಿದ್ರೆ ಇಂದ್ರನ ಬಲ ಉಂಟು ನನ್ನ ಬಳಿಯಲ್ಲಿ. ಹೌದು. ಮತ್ತೆ ಬೇಕಾದಷ್ಟು ನಿನ್ನಂತಹ ಅಭಿಮಾನಿ ವರ್ಗದವರಿದ್ದಾರೆ. ಒಬ್ಬನೇ ಹೋಗಿ ಅಂತವರನ್ನೆಲ್ಲ ಕೊಲ್ಲಬಹುದು. ಅಭಿಮಾನಿಗಳ ಪಾಲಿನ ಕಲ್ಪತರು. ಹೌದು, ಹೋರಾಡಬಹುದು. ಇವರೆಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ ನನಗೆ ಸಮದಂಡಿಯಾಗಿ ರಣರಂಗದಲ್ಲಿ ನಿಂತು ಹೋರಾಡುವಂತಹ ದುರ್ಯೋಧನನಿದ್ದಾನೆ. ಹೌದು. ಕೇಳುವಾಗ ನಗೆ ಬರ್ತದೆ. ಅವನು ಆಗುದಿಲ್ಲ ಪುಣ್ಯಾತ್ಮ. ಮಿತ್ರರು ಇವನ ಹತ್ರ ಹೇಳುದು
ಅನಂತ ತರ್ಕದಲ್ಲಿ ಹೆಚ್ಚು ಆಸಕ್ತಿ, ಆದರೆ ಅನಿರೀಕ್ಷಿತವಾಗಿ ಸಿಕ್ಕಿದಂತಹ ಗೋಪಾಲಕನನ್ನು ಚಂದ ಹೇಳಿದ. ಇನ್ನು ಸ್ವಲ್ಪ ಹೆಚ್ಚು ಮುಗ್ಧತೆ ಇದ್ದರೆ ಒಳ್ಳೆಯದಿತ್ತು. ಇಚ್ಛಾಮರಣಿಗಳು ಅಂತೆಲ್ಲ ಮೊದಲೇ ಹೇಳದೆ ಇರ್ತಿದ್ರೆ ಆಗ್ತಿತ್ತು. ಹಾಗೆ ದಿನೇಶನಲ್ಲಿ ಬೇಕಾದ ಒಂದು ಉತ್ತರ ಕುಮಾರನಿಗೆ ಬೇಕಾದಂತಹ ಉತ್ಸಾಹ ಮತ್ತು ಆ ಸ್ವಲ್ಪ ವೇಗದ ಲಯ ಅದೆಲ್ಲ ಇತ್ತು. ಹಲೋ, ಓ, ಮಾಡಿದವರಿಗೆ ಹೇಳುವುದು ಕಷ್ಟ, ಕೇಳಿದವರು ಹೇಳಬೇಕು ಅದನ್ನು. ಗೋಪಾಲಕ ಮುಗ್ಧ ಆಗಬೇಕು, ಮುಗ್ಧ, ತುಂಬ ಮುಗ್ಧ ಆದರೆ ಉತ್ತರ ಕುಮಾರ ಹೈಲೈಟ್ ಆಗಲಿಕ್ಕೆ ಅವ ಮುಗ್ಧ ಆದಷ್ಟು ಒಳ್ಳೆಯದು. ಅವ ಹೆಚ್ಚು ಬುದ್ಧಿವಂತ ಆಗುವರು. ಹಾಗೆಂದರೆ ಮಾತೆಲ್ಲ ಬುದ್ಧಿವಂತಿಗೆದಾಗಬೇಕು, ಮುಗ್ಧ ಆಗಿರಬೇಕು. ಅಂದರೆ ಕೇಳುವವರಿಗೆ ಉತ್ತರ ಕುಮಾರನನ್ನು ಒಂದು ಸಣ್ಣದು ಮಾಡಿದ ಅರ್ಥವು ಅದರಲ್ಲಿ ಸ್ಫುರಣೆ ಆಗಬೇಕು. ಇವ ಮಾತ್ರ ಸಣ್ಣದು ಮಾಡಿ ಹೇಳುವುದಲ್ಲ, ಇವ ಮುಗ್ಧತೆಯಿಂದ ಹೇಳುವುದು ಹಾಗಾಗಬೇಕು. ಅದು ಈಗ ಇವರು ಹೇಳಿದ ಹಾಗೆ ಅವರು ಇಚ್ಛಾಮರಣೆಗಳು ಹಾಗಿದ್ದಲ್ಲ, ದೊಡ್ಡ ದೊಡ್ಡ ಶಬ್ದ ಬರಲೇಬಾರದು, ತುಂಬ ಮುಗ್ಧ ಆಗಿರಬೇಕು. ಯಾಕೆಂದರೆ ಅವ ಇವನನ್ನು ಏನೂ ಅಲ್ಲ ಅಂತ ತೋರಿಸಲಿಕ್ಕೆ ಬಂದ ಗೋಪಾಲಕಲ್ಲ. ಅವ ರಕ್ಷಣೆಗೆ ಇವ ಸಮರ್ಥ ಅನ್ನೋ ವಿಶ್ವಾಸದಿಂದ ನಾವು ಬಂದದ್ದು. ಇವ ಯಾವುಗಳು ಬಾಯಿ ಬಡಾಯಿ ಕೊಚ್ಚಿ 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 ಇವ ದೊಡ್ಡ ಕುಂಬಳಕಾಯಿ ಅಂತ ಅವನ ತಲೆಯಲ್ಲಿ ಉಂಟು, ಗೋಪಾಲಕನ ತಲೆಯಲ್ಲಿ. ಅವ ಇದು ಬಂದ ಕೌರವ ಸೇನೆಯನ್ನು ಹೊಡಿಲಿಕ್ಕೆ ಇವನಿಗೆ ಸಾಮರ್ಥ್ಯ ಸಾಕು ಅನ್ನೋ ವಿಶ್ವಾಸದಿಂದಲೇ ಅವ ಬಂದದ್ದು, ಬೇರೆ ಕಾರಣದಿಂದ ಅಲ್ಲ. ಇವನನ್ನು ಸಣ್ಣದು ಮಾಡಲಿಕ್ಕೆ ಬಂದದಲ್ಲ. ಇವ ಅವನ ಮುಂಭಾಗದಲ್ಲಿ ಹೇಳುತ್ತಾ ಹಿಡಿದು ಸಣ್ಣದಾಗ್ತಾ ಹೋಗುದು, ಅದು ಬೇರೆ. ಗೋಪಾಲಕ ಇವನನ್ನು ಸಣ್ಣದು ಅಂತ ಕಾಣಲಿಕ್ಕಿಲ್ಲ, ಇವ ದೊಡ್ಡವನೇ ಯಾವಾಗಲೂ. ಆ ದೃಷ್ಟಿಯಲ್ಲಿ ಹೇಳಬೇಕು. ಈಗ ಉದಾಹರಣೆ ಮುಗ್ಧದ ವಾದ ಉತ್ತರಗಳೇ ಬರಬೇಕು ಎಲ್ಲ. ಈಗ ಉದಾಹರಣೆಗೆ ಹೇಳಿದ ಹಾಗೆ ಈಗ ಒಂದು ಹೇಳಿದರೆ ನೀವು ಅಂತ ಹೇಳಿದರೆ, ಈಗ ದ್ರೋಣರನ್ನು ಕೊಂದರೆ ಏನಾಗ್ತದೆ? ದ್ರೋಣರು ಕೊಂದರೆ ಬ್ರಹ್ಮಹತ್ಯೆ ಬರುತ್ತೆ, ಹೇಳಬಾರದು. ದ್ರೋಣರು ಕೊಂದರೆ ಅವರು ಸತ್ತು ಹೋಗ್ತಾರೆ, ಹಾಗೆ ಬರಬೇಕು. ದ್ರೋಣ ಅಂದರೆ ಆ ಪಾತಕದ ದೃಷ್ಟಿ ಅಲ್ಲ ಅವನಿಗೆ. ದ್ರೋಣರು ಕೊಂದರೆ ಏನಾಗ್ತದೆ? ದ್ರೋಣರು ಕೊಂದರೆ ಅವರು ಸತ್ತು ಹೋಗ್ತಾರೆ, ಅದು ಬ್ರಹ್ಮಹತ್ಯೆ ಬರ್ತದೆ ಅಂತೇಳಿ ಉತ್ತರ ಕುಮಾರ ಹೇಳಲಿಕ್ಕಿದ್ದದ್ದು. ಉತ್ತರ ಕುಮಾರ ಹೇಳುವುದನ್ನು ನೀವು ಹೇಳಬಾರದು ಅಲ್ವಾ? ಹಾಗೆ ಅದೊಂದು. ಮತ್ತು ಅದೇ ಆ ಮುಗ್ಧ ಭಾವ ಇದ್ದಷ್ಟು ಅದು ಒಳ್ಳೆಯದಾಗೋದು. ಹಾಗಿದ್ರೆ ಮಾತ್ರ ಅದು ಚೆಂದ ಕಾಣುತ್ತೆ. ಅಂದರೆ ಬಂದಳು ನಿನಗೆ ದೊಡ್ಡೀತೆ, ಅದು ಹೇಳಿದ್ದರಲ್ಲಿ ಮಾತ್ರ ಎರಡು ಧ್ವನಿಗಳು ಇರಬೇಕು ಮಾತ್ರ, ಅದು ಜಾಣ್ಮೆ ನಿಜವಾಗಿ. ಹೇಗೆಂದರೆ ಮುಗ್ಧತೆಯಿಂದ ಹೇಳುದವ ಬಾಲ ಎಷ್ಟು ಬಂದ್ರೇನು ನಿಮಗೆ ಲೆಕ್ಕಕ್ಕುಂಟ ಅಂತ, ಅಥವಾ ನೀವು ಲೆಕ್ಕಕ್ಕೆ ತಗೊಳ್ತೀರಾ ಅಂದರೆ ತಗೊಂಡು ಪ್ರಯೋಜನ ಇಲ್ಲ ಅಂತ ಒಂದು ಅರ್ಥ. ಹಾಗೆ ಹಾಸ್ಯದಲ್ಲಿ ಪ್ರಧಾನವಾಗಿ ಬೇಕಾದದ್ದೇ ಹಾಗೆ, ಎರಡೆರಡು ಅರ್ಥಗಳಿರುವ ಶಬ್ದಗಳೇ ಹೆಚ್ಚು ಬೇಕಾಗುವುದು, ಮತ್ತು ಈ ಪಾತ್ರಕ್ಕೆ ಮುಗ್ಧತೆ ಹೆಚ್ಚು ಬೇಕಾಗುವುದು. ಹಾಗೆ ಚಂದ ಪ್ರಯತ್ನ ಮಾಡಿದ್ದೀರಿ ಅದಲ್ಲ. ಉತ್ತರ ಕುಮಾರ ಹೌದು, ಈಗ ಉತ್ತರ ಕುಮಾರನ ಸ್ವಭಾವ ಇತ್ತು, ಸ್ವಭಾವ ಅಲ್ಲ ಬೇಕಾಗೋದು ಪ್ರಧಾನವಾಗಿ. ಬಾಯಿ ಬಡುಕತನ, ತಾನೇ ಹೆಚ್ಚಿನವ ಅಂತ ತಿಳಿದುಕೊಂಡದ್ದನ್ನು, ಅಂದರೆ ಅದಕ್ಕಿಂತ ಮೀರಿದ್ದೊಂದು ಉಂಟು ಅಂತಲೇ ಅವನ ಗಮನದಲ್ಲಿಲ್ಲ. ಈಗ ತನ್ನ ಹೆಗ್ಗಳಿಕೆಯನ್ನು ಹೇಳುವುದು ಅಂತ ಹೇಳಿದರೆ ಅದಕ್ಕಿಂತ ಹೆಚ್ಚಿನದ್ದೊಂದು ಇಲ್ಲ ಅಂತಲೇ ಅವನ ಭಾವನೆ, ಅವನೇ ತಾನೇ ಹೌದೌದು ಅದಕ್ಕಿಂತ ಮೀರಿದ್ದು ಮತ್ತೊಂದಿಲ್ಲ ಅಂತಂದರೆ ಏನು ಲೋಕಾನುಭವ ಇಲ್ಲ ಅವನಿಗೆ. ಹಾಗೆಂತೇಳಿ ವಿದ್ಯಾಭ್ಯಾಸ ಉಂಟು, ಶಸ್ತ್ರವಿದ್ಯೆ ಕಲ್ತಿದ್ದಾನೆ, ಮತ್ತೊಂದು ಶಾಸ್ತ್ರ ಗೊತ್ತುಂಟು, ಎಲ್ಲ ಕಲ್ತವ ರಾಜಕುಮಾರ, ಆದರೆ ಇದು ಲೋಕಾನುಭವ ಇಲ್ಲ. ಹಾಗಾಗಿ ತನಗಿಂತ ದೊಡ್ಡವರು ಇಲ್ಲ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಹೊಂದಿವ, ತಾನೇ ದೊಡ್ಡವ ಅಂತ. ಈ ಭಾವವೇ ಹೆಚ್ಚು ಬರಬೇಕಾದದ್ದು. ಮತ್ತು ಅದು ಬಾಯಿ ಬಡುಕತನ ಅಂತಲೂ ಗೊತ್ತಾಗಬೇಕು ಕೇಳುವವನಿಗೆ. ಎಲ್ಲಕ್ಕೂ ಸರಿಯಾದ ಕಾರಣ ಕೊಟ್ಟು ನಿರಾಕರಿಸುವುದಲ್ಲ ಉತ್ತರ ಕುಮಾರ. ಈಗ ನಿರಾಕರಿಸುವಾಗ ಅದೊಂದು ಇದು ಕೇವಲ ಒಂದು ಪೇಲವವಾದ ಉದಾಹರಣೆ ಅಂತ ಅದು ಸಮರ್ಥನೆ ಅಂತ ಕೇಳುವವನಿಗೆ ಅನ್ನಿಸಬೇಕು. ಈಗ ಈಗ ಇದು ಹೇಳಿದಾಗೆ ಅದು ಯಾರು ಭೀಷ್ಮರಾಗಲಿಕ್ಕೆ ಅವರು ಯವ್ವನ ಅವಲ್ಲ ಹೋಗಿ ಆಗಿದೆ ಆವತ್ತೇ. ಅವರು ಮತ್ತೆಂಥದ್ದು ಅವರು ಈಗ ಒಂದು ಹೆಸರಾದರೂ ಉಂಟು, ಅದಾದರೂ ಉಳಿಲಿ, ನಾವು ಅದನ್ನು ಹಾಳು ಮಾಡಿದ್ದು ಯಾಕೆ ಅಂದರೆ ಹೀಗೆ ಅದು ಸರಿಯಾದ ಕಾರಣ ಕೊಡಬೇಕಾದದ್ದಲ್ಲ ಉತ್ತರ. ಸರಿಯಾದ ಕಾರಣ ಕೊಟ್ಟರೆ ಅದು ಬಾಯಿ ಬಡುಕತನ ಆಗೋದಿಲ್ಲ, ಅದು ಸರಿಯಾದ ನಿರಾಕರಣೆ ಆಗ್ತದೆ. ಬಾಯಿ ಬಡುಕತನ ಬರುವಾಗ ಆದಷ್ಟು ಅಲ್ಲ ವಿಷಯಗಳಿದ್ದೇ ಬರುವುದು, ಅದು ಹೇಳುವ ಧ್ವನಿಯಲ್ಲಿ ಇರುವುದು ಅಂತಷ್ಟೇ, ಮತ್ತೆಂಥದ್ದಲ್ಲ. ಚಂದ ಆಗಿದೆ, ಒಳ್ಳೆಯ ಪ್ರಯತ್ನ. ಹಳತ್ತು ಬಿಡುವ ಸೀತಾರಾಮಯ್ಯ, ಕುಂಬಳೆ ಸುಂದರರೆಲ್ಲ ಮಾಡ್ತಾ ಇದ್ರು. ಇತ್ತೀಚಿನ ಒಂದು ಉದಾಹರಣೆ ವಿಶ್ವಣ್ಣ ಮತ್ತು ರಾಮಜೋಯಿಸ ಬೆಳ್ಳಾರೆ ಶಿರಸಿಯಲ್ಲಿ ನಡೆದದ್ದೊಂದು. ಸಂಗೀತಗಾರ ಅಥವಾ ಭಾಗವತರಿಗೆ ರಾಗಾಲಯ ಎಲ್ಲ ಹೇಳಿಕೊಡ್ಬೋದು. ಶ್ರುತಿ ಜ್ಞಾನ ಸಹಜವಾಗಿ ಕೇಳ್ಮೆಯ ಬಲದಿಂದ ರೂಢಿಯಾಗಬೇಕಾದ ಒಂದು ಅಂಶ.
ಅರ್ಥಗಾರಿಕೆಯಲ್ಲೂ ಹಾಸ್ಯ ಪ್ರಜ್ಞೆ ಎಂಬುದು ಅದು ತುಂಬ ಹೇಳಿಕೊಟ್ಟು ಡೈರೆಕ್ಷನ್ ಮಾಡಿ ಬರಬಹುದಾದ ಅಂಶ ಅಲ್ಲ. ಈಗ ಆಂಗಿಕವಾದ ಅಭಿನಯಗಳು ಅದು ಹೇಳಿಕೊಟ್ಟು ಬರ್ಬೋದು, ಆಯಿತಾ. ವಾಚಿಕವಾದಂತಹ ಅಂಶಗಳನ್ನು ನಾವು ಸೂಚಿಸಬಹುದು. ಆದರೆ ಪ್ರಕಟ ಆಗಬೇಕಾದ ರಸವನ್ನು ಹೇಗೆ ಹೇಳಿದರೆ, ಯಾವ ಪಾಕದಲ್ಲಿ ಹೇಳಿದರೆ ಹಾಸ್ಯೋತ್ಪತ್ತಿ ಆಗುತ್ತದೆ ಎಂಬುದು ಅವರವರ ಪ್ರಜ್ಞೆಗೆ. ಅದೀಗ ನಾವು ಓದಿದ್ರಿಂದ ಜ್ಞಾನ ಬಂದಿತ್ತು. ಪ್ರಜ್ಞಾ ಜಾಗೃತಿ ಎಂಬುದು ಅವರವರಲ್ಲೇ ಆಗಬೇಕಾದ್ದು. ಎಲ್ಲ ಘಟಕದಲ್ಲುಂಟು. ಆದರೆ ಏನೆಲ್ಲ ಬೇಕು ಅಂತ ಆಡ್ಬೋದು. ಹಾಸ್ಯರಸವನ್ನು ಇಟ್ಟುಕೊಂಡು ಈಗ ಇವರೆಲ್ಲ ಹೇಳಿದ ಹಾಗೆ ಯಾವ ಗುಣಾತ್ಮಕವಾದ ಹಾಸ್ಯಕ್ಕೆ ಪೂರಕವಾದ ಅಂಶಗಳುಂಟು ಅಂತ ನೋಡಿದ ಹಾಗೆ ಇನ್ನೇನೇನು ಸೇರಬೇಕು ಅಂತ ನೋಡಿದರೆ, ಒಂದು ಭಾಷೆಯಲ್ಲಿ ಮತ್ತು ಭಾವದಲ್ಲಿರುವ ಅಂತರಗಳು. ಒಂದು ಅರಗುವರನ ಪಾತ್ರ, ಅದು ಒಂದು ಗೋಪಾಲಕನ ಪಾತ್ರ. ಅದನ್ನು ನಾವು ಥ್ರೂ ಔಟ್ ಮೇಂಟೈನ್ ಮಾಡಬೇಕು ಆ ಭಾಷೆ ಮತ್ತು ಭಾವದಲ್ಲಿ. ಈಗ ನಾನೇ ಹೇಳಿದರು, ಕೆಲವೊಮ್ಮೆ ಏಕಲವ್ಯನ ಪಾತ್ರ ಹೇಳ್ತೇವೆ. ಈಗ ಏಕಲವ್ಯನಿಗೆ ಅದು ಪ್ರಸಂಗದಲ್ಲೂ ಕೆಲವೊಮ್ಮೆ ಕಾಂಪ್ಲೆಕ್ಸಿಟಿ ಉಂಟು. ಏಕಲವ್ಯನ ಪದ್ಯದ ಸಾಹಿತ್ಯ ನೋಡಿದರೆ ತುಂಬ ಪ್ರೌಢ ಮಟ್ಟದಲ್ಲಿ ಉಂಟು ಕೆಲವು ಪ್ರತಿಪಾದನೆಗಳು. ಅದನ್ನು ಎಷ್ಟು ಮುಗ್ಧವಾಗಿ ಒಬ್ಬ ಬೇಡ ಮಾತಾಡಬಹುದಾದ ಭಾಷೆ ಅಂತ ಕನ್ವಿನ್ಸ್ ಆಗುವ ಹಾಗೆ. ಬೇಡರ ಭಾಷೆಯನ್ನೇ ನಾವು ಮಾತಾಡೋದಲ್ಲ, ರಂಗದಲ್ಲಿ ಕನ್ನಡವೇ ಮಾತಾಡೋದು. ದ್ರೋಣನು ಮಾತಾಡೋದು ಕನ್ನಡವೇ, ಸಂಸ್ಕೃತದಲ್ಲಿ ಮಾತಾಡೋದಲ್ಲ. ಆದರೆ ಇದು ಬೇಡನ ಕನ್ನಡ, ಇದು ಗುರುವಿನ ಕನ್ನಡ ಅಂತ ಸಭೆ ರಿಸೀವ್ ಮಾಡುವ ಪಾಕದಲ್ಲಿ ನಾವು ಆ ಭಾಷೆಯನ್ನು ಬಳಸಬೇಕು. ಮತ್ತು ಏರಿಳಿತಗಳು, ಈಗ ಉತ್ತರ ಕುಮಾರನ ಅವರ ಇವತ್ತು ದಿನೇಶರು ಹೇಳಿದ ಅಂಶಗಳು, ನೀವು ಹೇಳಿದ ಸಭೆ ರಿಸೀವ್ ಮಾಡಬಹುದಾದ ಹಾಸ್ಯಾತ್ಮಕವಾದ ವಾಕ್ಯಗಳೋ ಪಂಚಗಳೋ, ಅದು ಸ್ವರದ ಏರಿಳಿತದ ಜೊತೆಯಲ್ಲೇ ಬಂದರೆ ಅದರ ಪರಿಣಾಮ ಸಾಧ್ಯತೆ ಹೆಚ್ಚು. ಪ್ರಮುಖ ಎಲ್ಲ ಸನ್ನಿವೇಶದಲ್ಲೂ ಅದನ್ನು ಗಮನಿಸಬೇಕು. ಹಾಸ್ಯದಲ್ಲಿ ವಿಶೇಷತಃ ಸ್ವರದ ಏರಿಳಿತ ಮತ್ತು ಭಾಷೆಯಲ್ಲಿದ್ದಂತಹ ಅಂತರ, ಮತ್ತು ಅವರು ಹೇಳಿದ ಹಾಗೆ ಅದರ ಪ್ರೌಢತೆ, ಮುಗ್ಧತೆ, ಅದು ಈ ಸನ್ನಿವೇಶವನ್ನೇ ಆಯ್ಕೆ ಮಾಡಿಕೊಟ್ಟದ್ದು ಅದೇ ಕಾರಣಕ್ಕೆ. ಅದು ಹೇಗುಂಟು ಅಂದರೆ, ಬಲವೆನಿತು ಬಂದಡರದು ಪದ್ಯಕ್ಕೆ ನೀವು ಅರ್ಥ ಹೇಳಿ ಉತ್ತರ ಕುಮಾರನನ್ನು ಉಬ್ಬಿಸಿ ಉಬ್ಬಿಸಿ ಉಬ್ಬಿಸಿ, ಅಂದರೆ ಕೇಳಿದ್ದನ್ನು ಆಧರಿಸಿ ಅವ ಅಷ್ಟುಂಟು ಅಂತ ಪ್ರಾಮಾಣಿಕವಾಗಿ ನಂಬಿ ನೀವು ಹಾಗಲ್ವೋ ಹೀಗಲ್ವೋ ಅಂತ ಹೇಳಿ ಅವನಿಗೆ ನಿರಾಕರಿಸಲಿಕ್ಕೆ ಬಂದವರನ್ನು ಬೈಯದೆ ನಿರ್ವಾಹ ಇಲ್ಲ ಅಂತ ಮಾಡಬೇಕು. ನನಗೆ ಆ ಅನರ್ಹತೆ ಉಂಟು ಅಂತ ಅವ ಹೇಳಲಿಕ್ಕೆ ಆಸ್ಪದ ಇಲ್ಲದ ಹಾಗೆ ಹೊಗಳಿಡಬೇಕು. ಆಗ ನೆಕ್ಸ್ಟು ಅವನಿಗೆ ಯಾರೊಡನೆ ಕಾಣುವುದು ಅಂತ ಕೇಳುವುದಕ್ಕೆ ಒಂದು ಸನ್ನಿವೇಶ ತಾನಾಗಿ ನಿಮ್ಮ ಅರ್ಥದಲ್ಲಿ ಸೃಷ್ಟಿಯಾಗಬೇಕು. ಅದು ಒಟ್ಟಾಗಿ ಹಾಸ್ಯ ಸ್ಫುರಿಸಬೇಕು. ಹೀಗೆ ಒಟ್ಟಾದ ಒಂದು ಪರಿಣಾಮಕಾರಿತ್ವ ಸಿದ್ಧ ಆಗಬೇಕು ಅಂತ ಕಂಡದ್ದು. ಅನುಕ್ರಮವಾಗಿ ನಾವು ಗುರುತಿಸಿದಲ್ಲಿ ಶೃಂಗಾರ ಬೇಡ, ಈಗ ಕರುಣರಸ ಪ್ರತಿಪಾದಕವಾದ ಒಂದು ಸನ್ನಿವೇಶವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪ್ರಸ್ತುತಪಡಿಸುವುದಕ್ಕೆ ಆದರ್ಶಾಚಾರ್ಯರು ಮತ್ತು ಗೋಪಾಲಕೃಷ್ಣರು ಅಲ್ವಾ. ಸತ್ಯ ಹರಿಶ್ಚಂದ್ರ ಪ್ರಸಂಗ, ಸತ್ಯ ಹರಿಶ್ಚಂದ್ರ ಅಂದರೆ ಅದು 2 ಪ್ರತಿ ಉಂಟು. ಜಾನಕಿ ತಿಮ್ಮಪ್ಪ ಹೆಗಡೆಯವರದು ಬಡಗಿನಲ್ಲಿ ಹೆಚ್ಚು ರೂಢಿಯಲ್ಲಿದ್ದದ್ದು. ಇದು ತೆಂಕಿನವರು ಹೆಚ್ಚು ಬಳಸುವ ನಾರಾಯಣ ನಾಗಪ್ಪ ಜೋಶಿಯವರ ಸತ್ಯ ಹರಿಶ್ಚಂದ್ರ ಪ್ರಸಂಗದಿಂದ ಹರಿಶ್ಚಂದ್ರ ಚಂದ್ರಮತಿಯರ ಸಂವಾದದಲ್ಲಿ ಒಂದು ಭಾಗ. ಕಾಶಿಗೆ ತಲುಪಿದ್ದಾರೆ ದಂಪತಿಗಳು, ಋಷಿರನ್ನು ತೀರಿಸುವ ಹೊಣೆ ಉಂಟು, 48 ದಿವಸದ ಅವಧಿ ಉಂಟು, ಅವಧಿ ಮುಗೀತಾ ಇರುವ ಹಾಗೆ ಕಾಶಿಯನ್ನು ಪ್ರವೇಶ ಮಾಡಿದ್ದಷ್ಟೇ. ಋಣ ತೀರಿಸುವ ಮಾರ್ಗ ಕಾಣದೆ ಶೋಕವ್ಯಾಕುಲಿತನಾಗುವ ಹರಿಶ್ಚಂದ್ರ ಆ ಶೋಕವನ್ನು ಹಂಚಿಕೊಂಡು ಅವನಲ್ಲಿ ಧೈರ್ಯ ತುಂಬುವ ಚಂದ್ರಮತಿ. ಈ ಭಾಗದ 2 ಪದ್ಯಗಳನ್ನು ಚಿನ್ಮಯರು ಪ್ರಸ್ತುತಪಡಿಸುವಾಗ ಆದರ್ಶರು ಹಾಗೂ ಗೋಪಾಲಕೃಷ್ಣರು ಅದನ್ನು ಪ್ರಸ್ತುತಪಡಿಸಿದರು. ಗುರುತವರಿಯರು ವರಕಾಶಿ ಪುರವರದಿ ಗುರುತವರಿಯರು ಇಲ್ಲ ವರ ಕಾಶಿಪುರವರದಿ
ದೊರಕದರಿಂ ಸಾಲ ಹರಹರಿ ಗೈವೇ ದೊರಕದರಿಂ ಸಾಲ ಹರಹರ ಹರಹರ ಹರಹರಿ ಗೈವೇ ಹೇಗೆ ಕೊಡುವಿನು ಋಣವ ಹೇಗೆ ಸತ್ಯವ ಪೊರೆವೇ ಹೇಗೆ ಕೊಡುವಿನು ಋಣವ ಹೇಗೆ ಸತ್ಯವ ಪೊರೆವೇ ಹೀಗನಲು ಪತ್ತಿಸುತ್ತರಾಗ ಬೇಡಿದರು ಗುರುತವರಿಯರು ಎಲ್ಲವರ ಕಾಶಿಪುರವರದಿ ದೊರಕದರಿಯು ಸಾಲ ಹರಹರೇ ಗೈವೇ ಹರಹರ 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 ಚಂದ್ರಮತಿ ಸ್ವಾಮಿ, ಅಯೋಧ್ಯೆಯನ್ನು ನಾವು ಬಿಟ್ಟು ಹೊರಡುವಂತಹ ಕಾಲದಲ್ಲಿ ನಮ್ಮ ಪ್ರಜೆಗಳೆಲ್ಲ ಗೋಲಿಟ್ಟರು. ನಮ್ಮ ಕಲ್ಪವೃಕ್ಷವೇ ಇಲ್ಲಿಂದ ಹೊರಟು ಹೋಯಿತಲ್ಲ, ನಮ್ಮಿಂದ ನಮ್ಮ ಅರಸನು ದೂರವಾಗಿ ಹೋಗುವಂತಹ ಕಾಲ ಒದಗಿವಂತಲ್ಲ ಅಂತೆಲ್ಲ ಅವರು ನಮ್ಮ ಹಿಂಭಾಗದಿಂದ ಕೂಗುತ್ತಿರುವಂತಹ ಆ ಸಂದರ್ಭದಲ್ಲಿ ಯಾವುದನ್ನೂ ನಾನು ಯೋಚಿಸಲಿಲ್ಲ. ನಿಮ್ಮೀರುವರನ್ನು ಹೊಂದಿಕೊಂಡು ಒಂದೊಂದು ಕೈಯಲ್ಲಿ ಒಬ್ಬೊಬ್ಬರನ್ನು ಹಿಡಿದುಕೊಂಡು ನೀವು ನಡೆಯುವುದಕ್ಕೆ ಶಕ್ತರೇ, ನಿಮ್ಮಿಂದ ನಡೆಯುವುದಕ್ಕೆ ಸಾಧ್ಯವಾಗುತ್ತಾ ಇದೆ, ಯಾವುದನ್ನೂ ನಾನು ಯೋಚಿಸಲಿಲ್ಲ. ಯಾಂತ್ರಿಕವಾಗಿ ನಡೆಯುತ್ತಾ ನಡೆಯುತ್ತಾ ಮುಂದೆ ಮುಂದೆ ಬಂದಂತಹ ನಾವು ಎಲ್ಲಿಗೆ ಹೋಗುತ್ತೇವೆ ಎನ್ನುವಂತಹ ನಿರ್ದಿಷ್ಟವಾದಂತಹ ಗುರಿಯೊಂದಿಲ್ಲ. ಯಾಕಾಗಿ ಹೋಗುತ್ತಾ ಇದ್ದೇವೆ ಎನ್ನುವಂತಹ ನೆನಪು ನನ್ನ ಮನಸ್ಸಿನಲ್ಲಿ ಸದಾ ಉಂಟು. ವಿಶ್ವಾಮಿತ್ರರಿಗೆ ನಮ್ಮದಾದಂತಹ ರಾಜ್ಯವನ್ನು ಸರ್ವಸ್ವವನ್ನು ಅವರಿಗೆ ನೀಡಿದ ಮೇಲೆ ನಾವಿಲ್ಲಿ ನಿಲ್ಲುವುದಕ್ಕಿಲ್ಲ. ಸತ್ಯ ಸ್ವಾಮಿ. ಮುಂದೆ ನಾವು ಹೋಗಬೇಕಾಗಿದೆ. ಹೋದರಷ್ಟೇ ಸಾಕೆ. ಈ ನೋವು ನನ್ನನ್ನು ಬಾಧಿಸುತ್ತಾ ಇರು. ವಿಶ್ವಾಮಿತ್ರ ಮುನಿಗಳು ನನಗೆ ಹೇಳಿದರು, ಮಿಕ್ಕ ಹೊನ್ನನ್ನು ಯಾವಾಗ ನೀನು ಕೊಡುತ್ತಿ ಚಂದ್ರಮತಿ ಸ್ವಾಮಿ? ಆಗ ನಾನಾಡಿದ ಮಾತನ್ನು ನೀನೂ ಕೇಳಿದವಳು. ಸತ್ಯ. ಇನ್ನು 48 ದಿನದೊಳಗೆ ನಿಮಗೆ ನಾನದನ್ನು ಕೊಡುತ್ತೇನೆ ಅಂತ ನಾನು ಭಾಷೆ ಕೊಟ್ಟು ಅವರಿಂದ ಬೀಳ್ಕೊಟ್ಟು ನಾನು ಬಂದವನು. ಚಂದ್ರಮತಿ, ನಾನು ನೊಂದಾಗ ಬೆಂದಾಗ ನಿನ್ನ ಮುಖಾರವಿಂದವನ್ನು ಕಂಡು ತಿಂಗಳನ ತಂಪನ್ನು ನಾನು ಅನುಭವಿಸುತ್ತಿದ್ದವನು. ನಿನ್ನ ಮಾತುಗಳಿಂದ ಮಲ್ಲಿಗೆಯ ಕಂಪನ್ನು ನಾನು ಅನುಭವಿಸಿದವನು. ಆದರೆ ಈಗ ನಿನ್ನನ್ನು ನಾನು ನೋಡಿದಾಗ, ನಿನ್ನ ಮುಖದಲ್ಲಿರುವಂತಹ ದುಃಖವನ್ನು ಕಂಡಾಗ ಮುಂದೇನು ಮುಂದೇನು ಎನ್ನುವಂತಹ ಚಿಂತೆ ಬಾಧಿಸುತ್ತಾ ಉಂಟು. ನಿಜ ಸ್ವಾಮಿ. ಎಲ್ಲವನ್ನು ಬಿಟ್ಟು ಮುಂದೆ ಬಂದಂತಹ ನಾವು ಬಂದ ಈ ಪ್ರದೇಶ ಪರಮ ಮಂಗಳ ಸ್ವರೂಪನಾದಂತಹ ವಿಶ್ವೇಶ್ವರನ ವಿಶ್ವನಾಥನ ಸ್ಥಳ. ಆದುದರಿಂದಲೇ ಇಲ್ಲಿ ನಾವು ಒಂದಷ್ಟು ತಂಪನ್ನು ಅನುಭವಿಸುತ್ತಾ ಇದ್ದೇವೆ. ಸತ್ಯ ಸ್ವಾಮಿ.
ಎಂತಹ ತಂಪೇ ಇದ್ದರು, ಹ, ಯಾವ ರೀತಿಯಿಂದ ನೀನು ನನ್ನನ್ನು ಸಮಾಧಾನ ಪಡಿಸುತ್ತಾ ಇದ್ದರೂ ಹ. ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ಕಾಶಿಗೆ ಬಂದ ಕಾಲದಲ್ಲಿ ಕಾಶಿಯ ಗಂಗಾ ಸ್ನಾನವನ್ನು ಮಾಡಿಕೊಂಡು ಭಗವಂತನಿಗೆ ನಾವೆಲ್ಲರೂ ಕೂಡ ನಮಿಸಿ ಹೌದು, ಕಾಶಿಯಲ್ಲಿಯೇ ನಡೆದುಕೊಂಡು ಬರುವಂತಹ ಕಾಲದಲ್ಲಿ ಹೌದು, ನೋಡ್ತಾ ಇದ್ದೇವಲ್ಲ ಸ್ವಾಮಿ, ಏನ್ ಬದುಕಿನಲ್ಲಿ ನಿಮ್ಮೊಟ್ಟಿಗೆ ಆ? ಜೊತೆಯಾಗಿ ನಡೆದ ಈ ಕಾಲದಲ್ಲಿ ಆ? ನೀವು ವಿಲಪಿಸ್ತಾ ಇದ್ದೀರಲ್ವೇ? ಹೌದು. ಈ ದುಃಖ ಯಾಕಾಗಿ ಸ್ವಾಮಿ? ಭೂಮನಿ ಪರಿ ವರ ಮುನೀಂದ್ರರ ಸಾಲವೀ ಮಡಿ ಭೂಪ ಭೂಪ ನಮ್ಮನು ಮಾರಿ ಋಣವನು ಪರಿಗರಿಬುದು ಭರದಿ ನಮ್ಮನು ಮಾರಿ ಋಣವನು ಪರಿಗರಿಬುದು ಮರುಗಲೇ ತಗಿ ಭೂಪ ಭೂಪ ದೊರೆ, ಚಂದ್ರಮತಿ, ಅವಿಮುಕ್ತ ಕ್ಷೇತ್ರವೆಂದೆನಿಸಿದಂತಹ ಈ ಕಾಶಿಗಾಗಿ ನೀವು ಬರೋಣವಾಗೋಣ ಎನ್ನುವಂತಹ ಮಾತನ್ನಾಡುವಾಗಲೇ ಸತ್ಯದ ಬಲುಹು ನಿಮ್ಮೊಟ್ಟಿಗಿದೆ ಎನ್ನುವ ಭಾವದಿಂದ ಚಂದ್ರಮತಿ, ನಾನು ನೀನು ಹೇಳುತ್ತಿರುವಂತಹ ಸತ್ಯದ ಬಲುಹು ನನ್ನ ಹಿಂದೆ ಉಂಟು ಎನ್ನುವುದು ಸತ್ಯವೇ ಹೌದಾಗಿದ್ದರು ವಿಶ್ವಾಮಿತ್ರರಿಗೆ ನಾನು ಕೊಡಬೇಕಾಗಿದ್ದಂತಹ ಆ ಹೊನ್ನನ್ನು ನೀಡುವುದಕ್ಕೆ ಸಮಯವು ಮೀರಿ ಹೋಗಿದೆಯಲ್ಲ. ಬಂದಂತಹ 48 ದಿನಗಳಲ್ಲಿ 46 ನಾವು ಕಳೆದಿದ್ದೆ. ಈ ಪ್ರದೇಶವು ನಮಗೆ ತೀರಾ ಅಪರಿಚಿತವಾದುದರಿಂದ ಯಾರಲ್ಲಿಯಾದರೂ ಸಾಲವನ್ನಾದರೂ ಮಾಡಿ ಆ ವಿಶ್ವಾಮಿತ್ರರ ಗುರುಗಳ ಋಣವನ್ನು ನಾವು ತೀರಿಸಿಕೊಳ್ಳೋಣವೋ ಅಂತ ಯೋಚಿಸಿದರೆ ಇಲ್ಲಿ ಯಾರು ನಮ್ಮನ್ನು ಗುರುತಿಸುವವರಿದ್ದಾರೆ, ಇಲ್ಲಿ ಯಾರು ನಮಗೆ ಸಾಲವನ್ನು ಕೊಡುವವರಿದ್ದಾರೆ, ಏನು ಮಾಡಲಿ ಎನ್ನುವಂತಹ ಚಿಂತೆಯೇ ನನ್ನನ್ನು ಕಾಡುತ್ತಾ ಇದೆ ಚಂದ್ರಮತಿ. ಸ್ವಾಮಿ, ನಿಮ್ಮ ಅನುವರ್ತಿನಿಯಾಗಿ ನೆರಳಾಗಿ ಕಾಶಿಗಾಗಿ ಬಂದವಳು ನಾನು. ನಿಮ್ಮನ್ನು ಬಿಟ್ಟರೆ ಮತ್ತಿನ್ಯಾರೂ ಈ ಹೊತ್ತಿಗೆ ನನಗೆಲ್ಲ ಆಶ್ರಯ. ಅಯೋಧ್ಯೆಯಿಂದ ಹೊರಡುವಾಗ ನನ್ನನ್ನು, ನನ್ನ ಮಗನನ್ನು, ನಮ್ಮ ಮಗನನ್ನು ಹೌದು ಕೈಯಾರೆ ಹಿಡಿದು ನಡೆಸಿ ತಂದವರು ನೀವು. ಸತ್ಯದ ಬಲುಹನ್ನೇ ಭಗವಂತನಿಗೆ ನಿವೇದನೆಯನ್ನು ಮಾಡಿದ್ದೀರಿ. ಹೌದು, ಸ್ವೀಕರಿಸದೇ ಇರಬಹುದು ಭಗವಂತ. ಮುಂದಿನ ಸತ್ಯದ ದಾರಿ ಎಂತು ಎನ್ನುವ ಪ್ರಶ್ನೆಯನ್ನು ನಿಮಗಾಗಿ ಇಟ್ಟಿದ್ದಾನೋ ಎನ್ನುವ ಭಾವ ಮನಸ್ಸಿನಲ್ಲಿ ಮೂಡುತ್ತಾ ಉಂಟು ಸ್ವಾಮಿ. ನಿಮ್ಮ ಜೊತೆಯಲ್ಲಿ ಬಂದಂತಹ ನಾನು ಈ ಕಾಲದಲ್ಲಿ ನಿಮ್ಮ ದುಃಖಕ್ಕಾಗಿ ಕಾರಣಗಳಾಗಿ ಹೋದೇನೆ ಎನ್ನುವ ಭಾವವೂ ಕೂಡ ಮನಸ್ಸಿನಲ್ಲಿ ಇರುವುದು ಸತ್ಯ ಸ್ವಾಮಿ. ಒಂದು ಮಾತನ್ನಾಡಿದ್ರೆ ತಪ್ಪೆಣಿಸುವುದಿಲ್ಲ ಅಲ್ವೇ ನೀವು? ಈ ನಿನ್ನ ಮನಸ್ಸಿನ ಅನಿಸಿಕೆ ಏನುಂಟೋ ಅದನ್ನು ನೀನು ಹೇಳು ಸ್ವಾಮಿ. ನಮ್ಮ ಈರ್ವರನ್ನು ಕೈ ಹಿಡಿದು ನಡೆಸಿದ್ದಿರಲ್ವೇ? ಹೌದು. ನಾನು ಯಾರವಳು ಸ್ವಾಮಿ? ನನ್ನ ಅರ್ಧ ದೇಹವೇ ನೀನಲ್ವೇನೆ ಅಲ್ವೇ? ಹೌದು. ನನ್ನ ಮಗ, ನಮ್ಮ ಮಗ, ನಮ್ಮ ವಂಶೋದ್ಧಾರಕ ನಿಮ್ಮವನಲ್ವೇ? ತಂದೆ ಮಗನಾಗಿ ಹುಟ್ಟುತ್ತಾನೆ, ಚೊಚ್ಚಲ ಮಗನಲ್ಲವೇ? ಸತ್ಯಕ್ಕಾಗಿ
ಎಲ್ಲವನ್ನು ಬಿಟ್ಟಂತಹ ನೀವು ನಮ್ಮನ್ನು ಐಶ್ವರ್ಯ ಎನ್ನುವುದಾಗಿ ತಿಳಿದು ಬಂದವರಲ್ವೇ? ಹೌದು. ಋಣಾನುಬಂಧಕ್ಕಿಂತ ಋಣದ ಲೇಷ ಹೆಚ್ಚು ಎಂದು ತಿಳಿದವರು ನೀವು. ಓಹೋ, ಅಲ್ವೇ ಹ್ಮ್ ಸ್ವಾಮಿ? ಹ್ಮ್ ಇನ್ನು ಉಳಿದಿರುವುದು 2 ದಿವಸ. ಹೌದು ಅಲ್ಲ, ಋಣಾನುಬಂಧವನ್ನು ಕಳೆಯುವುದಕ್ಕಾಗಿ, ಋಣವನ್ನು ತೀರಿಸುವುದಕ್ಕಾಗಿ ಅಲ್ಲ, ನಿಮ್ಮಲ್ಲಿದ್ದದನ್ನೇ ನೀವು ಕಳಚಬಹುದಲ್ವೇ? ಯಾಕೆ ಹೇಳ್ತೇನೆ, ಒಮ್ಮೆ ಕಾಶಿಯ ಬೀದಿಗಳನ್ನು ನೋಡಿ ಅಂತೆ. ಹೌದು, ಎಲ್ಲ ಕಡೆಯಲ್ಲಿದ್ದ ಹಾಗೆ ಅಲ್ಲ, ವಿಕ್ರಯಗಳು ನಡೀತಾ ಉಂಟು. ಹೌದು. ಪಡೆಯುವವನೊಬ್ಬ ಇರ್ತಾನೆ, ಕೊಡುವವನೊಬ್ಬ ಇರ್ತಾನೆ, ಮಧ್ಯದಲ್ಲಿ ವಸ್ತು ಇರ್ತದೆ ಸ್ವಾಮಿ. ಬೇರೆ ಬೇರೆ ಕಡೆಗಳಿಂದ ಬಂದ ಯಾತ್ರಾರ್ಥಿಗಳೂ ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಒಮ್ಮೆ ನೋಡಿ ಅಂತೆ, ಮಾರುತ್ತಿರುವುದು ವಸ್ತುಗಳಲ್ಲ, ವ್ಯಕ್ತಿಗಳು. ಸ್ವಾಮಿ, ನಿಮ್ಮ ಐಶ್ವರ್ಯವನ್ನೇ ನೀವು ವಿಕ್ರಯಿಸಿದ್ರೆ ಹೇಗೆ ಅಂತ ಅರ್ಥ ಆಗಲಿಲ್ಲ ನನಗೆ. ಅಲ್ಲ, ನಮ್ಮನ್ನೇ ನೀವು ವಿಕ್ರಯಿಸಿ ಸ್ವಾಮಿ, ತೀರಿಸಬೇಕಾದ್ರೆ ಬೇರೆ ದಾರಿ ಇಲ್ಲ ಸ್ವಾಮಿ. ಶಿವನೇ ಶಿವನೇ, ನನ್ನ ಮಡದಿಯನ್ನೇ ನಾನು ಪಶುವಿನ ಹಾಗೆ ಮಾರಾಟವನ್ನು ಮಾಡುವಂತಹ ಯೋಗ ನನ್ನ ಪಾಲಿಗೆ ಬಂತಲ್ಲ. ಏನೇ ಇರಲಿ, ಸತ್ಯವೇ ಶಿವನೆಂದು ನಂಬಿದವನಲ್ವೇ ನಾನು. ಹಾಗಾಗಿ ಚಂದ್ರಮತಿ, ಯೋಚಿಸುತ್ತೇನೆ. ತುಂಬ ಸೂಕ್ಷ್ಮವಾಗಿ ನಿರ್ವಹಿಸಬೇಕಾದ ಕರುಣರಸ ಚೆನ್ನಾಗಿಯೇ ಪ್ರಸ್ತುತ ಆಗಿದೆ. ಹರಿಶ್ಚಂದ್ರನ ಗಾಂಭೀರ್ಯ, ಆ ಸನ್ನಿವೇಶದಲ್ಲಿ ಅವನನ್ನು ಆವರಿಸಿರಬಹುದಾದ ಒಂದು ಮಾಂದ್ಯ ಅವರ ಮಾತಿನ ಗತಿಯಲ್ಲಿ, ಪ್ರಸ್ತುತಿಯಲ್ಲಿ, ಎಲ್ಲದರಲ್ಲೂ ಪ್ರಕಟ ಆಗಿದೆ. ಆ ಹಿರಿತನ, ಅದನ್ನು ಪ್ರಕಟಿಸುವಂತಹ ವಿಧಾನ ಎಲ್ಲ ತುಂಬ ಸಮುಚಿತ ಆಗಿ ಬಂದಿದೆ. ಹರಿಶ್ಚಂದ್ರ, ಚಂದ್ರಮತಿಯಂತಹ ಪಾತ್ರಗಳು ಇದು ಸಾಮಾನ್ಯ ಸನ್ನಿವೇಶ ಅಲ್ಲ. ಹೆಂಡತಿ ಮಕ್ಕಳು ತಮ್ಮನ್ನೇ ತಾವು ಮಾರಿಕೊಳ್ಳುವುದಕ್ಕೆ ಗಂಡನಿಗೆ ಅಥವಾ ಅಪ್ಪನಿಗೆ ಒಪ್ಪಿಸಿಕೊಳ್ಳುವ ಸನ್ನಿವೇಶ. ಎಷ್ಟು ಹಿಂಜರಿಕೆ ಇದ್ದರೂ ಸಾಕಾಗೋದಿಲ್ಲ. ಅದು ಹೇಳುವ ಕ್ರಮ ಹೇಗಿರಬೇಕು ಅಂದರೆ, ದೊಡ್ಡ ಕಲಾವಿದರು ಹೇಳಿದ್ದನ್ನು ಕೇಳಿ ನಾನು ಹೇಳೋದು, ನನ್ನ ಅಭಿಪ್ರಾಯ ಅಂತಲ್ಲ. ಮಾರಿ ಅಂತ ಹೇಳ್ತಾ ಇರುವಾಗಲೇ ಮಾರುವುದು ತನಗೆ ಸಮ್ಮತ ಅಲ್ಲ ಅಂತ ಭಾವದಿಂದ ಗೊತ್ತಾಗಬೇಕು. ತನ್ನ ಭಾವ ಒಪ್ಪದ್ದನ್ನು ತಾನು ಅನಿವಾರ್ಯವಾಗಿ ಒಪ್ಪುತ್ತಾ ಇದ್ದೇನೆ ಎಂಬುದು ಹೇಳದೆಯೇ ಸಭೆಗೆ ಗೊತ್ತಾಗಬೇಕು. ಇವತ್ತು ನಾವು ಅಷ್ಟೇ ಭಾಗ ತಗೊಂಡದ್ದರಿಂದ ಅವರಲ್ಲಿಗೆ ಯೋಚಿಸುವ ಅಂತ ಮುಗಿಸಿದ್ರೆ ಅದು ಅರ್ಥ ಆಗ್ತದೆ. ಇಲ್ಲದಿದ್ದರೆ ಹರಿಶ್ಚಂದ್ರ ಒಂದು ಹಂತದಲ್ಲಿ ಕುಸಿಯುವ ಮಾತದು. ಆ ಭಾವೋತ್ಕಟತೆ ಆ ಸನ್ನಿವೇಶದಲ್ಲಿ ಬೇರೆ ಯಾವ ಮಾರ್ಗವೂ ಇಲ್ಲವಾದ್ದರಿಂದ ಹೇಳಿದ್ದು ಎಂಬುದು ಕಾಣಬೇಕು. ಮತ್ತು ಹರಿಶ್ಚಂದ್ರನನ್ನು ಫಾಲೋ ಮಾಡ್ತಾ, ಅದು ಪರಸ್ಪರ ಸಾಂಗತ್ಯ ಮಾಡಿ ಅನುಭವ ಇಲ್ಲದ್ರಿಂದ ಕೆಲವು ಸಲ ಓವರ್ಲ್ಯಾಪ್ ಆಯಿತು ಮಾತು. ಅಂದರೆ ಮಾತಾಡ್ತಾ ಇರುವಾಗ ನೀವು ಒಟ್ಟೊಟ್ಟಿಗೆ ಮಾತಾಡುವಾಗ ನಮಗೆ ಆಗ್ತದೆ, ಎಷ್ಟು ಅನುಭವಿಗಳಿಗೂ ಆಗ್ತದೆ. ಏನೋ ಅವರು ಇದನ್ನು ಮಾತಾಡ್ತಾ ಇರುವಾಗ ನಮಗೊಂದು ಸ್ಫೂರ್ತಿ ಬರ್ತದೆ, ಏನೋ ಒಂದು ಹೊಳಹು ಸಿಗ್ತದೆ, ಹೇಳಿಬಿಡುವ ಅಂತ ಕಾಣ್ತದೆ. ಆದರೆ ಇಂಥ ಪಾತ್ರ ಆಗುವಾಗ ನಾವು ಜಾಗ ಕಾದು ಅವರು ನಿಲ್ಲಿಸಿ ಎಡೆ ಕೊಟ್ಟಲ್ಲಿ ಮಾತ್ರ ಹೇಳ್ತಾ ಹೋಗಬೇಕು. ನಾವು ತುಂಬ ಅನೇಕ, ಈಗ ಇಲ್ಲಿರುವ ಸುನ್ನಂಬಳ ವಿಶ್ವಣ್ಣನಿಂದ ತೊಡಗಿ ಅನೇಕರು ಹರಿಶ್ಚಂದ್ರನನ್ನು, ಚಂದ್ರಮತಿಯನ್ನು ನಿರ್ವಹಿಸುವುದು ನೋಡ್ತಾ ಇದ್ದೇವೆ. ಕೆಲವೊಮ್ಮೆ ಏನಾಗುತ್ತದೆ ಅಂದರೆ, ಅನುಸರಿಸಬೇಕಾದ ಪಾತ್ರ ಡಾಮಿನೇಷನ್ ಮಾಡುವ ಹಂತಕ್ಕೆ ಬರ್ತದೆ. ಪಕ್ಕನೆ ಹಾಗೆ ಕಾಣ್ತದೆ ಆ ಸನ್ನಿವೇಶದಲ್ಲಿ. ಅವನಿಗೆ ದಾರಿ ಸಿಕ್ಕದಿರುವಾಗ ಈ ದಾರಿ ಉಂಟಲ್ಲ ಅಂತ ಹೆಂಡತಿ ತೋರಿಸುವ ಹಾಗೆ ಕಾಣ್ತದೆ. ಆದರೆ ತೋರಿಸುವವಳು ಹೆಂಡತಿ. ಆ ಕಾಲಘಟ್ಟದ ಧರ್ಮಕ್ಕನುಗುಣವಾಗಿ, ಅನುಸರಿಸಬೇಕಾದ ವಿಧಾನಕ್ಕನುಗುಣವಾಗಿ ಹಿಂದೆ ನಿಲ್ಲಬೇಕಾದ ಪಾತ್ರ, ಅನುಸರಿಸಿಯೇ ಹೋಗಬೇಕಾದ ಪಾತ್ರ. ಮಾರಿಂತ ಚಂದ್ರಮತಿ ಹೇಳಿದಲ್ಲಿಗೆ ಮಾರಾಟ ಆಗೋದಿಲ್ಲ. ಆ ಹೇಳಿಕೆ ಹರಿಶ್ಚಂದ್ರ ಅಂಗೀಕರಿಸಿ ಒಪ್ಪಿದಲ್ಲಿಗೆ ಮಾತ್ರ ಅದು ಊರ್ಜಿತ ಆಗುವುದು. ಆದ್ದರಿಂದ ಆ ಸೂಕ್ಷ್ಮ ಇಟ್ಟುಕೊಂಡು ಯಾವ ಭಾವವನ್ನಾದರೂ ಪ್ರಕಟಿಸಬೇಕು. ಮತ್ತು ಭಾವವನ್ನು ಎಷ್ಟು ತೀವ್ರವಾದ ಕೆಲವು ಪ್ರಸಂಗಗಳಲ್ಲಿ ಕೆಲವು ಘಟ್ಟಗಳು ಅಂತ ಉಂಟು, ರಸಘಟ್ಟಗಳು ಅಂತ.
ಈಗ ಹರಿಶ್ಚಂದ್ರ ಪ್ರಸಂಗದ ಕರುಣರಸ ಪ್ರಧಾನವಾದ ಉತ್ತರಾರ್ಧವನ್ನು ನಾವು ತೆಕ್ಕೊಂಡ್ರೆ ಒಂದು ಈ ಹಂತ, ಇನ್ನೊಂದು ಕೊನೆಯ ಸ್ಮಶಾನದ ದೃಶ್ಯದಲ್ಲಿ ತಲೆ ಕಡಿಯೋ ಭಾಗದ ಮಗು ಸತ್ತ ಎಲ್ಲವೂ ಶೋಕ ನಿರ್ಭರವಾದ್ದೇ ಇಲ್ಲ ಅಂತಲ್ಲ, ಅದು ಉತ್ಕಟವಾಗಿ ಏರ್ತಾ ಏರ್ತಾ ಎಲ್ಲಿಗೆ ತಲುಪಬೇಕು ಅದನ್ನು ನಾವು ಒಂದು ಪರಿಗಣನೆಗೆ ತೆಕ್ಕೊಂಡು ಕರುಣರಸ ಯಾವ ಪ್ರಮಾಣದಲ್ಲಿ ಎಷ್ಟು ಹೇಗೆ ಅಂತ ವಿವೇಚಿಸಬೇಕು ಅಂತ ನನಗೆ ಕಂಡದ್ದು. ಪದ್ಯಕ್ಕೆ ಬಂದದ್ದು ಬೇಗ ಆಯಿತು, ಅವರ ಅರ್ಥ ಹೇಳಿ ಆಗಿರಲಿಲ್ಲ. 46 ದಿನ ಕಳೆದು ಹೋಯಿತು, ಮುಂದೇನು ಅಂತ ಅವರು ನಿಸ್ಸಹಾಯಕನಾಗಿ ಹೇಳಿದ ಮೇಲೆ ನೀವು ಪದ್ಯಕ್ಕೆ ಬರಬೇಕಿತ್ತು. ಮುಖ್ಯವಾಗಿ ನನಗೆ ಕಂಡ ದೊಡ್ಡ ದೋಷ ಅದು. ಅವರು ಹೇಳೋ ಶೈಲಿ ಎಲ್ಲ ಚಂದ ಇತ್ತು. ಆ ಹರಿಶ್ಚಂದ್ರನ, ರಂಗಣ್ಣ ಹೇಳಿದಾಗ ಒಂದು ಹರಿಶ್ಚಂದ್ರನ ಗಾಂಭೀರ್ಯ, ಒಂದು ಅಸಹಾಯಕತೆ ಎಲ್ಲ ಇತ್ತು. ಅಥವಾ ಭಾಗವತರು ಪದ್ಯ ತೆಕ್ಕೊಳ್ಳದೇ ಇರಬಹುದಿತ್ತು. ಅರ್ಥದ ಬಗ್ಗೆ ಗಮನ ಕೊಟ್ಟು ಅವರು 46 ದಿನ ಅಂತ ಹೇಳದ ಕಾರಣ ನಾನು ಪದ್ಯ ಹೇಳುವುದಿಲ್ಲ ಅಂತ ನಿಮಗೆ ಹೇಳದಿರಬಹುದಿತ್ತು ಪದ್ಯವನ್ನು. ಅದೇ ಪದ್ಯದಿಂದ ಒಂದು ಸ್ವಲ್ಪ ಸಮಸ್ಯೆ ಆಯಿತು, ತೆಗೆದದ್ದು ಬೇಗ ಆಯಿತು. ಹರಿಶ್ಚಂದ್ರನಿಗೆ ಹೇಳಬೇಕಾದ ಅರ್ಥ ಎಲ್ಲ ಹೇಳಿ ಆಗಲಿಲ್ಲ. ಅದು ಹಾಗೆ ಭಾಗವತರಿಗೆ ಕನ್ಫ್ಯೂಷನ್ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಚಂದ್ರಮತಿ ಎತ್ತಿದ್ದು ಆ ಶಬ್ದ ಆಯಿತು, ಮರುಗಲೇಕೆ ಅಂತ ಕೇಳಿ ಆಯಿತು, ಅವರು ಪದ್ಯ ಅಂತ ಭಾವಿಸಿದರು. ಇದಕ್ಕೆ ನಿಮಗೆ ದುಃಖ ಯಾಕೆ ಅಂತ ಕೇಳ್ತಿರೋ ತೆಗಿತಿರ್ಲಿಲ್ಲ ಪದ್ಯ ಬಹುಶಃ. ಅದೇ ಪದ್ಯದ ಶಬ್ದವೇ ಬಂದ ಕೂಡಲೇ ಹಾಗಾಗಿ ಹೋಯಿತು. ಅಲ್ಲ ಅಂತ ಸಣ್ಣ ತೊಡಕುಗಳು ಬರ್ತದೆ ಅಲ್ಲ, ಇದೊಂದು ಗಮನಿಸಬೇಕಾದ ಅಂಶ ಅನ್ನುವ ಕಾರಣಕ್ಕಾಗಿ ಮಾತ್ರ ಹೇಳಿದ್ದು. ಒಂದು ಕರುಣಾರಸ, ದುಃಖದ ಪ್ರಸ್ತುತಿ ಎಲ್ಲ ರಸಗಳಿಗಿಂತಲೂ ಬಹಳ ಕಷ್ಟದ್ದು. ಶೃಂಗಾರವೂ ಹೌದು, ಅದು ಪಕ್ಕನೆ ಅಶ್ಲೀಲ ಆಗಿ ಹೋಗ್ತದೆ ಶೃಂಗಾರ, ಹಳಿ ತಪ್ಪಿದರೆ. ಕರುಣಾರಸ ಅಂತೂ ಬಹಳ, ಅದು ಒಂದೊಂದು ಸ್ತರದಲ್ಲಿಯೂ ಬೇರೆ ಬೇರೆ ಪ್ರಕಟಣೆ ಉಂಟು ಅದರಲ್ಲಿ, ದುಃಖದಲ್ಲಿ. ಈಗ ಹೇಗೆ ಅಂತ ಹೇಳಿದರೆ, ಯಾವುದು ಪ್ರಧಾನ ವಿಷಯವೋ ಅಲ್ಲಿ ಹೆಚ್ಚು ದುಃಖ ಪ್ರಕಟ ಆಗಬೇಕು ಆ ವಿಷಯ ಹೇಳುವಾಗ. ಈಗ ಹೆಂಡತಿ ಮಕ್ಕಳನ್ನು ಮಾರುವುದು ಇದು ಒಪ್ಪುವ ವಿಷಯ ಅಲ್ಲ. ಈಗ ರಂಗಭಟ್ರು ಹೇಳಿದ ಹಾಗೆ ಅವಳಿಗೆ ಮನಸ್ಸಿಲ್ಲ ಅದು ಮಾರಲಿಕ್ಕೆ, ಆದರೆ ಬೇರೆ ದಾರಿಯೇ ಇಲ್ಲ ಅನ್ನುವ ಕಾರಣಕ್ಕಾಗಿ ಅದನ್ನು ಹೇಳ್ತಾ ಇರೋದು. ಆ ಸಂಕಟ ಆ ಶಬ್ದಕ್ಕಾಗೋ ಬರಬೇಕು ದುಃಖದಲ್ಲಿ. ಅದಕ್ಕಿಂತ ಮೊದಲು ಒಂದು ಹದಾದಲ್ಲಿ ಹೋಗೋದಲ್ಲಿ ಇರ್ತದೆ. ಅದೀಗ ಹಿರಿಯ ಕಲಾವಿದ ಕೋಳ್ಯೂರು ರಾಮಚಂದ್ರರಾಯರನ್ನೆಲ್ಲ ನಮಗೆ ಮಾಡೆಲ್ ಆಗಿ ತಗೊಳ್ಬೇಕು. ಅದಕ್ಕೆ ಅವರ ಒಂದು ದುಃಖ ಅಲ್ಲ, ಯಾವ ಭಾವವು ಹಿರಿಯ ಕಲಾವಿದರವರು ದುಃಖ ರಸ ಅಲ್ಲ ಮತ್ತಂಥದ್ದು, ಎಲ್ಲಿಗೆ ದುಃಖ ಬರಬೇಕು ಅಲ್ಲಿಗೆ ಸ್ವರ ನಡುಗುದು ಅವರದ್ದು. ಆ ವಿಷಯಕ್ಕಾಗುವಾಗ ಮಾತ್ರ ದುಃಖದ ಭಾವದಲ್ಲಿರ್ತದೆ, ಆದರೆ ಅದರ ತೀವ್ರತೆ ಕಾಣುವುದಲ್ಲಿಗೆ. ಇವರು ಹೇಳಿದ ಹಾಗೆ ಅದು ಗಂಡನನ್ನು ಮೀರಿದ ಸಲಹೆ ಆಗಬಾರದು, ಗಂಡನನ್ನು ಅನುಸರಿಸಿದ ಸಲಹೆಯಾಗಿ ಕಾಣಬೇಕು. ಎಂದರೆ ಹೇಗೆ ಹೇಳಿದರೆ, ಹರಿಶ್ಚಂದ್ರನಿಗೂ ಕಾಣದೇ ಇದ್ದದ್ದಲ್ಲ, ಕಾಶಿ ದೇಶದಲ್ಲಿ ಮನುಷ್ಯರನ್ನು ಮಾರಾಟ ಮಾಡುವುದನ್ನು ಚಂದ್ರಮತಿ ನೋಡಿದ್ದಾಳೆ ಅಂತಂದರೆ ಹರಿಶ್ಚಂದ್ರನಿಗೂ ಕಂಡಿದೆ. ಅದು ಅವನ ಗಮನಕ್ಕೆ ಅದು ಬರಲಿಲ್ಲ ಅಂದರೆ ನಮಗೆ ಆಗುವುದಲ್ಲ ಇದು ವಿಷಯ ಅಂತ ಅವನು ಸುಮ್ಮಗಿದ್ದಾನೆ ಅಂತ ಅರ್ಥ ಅಲ್ವಾ. ನಾವು ಕವಿಯ ಮೌನವನ್ನು ನಾವು ಹಾಗೆ ಅರ್ಥ ಮಾಡಿಕೊಳ್ಬೇಕು, ಇದು ನಮಗೆ ನಾವು ಮಾಡಬೇಕಾದ ಕೆಲಸ ಅಲ್ಲ ಅನ್ನೋ ಭಾವದಲ್ಲಿ ಇದ್ದಾನೆ. ಆದರೆ ಚಂದ್ರಮತಿದನ್ನು ಯಾಕೆ ಸ್ವೀಕಾರ ಮಾಡ್ತಾಳೆ ಕೇಳಿದರೆ, ಇದು ಗಂಡನ ಸಂಪತ್ತೇ ಹೆಂಡತಿ ಮಕ್ಕಳು, ನೀವು ನಿರ್ಧನರಲ್ಲ, ನೀವು ಧನ ಇಲ್ಲ ಸಂಪತ್ತಿಲ್ಲ ಅಂತ ಯಾಕೆ ಅಸಹಾಯಕರಾಗಿ ಕೈ ಚೆಲ್ಲುತ್ತಾ ಇದ್ದೀರಿ, ನಾವೇ ನಿಮ್ಮ ಸಂಪತ್ತಲ್ವಾ, ಮತ್ತೆಂಥದ್ದು ನಿಮ್ಮನ್ನು ಬಿಟ್ಟರೆ ನಮಗಿಲ್ಲಲ್ಲ, ನಿಮ್ಮ ಸತ್ಯವೇ ಅಲ್ವ ನಮಗೆ ಪ್ರಧಾನ, ನಮ್ಮ ಸತ್ಯ ಉಳಿಬೇಡುವ. ಒಂದು ದಾರಿ ದೇವರು ತೋರಿಸಿದ್ರಲ್ಲ, ಇಲ್ಲಿ ಕಾಣ್ತಾ ಇದ್ದೀರಲ್ಲ ನೀವು, ಅಂದರೆ ಅದು ದೇವರು ತೋರಿಸಿದ ದಾರಿ ಅಂತ. ಅಂದರೆ ಅನಿವಾರ್ಯವಾಗಿ ಇವಳಿಗೂ ಮನಸ್ಸಿಲ್ಲ, ರಂಗಭಟ್ರು ಹೇಳಿದ ಹಾಗೆ ಅದು ಇವಳಿಗೆ ಮನಸ್ಸಿಲ್ಲ ಅನ್ನೋದು ಧ್ವನಿಸಬೇಕು. ದೇವರು ತೋರಿಸಿದ್ರಲ್ಲ ಒಂದು ದಾರಿ, ಇಲ್ಲಿ ಮಾರಾಟ ಮಾಡ್ತಾ ಉಂಟು ಕಾಣುತ್ತಾ ಉಂಟಲ್ಲ. ನಾನೊಂದು ಸಲಹೆ ಕೊಟ್ಟರೆ ತಪ್ಪು ತಿಳಿಯಬಾರದು, ಈಗ ಬೇರೆ ದಾರಿಯೇ ಇಲ್ಲಲ್ಲ ನಮಗೆ, ಹೇಗೆ ನನ್ನನ್ನು ಮಗನನ್ನು ಮಾರಬಹುದಲ್ಲ, ಹೀಗೆ ಅದಕ್ಕೆ ಹೆಚ್ಚು ದುಃಖ ಕಾಣಬೇಕು. ಹಾಗೆ ಮಾಡಿದರೆ ಹೆಚ್ಚು ಪರಿಣಾಮ ಆಗ್ತದೆ ಅಲ್ಲ. ಅದಷ್ಟು ಸುಲಭ ಅಲ್ಲ, ಈಗ ಹೇಳಲಿಕ್ಕೆ ನಮಗೆ ಇಲ್ಲಿ ಕುಳಿತುಕೊಂಡು ಸುಲಭ ಆಗ್ತದೆ, ನಮ್ಮಿಂದಲೂ ಆಗೋದಿಲ್ಲ ಅದು ಅಲ್ಲ, ಹೇಳಿದ್ದು ನಾವು ಹಾಗೆ ಅದರಲ್ಲಿ ಉಂಟು ಅಂತ. ಹರಿಶ್ಚಂದ್ರನ ಇದಕ್ಕಿಂತ ಗಾಂಭೀರ್ಯ ಎಲ್ಲ ಇತ್ತು, ಇದಕ್ಕಿಂತ ಸ್ವಲ್ಪ ಹೆಚ್ಚು ತೀವ್ರತೆ ಮಾಡಿದರೆ ಚಂದ್ರಮತಿಗೆ ಅನುಕೂಲ ಆಗ್ತದೆ. ಹೇಗೆ ಋಷಿಯ ಋಣದಿಂದ ಪರಿಹಾರವಾಗಲಿ ಅಂತ ಅವನ ಆ ತಳಮಳ ಇನ್ನೂ ಸ್ವಲ್ಪ ಡೀಪಾಗಿ ಬಂದರೆ, ಅಲ್ಲ ಪದ್ಯದಲ್ಲಿ ಹಾಗೆ ಅಲ್ಲ, ಅವರಿಗೆ ಹದ್ದ ಅವರು ಒಂದು ಹಂತದಲ್ಲಿ ಇದ್ರು, ಅಲ್ಲಿಗೆ ಬರ್ತಿದ್ರು ಬಹುಶಃ ಅಲ್ಲ ಅಲ್ವ. ನಾವು ಒಟ್ಟು ಹೇಳುವಾಗ ಈಗ ಹೇಳಿದ್ದಷ್ಟೇ, ಅದು ನಿಮ್ಮ ಕೊರತೆ ಅಂತಲ್ಲ, ಅಲ್ಲಿ ಹೆಚ್ಚು ಅದು ಡೀಪಾಗಿ ಬಂದರೆ ಅಯ್ಯೋ ಅವನಿಗೆ ಅಸಹಾಯಕತೆ. ಅಂದರೆ
ಎಷ್ಟು 46 ದಿವಸಗಳು ದಾರಿ ಶ್ರಮದಲ್ಲೇ ಹೋಯಿತು, ದಾರಿಯ ನಡೆದೇ ಹೋಯಿತು, ಮುಗಿದು ಹೋಯಿತು ಇದ್ದ ಅವಧಿಯಲ್ಲಿ. ಇನ್ನು 2 ದಿವಸದಲ್ಲಿ ದೊಡ್ಡ ಮೊತ್ತ ಸಂಪಾದನೆ ಆಗಬೇಕು. ಯಾರಲ್ಲಿ ಕೇಳೋದು? ಕಾಶಿಯಲ್ಲಿ ಗುರುತ ಇಲ್ಲ, ಕೇಳಿದರೆ ಸಾಲ ಕೊಡುವುದಿಲ್ಲ, ದುಡಿದು ಸಂಪಾದನೆ ಮಾಡಲಿಕ್ಕೆ ಸಮಯ ಇಲ್ಲ, ದಾನ ಬೇಡಲಿಕ್ಕೆ ಅರ್ಹತೆ ಇಲ್ಲ. ಇಂಥ ಅಸಹಾಯಕತೆಯಲ್ಲಿ ಕಾಶಿಯಲ್ಲಿ ಆದರೆ ನಾವು ಹೇಗೆ ಸಂಪಾದನೆ ಮಾಡಬೇಕು? ಅದು 2 ದಿವಸದಲ್ಲಿ ಆಗದೆ ಹೋದರೆ ಎಲ್ಲ ನಿರರ್ಥಕ ಆಗಿ ಹೋಯ್ತಲ್ಲ. ಅಷ್ಟರವರೆಗೆ ನಾವು ಪಟ್ಟ ಪರಿಶ್ರಮ ಎಲ್ಲ ಹೋಯ್ತಲ್ಲ ಈ 2 ದಿವಸದಲ್ಲಿ. ಅಂಥ ಒಂದು ಅಸಹಾಯಕತೆ ಇನ್ನೂ ಹೆಚ್ಚು ತೀವ್ರವಾಗಿ ಬರಬೇಕು. ಅಲ್ಲದು ಬಹುಶಃ ಬರ್ತಿತ್ತು, ಅದು ಅದಾಗೆ ಸ್ವಲ್ಪ ಎಲ್ಲ ಒಟ್ಟು ಇದರಲ್ಲಿ ಸ್ವಲ್ಪ ತೊಡಕಾದದ್ದು. ಅದು ಚಂದ ಆಗಿದೆ, ಚಂದ ಬಂದಿದೆ. ಈ ಪ್ರಯತ್ನ ಇರಲಿ. ಸಹಿಸಲಿಕ್ಕಾಗದಷ್ಟು ಚಡಪಡಿಕೆ ಅಸಹಾಯಕತೆ ಕಾಣಬೇಕು ಅಂತ ದೊಡ್ಡ ಕಲಾವಿದ ಹಿರಿಯರು ಕೋಳಿಯವರನ್ನು ಉಲ್ಲೇಖ ಮಾಡಿದ್ರಿಂದ ಹೇಳ್ತೇನೆ. ನೀವು ಗಮನಿಸಿ, ಆ ಕೆಲವು ಸೂಕ್ಷ್ಮಗಳು ನೀವು ಗಮನಿಸಿರ್ಬೋದು, ಸೂಕ್ಷ್ಮಜ್ಞಾನಾದವರು ಗಮನಿಸಿರ್ಬೋದು. ಆ ನಮ್ಮನ್ನು ಮಾರಿ ಅಂತ ಹೇಳುವುದು ಅವರು ನನಗೆ ಮನಸ್ಸಿಲ್ಲದೆ ಹೇಳಿದ್ದು ಎಂಬುದನ್ನು ಪ್ರಕಟಿಸುವ ಕ್ರಮ ಹೇಗೆ ಅಂದರೆ ಅದು ಮತ್ತೆ ಗೊತ್ತಾಗೋದು. ಮಾರಿ ಅಂತ ಹೇಳಿ ಆಯಿತು, ಅವರ ದುಃಖ ಆಯಿತು, ದುಃಖ ಎಲ್ಲ ಆದ ಮೇಲೆ ಬಲವಂತವಾಗಿ ತೃಣವ ಕಟ್ಟಿ ಹೋಗಿ ಬ್ರಾಹ್ಮಣನಿಗೆ ಹೆಂಡತಿಯನ್ನು ಮಾರಿ ಆಯಿತು. ಮಾರಿದ ಮೇಲೆ ಅನುಮತಿ ಪಡೆದು ಒಂದು ಮಾತಾಡಲಿಕ್ಕುಂಟು ಅಂತ ಬಂದು ಎಷ್ಟು ಆದವು, ಎಷ್ಟು ದುಃಖ ನಿರ್ಭರ ತೀವ್ರ ಇರ್ತದೆ ಅಂದರೆ ಮಾತಲ್ಲ ಅಲ್ಲಿ ಡಾಮಿನೇಟ್ ಮಾಡೋದು, ಮೌನ. ಬಂದು ಹತ್ತಿರ ಬಂದು ನಿಂತು ಮಾರಿಯೇ ಬಿಟ್ರಲ್ಲ ಸ್ವಾಮಿ ಅಂತ. ಮಾರಿ ಅಂತ ಹೇಳಿದ ಪಾತ್ರ ಮಾರಿಯೇ ಬಿಟ್ರಲ್ಲ ಅಂತ ಕೇಳಿದರೆ ಮಾರಿ ಆಗಿದೆ. ಹರಿಶ್ಚಂದ್ರ ಏನು ಮಾಡಬೇಕು? ಆ ಒಂದು ಮಾತು, ಒಂದು ಭಾವೋದ್ದೀಪನ ಮಾಡುವ ಸಾಮರ್ಥ್ಯ 100 ವಾಕ್ಯಕ್ಕಿಲ್ಲ. ರಸ ಪ್ರತಿಪಾದನೆ ಮಾಡುವಾಗ ಸಂಯಮ ತುಂಬ ಮುಖ್ಯ. ಎಲ್ಲಿ ಮಾತಾಡಬೇಕು ಅಂತಲೂ ಗೊತ್ತಿರಬೇಕು, ಎಲ್ಲಿ ಮಾತಾಡಬಾರದು, ಎಲ್ಲಿ ಮಿತಿ ಇರಬೇಕು. ಇದು ಇವತ್ತಿನ ಪ್ರಸ್ತುತಿಯನ್ನು ಧರಿಸಿ ಹೇಳಿದ್ದಲ್ಲ. ಆ ಕರುಣರಸ ಪ್ರತಿಪಾದನೆ ಮಾಡುವಾಗ ಹಿರಿಯರು ಹಾಕಿಕೊಟ್ಟ ಒಂದು ಮಾರ್ಗ ಪಂಕ್ತಿ ಅದು ಹೇಗುಂಟು ಅಂತ ತುಂಬ ಉದಾಹರಣೆ ಕೊಡ್ಬೋದು. ಈ ಸನ್ನಿವೇಶಕರು ಅದೊಂದು ನೆನಪಾಯಿತು ಹೇಳಿದ್ದಷ್ಟೆ. ಅದನ್ನೆಲ್ಲ ಈಗ ಅನುಕರಣೆ ಅನುಸರಣೆ ಅಂತ ನಾವು ತುಂಬ ವಾಗ್ವಾದಗಳುಂಟು. ಇದರಲ್ಲೆಲ್ಲ ಅನುಕರಣೆಯೇ ಮಾಡಿದರೂ ಯಾವ ತಪ್ಪೂ ಇಲ್ಲ. ಅದು ಟೆಕ್ಸ್ಟನ್ನು ಹೇಳಿದ ಹಾಗೆ ಅಂಥದ್ದಲ್ಲ. ಈಗ ಪದ್ಯದ ಅರ್ಥವನ್ನೇ ಹೇಳಿದರೆ ಅದನ್ನು ಯಾರು ಅನುಕರಣೆ ಅಂತ ಹೇಳುವುದಿಲ್ಲ ಅಂತ ನನ್ನ ಅಭಿಮತ. ಯಾಕೆಂದರೆ ಆ ಪ್ರಸಂಗಕ್ಕೆ, ಆ ಸನ್ನಿವೇಶಕ್ಕೆ ಅದು ಕೊಡುವ ಪುಷ್ಟಿ, ಆ ಭಾವಕ್ಕೆ ಕೊಡುವಂಥ ಉತ್ತೇಜನ, ಅದನ್ನು ಗಮನಿಸಿದರೆ ಅದನ್ನು ನಾವು ಆ ಸೂಕ್ಷ್ಮಗಳನ್ನು ಗಮನಿಸಬೇಕು, ಗಮನಿಸಿ ಪ್ರಸ್ತುತಿಯಲ್ಲಿ ಅಳವಡಿಸಬೇಕು. ಚೆನ್ನಾಗಾಗಿದೆ, ಹೀಗೂ ಚೆನ್ನಾಗಿ ಮಾಡಬಹುದು ಅಂತ ಹೇಳಿದ್ದಷ್ಟೆ. ಶೃಂಗಾರ ಸಂಬಂಧಿಯಾದ ಒಂದು ಸಂವಾದ. ಈಗಾಗಲೇ ಒಂದು ಸಮಾಧಾನ ಏನು ಅಂದರೆ, ನಾವು ಏನೆಲ್ಲ ಅಂಶಗಳನ್ನು ಅಳವಡಿಸಿಕೊಳ್ಳಬಹುದು ಅಂತ ಆಡಿದ್ದೇವೋ ಅದನ್ನು ಅಳವಡಿಸಿಕೊಂಡು ಮರುಪ್ರಸ್ತುತಿಯನ್ನು ಮಾಡುವವರು ಇದ್ದರೆ ಹೇಳಿ ಅಂತ ಹೇಳಿದ್ದಕ್ಕೆ ಒಬ್ಬರು ಉತ್ಸಾಹಿಗಳು ಸೂಚಿಸಿದ್ದಾರೆ. ಈಗ ಕೌರವನ ಪೀಠಿಕೆ ಒಂದುಂಟು, ತಾನು ನೋಡುವ ಪ್ರಯತ್ನಿಸ್ತೇನೆ ಅಂತ ಹೇಳಿದ್ದಾರೆ. ಆಗಲಿ, ಹಾಗೆ ಯಾರಾದರೂ ಉತ್ಸಾಹದವರಿದ್ದರೆ ದಯವಿಟ್ಟು ಆಯೋಜಕರಿಗೆ ಒಂದು ತಿಳಿಸಬೇಕು. ಕ್ಲುಪ್ತವಾಗಿ ಕ್ಷಿಪ್ರವಾಗಿ ಆದಷ್ಟು ಅದನ್ನು ಪ್ರಸ್ತುತಪಡಿಸಿ ನೋಡುವ. ಮುಂದಿನ ಶೃಂಗಾರ ಸಂವಾದ ಪಂಚವಟಿ ಪ್ರಸಂಗದಿಂದ ಪಾರ್ಥಸುಬ್ಬನ ಸಾಯಿಸುಮ್ಮನಾವಡವರು, ಶ್ರೀಮತಿ ಸಾಯಿಸುಮ್ಮನಾವಡವರು, ಹೌದು. ಹಾಗೆ ಶ್ರೀ ರವಿ ಮುಂಡಾಜಿಯವರು ಶೂರ್ಪನಕ್ಕೆ ಹಾಗೂ ರಾಮನಾಗಿ 2 ಪದ್ಯ. ಎಲ್ಲಿ ನೋಡಿದರೆ ನನಗೆಲ್ಲ ಒಪ್ಪುವ ಜನ ಒಂದು ಪದ್ಯ ಶೂರ್ಪನಕ್ಕಿಯದ್ದು, ಮದನನ ಪಟ್ಟದ ರಾಣಿ ರಾಮನ ಪದ್ಯ. ಇದನ್ನು ಅವರಿಬ್ಬರು ಪ್ರಸ್ತುತಪಡಿಸ್ತಾರೆ. ಎನಗಿಲ್ಲ ಒಪ್ಪುವ ಜನ ಇಲ್ಲ, ಒಪ್ಪುವ ಜನ ಎನಗೊಪ್ಪುವ ಜನ ಆ ಆ
ಎಲ್ಲಿ ನೋಡಿದರೆ ಎನಗಿಲ್ಲ ಒಪ್ಪುವ ಜನ, ಎನಗಿಲ್ಲ ಒಪ್ಪುವ ಜನ. ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ, ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ, ನೆರೆಯೋ ಕರೆಯೋ. ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪುವ ಜನ, ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ, ಬಲ್ಲತನದಿ ನೆರೆಯೋ ಬಲು ಬೇಗ ಕರೆಯೋ. ರಾಘವ ರಾಘವ ನರಪತಿ ಶೃಣು ಮಮ ವಚನಂ, ನೀ ಗುಣ ನಿಧಿ ಎಂದು ನಿನ್ನ ಸೇರಿ ಬಂದು ಆ ಆ ರಾಘವ ರಾಘವ ಹಾ, ನರಪತೆ ಶೃಣು ಮಮ ವಚನಂ. ಕಿಂತವ ವಚನಂ. ಇದರಿಂದ ಹೆಚ್ಚು ಮಾತಾಡಿದ್ರೆ ನನಗರ್ಥ ಆಗುವುದಿಲ್ಲ. ನಿನ್ನಂಥವನಲ್ಲಿ ಮಾತಾಡಬೇಕು ಅಂತಲೇ ಒಂದಿಷ್ಟನ್ನು ಕಲಿತುಕೊಂಡು ಬಂದಿದ್ದೇನೆ. ಅದು ಬಿಟ್ಟರೆ ಈ ಭಾಷೆಯ ಹೆಚ್ಚಿನ ವಿಚಾರಗಳು ಅದರ ಬಗ್ಗೆ ನನಗೆ ಅರಿವಿಲ್ಲ. ಹಾಗಾದ್ರೆ ಪೂರ್ತಿ ಭಾಷೆ ಇಲ್ಲ ಅಂತ ಆಯ್ತು. ಭಾಷೆ ಇಲ್ಲ ಅಂತ ಆಡಬಾರದು, ಭಾಷೆ ಉಂಟು. ನೀವಾಡುವಂತಹ ಭಾಷೆಯ ಬಗ್ಗೆ ಸಂಪೂರ್ಣ ಜ್ಞಾನ ನನಗಿಲ್ಲ ಅಂತ. ಆಗಲಿ, ನಮ್ಮಲ್ಲಿ ಎಷ್ಟು ಮಾತಾಡಬೇಕೋ ಅಷ್ಟೇ ಒಂದು ನಿರ್ಣಯ ಮಾಡಿಕೊಂಡು ಬಂದಿದ್ದು. ಹೌದು, ಕೆಲವೊಮ್ಮೆ ತಿಳಿದವರಲ್ಲಿ ಮಾತಾಡಬೇಕಾದ್ರೆ ನಮಗೂ ಅದರ ಬಗ್ಗೆ ಒಂದಿಷ್ಟು ಜ್ಞಾನ ಉಂಟು ಅಂತ ಅವರಿಗೆ ತೋರಿಸಿಕೊಳ್ಳುವುದಕ್ಕಾದ್ರೂ ಒಂದಿಷ್ಟು ಕಲಿತುಕೊಂಡು ಬರಬೇಕಾಗುತ್ತದೆ. ಹೌದೌದು. ಹಾಗಾಗಿ ಅಷ್ಟನ್ನು ಕಲಿತಿದ್ದೇನಷ್ಟೇ. ನನ್ನ ಮಾತುಗಳನ್ನು ಕೇಳಬೇಕು. ರಾಘವ ಅಂತ ನಿನ್ನ ಬಗ್ಗೆ ಕೇಳಿ ತಿಳಿದವಳು ಬಿಟ್ರೆ ಕಣ್ಣಾರೆ ಕಂಡು ಅರಿದವಳಲ್ಲ. ರಾಘವ ಅಂತ ಒಬ್ಬನಿದ್ದಾನಂತೆ, ಅವ ನೋಡುವುದಕ್ಕೆ ಹೀಗಿದ್ದಾನಂತೆ ಅಂತ. ಆದರೆ ಕಣ್ಣಾರೆ ಕಂಡಾವಾಗ ಸೌಂದರ್ಯಕ್ಕೊಂದು ಅರ್ಥ ಅಂತ ಇದ್ರೆ ಅದು ನೀನೇ ಅಂತ ನನಗೆ ಅರಿವಾಗುತ್ತಾ ಉಂಟು. ಹೌದಾ? ಅಯ್ಯ, ಇದು ನಿನ್ನನ್ನು ಕಂಡಾವಾಗ ಹೇಗೆ ಮಾತಾಡಬೇಕು ಅಂತಲೇ ನನಗೆ ಅರಿವಾಗುವುದಿಲ್ಲ. ಅದು ಯಾಕೆ? ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ಒಳ್ಳೆಯದು. ನನ್ನನ್ನು ಕಂಡು ಅನೇಕರು ನಾನು ಬೇಕು ಅಂತ ಬಯಸಿರಬಹುದು, ಆದರೆ ನಾನು ಬಯಸಿದವರೆಲ್ಲರ ಬಳಿಗೆ ಹೋಗಬೇಕು ಅಂತಿಲ್ಲವಲ್ಲ. ನನಗವರು, ನನ್ನ ಮನಸ್ಸಿಗವರು ಇಚ್ಛಿತರು, ನನಗೆ ಬೇಕಾದವರು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನನಗೊಪ್ಪುವಂತಹ ಜನ ಇಷ್ಟರವರೆಗೆ ಸಿಗಲಿಲ್ಲ. ಸಿಗುವಲ್ಲಿ ನೀನು ಹೋಗಲಿಲ್ಲ ಅಂತ ಕಾಣ್ತದೆ. ನಾನಾಗಿ ಹೋಗಲಿಲ್ಲ, ಸಿಗುತ್ತಾರೆ ಅಂತ ಭಾವಿಸಿಕೊಂಡು ನಿನ್ನವರೆಗೆ ಹುಡುಕಿಕೊಂಡು ಬಂದದ್ದು. ಕೆಲವೊಮ್ಮೆ ಹಾಗಾಗುತ್ತದೆ. ನಮಗೆ ಬೇಕು ಬೇಕು ಅಂತ ಅನ್ನಿಸುತ್ತದೆ, ಬೇಕಾದನ್ನು ಬೇಕಾದಲ್ಲಿ ಅರಸಬೇಕು ಬಿಟ್ರೆ ಹೌದು, ಸಿಗದೇ ಇರುವ ಕ್ಷೇತ್ರದಲ್ಲಿ ನಾವದನ್ನು ಅರಸುವುದಕ್ಕೆ ಹೋದ್ರೆ ಮತ್ತೆ ಹಾಗೆ ಆಗುವುದು. ಅದೇ ನಿನ್ನ ಬಗ್ಗೆ ನನಗೆ ಇಷ್ಟರವರೆಗೆ ಗೊತ್ತಾಗಲೇ ಇಲ್ಲ ಅಂತ. ಗೊತ್ತಾದ ಕಾರಣ ಈಗ ಓಡೋಡಿ ನಿನ್ನ ಬಳಿಗೆ ಬಂದವಳಿದ್ದೇನೆ. ನಾನು ಯಾರೋ ಅಂತ ಭಾವಿಸಬೇಡ, ನಾನು ಅತಿ ಕುಲವತಿ. ಅಂದ್ರೆ ಯಾವುದಕ್ಕೂ ಬೇಡದೇ ಇದ್ದವಳ? ಅತಿ ಅಂದ್ರೆ ಹೆಚ್ಚಿನದ್ದು ಅಂತಲ್ಲ, ಶ್ರೇಷ್ಠವಾದ ಕುಲದಲ್ಲಿ ಜನಿಸಿದವಳು ಅಂತ ಅರ್ಥ. ಉನ್ನತವಾದ ಕುಲ. ಹೌದು. ಪೃಥ್ವಿ ಪಾಲಕನಲ್ಲವೇ ನೀನು? ನಿನಗೆ ನಾನು ಸರಿ ಹೊಂದಿಯೇನು ಅಂತ ಭಾವಿಸಿಕೊಂಡು ಬಂದೆ. ಹೌದಾ? ನಿನ್ನಲ್ಲಿ ನನ್ನ ಭಿನ್ನಹವಿಷ್ಟೇ. ಏನು? ವರಬಿಂಬಾಧರೆಯಾದಂತಹ ನನ್ನನ್ನು ನೀನು ಗಿಣಿಯ ಹಾಗೆ ಬಂದು ನಾನು ಬಯಸಿದಾಗ ಸಿಗುವ ಹಾಗಾಗಬೇಕು. ಗಿಣಿ ಹೇಗೆ ಬಯಸುತ್ತದೋ
ತೊಂಡೆಯ ಹಣ್ಣಿನ ರುಚಿಯನ್ನು. ಹಾಗೆ ನೀನು ನನ್ನ ಬಳಿಗೆ ಬರಬೇಕು. ನನ್ನಲ್ಲಿ ನಿನಗೆ ಏನು ಕಡಿಮೆ ಕಾಣುತ್ತದೆ ಹೇಳು? ಹೆಚ್ಚೆ ಉಂಟು ಅಲ್ವೋ? ಹೆಚ್ಚು ಸ್ವಲ್ಪ ನಿನಗೆ ಕಾಣುವುದಕ್ಕಿರಲಿ ಅಂತ ಹೀಗೆ ನಾನು ಬೆಳೆದದ್ದು. ಅಲ್ಲ, ಕಡಿಮೆ ಇಲ್ಲ ಅಂತಂದ್ರೆ ಹಾಗೆ ಅಲ್ವ? ಅಲ್ಲ, ಹಾಗಲ್ಲ, ಮಾತಿಗಾಡಿದ್ದು. ನೀನು ಹೇಗೆ ಅದನ್ನು ಗ್ರಹಿಸಿಕೊಳ್ಳುತ್ತೀಯೋ ನಿನಗೆ ಬಿಟ್ಟದ್ದು. ಸರಿ, ಹೆಚ್ಚೇನಿಲ್ಲ. ನೀನು ಏನು ಮಾಡುವುದು, ಇವಳನ್ನು ಮಾತಾಡಿಸುವುದು, ಬಿಡುವುದು, ಅವಳ ಜೊತೆಗೆ ಸೇರುವುದು ಅಂತ ದ್ವಂದ್ವಕ್ಕೆ ಇಳಿಯಬೇಡ. ಕಬಲು ಮನವ ಬಿಡು. ಬಿಟ್ಟು ಮಾತುಗಳೆನ್ನುವಂತಹ ಸವಿ ತಾಂಬೂಲವ ನನಗೆ ನೀಡು. ನೀಡಿ ಬೇರೆ ಯಾರನ್ನು ಒಪ್ಪದಂತಹ ನನ್ನನ್ನು ನಿನ್ನವಳು ಅಂತ ಮಾಡಿಕೊಳ್ಳಬೇಕು ನೀನು ಅಂತ ಭಿನ್ನವಿಸುತ್ತೇನೆ. ನೀನು ಬಲ್ಲಿದನಾದ್ದರಿಂದ ಬಲ್ಲತನವನ್ನು ಅರಿತುಕೊಂಡು ನನ್ನೊಂದಿಗೆ ಸೇರುವಂತಹ ಮನಸ್ಸನ್ನು ನೀನು ಮಾಡಬೇಕು. ಹೆಚ್ಚೇನು ಕೇಳುವುದಿಲ್ಲ. ಪ್ರೀತಿಯ ಮಳೆಗರಿಯಬೇಕು ಅಂತ ನನ್ನ ಭಿನ್ನಹ. ಬರುತ್ತೆಯ ನನ್ನ ಬಳಿಗೆ? ಅಂತೂ ಮನದ ವಾಂಛಿತವನ್ನು ಎನ್ನ ಮುಂಭಾಗದಲ್ಲಿ ಇರಿಸಿದವಳು ನೀನು. ಹೌದು. ಹೊಂದಬೇಕು ಅಂತ ನಾನಾ ಕಡೆಯಲ್ಲಿ ತಿರುಗಾಟವನ್ನು ಮಾಡಿಯೂ ಹೊಂದಿಸಿಕೊಳ್ಳುವುದಕ್ಕೆ ಅಸಾಧ್ಯಳಾಗಿ ನಿನ್ನೊಂದಿಗೆ ನೆರೆಯುವುದಕ್ಕೆ ಬಂದಿದ್ದೇನೆ. ತೊಡಗಿದ್ದು ಸರಿ ಉಂಟು, ಆದ್ರೆ ಇದು ತಡ ಆಗಲಿಲ್ವಾ? ತಡಾಯಿತು ಅಂತ ಆಡುವುದು ಮತ್ತಿನ್ನೇನು? ಮೊದಲೇ ಬಂದಿಲ್ಲ ಮದನನ ಬಣ್ಣದ ರಾಣಿ ಮೊದಲೇ ಬಂದೋದಿಲ್ಲ ಚದುರಿ ಸಣ್ಣ ಬಳುಪ್ಪಳ ಅದು ಬಿಡದಿನ ಒಂದು ದೂರಿ ಎರಡು ಮೊದೆಯು ಹೊಂದುವುದೇ ಬೀಳು ಹೊಂದುವುದೇ ಬೀಳು ಬಂದ ಗಮನೆ ಬೀಳ್ವೆ ನಿನಗೊಂದು ಯತನ ಕೇಳು ಮದನನ ಪಟ್ಟದ ರಾಣಿ ಒಂದು ಕಲ್ಯಾಣದ ಶುಭ ಪ್ರತೀಕ್ಷೆಯಲ್ಲಿ ನೀನಿದ್ದಿ. ಬೇಗ ಆಗಬೇಕು ಅಂತ ನನ್ನ ನಿರೀಕ್ಷೆ. ಒಳಿತು, ನಾವು ಆ ನಿರೀಕ್ಷೆ ಪ್ರತೀಕ್ಷೆಯಲ್ಲಿಯೇ ಇದ್ದೇವೆ. ಹಾಗಾದ್ರೆ ನಿನಗೆ ಒಪ್ಪಿಗೆ ಅಂತ ಆಯ್ತಲ್ಲ? ಲೋಕಕ್ಕೊಂದು ಕಲ್ಯಾಣ ಆಗಲೇಬೇಕು. ನನಗೂ ಒಂದು ಆಗಬೇಕು ಆದಷ್ಟು ಬೇಗ. ನೀನು ಲೋಕದ ಒಳಗೆ ಇದ್ದಿ ಅಂತಾದ್ರೆ ನಿನಗೂ ಆಗುತ್ತದೆ. ನೀನು ಒಪ್ಪಿದ್ರೆ ಆಯಿತು. ಒಪ್ಪಿಸುವುದಕ್ಕಾಗಿ ನಾನಾ ಉದಾಹರಣೆಗಳನ್ನು ಕೊಡುತ್ತಾ ಹೋದೆ ನೀನು. ಹೌದು. ಮದನನಿಗೆ ಹೋಲಿಸಿ ನಿನ್ನನ್ನು ರತಿಗೆ ಎಣೆಯನ್ನಾಗಿಸಿಕೊಂಡೆ. ಹೋಲಿಸುವಾಗ ನಿನ್ನನ್ನು ರತಿಗೆಣೆ ಅಂತ ಹೇಳಿದೆ. ಅಲ್ಲ, ನೋಡಿದವರೆಲ್ಲ ಹಾಗೆ ಹೇಳುತ್ತಾರೆ. ರತಿ ಅಂತ ಹೇಳಿದ್ರೆ ನಿನ್ನನ್ನು ನೋಡಿಯೇ ಹೇಳಿರಬೇಕು, ನೇರವಾಗಿ ಅವಳನ್ನು ಕಂಡವರಿಲ್ಲವಲ್ಲ. ಹಾಗಾಗಿ ನಾನು ರತಿಯ ಹಾಗೆ ಇದ್ದೇನೆ ಅಂತ ನೋಡಿದವರ ಕಲ್ಪನೆ. ಹೌದು, ಅಷ್ಟು ಚಂದ ಅಂತೆ ನಾನು. ಹಾಗಾದ್ರೆ ನನಗೂ ನಿನಗೂ ಹೋಲಿಕೆ ಹೇಗಾಗುತ್ತದೆ ಆಲೋಚಿಸು. ಅಲ್ಲ, ನೀನು ಮನುಮಥ ಅಂತಾದ್ರೆ? ಹೌದು, ರತಿದೇವಿಗೆ ಎಣೆ ಹೌದು ಅಂತಾದ್ರೆ ಮನುಮತರಿಗೆ ಎಣೆ ಆದವನೇ ಆಗಬೇಕಲ್ವಾ? ಅಲ್ಲ, ನಿನ್ನನ್ನು ನಾನು ಮನುಮಥನನ್ನು ನೇರವಾಗಿ ನೋಡದ ಕಾರಣ ನೀನೇ ಮನುಮಥ ಅಂತ ಭಾವಿಸಿಕೊಂಡವಳು. ಹಾಗಾಗಿ ನೋಡು, ನಾನೇ ಮನ್ಮಥ ಅಂತ ತಿಳಿದ್ರೆ ರತಿದೇವಿಗೆ ಎಣೆ ಆದಂತ ನಿನಗೂ ನನಗೂ ಹೋಲಿಕೆ ಆಗುವುದಿಲ್ಲ. ಬಿಡು. ಸರಸಿ ಜಾಂಬಕಿ ವರಬಿಂಬಾದರೆ ನಾನು ಅರಗಿನಿ, ನನ್ನನ್ನು ಹೋಲಿಸಿದ್ದೀನಿ. ನೀನು ನನ್ನನ್ನು ಬಯಸಿ ಬಂದವಳು ಹೌದು ಅಂತಾದ್ರು ಯಾವ ಗಿಳಿಯು ತೊಂಡೆ ಹಣ್ಣನ್ನು ಬಯಸಿ ಹೋಗುತ್ತದೆ ಬಿಟ್ರೆ ತೊಂಡೆ ಹಣ್ಣು ಗಿಳಿಯ ಬಳಿಗೆ ಹೋಗುವುದಿಲ್ಲ. ಅದು ನಿಜ. ಆದರೆ ನನಗೆ ಬೇಕಾಗಿ ನಾನೇ ಬಯಸಿ ಬಂದು ನಿನಗೊಂದು ಉದಾಹರಣೆಯನ್ನು ಕೊಟ್ಟದ್ದು. ಮನಸ್ಸನ್ನು ಸಂತೋಷ ಪಡಿಸಬೇಕಲ್ಲ. ಅದೇ ನೀನು ಬಂದದ್ದು ತಡ ಆಯಿತು ಅಂತ ಆಡಿದ್ದೆ, ಅದಕ್ಕೆ ನಾನು ಬಂದದ್ದು ತಡ ಆಯಿತು. ಹೌದು, ಈ ಮೊದಲೇ ಬರುತ್ತಿದ್ರೆ ಇದಕ್ಕೊಂದು ವ್ಯವಸ್ಥೆ ಆಗುತ್ತಿತ್ತೋ ಏನು? ಇನ್ನು ತಡ ಮಾಡುವುದು ಬೇಡ. ಹಾಗಾದ್ರೆ ಈ ಹಿಂದೆಯೂ ನಾವಿಲ್ಲಿಗೆ ಬಂದಿದ್ದೇವೆ ಒಮ್ಮೆ. ಹೌದೇ? ಹೌದೌದು. ವಿಶ್ವಾಮಿತ್ರರು ಕೈಗೊಂಡಂತ ಯಜ್ಞದ ಸಂರಕ್ಷಣೆಗಾಗಿ
ಈ ವನಕ್ಕಾಗಿ ಬಂದ ಕಾಲ ಅದು. ಹಾ ಆವಾಗ ಎಲ್ಲಿಯಾದ್ರೂ ನೀನು ಬರುತ್ತಿದ್ರೆ ಬಹುಶಃ ನಿನಗೆ ಆಗಬೇಕಾದಿತ್ತು ಆಗುತ್ತಿತ್ತೋ ಏನು. ಆಗ ನೀನು ಬಂದದ್ರ ಬಗ್ಗೆ ನನಗೆ ಗೊತ್ತಾಗಲಿಲ್ಲ. ಅದೇ ನೀನು ಬೇರೆ ಎಲ್ಲಿಗೆ ಹೋಗಿದ್ದಿ? ನೀನು ನೀನು ತಿರುಗಾಟ ಬರುತ್ತೆಯಿಂದ ಗೊತ್ತಿದ್ರೆ ಬರುತ್ತಿದ್ದನೇನು ನಾನು. ಈಗ ಸಮಸ್ಯೆ ಆದದ್ದೇನು ಗೊತ್ತು ನಿನಗೆ? ಕಾಣುತ್ತದ ಹತ್ತಿರದಲ್ಲಿ ಒಬ್ಬಳು? ಅಲ್ಲ, ಕಾಣುತ್ತದೆ, ಹ್ಮ್, ಆದರೆ ನಾನು ಹೆಚ್ಚಾಗ್ಲಿಕ್ಕಿಲ್ಲ ಅಂತ. ಏನು ಹೆಚ್ಚಾಗ್ಲಿಕ್ಕಿಲ್ಲ? ಅಲ್ಲ, ಅದಿರಲಿ, ಹತ್ತಿರದಲ್ಲಿ ಇರುತ್ತದೆ ಅಂತ. ಚದುರೆ ಸಣ್ಣವಳೊಬ್ಬಳು, ಸ್ವಲ್ಪ ಹೆಚ್ಚೇ ಉಂಟು ಅಂತ ನೀನು ಆಡಿದ್ದಲ್ಲು, ಹಾಗಾಗಿ ಹೆಚ್ಚಿರುವಂತಹ ನಾನು ಬಂದರೆ ಅದು ಹೆಚ್ಚಾದೀತು. ಆಗಲಿಕ್ಕೆ ಏನಿಲ್ಲ. ನಾ ಮೊದಲೇ ಒಂದು ನಿರ್ಣಯ ಮಾಡಿದ್ದೇನೆ ನಾನು. ಏನು ಅಂತ? ಒಂದೇ ಮದುವೆ ಆಗುವುದು ಅಂತ. ಈಗ ಮದುವೆ ಆಗಿದೆ ಹಾಗಾದ್ರೆ. ಹೌದು, ನಿನಗೆ ಒರೆಸಿದ ಹಾಗೆ ಕಾಣುತ್ತದಲ್ವ ಅವಳು? ಅಲ್ಲ, ನನ್ನನ್ನು ಕಂಡವಾಗ ನಿನಗೆ ಇನ್ನೊಂದು ಆಗುವ ಅಂತ ಎಲ್ಲಿಯಾದ್ರೂ ಮನಸ್ಸು ಬದಲಾದರೆ ಅಂತ. ನನಗೆ ಆಗುವುದಿಲ್ಲ ಅಲ್ಲ. ಆಗುವುದಿಲ್ಲ. ಏಕಪತ್ನಿ ವ್ರತಸ್ಥನ. ಇದು ಕಷ್ಟ ಆಯಿತು ನನಗೆ. ಅಲ್ಲ, ಪ್ರಯತ್ನ ಪಡುವುದಕ್ಕೆ ತಪ್ಪೇನುಂಟು ಅಂತ ಮತ್ತೆ ಮತ್ತೆ ಒತ್ತಾಯಿಸುವುದಷ್ಟೇ. ಅಲ್ಲ, ಆಗಬಾರ್ದು ಅಂತ ಏನಿಲ್ಲ. ನನ್ನ ತಂದೆಯೇ ಆಗಿದ್ದಾರೆ, ಆಗಲೇಬೇಕು ಅಂತ ಯಾವ ನಿರ್ಣಯವೂ ಇಲ್ಲ. ನಾನು ಕೈಗೊಂಡಂತ ನಿರ್ಣಯ ಒಂದು ಮದುವೆ. ಹಾಗಾಗಿ ಮದನನ ಪಟ್ಟದ ರಾಣಿ ನೀನು ಹೌದು, ನಿನಗೆ ಆಗಬೇಕಾದದ್ದು ಆಗಲೇಬೇಕು. ಆದ್ರೆ ಇದಕ್ಕೊಂದು ಒಂದು ಯತ್ನ ಉಂಟು. ನಾನು ಯತ್ನಿಸಬೇಕು, ಪ್ರಯತ್ನಿಸಬೇಕು. ಯಾವ ರೀತಿಯಲ್ಲಿ ಅಂತ ಗೊತ್ತಾಗಲಿಲ್ಲ. ನನ್ನನ್ನು ಕಂಡಾಗಲೇ ನೀನು ವರ್ಣಿಸಿದ್ದು ಅತಿ ಚೆಲುವ ನೀನು ಅಂತ. ಹೌದು. ನನಗಿಂತಲೂ ಚೆಲುವನೊಬ್ಬನಿದ್ರೆ? ಅಲ್ಲ, ನಿನಗಿಂತ ಚೆಲ್ಲುವರು ಯಾರಾದ್ರೂ ಇರುವುದಕ್ಕೆ ಸಾಧ್ಯ ಉಂಟು ಅಂತ ನಿನ್ನನ್ನು ಕಂಡಾವಾಗ ನನಗೆ ಅಚ್ಚರಿ ಮೂಡಿತು ಒಂದು ಕ್ಷಣದಲ್ಲಿ. ಇದ್ದಾರೆ. ಹೌದೇ? ಸ್ವಲ್ಪ ಆ ಕಡೆ ನೋಡಂತೆ. ಆಹಾ, ಒಂದು ಎಲೆ ಮನೆ ಕಾಣುತ್ತದ? ಹೌದು. ನನ್ನ ತಮ್ಮ ಇದ್ದಾನೆ, ನಿನ್ನಿಂದ ಚೆಲುವ, ಎನಗಿಂತಲೂ 100 ಮಡಿ ಚೆಲುವ. ಹಾಗಾದ್ರೆ ಒಮ್ಮೆ ನೋಡ್ತೇನೆ ನಾನು. ಹೌದು, ಅಲ್ಲಿಗೆ ಹೋಗಿ ನೀನು ಪ್ರಯತ್ನಿಸಿದೆ ಅಂತಾದ್ರೆ ಆಗಬೇಕಾದದ್ದು ಅತಿ ಶೀಘ್ರವಾಗಿ ಆಗುತ್ತದೆ. ಅಲ್ಲ, ನಾನು ಹೋಗಿ ಹೇಳಿದ ಕೂಡಲೇ ಆತ ಒಪ್ಪಿಕೊಂಡಾನು ನನ್ನನ್ನು? ಒಪ್ಪಿಕೊಂಡ, ಆದ್ರೆ ವಂಚನೆ ಮಾಡಬಾರದು. ಅಲ್ಲ, ನಾನು ನೇರವಾಗಿ ಹೋಗಿ ಹೀಗೀಗೆ ನನ್ನ ಮನದ ಭಾವನೆ ಉಂಟು ಅಂತ ವ್ಯಕ್ತಪಡಿಸಿದ್ರೆ, ಅಥವಾ ನೀನು ಹೇಳಿದೆ ಅಂತ ಹೇಳಬೇಕು? ಹೇಗೆ? ನಿನ್ನ ಮನದ ವಾಂಛೆ ಏನುಂಟು ಅದನ್ನು ಅವನ ಮುಂಭಾಗದಲ್ಲಿ ನೀನು ವ್ಯಕ್ತಪಡಿಸಿದೆ ಅಂತ ಆದ್ರೆ ನಿನಗೇನು ಇಷ್ಟರವರೆಗೆ ಆಗ್ಲಿಲ್ವ ಅದು ಆಗಿಯೇ ಆಗುತ್ತದೆ. ಈ ಶುಭ ಪ್ರತೀಕ್ಷೆಯಲ್ಲಿ ನಾನಿದ್ದೇನೆ. ನಿನಗೆ ಶೀಘ್ರಾತಿ ಶೀಘ್ರವಾಗಿ ಸದ್ಗತಿ ಪ್ರಾಪ್ತವಾಗಲಿ. ಒಳ್ಳೆಯ ದಾರಿ ತೋರಿಸುತ್ತೇನೆ ಅಂತ ಆಡು. ಹೌದು, ಸದ್ಗತಿ ಅಂತ ಬೇಡ, ಶಬ್ದಕ್ಕೆ ಅರ್ಥ ಬೇರೆ ಆಗುತ್ತದೆ, ಅಷ್ಟು ಗೊತ್ತುಂಟು ನನಗೆ. ಒಳ್ಳೆಯ ಗತಿ ನಿನಗೆ ಪ್ರಾಪ್ತಿಸಲಿ, ಲೋಕಕ್ಕೆ ಕಲ್ಯಾಣವಾಗಲಿ. ಶೂರ್ಪನಖಿಯ ಶೃಂಗಾರ ಅಲ್ವ, ಸ್ವಲ್ಪ ಹೆಚ್ಚು ಮಾತಾಡುವುದು, ತೊಂದರೆ ಇಲ್ಲ. ಪದ್ಯ ತೊಡಕದೆ ಅದೇ ಅರ್ಥ ಆಯಿತು. ಪದ್ಯವನ್ನೆಲ್ಲ ಕವರ್ ಮಾಡಿಕೊಂಡು ಹೇಳಿದ್ದೀರಿ. ಅದು ಇನ್ನೂ ಸ್ವಲ್ಪ ಹಗುರ ಆಗಬಹುದು, ತೊಂದರೆ ಇಲ್ಲ. ಯಾಕಂದರೆ ಶೂರ್ಪನಖಿ ಆದ ಕಾರಣ. ಈಗ ಅರ್ಜುನ ಮತ್ತು ಊರ್ವಶಿ ಮಾತಾಡುವುದಕ್ಕಿಂತಲೂ ಸ್ವಲ್ಪ ಕೆಳಗಿಳಿದು ಶೂರ್ಪನಖಿ ಮಾತಾಡಬಹುದು, ತೊಂದರೆ ಇಲ್ಲ. ಸ್ತ್ರೀ ಪಾತ್ರಗಳಲ್ಲಿ ಆದರೂ ಕೂಡ ಬೇಕಾದಷ್ಟು ಭೇದ ಉಂಟಲ್ಲ. ರುಕ್ಮಾಂಗನಲ್ಲಿ ಮೋಹಿನಿ ಮಾತನಾಡೋದು, ರಾಮನಲ್ಲಿ ಶೂರ್ಪನಖಿ ಮಾತಾಡೋದು. ಮತ್ತು ಇನ್ನೂ ಸ್ವಲ್ಪ ನಾನು ಅವರಿಗಾಗ ಹೇಳಿದ ಹಾಗೆ ನಿಮ್ಮ ಅರ್ಥದಲ್ಲಿ ಸ್ವಲ್ಪ ಪುರುಷ ಪಾತ್ರದ ಶೈಲಿ ಖಂಡಿತ. ಸ್ವಲ್ಪ ಸೇಲೆ, ರಾಮನ ಮುಂದೆ ಕರವ ಮುಗಿದಳು ಕಂಡು ರಘುಪತಿ 16 ವತ್ಸರದ ಹೆಣ್ಣಾಗಿ. ನೀವು ನಿಮ್ಮ ಹತ್ರ ಈಗ ಹೇಳಿದ್ದಲ್ಲ ಬಂದ ಮೇಲೆ, ತೊಂದರೆ ಇಲ್ಲ, ಅಚ್ಚುಕಟ್ಟಾಯಿತು. ಅದೇ ಶೂರ್ಪಣಕ್ಕೆ ಇನ್ನು ಸ್ವಲ್ಪ ಲಾಲಿತ್ಯ ಹೆಚ್ಚು ಬೇಕು. ವಯ್ಯಾರ ಮತ್ತೊಂದು ಸ್ವಲ್ಪ ರಾಗ ಎಳೆದು ಮಾತನಾಡಿದ ಹಾಗೆ ಮತ್ತೊಂದು, ಮತ್ತೆ ಅದು ಪ್ರಶ್ನೋತ್ತರವಾಗಿ ಅಲ್ಲೇ ಬರಬೇಕು ಸಂಭಾಷಣೆ. ಯಾವುದು ಬಿಂಬಾದರೆ ಸರಸಿ ಜಾಂಬಕಿ, ಅಲ್ಲಿ ಪ್ರಶ್ನೋತ್ತರ ಆಗಿ ಸಂಭಾಷಣೆ ಬರಬೇಕು. ಅದು ಅಲ್ಲೆಲ್ಲ ಹೇಳಿ ಈ ಪದ್ಯ ತೆಕ್ಕೊಂಡ ಮೇಲೆ ಅದನ್ನು ಹೇಳಿದ್ರೆ ಅಷ್ಟು ಚೆಂದ ಆಗುದಿಲ್ಲ. ತೊಂಡೆ ಹಣ್ಣಿಗೆ ಗಿಳಿ ಬರುವುದು ಮತ್ತೊಂದು, ಮತ್ತೆ ಸರಸಿ ಜಾಂಬಕಿ ಕಣ್ಣು ತೆರೆಯುವುದು, ಇದೆಲ್ಲ ಅಲ್ಲಿಯೇ ಪ್ರಶ್ನೋತ್ತರದಾಗಿ ಹೋಗಬೇಕು. ರಾಮ ಇನ್ನೂ ಸ್ವಲ್ಪ ಹಾಸ್ಯ ಮಾತಾಡ್ಬೋದು. ಇದು ರಾಮನ ಜೀವನದಲ್ಲಿ ಒಂದು ಹಾಸ್ಯ ಪ್ರಸಂಗ ಅಂದರೆ ಶೂರ್ಪಣಖಿಯ ಪ್ರಕರಣ ಮಾತ್ರ. ಹಾಗಾಗಿ ಇಲ್ಲಿ
ರಾಮ ಅನ್ನುವ ಒಂದು ಗಾಂಭೀರ್ಯವನ್ನು ಸ್ವಲ್ಪ ಮರೆತೇ ಮಾತಾಡಬೇಕು. ಹಾಗೆಂತೇಳಿ ಅಶ್ಲೀಲ ಮಾತಾಡಬೇಕು ಅಂತಲ್ಲ, ಹಾಸ್ಯ ಬೇಕು, ವಿನೋದ, ವ್ಯಂಗ್ಯ, ಶ್ಲೇಷೆ, ವಕ್ರೋಕ್ತಿ ಅದೆಲ್ಲ ಬೇಕು. ನಿನ್ನನ್ನು ಮತ್ತೆ ಚಂದ ಅಂತ ಹೇಳಿದ್ರೆ ಮತ್ತೆ ಇನ್ಯಾರನ್ನು ಹೇಳುದು? ಹೀಗೆಲ್ಲ ಸ್ವಲ್ಪ ಇದ್ದ ಹಾಗೆ ಬರಬೇಕು. ಚೆಂದಾಗಿದೆ. ಅದೇ ಸ್ವಲ್ಪ ಇನ್ನೂ ಹೇಳ್ಬೋದು, ಇಬ್ಬರು ಸ್ವಲ್ಪ ಶೂರ್ಪಣಖಿಯಲ್ಲಿ ಹೆಚ್ಚು ಬೇಕು ಲಾಲಿತ್ಯ ಅಲ್ಲ. ಅದು ಇದು ವ್ಯಾವಹಾರಿಕವಾಗಿ ನಿಮಗೆ ತೊಡಕಿರ್ಬೋದು, ಅದು ನಮಗೆ ಅರ್ಥ ಆಗ್ತದೆ, ಅದು ಪ್ರಶ್ನೆ ಬೇರೆ. ಅದು ಹಾಗಾಗ್ತದೆ ಕೆಲವು ಸಲ. ಆದರೆ ಒಟ್ಟು ಪ್ರಸಂಗತ್ವೇನ ಹೇಳುವುದಾದರೆ ಶೂರ್ಪಣಖಿ ಇದರಿಂದ ಹೆಚ್ಚು ಒಂದು ಲಾಲಿತ್ಯ ವಯ್ಯಾರ ಎಲ್ಲ ಬೇಕು. ಆಮೇಲೆ ಒಂದು ಧಾವಂತ ಬೇಕು. ಅಂದರೆ ಅವಳಿಗೆ ಮನಸ್ಸಿನ ಒಳಗೆ ಒಂದು ಆತಂಕ ಉಂಟು, ಇಲ್ಲಿ ನನ್ನ ಗುಟ್ಟು ಹೊರಗೆ ಬಿಟ್ಟು ಹೋಗ್ತದೆ, ಅದಕ್ಕಿಂತ ಮೊದಲೇ ಕೆಲಸ ಆಗಬೇಕು ಅಂತ. ಅದೀಗ ಮತ್ತೆ ಕವಿಯ ಪದ್ಯಗಳೆಲ್ಲ ಹಾಗೆ ಉಂಟು. ಭರದಿಂದ ಬಂದಳಬ್ಜಲೋಚನೆ, ನನಗೆ ಚಂದದಿಂದ ಬಂದಳಬ್ಜಲೋಚನೆ ಅಂತ ಮತ್ತೆ ತಿದ್ದಿಯ ಹೇಳಿದೆ ಮಾಡಿದೆ, ಅದು ಪ್ರಶ್ನೆ ಬೇರೆ. ಅಂದರೆ ಅವಳಲ್ಲಿ ಕೇವಲ ಒಂದು ಕಾಮಭಾವದ ಉದ್ವೇಗ ಮಾತ್ರ ಅಲ್ಲ, ಸ್ವಲ್ಪ ಹೊತ್ತು ಕಳೆದರೆ ನನ್ನ ಮಾಯೆಯಲ್ಲಿ ಪ್ರಕಟ ಆಗಿ ಬಿಡ್ತದೆ ಅನ್ನೋ ಒಂದು ಆತಂಕ, ಭಯ ಅದಿದ್ದ ಆ ಒಂದು ಧಾಮ ಅಂತ ಕಾಣಬೇಕು ಮಾತಿನಲ್ಲಿ. ಇದು ರಾಮನ ಜೀವನದ ಒಂದು ವ್ಯಂಗ್ಯ, ಅಂದರೆ ಒಂದು ದ್ವಂದ್ವಾರ್ಥದ ಮಾತುಗಳೆಲ್ಲ ಬರುವ ಹಾಗೆ, ಆ ಸೂಕ್ಷ್ಮಗಳೆಲ್ಲ ಪರಸ್ಪರದು ಅರ್ಥ ಆಗಿ ಹೋಗ್ಬೇಕು, ಆಗ ಚಂದ. ಅದೀಗ ಏನೋ ಒಂದು ರಾಮ ಹೇಳಿದ ವಾಕ್ಯದಲ್ಲಿರುವ ವ್ಯಂಗ್ಯವನ್ನು ಶೂರ್ಪಣಕ್ಕೆ ಎತ್ತಿ ಆಡಬೇಕು. ನೀವೀಗ ಇದನ್ನ ಆಡಿದ್ದ. ಈಗ ಉದಾಹರಣೆಗೆ ಯಜ್ಞ ಸಂರಕ್ಷಣೆಗೆ ಬಂದಿದ್ದೆ, ಆಗಲಿಂದ ಬರ್ತಿದ್ದಾಗ್ತಾ, ಆವಾಗ ಸಿಕ್ಕಿದವರನ್ನೊಬ್ಬರನ್ನು ಮುಗಿಸಿದ್ರಲ್ಲ ನೀವು ಅಂತ, ಹಾಗೆ ಬಂದರೆ ಅದು ಗೊತ್ತಾಗ್ತದೆ ಅದರ ನೋಟ ಎಂಥದ್ದು ಅಂತ. ಹಾಗೆ ಬರಬೇಕು. ಒಟ್ಟಾಗಿ ಚೆನ್ನಾಗೇ ಬಂತು. ನನಗೆ ಸಾಂದರ್ಭಿಕವಾಗಿ ಈಗ ಶೃಂಗಾರ ರಸ ಪ್ರತಿಪಾದಕವಾದ ಸನ್ನಿವೇಶ ಎಂಬುದನ್ನು ಬಿಟ್ಟು ಸಹಜವಾಗಿ ಬೆಳೆದ ಸಂವಾದ ಗಮನಿಸಿ ನಾನು ಹೇಳಬೇಕುತ್ತಿದ್ದದಲ್ಲಿ ಅದು ಸ್ವಲ್ಪ ವಿವಾದಾಸ್ಪದ ವಿಷಯ. ಅದು ಮೊದಲೇ ಹೇಳುವ ಮೊದಲೇ ನನಗೆ ಗೊತ್ತುಂಟು ಅದು ಹಾಗೆ ವಿವಾದ ಆಗುತ್ತದೆ, ಅದಕ್ಕೆ ಬೇರೆ ಬೇರೆ ಆಯಾಮ ಬರ್ತದೆ ಅಂತ. ಆದರೆ ಇಂಥ ವೇದಿಕೆಯಲ್ಲೆಲ್ಲದ ಬೇರೆಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ತಾಳಮದ್ದಲೆ ಅರ್ಥ ಕಲಿಯುವುದು ಅಂದರೆ ಬರೆದು ಕಲಿಯುವುದು ಅಂತ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಿದೆ. ನನ್ನ ನೆನಪು ಒಂದು 9ನೇ ಕ್ಲಾಸ್ ಅಥವಾ 9ನೇ ಕ್ಲಾಸಲ್ಲಿ ನಾನು ಫಸ್ಟ್ ಅರ್ಥ ಹೇಳಲಿಕ್ಕೆ ಶುರು ಮಾಡಿದ್ದೆ. ಅದು ಅರ್ಥ ಅಂತ ಅಲ್ಲ, ಸುಮ್ಮನೆ ಮಾತಾಡಲಿಕ್ಕೆ ತೊಡಗಿದ್ದೆ. ಅದನ್ನು ಅರ್ಥ ಅಂತ ಹೇಳುವಷ್ಟರಲ್ಲಿಲ್ಲ. ನನಗೆ ಪ್ರಸಂಗ ಪೂರ್ತಿ ಗೊತ್ತಿಲ್ಲ. ಈಗ ನಾನು ಇದು ನನ್ನೊಬ್ಬನ ಅನುಭವವಾಗಿ ನೀವು ಗ್ರಹಿಸಬೇಕಾದಲ್ಲ. ಈ ವಿಧಾನದಿಂದ ತೊಡಗಿದವರು ಕೆಲವರು ಇರ್ಬೋದು ಎಂಬ ನಿರೀಕ್ಷೆಯಲ್ಲಿ ಹೇಳೋದು. ಇಡೀ ಕತೆ ಗೊತ್ತಿಲ್ಲ. ಇವೇನೋ ಚುರುಕಾಗಿ ಮಾತಾಡ್ತಾನೆ ಅಂತ ಯಾರೋ ತಳ್ಳಿ ಬಿಟ್ಟದ್ರಿಂದ ಬಂದು ಸೀತಾಪಾರದ ಲಕ್ಷ್ಮಣ ಹೇಳಿ ನಾನು ತಾಳಮದ್ದಲೆ ಅರ್ಥ ಹೇಳಲಿಕ್ಕೆ ತೊಡಗಿದ್ದೆ. ಟೆಕ್ಸ್ಟ್ ಗೊತ್ತಿಲ್ಲ, ವಾಕ್ಯ ರಚನೆ ಮಾಡುವುದು ಹೇಗೆ ಗೊತ್ತಿಲ್ಲ, ತಪ್ಪೇ ಹೇಳಿದ್ದ ಅವತ್ತು ನಾನು. ಆದರೆ ಹಾಗೆ ತೊಡಗಿ ಅದನ್ನು ಸರಿಪಡಿಸ್ತಾ ಅವರೇ ಅದನ್ನು ನೇರ್ಪುಗೊಳಿಸ್ತಾ ಒಂದು ಅರ್ಥಧಾರಿ, ಅವನ ಭಾಷೆ, ಅವನ ಪ್ರಸ್ತುತಿ ಇದೆಲ್ಲ ಡೆವಲಪ್ ಆಗಬೇಕಾದ. ಅಥವಾ ತುಂಬ ಕೇಳಿದ್ದರಿಂದ ಕೇಳಿ ನಾವು ತೊಡಗುವಾಗಲೂ ಒಂದು ಹಂತದ ಪಕ್ವತೆ, ಪ್ರೌಢತೆ ಬರ್ತದೆ. ತಾಳಮದ್ದಲೆ ಎಂಬ ಇದು ಕಲ್ಪವೃಕ್ಷ ಅಡ್ಡ ಬೀಳಲಿಕ್ಕೆ ಒಂದು ಕಾರಣ ನಾನು ಗ್ರಹಿಸುವುದು, ಇದು ವ್ಯಕ್ತಿನಿಷ್ಠವಾಗಿ ರಂಗಭಟ್ಟನದ್ದು ಮಾತ್ರ ಒಪಿನಿಯನ್, ಅದಕ್ಕೆ ಬೇರೆ ಯಾರು ಬಾಧ್ಯಸ್ಥರಲ್ಲ. ಯಾಕೆಂದ್ರೆ ಅದಕ್ಕೆ ಇನ್ನು ಗಂಟೆ ಹಾಕೋದು ಬೇಡ. ಪದ್ಯದ ಅರ್ಥ ಹೇಳಿದರೆ ಆ ತಾಳಮದ್ದಲೆ ಆಗುತ್ತದೆ ಎಂಬ ಗ್ರಹಿಕೆಯೇ ಬಲ ಆಗುವ ಹಾಗೆ ತಾಳಮದ್ದಲೆ ಪ್ರಸ್ತುತ ಆಗ್ತಾ ಇರುವುದು. ಪದ್ಯದ ಅರ್ಥವನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದರೆ ತಾಳಮದ್ದಲೆ ಆಗುತ್ತದೆ ಎಂಬ ಗ್ರಹಿಕೆಯಿಂದ ತಾಳಮದ್ದಲೆ ಪ್ರಸ್ತುತ ಆಗಲಿಕ್ಕೆ ತೊಡಗಿದ್ದು. ನಾನು ಹೇಳಿದರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಆಗ್ತದೆ. ನಾನು ಅದೇ ಇಲ್ಲ, ಪುರುಷರಲ್ಲೂ ಇರ್ಬೋದು, ಅದು ಸ್ತ್ರೀಯರಲ್ಲೂ ಇರ್ಬೋದು, ಅವರು ಇವರು ಅಂತ ಅಲ್ಲ. ಅಷ್ಟನ್ನೇ ಪಾಠ ಒಪ್ಪಿಸಿದರೆ ತಾಳಮದ್ದಲೆ ಸ್ವಾರಸ್ಯ ಅಲ್ಲಿ ಲ್ಯಾಕಿಂಗ್, ಅಲ್ಲಿ ಕಡಿಮೆ ಆಗಲಿಕ್ಕೆ ತೊಡಗಿ ಆಯಿತು. ನೀವು ಎಂಥದಕ್ಕೆ ನೆಕ್ಸ್ಟ್ ಪ್ರೋಗ್ರಾಮಿಗೆ ಬರುವುದು? ಅದರ ಸ್ಪಾಂಟೇನಿಟಿ, ಅದರ ವಿಸ್ತಾರ, ಅದರ ಸ್ವಾರಸ್ಯಗಳು ಇದು ಬೈಹರ್ಟ್ ಮಾಡಿದ ಅರ್ಥದಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಬೈಹರ್ಟ್ ಮಾಡಿದ ಕಡಿಮೆ ಬಂದಿತ್ತು, ಆದರೆ ಎಲ್ಲೋ 1-2 ಕಡೆ ಮಿಂಚಿತ್ತು, ಅದು 4-6 ಕಡೆ ಆದೀತು ಮುಂದೆ. ಇದು ಇವತ್ತು ನನಗೆ ನಿಮ್ಮ ಅರ್ಥದಲ್ಲಿ ಅದು ಕಾಣಲಿಲ್ಲ. ಆ ಅಭಿನಂದನೆ ಹೇಳಲಿಕ್ಕೆ ನಾನು ಇದನ್ನು ಪೂರ್ವ ಪ್ರಸ್ತಾರವಾಗಿ ಹೇಳಿದೆ. ಅದೊಂದು ಬೈಹರ್ಟ್ ಮಾಡಿದ ಅರ್ಥ ಫಿಕ್ಸಡ್ ಹೀಗೆ ಇಲ್ಲ, ಎದುರಾಳಿಯ ಅರ್ಥಕ್ಕೆ ಡಿಪೆಂಡ್ ಆಗಿದ್ದುಕೊಂಡು ಅವರು ಏನು ಹೇಳ್ತಾರೋ ಅದನ್ನು ಕೇಳ್ತಾ ನಾನು ಮುಂದುವರಿಯುತ್ತೇನೆ ಎಂಬ ಒಂದು ಕಾನ್ಫಿಡೆನ್ಸ್ ಕಂಡಿತು.
ಆ ಕಾನ್ಫಿಡೆನ್ಸ್ ಅಲ್ಲಿ ಅರ್ಥ ಹೇಳಿದ್ರೆ ಮಾತ್ರ ತಾಳಮದ್ದಲೆ ಒಂದು ಜೀವಂತಿಕೆ ಉಳಿಯುವುದಕ್ಕೆ ಸಾಧ್ಯ. ಅದಕ್ಕೆ ಪ್ರಾತಿನಿಧಿಕವಾಗಿ ಅರ್ಥ ಹೇಳಿದ್ದಕ್ಕೆ ಅಭಿನಂದನೆ. ಸಾಯಿ ಸುಮನಲ್ಲಿ ಅದು ಮೊದಲೇ ಇಲ್ಲ, ಅವಳು ಯಾವತ್ತೂ ಬರೆದು ಕಲಿಯುವುದಿಲ್ಲ. ಆದ್ದರಿಂದಲೇ ಅವರನ್ನು ರೆಪ್ರೆಸೆಂಟೇಟಿವ್ ಆಗಿ ಇಟ್ಟುಕೊಂಡು ನಾನು ಹೇಳಿದ್ದು. ನಾನು ಅವರ ಹಿಂದಿನ ಕೆಲವು ಅರ್ಥವನ್ನು ಗ್ರಹಿಸಿದ್ದೇನೆ. ಅದು ಸಿದ್ಧ ಮಾದರಿಯಲ್ಲಿ ಹೀಗೇ ಹೇಳಬೇಕು, ಇಷ್ಟೇ ಹೇಳಬೇಕು ಎಂಬ ಪೂರ್ವಾಗ್ರಹದಿಂದ ಬಂದು ಕೂತುಕೊಳ್ಳುವುದಲ್ಲ. ಅಲ್ಲಿ ಡೆವಲಪ್ ಆದಾಗ ಅಲ್ಲಿ ಆಗಲಿಲ್ಲ, ಸರಿ ಬಿಟ್ಟಿತ್ತು. ನಾನು ಅದನ್ನು ಗಮನಿಸಿದ್ದೇನೆ. ಅವರೊಟ್ಟಿಗೆ ಅರ್ಥ ಹೇಳುವಾಗಲೂ ಯಕ್ಷಶೇರಿ ಬಳಗದ್ದೆ ತಾಳಮದಲ್ಲಿ ಗಮನಿಸಿದ್ದೇನೆ. ಎಲ್ಲಿಯೋ ಅವರು ಹೇಳಬೇಕಾದ್ದನ್ನು ದಾಟಿ ನಾನು ಮುಂದೆ ಹೋಯ್ತು ಅಂತ ಸರಿ ನಿರಾಶೆಲ್ಲ ಬಿಟ್ಟು ಬಿಟ್ಟರು. ಈ ಫ್ಲೆಕ್ಸಿಬಿಲಿಟಿಗೆ ತಾಳಮದ್ದಲೆ ಕಲಾವಿದ ಒಗ್ಗದೇ ಇದ್ದರೆ ಸ್ಟಿರಿಯೋಟೈಪ್ ಅರ್ಥಗಳು ಬರಲಿಕ್ಕೆ ತೊಡಗುತ್ತದೆ. ಅದರ ಸ್ವಾರಸ್ಯ ನಾಶ ಆಗ್ತಾ ಹೋಗ್ತದೆ. ನಾವು ಅದರ ವಿಶೇಷಣ ಅಂತ ಸುಮ್ಮನೆ ಪ್ರಬಂಧದಲ್ಲಿ ಹೇಳಬಹುದು ಬಿಟ್ರೆ ದೃಷ್ಟಾಂತದಲ್ಲಿ ಅದು ಸಿಕ್ಕುವುದಿಲ್ಲ, ಬರ್ತದೆ. ಅದನ್ನು ತುಂಬಿಸುವಂತೆ ನಮ್ಮನ್ನು ನಾವು ಓಪನ್ ಅಪ್ ಆಗಿಟ್ಟುಕೊಳ್ಬೇಕು. ಯಾವತ್ತೂ ಕೂಡ ಯಾವ ಸನ್ನಿವೇಶ ಫೇಸ್ ಮಾಡಿ ಒಳ್ಳೇದಾದೀತು, ಒಂದು ದಿವಸ ಡಿಮ್ ಆದೀತು. ಎಷ್ಟು ಪ್ರಸಿದ್ಧ ಅರ್ಥಧಾರಿಗಳ ಅರ್ಥವು ಕೆಲವು ದಿವಸ ಡಿಮ್ ಆದದ್ದು, ಅದು ಪರಿಣಾಮ ಮಾಡದೇ ಇದ್ದದ್ದು ಉಂಟು. ಚಾಲೆಂಜಸ್ ಬಂದು ನನಗೆ ಆಗಲಿಲ್ಲ ಅಂತ ನನ್ನೊಳಗೆ ಒಂದು ಅತೃಪ್ತಿ ಬಂದ್ರೆ ಅದರಿಂದ ಒಂದು ಹಠ ಬೆಳೆದು ಒಂದು ಅದರ ಸಾಧನೆ ಮಾಡ್ತಾ ಮಾಡ್ತಾ ರಂಗಣ್ಣನ ನೀವು ನನ್ನಲ್ಲಿ ಹೇಳುವುದುಂಟು. ಪ್ರತಿ ಸಲ ಒಂದು ಪಾತ್ರ ಹೇಳುವಾಗ ನಾನು ಏನಾದ್ರೂ ಹೊಸತು ಹುಡುಕಿ ಹೇಳ್ತೇನೆ, ಅದು ಫೇಲ್ ಆದ್ರೂ ತೊಂದರೆ ಇಲ್ಲ, ನಾನು ಹೊಸತು ಹೇಳ್ತೇನೆ ಅಂತ. ಅದು ಒಳ್ಳೆ ಶೋಧ. ಅದು ತಪ್ಪೇ ಇರ್ಬೋದು, ನನಗೆ ಮತ್ತೆ ತಪ್ಪು ಅಂತ ಗೊತ್ತಾಗಿ ನಾನು ಸರಿ ಮಾಡಿಕೊಳ್ಬಹುದು. ಆ ಅಟೆಂಪ್ಟ್ ಅನ್ನೇ ನಾನು ಹೊಸತು ಹೇಳಬೇಕು. ನಮಗೆ ಮೂಲಭೂತವಾಗಿ ನಾವು ತಾಳಮದ್ದಲೆ ರಂಜಿಸುವುದು ಹೇಗೆ ಅಂತ ನೋಡುವಾಗ, ಕ್ಷಮಿಸಿ ಸ್ವಲ್ಪ ದೀರ್ಘಾದ್ದಕ್ಕೆ, ತಾಳಮದ್ದಲೆಯಲ್ಲಿ ಸಭಾರಂಜನೆ ಆಗ್ತದೋ, ಸಭೆಗೆ ಇದು ಆಸ್ವಾದ್ಯ ಆಗ್ತದೋ ಅಂತ ನಾವು ಮೊದಲು ನೋಡಬೇಕಾದ್ದು ನನ್ನ ದೃಷ್ಟಿಕೋನದಲ್ಲಿ, ನಾನು ಹೇಳಿದ್ದನ್ನು ನನಗೆ ಎಂಜಾಯ್ ಮಾಡಲಿಕ್ಕೆ ಆಗ್ತದ ಅಂತ. ನಾನೇ ಎಂಜಾಯ್ ಮಾಡೋದನ್ನು ಸಭೆ ಎಂಜಾಯ್ ಮಾಡಬೇಕು ಅಂತ ನಿರೀಕ್ಷಿಸುವುದರಲ್ಲಿ ಯಾವ ನ್ಯಾಯವೂ ಇಲ್ಲ. ನನಗೆ ನಾನು ಬೋರ್ ಆಗದ ಹಾಗೆ, ಪ್ರೆಸೆಂಟೇಬಲ್ ಆಗಿರುವ ಹಾಗೆ ಮೊದಲು ಗಮನ ಹರಿಸಬೇಕಾದ್ರೆ, ನಿನ್ನೆ ಹೇಳಿದ್ದಕ್ಕೆ ಅದೇ ಅಲ್ವಾ ಬಂದದ್ದು ಅಂತ ನನಗೆ ಅತೃಪ್ತಿ ಬಂದರೆ ನಾನು ಚೇಂಜ್ ಮಾಡಬೇಕು. ಅದನ್ನು ಬೆಳೆಸಿಕೊಂಡಿದ್ದೀರಿ, ಇಬ್ಬರು ಸ್ಪಾಂಟೇನಿಯಸ್ ಆಗಿ ಪರಸ್ಪರ ರಿಯಾಕ್ಷನ್ ಕೊಡ್ತಾ ಹೋಗಿದ್ದೀರಿ, ಅದಕ್ಕಾಗಿ ಅಭಿನಂದನೆಗಳು. ಮತ್ತು ಶೃಂಗಾರ, ಅದು ವಿಶ್ವಣ್ಣ ಹೇಳಿದ ಹಾಗೆ ರಾಮನೇ ಮತ್ತೆ ಒಂದು ಪಶ್ಚಾತ್ತಾಪ ಭಾವದಿಂದ ಅನಾರ್ಯರಲ್ಲಿ ಮಾಡಿದ ಶೃಂಗಾರ ಅತಿ ಆಯಿತು ಅಂತ ಹೇಳುವಲ್ಲಿಯ ತನಕ ರಾಮ ಮಾತಾಡಿದ್ದಾನೆ ಅಂತ ಲೆಕ್ಕ. ಮೂಲ ರಾಮಾಯಣದ, ಈಗ ವಾಲ್ಮೀಕಿ ರಾಮಾಯಣದ ಶೂರ್ಪನಖ ಪ್ರಕರಣ, ಈ ಪ್ರಕರಣ ಸ್ವರೂಪದಲ್ಲಿ ಭಿನ್ನ ಉಂಟು. ಅದರಲ್ಲಿ ಶೂರ್ಪನಖಿಯೇ ಬರುವುದು. ಹಾಗೆ ವಿಕಾರದಿಂದ ಬಂದ ಶೂರ್ಪನಖಿಯನ್ನೇ ವರ್ಣನೆ ಮಾಡುವುದು ರಾಮ. ಅಂದರೆ ಅದು ವಿಡಂಬನೆ ಅಂತ ಸ್ಪಷ್ಟ. ಅದಕ್ಕೆ ಯಾವ ಹೇಸಿಗೆಯೂ ಇಲ್ಲದೆ ತೊಡಗಿದವ. ಮತ್ತೆ ಅತಿರೇಕ ಆಗ್ತದೆ, ಸುಳ್ಳು ಹೇಳ್ತದೆ. ಈಗ ಪ್ರಮಾಣಗಳನ್ನೆಲ್ಲ ನೋಡಿದರೆ ಶಾಸ್ತ್ರೀಯವಾಗಿ ಹಾಸ್ಯದಲ್ಲೆಲ್ಲ ಸತ್ಯ ಸುಳ್ಳು ಎಂಬ ವಿವೇಚನೆ ಎಲ್ಲ ಇಲ್ಲ. ಹೇಳಿದ್ದಲ್ಲ ರಾಮನ ಬಿಗು, ರಾಮ ಹೇಳಿದ್ದು ಸಹ ಅಷ್ಟು ಪರ್ಫೆಕ್ಟ್ ಇರಬೇಕು, ಹಾಸ್ಯದಲ್ಲಿ ಅದು ಬೇಡ ಅಂತಲೇ ಇರುವುದು. ಆದ್ದರಿಂದ ಹಾಸ್ಯ ಪ್ರಕರಣ ಅಂತ ರಾಮನೇ ಒಪ್ಪಿದ್ರಿಂದ ರಾಮನಿಗೆ ಒಂದು ಹಂತದ ಈಗ ನಮನೀಯತೆ, ಫ್ಲೆಕ್ಸಿಬಿಲಿಟಿ ಅಂತ ಏನು ಹೇಳ್ತೇವೆ, ಅದನ್ನು ನಾವು ಸ್ವೀಕರಿಸಬಹುದು ಅಂತ ಕಾಣ್ತದೆ. ಮತ್ತು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅವರು ಹೇಳಿದರು, ಯಾಕೆ ಅದು ಒಂದು ಪ್ರಶ್ನೆ. ಈಗ ಜೆಂಡರ್ ಡಿಸ್ಕ್ರಿಮಿನೇಷನ್ ಹೇಗೆ ಆಗ್ತಾ ಉಂಟು ಅಂದರೆ, ನೀವು ಅವರನ್ನು ಮೈನ್ ಫ್ಲೋಗೆ ತಗೊಳ್ಳೋದಿಲ್ಲ. ಹೆಣ್ಣು ಮಕ್ಕಳು ಬರ್ತಾರೆ, ನೀವು ಅವರನ್ನು ಮೈನ್ ಫ್ಲೋಗೆ ಸ್ವೀಕರಿಸೋದಿಲ್ಲ, ನೀವು ಅವರೊಟ್ಟಿಗೆ ಕೂತು ಅರ್ಥ ಹೇಳೋದಿಲ್ಲ ಅಂತ. ಅರ್ಥ ಹೇಳಬಾರದು ಅಂತಲ್ಲ. ಈಗ ಹೀಗಿದ ಪ್ರತಿಭಾವಂತರ ಜೊತೆಯಲ್ಲಿ ಖಂಡಿತವಾಗಿ ಹೇಳ್ಬೋದು, ಆ ವೇದಿಕೆ ಸಿದ್ಧ ಆಗ್ತಾ ಉಂಟು, ಹೇಳಿದ್ದು ಉಂಟು. ಆದರೆ ಇಂಥ ಕೆಲವು ಸೂಕ್ಷ್ಮ ಸನ್ನಿವೇಶಗಳಲ್ಲಿ ಅದು ಅಷ್ಟಿನ್ನು ತಾಳಮದ್ದಲೆ ಫೀಲ್ಡ್ ಓಪನ್ ಅಪ್ ಆಗಲಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಸಿನಿಮಾ ಫೀಲ್ಡಿನ ಹಾಗೆ, ನಾಟಕದ ಹಾಗೆ ತಾಳಮದ್ದಲೆ ಅದಕ್ಕೆ ಇಟ್ ಟೇಕ್ಸ್ ಟೈಮ್. ಅದು ಸ್ವಲ್ಪ ಸಮಯ ಹೋಗಬೇಕಾದೀತು. ಅದು ಹಾಗೆಯೇ ಪರಸ್ಪರ ಇಲ್ಲಿಯೋ ಅಲ್ಲಿಯೊಮ್ಮೆ ಇಲ್ಲಿಯೊಮ್ಮೆ ಮುಖಾಮುಖಿ ಆಗಿ ಅದು ಯೂಸ್ಡ್ ಆಗಿ ಅದಕ್ಕೊಂದು ಅದರದ್ದೇ ಆದ ಸಮಯ ಉಂಟು. ಅದಾದಾಗ ಸಹಜ ಫ್ಲೋ ಅಲ್ಲಿ ಒಂದಾಗಬಹುದು. ಬಲಾತ್ಕಾರವಾಗಿ ಸಮಾನತೆ ಸ್ಥಾಪಿಸಬೇಕು ಅಂತ ಹೇರಿ ಅದು ಚಂದ ಆಗೋದಿಲ್ಲ. ಅದು ತುಂಬ ಸಹಜವಾಗಿ ಬೆಳೀಬೇಕಾದ ವಿಷಯ. ಅದು ಈ ಶೃಂಗಾರ ಸಂವಾದದಲ್ಲಿ ನಾವು ಶೃಂಗಾರ ಅಂತ ಪದ್ಯ ನೋಟು ಮಾಡಿ ಕೊಡುವಾಗ ಸಾಯಿ ಸುಮ ಮತ್ತೆ ನೀವು ಹೇಳ್ತೀರಿ ಅಂತ ಕಲ್ಪನೆ ಇಲ್ಲ. ಇದು ಒಬ್ರು ಹುಡುಗಿ ಗಂಡು ಹೇಳ್ತಾರೆ, ಆದ ಕಾರಣ ಅದು ತಪ್ಪೇನಲ್ಲ. ಆ ಒಂದು ಅಲ್ಲಿ ಆಗುವಾಗ, ರಂಗಕ್ಕಾಗುವಾಗ ಆ ಒಂದು ಅಳುಕನ್ನು ನಾವು ಬದಿಗಿಟ್ಟಷ್ಟು ಆ ಪಾತ್ರ ಬ್ರೈಟ್ ಆಗ್ತಾ ಹೋಗ್ತದೆ. ಸ್ವಲ್ಪ ಮನಸ್ಸಲ್ಲಿ ಅಳುಕಿಟ್ಟುಕೊಂಡೇ ಮಾತಾಡಿದ್ದು, ಮುಂದಕ್ಕೆ ತಿದ್ದಿಕೊಳ್ಳುವಂತಹ ಪ್ರಯತ್ನ ಬರ್ತದೆ. ಹೌದು ಹೌದು ಖಂಡಿತ.
ಇನ್ನು ಹೇಳಬೇಕಾದ್ರೆ ಒಂದು 15-20 ವರ್ಷ ಹಿಂದೆ ಆಗುವುದಕ್ಕಿಂತ ಹೆಚ್ಚು ತೊಡಕು ಈಗ ಆಗ್ತದೆ. ಯಾಕೆ ಆಗ್ತದೆ ಅಂದರೆ 15-20 ವರ್ಷದ ಹಿಂದೆ ಹೆಂಗಸರು ಇಷ್ಟು ಪ್ರವೃತ್ತರಾಗಿರಲಿಲ್ಲ ಅಂತ ಹೇಳುವ. ಆಗ ಇದ್ರೆ ಬಹುಶಃ ಇದಕ್ಕಿಂತ ಹೆಚ್ಚು ಆಕ್ಸೆಪ್ಟಬಲ್ ಆಗ್ತಿದ್ರು, ಸ್ವೀಕಾರ್ಯ ಆಗ್ತಿದ್ರು. ಯಾಕೆ ಅಂದರೆ ಆಗ ಇಷ್ಟು ಅಳುಕಿರಲಿಲ್ಲ ಎದುರು ಪಾತ್ರ ಹೇಳುವವನಿಗೆ. ಈಗ ಹೆಂಗಸೆದುರಿರಬೇಕು ಅಂತಿಲ್ಲ, ಮಾತಾಡಿದ್ದರಲ್ಲಿ ಎಲ್ಲೋ ಒಂದು ಧ್ವನಿ ಬೇರೆ ಆಯಾಮದಲ್ಲಿ ಉಂಟು ಅಂದರೆ ಅದೇ ಗ್ರೆಸ್ಪ್ ಆಗೋದು, ಸಭೆಗೆ ಅದೇ ವಿವಾದ ಆಗೋದು. ಈ ಕಾಲಘಟ್ಟದಲ್ಲಿ ನಾವು ಏನು ಮಾತಾಡಿದರೆ ಒಂದು ಹೆಚ್ಚಾಗ್ತದೆ, ಎರಡು ಕಡಿಮೆ ಅಲ್ಲ, ಎರಡು ಹೆಚ್ಚಾಗ್ತದೆ ಒಂದು ಕಡಿಮೆ ಆಗ್ತದೆ ಎಂಬ ಹಂತದಲ್ಲಿ ನಾವಿದ್ದೇವೆ. ಆಗ ತುಂಬ ರಿಸರ್ವ್ಡ್ ಆಗಿರ್ತಾರೆ ಎಲ್ಲರೂ, ಸಹಜವಾಗಿ ನಮಗೆ ಅನುಭವ ಉಂಟು. ಬೇರೆ ಬೇರೆ ಈಗ ಪ್ರೊಫೆಷನಲ್ ಮೇಳಗಳಲ್ಲೇ ಆಡಿದ ಮಾತು 20-30 ವರ್ಷದಿಂದ ಹೇಳ್ತಾ ಇದ್ದ ಮಾತು, ಅದನ್ನೇ ಹೇಳಿದರೆ ಇವತ್ತು ವಿವಾದ ಆಗ್ತದೆ. ನಿನ್ನೆ ಆಗಲಿಲ್ಲ, ಮೊನ್ನೆ ಆಗಲಿಲ್ಲ, ನಾಳೆ ಆಗ್ತದೆ ಗೊತ್ತಿಲ್ಲ. ಹೀಗೆ ಹೋದರೆ ನಾಳೆ ಇಷ್ಟು ಸಹಿಸುವುದಿಲ್ಲ ಅಂತ ಗೊತ್ತು. ಅದು ವಿವಾದ ಆಗ್ತಾ ಇರುವ ಕಾಲ. ಆ ಕಾಲ ಆದ್ದರಿಂದ ಮಿಂಗಳಾಗಲಿಕ್ಕೆ ಅರ್ಥದಲ್ಲಿ, ಆಶಯದಲ್ಲಿ ಸ್ವಲ್ಪ ಹಿಂಜರಿಕೆ ಉಂಟು. ಅದನ್ನು ಆದಷ್ಟು ನೀಗಿಕೊಂಡು ಮುಂದುವರೆದರೆ ಚೆನ್ನಾಗಾದೀತು, ಒಳ್ಳೆಯದಾಗಿದೆ. ಹೇಳುವಂತಹ ಆತನ ಮಾತಿಗೆ ನಾನು ಒಲಿದದ್ದು. ವ್ಯಕ್ತಿಗಳು ಸಣ್ಣವರಾದರೂ ಕೂಡ ಒಂದು ಪ್ರಯತ್ನದಲ್ಲಿ ವಿಫಲತೆಯನ್ನು ಕಂಡಾಗಲೂ ಮತ್ತೊಂದು ಪ್ರಯತ್ನವನ್ನು ಮಾಡುವಂತಹ ಮರಳಿ ಪ್ರಯತ್ನವ ಮಾಡು ಹೇಳುವ ಮನೋಭಾವ ಇರುವವರು ನಿಜವಾಗಿಯೂ ಯಶಸ್ಸನ್ನು ಸಾಧಿಸ್ತಾರೆ. ಅಸಹಾಯಕನಾಗಿ ಒಂದು ಕೇಳಿದ್ದು ಹೌದು, ಆತನೊಬ್ಬ ಅಸಹಾಯಕನಾಗಿರಬಹುದು. ಆದರೆ ಬಲವನ್ನು ತುಂಬಿದ್ದೇ ಆದರೆ ಅವನ ಸಹಾಯ ನಿನಗೂ ಅಗತ್ಯವಾಗಿಯೇ ಪರಿಣಮಿಸ್ತದೆ, ಅದು ಒಳ್ಳೆಯ ಪರಿಣಾಮವನ್ನೇ ಕೊಡುತ್ತದೆ ಹೇಳುವಂಥದ್ದು ಸ್ಪಷ್ಟ. ಅದು ತಮ್ಮ ಅಭಿಪ್ರಾಯ ಇರಬಹುದು. ಅಭಿಪ್ರಾಯ ನನ್ನದ್ದೇ ಆದರೂ ಕೂಡ ತಪ್ಪು ಆಗುವಂತಹದ್ದು ಸಹಜವೇ. ಆದರೆ ಏನು ತಪ್ಪನ್ನು ತಿಳಿದ ನಂತರದಲ್ಲಿ ಆ ತಪ್ಪನ್ನು ಸರಿಪಡಿಸಿಕೊಂಡು ಮುಂದುವರಿಯುತ್ತೇನೆ ಹೇಳುವಂತಹ ಅಶ್ವಸೇನನ ಮಾತು ಉಂಟಲ್ಲ, ಅದನ್ನು ನಾವು ಧಿಕ್ಕರಿಸುವ ಹಾಗಿಲ್ಲ, ಅದನ್ನು ನಗಣ್ಯ ಅಂತ ಹೇಳುವ ಹಾಗಿಲ್ಲ. ಏನು ವಿಶೇಷತೆ ಉಂಟು ಅಂತ ಬೇಕಲ್ಲ ಅವನಲ್ಲಿ. ಹೇಳಿದನಲ್ಲ, ಅರ್ಜುನನನ್ನು ನಾನು ಮತ್ತೊಮ್ಮೆ ಸದೆ ಬಡಿದೇ ಬಡಿಯುತ್ತೇನೆ. ಒಂದು ಬಾರಿಯೇ ಆತನು ಪ್ರಕಟಗೊಂಡಂತಹ ಸಮಯದಲ್ಲಿ ಅರ್ಜುನನೇನು ಇಡೀ ಪಾಂಡವ ಸೇನೆಯೇ ಕಪ್ಪಿಟ್ಟಿತ್ತು. ಆ ಅಶ್ವಸೇನನ ಪ್ರಭಾವ ಏನು ಹೇಳುವಂಥದ್ದು ಆಗಲೇ ಸ್ಪಷ್ಟವಾಗಿತ್ತು. ನಿನ್ನ ಗುರಿಯ ಪರಿಣಾಮದಿಂದಾಗಿ ಆತನ ಗುರಿ ತಪ್ಪಿತು, ಆತನಿಗೂ ಗುರಿ ಸಾಧಿಸಲಿಕ್ಕಾಗಲಿಲ್ಲ. ಆದರೆ ಇನ್ನೊಮ್ಮೆ ನಾನು ಗುರಿಯನ್ನು ತಲುಪುತ್ತೇನೆ ಹೇಳುವಂತಹ ಅವನ ದೃಢವಾದಂತಹ ಮಾತಿಗೆ ನೀನು ಒಲಿಯಬೇಕಿತ್ತು. ಯಾಕೆ ಇರಲಿ, ಇನ್ನೊಂದು ಬಾರಿ ನೀನು ಅವನಿಗೆ ಅವಕಾಶವನ್ನು ನೀಡಿದ್ದೇ ಹೌದಾಗಿದ್ರೆ ಖಂಡಿತವಾಗಿಯೂ ಕಾರ್ಯವನ್ನು ಸಾಧಿಸ್ತಾ ಇದ್ದ. ಅಷ್ಟಕ್ಕೂ ಯಾರು ನಮ್ಮ ಶತ್ರುಗಳೋ ಆ ಶತ್ರುವಿನ ಶತ್ರುವನ್ನು ನಾವು ಮಿತ್ರರನ್ನಾಗಿ ಪಡೆಯಬೇಕು. ದುರ್ಯೋಧನನು ಮಾಡಿದ್ದು ಹಾಗೆ. ಅರ್ಜುನನ ಶತ್ರುವಿನ ಸ್ಥಾನದಲ್ಲಿ ನಿನ್ನನ್ನು ಕಲ್ಪಿಸಿ ನಿನ್ನನ್ನು ಅವನ ಮಿತ್ರನನ್ನಾಗಿ ಮಾಡಿಸಿಕೊಂಡದ್ದು. ಕಾರ್ಯವನ್ನು ಸಾಧಿಸುವಲ್ಲಿ ಅವರು ಇವರು ಅಂತ ಹೇಳುವುದಲ್ಲ, ಒಲಿದು ಬಂದವರನ್ನು ನಾವು ಬಳಸಿಕೊಳ್ಳಬೇಕು. ಆದ್ದರಿಂದ ನೀನು ಮತ್ತೆ ಪುನಃ ಹಿಂದೆ ಯೋಚನೆ ಮಾಡದೆ ಹೋಗುವವನನ್ನು ತಡೆದು ನಿಲ್ಲಿಸಿದ್ದೇನೆ. ಈ ಅಂಗವಿಹೀನನನ್ನು ಯಾಕೆ ತಾವು ಪ್ರಚೋದಿಸುತ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವನ ಅಂಗವಿಹೀನತೆ ನಮ್ಮ ಅಂಗವಿಹೀನತೆ ಆಗುವ ಹಾಗೆ ಆಗಬಾರದಲ್ಲ. ನಾವು ನಮ್ಮ ಲಕ್ಷ್ಯ, ಅವನ ಲಕ್ಷ್ಯ ಎರಡೂ ಒಂದೇ. ನಮ್ಮಲ್ಲಿ ಬೇಕಾದಷ್ಟು ಇದೆಯಲ್ಲ ಶಲ್ಯ ಭೂಪತಿಗಳೇ, ಎಷ್ಟು ಇದೆ ಅಂತ ಹೇಳುವುದನ್ನು ಇಲ್ಲಿ ತನಕ ನಾವು ಕಂಡಿದ್ದೇವಲ್ಲ. ಈಗ ಒಂದು ಶಸ್ತ್ರ ಹೋದ್ರೆ ಹೋಗ್ಲಿ, ನಮ್ಮಲ್ಲಿ ಉಂಟಲ್ಲ ಇನ್ನು ಸಹ. ಕರ್ಣನ ಬತ್ತಳಿಕೆಯಲ್ಲಿ ಏನು ಕಡಿಮೆ ಆಗ್ಲಿಲ್ಲ ಅಲ್ಲ. ಬೆಳಗಿನಿಂದ ಇಲ್ಲಿಯ ತನಕ ನೋಡಿದ್ದೇನಲ್ಲ ನಮ್ಮ ಭಂಡಾರದಲ್ಲಿ ಎಷ್ಟು ಉಂಟು ಅಂತ ಹೇಳಿ. ಇದ್ದಂತಹ ಯಾವುದಾದ್ರೂ ಉಪಯೋಗಕ್ಕೆ ಬಂತೋ? ಉಪಯೋಗ ಪ್ರತ್ಯಕ್ಷವಾಗಿ ತಾವೇ ನೋಡಿದ್ರಲ್ಲ, ಅರ್ಜುನನ ರಥ ಹತ್ತಾಡಿ ಹಿಂದೆ ಹೋದದ್ದನ್ನು. ಅಲ್ಲ, ಮತ್ತೆ ರಥ ಹಿಂದೆ ಹೋಗುವುದೇ ನಮ್ಮ ಗುರಿ ಅಲ್ಲವಲ್ಲ. ಅಲ್ಲ, ಯುದ್ಧದಲ್ಲಿ ಸೋಲಿಸಬೇಕು ಒಬ್ಬರನ್ನೊಬ್ಬರನ್ನು ಪಣವಾಗಿಂತ ಆಗುವಾಗ ಅದು ಬರ್ತದಲ್ಲ ಅದರಲ್ಲಿ. ಸೋಲಿಸುವಂತದ್ದು ಮಾತ್ರ ಆಗಿದ್ರೆ ಒಂದು ರೀತಿ, ಹಾಗಲ್ಲ. ನಮ್ಮವನಾದಂತಹ ದುರ್ಯೋಧನನಿಗೆ ಯುದ್ಧದಲ್ಲಿ ಜಯವನ್ನ ತಂದೊದಗಿಸಬೇಕು. ತಂದೊದಗಬೇಕು ಅಂತ ಹೇಳಿ ಆದ್ರೆ
ಪಾಂಡವರಲ್ಲಿ ಒಬ್ಬರಾದರೂ ಅವರ ತಲೆ ಹೋಗಬೇಕು. ಅವನನ್ನು ಅವಲಂಬಿಸಿ ನಮಗೆ ಯಾಕೆ ಜಯ ದೊರಕಬೇಕು ಅಂತ ನಾನು ಕೇಳುದು. ಅವನು ನಮ್ಮ ಗುರಿಯನ್ನ ಸಾಧಿಸುವುದಕ್ಕಾಗಿ ಆತ ಖಂಡಿತವಾಗಿಯೂ ನೆರವಿಗೆ ಬಂದೇ ಬರುತ್ತಾನೆ. ಆತನಿಂದ ಅದು ಸಾಧ್ಯ. ಯಾರಿಂದ ನಮಗೆ ನಮ್ಮ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವೋ ಅವನನ್ನು ಮಾಧ್ಯಮವನ್ನಾಗಿ ಇಟ್ಟುಕೊಳ್ಳುವಂಥದ್ದು ತಪ್ಪಲ್ಲೂ ಅಲ್ಲ. ಆ ಕಾರಣಕ್ಕಾಗಿಯೇ ಅವನನ್ನು ಧಿಕ್ಕರಿಸದೆ ಪುನಃ ಒಮ್ಮೆ ಬಾಣವನ್ನು ತೊಡು ಅಂತ ಹೇಳ್ತಾ ಇರುವ ಅಂಗವಿಹೀನನಾದಂತಹ ಅಶ್ವಸೇನನವನ್ನು ನೀವು ಬೆಂಬಲಿಸುತ್ತೀರಿ ಅಂತ ಆದ್ರೆ ಅವನಲ್ಲಿ ಏನೋ ಒಂದು ವಿಶೇಷತೆ ಉಂಟು ಅಂತ ಅರ್ಥ. ಹೌದಾ ಅಲ್ವಾ? ಹೀಗೆ ಒಮ್ಮೆ ಬಿಡಲ್ಪಟ್ಟಂತಹ ಬಾಣ ಅವನಿಂದ ಏನು ಮಾಡುವುದಕ್ಕಾಗಲಿಲ್ಲ. ಪುನಃ ಬಂದು ಕೇಳ್ತಾನೆ, ತೊಡು ನನ್ನನ್ನು. ಒಂದು ಸಲ ಬಿಟ್ಟಂತಹ ಸಂದರ್ಭದಲ್ಲಿಯೂ ಗುರಿ ನಿನ್ನದ್ದೇ ಇದ್ದದ್ದು. ನೀನು ಹಾಕಿದಂತಹ ಗುರಿಯನ್ನೇ ಅವನು ತಲುಪಿದ್ದು. ನಿನ್ನ ಗುರಿಯೇ ಸರಿ ಇಲ್ಲದಿದ್ದಾಗ ಅವನಾದ್ರೂ ಮಾಡುವುದೆಂತದ್ದು? ಆಮೇಲೆ ಅವನಾಡಿದ ಮಾತಾದರೂ ಏನು? ತನಗೂ ಹಗೆಯುಂಟು ಅರ್ಜುನನಲ್ಲಿ. ಅದಕ್ಕೆ ಹೇಳಿದ್ದು ಹಗೆಯನ್ನೇ ನಾವು ಮಿತ್ರರನ್ನಾಗಿಸಿಕೊಳ್ಬೇಕು ಅಂತ. ಅವನ ನೆರವಿನೊಂದಿಗೆ ಕಾದಾಡಿ ಜಯವನ್ನು ಸಂಪಾದಿಸುವುದು ಏಕೆ ಈ ಕರ್ಣ ಅಂತ ನಾನು ಕೇಳುದು. ಅವನಿಂದಲೇ ಆಗಬೇಕಾ? ಅವನಿಂದಲೇ ಆಗಬೇಕು ಅಂತ ಹೇಳಿದರೆ ಈಗ ಯುದ್ಧದಲ್ಲಿ ಗೆಲುವು ನಿನ್ನ ಪಾಲಿಗೆ ಒದಗಿ ಬರಲೇಬೇಕಾ? ಯುದ್ಧ ಮಾಡುವುದೇ ಗೆಲ್ಲುವುದಕ್ಕಾಗಿ. ಹಾಗಿದ ಮೇಲೆ ಗೆಲುವಿನ ದಾರಿ ಯಾವುದು? ಆ ದಾರಿಯಲ್ಲಿ ಮುನ್ನಡಿಬೇಕು. ಹಾಗೆಂದು ನಾಳೆ ಯುದ್ಧದಲ್ಲಿ ಜಯವನ್ನು ನಾವು ಸಾಧಿಸಿದರೆ ಲೋಕಮುಖದಲ್ಲಿ ಹೇಳಿಕೊಂಡು ಬರುವುದು ಏನು? ನನ್ನಿಂದಾಗಿ ಕರ್ಣನ ಜಯವಾಯಿತು. ಬೇಕಾ ನಮಗೆ ಅದು ಶಲ್ಯರೇ? ಮಾಧ್ಯಮ ಯಾವುದೇ ಆಗಿರ್ಲಿ, ಗೆಲುವು ಮುಖ್ಯ ನಮಗೆ. ಈಗ ದುರ್ಯೋಧನ ಗೆದ್ದ ಅಂತ ಹೇಳಿ ಆದ್ರೆ ಗೆಲುವಿಗಾಗಿ ಹೋರಾಡಿದವರ ಹೆಸರು ಬರ್ತದೋ ದುರ್ಯೋಧನನ ಹೆಸರು ಬರ್ತದೋ? ಹೆಸರು ದುರ್ಯೋಧನ ಗೆದ್ದ ಅಂತ ಹೇಳುವುದು ಕರ್ಣನ ಮುಖೇನವಾಗಿ ಗೆದ್ದ ಅಂತ ಹೇಳುವುದಲ್ಲ. ಅಥವಾ ಕರ್ಣನೇ ಇವತ್ತಿನ ಯುದ್ಧದಲ್ಲಿ ಗೆದ್ರೆ ನಾನು ಹೇಳಿಕೊಂಡು ಬರ್ಬೋದೋ ಇಲ್ವೋ? ಹೇಗೆ? ಶಲ್ಯನಿಂದಾಗಿ ಕರ್ಣ ಗೆದ್ದ ಅಂತ ಹೇಳಿ ಆಗುವುದಿಲ್ಲ. ಅಲ್ಲಿ ರಾಜ ಮತ್ತು ಸೇನಾಧಿಪತಿ ಹಾಗೆ ಬರ್ತದೆ. ರಾಜನ ಹೆಸರೇ ಮೇಲೆ ಬರ್ತದೆ, ಸೇನಾಧಿಪತಿಯಲ್ಲಿ ಗೌಣ ಆಗಿರ್ತಾನೆ. ಅದಕ್ಕೆ ಪುಷ್ಟೀಕರಿಸುವಂತೆ ತಾವು ಪಾಂಡವ ಚಕ್ರವರ್ತಿಗೆ ಯುದ್ಧ ಕಾಲದಲ್ಲಿ ದಿಗ್ವಿಜಯ ಕಾಲದಲ್ಲಿ ಸಾರಥ್ಯವನ್ನು ತಾವು ಮಾಡಿದವರು. ಆ ಸಂದರ್ಭದಲ್ಲಿ ತಮ್ಮ ಕೈ ಚಳಕದಿಂದಲಾಗಿಯೇ ಪಾಂಡು ಚಕ್ರವರ್ತಿ ಲೋಕೋತ್ತರವಾದ ಕೀರ್ತಿಯನ್ನು ಗಳಿಸುವುದಕ್ಕೆ ಅಲ್ಲ, ವಿಜಯವನ್ನು ಸಾಧಿಸುವುದಕ್ಕೆ ಆ ಕಾಲಕ್ಕೆ ಸಾಧ್ಯವಾಯಿತು. ಹೌದಾ? ಅಂದ ಮೇಲೆ ಹೆಸರು ಬಂದದ್ದು ಪಾಂಡು ಚಕ್ರವರ್ತಿಗೆ ಹೊರತಾಗಿ ಶಲ್ಯಭೂಪತಿಗೆ ಆ ಕಾಲಕ್ಕೆ ಬರಲಿಲ್ಲ. ಆದರೂ ಪಾಂಡು ಚಕ್ರವರ್ತಿಯ ಸಾರಥ್ಯವನ್ನು ವಹಿಸಿದಂತಹ ಶಲ್ಯನಿಗೆ ಕೀರ್ತಿ ಇತ್ತೋ ಇಲ್ವೋ? ಅದು ಸದಾ ಉಂಟು, ಯಾವಾಗಲೂ ಉಂಟು. ಹಾಗೆ ಈಗ ಅಶ್ವಸೇನ ಹೇಳುವಂತಹ ಒಂದು ಮಾಧ್ಯಮ, ಆ ಮಾಧ್ಯಮವನ್ನೇ ಉಪಯೋಗಿಸಿಕೊಂಡು ನೀನು ಬಾಣವನ್ನು ಪ್ರಯೋಗಿಸಿದೆ ಅಂತ ಹೇಳಿ ಆದ್ರೆ ಯುದ್ಧ ಸುಲಭ ಸಾಧ್ಯ ಅಲ್ವೋ? ಅವನ ಪರವಾಗಿ ನಾವು ಯುದ್ಧ ಮಾಡಿ ನಾವು ಗೆಲುವನ್ನು ಸಾಧಿಸುವುದು ಬೇಡ. ಗೆಲುವಿಗಾಗಿ ಕಷ್ಟದ ಮಾರ್ಗಕ್ಕಿಂತ ಗೆಲುವನ್ನು ಖಂಡಿತವಾಗಿಯೂ ಪಡೆಯಬಹುದು ಅಂತ ಹೇಳುವ ಮಾರ್ಗ ಯಾವುದು ಉಂಟು ಅದನ್ನು ಅನುಸರಿಸುವುದು ಜಾಣರ ಲಕ್ಷಣ. ಬತ್ತಳಿಕೆಯಲ್ಲಿ ಬೇಕಾದಷ್ಟುಂಟು ಭೂಪತಿಗಳೇ. ನೀರು ಹರಿದಾಗ ಉಂಟು, ನಮ್ಮದು ನೀರು ಹರಿದಾಗ ಅದರಲ್ಲಿ ಬತ್ತುವುದಿಲ್ಲ. ಅದು ಹೇಗೆ ಗಂಗಾಜಲ ಹೇಗೆ ಗೊತ್ತುಂಟಲ್ಲ ನಮಗೆ, ಅದು ಬತ್ತುವುದಕ್ಕಿಲ್ಲ. ಸೂರ್ಯನ ಪ್ರಖರವಾದಂತಹ ಕಿರಣ ಬಿದ್ದಾಗ ಮಂಜು ಕರಗುತ್ತದೆ, ನೀರಾಗಿ ಹರಿಯುತ್ತದೆ. ಅದೇ ರೀತಿಯಲ್ಲಿ ಅದರಂತೆಯಲ್ಲ, ಗಂಗಾ ನದಿಯಂತೆ ನಾನು ಆಗುವುದೂ ಇಲ್ಲ. ಅದೇ ರೀತಿಯಲ್ಲಿ ನಾನು ನಂಬಿದಂತಹ ದೇವರು ಭಗವಾನ್ ಭಾಸ್ಕರ, ದಿನನಿತ್ಯವೂ ಅರ್ಘ್ಯವನ್ನು ನಾನು ಕೊಡ್ತೇನೆ. ಅಂತಹ ಭಗವಾನ್ ಭಾಸ್ಕರನ ಅನುಗ್ರಹ ಇರುವವರೆಗೆ ಈ ಕರ್ಣನ ಬತ್ತಳಿಕೆಯಲ್ಲಿ ಯಾವತ್ತೂ ಶಸ್ತ್ರಗಳು ಖಾಲಿಯಾಗುವುದಿಲ್ಲ, ಬರಿದಾಗುವುದಿಲ್ಲ. ಅಲ್ಲ, ಶಸ್ತ್ರಗಳು ಖಾಲಿಯಾಗಲಿಲ್ಲ ಅಂತ ಹೇಳುವ ಕಾರಣಕ್ಕಾಗಿ ಯುದ್ಧ ಗೆಲ್ಲಿಕ್ಕಾಗ್ತದ? ಯುದ್ಧ ಗೆಲ್ಲುವುದಕ್ಕೆ ಯಾವುದು ಬೇಕೋ ಅದೇ ಬೇಕೋ? ನಾವು ಹೇಳಿದ್ದೇನು ಅದೇ ಅಸ್ತ್ರ ಆಗಬೇಕು ಅಂತ ಹೇಳಿದ್ದಕ್ಕೆ ಹೇಳಿದ್ ನಮ್ಮಲ್ಲಿ ಬೇಕಾದಷ್ಟು ಉಂಟು ಅಂತ ಹೇಳಿದ್ ನಾನು. ಅಲ್ಲ, ಬೇಕಾದಷ್ಟು ಉಂಟು ಅಂತ ಹೇಳುವ ಕಾರಣಕ್ಕಾಗಿ ನಮ್ಗೆ ನಮ್ಮ ಕಾರ್ಯವನ್ನು ಸಾಧಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಅಲ್ಲ, ಏನಾಗ್ತದೆ? ಕಾರ್ಯವನ್ನು ಸಾಧಿಸುವುದಕ್ಕೆ ಯಾವುದು ಬೇಕೋ ಅದನ್ನೇ ಉಪಯೋಗಿಸಬೇಕು. ಈ ನಿವಾಳಿಯಿಂದ ಯಾಕೆ ನಾನು ಯುದ್ಧವನ್ನು ಜಯಿಸಬೇಕು? ಭೂಪತಿಗಳೇ, ಬಿಡೇ ಬಿಡಿ, ಬಿಡು ಬಿಡು ಮಾದ್ರಾಪತಿ ನಿನ್ನೊಳು
ಉಚಿತವಾದಂತಹ ತಾವು ಮಾತನ್ನು ಹೇಳುತ್ತಿದ್ರೆ ನಾನು ಒಪ್ಪುತ್ತಿದ್ದೆ, ಅದನ್ನು ಸಮರ್ಥಿಸುತ್ತಾ ಇದ್ದೆ. ಆದರೆ ಈ ಕಾಲಕ್ಕೆ ಅದು ಅನುಚಿತವಾದಂತಹ ಮಾತು. ಯಾಕೆಂದ್ರೆ ನನಗೂ ಒಂದು ನಿಯಮ ಷರತ್ತು ಅಂತ ಉಂಟು. ಹೇಗೆ? ಒಮ್ಮೆ ಬಿಟ್ಟಂತಹ ಶರವನ್ನು ಮತ್ತೊಮ್ಮೆ ತೊಡಲಾರೆ ಎನ್ನುವಂತಹ ಷರತ್ತುಂಟು. ಪ್ರಪಂಚದಲ್ಲಿ ಇಲ್ಲಿಯ ತನಕ ಎಷ್ಟೋ ಬಿಲ್ಲಾಳುಗಳು ಮಾಡಿದಂತಹ ಯುದ್ಧದಲ್ಲಿ ಒಮ್ಮೆ ಹೋದಂತಹ ಬಾಣ ಮರಳಿ ಬಂದ ಉದಾಹರಣೆಗಳು ಇಲ್ಲ. ಆದ್ರೆ ಕರ್ಣನ ಪಾಲಿಗೆ ಅದು ಒಂದು ಮಹತ್ತರವಾದಂತಹ ಘಟ್ಟ ಅದು. ಯಾಕೆ ಅಂತ ಹೇಳಿದ್ರೆ ಒಮ್ಮೆ ಬಿಟ್ಟಂತಹ ಬಾಣ ಮರಳಿ ಪುನಃ ಕರ್ಣನ ಬಳಿಗೆ ಬಂತಂತೆ. ಅದು ವಿಶೇಷವಾದಂತಹ ಬಾಣ, ಒಳ್ಳೆ ಸುಸಂಸ್ಕೃತವಾದಂತಹ ಬಾಣವಾದ್ರೆ ನಾವು ಅದನ್ನು ಸ್ವೀಕರಿಸಬಹುದು. ಅಲ್ಲ, ಸುಸಂಸ್ಕೃತವಾದ ಬಾಣ ಅಲ್ವೇ ಅಲ್ಲ ಅಂತ ಗೌರವಕ್ಕೆ ಅಯೋಗ್ಯವಾದಂತಹ ಬಾಣವಿದೆ. ಎಲ್ಲಿಯೋ ನೆಲೆಸಿದಂತಹ ಸರ್ಪಗಳ ಸಂತತಿಗೆ ಸೇರಿದ. ಅಲ್ಲ, ಹಾಗಿದ್ದ ಮೇಲೆ ಅದನ್ನು ಪ್ರಯೋಗ ಮಾಡಲೇಬಾರದಾಗಿತ್ತು. ಒಂದು ಸಲ ಮಾಡಿದ್ಯೋ ಇಲ್ವೋ ನೋಡಿಕೊಂಡು. ಅಲ್ಲ, ಪ್ರಯೋಗ ಮಾಡಬಾರ್ದಿತ್ತು ಅಂತ ನೀವು ಈಗ ಹೇಳುದು ಸರಿ. ಆ ಕಾಲಕ್ಕೆ ನನಗೆ ಗೊತ್ತಾಗಿದ್ರೆ ನಾನು ಅದನ್ನು ಪ್ರಯೋಗವೇ ಮಾಡ್ತಿರ್ಲಿಲ್ಲ. ಅವ ಹೇಳಿದ್ದು ಯಾವಾಗ? ಅರ್ಜುನನ ಕಿರೀಟವನ್ನು ಹಾರಿಸಿಕೊಂಡು ಹೋದ ನಂತರ ಪ್ರಾಣವನ್ನು ತೆಗೆಯುವುದಕ್ಕೆ ಅಸಮರ್ಥನಾದ ಮೇಲೆ ಅಲ್ವ ಅವ ಹೇಳಿದ್ದು. ಅವ ಮೊದಲೇ ನನ್ನಲ್ಲಿ ಬಂದು ಹೇಳುತ್ತಿದ್ರೆ ನಾನು ಅವನು ಸೇರಿಸಿಕೊಳ್ಳುತ್ತಲೇ ಇರಲಿಲ್ಲ ಬತ್ತಳಿಕೆಯಲ್ಲಿ. ಯಾಕೆ? ಅಂಗವಿಹೀನ. ಅವನ ನೆರವಿನಿಂದ ನಾನು ಯುದ್ಧ ಗೆಲ್ಲಬೇಕಾದ ಇಲ್ಲ. ಬಾಣದ ತುದಿಯನ್ನು ಹಿಡಿದುಕೊಂಡು ನಿಂತು ನೋಡುವ ಸಂದರ್ಭದಲ್ಲಿ ಸರ್ಪ ಹೇಗಿದೆ ಅಂತ ಯೋಚಿಸಬೇಕಿತ್ತು. ನೀನು ಕೈ ಹಾಕಿದ ಕೂಡಲೇ ಬಂದ ಬಾಣ ಅದು. ಸರ್ಪಗಳು ಯಾವ ರೀತಿಯೂ ಇರ್ತದೆ. ಕೆಲವು ಸಲ ಬಾಲವನ್ನು ಮಡಿಚಿರ್ತದೆ, ಆವಾಗ ನಮಗೆ ತುಂಡಾದ ಸರ್ಪ ಕಾಣಿಸ್ತದೆ. ಸರ್ಪ ಹೇಗೇ ಇರ್ಲಿ, ಆದ್ರೆ ಸರ್ಪದ ಗುರಿ ಸರಿ ಉಂಟು. ಸರ್ಪವನ್ನು ಯಾವಾಗಲೂ ಹೆಡೆಯನ್ನು ನೋಡುದು ಬಿಟ್ಟು ಬಾಲವನ್ನು ನೋಡುವುದೆಲ್ಲ ಭೂಪತಿಗಳೇ. ಹಾಗಾಗಿ ಮೂಡಿಗೆಯಿಂದ ತೆಗೆಯುತ್ತಾ ಇದ್ದಂತೆ ವಿಷವನ್ನು ಒಮಿಸ್ತಾ ಇದ್ದಂತ ಸರ್ಪ ನನ್ನ ಕೈಗೆ ತನ್ನಿಂದ ತಾನಾಗಿಯೇ ಬಂತು. ಆ ಕ್ಷಣವೇ ಪ್ರಯೋಗದಕ್ಕೆ ಸಿದ್ಧನಾದ. ಆ ಕಾಲಕ್ಕೆ ತಾವಾಡಿದಂತಹ ಮಾತು ಗುರಿ ಸರಿಯಲ್ಲ ಅಂತ. ಈಗ ತಮ್ಮ ಮಾತನ್ನು ನಯವಾಗಿ ತಿರಸ್ಕರಿಸ್ತಾ ಇದ್ದೇನೆ. ಅಲ್ಲ, ಈಗಲ್ಲ, ಯಾವಾಗ್ಲೂ ನೀನು ತಿರಸ್ಕರಿಸಿದವನೇ. ಈಗ ಅದಕ್ಕೊಂದು ನಯವನ್ನು ಕೊಟ್ಟಿದ್ದಿ ಬಿಟ್ರೆ, ನಿನ್ನನ್ನು ಯಾವಾಗ ನಾನು ನಿನ್ನ ಸಾರಥ್ಯವನ್ನು ಒಪ್ಪಿಕೊಂಡನು ಆ ಕ್ಷಣದಿಂದ ಇಲ್ಲಿಯ ತನಕವು ಪ್ರತಿ ಕ್ಷಣದಲ್ಲಿಯೂ ಬಿಡು ಬಿಡು ಅಂತ ಹೇಳಿ ಮಾದ್ರಾಧಿಪತಿಯನ್ನು ಬಿಟ್ಟದ್ದೇ ಹೊರತಾಗಿ ಯಾವ ಮಾತನ್ನು ಅಂಗೀಕರಿಸಿದ್ದಿ ಅಂತ ಬೇಕೋ ಬೇಡುವ. ಅಲ್ಲ, ಅರ್ಜುನನ ರಥ ಹಿಂದಕ್ಕೆ ಹೋದ ಕಾಲದಲ್ಲಿ ತಮ್ಮ ಮಾತನ್ನು ನಾನು ಪುರಸ್ಕರಿಸಿದವನೇ. ಆದ್ರೆ ಈ ಕಾಲಕ್ಕೆ ಅದು ಪಥ್ಯವಾಗುತ್ತಾ ಇಲ್ಲ. ಆದುದರಿಂದಲೇ ಬಿಡು ಬಿಡು ಮಾದ್ರಾಧಿಪತಿಗಳೇ ಅಂತ ನಾನು ಹೇಳಿದ್ದೆ. ಈ ಕಾಲಕ್ಕೆ ಅದು ಉಚಿತವಲ್ಲ. ನನ್ನದಾದಂತಹ ರೀತಿಯಲ್ಲಿ ನಿನಗೆ ಗೆಲುವು ಉಚಿತ ಹೌದೋ ಅಲ್ವೋ? ನಾನು ಗೆಲ್ತೇನೆ ಖಂಡಿತವಾಗಿ. ಗೆಲುವು ಉಚಿತವಾಗಿ ಸಿಗಬೇಕು ಅಂತ ಹೇಳಿದ್ರೆ ಖಚಿತವಾದಂತಹ ಕಾರ್ಯವನ್ನೇ ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ನೀನು ಈ ಬಾಣವನ್ನು ಖಚಿತವಾದಂತಹ ತಮ್ಮ ಮಾತನ್ನು ತಾವು ಹೇಳುತ್ತಿದ್ದರೆ ಅದರಲ್ಲಿ ಈ ರೀತಿಯಾದಂತಹ ಭೇದ ಭಾವ ಬರ್ತಿರ್ಲಿಲ್ಲ ನಮ್ಮ ಮಾತಿನಲ್ಲಿ. ತಮ್ಮ ಮಾತಿನಲ್ಲಿಯೇ ಖಚಿತತೆ ಇಲ್ಲ ಅಂತ ಹೇಳಿದ್ದು ನಾನು. ಯಾಕೆ ಖಚಿತತೆ ಇಲ್ಲ? ಈ ಸರ್ಪಾಸ್ತ್ರವನ್ನು ಸರ್ಪಕ್ಕೆ ಸರಿಯಾದಂತಹ ಗುರಿ ಉಂಟು, ಉದ್ದೇಶ ಉಂಟು, ನಾನು ಮಾಡಿಯೇ ಮಾಡ್ತೇನೆ ಹೇಳುವಂತಹ ಭರವಸೆಯೂ ಉಂಟು. ಯಾಕೆ ಅಂತ ಹೇಳಿದ್ರೆ ಪೂರ್ವಾನುಭವ. ಮುಂಚೆ ಮಾಡಿದ್ದು ಏನಾಯ್ತು ಹೇಳಿ, ಮುಂಚೆ ಮಾಡಿದ ಪ್ರಯೋಗದಿಂದ ಆದಂತಹ ತಪ್ಪು ಏನು ಅಂತ ಹೇಳುವಂಥದ್ದು ಸರ್ಪನಿಗೆ ಅರಿವಾದ ಕಾರಣದಿಂದಲೇ ನಿನ್ನ ಹತ್ರ ಪುನಃ ಬಂದು ಕೇಳಿದ್ದು ಮತ್ತೊಮ್ಮೆ ಪ್ರಯೋಗಿಸು ಅಂತ ಹೇಳಿ. ನೀನು ಮತ್ತೆ ಪುನಃ ಹಳೆಯ ತಪ್ಪನ್ನು ಮಾಡಬಾರದು ಅಂತ ಹೇಳುವ ಕಾರಣಕ್ಕಾಗಿ ಎಚ್ಚರಿಸಿದ್ದು ನಾನು. ಹಾಗೆಂತೇಳಿ ಒಮ್ಮೆ ತೊಟ್ಟ ಶರವನ್ನು ನಾನು ಮತ್ತೊಮ್ಮೆ ತೊಡುವುದಿಲ್ಲ, ಇದು ನನ್ನ ಶಪಥ. ತಾಳಮದ್ದಲೆಯ ಆಕರ್ಷಣೀಯ ಅಂಶಗಳಲ್ಲಿ ವಾದ ಪ್ರತಿವಾದಗಳು ಅದು ಒಂದು ಮುಖ್ಯ ಭೂಮಿಕೆ. ಅದಕ್ಕೊಂದು ದೃಷ್ಟಾಂತವಾಗಿ ಈ ಸನ್ನಿವೇಶವನ್ನು ಆಯ್ದುಕೊಂಡದ್ದು ವಾದದಲ್ಲಿ ಸಹಜವಾಗಿ ಎಲ್ಲ ಕಡೆಯಲ್ಲೂ ಕಾಣಿಸುವ ಒಂದು ಅತಿರೇಕ ಏನು ಅಂದರೆ ಪುನರಾವರ್ತನೆ. ಒಂದು ವಿಷಯವನ್ನು ಪ್ರತಿಪಾದನೆ ಮಾಡುವಾಗ ಆವರ್ತನೆಯೇ ಆಗಬಾರದು ಅಂತ ನಾವು ಸ್ಟೆಪ್ ಆಗಿ ಹೇಳಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ಯಾವುದೋ ಒಂದು ಆ್ಯಂಗಲಲ್ಲಿ ಒಂದು ವಿಷಯ ಪ್ರೆಸೆಂಟ್ ಮಾಡಿರ್ತೇವೆ, ಅದು ಸರಿಯಾಗಲಿಲ್ಲ, ಅದನ್ನು ಮತ್ತಷ್ಟು ದೃಢೀಕರಿಸಬೇಕೆಂಬುವಾಗ ಮತ್ತೆ ಅದನ್ನು ನಾವು ಹೇಳುವುದಿದ್ರು ಬೇರೆ ಮೋಡಲ್ಲಿ ಅದಕ್ಕೊಂದು ಬೇರೆ ಆಯಾಮವನ್ನು ಕೊಟ್ಟು ಅದನ್ನು ಪುನಃ ಪ್ರಸ್ತುತಪಡಿಸಬೇಕು. ಬಿಟ್ಟರೆ ಒಂದೇ ವಿಷಯದಲ್ಲಿ ಚರ್ವಿತ ಚರ್ವಣ ಆಗುತ್ತದೆ ಎಂಬ ಫೀಲ್ ಸಿಕ್ಕುವ ಹಾಗೆ, ಸಭೆಗೆ ಸಿಕ್ಕುವ ಹಾಗೆ ಅದನ್ನು ಬೆಳೆಸುವುದರಿಂದ ಕಲಾತ್ಮಕವಾಗಿ ಯಾವ ಗುಣ ಇಲ್ಲ. ಕಲಾವಿದರ ವಾಗ್ವಾದ ಮುಂದೆ ಹೋಗುವಲ್ಲಿ ಅದು ಸಹಕಾರಿಯಾಗುವುದಿಲ್ಲ. ಪ್ರೇಕ್ಷಕರಿಗೂ ಅದೊಂದು ಅರೋಚಕವಾದಂತಹ ಭಾವ ಬರ್ತದೆ.
ಅದನ್ನು ವಾದ ಪ್ರತಿವಾದದ ಸನ್ನಿವೇಶದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು. ಮತ್ತು ಪ್ರಧಾನವಾಗಿ ಪ್ರತಿಪಾದಿತವಾಗಬೇಕಾದ ವಿಷಯ ಆಯಾ ಪಾತ್ರದ ನೆಲೆ ಏನುಂಟು. ಈಗ ಮರಳಿ ತೊಡಬೇಕು ಅಂತ ಶಲ್ಯ, ತೊಡುವುದಿಲ್ಲ ತೊಟ್ಟಬಾಣವನ್ನು ಅಂತ ಕರ್ಣ. ವಾದ ಪ್ರತಿವಾದಕ್ಕೆ ನಾವು ಇಳಿಯುವಾಗ ಅದೆರಡನ್ನೂ ಪ್ರತಿಪಾದನೆ ಮಾಡಲಿಕ್ಕೆ ಬೇಕಾದ ಉಪಪತ್ತಿಗಳನ್ನು, ಅಂದರೆ ಸಹಾಯಕವಾದ ಅಂಶಗಳನ್ನು, ವಾದಗಳನ್ನು ನಾವು ಒಂದೇ ವಿಷಯ ಇಟ್ಟುಕೊಂಡು ಇದನ್ನು ಹೀಗೆ ಅಂತ ಸಾಧಿಸುವುದಕ್ಕೆ ಹೊರಟ್ರೆ ಆವರ್ತನೆ ಆಗುವ ಸಾಧ್ಯತೆ ಹೆಚ್ಚು. ಬೇರೆ ಬೇರೆ ಆಯಾಮದಿಂದ ಅದನ್ನು ಸಮರ್ಥಿಸ್ತಾ ಬಂದಷ್ಟು ಆ ವಾದ ರೋಚಕವಾಗ್ತದೆ. ಅದಕ್ಕೆ ಭಿನ್ನ ಭಿನ್ನ ಮುಖಗಳೇನುಂಟು ಅದು ಸಭೆಗೂ ಕೂಡ ಗೊತ್ತಾಗ್ತದೆ. ಹಾಗೆ ಅದನ್ನು ಭಿನ್ನ ಭಿನ್ನ ಆಯಾಮದಲ್ಲಿ ಕಾಣಿಸುವಲ್ಲಿ ಅಥವಾ ಅವರ ವಾದವನ್ನು ಸಮರ್ಥಿಸುವಲ್ಲಿ ಇನ್ನಷ್ಟು ಪರಿಶ್ರಮ ಬೇಕು ಅಂತ ಕಂಡದ್ದು. ಆ ಸಬ್ಜೆಕ್ಟಿವ್ ಆಗಿ ನೀವು ಮಾತಾಡಿದ್ದೀರಿ, ಇಷ್ಟು ನನಗನ್ನಿಸಿದ್ದು. ಅದೇ ಹೇಳಿದಾಗೆ ತರ್ಕ ಕುತರ್ಕ ಆಗಲಿಕ್ಕೆ ಬಹಳ ಹೊತ್ತು ಬೇಡ, ಅದು ಪಕ್ಕನೆ ಕುತರ್ಕ ಆದಾಗ ಕಂಡು ಬಿಡ್ತದೆ. ಅಂದರೆ ಒಂದೇ ನೋಟವನ್ನು ಹಿಡ್ಕೊಂಡು ಅದೇ ವಿಷಯವನ್ನು ಮತ್ತೆ 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 ಹೇಳಿದ ಕೂಡಲೇ ಯಾವುದೋ ಒಂದು ಹಠದಲ್ಲಿ ಮಾತನಾಡಿದಾಗೆ ಕಾಣುತ್ತದೆ. ನಿಜವಾಗಿ ತರ್ಕ ತಾಳಮದ್ದಳೆಯಲ್ಲಿ ಬೇಕಾದ ಯಾಕೆ ಕೇಳಿದರೆ ಹೆಚ್ಚು ಹೆಚ್ಚು ವಿಷಯಗಳ ಸ್ಫುರಣೆಗೆ ಬೇಕಾಗುವುದು, ಹೆಚ್ಚು ಹೆಚ್ಚು ವಿಷಯ ಸಿಗಬೇಕು ಕೇಳಿದವನಿಗೆ, ತರ್ಕ ಇರುವುದು ಅದಕ್ಕೆ. ಹಾಗಾಗಿ ಬೇರೆ ಬೇರೆ ಆ್ಯಂಗಲ್ನಿಂದ ತರ್ಕವನ್ನು ಮುಂದೆ ಮುಂದೆ ಯಾವುದೇ ವಿಷಯದಲ್ಲಿ ಯಾರು ಕೊಂಡೋಗಬೇಕು. ಒಮ್ಮೆ ಹೇಳಿದ ಮೇಲೆ ತೊಡುವುದಿಲ್ಲ, ಹೇಳಿದ ಮೇಲೆ ತೊಡುವುದರಿಂದ ಏನು ಪ್ರಯೋಜನ ಅದು ಬರಬೇಕು. ಪುನಃ ತೊಡು ಅದೇ ಅಲ್ಲ ಅಲ್ವಾ? ಹಾಗೆ ಬಂದರೆ ಚಂದ. ಯಾಕೆ ತೊಡಬೇಕು? ಕರ್ಣನಿಗೆ ಬಂದ ಅಸಹಾಯಕತೆ ಎಂಥದ್ದಾಗ ಅವನಲ್ಲಿ ಬಾಣಗಳ ಸಂಗ್ರಹ ಎಲ್ಲ ಕಡಿಮೆ ಆಗ್ತಾ ಬಂದಿದೆ. ಕೌರವ ಕಳುಹಿಸಿದ 800 ಬಂಡಿಗೆ ತುಂಬಿದ ಬಾಣಗಳು ಬರ್ತಾ ಇತ್ತು ಅಂತಿದ್ದು, ಅದನ್ನೆಲ್ಲ ಪಾಂಡವರ ಕಡೆಯವರು ತಡೆದು ನಿಲ್ಲಿಸಿದ್ದಾರಲ್ಲಿ. ಇವನ ಬತ್ತಳಿಕೆ ಬರಿದಾಗಿದೆ, ಇವ ಹುಡುಕಿ ತೆಗಿಬರಲಿಕ್ಕೆ ಬಂದು ಮುಟ್ಟಿದೆ ಸ್ಥಿತಿ. ಅವಧಿ ಮುಗೀತಾ ಬಂತು, ಸಂಜೆ ಆಗ್ತಾ ಬಂತು, ಇನ್ನು ಅವಕಾಶ ಇಲ್ಲ. ಮತ್ತು ಅಂಥದ್ದು ಏಕಘಾತಿನಿಯಾದ ಶರ ಮತ್ತೊಂದಿಲ್ಲ ಅವನ ಹತ್ರ. ಈಗ ಸರ್ಪಾಸ್ತ್ರ ಬಿಡು, ಆಶ್ವಾಸೇನ ಅಲ್ಲ. ಈಗ ಕರ್ಣನಿಗೆ ವಿಶ್ವಾಸ ಇದ್ದದ್ದು ಪರಶುರಾಮ ಕೊಟ್ಟ ಶರ, ಸರ್ಪಮುಖಿ ಶರ, ಅದು ಏಕಘಾತಿನಿ, ಅದು ಒಂದೇ ಸಲ ಪ್ರಯೋಗ ಆಗಲಿಕ್ಕಿದ್ದದ್ದು. ಕರ್ಣನಿಗೆ ಅದೇ ಒಂದು ಹಿಡಿತ, ಅದಕ್ಕೆ ಒಂದೇ ಸಲ ಪ್ರಯೋಗ, ಅದು ಏಕಘಾತಿನಿ, ಒಂದೇ ಸಲ ಪ್ರಯೋಗಕ್ಕೆ ಇರುವುದು, ಮತ್ತೊಂದು ಸಲಕ್ಕಿಲ್ಲ. ಇದು ಮತ್ತೊಂದರಲ್ಲಿ ಬಂದು ಸೇರಿಕೊಂಡದ್ದು, ಅದರ ಅವಶ್ಯಕತೆ ನಮಗಿಲ್ಲ. ಹೀಗೆ ಕರ್ಣನಿಗೆ ವಾದ ಮುಂದುವರಿಸಿಕೊಂಡು ಹೋಗ್ಲಿಕ್ಕಾಗ್ತದೆ. ಯಾಕೆಂದರೆ ವಾದದ ಮುಖವನ್ನು ಬದಲು ಮಾಡದೇ ಇದ್ದರೆ, ಹಿಡಿದದ್ದನ್ನು ಹಿಡಿದರೆ ಅದು ಮತ್ತೆ ಸಭಿಕರಿಗೆ ಹೆಚ್ಚು ಅಂತ ಕುತರ್ಕದಾಗಿ ಕಾಣುತ್ತದೆ. ಇದು ಒಂದು ಹಳೆಯ ಕ್ರಮದ ಒಂದು ಇದರಲ್ಲಿ ರೇಂಜಿನಲ್ಲಿ ಇತ್ತು ಅವರ ವಾದದ. ಮೊದಲಿನ ತರ್ಕ ಎಲ್ಲ ಹೀಗೆ ಇದ್ದದ್ದು ಮೊದಲೆಲ್ಲ, ಅಂದರೆ ಅದು ಮುಂದೆ ಹೋಗಲಿಕ್ಕೆ ಇಲ್ಲ, ಅದರಲ್ಲಿ ಹಿಡಿದು ನಿಲ್ಲಿಸಿ ಅದಕ್ಕೆ ಮತ್ತೆ ಉತ್ತರ ಸಿಕ್ಕದೆಲ್ಲ ಮುಂದೆ ಹೋಗಲಿಕ್ಕಿಲ್ಲ. ಹಾಗಾಗಿ ತರ್ಕಕ್ಕೊಂದು ಹೇಗೆ ಅನ್ನುವುದಕ್ಕೊಂದು ಮಾದರಿಯಾಗಿ ಈಗ ನೀವು ಪ್ರಸ್ತುತ ಮಾಡಿದ್ದೀರಿ, ಅದಲ್ಲ, ಅದಕ್ಕೆ ಒಂದು ಇಂಥ ಒಂದು ನಾವೀನ್ಯದ ಸ್ಪರ್ಶ ಕೊಡುವುದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ಶಲ್ಯರ ಸಾರಥ್ಯ ಇದ್ದರೆ ಗೆಲ್ತೇನೆ ಅನ್ನೋದು ಕರ್ಣನ ವಿಶ್ವಾಸ. ಕರ್ಣನಲ್ಲಿ ಏನೂ ಇಲ್ಲ, ಎಲ್ಲ ಬರಿದೇ ಆಗಿದೆ ಅನ್ನೋದು ಶಲ್ಯನ ತರ್ಕ. ಆ ರೀತಿಯಲ್ಲಿ ಮುಂದುವರೆದರೆ ನೀವಿದ್ದರೆ ಸಾಕು ಅಂತ ಹೇಳೋದಲ್ವ ಕರ್ಣ. ನೀವಿದ್ದರೆ ಸಾಕು ನನಗೆ ಗೆಲುವು ಬರ್ತದೆ ಅಂತ. ನಾನು ಇದ್ದೇನು ಪ್ರಯೋಜನ ಅಂತ ಶಲ್ಯ ಕೇಳು. ನೀನೇನು ಯುದ್ಧ ಮಾಡದಿದ್ದರೆ ನೀನಿದ್ದೇನು ಪ್ರಯೋಜನ ಅಂತ. ಅಂದರೆ ಈಗ ನೀವು 3-4 ಸಲ ಬಾಲ ತುಂಡಾದ ಸರ್ಪ ಅನ್ನೋದನ್ನು ಹೇಳಿದೆ. ಅದಕ್ಕೆ ಅವರು ಪ್ರತಿಯಾಗಿ ಮತ್ತೆ ವಿಷಯಾಂತರ ಮಾಡಲಿಲ್ಲ, ಅದೇ ವಿಷಯ ಮತ್ತೆ ಮತ್ತೆ ಮುಂದುವರಿಯುತ್ತೆ ಅಷ್ಟೇ ಅಲ್ವಾ? ಒಂದು ವಿಷಯ ಒಮ್ಮೆ ನಾವು ಹೇಳಬೇಕಾದಾಗಿ ಹೇಳಿದ ಮೇಲೆ ನಾವು ಅದನ್ನು ಬಿಟ್ಟು ಮುಂದೆ ಹೋಗುವುದಕ್ಕೂ ವಾದ ಪ್ರತಿವಾದದಲ್ಲಿ ತೊಡಗಿದ ಕಲಾವಿದರು ಒಂದು ಜಾಗೃತಿ ವಹಿಸಬೇಕು. ನಮಗೆ ಮೂಲಭೂತವಾಗಿ ಗೊತ್ತಿರಬೇಕಾದ ಒಂದು ವಾಕ್ಯಾರ್ಥದ ಹಾಗೆ ಒಂದು ಪ್ರಮೇಯ ಇಟ್ಟುಕೊಂಡು ಅದರ ಪೂರ್ವ ಪಕ್ಷ ಏನು, ಸಿದ್ಧಾಂತ ಪಕ್ಷ ಏನು ಅಂತ ಮಾಡಲಿಕ್ಕಿದ್ದ ಚರ್ಚೆ ಅಲ್ಲ ಇದು. ಈಗ ವಾಲಿವಧೆ ಕರ್ಣಾರ್ಜುನ ಇಷ್ಟು ಕಾಲ ಕಳೆದ ಮೇಲೂ ರೆಲೆವೆಂಟ್ ಆಗಲಿಕ್ಕೆ, ಪ್ರಸ್ತುತ ಆಗಲಿಕ್ಕೆ ಕಾರಣ ಏನು ಅಂದರೆ ಅದೊಂದು ಇದಮಿತ್ತಮ್ ಎಂಬ ಸ್ವರೂಪದಲ್ಲಿ ಆ ಚರ್ಚೆಯಲ್ಲಿ ಮುಗಿಲಿಕ್ಕಿಲ್ಲ, ಮುಗಿಬಾರದು. ಕಲಾ ಸ್ವಾರಸ್ಯ ಉಳಿಯುವುದು ಹಾಗಿದ್ರೆ. ಆದ್ದರಿಂದ ಈ ಸಲ ತೀರ್ಮಾನ ಮಾಡಿಯೇ ಬಿಡ್ತೇನೆ ಎಂಬ ಧೋರಣೆ ಅಲ್ಲ. ಆ ಕನ್ಕ್ಲೂಷನ್ಗೆ ನಾವು ಬರಲೇಬೇಕು, ಬಿಟ್ಟು ಹೋಗಲೇಬೇಕು. ಹಾಗಿರುವಾಗ ಆ ಕನ್ಕ್ಲೂಷನ್ಗೆ ಬರುವ ಮೊದಲು ಎಷ್ಟು ಸಾಧ್ಯ ಆಗ್ತದೋ ಭಿನ್ನ ಭಿನ್ನ ಆಯಾಮಗಳನ್ನು ದರ್ಶಿಸುವುದು ಬಿಟ್ಟರೆ ಮೇಲುಗೈ ಸಾಧಿಸುವುದು ಎಂಬ ಒಂದು, ಅದು ಹಿಂದಿನ ಕಾಲದಲ್ಲಿದ್ದ, ಈಗ ನಾವು ಹಳೆ ತಾಳಮದ್ದಲೇ ಒಳ್ಳೆಯದು ಅಂತ ಕೀರ್ತಿಶೇಷರಾದವರನ್ನೆಲ್ಲ ಸ್ಮರಿಸ್ತೇವೆ, ಸರಿಯೇ. ಅದರಲ್ಲಿ ಕೆಲವಷ್ಟು ಬೇಡದಿದ್ದ ಅಂಶಗಳು ಉಂಟು.
ಇದು ವ್ಯಕ್ತಿನಿಷ್ಠವಾಗಿ ಯಾರನ್ನೋ ಕಲಾವಿದರನ್ನು ದೂಷಿಸಲಿಕ್ಕೆ ನಾನು ಹೇಳುವುದಲ್ಲ. ಅಲ್ಲಿ ಏನಾಗ್ತಿತ್ತು ಅಂದರೆ ಈ ಸಲ ಅವನೋ ಇವನೋ ನೋಡುವ ಒಂದು ಹುಕ್ಕಿ ತೊಡಗಿತ್ತಿತ್ತು. ಅವ್ರ ಮೇಲೆ ಆಗ್ತಾರೋ ಇವ್ರ ಮೇಲೆ ಆಗ್ತಾರೋ ಅಂತ. ಅದು ಅಭಿಮಾನಿಗಳಲ್ಲಿ ಬೆಳೆದು ಕಲಾವಿದನಲ್ಲಿವರೆಗೆ ತಲುಪಿ ರಂಗದಲ್ಲಿ ಅದು ನಿರ್ಣಯ ಆಗುವ ತನಕ ಅದು ಹೋಗಿ ಏನಾಗಿದೆ ಅಂದರೆ ತಾಳಮದ್ದಲೆ ಅರ್ಧದಲ್ಲಿ ನಿಂತ ತಾಳಮದ್ದಲೆಗಳ ಕುರಿತು ತುಂಬ ಕೇಳ್ತೇವೆ ನಾವು. ತಾಳಮದ್ದಲೆ ಕಲ್ಪವೃಕ್ಷ ಅಡ್ಡ ಮಲಗಿದೆ ಅಂತ ಅದು ಸರಿ, ಹಿರಿಯರು ಹೇಳಿದ ಅಭಿಪ್ರಾಯ. ಆದರೆ ಈ ಕಾಲದಲ್ಲಿ ಬಂದ ಪರಿಷ್ಕಾರ ಏನು ಅಂತಲೂ ಒಂದು ಗಮನಿಸಬೇಕು. ಅರ್ಧದಲ್ಲಿ ನಿಂತ ತಾಳಮದ್ದಲೆಗಳು ಬಹುತೇಕ ಇಲ್ಲ ಎಂಬಷ್ಟು ನಗಣ್ಯ. ಒಂದು ಕಲಾತ್ಮಕವಾದ ಮೌಲ್ಯವನ್ನು ಮೊದಲಿಗಿಂತ ಒಂದು ಹಂತದಲ್ಲಿ ಒಂದು ಆಯಾಮದಲ್ಲಿ ಹೆಚ್ಚು ಗುರುತಿಸಿದ್ದಾರೆ ಈಗಿನವರು. ಆ ಪ್ರಸಂಗದ ಕಂಟಿನ್ಯೂಟಿ, ಅದರ ಆಶಯ ಪ್ರತಿಪಾದನೆ, ಆ ಆಶಯ ಪ್ರತಿಪಾದನೆಗಾಗಿ ಒಂದು ಹಂತದ ಈಗೋ, ಸ್ವಾರ್ಥ ಇದನ್ನು ಬಿಟ್ಟ ವ್ಯವಹಾರ ಚೆನ್ನಾಗಿದೆ ಈಗಿನವರಲ್ಲಿ. ಮೊದಲಿನವರಲ್ಲಿ ಇಲ್ಲ ಅಂತ ನಾವು ನಿರಾಕರಿಸಿದ್ದಕ್ಕಿಂತ ಈಗಿನವರಲ್ಲಿ ಚೆನ್ನಾಗಿದೆ. ಆದ್ದರಿಂದ ಮುಂದೆ ಹೋಗ್ತಾ ಉಂಟು. ಈ ಧೋರಣೆ ನಾವು ಇಟ್ಟುಕೊಂಡ್ರೆ ಒಂದು ವಿಷಯ ಇತ್ಯರ್ಥ ಆಗುವ ತನಕ ಬಿಡುವುದಿಲ್ಲ ಎಂಬ ಬಿಗಿಯನ್ನು ನಾವು ಬಿಟ್ಟುಕೊಡಬೇಕಾಗ್ತದೆ. ಮತ್ತೆ ವಾದದಲ್ಲಿ ಒಂದು ತಂತ್ರ ಏನು ಅಂದರೆ, ನನ್ನ ವಾದ ಸಮರ್ಥಿಸುವುದಕ್ಕೆ ನನಗೆ ಆಗುವುದಿಲ್ಲ ಅಂತ ಪ್ರೇಕ್ಷಕರಿಗೆ ಗೊತ್ತಾಗುವ ಮೊದಲು ನನಗೆ ಗೊತ್ತಾಗಬೇಕು. ಪ್ರೇಕ್ಷಕರಿಗೆ ಗೊತ್ತಾಗುವ ಮೊದಲು ನಾನು ದಾಟಬೇಕದನ್ನು. ಒಂದು ಅಂಶ, ಈಗ ನನಗೆ ಇಷ್ಟು ಹೇಳಲಿಕ್ಕಿದ್ದದ್ದು, ಇದನ್ನು ಹೇಳಿದ್ರಿಂದ ಇವತ್ತು ನಿಲ್ಲುವುದಿಲ್ಲ ಅವರೆದುರು ಅಂತ ಗೊತ್ತಾಯಿತು. ಅದು ಪ್ರೇಕ್ಷಕರಿಗೆ ಪೂರ್ತಿ ಗೊತ್ತಾಗಿ ಪ್ರಕಟ ಆಗುವ ಮೊದಲು ನಾನು ದಾಟಿ ಮುಂದೆ ಹೋಗುವುದು. ಬೇರೊಂದು ವಿಷಯ, ನಮಗೆ ಒಂದೇ ವಿಷಯ ಮಾತಾಡ್ಲಿಕ್ಕಲ್ಲ, ಇಡೀ ಪ್ರಸಂಗ ಉಂಟಲ್ಲ, ಆ ದಾಟುವುದು ಒಂದು ಕೌಶಲ ಅದರಲ್ಲಿ, ವಾದ ಪ್ರತಿವಾದಗಳಲ್ಲಿ. ಆಗ ಅದು ರಂಜಕವಾಗುತ್ತದೆ, ವಿಷಯ ಪ್ರಬೋಧಕ ಆಗ್ತದೆ. ಮೇಳ ಕಲಾವಿದರನ್ನು ಯಕ್ಷಶ್ರೀಹರಿ ಬಳಗದವರು ಗೌರವಿಸಬೇಕು ಅಂತ ಹಂಬಲಿಸಿದ್ದಾರೆ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते करदुळु परशु पाशांकुशधारिगे ಹರುಷದಿ ಭಕುತರ ಪುರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಕಲ್ಪವೃಕ್ಷ ಪುನಶ್ಚೇತನ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವಲ್ಲಿ ಹೆಸರು ಹಾಕುವಾಗ ಯಕ್ಷಶ್ರೀ ಹರಿ ಬಳಗದ ಸಂಯೋಜನೆಯಲ್ಲಿ ಅಂತೇಳಿ ಒಂದು ಧೈರ್ಯದಲ್ಲಿ ಹೆಸರು ಹಾಕಿದ್ದೇವೆ. ನಮ್ಮ ಪ್ರಾತ್ಯಕ್ಷಿಕೆಯ ಮಧ್ಯಭಾಗಕ್ಕೆ ಬಂದಿದ್ದೇವೆ. ಆ ಹೆಸರನ್ನು ಹಾಕುವಾಗ ಕೂಡ ಅದು ಚೆನ್ನಾಗಿ ಆಗಿದೆ ಅಂತ ಹೇಳುವುದಕ್ಕಿಂತ ಎಲ್ಲರೂ ಸೇರಿ ಚಂದ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳೋದು ನಮ್ಮ ಸಂತೋಷದ ವಿಷಯ. ಯಾಕೆಂದರೆ ಒಳ್ಳೇದಾಗಿದೆ ಅಂತ ಹೇಳೋದು ಸುಲಭ, ಆದರೆ ಒಳ್ಳೇದಾಗಿಸುವುದು ಕಷ್ಟ. ಅದು ಒಳ್ಳೇದಾಗಬೇಕಿದ್ರೆ ಇಷ್ಟು ಜನರ ಕಷ್ಟ ಇತ್ತು ಅಂತ ಹೇಳೋದು ಕೂಡ ಸತ್ಯ. ಎರಡನೇ ಇದರಲ್ಲಿ ಬರೆದಿರೋದು ಯಕ್ಷಗಾನ ತಾಳಮದ್ದಳೆಯ ಅಗ್ರಮಾನ್ಯ ಕಲಾವಿದರ ಮಾರ್ಗದರ್ಶನದಲ್ಲಿ ಅಂತ. ಇಷ್ಟು ಜನ ಅರ್ಥ ಹೇಳಬೇಕಿದ್ರೆ ಎಲ್ರಿಗೂ ಕೂಡ ನಾವು ಒಂದೇ ಒಂದು ಒದಗಿಸ್ಬೋದು ಅಂತ ಕೇಳಿದ್ರೆ ಒಳ್ಳೆಯ ಹಿಮ್ಮೇಳ ಮಾತ್ರ. ಒಳ್ಳೆಯ ಹಿಮ್ಮೇಳವನ್ನು ನಾವು ಕೊಟ್ಟರೆ ಅವರ ಅರ್ಥ ಇನ್ನೂ ಕೂಡ ಚೆನ್ನಾಗಿ ಆಗ್ತದೆ. ದಿನೇಶ್ ಅಣ್ಣ ಯಾವಾಗಲೂ ಕೂಡ ಹೇಳ್ತಾರೆ, ಒಳ್ಳೆಯ ಹಿಮ್ಮೇಳ ಭಾಗವತರು ಒಳ್ಳೆದಿದ್ದರೆ ನಮ್ಮ ಅರ್ಥ ಒಂದು ಲೆವೆಲ್ ಇನ್ನೂ ಕೂಡ ಹೆಚ್ಚಾಗ್ತದೆ ಅಂತೇಳಿ ಹೇಳ್ತಾರೆ. ಆ ಹೆಸರಿನಲ್ಲಿ ನಾವೀಗ ಅಣ್ಣ ಅಂಥೇಳಿ ಕರಿಬೋದು ಚಿನ್ಮಯಣ್ಣ ಅವರನ್ನು ಎಲ್ಲರೂ ಕೂಡ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆಪ್ಯಾಯಮಾನವಾಗಿ ಒಪ್ಪಿದ್ದಾರೆ. ಅಂತಹ ಕಲಾವಿದರಾಗಿ ಇವತ್ತಿನ ದಿವಸದಲ್ಲಿ ಚಿನ್ಮಯಣ್ಣ ನಮಗೆ ಒದಗಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಅವರಿಗೆ ಅಶೋಕ್ ಇವರು ಬಂದು
ಒಂದು ಸಣ್ಣ ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕು. ಅಶೋಕ್ ವರ್ಧನರು ಅವರಿಗೆ ಸಣ್ಣ ಗೌರವ ಸಮರ್ಪಣೆಯನ್ನು ಮಾಡಿ ಕಳಿಸಿಕೊಡಬೇಕಾಗಿ ವಿನಂತಿ. ಹಾಗೆ ಮದ್ದಳೆಯಲ್ಲಿ ಚಂದ್ರಣ್ಣ ಇವತ್ತಿನ ದಿವಸದಲ್ಲಿ ಮದ್ದಳೆಗಾಗಿ ನಮಗೆ ಒದಗಿದ್ದಾರೆ. ಎಲ್ಲ ಅಗ್ರಮಾನ್ಯ ಕಲಾವಿದರಲ್ಲಿಯೂ ಕೂಡ ಹಿಮ್ಮೇಳದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕಾಣಿಸಿಕೊಳ್ಳುವಂತಹ ಚಂದ್ರಣ್ಣ ಇವತ್ತಿನ ದಿವಸ ನಮಗೆ ಒದಗಿದ್ದಾರೆ. ಅವರಿಗೆ ಪದ್ಮರಾಜಂತ್ರಿಗಳು ಬಂದು ಅವರಿಗೊಂದು ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಇನ್ನು ಹಿಮ್ಮೇಳದಲ್ಲಿ ಚಂಡೆಯಲ್ಲಿ ವಿಕಾಸ್ ಕಾರ್ಕಳ ಇವರು ಇವತ್ತಿನ ದಿವಸದಲ್ಲಿ ಒದಗಿದ್ದಾರೆ. ಚಂಡೆ ಮದ್ದಳೆ ಇಬ್ಬರು ಕೂಡ ವಿಶೇಷ ಅಂದರೆ ಚಂಡೆ ಮದ್ದಳೆಗಾರರು ಯಾವತ್ತೂ ಕೂಡ ಅರ್ಥ ಕೇಳೋದಿಲ್ಲ ಅಂತೇಳಿ ಒಂದು ಹೇಳಿಕೆ ಉಂಟು. ಅವರೆಲ್ಲ ಅವರವರೇ ಮಾತಾಡ್ತಿರ್ತಾರೆ ಅಂತ. ಆದರೆ ಇಬ್ಬರು ಕೂಡ ನಾವು ಏನು ಅರ್ಥ ಹೇಳ್ತೇವೆ ಅದನ್ನು ಕೇಳಿ ಮತ್ತೆ ಒಂದಷ್ಟು ವಿಷಯಗಳನ್ನು ನಮಗೆ ಹೇಳುವಷ್ಟು ಅವರು ಕೂಡ ಅರ್ಥವನ್ನು ಕೇಳಿದವರು. ಆದ್ದರಿಂದ ಇವತ್ತಿನ ದಿವಸದಲ್ಲಿ ವಿಕಾಸಣ್ಣ ಇವತ್ತಿನ ಜೊತೆ ನಮಗೆ ಸೇರಿದ್ದಾರೆ. ಅವರಿಗೆ ಚಿದಾನಂದ ಪುರೋಹಿತರು ಕೋಟೆಕಾರು ಅವರು ಬಂದು ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಹಾಗೆ ಕೌಶಿಕ್ ಅವರು ಕೂಡ ನಮಗೆ ಒದಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಈ ಪ್ರಾತ್ಯಕ್ಷಿಕೆಗಳ ಸರಣಿಯಲ್ಲಿ ಕೊನೆಯ ಪ್ರಸ್ತುತಿ ನಾಯಕ ಪ್ರತಿನಾಯಕ ಪಾತ್ರಗಳ ವಿಷಯ ಪ್ರತಿಪಾದನೆ, ನಿಲುವಿನ ಪ್ರತಿಪಾದನೆ. ದಯವಿಟ್ಟು ಪ್ರಸ್ತುತಪಡಿಸುವವರು ಗಮನಿಸಿರಬಹುದು. ನಾವು ಕರ್ತವ್ಯ ಎಂಬುದರಿಂದ ಹೇಳುವುದಷ್ಟೇ. ಚರ್ಚೆ ಇದು. ಆದರೆ ಈ ಚರ್ಚೆಗೆ ಒಂದು ಭಿನ್ನ ನೆಲೆ ಉಂಟು. ಇಡೀ ಕಾವ್ಯದ ನಾಯಕ ಪ್ರತಿನಾಯಕ ಪಾತ್ರ ರಾಮರಾವಣನ ಪಾತ್ರ. ರಾವಣವಧಿಯಲ್ಲಿ ಮುಖಾಮುಖಿ ಆಗುವುದು. ರಾವಣನ ಸಾಧ್ಯಂತ ಬದುಕಿನ ಧೋರಣೆ, ರಾಮನ ಸಾಧ್ಯಂತ ಬದುಕಿನ ಧೋರಣೆ ಆ ವಾದದಲ್ಲಿ ಪ್ರತಿಫಲಿತ ಆಗಬೇಕು. ಆ ಪ್ರತಿಫಲಿತ ಆಗುವ ಹಾಗೆ ಆ ವಾಗ್ವಾದ ಮುನ್ನಡೆಯಬೇಕು. ಕಳುಹಿದ ನಿನಗಿ ರಥವ ಎಮ್ಮೀರುವರ ಗೆಲ್ಲುವುದನ್ನು. ಈ ಎರಡು ಪದ್ಯ ರಾವಣವಧಿಯದ್ದು. ರಾಮರಾವಣರಾಗಿ ಈಗ ಗೋಪಾಲಕೃಷ್ಣರು ಹಾಗೂ ಹರೀಶಾಚಾರ್ಯರಲ್ಲ, ಹರೀಶ್ ಭಟ್ ಅವರಿಬ್ಬರು ರಾಮರಾವಣರಾಗಿ ಪ್ರಸ್ತುತಪಡಿಸಬೇಕು ಅಂತ ಕೇಳಿಕೊಳ್ತೇನೆ. ನಿರ್ಣಾಯಕವಾದಂತಹ ಈ ಸಮರದಲ್ಲಿ ಎಲ್ಲ ಬಲಗಳಿಂದ ಪರಿವೇಷ್ಟಿತನಾದಂತಹ ರಾವಣ, ಇವನನ್ನು ಎದುರಿಸುವುದಕ್ಕೆ ನಿನಗೆ ನೆಲ ಸಾಕಾಯಿತು. ಆದರೆ ವಜ್ರ ಪಂಜರದಂತೆ ನನ್ನ ಸುತ್ತಮುತ್ತ ನಿಂತಿದ್ದಂತಹ ಪಡುಭಟರೆಲ್ಲ ಅಳಿದಂತಹ ಈ ಸಂದರ್ಭದಲ್ಲಿ ನಿನಗೆ ನಿಂತ ನೆಲ ಸಾಕಾಗ್ಲಿಲ್ಲ. ನಿನಗೆ ಸಾಕಾಗ್ಲಿಲ್ಲ ಅಂತ ಮೇಲಿದ್ದವರಿಗೂ ಗೊತ್ತಾಯ್ತು. ರಾವಣನ್ನು ಎದುರಿಸುವುದಕ್ಕೆ ನಿನಗೆ ಬೇರೆ ಭಾಷೆಯಲ್ಲಿ ಹೇಳಬೇಕಾಗಿದೆ. ಯಾವುದು? ಎಲ್ಲವನ್ನೂ ಕಳಕೊಂಡ ಕೇವಲನಾದಂತಹ ರಾವಣ, ಕೇವಲ ಆತ್ಮಬಲ ಮತ್ತು ತಪಬಲದಿಂದ ನಿಂತಹ ನಾನು, ನನ್ನನ್ನು ಎದುರಿಸುವುದಕ್ಕೆ ನೆಲ ಸಾಕಾಗುವುದಿಲ್ಲ. ನಿನಗೆ ಮೇಲಿನವರ ಬೆಂಬಲ ಬೇಕಾಯ್ತು ಅಲ್ವೇ? ಏನು ಮಾಡೋಣ? ನನ್ನ ಮಗನಾದಂತಹ ಮೇಘನಾದ ಈ ಹೊತ್ತಿಗೆ ಇದ್ದಿದ್ರೆ
ಮೇಲಿನವನು ಆಲೋಚನೆ ಮಾಡುತ್ತಾ ಇದ್ದ. ಕಳಿಸಬೇಕೋ ಬೇಡವೋ? ಅವನು ಭ್ರಮೆಯಲ್ಲಿದ್ದಾನೆ. ಮುಗಿದು ಹೋಯಿತು. ಅವ ಈವರೆಗೆ ನಡೆಸಿಕೊಂಡು ಬಂದದ್ದು ಅದನ್ನೇ. ಗೆದ್ದವರ ಪಕ್ಷಪಾತಿಯಾಗಿ ಗೆಲುವು ಸನ್ನಿಹಿತವಾದಂತಹ ಸಂದರ್ಭ ಅಂತ ಲೋಕ ಏನು ಚಿಂತಿಸಿದೆ, ಆ ಸಂದರ್ಭದಲ್ಲಿ ಗೆಲುವಿನ ಪಕ್ಷಕ್ಕೆ ಕೊಡುಗೆಯನ್ನು ನೀಡುವಂಥದ್ದು, ಗೆಲುವಿನಲ್ಲಿ ತನ್ನ ಸಹಭಾಗಿತ್ವ ಉಂಟು ಅಂತ ಲೋಕಕ್ಕೆ ಪ್ರಚುರಪಡಿಸುವಂಥದ್ದು. ಹಾಗಾದ್ರೆ ರಾವಣನ ಕೇವಲತ್ವ ಏನು ಅದು ಅವನಿಗೆ ಅರ್ಥ ಆಗಲಿಲ್ಲ. ರಾಮ, ನಿನಗೆ ಈ ಹೊಸ ಸೌಭಾಗ್ಯವನ್ನು ಕಳಿಸುವ ಮುಖಾಂತರ ನನ್ನನ್ನು ಒಂದರ್ಥದಲ್ಲಿ ಅವ ಎತ್ತರಕ್ಕೇರಿಸಿ. ನೀನೇನಾದೆ? ಹುಡುಕುತ್ತಾ ಬಂದೆ, ಸೀತೆಯನ್ನು ಹುಡುಕುತ್ತಾ ಬಂದೆ. ಹುಡುಕುವುದೇ ನಿನಗೆ ದೊಡ್ಡ ಕಷ್ಟ ಆಯ್ತು. ಸಮರಕ್ಕಿಂತ ಹೆಚ್ಚು ಸಮಯವನ್ನು ಹುಡುಕುವುದರಲ್ಲೇ ನೀನು ಕಳೆದೆ. ಆದ್ರೂ ನನಗೆ ಒಳಗೊಳಗೆ ನಿನ್ನ ಬಗ್ಗೆ ಒಂದು ರೀತಿಯ ಅಭಿಮಾನ ಇತ್ತು, ಮಾನುಷ್ಯವಾದಂತಹ ಪ್ರಯತ್ನ. ವಾನರ ಸೇನೆಯನ್ನು ಕಟ್ಟಿಕೊಂಡು ಬಂದು ಚತುರ್ದಶ ಭುವನಗಳನ್ನು ಅಲ್ಲಾಡಿಸಿದಂತಹ ರಾವಣನ ಮುಂದೆ ನೀನು ನಿಂತಿಯಲ್ಲ, ಆ ಅಭಿಮಾನವನ್ನು ಈ ಕ್ಷಣದಲ್ಲಿ ನೀನು ಕಳ್ಕೊಂಡು ಯಾಕೆ? ನಿನ್ನದ್ದಾದಂತಹ ನಿನ್ನತನವನ್ನು ಬಿಟ್ಟು ನೀನು ನನ್ನೆದುರು ತೀರಾ ಚಿಕ್ಕವನಾಗಿ ಈ ಕ್ಷಣಕ್ಕೆ ಪ್ರಕಟ ಆಗಿಬಿಟ್ಟು. ರಾಮ, ಯಾಕೆ ಬೇಕಿತ್ತು ಈ ಹೊಸ ಸೌಭಾಗ್ಯ ನಿನಗೆ? ಯಾಕೆ ಬೇಕಿತ್ತು? ಏನು ರಾವಣ ಈ ಕ್ಷಣಕ್ಕೆ ನಿನ್ನನ್ನು ಅಂತ್ಯಗೊಳಿಸುತ್ತಾನೆ. ಏನು ಹೆದರಿ ಬಿಟ್ಟಿಯೇ? ನೀನು ಹೆದರಿ ಬಿಟ್ಟಿಯೋ? ನೆಲ ಸಾಕಾಗುವುದಿಲ್ಲ ಅಂತ ಮೇಲಿನ ಸೌಭಾಗ್ಯವನ್ನು ತಕ್ಕೊಂಡು ಬಂದಂತಹ ನೀನು, ಇದರಿಂದ ನಿನಗಾದಂತಹ ಲಾಭ ಏನು? ಈ ರಥದಿಂದ ರಾವಣನನ್ನು ಎದುರಿಸುವುದಕ್ಕೆ ಸಾಧ್ಯವೇ? ಹೌದೇ ರಾಮ? ಇದು ಸಾಕಾಗ್ಲಿಕ್ಕಿಲ್ಲ, ಇದು ಸಾಕಾಗ್ಲಿಕ್ಕಿಲ್ಲ. ಮೊದಲು ನಿನ್ನನ್ನು ನಾನು ಗೆಲ್ತೇನೆ, ಆಮೇಲೆ ನಿನಗೆ ಕಳಿಸಿದವ ಇದ್ದಾನಲ್ಲ ಅವನನ್ನು ಈ ಹಿಂದೆಯೂ ನಾವು ನೋಡಿದವರೇ, ಅವನನ್ನು ಅಳಿಸ್ತೇನೆ. ಎಲ್ಲಿಂದ? ಅವನ ಪೀಠದಿಂದಲೇ ಅಳಿಸ್ತೇನೆ. ಹಾಗಾಗಿ ಎಚ್ಚರ, ಎಚ್ಚರ. ರಾವಣ, ಮಾತಾಡುವುದಲ್ಲ, ನೀನೀಗ ತೊದಲುವುದಕ್ಕೆ ಪ್ರಾರಂಭ ಮಾಡಿದ್ದಿ. ಗೊತ್ತಾಯಿತು, ಗೊತ್ತಾಯಿತು. ನನ್ನನ್ನು ಗೆಲ್ಲುವುದಕ್ಕೆ ನಿನಗೆ ಅಸಾಧ್ಯವಾಯಿತು. ನನ್ನನ್ನು ಗೆಲ್ಲಬೇಕು ಎಂದಾದರೆ ಮೇಲಿನವರು ನಿನಗೆ ಸಹಾಯವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಹೋಯಿತು ಎಂಬ ಹಾಗೆ ನುಡಿಯುತ್ತಾ ಇದ್ದೀನಿ. ಅಯ್ಯ, ನೀನು ನನ್ನ ವಿರೋಧವನ್ನು ಕಟ್ಟಿಕೊಳ್ಳುವುದಕ್ಕೆ ಎಲ್ಲಿಂದ ಪ್ರಾರಂಭ ಮಾಡಿದ್ದೀಯೋ ಅಲ್ಲಿಂದಲೇ ನಿನ್ನ ಅಧಪತನವು ಪ್ರಾರಂಭವಾಗಿದೆ ಎನ್ನುವುದು ನಿನಗೆ ಗೊತ್ತಿಲ್ಲ. ಎಲ್ಲ ಒಬ್ಬ ಪಕ್ಷಿ ರಾಜ, ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಿದ್ರೆ ಒಬ್ಬ ತಿರ್ಯಕ್ ಜಂತು. ಅಂತಹ ಒಬ್ಬ ಪಕ್ಷಿರಾಜನ ಮುಂಭಾಗದಲ್ಲಿ ನೀನು ಅನೃತವನ್ನಾಡಿ ನನ್ನ ಮರ್ಮವಿರುವುದು ಕಿರು ಹೆಪ್ಪೆಟ್ಟಿನಲ್ಲಿ, ನಿನ್ನ ಮರ್ಮವೆಲ್ಲಿರುವುದು ಮರ್ಮವಿಡಿದು ಕಾದುವ ಅಂತ ಅವನ ಮುಂಭಾಗದಲ್ಲಿ ಹೇಳಿ, ಅವನ ಮುಂಭಾಗದಲ್ಲಿ ಸುಳ್ಳು ಹೇಳಿ ಅವನನ್ನು ಕೊಂದಂತಹ ಒಬ್ಬ ಅತ್ಯಂತ ನಿಕೃಷ್ಟವಾದಂತಹ ವ್ಯಕ್ತಿತ್ವವನ್ನು ನೀನಲ್ಲಿ ತೋರ್ಪಡಿಸಬೇಕಾಗಿ ಬಂತು. ಅಷ್ಟು ಮಾತ್ರವಲ್ಲ ಎಲ್ಲ, ನಿನ್ನನ್ನು ನಾನು ಕೆಣಕಿದ್ದೇನೆ, ನಿನ್ನನ್ನು ನನ್ನ ಮಣ್ಣಿಗೆ ಬರುವ ಹಾಗೆ ಮಾಡಿದ್ದೇನೆ, ನಿನ್ನನ್ನು ನನ್ನ ಮಣ್ಣಿಗೆ ಬರುವಲ್ಲಿಯವರೆಗೂ ತಂದು ನಿನ್ನನ್ನು ಈ ಸ್ಥಿತಿಗಿಳಿಸಿದ್ದೇನೆ. ಇಂದ್ರನೇ ನಿನಗೆ ಸಹಾಯವನ್ನು ಒದಗಿಸುವಂತಹ ಸ್ಥಿತಿಯನ್ನು ಒದಗಿಸಿದ್ದೇನೆ ಅಂತ ಹೇಳ್ತಾ ಇದ್ದಿ. ಅಯ್ಯ, ದಶಕಂಠ ದಶ ಶಿರ ರವತೆ ಇತಿ ರಾವಣ
ಎಂಬ ನೆಗಳತೆಗೆ ಪಾತ್ರನಾದಂತಹ ರಾವಣ ಏನೂ ಅಲ್ಲದ ಏನೂ ಇಲ್ಲದ ಒಬ್ಬ ಸನ್ಯಾಸಿಯಾಗಿ ನನ್ನ ಮುಂಭಾಗಕ್ಕೆ ನಾನಿಲ್ಲದೇ ಇದ್ದಂತಹ ಸಂದರ್ಭ, ಕತ್ತಲೆಯ ಮುಖದಿಂದ ಬರುವಂತಹ ಸ್ಥಿತಿ ಒಬ್ಬ ರಾವಣನಿಗೆ ಒದಗಿದೆ ಅಂತಾದ್ರೆ ನಿನ್ನ ಯೋಗ್ಯತೆಯನ್ನು ನೀನು ಎಷ್ಟು ಎತ್ತರಕ್ಕೆ ಏರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ರು ಅದು ನಿಲ್ಲುವುದಿಲ್ಲ. ರಾವಣ ಇಂದ್ರನನ್ನೇ ಗೆಲ್ತೇನೆ, ಅವನನ್ನು ಪೀಠದಿಂದ ಇಳಿಸ್ತೇನೆ ಅಂತ ಹೇಳ್ತಾ ಇದ್ದಿ. ಅಯ್ಯ, ಹಿಂದೆ ಇಂದ್ರನಿಗೆ ನೀನು ಸೋತವನು, ಇಂದ್ರನನ್ನು ಗೆದ್ದವನು ನಿನ್ನ ಮಗ ಮೇಘನಾಥ, ಆಮೇಲೆ ಇಂದ್ರಜಿತುವಾದವನು ಇದ್ದಾನೋ ಈಗ? ಹಾಗಿರುವಾಗ ಅವನನ್ನೇ ಕೊಂದು ಮುಗಿಸಿದ್ದೇನೆ. ಮಾತ್ರವಲ್ಲ, ಈಗ ನಾನು ಬೇಕಾಗುವುದಿಲ್ವೋ? ನಿನ್ನನ್ನು ಕೊಲ್ಲಬೇಕಾಗಿದ್ದರೆ, ಗೆಲ್ಲಬೇಕಾಗಿದ್ದರೆ ಇಂದ್ರನೇ ಸಾಕು. ಯಾಕೆಂದ್ರೆ ಇಂದ್ರ ನಿನ್ನನ್ನು ಮೊದಲೇ ಗೆದ್ದಾಗಿದೆ. ಆದುದರಿಂದ ಆ ಬಿಂಕದ ನುಡಿಗಳನ್ನಾಡಿ ನಿನ್ನನ್ನು ಕೊಲ್ತೇನೆ, ನಿನ್ನನ್ನು ಗೆಲ್ತೇನೆ ಅಂತ ನೀನು ಆಡ್ತಾ ಇದ್ದಿ. ಅಯ್ಯ, ನನ್ನ ಮುಂಭಾಗಕ್ಕೆ ನೀನು ಬರಬೇಕು ಅಂತಾದ್ರೆ ಏನೇನು ಏನೇನು ಪ್ರಯತ್ನಗಳನ್ನೆಲ್ಲ ಮಾಡಿದ್ದಿ ಎನ್ನುವುದು ನಮಗೆ ಸ್ಪಷ್ಟವಾಗಿಯೇ ಉಂಟು. ನಿನ್ನನ್ನು ಕೊಲ್ತೇನೆ ಅಂತ ಹೇಳುವ ನೀನು ಮೊದಲೇ ಸತ್ತಿದ್ದಿ ಎನ್ನುವುದನ್ನು ನೀನು ಆಲೋಚಿಸಬೇಕು. ಅಯ್ಯ, ಎಷ್ಟು ಸಲ ನನ್ನ ಮುಂಭಾಗದಲ್ಲಿ ನೀನು ಹೋರಾಟವನ್ನು ಮಾಡಿ ಸತ್ತು 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 ಬದುಕಿದವನು ನೀನು. ಅಂತಹ ನೀನು ನನ್ನನ್ನು ಕೊಲ್ತೇನೆ, ಕೊಂದ ಮೇಲೆ ಅವನನ್ನೂ ನೋಡಿಕೊಳ್ತೇನೆ ಎಂಬ ಹಾಗೆ ಮಾತುಗಳನ್ನಾಡುತ್ತಾ ಇದ್ದೀಯಲ್ಲ ನೀನು. ಅಯ್ಯ, ನನ್ನನ್ನು ಕೊಲ್ಲಬಲ್ಲ, ನನ್ನನ್ನು ಗೆಲ್ಲಬಲ್ಲಂತಹ ಶಕ್ತಿ ನಿನ್ನಲ್ಲಿ ಉಂಟು ಎನ್ನುವುದನ್ನು ಯಾವ ಕೋನದಿಂದ ನೀನು ಯೋಚಿಸಿದರೂ ನಿನ್ನಲ್ಲಿ ಅದು ಇಲ್ಲ ಎನ್ನುವುದು ಸ್ಪಷ್ಟವೇ. ಅದಿಲ್ಲದೆ ಇರ್ತಿದ್ರೆ, ನೀನೊಬ್ಬ ಮಹನೀಯನು ಹೌದು ಎಂದಾಗಿದ್ದರೆ, ನೀನೊಬ್ಬ ಶಿವಭಕ್ತನೇ ಹೌದು ಎಂದಾಗಿದ್ದರೆ, ನೀನು ಮಾಡಿದಂತಹ ಸಾಹಸವು ಸರಿಯಾದುದೇ ಎಂದಾಗಿದ್ದರೆ ನೀನು ನೇರ ನನ್ನ ಮುಂಭಾಗಕ್ಕೆ ಬರಬಹುದಾಗಿತ್ತು. ಒಬ್ಬ ಕರಾಸುರನೋ, ಒಬ್ಬ ಕುಂಭಶ್ರವಣನೋ, ಇವರೆಲ್ಲರೂ ನಿಮ್ಮ ಹಾಗೆಯೇ ದೈತ್ಯರೇ. ಹಾಗಂತ ಗಂಡುಗಳಿಗಳ ಹಾಗೆ ಬಂದು ಮೆರೆದು ಹೋದವರು. ಅದು ಬಿಟ್ಟು ನೀನು ಮಾಡಿದ್ದೇನು, ನಿನ್ನ ಮಗ ಮಾಡಿದ್ದೇನು? ಅಯ್ಯ, ನಿನ್ನನ್ನು ಗೆಲ್ಲಬಲ್ಲೆ, ಅವನನ್ನೂ ಗೆಲ್ಲಬಲ್ಲೆ ಅಂತ ಹೇಳ್ತಾ ಇದ್ದೀಯಲ್ಲ, ಹೇಗೆಯೋ? ನೇರ ಯುದ್ಧದಿಂದಲೋ ಅಥವಾ ಮಾರಣವೋ ಮಾಠವೋ ಯಾವುದರಿಂದ ಗೆಲ್ಲುವ ಯೋಚನೆಯನ್ನು ಮಾಡಿದ್ಯೋ? ಯಾವುದರಿಂದ ಗೆಲ್ಲುವ ಯೋಚನೆಯನ್ನು ಮಾಡಿದ್ಯೋ? ರಾಮ, ಹಲವಾರು ಪ್ರಶ್ನೆಗಳನ್ನು ಮುಂದೆ ಇಟ್ಟಿದ್ದಿ. ಯಾವುದರ ಮುಖಾಂತರ? ಧನುಜರು ನಾವು ಅಲ್ವಾ? ಯಾವುದರ ಮುಖಾಂತರ ನೀನು ಕೇಳಬೇಡ. ಯಾವುದರ ಮುಖಾಂತರ ಅಂತ ಕೇಳುವುದಕ್ಕೆ ನನಗೆ ಅಧಿಕಾರ ಉಂಟು. ಯಾಕೆ? ನನ್ನ ಮುಂಭಾಗಕ್ಕೆ ಎಲ್ಲಾ ಸಂದರ್ಭದಲ್ಲಿಯೂ ನೀನು ಉತ್ಕರ್ಷೆಯನ್ನು ಹೊಂದಲಿಲ್ಲ, ನಿನಗೆ ಅಪಕರ್ಷವೇ ಆಗಿರುವುದು. ಹಾಗಾಗಿ ಈಗಲೂ ನಾನು ಏನನ್ನು ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ದೇನೆಯೋ, ನಾನು ನಿನ್ನನ್ನು ಯಾವ ಸ್ಥಿತಿಗೆ ಕೊಂಡೊಯ್ಯಬೇಕು ಅಂತ ನಾನು ನಿರ್ಧರಿಸಿಕೊಂಡಿದ್ದೇನೆಯೋ ಅದನ್ನೇ ಮಾಡಬಲ್ಲೆ. ರಾಮ, ನೀನು ಯಾವುದನ್ನು ಮಾಡಬೇಕಿದ್ರು, ಯಾವ ಉದ್ದೇಶದಿಂದ ಇಲ್ಲಿವರೆಗೆ ಬಂದಿದ್ದಿ, ಇದು ಪ್ರಧಾನ ಆಗ್ತದೆ. ಯಾವುದು? ಸೀತೆಯನ್ನು ಮರಳಿ ಪಡೆಯುವುದು ಅಲ್ವಾ? ಹೌದೇ ಹೌದು. ನಿನ್ನ ಭಕ್ತರ ರೀತಿಯಲ್ಲಿ, ನಿನ್ನ ಭಕ್ತರ ಭಜನೆಯ ರೀತಿಯಲ್ಲಿ ನೀನೊಬ್ಬ ಹೌದೇ ಆಗಿದ್ರೆ, ಅವನೇ ಆಗಿದ್ರೆ, ಆ ದೇವನೇ ಆಗಿದ್ರೆ ನೀನು ಇಷ್ಟು ಕಷ್ಟಪಡಬೇಕಾದಂತಹ ಅಗತ್ಯ ಇರಲಿಲ್ಲ. ವಾಲಿ ಒಂದೇ ಶರದಿಂದ ಅವನ ಉರವನ್ನು ಭೇದಿಸಿದೆ ಅಂತ ನೀನು. ಹಾಗೆ ರಾವಣನನ್ನು ಭೇದಿಸ್ಲಿಕ್ಕೆ ನಿನಗೆ ಆಗ್ಲಿಲ್ಲ. ನೀನು ಹೇಳಬಹುದೀಗ, ಕುಂಭ ಶ್ರವಣ ಬಂದ, ಇಂದ್ರಾರಿ ಬಂದ, ಅವರನ್ನೆಲ್ಲ ನಾವು ಇಟ್ಟದ್ದೇ ಅದಕ್ಕೆ. ಆಪತ್ಕಾಲಕ್ಕೆ ಬೇಕು. ನಮ್ಮ ಸೇನೆಯಲ್ಲಿರುವವರು ಯಾರನ್ನು ಕಳಿಸಬೇಕು, ಯಾರನ್ನು ಕಳಿಸಬಾರ್ದು ಅಂತ ನೀನು ಹೇಳುವ ಅಗತ್ಯ ಇಲ್ಲ. ರಾವಣನಿಗಾಗಿ ಅವರು ಏನನ್ನು ಮಾಡ್ಲಿಕ್ಕೆ ಸಿದ್ಧ ಇರುವವರೇ. ಹಾಗಾಗಿ ನೀನು ಏಕಶರದಿಂದ
ಅಲ್ವಾ? ಹೌದು. ನಿನ್ನ ಭಜಕರು ಹೇಳುವ ರೀತಿಯಲ್ಲಿ ನೀನು ಎಷ್ಟು ಕಷ್ಟ ಬಂದಿದ್ದಿ ಅಲ್ವಾ? ನಾನು ಹೇಳಿದ್ದೇನು, ಮಾನುಷ ತನ್ನೇಹಿ, ನನಗೆ ಮರಣ ಬರುವುದಿದ್ರೆ ಮನುಷ್ಯರಿಂದಲೇ ಬರಲಿ. ಹಾಗಂತೇಳಿ ಮನುಷ್ಯ ಕಂಡ ಕೂಡ್ಲೆ ಏನೋ ಒಂದು ಬಾಣ ಬಿಟ್ಟ ಕೂಡ್ಲೆ ಏನು ಹಕ್ಕಿಯಾಗಿ ಸತ್ತು ಬೀಳುವವಲ್ಲ ರಾವಣ. ರಾವಣನ ರಾವಣತ್ವ ಏನುಂಟು, ಅದಕ್ಕೆ ನೀನು ಸಾಕಷ್ಟು ಶ್ರಮವನ್ನು ತೆತ್ತಿದ್ದಿ ಅಂತ ನಾನು ಹೇಳುವಂಥದ್ದು. ನಿನ್ನ ಭಜಕರು ಹೇಳುವ ಹಾಗೆ ಕ್ಷಣ ಮಾತ್ರದಲ್ಲಿ ಆಗಿ ಹೋದ ವಿಚಾರ ಅಲ್ಲ. ಈಗ ನೀನು ಸೀತೆಯನ್ನು ಮತ್ತೆ ಪಡೆಯಬೇಕಿದ್ರು ಈ ರಾವಣನನ್ನು ದಾಟಿಯೇ ನೀನು ಮುಂದೆ ಹೋಗಬೇಕಾಗುತ್ತೆ ಅಲ್ವಾ? ರಾವಣ ಇರುವಷ್ಟು ದಿನ ನಿನ್ನದ್ದಾದಂತಹ ವಸ್ತುವನ್ನು ನೀನು ಮರಳಿ ಪಡೆಯಲಾರೆ. ಈ ಸತ್ಯವನ್ನು ನೀನು ಮನಗಾಣಬೇಕು. ಆದ್ರಿಂದ ಧನುಜರು ಮಾಯಾವಿಗಳು ಯಾವ ರೀತಿ ಎದುರಿಸ್ತೇವೆ ಅದು ಬೇರೆ ವಿಚಾರ. ಏನು ಮಾಡಬಾರದು ಅಂತ ಉಂಟೋ ಅಲ್ವಾ? ಮಾರಣವೋ ಮಾಡ್ತೇವೆ ನಾವು. ನಿನ್ನ ಕಪಿಸೇನೆಯಲ್ಲಿರುವವರೇನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಏನು? ಸೀತೆಯನ್ನು ಹುಡುಕ್ಲಿಕ್ಕೆ ಬಂದಂತ ನಿನ್ನ ಕಪಿಸೇನೆ ಹನುಮಂತ ಕಾಮರೂಪವನ್ನ ಅಂತೂ ಅಣುವಿನ ಹಾಗೆ ಒಳಗೆ ಬರಲಿಲ್ವೇ ಅಲ್ವೋ? ಹಾಗಾದ್ರೆ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗ್ತದ? ಆಗುದಿಲ್ಲ ಹೇಳಲಿಕ್ಕೆ. ಹಾಗಾಗಿ ಧನುಜರು ನಿಜ ಮಾಯಾವಿಗಳು. ನಮಗೆ ಅದೊಂದು ಸೌಲಭ್ಯ, ನಾವು ಅದನ್ನು ಉಪಯೋಗಿಸಿಕೊಳ್ಳುತ್ತೇವೆ. ಅದನ್ನು ತಪ್ಪು ಅಂತ ಹೇಳುವುದಿದ್ರೆ ಅದು ಪ್ರಕೃತಿ ದತ್ತವಾಗಿ ನಮಗೆ ಬಂದದ್ದು. ನೀವೆಲ್ಲ ಸಾಧನೆಯ ಮುಖಾಂತರ ಅದನ್ನು ಪಡೆಯಬೇಕಾಗ್ತದೆ, ನಮಗೆ ದತ್ತವಾದದ್ದು. ಆದ್ರಿಂದ ಹೇಗೆ ಅಂತ ನೀನು ಕೇಳಬೇಡ, ಎರಡರಲ್ಲಿಯೂ ನಾವು ಸಿದ್ಧರಾಗಿದ್ದೇವೆ. ಆದ್ರೆ ನಿನ್ನದ್ದಾದಂತಹ ಫಲಸಿದ್ಧಿಗೆ ಕೇವಲ ರಾವಣನಾಗಿ ಉಳಿದ್ರು ಇವನ್ ಇರುವ ತನಕ ಇವನನ್ನು ದಾಟದೆ ನಿನಗೆ ಸಾಧ್ಯ ಇಲ್ಲ. ಆ ಸತ್ಯವನ್ನು ನೀನು ಮನಗಾಣಬೇಕಾಗ್ತದೆ, ಮನಗಾಣಬೇಕು. ಅಯ್ಯ, ನಿನ್ನಲ್ಲಿರುವಂತಹ ಮಾಯೆಯೋ, ನಿನ್ನಲ್ಲಿರುವಂತಹ ಪರಾಕ್ರಮವೋ, ಇದು ಯಾವುದು ರಾಮನ ಮುಂಭಾಗದಲ್ಲಿ ಉಳಿಯಲಿಲ್ಲ, ನಿಲ್ಲಿಲ್ಲ ಎನ್ನುವುದು ಸ್ಪಷ್ಟ ಅಂತ ಆದ್ರೆ, ನಿನ್ನವರನ್ನೆಲ್ಲರನ್ನು ಗೆದ್ದು ಮುಗಿಸಿದ್ದೇನೆ, ಕೊಂದು ಮುಗಿಸಿದ್ದೇನೆ ಎಂದ ಮೇಲೆ ಉಳಿದವನು ನೀನೊಬ್ಬ. ಆದುದರಿಂದ ಅಯ್ಯ, ನಿನ್ನನ್ನು ದಾಟದೆ ನಾನು ಏನನ್ನು ಪಡೆಯಬೇಕೋ ಅದನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ ಅಂತ ನೀನು ಹೇಳುವಂತಹ ಮಾತು, ಇದನ್ನು ನಿಲ್ಲಗೊಡುವುದಿಲ್ಲ, ಇದನ್ನು ಉಳಿಯಗೊಡುವುದಿಲ್ಲ. ನಿನ್ನನ್ನು ಗೆದ್ದಲ್ಲಿಗೆ ನಾನು ಶಕ್ತನು. ನಿನ್ನ ಮುಂಭಾಗದಲ್ಲಿ ನಾನು ನಿನ್ನನ್ನು ಹೊಡೆದುರುಳಿಸಿ ಆ ಮೂಲಕವಾಗಿ ಗೆಲುವನ್ನು ಸಾಧಿಸುವುದಕ್ಕೆ ಸಿದ್ಧನು ಬದ್ದನು ಎಂದಾದ ಮೇಲೆ ಅಯ್ಯ, ನೀ ಮಾಡಿದಂತಹ ಅಪರಾಧಗಳು ಏನೇನು ಇವೆ, ಅವೆಲ್ಲದಕ್ಕೂ ಈ ಹೊತ್ತು ಸರಿಯಾದಂತಹ ಶಾಸ್ತಿಯನ್ನು ಒದಗಿಸಿ ನಿನ್ನನ್ನು ಕೊಂದು ಏನು ನಾನು ವಿಭೀಷಣನಿಗೆ ಮಾತನ್ನು ಕೊಟ್ಟಿದ್ದೇನೆಯೋ ಆ ಮಾತನ್ನು ನೆರವೇರಿಸುವಲ್ಲಿಯವರೆಗೆ ನಾನು ಸುಮ್ಮನುಳಿಯುವವನ ಅಲ್ಲ. ಆದ್ದರಿಂದ ಈ ಹೊತ್ತು ಒಂದು ಇತ್ಯರ್ಥವನ್ನು ಮಾಡಬೇಕು ಎನ್ನುವಂತಹ ಉದ್ದೇಶವನ್ನುಳ್ಳವನಾಗಿಯೇ ನೀನು ಬಂದದ್ದು ಹೌದು ಎಂದಾಗಿದ್ದರೆ, ಈ ಹಿಂದೆ ನನ್ನ ಮುಂಭಾಗಕ್ಕೆ ಬಂದಾಗ ಇಲ್ಲದೆ ಇರುವಂತಹ ಪರಾಕ್ರಮವೋ ಶಕ್ತಿಯೋ ನಿನ್ನಲ್ಲಿ ಏನುಂಟೋ ಅದನ್ನು ನೀನು ಪ್ರದರ್ಶಿಸುವುದಕ್ಕೆ ಮನ ಮಾಡಬೇಕು. ನೋಡೋಣ ನೋಡೋಣ ನೋಡೋಣ. ಧೋರಣೆ, ಪ್ರತಿಪಾದನೆ, ಅದರ ಮೂಲಭೂತ ಅಂಶಗಳನ್ನು ಗ್ರಹಿಸಿಯೇ ಪ್ರಸ್ತುತ ಮಾಡಿದ್ದೀರಿ ಅಂತ ಭಾವಿಸ್ತೇನೆ. ಯಾಕೆ ಅಂದರೆ ನಾಯಕ ಪ್ರತಿನಾಯಕ ಪಾತ್ರ ಅಂತ ನಾವು ಸ್ಥೂಲವಾಗಿ ಹೇಳುವ ರಾಮರಾವಣರ ಪಾತ್ರದಲ್ಲಿ ರಾಮನ ಸತ್ಯನಿಷ್ಠೆ ಭೇದಿಸಲ್ಪಟ್ಟಿತು ಅಂತ ರಾವಣನ ಪರವಾಗಿರುವ ವಾದ, ಅವನ ಮಾಯೆ ಭೇದ್ಯವಾಯಿತು ಅಂತ ರಾಮ. ಆ ಸಂವಾದದ ಸಾಧ್ಯಂತವಾಗಿ ಆ ವಿಷಯ ಬಂದಿದೆ. ಈ ಅರ್ಥಗಾರಿಕೆಯಲ್ಲಿ ಇನ್ನೊಂದು ಗಮನಿಸೋದೇನೆಂದರೆ, ಎಲ್ಲವನ್ನು ಕವರ್ ಮಾಡಲಿಕ್ಕೆ ಹೋಗುವಾಗ ಎಲ್ಲೋ ಚಾರ್ಮ್ ಕಳೆದುಕೊಳ್ಳದ ಹಾಗೆ ನಾವು ಒಂದು ಗಮನಿಸಬೇಕು. ಟೆಕ್ನಿಕಲಿ ಪರ್ಫೆಕ್ಟ್ ಅಂತ ಆಗೋದು, ಅದರಲ್ಲಿ ಶೈನಿಂಗ್ ಫ್ಯಾಕ್ಟರ್ ಇಲ್ಲ ಅಂತ ಒಂದು ಮಿಂಚುವ ಘಟಕ ಏನುಂಟು ಅದು ಕಣ್ಮರೆಯಾಗಿ ಹೋಗ್ತದೆ ಕೆಲವೊಮ್ಮೆ. ಅದು ನಿಮಗೆ ಮಾತ್ರ ನಾನು ಸಂಬಂಧಿಸಿ ಹೇಳ್ತಾ ಇಲ್ಲ, ಪ್ರಸಿದ್ಧರಾದ ಅರ್ಥಧಾರಿಗಳಿದ್ದು ನಾವೇ ತುಂಬ ಧಾವಂತದಲ್ಲಿ ಮಾಡುವಾಗಲೂ ತುಂಬ ಜನ ಅರ್ಥಧಾರಿಗಳಲ್ಲಿ ಕಾಣ್ತದೆ. ನಾವು ಒಂದು ಪದ್ಯ ತಗೊಳ್ಳೋದು, 4 ಪದ್ಯ ಕವರ್ ಮಾಡಬೇಕು ಅಂತ ಹೋಗೋದು, 4ಕ್ಕೂ ನಮ್ಮ ಕಾನ್ಸಂಟ್ರೇಷನ್ ಹಂಚೋದು, ಯಾವುದು ಬ್ರೈಟ್ ಆಗದೆ ಹೋಗೋದು.
ಪಾತ್ರ ಸ್ಥಾಪನೆ ಆಗಲಿಲ್ಲ ಎಂಬ ಫೀಲ್ ಕೊನೆಗೆ ಉಳಿಯುವುದು. ಈ ಒಂದು ಅಪಾಯ ಇರ್ತದೆ. ಈಗ ಉದಾಹರಣೆಗೆ ಈಗ ಕಳುಹಿದ ನಿನಗೆ ಅಥವಾ ಎಮ್ಮೀರುವರನ್ನು ಗೆಲ್ಲುವುದನ್ನು, ಆಮೇಲೆ ನಂತರದ 2 ಪದ್ಯದ ಆಶಯವನ್ನು ನೀವು ಕವರ್ ಅಪ್ ಮಾಡಿದ್ರಿ, ಆ ಮಾಡಲಿಕ್ಕೆ ಹೋಗುವಾಗ ಇದಕ್ಕೆ ಕೊಡಬೇಕಾದ ಸ್ಟ್ರೆಸ್ ಹೋಯಿತು ಅಂತ ಆದರೆ ಆಯಿತಾ, ಇದು ಕಾಣಬೇಕಾದ ಪ್ರಮಾಣದಲ್ಲಿ ಕಾಣುವುದಿಲ್ಲ. ಅದನ್ನು ಗಮನಿಸಬೇಕು ಅಂತ ಆ ಕೌಶಲ್ಯ ಬೇಕಾಗ್ತದೆ. ಅನೇಕ ಬಾರಿ ಶೀಘ್ರವಾಗಿ ಮುಗಿಸಬೇಕು ಅಂತ ಹೇಳುವಾಗ, ಕಾರ್ಯಕ್ರಮದ ಮಿತಾವಧಿಯಲ್ಲಿರುವಾಗ ಎಲ್ಲವನ್ನು ಇದ್ದದರಲ್ಲಿ ಕವರ್ ಮಾಡಿಕೊಂಡು ಹೋಗೋ ಕೌಶಲ್ಯ ಬೇಕಾಗ್ತದೆ. ಆದರೆ ವ್ಯಕ್ತಿಗತವಾಗಿ ಅವರ ಪ್ರತಿಭೆ ಪ್ರಕಾಶಗೊಳ್ಳಲಿಕ್ಕಿದ್ದ ಅವಕಾಶವನ್ನು ಆ ಕೌಶಲ್ಯ ಕಸಿಯದ ಹಾಗೆ ನಾವೊಂದು ಜಾಗ್ರತೆ ವಹಿಸಬೇಕು ಅಂತ ಖಂಡಿತ. ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ, ನಿಮ್ಮ ಲಯ ಇನ್ನು ಸ್ವಲ್ಪ ವೇಗ ಆದರೆ ಒಳ್ಳೆಯದಿತ್ತು. ರಾಮ ಮತ್ತು ರಾವಣ ಅನ್ನೋ ವ್ಯತ್ಯಾಸ ಗೊತ್ತಾಗಬೇಕು ಅನ್ನೋದಕ್ಕೆ ಬೇಕಾಗಿ ಅಲ್ವಾ? ಶೈಲಿಯಲ್ಲಿ ಅದು ಒಬ್ಬೊಬ್ಬರ ಸ್ವಭಾವ. ಆದರೂ ವೈಯಕ್ತಿಕವಾಗಿ ನಾನು ಆಡೋದು ಏರು ಪದ್ಯ ಸ್ಪೀಡ್ ಇರ್ತದೆ, ರಾಮ ಸ್ವಲ್ಪ ವೇಗ ಇದ್ದರೆ ಒಳ್ಳೆಯದು ಅಂತ ಅದು ನನಗನ್ನಿಸಿತು. ಅವರು ಹೇಳಿದ್ದು ಕಳುಹಿದ ನಿನಗೀರತವ ಎಮ್ಮೀರೋರ ಗೆಲ್ಲುವುದನ್ನು ಬಿಟ್ಟು ಮತ್ತೆ ಮುಂದೆ ಹೋದರೆ ನೀವು ಮತ್ತೆ ನಿಮಗೆ ಸ್ಪಷ್ಟ ಆಗಲಿಲ್ಲ ಅದನ್ನು ಇಲ್ಲಿಗೆ ಮುಗಿಸುವುದು ಅಂತ ಹೇಳಿ, ಅದು ಸ್ವಲ್ಪ ತೊಡಕಾಯಿತು ಅಲ್ಲ. ನಾಯಕ ಪ್ರತಿನಾಯಕ ಪಾತ್ರ ಇದು ಒಂದು ಸ್ಪಷ್ಟ ಒಂದು ಕಲ್ಪನೆಯನ್ನು ನಾವು ಇಟ್ಟುಕೊಂಡು ರಾಮ ರಾವಣರನ್ನು ನಿರ್ವಹಿಸಬಹುದು. ಅಂದರೆ ಅದು ಕೇವಲ ರಾಮ ರಾವಣರಿಗೆ ಮಾತ್ರ ಸಂಬಂಧಿಸದೆ ಒಂದು ತತ್ವಕ್ಕೆ ಸಂಬಂಧಿಸಿ ವಾದ ಬೆಳೆದರೆ ಹೆಚ್ಚು ಚಂದ. ರಾವಣರ ಜೀವನದ ಘಟನೆಯನ್ನು ಎತ್ತಿಕೊಳ್ಳಬೇಕು, ಅದೊಂದು ತತ್ವ ನಿರ್ಣಾಯಕವಾದಂತಹ ನೆಲೆಯಲ್ಲಿ ವಾದ ಸಾಗಬೇಕು. ಹಾಗೆ ಸಾಗಿದರೆ ಅದು ಕೇವಲ 2 ವ್ಯಕ್ತಿಗಳಿಗೆ ಸಂಬಂಧಿಸಿ ಒಂದು ನಿರ್ಣಯಕ್ಕೆ ಬರುವುದಲ್ಲ, ಒಂದು ತತ್ವವಾಗಿ ನಿರ್ಣಯ ಆಗುವ ಹಾಗೆ ಅದನ್ನು ಮಾಡ್ಬೋದು. ಯಾಕೆಂದರೆ ಈ ರಾವಣಾವಧಿಯಲ್ಲಿ ಮಾತ್ರ ಆ ಸಾಧ್ಯತೆ ಇರೋದು, ಅದಕ್ಕೆ ಮೊದಲು ಆಗುವುದಿಲ್ಲ. ಯಾಕಂದರೆ ಇದೊಂದು ಕೊನೆಯ ಹಂತ. ಆ ತನಕದ ಜೀವನದ ಘಟನೆಗಳನ್ನೆಲ್ಲ ಆಧರಿಸಿ ಈಗ ಒಂದೊಮ್ಮೆಗೆ ಅದಕ್ಕೆ ಸೋಲು ಒಂದಾಗಿ ಕಂಡರೂ ಮತ್ತೊಂದಾದರೂ ಕೊನೆಗೆ ಅದೇ ಗೆಲ್ಲುತ್ತದೆ. ಇದು ಮಾಯೆ ಕಪಟಾಲ ಎಲ್ಲಿ ವಿಜೃಂಭಿಸಿದರೂ ಕೊನೆಗೆ ಅಲ್ಲಿ ಸೋಲುತ್ತದೆ. ಅದಕ್ಕೆಲ್ಲ ಅಲ್ಲಿ ಉದಾಹರಣೆಗಳನ್ನೆಲ್ಲ ಕೊಟ್ಟು ಇದನ್ನು ಅಳವಡಿಸಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ಬೋದು. ಯಾಕೆಂದರೆ ಎಲ್ಲ ಕಥೆಯಲ್ಲಿಯೂ ಅಂತರ್ಗತವಾಗಿರುವ ನೀತಿ ಅದೇ ಅಲ್ವ. ನಾವೀಗ ಕೇವಲ ಒಂದು ಮನೋರಂಜನೆ ಮಾತ್ರ ಅಲ್ಲ, ತಾಳಮದ್ದಳೆ ಆಗಲಿ ಅಥವಾ ಬೌದ್ಧಿಕವಾದಂತಹ ಒಂದು ಆಕರ್ಷಣೆಗಾಗಿ ಇರುವ ಒಂದು ಸರ್ಕಸ್ಸು ಕಸರತ್ತು ಮಾತ್ರ ಅಲ್ಲ, ಒಂದು ತತ್ವ ನೀತಿ ಏನು ಕೇಳಿದರೆ ಲೋಕದಲ್ಲಿ ಯಾವುದೆಲ್ಲ ಮೌಲಿಕವಾದಂತಹ ಆಶಯಗಳು ಅದರ ಪಾರಮ್ಯವನ್ನು ಸಾರುವುದೇ ಉದ್ದೇಶ ಆಗಿರಬೇಕು. ಆ ಲೆಕ್ಕದಲ್ಲಿ ಅದಕ್ಕೊಂದು ಪ್ರಾತಿನಿಧಿಕ ವ್ಯಕ್ತಿಯಾಗಿ ಒಂದು ಅಧರ್ಮಕ್ಕೆ ರಾವಣನನ್ನು ಧರ್ಮಕ್ಕೆ ರಾಮನನ್ನು ಹೀಗೆ ನಮಗೊಂದು ಕಂಡುಕೊಂಡು ಪ್ರತಿಪಾದಿಸಿದರೆ ಹೆಚ್ಚು ಚಂದ ಅಂತ ಕಾಣ್ತದೆ. ಅಲ್ಲ, ನೀವು ಒಳ್ಳೆ ಪ್ರಯತ್ನ ಪಟ್ಟಿದ್ದೀರಿ. ಈಗ ಕೇವಲ ನಿಮಗೆ ಸಂಬಂಧಿಸಿ ಅಂತಲ್ಲ, ಒಟ್ಟು ಒಂದು ಯಾವುದೇ ಪ್ರಸಂಗದ ಆಶಯವನ್ನು ಹಾಗೆ ಅರ್ಥವಿಸಿಕೊಂಡು ಸಾಧ್ಯತೆ ಇರುವಲ್ಲಿ ಮಾಡಿದರೆ ಅದಕ್ಕೊಂದು ಮೌಲ್ಯ ಹೆಚ್ಚು ಬರ್ತದೆ ಅಂತ ನನ್ನ ಅಭಿಪ್ರಾಯ. ಘಟನೆಗಳನ್ನು ಉಲ್ಲೇಖಿಸಿದಷ್ಟು ನಿಮ್ಮ ಪ್ರತಿಪಾದನೆ ಗಟ್ಟಿ ಆಗ್ತಾ ಹೋಗ್ತದೆ. ಈಗ ಮಾಯ ಭೇದನ ಆಗಿದೆ ಅಂತ ಹೇಳುವಾಗ ರಾಮ ಯಾವಾಗ ಈಗ ಒಂದು ಸೊಗಸಾಗಿ ಬಂತು, ರಥಕ್ಕೆ ಅವರು ಒಂದು ಜಟಾಯುವಿನ ಉದಾಹರಣೆ ಕೊಟ್ಟರು. ಅಂಥದ್ದು ಹೆಚ್ಚು ಹೆಚ್ಚು ಬಂದಷ್ಟು ನಿಮ್ಮ ಪ್ರತಿಪಾದನೆ ಏನು ಎಂಬುದು ಜನರಿಗೆ ಕ್ಲಿಯರ್ ಆಗ್ತಾ ಹೋಗ್ತದೆ. ನಾವೊಂದು ಪ್ರಮೇಯವನ್ನು ಹೇಳಿ ಒಂದು ದೃಷ್ಟಾಂತ ಕೊಟ್ಟ ಹಾಗೆ ಅವರವರ ಬದುಕಿನ ಉದಾಹರಣೆಗಳನ್ನು ಹೆಚ್ಚು ಹೆಚ್ಚು ಉಲ್ಲೇಖ ಮಾಡಿದಷ್ಟು ಆ ಪ್ರಕರಣ ಸ್ಪಷ್ಟ ಆಗ್ತಾ ಹೋಗ್ತದೆ. ಚೆನ್ನಾಗಿದೆ. ಈ ಸೆಷನನ್ನು ಎಷ್ಟು ಪ್ರೇಕ್ಷಕರಿದ್ದಾರೆ ಅಂತಲ್ಲ, ಇದ್ದ ಪ್ರೇಕ್ಷಕರು ಎಷ್ಟು ಸಹಭಾಗಿಗಳಾಗ್ತಾರೆ ಎಂಬುದು ನಮಗೆ ಗಣನೆಗೆ ಬರುವ ವಿಷಯ. ಎಲ್ಲರನ್ನು ಒಳಗೊಂಡು ಒಂದು ಸಮಾಲೋಚನೆ ಆಗಬೇಕು ಅಂತ ಆಶಯ. 3 ಆಸನಗಳನ್ನು ಮುಂದೆ ಹಾಕಬೇಕು. ಗೌರವಾರ್ಹರಾದಂತಹ ಶ್ರೀಯುತ ಶ್ರೀಧರ DS ರವರು, ಕಟೀಲು ಲಕ್ಷ್ಮೀನಾರಾಯಣ ಭಟ್ರು, ಹಾಗೆ ಶ್ರೀಯುತ ಶಾಂತಾರಾಮ್ ಕೊಡ್ಡವರು ದಯವಿಟ್ಟು ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಇದರ ಜೊತೆಯಲ್ಲಿ ಇದರ ಅಂಗವಾಗಿ ಸುಣ್ಣಂಬಳಿ ವಿಶ್ವೇಶ್ವರ ಭಟ್ರು ಮಾತಾಡ್ಲಿಕ್ಕೆ ಉಂಟು, ಆದರೆ ಅವರನ್ನು ಅಲ್ಲಿ ಕೂತ್ಕೊಳಿಸೋದಿಲ್ಲ. ಯಾಕೆ ಅಂದರೆ ನಿನ್ನೆ ರಾತ್ರಿ ಅವರು ನಾನು ಒಟ್ಟಿಗೆ ನಿದ್ರೆ ಬಿಟ್ಟು ಪ್ರಯಾಣ ಮಾಡಿದವರು, ಅವರ ಕಷ್ಟ ಗೊತ್ತಿದ್ದರಿಂದ ಅಲ್ಲಿ ಕೂತ್ಕೊಳಿಸೋದಿಲ್ಲ ಅಷ್ಟೇ. ಬನ್ನಿ ಲಕ್ಷ್ಮೀನಾರಾಯಣ ಭಟ್ರು. ಸರಿ ಇಲ್ಲ ಅಂತ ಹೇಳಲಿಕ್ಕೆ ಯಾರೂ ಆಗ್ತದೆ, ಆದರೆ ಯಾವುದು ಸರಿ ಇಲ್ಲ ಅಂತ ನಿರ್ದಿಷ್ಟವಾಗಿ ಹೇಳುವುದಕ್ಕೂ ಒಂದು ಕೌಶಲ್ಯ ಬೇಕು, ಒಂದು ಪ್ರಭುತ್ವ ಬೇಕು, ಪರಿಣತಿ ಬೇಕು. ಮಾತ್ರ ಅಲ್ಲ, ಕೇಳಿದರೆ ಹೇಗೆ ಸರಿ ಮಾಡಬಹುದು ಅಂತ ಹೇಳುವ ಅರ್ಹತೆ ಯೋಗ್ಯತೆಗಳು ಮೇಳೈಸಿರಬೇಕು. ಎಷ್ಟು ಜನವನ್ನು ನಾವು ಆಮಂತ್ರಿಸಿದ್ದೇವೆ ಅಂತಲ್ಲ, ಬಂದವರು ಅದಕ್ಕೆ ಅರ್ಹರು ಎಂಬ ವಿಶ್ವಾಸ ಇಟ್ಟುಕೊಂಡು ಪ್ರೀತಿಯಿಂದ ಕರೆದಾಗ ಶ್ರೀಯುತ ಶ್ರೀಧರರು, ಕೊಡ್ವರು ಹಾಗೂ ಲಕ್ಷ್ಮೀನಾರಾಯಣ ಭಟ್ರು 3 ಒಪ್ಪಿ ಬಂದದ್ದಕ್ಕೆ
ಯಕ್ಷಶಿಯರಿ ಬಳಗದ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾಳಮದ್ದಲೆಯ ಒಬ್ಬರು ಪ್ರಸಿದ್ಧ ಸಂಘಟಕರು, ಮತ್ತೊಬ್ಬರು ಕವಿಗಳು, ಅರ್ಥಧಾರಿಗಳು, ಸಂಘಟಕರು, ಲೇಖಕರು, ವಿಮರ್ಶಕರು. ಈಗ ಪೌರಾಣಿಕವಾಗಿ ತಾಳಮದ್ದಲೆಗೆ ಬೇಕಾದ ಆಕಾರವನ್ನು ಒದಗಿಸುವ ಮಹತ್ತರ ಕಾಯಕದಲ್ಲಿ ತೊಡಗಿಸಿ ಪೌರಾಣಿಕ ಕಾದಂಬರಿಗಳನ್ನೇ ಸತತವಾಗಿ ಬರೆಯುವ ದೀಕ್ಷೆ ಕೈಗೊಂಡ ಶ್ರೀಧರರು. ಕಟೀಲು ಲಕ್ಷ್ಮೀನಾರಾಯಣ ಭಟ್ರು, ಅವರನ್ನು ಗೊತ್ತಿದ್ದವರಿಗೆ ಅವರು ಏನು ಅಂತ ಗೊತ್ತುಂಟು. ಹಾಗೆಂತ ಅವರು ತಾನು ಹೀಗೆ ಅಂತ ಗೊತ್ತು ಮಾಡಿಸಿಕೊಂಡು ಹೋಗುವವರಲ್ಲ. ಅವರೇನು ಎಂಬುದಕ್ಕೆ ಒಂದು ಸರಳವಾಗಿ ಹೇಳುವುದಾದರೆ, ಅವರು LICಯಲ್ಲಿದ್ದರು ಉದ್ಯೋಗಿಯಾಗಿ, ಈಗ ನಿವೃತ್ತರು. ಹಾಗೆ ಅಂತ ಈಗ ರೆಗ್ಯುಲರ್ ಸ್ಟೂಡೆಂಟ್ ಉಡುಪಿ ಸಂಸ್ಕೃತ ಕಾಲೇಜಿನಲ್ಲಿ ಜ್ಯೋತಿಷ್ಯ ವಿದ್ವತ್ ತರಗತಿಗಳಿಗೆ ರೆಗ್ಯುಲರ್ ಸ್ಟೂಡೆಂಟ್ ಆಗಿ ರಿಟೈರ್ಮೆಂಟ್ನ ನಂತರ ಜಾಯಿನ್ ಆಗಿ 3 ವರ್ಷದಲ್ಲಿ ಅವರು ಜಾಯಿನ್ ಆಗಿ 3 ವರ್ಷ ಆಯಿತು. ಅರ್ಧ ದಿವಸ ರಜೆ ಹಾಕಿ ಬಂದದ್ದು ಇವತ್ತೇ. ಅವರು ರಜೆಯೇ ಹಾಕದೆ ಸತತವಾಗಿ ತರಗತಿಯನ್ನು, ಅದು ಇದಕ್ಕೋಸ್ಕರ ಸಂಗ್ರಹಿಸಿದ ಮಾಹಿತಿ ಅಲ್ಲ, ಸಾಂದರ್ಭಿಕವಾಗಿ ಸಿಕ್ಕಿದ್ದನ್ನು ಇಲ್ಲಿ ಹೇಳಿದ್ದು. ಅವರು ಸಾಧಿಸಬೇಕು ಅಂತ ಹೊರಟ್ರೆ ಹಾಗೆ ಸಾಧಿಸುವವರು. ವೇಷಧಾರಿ ಹೌದು, ಹಿಮ್ಮೇಳವಾದಕ, ಪದ್ಯ ಹೇಳಬಲ್ಲರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಾಂಸ್ಕೃತಿಕ ಸಂಯೋಜಕ, ಪರಿಚಾರಕ. ಕಟೀಲ್ನಲ್ಲಿ ಅವರಿಂದಾಗಿ ಆದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಷ್ಟು ಅಂತ ಬ್ರಹ್ಮಕಲಶದ ಸಂದರ್ಭದ, ಅನ್ಯಾನ್ಯ ಸಂದರ್ಭದ ಕಾರ್ಯಕ್ರಮ ನೋಡಿದವರಿಗೆ ಗೊತ್ತು. ಅದೆಲ್ಲಕ್ಕಿಂತ ಹೆಚ್ಚು ಒಳ್ಳೆಯ ಪ್ರೇಕ್ಷಕ ಮತ್ತು ಶ್ರೋತೃ. ಅದು ಎಲ್ಲಿದ್ದರೂ ಹೇಗಿದ್ದರೂ ಹೋಗಿ, ಅವರು ಮಾತ್ರ ಅಲ್ಲ, ಅವರ ಮಗ ಇರುವಾಗ ಮಗನನ್ನು ಕರ್ಕೊಂಡು ಹೋಗಿ, ಅದಕ್ಕೆ ಸಮಾನ ಆಸಕ್ತಿ ಇದ್ದವರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಕೂತು ಕೇಳಿ ಬರ್ತಾ ಇದ್ದವರು. ಇವರು ಮೂವರನ್ನು ಕರೆದದ್ದು 3 ನಿರ್ದಿಷ್ಟ ವಿಷಯದ. ಒಬ್ಬರು ಸಂಘಟನೆಯ ಬಗ್ಗೆ ಮಾತಾಡಬೇಕು, ಮತ್ತೊಬ್ಬರು ಅರ್ಥಧಾರಿಯ ಬಗ್ಗೆ ಮಾತಾಡಬೇಕು. ಲಕ್ಷ್ಮೀನಾರಾಯಣ ಭಟ್ರು ಒಂದು ತಾಳಮದ್ದಲೆಗೆ ಹೋಗುವ ಒಬ್ಬಾತನ ನಿರೀಕ್ಷೆ, ಪ್ರಾಪ್ತಿ ಮತ್ತು ನಿರಾಶೆಯ ಕುರಿತು ಮಾತಾಡಬೇಕು. ಒಟ್ಟು 10 ನಿಮಿಷ, 3 ಜನರಿಗೆ 10 ನಿಮಿಷ ನಾವು ಇದು ಮಾಡಿದ್ದು. ಹಾಗೆ ಅಂತ 10 ನಿಮಿಷ ಮಾತ್ರ ಅಲ್ಲ, ಅವರು ಮಾತಾಡಿದ ವಿಷಯಕ್ಕೆ ಸಂಬಂಧಿಸಿ ಸಭೆಯವರು ಏನು ಮಾತಾಡಲಿಕ್ಕೆ ಬಯಸ್ತಾರೆ ಅವರ ಜೊತೆಯಲ್ಲಿ ಎಲ್ಲರೂ ಒಟ್ಟು ಸೇರಿ ಗೊಂದಲ ಆಗದ ಹಾಗೆ ಮಾತಾಡಿ ನಮಗೆ ವಿಷಯಗಳನ್ನು ಸ್ಥಿರೀಕರಣ ಮಾಡಿಕೊಳ್ಳುವ ಎಂಬ ಆಶಯದಿಂದ ಆಯೋಜಿತ ಆದ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ಶ್ರೀಯುತ ಶಾಂತಾರಾಮ ಕೊಡ್ಡೂರು, ಹೌದು ಅವರೇ ಮಾತಾಡಲಿಯಾ? ಅಲ್ಲ, ನಾನು ಯಾಕೆ ಹೇಳಿದ್ದೆ ಕಾರ್ಯಕ್ರಮ ಆಯೋಜನೆಯಿಂದ ತೊಡಗುವುದಲ್ವ ತಾಳಮದ್ದಲೆ, ಆದ್ದರಿಂದ ಸಂಘಟಕರು ಎಂಬ ನೆಲೆಯಿಂದ ಹಾಗೆ ಹೇಳಿದ್ದೆ ನಾನು. ಸಂಘಟಕರ ನೆಲೆಯಲ್ಲಿ ತಮ್ಮ ಅನುಭವವನ್ನು ಹೇಳ್ತಾ, ಸಂಘಟನೆ ಎದುರಿಸ್ತಾ ಇರುವ ಆನುಕೂಲ್ಯ ಮತ್ತು ಪ್ರತಿಕೂಲತೆಗಳು, ಇದು 2ರ ಕುರಿತಾಗಿ ಹೆಸರು ಹೇಳದಿದ್ದಂತಿಲ್ಲ, ವಸ್ತುನಿಷ್ಠವಾಗಿ ವಿವೇಚನೆ ಮಾಡಿ ಭ್ರಮೆಯಲ್ಲಿರುವ ಪ್ರೇಕ್ಷಕರನ್ನು ಕಲಾವಿದರನ್ನು ಆ ಭ್ರಮೆಯಿಂದ ಹೊರಬರುವ ಹಾಗೆ ಮಾಡಬೇಕು. ಮೂವರಲ್ಲಿ ಒಂದು ಪೂರ್ವಾನುಮತಿ ಪಡೆಯುವ ದೃಷ್ಟಿಯಿಂದ ಹೇಳ್ತಾ ಇರೋದು. ಇಲ್ಲಿಗ 50 ಜನರಷ್ಟು ಇರಬಹುದು ಅಂತ ನಾನು ನಿಖರವಾಗಿ ಹೇಳಿದ್ದಲ್ಲ. ಅಷ್ಟು ಮುದ್ರಣ ಆಗ್ತಾ ಇದೆ, ದೃಶ್ಯ ದಾಖಲೀಕರಣ ಆಗ್ತಾ ಉಂಟು. ಇದು ಖಚಿತವಾಗಿ ಸಮೂಹ ಮಾಧ್ಯಮದಲ್ಲಿ ಬರ್ತದೆ. ಬಂದರೆ ಅದರ ಕಾನ್ಸಿಕ್ವೆನ್ಸಸ್ ಮಾತಾಡುವವರಿಗುಂಟು, ಮಾಡಿಸಿದವರಿಗುಂಟು. ಆ ಎಚ್ಚರ ಇಟ್ಟುಕೊಂಡೇ ನಾವು ಮಾತಾಡಲಿಕ್ಕೆ ಕರೆದದ್ದು ಕೂಡ. ಹಾಗೆ ಮಾತಾಡಬೇಕು ಅಂತ ಅಪೇಕ್ಷೆ. ಎಲ್ಲ ಶ್ರೋತೃಗಳಿಗೆ ನಮಸ್ಕರಿಸ್ತಾ ಇದ್ದೇನೆ. ಹಾಗೂ ಅವಕಾಶ ನೀಡಿದಂಥ ಶ್ರೀ ಯಕ್ಷಹರಿ ಇವರ ಬಳಗದ ಎಲ್ಲ ಸದಸ್ಯರಿಗೂ ಸಹ ಪ್ರಥಮವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ ಕೊಟ್ಟಂಥ ವಿಷಯ ಸಂಘಟಕ, ತಾಳಮದ್ದಳೆಯಲ್ಲಿ ಸಂಘಟಕನ ಪಾತ್ರ ಎಂಬುದು ವಿಷಯದಲ್ಲಿ. ಈಗ ತಾಳಮದ್ದಳೆ ಕ್ಷೇತ್ರ ಅಂತ ಹೇಳುವಾಗ ಅದರಲ್ಲಿ ಅದು ಒಳ್ಳೆಯ ಪ್ರಸ್ತುತಿಗೊಳ್ಬೇಕಾದ್ರೆ ಪ್ರಥಮ 4 ಅಂಗಗಳು ಪ್ರಾಮುಖ್ಯ. 4 ಅಂಗಗಳು ಏಕರಿಕ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ಗಳಿಸ್ತದೆ. ಮೊದಲನೇದಾಗಿ ಕಲಾವಿದರು, 2ನೇದು ಪ್ರಾಯೋಜಕರು, 3ನೇವರು ಸಂಘಟಕರು ಹಾಗೂ 4ನೇವರು ಪ್ರೇಕ್ಷಕರು. ಈ 4 ವರ್ಗ ಇದ್ದರೆ ಮಾತ್ರ ಯಾವುದೇ ತಾಳಮದ್ದಳೆ, ಇನ್ನು ತಾಳಮದ್ದಳೆ ಮಾತ್ರ ಅಂತ ಹೇಳ್ತೇನೆ ಇಲ್ಲ, ಇವತ್ತು ತಾಳಮದ್ದಳೆ ವಿಷಯ ಆದ ಕಾರಣ ತಾಳಮದ್ದಳೆ, ಇದರಲ್ಲಿ ಯಾವುದೇ ಕಲಾ ಮಾಧ್ಯಮ ಯಶಸ್ವಿಯಾಗುವುದು ಈ 4 ವಿಭಾಗಗಳಿಂದ. ಇದರಲ್ಲಿ ಸಂಘಟಕನ ಪಾತ್ರ ಸ್ವಲ್ಪ ಹೆಚ್ಚು ಮಹತ್ವದಂತೇಳಿ ನನಗೆ ಅನಿಸುವುದು. ಅಂದರೆ ನಾನೊಬ್ಬ ಸಂಘಟಕ ಎಂಬ ನೆಲೆಯಲ್ಲ, ಬೇರೆಯವರ ಸಂಘಟನೆಯನ್ನು ನೋಡಿದ್ದೇನೆ. ಯಾಕೆಂತೇಳಿದರೆ ಈ 4 ಅಂಗ ಅಂತ ಹೇಳಿದ್ದೇನೆ. ಅದರಲ್ಲಿ ಕಲಾವಿದರನ್ನು ಆಯ್ಕೆ ಮಾಡುವುದು, ಅವರನ್ನು ಆಮಂತ್ರಿಸುವುದು, ಅವರನ್ನು ಬುಕ್ ಮಾಡುವುದು ಇದು ಸಂಘಟಕರದೇ ಕೆಲಸ. ಹಾಗೆಯೇ
ಪ್ರಾಯೋಜಕರನ್ನು ಸಹ ಭೇಟಿಯಾಗಿ ಅವರಿಂದ ಧನ ಸಹಾಯವೋ ಇನ್ನಿತರ ಯಾವ ಪ್ರಾಯೋಜಕತೆ ನೀಡಬಹುದು ಎಂಬುದನ್ನು ಸಹ ಮಾಡಬೇಕಾದುದು ಸಂಘಟಕನೇ. ಹಾಗೆ ಇತ್ತೀಚೆಗೆ ಒಂದು ಪ್ರೇಕ್ಷಕರನ್ನು ಸಹ ಸೆಳೆಯುವಂಥ ಕೆಲಸ ಸಂಘಟಕರೇ ಮಾಡಬೇಕಾದಂಥ ಒಂದು ಅವಸ್ಥೆ ಬಂದಿದೆ. ಯಾಕೆಂತೇಳಿದರೆ ಎಲ್ಲ ತಾಳಮದ್ದಳೆಯಲ್ಲಿ ಪ್ರೇಕ್ಷಕರ ಸಂಖ್ಯೆ ಅತ್ಯಂತ ಕಡಿಮೆ ಅಂತ ಕಾಣ್ತಾ ಇದೆ ನನಗೆ. ಅದಕ್ಕಾಗಿ ಸಂಘಟಕರು ಸಹ ವಾಟ್ಸಪ್ ಮೂಲಕವೋ ಅಥವಾ ವೈಯಕ್ತಿಕವಾಗಿ ಎಲ್ಲರಿಗೆ ಕರೆ ಮಾಡಿಯೋ ಪೋಸ್ಟ್ ಮುಖಾಂತರ ಅವರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟು ಎಲ್ಲವನ್ನು ಪ್ರೇಕ್ಷಕರು ಕರೆತರುವಂಥ ಕೆಲಸವನ್ನು ಸಂಘಟಕರೇ ಮಾಡಬೇಕಾಗ್ತದೆ. ಹಾಗಾಗಿ ಸಂಘಟಕರ ಒಂದು ಹೊಣೆಗಾರಿಕೆ ಯಕ್ಷಗಾನ ತಾಳಮದ್ದಳೆ ಪ್ರಸ್ತುತಿಯಲ್ಲಿ ಸ್ವಲ್ಪ ಮಹತ್ವದಂತೇಳಿ ನನ್ನ ಅನಿಸಿಕೆ. ಹಾಗೆ ಒಂದು ಕಲಾವಿದರನ್ನು ಆಯ್ಕೆ ಮಾಡುವುದು, ಇಲ್ಲಿ ಆಯ್ಕೆ ಮಾಡುವಂಥ ಸ್ವಲ್ಪ ಕಷ್ಟದ ಕೆಲಸವೇ, ಆದರೂ ಆಯ್ಕೆ ಮಾಡಬೇಕಾಗ್ತದೆ. ಒಂದು ಯಾವುದೇ ತಾಳಮದ್ದಳೆ ನಾವು ಕಲಾವಿದರನ್ನು ಆಯ್ಕೆ ಮಾಡುವಾಗ ಕೆಲವೊಮ್ಮೆ ನಮಗೆ ಅನಿವಾರ್ಯವಾಗಿ ನಾವು ಆಯ್ಕೆ ಮಾಡಿದಂಥ ಕಲಾವಿದರು ಬಾರದೆ ಉಳಿಯುವಂಥ ಒಂದು ಪ್ರಮೇಯ ಬರ್ತದೆ. ಅಂದರೆ ಉದ್ದೇಶಪೂರ್ವಕವಾಗಿ ಅಲ್ಲ, ಕಲಾವಿದರ ಅನಿವಾರ್ಯತೆ ನಮಗೆ ಗೊತ್ತಾಗುವುದಿಲ್ಲ. ನಾವೀಗ ಯಾವುದೋ ಒಂದು ಪ್ರಸಂಗ ಭೀಷ್ಮ ವಿಜಯ ಅಂತ ಪ್ರಸಂಗ ಮಾಡಿ 5 ಜನ ಸುಪ್ರಸಿದ್ಧ ಕಲಾವಿದರು ಕರೆದು 5 ಪಾತ್ರ ಕೊಡ್ತೇವೆ. ಅದರಲ್ಲಿ ಭೀಷ್ಮ ಮಾಡಬೇಕಾದವನಿಗೆ ಏನೋ ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗೋದಿಲ್ಲ, ಮೊದಲ ದಿವಸ ಫೋನ್ ಮಾಡಿ ತಿಳಿಸ್ತಾನಂತ ಆದಾಗ ನಾವು ಕೂಡಲೇ ಬೇರೊಬ್ಬ ಕಲಾವಿದರನ್ನು ಬುಕ್ ಮಾಡಬೇಕು. ಇದು ಅಷ್ಟು ಸುಲಭದ ಕೆಲಸವಲ್ಲ. ಯಾಕೆಂತೇಳಿದರೆ ನನಗೆ ತುಂಬ ಅನುಭವವಾಗಿದೆ. ನಾವೀಗ ಒಬ್ಬರನ್ನು ಉದಾಹರಣೆ ಸುಣ್ಣಂಬಳರು ಏನೋ ಬುಕ್ ಮಾಡಿದೆ ಅಂತ ತಿಳಿಸುವ ಭೀಷ್ಮನ ಪಾತ್ರ, ಅವರಿಗೇನೋ ಬರಲಿಕ್ಕೆ ಆಗದಂಥ ಪರಿಸ್ಥಿತಿ ಆಗಬಾರದು, ಉದಾಹರಣೆಗಾಗಿ ಹೇಳಿದ್ದು. ಹಾಗೆ ಬರಲಿಕ್ಕೆ ಆಗದಾಗ ಫೋನ್ ಮಾಡ್ತಾರೆ. ಆಗ ನಾವು ಬೇರೆ ಕಲಾವಿದರು ಮಾಡುವಾಗ ಅವರು ಒಪ್ಪುವುದಿಲ್ಲ. ಎಲ್ಲರಂತ ಹೇಳುವುದಲ್ಲ, ಕೆಲವರು ಹೇಳಲಿಕ್ಕುಂಟು ಸುಣ್ಣಂಬಳರಿದ್ದರೆ ನಾನು ಬೇಡ ಅಲ್ಲ, ಹಾಗಾದರೆ ಸುಣ್ಣಂಬಳರು ಬರೋದಿಲ್ಲ ಎಂಬ ಕಾರಣಕ್ಕೆ ನೀವು ನನ್ನನ್ನು ಕರೆತಾ ಇದ್ದೀರಿ, ಆದ್ದರಿಂದ ನಮಗೆ ಬರಲಿಕ್ಕಾಗೋದಿಲ್ಲ. ಇಂಥ ತುಂಬ ನನಗೆ ಅನುಭವ ಆಗಿದೆ, ತುಂಬ ಜನರಿಗೆ ಅನುಭವ ಆಗಿದೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ನಾನೊಂದು ಸಂಘಟಕನಾಗಿ ಅದಕ್ಕೊಂದು 25 ವರ್ಷಗಳ ಸಂಘಟನೆಯಲ್ಲಿ ನಾನೊಂದು ಒಳ್ಳೆಯ ಸೂತ್ರವನ್ನು ತಯಾರು ಮಾಡಿದ್ದೇನೆ. ನಮ್ಮದು ಈಗ ಯಾವುದೇ ಪ್ರಸಂಗ ರಾತ್ರಿ ಇಡೀ ಆಗುವಂಥದ್ದು, ಒಂದು 10 ಕಲಾವಿದರು 12 ಕಲಾವಿದರು ಬೇಕಾದರೆ ನಾನು ಒಂದು ಕಲಾವಿದರನ್ನು ಎಕ್ಸ್ಟ್ರಾವಾಗಿಯೇ ಕರೆಯುವುದು. ಅಂದರೆ ಕ್ರಿಕೆಟ್ನಲ್ಲಿ 11 ಪ್ಲೇಯರ್ ಇದ್ದರೆ ಇಬ್ಬರನ್ನು ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತ ಹೇಳ್ತೇವೆ. ಹಾಗೆ ಒಂದು ಕಲಾವಿದರು ಎಕ್ಸ್ಟ್ರಾವೇ. ಅವರು ಮತ್ತೆ ಎಲ್ಲ ಕಲಾವಿದರು ಬಂದರೆ ಅವರಿಗೊಂದು ಪಾತ್ರಲ್ಲಿ ಮೊದಲೇ ನಾವು ರೆಡಿ ಮಾಡಿರ್ತೇವೆ. ಒಂದು ವೇಳೆ ಯಾರಾದರೂ ಒಬ್ಬ ಕಲಾವಿದ ಬರದಿದ್ದರೆ ಆ ಎಕ್ಸ್ಟ್ರಾ ಕಲಾವಿದನ್ನು ಮಾಡಿಸ್ತೇವೆ. ಅದರಲ್ಲೂ ಸಹ ಎಕ್ಸ್ಟ್ರಾ ಕಲಾವಿದರು ಯಾರಂತ ಹೇಳಿದರೆ ಎಲ್ಲ ಪಾತ್ರಗಳನ್ನು ಮಾಡಲು ಸಮರ್ಥರಿರುವಂಥ ಕಲಾವಿದ ಆಗಿರಬೇಕು. ಉದಾಹರಣೆ ನಾನು ಹೆಚ್ಚಾಗಿ ಈ ಮಟ್ಟಿಗೆ ನಾನು ಅವಲಂಬಿಸುವುದು ವಿಟ್ಲ ಶಂಭು ಶರ್ಮರನ್ನು. ಯಾಕೆಂದರೆ ಶಂಭು ಶರ್ಮರು ಯಾವುದೇ ಪಾತ್ರಗಳನ್ನು ನಿರ್ವಹಿಸಬಲ್ಲವರು. ಹಾಗೆಂತೇಳಿ ಉಳಿದವರು ಮಾಡಬಾರದವರು ಅಂತೇಳಲ್ಲ. ಈಗ ಸುಣ್ಣಮ್ಮಳಿ ವಿಶ್ವೇಶ್ವರ ಭಟ್ರಿದ್ದಾರೆ, ಇವರು ಯಾವುದೇ ಪಾತ್ರವನ್ನು ನಿರ್ವಹಿಸ್ಬೋದು. ಅವರು ಭೀಷ್ಮ ವಿಜಯದಲ್ಲಿ ಬರುವಂಥ ಭೀಷ್ಮನಾಗಲಿ, ಪರಶುರಾಮ ಆಗಲಿ, ಅಂಬೆಯಾಗಲಿ, ಸಾಲುವಾಗಲಿ ಅಥವಾ ವೃದ್ಧ ಬ್ರಾಹ್ಮಣವಾದರೂ ನಿರ್ವಹಿಸುವಂಥ ಸಾಮರ್ಥ್ಯ ಸುಣ್ಣಂಬಳ ವಿಶ್ವೇಶ್ವರ ಮುಟ್ಟು. ಹಾಗೆ ರಂಗಭಟ್ರಿಗೂ ಸಹ ಕೆಲವೊಂದು ಪಾತ್ರ ಹೊರತುಪಡಿಸಿದರೆ ಬೇರೆ ಎಲ್ಲವನ್ನು, ಹಾಗೆ ಹರೀಶ್ ಬೆಳಂತಿಮಗುರವರು ಇವರೆಲ್ಲ ಮಾಡುವಂಥ ಸಾಮರ್ಥ್ಯದವರೇ. ಹಾಗೆ ಅದನ್ನು ಹಿಂದಿನ ಕಾಲದ ವಿಷಯ ಹೇಳೋದು. ಹಾಗೆ ವಾಸ್ತವ ಸಾಮಗರು ಸಹ ನಾನು ಹಾಗೆ ಅವಲಂಬಿಸುವುದು. ಯಾಕೆಂದರೆ ಯಾರೇ ಬರದಿದ್ದರೆ ವಾಸ್ತವ ಸಾಮಗರು ನಮಗೆ ಅನಿವಾರ್ಯ ಕಲಾವಿದರು. ಮಾತ್ರವಲ್ಲ, 2 ಪಾತ್ರವನ್ನು ಮಾಡಬೇಕಾದರೂ ಸಹ ಮಾಡಲು ಸಿದ್ಧರಿರುವಂಥವ್ರು, ಯಾರು ಶಂಭು ಶರ್ಮರಾಗಲಿ ವಾಸ್ತವ ಸಾಮಗರಾಗಲಿ. ಹಾಗೆ ತಾರನಾಥ ವರ್ಕಾಡಿ ಇಂಥವರನ್ನೆಲ್ಲ ನಾವು ಅದಕ್ಕಾಗಿಯೇ ನಾವೊಂದು ಅವರನ್ನು ಕರೆಯುವಂಥ ಒಂದು ಪರಿಪಾಠವನ್ನು ಬೆಳೆಸಿದ್ದೇವೆ. ಯಾಕೆಂತೇಳಿದರೆ ಯಾರೇ ಕಲಾವಿದರು ಬಾರದಿದ್ದರೆ ನಮಗೆ ತೊಂದರೆ ಆಗಬಾರ್ದು ಅಂತೇಳಿ. ಮತ್ತು ಕೆಲವು ಕಲಾವಿದರು ಬೇಕಂತ ಬಾರದೇ ಇದ್ದಿರ್ಬೋದು, ಆದರೆ ಕಲಾವಿದರ ಬಾರದಿರೋಕ್ಕೆ ನಾವು ಅವರ ಸ್ಥಿತಿಯನ್ನು ಸರಿಬೇಕು. ಸಾಧಾರಣ 15 ವರ್ಷಗಳ ಹಿಂದೆ ಒಂದು ಕಡೆಯಲ್ಲಿ ಈಗ ಸಂಘಟನೆ ಮಾಡುವಾಗ ಒಬ್ಬರು ಸುಪ್ರಸಿದ್ಧ ಕಲಾವಿದರು ಬರಲಿಲ್ಲ. ಅವರು ಪುರಸಭೆಯ ಪುರಭವನದಲ್ಲಿ ಒಂದು ಯಕ್ಷಗಾನ ಮುಗಿಸಿ ಬರುವಂಥದ್ದು. ಆಗಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ. ಹಾಗಾಗಿ ಅಲ್ಲಿ ಮುಗಿಸಿ ಬರುವಾಗ ಅವರಿಗೆ ಏನೋ ಇಲ್ಲಿ 2ನೇ ಪ್ರಸಂಗಕ್ಕೆ ಅವರಿಗೆ ಬಹುಶಃ ಶಲ್ಯನ ಪತ್ರಿಕೆಯನ್ನು ಅವರನ್ನು ನಿಶ್ಚಯಿಸಿದ್ದಾರೆ. ಅವರು ಬರಲಿಲ್ಲ. ಸಂಘಟಕರಿಗೆ ತುಂಬ ಸಿಟ್ಟು ಬಂತು. ನಾನು ಸಹ ಇದ್ದೆ ವೇದಿಕೆ ಅಂದರೆ ಸಭೆಯಲ್ಲಿ. ತುಂಬ ಸಿಟ್ಟು ಬಂದವರು ಕೊನೆಗೆ ಒಂದು ಸಭೆಯಲ್ಲಿ ಘೋಷಣೆ ಮಾಡಿಬಿಟ್ರು, ಆ ಕಲಾವಿದರ ಹೆಸರು ಹೇಳಿ, ಇನ್ನು ಮುಂದೆ ಇಂತಹ ಕಲಾವಿದರನ್ನು ಯಾವುದೇ ಸಂಘಟಕರು ಕರೆಯಬಾರ್ದು, ಅವರನ್ನು ಬಹಿಷ್ಕರಿಸಬೇಕು ಅಂತೇಳಿ. ಅವರು ಹೇಳಿದ್ದು ಅವರಿಗೆ ಆದಂಥ ತೊಂದರೆಯ ಬಗ್ಗೆ. ಆದರೂ ಮರುದಿವಸ ಆ ಕಲಾವಿದರಿಗೆ ಈ ವಿಷಯ ಗೊತ್ತಾಯಿತು. ಅವರು ನನ್ನ ಅಂಗಡಿ ಬಂದು ನನ್ನಲ್ಲಿ ಒಂದು ಕುಡುವರೆ ನೀವು ಸಹ ಇದ್ದಿರಂತೆ, ಈಗೀಗ ಪ್ರಕರಣ ಆಯಿತು, ಆದರೆ ಒಂದು ಆಲೋಚನೆ ಮಾಡಬೇಕು. ನಿನ್ನೆ ಪುರಭವನದಿಂದ ಮಳೆಗಾಲದಲ್ಲಿ ಹೊರಟಂಥ ಒಬ್ಬ ಕಲಾವಿದ ದಾರಿಯಲ್ಲಿ ಸ್ಕೂಟ್ರಲ್ಲಿ ಬರುವಾಗ ಎಲ್ಲಿಯಾದರೂ ಅಪಘಾತ ಆಗಿ ಅವನು ಸತ್ತು ಬಿದ್ದಿರ್ಬೋದು, ಅಥವಾ ಮಾರಣಾಂತಿಕವಾದಂಥ ಅವನು ಸಂಕಟದಲ್ಲಿರ್ಬೋದು. ಅದು ಅವರು ಹೊರಗಣಿಸ್ತಾರೆ, ಬಹಿಷ್ಕರಿಸಬೇಕಂತ ಹೇಳೋದು ಎಷ್ಟು ಸರಿ ಅಂತೇಳಿ. ನಿಜವಾಗಿ ಅವರಿಗೆ ಆದಂಥ ಕಾರಣವನ್ನು ತಿಳಿಸಿದರು. ಅವರ ಸ್ಕೂಟರ್ ಎಷ್ಟು ಕಿಕ್ ಹೊಡೆದರೂ ಸ್ಟಾರ್ಟ್ ಆಗಲಿಲ್ಲಂತೆ. ಸ್ಟಾರ್ಟ್ ಆಗಿದವರು ಏನು ಮಾಡೋದು, ಅಲ್ಲಿ ಪಾತ್ರ ಮುಗಿದಿದೆ. ಬೇರೊಬ್ಬ ಕಲಾವಿದರ ಸ್ಕೂಟ್ರನ್ನು ಕೇಳಿದರು, ಅವರು ಕೊಡಲಿಕ್ಕೆ ಒಪ್ಪಿದರು. ಆದರೂ ಸಹ ಅವರದೊಂದು ಕಂಡೀಷನ್, ನನಗೆ 5 ಗಂಟೆಯೊಳಗೆ ಬಂದು ಪುನಃ ಪುರಭವನಿಗೆ ತಂದು ಕೊಡಬೇಕು.
5 ಗಂಟೆಗೆ ತರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವರು ಅನಿವಾರ್ಯವಾಗಿ ಇವರಿಗೆ ಬರಲಿಕ್ಕೆ ಆಗಲಿಲ್ಲ. ಹಾಗೆ ಬಾಡಿಗೆ ಕಾರು ಮಾಡಿಕೊಂಡು ಬರುವಂಥದ್ದು ಸಹ ಆ ಪರಿಸ್ಥಿತಿಯಲ್ಲಿ ಸಾಧ್ಯವಿರಲಿಲ್ಲ. ಯಾಕೆಂದರೆ ರಾತ್ರಿ 2 ಗಂಟೆ ಹೊತ್ತಿಗೆ ಬಾಡಿಗೆ ಕಾರು ಸಿಗುವುದು ಕಷ್ಟ. ಒಂದು ವೇಳೆ ಕಾರಿನಲ್ಲಿ ಬಂದರೂ ಸಹ ಆ ಸಂಘಟಕರು ಕಾರಿನ ಬಾಡಿಗೆ ಕೊಡ್ತಾರೆ ಎಂಬಂಥ ಒಂದು ಭರವಸೆಯೂ ಇಲ್ಲ. ಹಾಗೆ ಅವರು ಕೊನೆಗೆ ಬಾರದೆ ಉಳಿಬೇಕಾಯಿತು. ಆಗಿರುವಾಗ ನಾವು ಇದಕ್ಕೆ ಕಲಾವಿದರನ್ನೇ ಹೊಣೆಗಾರನಂತಲ್ಲಿ ಮಾಡಬಾರದು. ಆದರೂ ಕಲಾವಿದರು ಸ್ವಲ್ಪ ತಿಳ್ಕೊಳ್ಬೇಕು ಸಂಘಟಕರ ನೋವನ್ನು ಅಂತೇಳಿ ನನ್ನ ಒಂದು ಪ್ರಾಮಾಣಿಕ ಅಭಿಪ್ರಾಯ. ಹಾಗೆ ನಾವು ಕೆಲವು ಹವ್ಯಾಸಿ ಕಲಾವಿದರನ್ನು ಸಹ ನಾನು ಒಂದು ಅವರಿಗೆ ಪ್ರೋತ್ಸಾಹ ಕೊಡಬೇಕೆಂಬ ನಿಲುವಿನಲ್ಲಿ ಪ್ರತಿ ವರ್ಷ ಒಂದು 2-3 ಹವ್ಯಾಸಿ ಕಲಾವಿದರಿಗೆ ನಾನು ಅವಕಾಶವನ್ನು ಕೊಡ್ತೇನೆ. ಆದರೆ ಈ ಹವ್ಯಾಸಿ ಕಲಾವಿದರು ಸಹ ಇತ್ತೀಚೆಗೆ ನಮ್ಮ ಮೇಲೆ ಒಂದು ಸವಾರಿ ಮಾಡುವಂಥ ಒಂದು ಮಟ್ಟಕ್ಕೆ ಬೆಳೆದಿರುವುದು ಅತ್ಯಂತ ವಿಷಾದನೀಯ. ಒಂದು 5 ವರ್ಷಗಳ ಹಿಂದೆ ಒಂದು ನಮ್ಮ ದೊಡ್ಡ ಕೂಟದಲ್ಲಿ ಒಬ್ಬರು ಹವ್ಯಾಸಿ ಕಲಾವಿದರಿಗೆ ಹವ್ಯಾಸಿ ಎಂಬ ನೆಲೆಯಲ್ಲಿ ಒಂದು ಅರ್ಥ ಕೊಟ್ಟಿದೆ. ನಿಜವಾಗಿ ಅವರಿಗೊಂದು 2 ಪದ್ಯದ ಒಂದು ಸಣ್ಣ ಅರ್ಥ ಕೊಟ್ಟಿದೆ ಹವ್ಯಾಸಿ ಎಂಬ ನೆಲೆಯಲ್ಲಿ. ಹಾಗೆ ಅವರೊಂದು ಲಾಬಿ ಮಾಡಲಿಕ್ಕೆ ತೊಡಗಿದರು. ನನಗೆ ಅದು ಬೇಡ, ಮೊದಲ ಪ್ರಸಂಗದಲ್ಲಿ ಒಂದು ಪಾತ್ರ ಉಂಟು, ಶ್ರೀಧರ್ ಡಿ ಎಸ್ ರವರು ಬರೆದಂಥ ಪ್ರಸಂಗ, ಯಾವುದಂತೇಳಿ ಬೇಡ ಈಗ, ಯಾವುದಂತ ಹೇಳಿದರೆ ಹವ್ಯಾಸಿ ಕಲಾವಿದ ಯಾರು ಅಂತೇಳಿ ಗೊತ್ತಾಗ್ತದೆ. ಅದಕ್ಕಾಗಿ ಆ ಪಾತ್ರವನ್ನು ಶ್ರೀಧರ್ ಡಿ ಎಸ್ ರವರು ಅವರ ತಾಳಮದ್ದಳೆ ಇದರಲ್ಲಿ ಅದನ್ನು ಅವರು ಕೈ ಬಿಡ್ತಾರೆ. ಅಂದರೆ ಕೈ ಬಿಡಬಹುದಾದಂಥ ಪಾತ್ರ ಅದು. ಒಂದು ವೇಳೆ ಹಿಡಿದರೂ ಸಹ 1 ಪದ್ಯವೋ ಅಥವಾ ಹೆಚ್ಚೇಳಿ 2 ಪದ್ಯ ಕೊಡ್ಬೋದು. ಶ್ರೀಧರ್ ಡಿ ಎಸ್ ರವರು ಅದಕ್ಕೆ 7-8 ಪದ್ಯ ಕೊಟ್ಟಿದ್ದಾರೆ. ಹಾಗೆ ಆ ಪಾತ್ರ ಮಾಡ್ತೇನೆ ಅಂತೇಳಿ ಅದಕ್ಕೆ ನಾನು ಹೇಳಿದೆ ಆಗೋದಿಲ್ಲ, ಅದಕ್ಕೊಂದು ಎಷ್ಟು ಹೇಳಿದ್ರು 1 ಗಂಟೆಯಲ್ಲಿ ಹೋಗ್ತದೆ, ಇಲ್ಲ ನಾನು ಅರ್ಧ ಗಂಟೆಯಲ್ಲಿ ಮುಗಿಸ್ತೇನೆ ಅಂತೇಳಿ ಆಶ್ವಾಸನೆ ಕೊಟ್ಟರು. ಇರಲಿ, ಹವ್ಯಾಸಿ ಕಲಾವಿದರು, ಅವರಿಗೆ ಆ ಪಾತ್ರವನ್ನು ಕೊಟ್ಟೆವು. ಅಲ್ಲಿ ಸುಪ್ರಸಿದ್ಧ ಭಾಗವತರೊಬ್ಬರಿದ್ದರು, ಅವರು ಸಹ ಪದ್ಯಕ್ಕೆ ಅವರಲ್ಲಿ ಮೊದಲನೇ ಸೂಚನೆ ಕೊಟ್ಟಿದೆ 2 ಪದ್ಯ ಅಂತೇಳಿ. ಭಾಗವತರು ಒಪ್ಪಿದ್ದಾರೆ. ಆದರೆ ಈ ಹವ್ಯಾಸಿ ಕಲಾವಿದ ಎಂತ ಮಾಡ್ತಾರೆ ಅಂತ ಹೇಳಿದರೆ ಪ್ರತಿಯೊಂದು ಪದ್ಯಕ್ಕೆ ಎತ್ತುಗಡೆ ಕೊಡುವುದು. 1 ಪದ್ಯ ಆದ ಕೂಡಲೇ ನಿಜವಾಗಿ ಆ 7 ಪದ್ಯವೇನುಂಟು ಅದರಲ್ಲಿ 7 ಸಹ ಭಾವನೆ ಒಂದೇ ಲೆಕ್ಕ. ಅದರಲ್ಲಿ 2 ಪದ್ಯ ತಗೊಂಡ್ರೆ ಧಾರಾಳವಾಗಿ ಸಾಕಾಗ್ತದೆ. ಇವರು ಪ್ರತಿ ಪದ್ಯಕ್ಕೆ ಎತ್ತುಗಡೆ ಕೊಡುವುದು. ನಾನು ತಾಳಮದ್ದನೊಂದು ಸಭಾ ಕಾರ್ಯಕ್ರಮ ಮುಗಿಸಿ ಅತಿಥಿಗಳನ್ನೆಲ್ಲ ಭೋಜನಕ್ಕೆ ಕರೆದುಕೊಂಡು ಹೋಗಿದ್ದೇನೆ. ಹೋಗಿ ಹಿಂದೆ ಬರ್ತೇನೆ, ಸಾಧಾರಣ 10ವರೆಗೆ ಶುರುವಾದದ್ದು, 11:15 ಆಗುವಾಗಲೂ ಇವರದ್ದೇ ನಡೀತಾ ಉಂಟು ಇಲ್ಲಿ ಹವ್ಯಾಸಿ ಕಲಾವಿದರದ್ದೇ. ನನಗೆ ತುಂಬ ಸಿಟ್ಟು ಬಂತು. ಭಾಗವತರಿಗೆ ಸೂಚನೆ ಕೊಟ್ಟೆ ಹೊರಗಿಂದಲೇ, ಓಡಿಸಿ ಅದು ಸಾಕು ಇದು ಅಂತೇಳಿ. ಅಷ್ಟವಾಗ ಅವರು ಏನೋ ಸನ್ನೆ ಮಾಡಿದರು. ಹೋಗಿ ಕೇಳುವಾಗ ಅವರು ಹೇಳಿದರು, ಅವರು ಪ್ರತಿ ಪದ್ಯಕ್ಕೆ ಎತ್ತುಗಡೆ ಕೊಡುವರೆ, ನಾನು ಏನು ಮಾಡಬೇಕು? ನಾನು ಪದ್ಯ ನಿಜವಾಗಿ ಅವರು ಬಾಯಿ ಬಿಟ್ಟು ಹೇಳಿಲ್ಲ, ಆದರೆ ಅದರ ಧ್ವನಿ ನನಗೆ ಅರ್ಥವಾಯಿತು. ಇವರು ಎತ್ತುಗಡೆ ಕೊಡುವಾಗ ಆ ಪದ್ಯವನ್ನು ಕೊಡದಿದ್ದರೆ ಪ್ರೇಕ್ಷಕರು ಎಂತ ಅನಿಸ್ತಾರೆ ಹೇಳಿದರೆ ಭಾಗವತರಿಗೆ ಆ ಪದ್ಯ ಗೊತ್ತಿಲ್ಲ, ಅದಕ್ಕಾಗಿ ಅವರು ಆ ಪದ್ಯವನ್ನು ಕೊಡಲಿಲ್ಲ ಅಂತೇಳಿ. ಹಾಗೆ ಅವರು ಪದ್ಯ ಕೊಡಲೇಬೇಕಾಗ್ತದೆ. ಇವರು ಪ್ರತಿ 7 ಪದ್ಯಕ್ಕೆ ಸಹ ಎತ್ತುಗಡೆಯನ್ನು ಕೊಟ್ಟದಂತೆ. ಮತ್ತು ನಾನು ಅವರಿಗೆ ಸರಿಯಾಗಿ ಬೈದೆ ಎಲ್ಲ ಆದ ಮೇಲೆ. ನೋಡಿ, ಆ ಕಾಲದಲ್ಲಿ ನನ್ನ ತಾಳಮದಲ್ಲಿ 1 ಲಕ್ಷ ಖರ್ಚಾಗ್ತಿದ್ದು, ನೋಡಿ ಮಾರೆ 1 ಲಕ್ಷ ಖರ್ಚು ಮಾಡಿ ನಾನು ಇಷ್ಟು ಒಳ್ಳೆ ತಾಳಮದಲ್ಲಿ ಆಗಬೇಕಂತ ಮಾಡಿದ್ದೇನೆ, ನೀವು 1 ಗಂಟೆಯ ಸಮಯವನ್ನು ತಿಂದಿರಿ, ಇನ್ನು ನಾಳೆ ನಾನು ಪುನಃ ಇದೇ ರೀತಿ ಮಾಡಬೇಕಾದ್ರೆ ಇನ್ನೊಂದು 1 ಲಕ್ಷ ಖರ್ಚು ಮಾಡಬೇಕು, ನಿಮಗೆ ಒಂದು ಅವಕಾಶ ಕೊಟ್ಟದಕ್ಕೆ ನೀವು ಈ ರೀತಿ ಮಾಡೋದ್ರಲ್ಲಿ ಮತ್ತು ಸರಿ ಬೈದೆ. ಮತ್ತು ಆ ಕಲಾವಿದನ್ನು ಕರೆಯೋದನ್ನು ಬಿಟ್ಟುಬಿಟ್ಟೆ. ಅಂದರೆ ಇದನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಆ ಕಲಾವಿದರು ಹವ್ಯಾಸಿ ಆದರೂ ಉತ್ತಮ ಕಲಾವಿದರೆ ಆದರೂ ಪ್ರೇಕ್ಷಕರ ಮನೋಧರ್ಮವನ್ನು ಅರಿಬೇಕು. ಪ್ರೇಕ್ಷಕರು ಬರುವುದು ನಮ್ಮ ಹವ್ಯಾಸಿಗಳ ಅರ್ಥ ಕೇಳಲಿಕ್ಕೆ ಖಂಡಿತವಾಗಿ ಅಲ್ಲ. ಅವರಲ್ಲಿ ಕಾದು ಕೂತ್ಕೊಳ್ಳೋದೇನು, ಸುನ್ನಂಬಳರು ಎಷ್ಟು ಗಂಟೆಗೆ ಬರ್ತಾರೆ, ರಂಗಭಟ್ರು ಎಷ್ಟು ಗಂಟೆಗೆ ಬರ್ತಾರೆ, ಹರೀಶ್ ಬಳಂತಿಮರು ಎಷ್ಟು ಗಂಟೆಗೆ ಬರ್ತಾರೆ, ಶಂಭು ಶರ್ಮರು ಎಷ್ಟು ಗಂಟೆಗೆ ಬರ್ತಾರೆ, ಜೋಶಿ ಅವರದ್ದು ಯಾವ ಪಾತ್ರ, ಅದು ನಿರೀಕ್ಷೆ ಹೊರತು ಹವ್ಯಾಸಿಗಳು ಎಷ್ಟೇ ಒಳ್ಳೆಯದು ಮಾಡಲಿ, ಬೇಕಾದರೆ ನಮ್ಮ ಸುನ್ನಂಬಳ ವಿಶ್ವೇಶ್ವರ ಭಟ್ರಿಗಿಂತೂ ಉದಾಹರಣೆ ಹೇಳಿದ್ದಾರೆ, ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಮಾಡಿದ್ದರೂ ಸಹ ಜನರ ದೃಷ್ಟಿಯಲ್ಲಿ ಅದು ಇರುವುದಿಲ್ಲ. ಸುನ್ನಂಬಳ ವಿಶ್ವೇಶ್ವರ ಭಟ್ರ ಅರ್ಥವೇ ಕೇಳಬೇಕೇಳಿ ಇರ್ತದೆ. ಆಗಿರುವಾಗ ನಾವು ಹವ್ಯಾಸಿಗಳು ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು, ಉದ್ದ ಮಾತನಾಡೋದನ್ನು ಬಿಡಬೇಕು. ಹಾಗೆ ಕೆಲವು ಕಲಾವಿದರು ಕೈ ಕೊಟ್ಟ ಕೆಲವು ಉದಾಹರಣೆಗಳುಂಟು. ಅದು ಬೇಕಂತಲೋ ಅಥವಾ ಅನಿವಾರ್ಯವೋ ಗೊತ್ತಿಲ್ಲ, ಆದರೂ ಸಂಘಟಕರಿಗೆ ಒಂದು ತೊಂದರೆ ಆದದ್ದು. ಇತ್ತೀಚೆಗೆ ಒಂದು ಮೂಡುಬಿದಿರೆಯಲ್ಲಿ ಆದಂಥ ಘಟನೆ, ಈ ಬಗ್ಗೆ ಕಲಾವಿದರು ಬರುತ್ತೇನೆ ಅಂತೇಳಿ ಒಪ್ಪಿ ಮೊದಲ ದಿವಸ ಒಪ್ಪಿ ಕೊನೆಗೆ ಬಾರದಿದ್ದಾಗ ಅವರ ಬಗ್ಗೆ ತುಂಬ ಕ್ರೋಧಗೊಂಡಂಥ ಮೂಡುಬಿದಿರೆಯ ಉದಯವಾಣಿ ಪತ್ರಕರ್ತರು ಒಂದು ವಾಟ್ಸಪ್ನಲ್ಲಿ ಒಂದು ಲೇಖನವನ್ನು ಬರೆದಿದ್ದರು. ಅದರಲ್ಲಿ ಅವರು ಹೆಸರು ಬರೆದಿದ್ದರು, ಸೂಚ್ಯವಾಗಿ ಯಾರು ಎಂಬುದನ್ನು ನಮೂದಿಸಿದರು. ಹಾಗೆ ಅಂತಹ ಒಂದು ಘಟನೆಗೆ ಕಲಾವಿದರು ಸಹ ಅವಕಾಶ ಮಾಡಿಕೊಡಬಾರ್ದು. ಅಂದರೆ ಬೇಕಂತಲೇ ಯಾವ ಕಲಾವಿದರು ಕೈ ಕೊಡುವುದಿಲ್ಲ ಅಂತೇಳಿ ನನ್ನ ಒಂದು ಭಾವನೆ. ನನಗೆ ಇಷ್ಟರವರೆಗೆ ಅಂಥ ಪ್ರಕರಣ ಇಷ್ಟರವರೆಗೆ ಆಗಲಿಲ್ಲ. ಹಾಗೆ ಕೆಲವು ಸಲ ಎಂತ ಆಗ್ತದೆ ಅಂತ ಹೇಳಿದರೆ, ನಾನು ಒಬ್ಬ ಸುಪ್ರಸಿದ್ಧ ಕಲಾವಿದರಿಗೊಂದು ಭಕ್ತ ಮಯೂರಧ್ವಜದಲ್ಲಿ ಮಯೂರಧ್ವಜನ ಪಾತ್ರ ಕೊಟ್ಟಿದ್ದೆ. ನಿಜವಾಗಿ ಅವರಿಗಿಂತೂ ಹಿರಿಯ ಕಲಾವಿದರು ಇದ್ದರು ನಮ್ಮ ಸೆಟ್ಟಿನಲ್ಲಿ, ಅವರು ಮಾಡಬೇಕಾದಂಥ ಪಾತ್ರ ಅದು ಮಯೂರಧ್ವಜ. ಆದರೆ ಈ ಕಲಾವಿದರು ಸ್ವಲ್ಪ ಮಯೂರಧ್ವಜ ಮಾಡೋದ ಒಂದು ಪ್ರಸ್ತುತಿಯಲ್ಲಿ ಸ್ವಲ್ಪ ಪ್ರಸಿದ್ಧರು, ಹಾಗೂ ಅವರಿಗೆ ಹೆಚ್ಚು ಆಕರ್ಷಣೆ, ಪ್ರೇಕ್ಷಕರ ಆಕರ್ಷಣೆ ಉಂಟು, ಅವರಿಗೆ ಕೊಟ್ಟಿದ್ದೆ. ಆಗ ಹಿರಿಯ ಕಲಾವಿದರಿಗೆ ಹೇಳಿದ್ರು, ನನಗೆ ಯಾವುದು ಪಾತ್ರ ಕೊಡುವರೆ, ನನ್ನದೊಂದು ಕ್ರಮ ಉಂಟು, ನಾನು ಯಾವ ಪಾತ್ರ ಅಂತೇಳಿ ಮೊದಲೇ ಯಾವ ಕಲಾವಿದನ್ನು ತಿಳಿಸುವಂಥ ಕ್ರಮ ಇಲ್ಲ.
ಒಂದು ತಾಳಂಬದಲ್ಲಿ ಶುರುವಾಗುವಾಗ ಒಂದು 2-3 ದಿನಗಳ ಮೊದಲು ತಿಳಿಸುವುದು. ಹಾಗೆ ಅದರ ಈ ಪ್ರಕರಣದಲ್ಲಿ ಅವರಿಬ್ಬರಿಗೆ ಮೊದಲೇ ತಿಳಿಸಿದ್ದೇನೆ. ಯಾಕೆಂದರೆ ಒಬ್ಬರಿಗೆ ಮಯೂರಧ್ವಜ ಅಂತೇಳಿ ಗೊತ್ತಾಗಬೇಕು ಅಂತೇಳಿ, ಇನ್ನೊಬ್ಬರಿಗೆ ಅವರು ಮಯೂರಧ್ವಜ ನನಗೆ ಅಂತ ಭಾವಿಸೋದು ಬೇಡ ಅಂತೇಳಿ ನಿಮ್ಮದು ತಾಮ್ರಧ್ವಜ ಅಂತ ಹೇಳಿದ್ದೇನೆ. ಇವರು ಶನಿವಾರ ತಾಳಮದ್ದಳೆ, ಗುರುವಾರ ದಿವಸ ಇವರದ್ದು ಕರೆ, ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಮಯೂರಧ್ವಜ ಮಾಡುವವರು. ನನಗೆ ಉಭಯ ಸಂಕಟ, ಯಾಕೆಂದರೆ ಮಯೂರ ಅವರಿಗಾಗಿ ಇಟ್ಟಂಥ ಪ್ರಸಂಗ ಅದು. ಅದಕ್ಕೆ ಮತ್ತೆ ಬೇರೆ ಮಾಡಬೇಕಾದ್ರೆ ತಾಮ್ರಧ್ವಜ ಕೊಟ್ಟಂಥ ಕಲಾವಿದರನ್ನೇ ನಾವು ಪುನಃ ಕರೆ ಕೇಳಬೇಕಾಗ್ತದೆ. ಆದರೆ ಅವರು ಒಪ್ಪಿಯಾರಂತೇಳಿ ನನಗೊಂದು ನಿರೀಕ್ಷೆ. ಹಾಗೆ ಅವರಿಗೆ ಕರೆ ಮಾಡಿದೆ, ಹೀಗೆ ಅವರು ಬರೋದಿಲ್ಲ, ಹಾಗಾಗಿ ಮಯೂರಧ್ವಜ ನೀವು ಮಾಡು. ಇಲ್ಲ ನಂದು ಮಯೂರಧ್ವಜ ಇಲ್ಲ, ನಾಡ್ದು ತಾಮ್ರಧ್ವಜವೇ. ಯಾಕೆಂತೇಳಿದರೆ ಆ ಕಲಾವಿದ ಬಂದರೆ ನನ್ನ ಮಯೂರಧ್ವಜ ಬೇಡ ನಿಮಗೆ. ಆ ಕಲಾವಿದ ಬಾರದ ಕಾರಣ ಮಯೂರಧ್ವಜ ನಾನು, ಅಂದರೆ ನಾನೊಬ್ಬ ಹಿರಿಯ ಕಲಾವಿದ, ಈಗಿನ ಹಿರಿಯ ನಾನು, ಆದರೂ ಸಹ ನಾನು ಬದಲಿ ಕಲಾವಿದ ಅಲ್ಲ. ನನಗೆ ನೀವು ಮೊದಲೇ ಮಯೂರಧ್ವಜ ಕೊಟ್ಟಿದ್ದರೆ ಸಂತೋಷವಾಗಿ ಮಾಡ್ತಿದ್ದೆ. ಈಗ ನಾನು ಬದಲಿ ಕಲಾವಿದನಾಗಲಿಕ್ಕೆ ನಾನು ತಯಾರಿಲ್ಲ. ಅವರು ಹೇಳಿದ್ದು ಸತ್ಯವೇ ಅದು. ಯಾಕೆಂತೇಳಿದರೆ ಅವರ ಹಿರಿತನ ಉಂಟು. ಅವರು ಅನಿವಾರ್ಯವಾಗಿ ಒಬ್ಬರು ಬರಲಿಲ್ಲ ಅಂತೇಳಿ ಮಾಡುವಂಥ ಒಂದು ಅವರನ್ನು ಒತ್ತಾಯಿಸುವುದು ಸರಿಯಲ್ಲ. ಮತ್ತು ಪುನಃ ಮಯೂರಧ್ವಜ ಮಾಡಬೇಕಾದ ಕಲಾವಿದರಿಗೆ ಸ್ವಲ್ಪ ಜೋರು ಮಾಡಿ, ನಮ್ಮ ಭಾಷೆಯಲ್ಲಿ ಜೋರು ಮಾಡೋದು ಅಂತ ಹೇಳೋದು, ಸ್ವಲ್ಪ ಮಾತನಾಡಿ ಅವರು ಪುನಃ ಬರುವಾಗೆ ಮಾಡಿದೆ, ಅದು ಪ್ರಶ್ನೆ ಬೇರೆ. ಆದರೆ ಇಂಥದ್ದೆಲ್ಲ ಘಟನೆ ಆಗುವಾಗ ಸಂಘಟಕರಿಗೆ ತುಂಬ ಕಷ್ಟ ಆಗ್ತದೆ. ಕೆಲವು ಸಲ ಈ ಸಂಘಟನೆ ಬೇಡ ಅಂತ ಕಾಣ್ತದೆ. ಹಾಗೆ ಇನ್ನೊಂದು ಅದಕ್ಕಿಂತ ಇದು ತುಂಬ ಮೊದಲು ಒಂದು 20-22 ವರ್ಷ ಮೊದಲೊಂದು ಘಟನೆ. ಒಬ್ಬರು ಕಲಾವಿದರು, ಸುಪ್ರಸಿದ್ಧ ಕಲಾವಿದರಿಗೆ 2ನೇ ಪ್ರಸಂಗ ಸುದ್ದನುವ ಮಕ್ಷದಲ್ಲಿ ಸುದ್ದನುವನ ಪಾತ್ರ ಕೊಟ್ಟಿದ್ದೆ. ಅವರು ಸುದ್ದನುವ ಪಾತ್ರ ಮಾಡೋಕ್ಕೆ ದೊಡ್ಡ ಒಂದು ಪ್ರಸಿದ್ಧಿಯನ್ನು ಪಡೆದವರು. ಹಾಗೆ ಅವರಿಗೆ ಕೊಟ್ಟಿದ್ದೆ. ಒಂದು ತಾಳಮದ್ದಳೆಗೆ 2 ತಿಂಗಳ ಮೊದಲೇ ಬುಕ್ ಮಾಡುವಂಥ ಕ್ರಮ ಬುಕ್ ಆಗಿದೆ. ಗುರುವಾರ ದಿವಸ ಅವರದ್ದು ಸಹ ಹಾಗೆ ಫೋನು, ನನಗೆ ಆ ದಿವಸ ಒಂದು ಪುರಸಭೆಯಲ್ಲೊಂದು ಒಬ್ಬರು ಟಿಕೆಟಿದ್ದು ಆಟೋ ಉಂಟು, ಅಲ್ಲಿದ್ದು ವೇಷ ಮುಗಿಸಿ ನಾನು ಬರ್ತೇನೆ ಅಂತೇಳಿ. ನಿಜವಾಗಿ ಅವ್ರಿಗೆ ಏನು ಅಲ್ಲಿ ವೇಷ ಮಾಡುವಾಗ ಏನೋ ಕ್ರಮ ಇತ್ತು, ಅನಿವಾರ್ಯ ಇತ್ತು. ಅದಕ್ಕೆ ನಾನು ಹೇಳಿದ್ದೆ, ಮೊದಲು ಯಾರು ಬುಕ್ ಮಾಡಿದ್ದು? ಮೊದಲು ನೀವು. ಹಾಗಾದರೆ ನೀವು ಒಪ್ಪುವಾಗ ಆಲೋಚನೆ ಮಾಡಬೇಕು ಬೇಡವಾ? ಅಲ್ಲ, ನಂದು 2ನೇ ಪ್ರಸಂಗ ಅಂತ ನೀವು ಹೇಳಿದ್ದೀರಲ್ಲ. ಹೌದು, 2ನೇ ಪ್ರಸಂಗ ಅಂತ ಹೇಳಿದ್ದೇನೆ. ಆದರೂ ಪುರಭವನದಲ್ಲಿ ಆಟ, ಟಿಕೆಟಿನ ಆಟ, ಅದನ್ನು ಗಮನಿಸಬೇಕು, ಅದನ್ನು ಮುಗಿಸಿ ಬರಬೇಕು. ನೀವು ಅಲ್ಲಿ ಪುರಭವನದಲ್ಲಿ ಇಲ್ಲಿ ಮೂಡಿಬಿರೆ ಬರಬೇಕಂತ ಹೇಳಿ ಅಲ್ಲಿ ಪುರಭವನದ ಆಟವನ್ನು ಬೇಗ ಮುಗಿಸ್ಲಿಕ್ಕೆ ಹೋಗಿ ಅದನ್ನು ಪಾತ್ರವನ್ನು ಹಾಳು ಮಾಡೋದು, ಅದು ಟಿಕೆಟ್ ನಾಟ. ಅಲ್ಲಿ ಪ್ರೇಕ್ಷಕರು ಗಲಾಟೆ ಮಾಡೋದು ಬೇಡ. ಈಚೆಯಿಂದ ನೀವು ಇಲ್ಲಿ ಬರ್ತೀರಿ, ನೀವು ಆಗ ಈಗಿನಾಗೆ ಮೊಬೈಲ್ ಇಲ್ಲ, ಮೊಬೈಲ್ನ ಪ್ರಶ್ನೆ ಇರಲಿಲ್ಲ ಆಗ. ಎಷ್ಟು ಗಂಟೆಗೆ ಹೊರಡ್ತಾರೆ ಇವರು, ಎಷ್ಟು ಗಂಟೆ ಬರ್ತಾರೆ ನಮಗೆ ಗೊತ್ತಾಗೋ ಪ್ರಮೇಯವೂ ಇಲ್ಲ. ಯಾಕೆಂದರೆ ಲ್ಯಾಂಡ್ಲೈನ್ ಇದ್ದರೂ ಸಹ ಆ ಹಾಲಿನಲ್ಲಿ ಲ್ಯಾಂಡ್ಲೈನ್ ಇಲ್ಲ. ಹಾಗೆ ನೀವು ಎಷ್ಟು ಗಂಟೆ ಬರ್ತೀವಿ? ಈಗ 2ನೇ ಪ್ರಸಂಗ ಸುದ್ದಾನುವ ಮೋಕ್ಷ, ಇದು ಮೊದಲನೇ ಪ್ರಸಂಗ ಸಮಯಕ್ಕೆ ಸರಿಯಾಗಿ ಆರಂಭವಾಯಿತು ಅಂತಂದರೆ ಇವರು ಬರಲಿಕ್ಕೆ ಒಂದು 10 ನಿಮಿಷ ತಡವಾಯಿತು ನಿಲ್ಲಿಸುವ ನಾವು. ನಮಗೆ ಗೊತ್ತಿರೋದಿಲ್ಲ ಇವರು ಎಲ್ಲಿದ್ದಾರೆ ಅಂತೇಳಿ. ನಾವು ಇವರನ್ನು ಕಾದು ಕೂತ್ಕೊಂಡು ಇವರು ಈಗ ಬರ್ತಾರೆ ಅಂತೇಳಿ ತಾರಾಮದಲ್ಲಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಆಗ ಬೇರೊಬ್ಬ ಕಲಾವಿದರಿಗೆ ನಾವು ಸುದ್ದಾನುವ ಪಾತ್ರ ಕೊಡಬೇಕು. ಅಷ್ಟು ಹೋಗಾಗ ಆ ಕಲಾವಿದರು ಒಂದು 2 ಪದ್ಯ ಆದಾಗ ಬರ್ತಾರೆ. ಆಗ ಈ ಕಲಾವಿದರು ಬಂದರು, ನೀವು ಎದ್ದು ನಿಲ್ಲಿ ಅಂತೇಳಿ ಆ ಕಲಾವಿದರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ಆ ಕಲಾವಿದರಿಗೆ ಪ್ರಭಾವತಿ ಕೊಡಲಿಕ್ಕೆ ಅದು ಮಾಡುವ ಅವರಲ್ಲ. ಯಾಕಂದರೆ ಸುಧಾರಣದಲ್ಲಿ ಪ್ರಸಿದ್ಧಿ ಪಡೆದವರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಬೇಡ ನೀವು ಬರುವುದೇ ಬೇಡ, ನೀವು ಅಲ್ಲ ಏನು ಅಲ್ಲ ನೀವು ಅಲ್ಲೇ ಒಳ್ಳೇದು ಮಾಡಿ. ಯಾಕೆಂದರೆ ಅವರು ಸಹ ಒಂದು ಸಂಘಟಕರನ್ನು ಅರ್ಥ ಆಗ್ತದೆ, ಅದು ಸಹ ಟಿಕೆಟಿನ ಆಟ, ಅಲ್ಲಿ ಹಾಳಾಗಬಾರ್ದು, ನೀವು ಅಲ್ಲೇ ಚಂದ ಮಾಡಿ ಬನ್ನಿ, ಇಲ್ಲಿ ನಾನು ಜನ ಬೇರೆ ಮಾಡ್ತೇನೆ ಅಂತೇಳಿದೆ. ನಂತರ ತುಂಬ ಸಲ ಬಂದಿದ್ದಾರೆ, ಅವರನ್ನು ಕರೆದಿದ್ದೇನೆ, ಹಾಗೆ ಮಾಡಲಿಲ್ಲ. ಇದು ಏನು ಅವರಿಗೊಂದು ಅನಿವಾರ್ಯದ ಸಂದರ್ಭ, ಆದರೂ ಅನಿವಾರ್ಯ ಆದರೂ ಸಹ ಇಲ್ಲಿ ಸಂಘಟಕನಿಗೆ ತುಂಬ ಸಂಕಟವಾಗ್ತದೆ. ರಂಗಭಟರಿಗೆ ಸುಣ್ಣಭಟರಿಗೆಲ್ಲದ ಅರ್ಥ ಆಗ್ಬೋದು. ಹಾಗೆ ಮೊನ್ನೆ ಒಂದು ಮುಡಿಬಿದ್ರೆ ಪ್ರಕರಣ ಸಹ ಅದೇ ರೀತಿ ಆಗಿದೆ. ಹಾಗೆ ಕೊನೆಗೆ ಅದು ಬೇರೆ ಕಲಾವಿದರು ಬಂದು ಏನೋ ಸುಧಾರಿಸ್ಕೊಂಡು ಹೋದರು. ಅದು ಸಹ ಹಾಗೆ ಆಗಲು ನನ್ನಲ್ಲಿ ಭೇಟಿಯಾದರು. ಬೇರೆ ಕಲಾವಿದರು ಮಾಡಬೇಕಳಿ, ಮಧ್ಯಾಹ್ನ ತಾಳಮದ್ದಳೆ, ಬೆಳಿಗ್ಗೆ ಬೇರೆ ಕಲಾವಿದರು. ನಾನು ಬುಕ್ ಮಾಡ್ಲಿಕ್ಕೆ ಹೋದರೆ ಇದೇ ಪಾತ್ರ ಬರುವಂಥ, ಅವರು ಬಂದರೆ ನಾನು ಬೇಡ ಅಲ್ಲ, ಅವರು ಬಾರದ ಕಾರಣಕ್ಕೆ ನಾನು ಬೇಕಲ್ಲ ಅಂತೇಳಿ. ಅದಕ್ಕೆ ಮತ್ತೆ ನಾನು ಅದಕ್ಕೆ ಹೆಚ್ಚು ತಲೆ ಕೆಡಿಸಲಿಲ್ಲ. ಮತ್ತು ಏನೋ ಅವರು ಸ್ವಲ್ಪ ಸುಧಾರಿಸಿಕೊಂಡು ಒಂದು ತಾಳಮದ್ದಳೆ ಮಾಡಿದರು. ಹಾಗೆ ನನಗೆ ಕಾಣುವುದು ಇಂದಿನ ಕಾಲದಲ್ಲೇ ತಾಳಮದ್ದಳೆಯ ಒಂದು ಸಂಘಟನೆ ಮಾಡೋದು ಸ್ವಲ್ಪ ಸುಲಭ ಆಯಿತು ಅಂತ ಕಾಣುವುದು ನನಗೆ. ಇಂದಿನ ಕಾಲದಲ್ಲಿ ಶೇಣಿಯವರಾಗಲಿ ರಾಮದಾಸ್ ಸ್ವಾಮಿಯವರಾಗಲಿ ನಾವು ಅವರನ್ನು ಬುಕ್ ಮಾಡುವಾಗ ಅವರು ಒಂದೇ ಕಾರ್ಯಕ್ರಮ ಒಪ್ಪುವುದು, 2 ಕಾರ್ಯಕ್ರಮ ಒಪ್ಪುವುದಿಲ್ಲ. ಬೇರೆಯವ್ರು ಕರೆದು ಇಲ್ಲ, ಆ ದಿವಸ ಕುಡುವರ ಕಾರ್ಯಕ್ರಮ ಆಗೋದಿಲ್ಲ, ಅಲ್ಲ ನೀವು ಬರಲೇಬೇಕು, ಬೇಕಾದ್ರೆ ಕುಡುವರ ಹತ್ರ ನೀವು ಮಾತನಾಡಿ, ಅವರು ಆಯ್ತು ಅಂತ ಹೇಳಿದರೆ ಬರ್ತೇನೆ, ಅಂದರೆ ನಮ್ಮದಕ್ಕೆ ಬರೋದಿಲ್ಲ ಅಂತೇಳಿ ನಾವು ಆಯ್ತು ಅಂತ ಹೇಳ್ಬೇಕಂತೇಳಿ. ಅದು ಈಗ ಹಾಗೆ ಅಲ್ಲ, ಅಂದರೆ ಆಗ ಮೊಬೈಲ್ ಇರಲಿಲ್ಲ, ಹಾಗೆ ಎಲ್ಲರಿಗೂ ವಾಹನ ಇರಲಿಲ್ಲ, ಅದಕ್ಕಾಗಿ ಒಂದೇ ಕಾರ್ಯ ಒಪ್ಪಿಸಿರೋದು ಇದು ವಾಸ್ತವ. ಹಾಗೆ ಈಗ ಹಾಗೆ ಅಲ್ಲ, ಈಗ ಒಂದು ಕಲಾವಿದರಿಗೆ ಒಳ್ಳೆಯ ಒಂದು ಬೇಡಿಕೆ ಉಂಟು, ಹಾಗಾಗಿ 2 ಕಾರ್ಯಕ್ರಮ ಒಪ್ಪಬೇಕಾಗ್ತದೆ. ಹಾಗಿರುವಾಗ ನಾವು ಸಂಘಟಕರು ಸಹ ಅವರಿಗೆ ಅವಕಾಶ ನೀಡಬೇಕಾಗ್ತದೆ. ಕೆಲವು ಸಲ ನಾನು ಮೊದಲೇ ಪಾತ್ರ ಹೇಳುವ ಕ್ರಮ ಇಲ್ಲ ಅಂತ ಹೇಳಿದ್ದೇನೆ, ಆದರೂ ಕೆಲವು ಕಲಾವಿದರು ಕೇಳ್ತಾರೆ,
ಕೊಡುವರೆ ನನಗೆ ಯಾವುದಂತ ಹೇಳ್ಬೋದಾ, ಯಾಕೆಂದರೆ ಅಲ್ಲಿ ಬೇರೆ ಒಂದು ಕಡೆಗೆ ಕರೆದಿದ್ದಾರೆ, ನಿಮ್ಮದು ಪಾತ್ರ ಯಾವುದು ಅಂತ ಹೇಳಿದರೆ ನಾನು ಅಲ್ಲಿ ಬರ್ಬೋದೋ ಬೇಡೋ ಅಂತೇಳಿ ನಿರ್ಧರಿಸ್ತೇನೆ ಅಂತೇಳಿ. ಆಗ ನಾನು ಆಲೋಚನೆ ಮಾಡೋದು, ಈಗ ನಾನು ಮೊದಲು ಹೇಳಿದರೆ ಅವರಿಗೊಂದು ಕಡೆಯಲ್ಲಿ ಸಿಗುವಂಥ ಒಂದು ಸಂಭವನೆಗೆ ನಾವು ಯಾಕೆ ಅಡ್ಡಿ ಆಗಬೇಕು. ಯಾಕೆಂದರೆ ಕಲಾವಿದರ ಎಂದರೆ ಕಷ್ಟದ ಜೀವನ, ಕಲಾವಿದರಿಗೆ ಎಷ್ಟು ಕೊಟ್ಟರು ಕಮ್ಮಿ ಅಂತಲೇ ನನ್ನ ಭಾವನೆ. ಹಾಗೂ ಅವ್ರಿಗೆ ಹೆಚ್ಚು ಸಿಕ್ಕಿದಷ್ಟು ನನಗೆ ಸಂತೋಷ. ಅದಕ್ಕಾಗಿ ನಾನು ಈಗ ಮೊದಲೇ ಪ್ರಸಂಗದ ಪಾತ್ರವನ್ನು ಹೇಳ್ತಾ ಇದ್ದೇನೆ. ಹಾಗೆ ಸಂಘಟಕ ಎಂಬ ನೆಲೆಯಲ್ಲಿ ಒಂದು 4 ಮಾತನ್ನು ಹೇಳಿದ್ದೇನೆ. ಇದಕ್ಕಾಗಿ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಕುಡ್ಡವರು ಮಾತಾಡುವಾಗಲೇ ಅವರ ಸಂಕಟ ಒಟ್ಟಿಗೆ ಅರ್ಥ ಆಗ್ತದೆ. ಅವರು ಕಲಾವಿದರು ಕೊಟ್ಟ ಪೀಡೆಯನ್ನು, ಕಾಟವನ್ನು ಎಲ್ಲವನ್ನು ಹೇಳ್ತಾ ಕಲಾವಿದರನ್ನು ಡಿಫೆಂಡ್ ಮಾಡ್ತಾ ಹೋಗ್ತಾರೆ. ಯಾಕೆ ಅಂದರೆ ಅವರ ತಾಳಮದ್ದಲೆಯನ್ನು ಅವರು ನಿರಂತರವಾಗಿ ಮಾಡುವ ಬಯಕೆಯಲ್ಲೇ ಇದ್ದಾರೆ. ಆದ್ದರಿಂದ ಯಾವ ಕಲಾವಿದರನ್ನು ಇಷ್ಟರೋ ಅವರಿಗೆ ಬೇಡ. ಹಾಗೆ ಅಂತ ಅವರಿಂದ ಅನುಭವಿಸಿದಂತಹ ಸಂಕಟವನ್ನು ಅವರು ಹೇಳಿಕೊಳ್ಬೇಕು ಅಂತಲೇ ಅವರನ್ನು ಆಹ್ವಾನಿಸಿದ್ದು. ಹೆಸರು ಹೇಳಿದರೂ ನಮಗೆ ತೊಂದರೆ ಇಲ್ಲ, ನಿಮಗೆ ಬಾಧಕ ಆಗ್ತದೆ ಹೇಳಬೇಕು ಅಂತ ನಿರ್ಬಂಧ ಇಲ್ಲ. ಇದನ್ನು ನಾವು ಮೊದಲೇ ಸೂಚಿಸಿದ್ದೇವೆ. ಅವರು ಆಡಿದಂತಹ ಮಾತಿಗೆ, ಸಂಘಟಕರಾಗಿ ಅವರು ಅನುಭವಿಸಿದಂತಹ ಕೆಲವು ಸಂಕಷ್ಟಗಳಿಗೆ ಪ್ರತಿಯಾಗಿ ಯಾರಿಗಾದ್ರೂ ಏನಾದರೂ ಹೇಳಲಿಕ್ಕಿದ್ರೆ ಮತ್ತೆ ಹೇಳ್ಬೋದು. ಒಮ್ಮೆ ವಿಷಯ ಪರಿಸ್ಥಿತಿ ಆದ ಮೇಲೆ ಸಂವಾದಕ್ಕೆ ತೆಗೆದುಕೊಳ್ಳುವ ಅಂತಿದ್ದೇನೆ. ಮುಂದೆ ತಾಳಮದ್ದಲೆಯ ಕಲಾವಿದರು, ಈಗಿನ ಕಲಾವಿದರು, ಯಾಕೆಂದರೆ ನಾವು ಈ ಕಾಲಘಟ್ಟದಲ್ಲಿ ತಾಳಮದ್ದಲೆಯನ್ನು ಹೇಗೆ ಇನ್ನಷ್ಟು ಆಕರ್ಷಕವಾಗಿಸಬಹುದು, ನೇರ್ಪುಗೊಳಿಸಬಹುದು, ಈ ಕುರಿತಾದ ಚಿಂತನೆಯನ್ನೇ ಆಧರಿಸಿ ಇದನ್ನು ಆಯೋಜಿಸಿದ್ದರಿಂದ ಹಿಂದಿನ ಕಲಾವಿದರು ಕೀರ್ತಿಶೇಷರಾದವರು, ಅವರ ಗುಣದೋಷಗಳು, ಅದರ ವಿಮರ್ಶೆ ಇದೆಲ್ಲ ಆಗಿದೆ ಒಂದು ಹಂತದಲ್ಲಿ. ಹೀಗಿದ್ದವರನ್ನು ಹೇಳುವಾಗ ಶ್ರೀಧರಿಗೆ ಒದಗಬಹುದಾದ ಕಷ್ಟ ನಮಗೊಂದು ಪೂರ್ವ ಸೂಚನೆ ಉಂಟು. ಹೆಸರು ಹೇಳಲಿಕ್ಕೋ ಧಾರಾಳವಾಗಿ ನಾನೇಗೆ ಹೇಳ್ತಾ ಇರೋದ್ರಿಂದ ಹೇಳ್ಬೋದು. ನನ್ನ ಕುರಿತಾಗಿ ಯಾವ ದೋಷ ಹೇಳಿದರು, ಗುಣ ಹೇಳಿದರು, ನಾನು ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಹೇಳುವುದಕ್ಕೆ ನೀವು ಸ್ವತಂತ್ರರಿದ್ದೀರಿ. ಇಲ್ಲಿದ್ದ ಯಾವ ಕಲಾವಿದರು ಹಾಗೆ ಅಂತಲೇ ನಾನು ತಿಳಿತೇನೆ. ಯಾಕೆ ಅಂದರೆ ದೋಷ ಹೇಳಿದಲ್ಲಿಗೆ ನಮ್ಮನ್ನು ಏನೋ ಡಿಗ್ರೇಡ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ತಿಳಿಯುವ ಆಗ್ರಹ ಇದ್ದರೆ ಅದನ್ನು ಕೇಳುವಾಗ ನಾವು ರೆಸಿಸ್ಟ್ ಮಾಡ್ತೇವೆ. ನಮಗೂ ಏನೋ ಗೊತ್ತಿಲ್ಲದ ನಮ್ಮ ದೋಷಗಳನ್ನು ಸರಿಪಡಿಸುವ ಒಂದು ಅವಕಾಶ ಇದ್ದು ಅಂತ ತಿಳ್ಕೊಂಡು ಒಂದು ವಿಮರ್ಶೆಗೆ, ಒಂದು ಮುಕ್ತತೆಗೆ ಒಡ್ಡಿಕೊಂಡ್ರೆ ಅದರಿಂದ ಕ್ಷೇತ್ರಕ್ಕೆ ಒಳ್ಳೆಯದು ಎಂಬ ಭಾವದಿಂದ ನಾನು ಕೇಳ್ತಾ ಇರೋದು. ಯಾವ ಕಲಾವಿದರ ಹೆಸರನ್ನು ನೀವು ಹೇಳಿದರು, ನಮ್ಮ ಹೆಸರನ್ನು ನೀವು ಹೇಳಿದ್ರು ಚಿಂತಿಲ್ಲ. ಆದರೆ ತಾಳಮದ್ದಲೆಯ ಪ್ರಸ್ತುತ ಕಲಾವಿದರ ಸ್ಥಿತಿ, ಇದರ ಕುರಿತಾಗಿ ಮಾತಾಡಬೇಕು ಅಂತ ಅಪೇಕ್ಷೆ. ಎಲ್ಲ ಹೃದಯ ಕಲಾಭಿಮಾನಿಗಳಿಗೆ ಹಾರ್ದಿಕವಾದಂಥ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ತೊಡಗ್ತೇನೆ. ಸಮಯ ಮಿತಿ ಇದೆ, ಯಾಕೆಂದರೆ ಈಗ ಕಾಲವೇ ಹಾಗೆ, ಕಾಲಮಿತಿ. ಆಟ ಕೂಟ ಎಲ್ಲದಕ್ಕೂ ಕಾಲಮಿತಿ ಬಂದ ಕಾಲವಾದ್ದರಿಂದ ನಮಗೂ ಕಾಲಮಿತಿ ಇದೆ. ಯಕ್ಷಗಾನ ತಾಳಮದ್ದಲೆ ಜಗತ್ತಿನಲ್ಲಿಯೇ ನಾನು ತಿಳಿದಂತೆ ಇಂಥದ್ದೊಂದು ಕಲೆ ವರ್ಲ್ಡಲ್ಲಿಲ್ಲ, ಜಗತ್ತಿನಲ್ಲಿಲ್ಲ. ಅದು ಕರ್ನಾಟಕದಲ್ಲಿಯೂ ಅದರಲ್ಲಿಯೂ ಕರಾವಳಿಯಲ್ಲಿ ಇರುವಂತಹ ಒಂದು ವಿಶಿಷ್ಟವಾದ ಕಲಾ ಮಾಧ್ಯಮ. ಮಾತೇ ಇಲ್ಲಿ ಮುಖ್ಯವಾದ್ದು. ಅದರಿಂದ ನಾನೊಂದು ಪುಸ್ತಕವನ್ನು ಬರೆದಿದ್ದೇನೆ, ಮಾತಿನ ಕಲೆ ತಾಳಮದ್ದಲೆ ಅಂತ. ಯಾಕೆಂದರೆ ಒಂದು ಚಾಪೆ ಇರ್ತದೆ, ಚಾಪೆಯಲ್ಲಿ ಆ ಕಡೆ ಈ ಕಡೆ 2 ಕಲಾವಿದರು ಇರ್ತಾರೆ, ಹಿಂದುಗಡೆ ಹಿಮ್ಮೇಳದವರು ಇರ್ತಾರೆ. ಇಲ್ಲಿ ಆಹಾರ್ಯವೆಂದರೆ ಹೆಚ್ಚಿಗೆ ಒಂದು ಶಾಲು ಇರ್ತದೆ ನನ್ನ ಹಾಗೆ. ಆದರೆ ಮಾತಿಗೆ ತೊಡಗಿದ ಮೇಲೆ ಕುಳಿತ ಪ್ರೇಕ್ಷಕರು ಚಾಪೆಯಲ್ಲೇ ಕುಳಿತಿರ್ಬೋದು, ಈಗ ಕುರ್ಚಿ ಬಂದಿದೆ, ಮುಂಚೆ ಎಲ್ಲ ದೊಡ್ಡ ಜಮಖಾನೆಯಲ್ಲಾಗಿತ್ತು. ಅಲ್ಲಿ ತೊಡಗಿದಾಗ ಇವರಿಗೆ ಉಳಿದದ್ದೆಲ್ಲ ಮರ್ತೋಗ್ತದೆ. ಅವ ಭೀಷ್ಮ, ಇನ್ಯಾವುದೋ ಭೀಷ್ಮ, ಅಂಬೆ, ಕೃಷ್ಣ, ರಾಮ ಏನೇನೋ ಆಗಿ ನಾನು ಅದನ್ನು ಇದೇ ಶಬ್ದ ಹಾಕಿದ್ದೇನೆ, ರಿವರ್ಸ್ ಗೇರಲ್ಲಿ ಹಿಂದಿನ ಯುಗಕ್ಕೆ ಹೋಗಿಬಿಡೋದು. ನಾವು ಮರ್ತೋಗಿಬಿಡುತ್ತೆ, ನಾ ಎಲ್ಲಿ ಕೂತಿದ್ದೇನೆ ಹೇಳೋದು ಮರೆತು. ಇವನು ಭೀಷ್ಮ, ನಾವು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಪ್ರೇಕ್ಷಕ ಓಡಾಡ್ತಾ ಇರ್ತಾನೆ. ಈ ಅದ್ಭುತವಾದದ್ದೇ ತಾಳಮದ್ದಲೆ ಅಂತ ನಾನು ಹೇಳೋದು. ಓಡಾಡುವಂತೆ ಮಾಡಬೇಕು, ಮಾಡುವುದೇ ತಾಳಮದ್ದಲೆ. ಅದು ಪುರುಷ ಪಾತ್ರ, ಒರಟು ಸ್ವರದವನೇ ಆಗಿದ್ದರೂ ಕೂಡ ಅವನು ಸ್ತ್ರೀ ಅಂತಲೇ ಪ್ರೇಕ್ಷಕ ಒಪ್ತಾನೆ. ಆ ದೃಷ್ಟಿಯಿಂದ ನಮಗೆಲ್ಲ ತಿಳಿದಂತೆ, ನಾನು ಹಿಂದಿನ ಇದಕ್ಕೆ ಹೆಚ್ಚು ಹೋಗೋದಿಲ್ಲ, ಇಡೀ ರಾತ್ರಿ ಇದ್ದದ್ದು, ಅದಕ್ಕಿಂತ ಪೂರ್ವದಲ್ಲಿ ಆಟದಂತೆಯೇ ತಾಳಮದ್ದಲೆ ಇತ್ತು. ಇಡೀ ರಾತ್ರಿಯ ತಾಳಮದ್ದಲೆ ನಮಗೆಲ್ಲ ಇತ್ತೀಚಿನ ಹೊರಗೆ ಇದ್ದದ್ದು. ವರ್ತಮಾನದ ಅರ್ಥಧಾರಿಗಳ ಪರಿಸ್ಥಿತಿಗೆ ಬದಲಾದಂಥದ್ದನ್ನು ನಾನು ಮುಖ್ಯವಾಗಿ ತಗೊಳ್ತೇನೆ. ನನಗೆ ವ್ಯಕ್ತಿ ಅಲ್ಲ, ಬಂದ ಕಾಲ ನಾನು ಆಲೋಚಿಸಿದ್ದು ಹಾಗೆ.
ಯಾಕೆಂದರೆ ಕಲಾವಿದರಿಗೆ ಒಂದಿಷ್ಟು ಸಮಸ್ಯೆ ಇದೆ. ಕೊಡುವರು ಹೇಳಿದಂತೆ ಏನು ಸಂಘಟಕರಿಗೂ ಸಮಸ್ಯೆ ಇದೆ, ಪ್ರೇಕ್ಷಕರಿಗೂ ಸಮಸ್ಯೆ ಇದೆ. ಯಾಕೆಂದರೆ ಯಾರಿಗೂ ಸಮಯ ಇಲ್ಲ. ಈಗ ಈ ಒಂದು ಇಡೀ ರಾತ್ರಿಯ ಕೂಟಗಳು ಹೊರಟು ಹೋಗಿ ಕೊಡುವರಂಥವ್ರು ಮಾಡ್ತಾ ಇದ್ದಾರೆ. ನಾವು ಸಾಗರದ ಹತ್ತಿರ ಆಯಿತು ಮನೆ ಅಂತ ಅಲ್ಲಿ ಒಂದು ಕಡೆ ಈಗಲೂ ನಡೀತಾ ಉಂಟು. ಅದು 300 ವರ್ಷದಿಂದ ನಡೀತಾ ಇದೆ. ಇವು 2 ಬಿಟ್ಟರೆ ನನಗೆ ಗೊತ್ತಿದ್ದಂತೆ ಇಡೀ ರಾತ್ರಿ ತಾಳ್ಮದ್ದಲೆ ಎಲ್ಲೂ ಇಲ್ಲ ಈಗ. ಮತ್ತು ಇದ್ದರೂ ಕೂಡ ಪ್ರೇಕ್ಷಕರನ್ನು ಉಳಿಸಿಕೊಳ್ಳುವುದು ಇವತ್ತಿನ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ. ಆಟಕ್ಕೆ ಜನ ಎಲ್ಲ ಹೇಳ್ತಾರೆ, ಕೂಟಕ್ಕೆ ಎಲ್ಲಿಂದ ಬರೋದು? ಈಗ ಏನಾಗಿದೆ ಅಂದರೆ ಪ್ರಸ್ತುತಪಡಿಸುವಂತಹ ಪರಿಸ್ಥಿತಿಯಲ್ಲಿ ಕಾಲಮಿತಿ ನಮ್ಮಲ್ಲೊಂದು ವಿಚಿತ್ರವಿದೆ. ಈ ಕೂಟಗಳು ಆಗುತ್ತವೆ ಹೌದು, ಆದರೆ ಇದು ಆ ಹಳೆಯ ಇಡೀ ರಾತ್ರಿಯ ಪ್ರಸಂಗವನ್ನೇ ಕಾಲಮಿತಿಗೆ ಹೊಂದಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಬರೋದು. ಆಗ ಏನಾಗ್ತದೆ ಅಂದರೆ, ಉದಾಹರಣೆಗೆ ಭೀಷ್ಮ ವಿಜಯ ತಗೊಂಡ್ರೆ ಭೀಷ್ಮ, ಅಂಬೆ, ಸಾಲ್ವ, ಬ್ರಾಹ್ಮಣ, ಪರಶುರಾಮ. ಹಿಂದಿನ ತಾಳ್ಮದ್ದಲೆ ಹೇಗಿರಲಿಲ್ಲ, ಪ್ರತಾಪಸೇನ ಒಡ್ಡೋಲದಿಂದ ತೊಡಗ್ತಿತ್ತು. ಈಗ ಚರಸಿ ಜಾಂಬಕಿಯರ ಕೇಳಿ ಅಲ್ಲಿಂದ ತೊಡಗ್ತದೆ ನಮ್ಮಲ್ಲಿ. ಹೀಗಾಗುವಾಗ ಏನಾಗ್ತದೆ ಸಮಸ್ಯೆ ಅಂದರೆ, ವರ್ತಮಾನದ ಅರ್ಥಧಾರಿಗಳಲ್ಲಿ ಈಗ ನನ್ನ ಗಮನಕ್ಕೆ ಬಂದಂತೆ ನಾವು ಕಿನ್ನಿಗೋಳಿಯಲ್ಲಿ 15 ದಿವಸ ತಾಳ್ಮದ್ದಲೆ ಮಾಡಿದ್ದೆವು. ಯಕ್ಷ ಪಕ್ಷ ನನಗೀಗಲೂ ನೆನಪಿದೆ. 75 ಮಂದಿ ಕಲಾವಿದರನ್ನು ಕರೆದಿದ್ದೇವೆ. ಹಿಮ್ಮೇಳಕ್ಕೆ 50 ಜನ, 125 ಮಂದಿ ಕಲಾವಿದರನ್ನು ನಾವು ಒಂದು ಪಕ್ಷದಲ್ಲಿ ಶ್ರಾವಣ ಮಾಸದಲ್ಲಿ, ಇಡೀ ಶ್ರಾವಣ ಮಾಸ ಒಂದು ಪಕ್ಷದಲ್ಲಿ ಮಾಡಿದ್ದೇವೆ. ಯಾರನ್ನು ಪುನರಾವರ್ತನೆ ಮಾಡಲಿಲ್ಲ, ರಿಪಿಟೇಷನ್ ಇಲ್ಲ. ಇದನ್ನು ಮಾಡಿದ ಮೇಲೆ ನಾನೇ ಕೆಲವು ಕಡೆ ಹೇಳಿದ್ದೇನೆ, 300 ಕಲಾವಿದರಿದ್ದಾರೆ ತಾಳಮದ್ದಲೆಗೆ. ಸುಮಾರು ನನ್ನ ಒಂದು ಸಮೀಕ್ಷೆಗೆ ಒಂದು 10 ವರ್ಷದ ಹಿಂದೆ ಹೇಳಿದ್ದು ನಾನು, 300ರಷ್ಟು ಕಲಾವಿದರು ಇರ್ಬೋದೋ ಏನೋ. 1 ತಿಂಗಳು ಯಾರಾದರೂ ಸ್ಪಾನ್ಸರ್ ಇದ್ದರೆ ಮಾಡುವುದಿದ್ರೆ 1 ತಿಂಗಳು ಇಡಿಯಾಗಿ ತಾಳಮದ್ದಲೆಯನ್ನು ಒಂದು ಪಕ್ಷ ಮಾಸ ಮಾಡಬಹುದಾದಷ್ಟು ಕಲಾವಿದರು. ನಾನು ಹೇಳಿದ್ದು ಸಾಮಾನ್ಯ ಕಲಾವಿದರಲ್ಲ, ತಕ್ಕ ಮಟ್ಟಿಗೆ ಒಳ್ಳೆಯ ಅರ್ಥ ಹೇಳುವ ಕಲಾವಿದರು, ಸುಶಿಕ್ಷಿತರು, ಶಿಕ್ಷಕರು ಮುಂತಾದವರೆಲ್ಲ ಬರ್ತಾರೆ ಅದರಲ್ಲಿ, ಸಾಮಾನ್ಯ ಅಲ್ಲ. ಇಷ್ಟು ಕಲಾವಿದರಿದ್ದಾರೆ. ವರ್ತಮಾನದಲ್ಲಿ ಅವರಿಗೆಲ್ಲ ಎಷ್ಟು ಅವಕಾಶ ಇದೆ ಎಂಬುದು ಇವತ್ತಿನ ಪ್ರಶ್ನೆ ನಮಗಿರೋದು. ಅವಕಾಶ ಈಗ ಇನ್ನೊಂದು ಹೊಸ ರೀತಿ. ಈಗ ಸಾಯಿಸುಮ ಅವರು ಶೂರ್ಪನಖಿಯಾಗಿ ಇಲ್ಲಿ ಕಾಣಿಸಿದರು. ಮಹಿಳೆಯರು ತಾಳ್ಮದ್ದಲೆಗೆ ಬರ್ತಾ ಇದ್ದಾರೆ. ಅವರು ಇನ್ನೂ ಇವರು ರಂಗಭಟ್ರು ಹೇಳಿದ ಹಾಗೆ ಆ ಮಟ್ಟಕ್ಕೆ ಬರುವಲ್ಲಿ ಅನೇಕರು ಇನ್ನೂ ಸೋತಿದ್ದಾರೆ. ಅದಲ್ಲ ತಾಳಮದ್ದಲೆಯ ಕ್ವಾಲಿಟಿ ಅಲ್ಲ. ತಾಳಮದ್ದಲೆ ಏನು, ಯಕ್ಷಗಾನಕ್ಕೆ ಇರುವ ಒಂದು ಯುನೀಕ್ ವಿಶಿಷ್ಟವಾದದ್ದೇನು ಅಂದರೆ ಆಶು ಸಂಭಾಷಣೆ, ಆಶು ಮಾತುಗಾರಿಕೆ. ಅದು ಬೇರೆ ಯಾವ ಕಲೆಯಲ್ಲೂ ಇಲ್ಲ. ಯಾವುದೇ ಕಲಾ ಪ್ರಕಾರದಲ್ಲಿ ಸಂಗೀತ ಇರ್ಬೋದು, ನಾಟ್ಯ ಇರ್ಬೋದು, ಹಾಡು ಮುಗಿದಲ್ಲಿಗೆ ಆ ಕೆಲಸ, ಅದರ ಕವಿ ಬರೆದ ಪದ್ಯದ ಕೆಲಸ ಮುಗೀತದೆ. ಆದರೆ ಯಕ್ಷಗಾನದಲ್ಲಿ ಅರ್ಥ ಅಲ್ಲ, ಮಾತು ಅಲ್ಲ, ವ್ಯಾಖ್ಯಾನ. ತಾಳಮದ್ದಲೆಗಾಗುವಾಗ ಇದು ಹೆಚ್ಚು ಪ್ರಖರವಾದ ವ್ಯಾಖ್ಯಾನ, ಪದ್ಯದ ಮೇಲೆ ನಡೆಯುವ ವ್ಯಾಖ್ಯಾನ ಅಂತ ನಾವು ಇದನ್ನು ಕರಿಬೋದು. ಇದು ಸಹಜವಾಗಿ ನಡೀತಾ ಹೋಗ್ತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ಈಗ ನಮಗೆ ಕಾಲಮಿತಿ ಇಡೀ ರಾತ್ರಿ ಕಳೆದು ನಿರ್ದಿಷ್ಟವಾಗಿ 3 ಅಥವಾ 4 ಗಂಟೆಯ ಅವಧಿಯ ಒಳಗೆ ಈಗ ತಾಳಮದ್ದಲೆ ಬಂದು ನಿಂತಿದೆ. ಇಲ್ಲಿ ನಾವು ಕಲಾವಿದರಿಗಿರುವ ಸಮಸ್ಯೆ, ಈಗ ನಾನು ಅದನ್ನು ಯಾವಾಗಲೂ ಹೇಳ್ತೇನೆ, ಟೆಸ್ಟ್ ಮತ್ತು 1 ಡೇ ಮ್ಯಾಚು 2020 ಎಲ್ಲ ಬಂತಲ್ಲ. ಈಗ ಈ ನಮ್ಮಲ್ಲಿ ನಾನೊಬ್ಬ ಅಧ್ಯಾಪಕ, ಮಕ್ಕಳಿಗೆ ಬರೆಯಲಿಕ್ಕೆ ಕೊಡ್ತಿದ್ದೆ. 3ನೇ ಒಂದು ಭಾಗಕ್ಕೆ ಇಳಿಸಿ, ಪ್ರಿಸ್ಸೆ ರೇಟಿಂಗ್ ಅಂತ ಹೇಳ್ತಾರೆ. 3ನೇ ಒಂದು ಭಾಗಕ್ಕೆ ಇಳಿಸುವ ಹೊಣೆ ಈಗ ಕಲಾವಿದರಿಗಿದೆ. ನಮ್ಮ ವರ್ತಮಾನದ ಕಲಾವಿದರಿಗಿರುವ ಸಮಸ್ಯೆ ಅದು. ಈಗ ನಾನು ಅದನ್ನೇ ಮೊದಲು ಹೇಳಿದಷ್ಟೇ, ಇಡೀ ರಾತ್ರಿಯ ಒಂದು ತಾಳಮದ್ದಲೆಯ ಪ್ಲಾಟ್ ಇಟ್ಟುಕೊಂಡು ಅದನ್ನು 3 ಗಂಟೆಗೆ ಇಳಿಸುವುದು ಏನು ಅಂತ. ಇದರಲ್ಲಿ ಬಹಳ ಪರಿಣತಿ ಸಾಧಿಸಿದವರು ಇವರೆಲ್ಲ ಇದ್ದಾರೆ ಈಗ, ವಿಶೇಷ ಅದು. ಮತ್ತು ಪ್ರಸಂಗವೂ ಕೂಡ ಆ 3 ಗಂಟೆಗೆ ಬೇಕಾಗುವಷ್ಟೇ ಪರಿಮಿತಿಯಲ್ಲಿ ರಚನೆಯಾಗಬೇಕಾದ ಅನಿವಾರ್ಯತೆಯೂ ಇದೆ. ಕೆಲವು ಪ್ರಸಂಗಗಳು ಈಗ ಬಂದು ಅದನ್ನು, ಈಗ ನನ್ನದೇ ಭೃಗುಶಾಪವನ್ನು ತುಂಬ ಕಡೆ ಅದನ್ನು ತಾಳಮದ್ದಲೆ ಮಾಡ್ತಿದ್ದಾರೆ, ಸತ್ವಶೈಥಿಲ್ಯ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗ ನಾವು ಬರೆಯುವ ಪ್ರಸಂಗ ಬರೆಯುವವರು ಈಗ ಈ ಗಮನವನ್ನು ಇಟ್ಟುಕೊಂಡು ಬರೀಬೇಕಾಗ್ತದೆ. ಯಾಕೆಂದರೆ ಈ 3 ಗಂಟೆಯ ಒಟ್ಟು ಅವಧಿಯ ಒಳಗೆ ಎಲ್ಲರಿಗೂ ಸಾಕಷ್ಟು ಅವಕಾಶವಿರುವಂತೆ. ಯಾಕೆಂದರೆ ಒಂದು ಸಮಸ್ಯೆ ಇದೆ. ಈಗ ಒಬ್ಬ ಸಂಘಟಕ, ಕೊಡೂರಂಥ ಸಂಘಟಕರು ಕರಿಬೇಕಾಗಿದ್ದರೆ ಒಂದು 5 ಮಂದಿ ಒಳ್ಳೆಯ ಅರ್ಥಧಾರಿಗಳನ್ನು ಕರಿಬೇಕು ಅವರಿಗೆ. ಅದು 3 ಗಂಟೆಗೆ ಮುಗಿಬೇಕು. ಇಲ್ಲಿ ಒಂದು ತೊಡಕಿದೆ. ನಾವು ಆ ಕಲಾವಿದರಿಗೆ ಹೇಳ್ತೇವೆ, ನೀವು ಇಷ್ಟೊತ್ತಿಗೆ 3 ಗಂಟೆಗೆ ಮುಗಿಬೇಕು ಸ್ವಾಮಿ ಅಂತ. ಆದರೆ ಭಾಗವತರಿಗೆ ಹೇಳೋದಿಲ್ಲ. ಅವರು 1-1/4 ಗಂಟೆ ಪದ್ಯ ಹೇಳಿದರೆ ಏನು ಮಾಡೋದು? ಇದು ನಾನು ಕಂಡಿದ್ದೇನೆ ವಿಶ್ವಾಮಿತ್ರ ಮೇನಕ್ಕೆ.
ಭಾಗವತರು ಹೆಮ್ಮೆಳೆದವರು ಗುರು ಶಿಷ್ಯರಿದ್ದರು, ಅದ್ಭುತವಾಗಿ ಮಾಡಿದರು. ಅವರು ಸುಮಾರು ಒಂದು ಅರ್ಧ ಗಂಟೆ ಇದು ಮೇನಕೆ ಪದ್ಯವನ್ನು ಆಟದ ಹಾಗೆ ಕುಣಿಸಿಬಿಟ್ರು. ಕೊನೆಗಿರುವ ವಿಶ್ವಾಮಿತ್ರನಿಗೆ ಪಾಪ 10 ನಿಮಿಷ. ಯಾಕೆಂದರೆ ಅದು ಮುಗಿದ ಮೇಲೆ ಅಲ್ಲಿ ಅದು ಉಡುಪಿಯಲ್ಲಿ ಆದ ಕಾರ್ಯಕ್ರಮ, ಅದು ಮುಗಿದ ಮೇಲೆ ಬೇರೆ ಅಲ್ಲಿ ಮತ್ತೇನೋ ಕಾರ್ಯಕ್ರಮ ಉಂಟು, ಅವಧಿ ಇರೋದೇ 3 ಗಂಟೆಯಲ್ಲಿ. ಆ 3-4 ಗಂಟೆಗೆ ಅಲ್ಲಿ ಆ ಹಾಲು ಬಿಟ್ಟು ಕೊಡಬೇಕು ಅವರು. ಇಂತಹ ಇದು ಸಂಘಟನೆಗೆ ಸಂಬಂಧಪಟ್ಟ ವಿಷಯ. ಆದರೂ ಈ 5 ಮಂದಿ ಕಲಾವಿದರು ಚೆನ್ನಾಗಿ ನಿರ್ವಹಿಸಬಹುದಾದಂಥ ಪ್ರಸಂಗಗಳ ಆಯ್ಕೆ ಬಹಳ ಮುಖ್ಯವಾಗಿ ನಮಗೆ ಇವತ್ತಿನ ಕಲಾವಿದರಿಗೆ ಉಪಕಾರ ಆಗಬೇಕಾದ್ರೆ ಅದು ಬೇಕು. ಹಾಗೆ ನಾನು ಪ್ರಸಂಗ ಬರೀಬೇಕಾದ್ರೆ ಇದನ್ನು ಬಹಳ ಲಕ್ಷ್ಯ ಕೊಡ್ತೇನೆ. ಭೃಗುಶಾಪದಲ್ಲಿ ಹಾಗೆ ವಿಷ್ಣು, ದೇವೇಂದ್ರ, ತಮಾಸುರ ಇಷ್ಟು ಕೂಡ ಬೇಕಾದಷ್ಟು ಅವಕಾಶಗಳಿರುವ ಪಾತ್ರಗಳು ಅಂತ. ಯಾಕೆಂದರೆ ಯಾರೋ ಒಬ್ಬನ ಕಲಿಯುವಾಗ ಯಾವುದೋ ಸಣ್ಣದು ಪಾತ್ರ ಕೊಟ್ಟರೆ ಅವನಿಗೆ ನಾನು ಸಣ್ಣದು ಅಂತ ಗ್ರಹಿಸುವಂಥ ಅಪಾಯ ಆಗಬಾರದು ಎಂಬ ಕಾರಣಕ್ಕೆ. ಯಾಕೆಂದರೆ ಈಗ ಭಾಗವಹಿಸುವ ಹೆಚ್ಚಿನ ಕಲಾವಿದರೆಲ್ಲ ಪರಿಣತರೇ ಇದ್ದಾರೆ. ವರ್ತಮಾನದ ಪರಿಣತ ಅರ್ಥಧಾರಿಗಳು ಬಹಳ ಜನ ಇದ್ದಾರೆ. ಈಗ ನಾನು 300 ಅಂತ ಹೇಳಿದರು, ಇದರೊಂದು 30 ಮಂದಿ ಆದರೂ ಶ್ರೇಷ್ಠ ದರ್ಜೆಯ ಕಲಾವಿದರು ನಮಗೀಗ ಕಾಣಿಸ್ತಾರೆ. ಅವರನ್ನು ಯೋಚಿಸುವ ಈಗ ನಾನೊಂದು 10 ವರ್ಷದಿಂದ ಈ ಸಂಘಟನೆ ಇತ್ಯಾದಿಗಳನ್ನು ಬಿಟ್ಟುಕೊಂಡದ್ರಿಂದ ಇತ್ತೀಚೆಗೆ ತಯಾರಾದ ಕಲಾವಿದರು ಯಾರು ಎಂಬುದರ ಬಗ್ಗೆ ಹೆಚ್ಚು ಮಾಹಿತಿ ನನಗಿಲ್ಲ. ಆದರೆ ನನ್ನ ಈ 10 ವರ್ಷದ ಹಿಂದಿನ ಅನೇಕ ಕಲಾವಿದರನ್ನು ನಾವು ಗಮನಿಸಿದ್ದೇವೆ. ತುಂಬ ಪ್ರಸ್ತುತವಾಗಿ ಬಹಳ ದೊಡ್ಡದಾಗಿ, ಮತ್ತು ಅವರಿಗೆ ಅವಕಾಶ. ಕಲಾವಿದನು ಪ್ರಸ್ತುತಿಯಾಗಿ ಬೆಳೆಯಬೇಕಾಗಿದ್ದರೆ ಏನಾಗಬೇಕು ಅಂತ ಹೇಳಿದರೆ ಅವನಿಗೆ ಅವಕಾಶ ದೊರೆಯಬೇಕು. ಅವಕಾಶ ಸಿಗದೇ ಇದ್ದರೆ ಅವನಿಗೆ ವೇದಿಕೆ ದೊರೆಯದೇ ಹೋದರೆ ಅದು ಸಾಧ್ಯ ಇಲ್ಲ. ಒಳ್ಳೊಳ್ಳೆಯ ಕಲಾವಿದರೇ ವೇದಿಕೆ ದೊರೆಯದೇ ಇದ್ದ ಕಾರಣಕ್ಕಾಗಿ ಹಿಂದುಳಿದುವಂತಹ ಪರಿಸ್ಥಿತಿ ಇತ್ತು. ನನಗೆ ಈಗಲೂ ಸಮಾಧಾನ ಇದೆ, ಬಹಳ ಸಂತೋಷವಿದೆ. ಯಾಕೆಂದರೆ ವಿಶ್ವೇಶ್ವರ ಭಟ್ರು ಆಟದಲ್ಲಿ ಅದ್ಭುತವಾದ ಅರ್ಥಧಾರಿಗಳು ಎಂಬುದಾಗಿ ಪ್ರಸಿದ್ಧರಾಗಿದ್ದವರು. ನಾವೇ ಅವರನ್ನು ಕೃಷ್ಣ ಸಾರಥ್ಯದ ಅರ್ಜುನಿಗಾಗಿ ಕರೆದದ್ದು. ಆವತ್ತೇನೋ ಕುಂಬಳೆ ಸುಂದರರಾಯರು ಬಂದವರು ತಾನು ಅರ್ಥ ಹೇಳೋದಿಲ್ಲ, ಅವರು ಶಾಸಕರಾಗಿದ್ದರು. ಅವರು ಪರಶುರಾಮ ಮಾಡಿಬಿಟ್ರು, ವಿಷ್ಣು ವಿಜಯದ ಪರಶುರಾಮ. ಆವತ್ತಿನಿಂದ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಮೂಡಂಬೈದರು ಭೀಷ್ಮ, ಇವರದ್ದು ಪರಶುರಾಮ. ಯಾಕೆಂದರೆ ಅವರು ಕಡಿಮೆ ಅಲ್ಲ. ನಾನು ಶ್ರೀನಿವಾಸ ಭಟ್ರಲ್ಲಿ ಯಾವಾಗಲೂ ಹೇಳ್ತಾ ಇದ್ದೇನೆ, ವಿಶ್ವೇಶ್ವರ ಭಟ್ರು ನೀವು ಅಷ್ಟು ಒಳ್ಳೆಯ ಅರ್ಥ ಹೇಳ್ತಾರೆ. ನಾನು ಆಟದಲ್ಲಿ ನೋಡಿದ್ದೇನೆ ಅವರನ್ನು, ತುಂಬ ವಿಶ್ವಾಮಿತ್ರ ಮುಂತಾದ ಪಾತ್ರಗಳನ್ನೆಲ್ಲ ನೋಡಿದವನು. ತಾಳಮದ್ದಲೆಗೆ ಅವರು ಅದೇ ರೀತಿ ಪೆರ್ಲಕೃಷ್ಣ ಭಟ್ರ ಎದುರುಗಡೆ ಜಬ್ಬಾರ್ ಸಮ ಅವರನ್ನು ಕರಿಬೇಕಾಯಿತು. ಶಂಭು ಶರ್ಮರು ಅನಾರೋಗ್ಯದಿಂದ ಬರಲಿಲ್ಲ ಅಷ್ಟೇ, ಅವರು ಕೂಡ ಹಿಂತಿರುಗಿ ನೋಡಲಿಲ್ಲ. ಹೀಗೆ ನಾವು ಪ್ರಯತ್ನಿಸಿದ್ದೇವೆ. ಅನೇಕ ಕಲಾವಿದರಿಗೆ ಅವಕಾಶ ಕೊಟ್ಟು ಅವರು ಹೇಗೆ ಅವ್ರು ಮತ್ತೆ ಬೆಳೆಯುವುದು ಅವರಿಗೆ ಬಿಟ್ಟು ವಿಷಯ. ಎಲ್ಲರೂ ವಿಶ್ವೇಶ್ವರ ಭಟ್ರಲ್ಲ, ಎಲ್ಲರೂ ಜಬ್ಬಾರ್ ಸಮ ಅಲ್ಲ. ಬೆಳಿಬೇಕಾದಂಥ ಒಂದು ಸ್ಥಿತಿ ಆ ತರಹ ಇರುತ್ತೆ. ಈಗ ನಾನು ಒಂದು ವರ್ತಮಾನದ ಇಂದಿನ ಪರಿಸ್ಥಿತಿಯಲ್ಲಿ ಗಮನಿಸ್ತೀನಿ, ನಾವು ಸಪ್ತಾಹವನ್ನು ಮಾಡುವ ಉದ್ದೇಶವೂ ಅದೇ ಆಗಿತ್ತು. ಪುನರಾವರ್ತನೆ ಇಲ್ಲದೆ ಹೆಚ್ಚು ಕಲಾವಿದರಿಗೆ ಅವಕಾಶ ಸಿಗಬೇಕು ಎಂಬುದಕ್ಕಾಗಿ. ಆದರೆ ಈಗ ನಾನು ಗಮನಿಸ್ತಾ ಇದ್ದೇನೆ, ಇಲ್ಲಿಂದ ಯಲ್ಲಾಪುರ, ಶಿರ್ಸಿ ಎಲ್ಲ ಕಡೆ ತುಂಬ ಸಪ್ತಾಹಗಳು ನಡೀತವೆ, ನವಾಹಗಳಾಗ್ತವೆ. ಆದರೆ ಅಲ್ಲಿಗೆ ಬೇಕಾಗುವಷ್ಟು ಕಲಾವಿದರು, ಕಾರಣವೂ ಇದೆ. ಯಾಕೆಂದರೆ ಬಹಳ ದೂರಕ್ಕೆ ಬೇರೆ ಬೇರೆ ಕಲಾವಿದರನ್ನು ಪ್ರತಿಯೊಂದು ಪಾತ್ರಕ್ಕೂ ಕರೆದರೆ ಅವರಿಗಾಗುವ ಆರ್ಥಿಕ ಹೊಣೆ ದೊಡ್ಡದು, ಬಹಳ ಖರ್ಚು ಬರ್ತದೆ. ಪ್ರಾಯಶಃ ಇದ್ದ ಕಲಾವಿದರನ್ನೇ ಒಂದು 3-4 ದಿವಸ ಉಳಿಸಿಕೊಂಡು ಕರೆದರೆ ಏನಾಗುತ್ತೆ, ಅವರಿಗೆ ಖರ್ಚು ಸ್ವಲ್ಪ ಕಡಿಮೆಯಲ್ಲಾಗುತ್ತೆ ಎಂಬುದು ಒಂದು ಕಾರಣ ಇರ್ಬೋದು. ಆದರೆ ಅದರ ಜೊತೆಗೆ ಎಷ್ಟೋ ಮಂದಿ ಕಲಾವಿದರಿಗೆ ಅವಕಾಶ ದೊರೆಯದೇ ಹೋಗ್ತದೆ. ಯಾಕೆಂದರೆ ಇವತ್ತಿನ ತಾಳಮದ್ದಲೆ ಬೇಕಾಗುವುದೇ 4 ಅಥವಾ 5 ಮಂದಿ ಅರ್ಥಧಾರಿಗಳು, ಅದಕ್ಕಿಂತ ಹೆಚ್ಚು ಮಂದಿ ಕಲಾವಿದರನ್ನಾಗೋದಿಲ್ಲ. ಇದು ಒಂದು ಸಮಸ್ಯೆ. ಎರಡನೇದ್ದು, ಸ್ಥಳೀಯವಾದ ಅರ್ಥಧಾರಿಗಳು ಸಿದ್ಧವಾಗುತ್ತಿಲ್ಲ. ನಮ್ಮ ಮಲೆನಾಡಿನ ಕಥೆ ಹೇಳ್ತೇನೆ ನಾನು. ನಮ್ಮ ಊರಿನಲ್ಲಿ ನನಗೆ ನೆನಪಿದೆ, ಪ್ರಥಮೇಕಾದಶಿಯಿಂದ ತೊಡಗಿ ಕಾರ್ತಿಕ ಮಾಸ ಮುಗಿಯುವುದವರೆಗೆ 50ರಷ್ಟು ಇಡೀ ರಾತ್ರಿಯ ತಾಳಮದ್ದಲೆ ನನ್ನ ಬಾಲ್ಯದಲ್ಲಿ ನಾನು ಕೇಳಿದ್ದೇನೆ. ಈಗ ಒಂದೂ ನಡೆಯೋದಿಲ್ಲ, ಒಂದೂ ಆಗೋದಿಲ್ಲ. ಯಾಕೆಂದರೆ ಅದು ಸ್ಥಳೀಯ ಕಲಾವಿದರಿಗೆ ಬೇಕಾಗುವಂಥ ಅವಕಾಶ. ಈಗ ಯಾರನ್ನು ತಾಳಮದ್ದಲೆ ಆಗಬೇಕು ಕಂಡ್ರೆ ಒಂದಷ್ಟು ಜನ ಕರೀತಾರೆ, ಅವರು ಇಂತಿಂಥವರೇ ಬಂದರೆ ಮಾತ್ರ ತಾಳಮದ್ದಲೆ, ಈ ಒಂದು ಮನೋಭಾವ ಬೆಳೆದು ಬಿಟ್ಟಿದೆ. ಒಂದು ಹಂತದಲ್ಲಿ ನಾವು ಹೇಳ್ತೀವಿ, ಒಂದು ಹಿರಿಯ ಕಲಾವಿದರ ಒಂದು ಹೋದ ಮೇಲೆ ಇನ್ನೊಂದು ಗ್ಯಾಪ್ ಉಂಟಲ್ಲ ಮಧ್ಯದಲ್ಲಿ. ಈಗ ಹಿರಿಯ ಕಲಾವಿದರು ಮಧ್ಯದಲ್ಲಿ ಒಂದು ಗ್ಯಾಪ್ ಬಿಟ್ಟು ಹೋದಾಗೆ ನನಗೆ ಕಾಣಿಸ್ತಾ ಉಂಟು. ಅವಕಾಶಗಳು ಕಡಿಮೆ ಇದೆ. ಇವತ್ತು ಕಲೀಲಿಕ್ಕೆ ಬೇಕಾಗುವ, ಅಂದರೆ ಈಗ ಆಗ ನಾನು 3-4 ನಿಮ್ಮ ಪ್ರಸ್ತುತಿಗಳನ್ನು ಗಮನಿಸಿದೆ ಇಲ್ಲಿ. ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೂಡ ನೀವು ಕೊಟ್ಟದ್ದನ್ನು ಕೂಡ ನಾನು ಕೇಳಿದೆ. ಕೇಳುವಾಗ ಅನ್ನಿಸ್ತದೆ, ತಾಳಮದ್ದಲೆಯಲ್ಲಿ ಕಲೀಲಿಕ್ಕೆ ಹೊಸತಾಗಿದ್ದವರಿಗೆ ಎಷ್ಟು ಅಗತ್ಯ ಉಂಟು. ಇಂತಹದ್ದೊಂದು ವ್ಯವಸ್ಥೆ ನಾನು ಇವತ್ತು ಮೊದಲಾಗಿ ಕೇಳಿದ್ದು, ತಾಳಮದ್ದಲೆ ಹೇಗೆ ರೂಪಿಸಬಹುದು ಎಂಬುದರ ಕುರಿತಂತೆ ತುಂಬ ಅಗತ್ಯದ್ದು ಅಂತ ನಮಗನಿಸ್ತದೆ. ಯಾಕೆ ಅಗತ್ಯದ್ದು ಅಂತಂದರೆ, ಈಗ ಉದ್ದ ಮಾತಾಡುವ ಪ್ರಮೇಯ ಇಲ್ಲ, ವಿಸ್ತಾರಗೊಳಿಸಲಿಕ್ಕೆ ಸಮಯ ಇಲ್ಲ. ಆದರೆ
ಕೊಟ್ಟಷ್ಟು ಸಮಯದಲ್ಲಿ ಸಿಕ್ಕಿದಂತಹ ಒಂದು ಅವಕಾಶದಲ್ಲಿ ಎಷ್ಟು ಚಂದವಾಗಿ ಹೇಳಬಹುದು, ಎಷ್ಟು ಚೆನ್ನಾಗಿ ರೂಪಿಸಬಹುದು ಎಂಬುದನ್ನು ಕುರಿತು. ಇದಕ್ಕೆ ಬೇಕಾಗಿರುವುದು ಒಂದು ಅವಕಾಶ, ಎರಡನೇದು ಇನ್ನೊಬ್ಬರನ್ನು ಕೇಳುವುದು. ಹಿರಿಯ ಕಲಾವಿದರನ್ನು ಕೇಳುವುದು ಬಹಳ ಮುಖ್ಯವಾದ ವಿಷಯ. ಯಾಕೆಂದರೆ ಅದು ಒಂದು ಗ್ರಂಥ ಓದಿದಷ್ಟೇ ಒಂದು ಪಾತ್ರದ ಪ್ರಸ್ತುತಿ ಹೇಗಿರ್ತದೆ ಎಂಬುದು. ಈಗ ಶೇಣಿ ಈಗ ಅನುಕೂಲ ಉಂಟು. ಶೇಣಿಯವರು ಹೇಗೆ ಅರ್ಥ ಹೇಳ್ತಿದ್ರು, ಮೊಳಲಿ ಶಾಸ್ತ್ರಿಗಳು ಹೇಗೆ, ಅದು ಸಿಕ್ಕೋದಿಲ್ಲ. ಅಥವಾ ಬೇರೆ ಬೇರೆ ಆನಂದ ಮಾಸ್ತರು ಹೇಗೆ ಅರ್ಥ ಹೇಳ್ತಿದ್ರು, ಇದೆಲ್ಲ ನಮಗೀಗ ಇದರಲ್ಲಿ ನಮ್ಮ ಸಾಮೂಹಿಕ ಜಾಲತಾಣದಲ್ಲಿ ಯೂಟ್ಯೂಬಿನಲ್ಲಿ ಬೇಕಾದಷ್ಟು ದೊರೆಯುತ್ತದೆ. ಆದರೆ ಅವರೊಂದು ಆಗ ಒಂದು ಗುರುತಿಸಿದರು, ಏನಾದರೂ ಒಂದು ಹೇಳಿದರೆ, ಎಲ್ಲಿಯಾದರೂ ಒಂದು ತಪ್ಪಿದರೆ ಅದು ನಾಳೆ ಊರಿಗೆಲ್ಲ ಪ್ರಸಾರ ಆಗುವಂಥದ್ದೊಂದು ಅಪಾಯ. ಈಗ ನಮ್ಮ ಸಾಮೂಹಿಕ ಜಾಲತಾಣಗಳ ಈ ಕಾಲ ಬದಲಾದದ್ರಿಂದ ಇದು ನಾವು ಎಷ್ಟು ಎಚ್ಚರಿಕೆ ವಹಿಸಿ ಮಾತನಾಡಬೇಕು ಎಂಬುದು ಕೂಡ ವರ್ತಮಾನದ ಅರ್ಥಧಾರಿಗಳಿಗೆ ಬಹಳ ಜಾಗೃತಿಯಲ್ಲಿ ಇರಬೇಕಾದಂಥ ಒಂದು ವಿಷಯ. ಮೊನ್ನೆ ಒಂದು ನನಗೆ ಕಲಾವಿದರು ಯಾರು ನನಗೆ ಗೊತ್ತಾಯಿತು, ಉತ್ತರ ಕನ್ನಡದಲ್ಲಿ ಆದ ಘಟನೆ. ರುಕ್ಮಾಂಗದ ಚರಿತ್ರೆಯ ಮೋಹಿನಿ ಪಾತ್ರಧಾರಿ ಏನು ಪುಸ್ತಕ ಪೂಜೆಗಿಟ್ಟದನ್ನೆಲ್ಲ ತೆಗೆದು ಎತ್ತಿ ಬಿಸಾಡಿ ಅವರು. ನಾನು ಆಮೇಲೆ ಯಾವ ಕಲಾವಿದ ಎಂಬುದಾಗಿ ಆ ಕರಪತ್ರ ಇನ್ವಿಟೇಷನಲ್ಲಿ ನೋಡಿದೆ, ಇಂಥವ್ರು ಅಂತ ಗೊತ್ತಾಯಿತು. ಆದರೆ ಹಾಗೆ ಮಾಡುವ ಕಲಾವಿದರಲ್ಲ, ಅವ್ರಿಗೆ ಯಾಕೆ ಹಾಗಾಯಿತು ನನಗೂ ಗೊತ್ತಾಗೋದಿಲ್ಲ. ಹಾಗೆ ನಿಜವಾಗಿ ಮಾಡಬಾರ್ದು ಅದು ಅಂಥದ್ದೊಂದು. ಅದು ತುಂಬ ನೋಡಿ, ಅದು ಒಂದು ದಿವಸ ಎಲ್ಲಿಯೂ ಆದದ್ದು ಇಡೀ ಯಕ್ಷಗಾನ ಇದ್ದಲ್ಲಿ ಎಲ್ಲ ಅದು ವೈರಲ್ ಆಗಿ ಹೋಗ್ಬಿಟ್ಟಿದೆ. ನೋಡಿ, ಇದು ಜಾಗ್ರತೆ ಬೇಕಾಗುವಂಥ ವಿಷಯ ಅಂತ ನಾನು ಹೇಳಿದ್ದಕ್ಕೆ. ಕಲಾವಿದನು ಎಷ್ಟು ಬಗೆಯಲ್ಲಿ ಯೋಚನೆ ಮಾಡಿದರು. ಆಗ ಒಂದು ಮಾತು ಹೇಳಿದರು, ಹಿಂದಿಂದ ಬಂದದ್ದುಂಟು, ಅದು ಈಗ ಹೇಳಿದ ಕೂಡಲೇ ಧರ್ಮಸ್ಥಳ ಮೇಳದ ಹಾಸ್ಯಗಾರರು ಕ್ಷಮೆ ಕೇಳಬೇಕಾಗಿ ಬಂತು ಕಳೆದ ವರ್ಷ. ಇಂಥದ್ದೊಂದು ಘಟನೆ ಆಟದಲ್ಲಿಯೂ ಕೂಡ ನಡೀತದೆ. ಅದು ಅವರದ್ದಲ್ಲ ತಪ್ಪು, ಅವರು ಹಿಂದಿನವರೆಲ್ಲ ಅದನ್ನೇ ಮಾಡ್ಕೊಂಡು ಬಂದಿದ್ದೆ. ಇವತ್ತು ಅದನ್ನು ಮಾಡಲಿಕ್ಕೆ ಹೊರಟ ಕೂಡಲೇ ಸಮಸ್ಯೆ ಆಗ್ತದೆ. ಈ ಭೀಷ್ಮ ವಿಜಯದ ಬ್ರಾಹ್ಮಣ ಅದನ್ನು ಈಗ ಬದಲಾಯಿಸಿದ್ದಾರೆ ಅನೇಕರು. ಅದಕ್ಕೇನೋ ಒಂದು ಬಹಳ ನಿಜವಾಗಿ ಒಂದು ದುರಾಸೆ ಬ್ರಾಹ್ಮಣ ಅಂತ ಚಿತ್ರಿಸಿದ್ದೆ. ಅವು ಪ್ರಸಂಗ ಬರೆಯುವ ಕಾಲಕ್ಕೆ ಲಸನಹಳ್ಳಿ ನರಸಿಂಹಶಾಸ್ತ್ರಿಗಳು ಹಾಸ್ಯಕ್ಕೆ ಬೇಕಾಗಿ ಒಂದು ಚಿತ್ರ ಕೊಟ್ಟದ್ದು ಅಷ್ಟೇ ಹೊರತು ಅದು ಮೂಲ ಮಹಾಭಾರತದ್ದು ಅಲ್ಲ, ಯಾವುದೂ ಅಲ್ಲ. ಇನ್ನು ವರ್ತಮಾನದ ಅರ್ಥಧಾರಿಗಳಿಗೆ ನನ್ನ ಒಂದು ಸಲಹೆ ಏನು ಅಂದರೆ, ಸಾಕಷ್ಟು ಅಧ್ಯಯನ ಬೇಕು, ತುಂಬ ಆಳವಾದ ಅಧ್ಯಯನ ಬೇಕು. ಆಳವಾದ ಅಧ್ಯಯನ ಇದ್ದಾಗ ಸಂಗ್ರಹವಾಗಿಯೂ ಆಗ ಹೊಸ ಹೊಸ ಆಯಾಮಗಳನ್ನು ತರಬಹುದು ಎಂಬುದನ್ನು ಹೇಳಿದಿರಲ್ಲ. ಉದಾಹರಣೆಗೆ ನೋಡಿ, ಈಗ ಕಿರೀಟ ಶಲ್ಯಕರಣ ಮಾಡಿದವರು ಇದ್ರಿ ಗಮನಿಸಿ. ಆ ಕಿರೀಟವನ್ನು ಅದು ಕಚ್ಚಿಕೊಂಡು ಹೋಗಿತ್ತು, ಯಾವುದು ಸರ್ಪಾಸ್ತ್ರ, ಅದು ಕುಟ್ಟಿ ಪುಡಿ ಮಾಡಿ ಧ್ವಂಸ ಆಗೋಯ್ತು. ಉಡಂಬೇಲು ಶಾಸ್ತ್ರಿಗಳು ಅರ್ಥ ಹೇಳುವಾಗ ಅದೇ ಶಲ್ಯ, ಅದು ಯಾಕೆಂದರೆ ಅದೊಂದು ನಾಗಬನದ ನಾಗಮಂಡಲಕ್ಕಾಗಿತ್ತು ಅದೊಂದು ಕಡೆ. ಆ ಅಶ್ವಸೇನೊಂದು ದೊಡ್ಡ ಕುಂಬಳಕಾಯಿ ಮಾಡಿಬಿಟ್ರು ಅವರು. ಅವು ಎಂಥ ಶಕ್ತಿಶಾಲಿ ಅಂತ. ಯಾಕೆಂದರೆ ಅದು ನಾಗಬನಕ್ಕೆ ಅಲ್ಲಿ ಅವಾಗ ಬೇಕಾದ್ದಾಗಿತ್ತು ಅವರಿಗೆ. ಅಲ್ಲಿ ಯಾಕೆ ಅಂತಂದರೆ ಆ ಕಿರೀಟ ಬ್ರಹ್ಮನು ತಪಸ್ಸು ಮಾಡಿ ಪಡೆದದ್ದು, ಇಂದ್ರನಿಗೆ ವಸುರರನ್ನು ಗೆಲ್ಲಲಿಕ್ಕೋಸ್ಕರವಾಗಿ ತಲೆಯ ಮೇಲೆ ಇಟ್ಟದ್ದು. ಅದನ್ನು ಅರ್ಜುನನು ನಿವಾತಕ ವಚರನ್ನು ವಧೆ ಮಾಡಲಿಕ್ಕೋಸ್ಕರವಾಗಿ ಅದನ್ನು ತಲೆ ಮೇಲೆ ಇಟ್ಟಾಗ ಅವನಿಗೆ ಇಂದ್ರನ ಪ್ರತಿರೂಪ ಬಂತಂತೆ. ಯಾಕೆಂದರೆ ಅವನಿಗೆ ವರ ಹಾಗೆ ನಿವಾತಕ ವಚ ಸಾಯಲಿಕ್ಕೆ ಇಂದ್ರನಿಂದ ಆಗೋದಿಲ್ಲ, ಇಂದ್ರನ ಪ್ರತಿರೂಪದವನಾಗಬೇಕು ಅಂತ ಕೊಟ್ಟದ್ದು. ಮತ್ತು ಅದರ ವಿವರಣೆ, ಅದು ಪಾಶುಪತಾಸ್ತ್ರದಿಂದ ಸಾಯುವುದಿಲ್ಲ, ವಜ್ರದಿಂದ ನಾಶ ಆಗೋದಿಲ್ಲ, ಇಷ್ಟೆಲ್ಲ ವಿವರಗಳು ಮಹಾಭಾರತದಲ್ಲೇ ಉಂಟು. ಇಂಥದ್ದೊಂದು ಕಿರೀಟವನ್ನು ಆ ಸರ್ಪ ನಾಶ ಮಾಡಿತ್ತು ಅಂತ ಆದರೆ ಇದು ಏನಕ್ಕೂ ಪ್ರಯೋಜನ ಇಲ್ಲದೆ ಇರುವಂತಹದ್ದೋ ಅಂತ ಶಲ್ಯ ಕೇಳ್ಬೋದಲ್ಲ ಅಲ್ವಾ? ಅದೇ ಇನ್ನೊಂದು ವಾದವನ್ನೇ ಕರ್ಣನು ತರ್ಬೋದು ನೋಡಿ, ಗಮನಿಸಿ ನೀವು ಇದನ್ನ. ಯಾವುದು ಎದುರಾಳಿಗಳು ಹೇಗಿರ್ಬೋದು, ಅಲ್ಲಪ್ಪ ಅದು ಇಷ್ಟೊತ್ತರೆಗೆ ನಾನು ಯಾವುದೋ ಒಂದು ಪರಶುರಾಮ ಕೊಟ್ಟ ಅಸ್ತ್ರವನ್ನು ಬಿಟ್ಟದ್ದು, ಅವನಿಗೆ ಅದಕ್ಕೆ ಪ್ರತ್ಯಸ್ತ್ರ ಎಂಬುದು ಏನು ಅಂತ ಗೊತ್ತಿರಲಿಲ್ಲ. ಈಗ ಇಷ್ಟೆಲ್ಲ ಪಂಚಾಯಿತಿಯಾಗಿ ಆಯಿತು, ಅದು ತಾನೇ ಹೋಗಿ ಕೊಲ್ತೇನೆ ಅಂತ ಬಿಟ್ಟು ಅದು ಸರ್ಪಾಸ್ತ್ರ ಅಲ್ಲಿ ಗಾಂಡವನದಲ್ಲಿ ಸಾಯಲಿಲ್ಲ, ಇಲ್ಲಿ ಸಾಯಿಸ್ತಾನಷ್ಟೇ, ಪ್ರಯೋಜನ ಎಂಥದ್ದು ಅಂತ ಕರ್ಣನು ಕೇಳ್ಬೋದು ನೋಡಿ. ಇಂತಹ ನೂತನವಾದದ್ದು ನಿಮಗೆ ಸಿಕ್ಕಬೇಕಾದ್ರೆ ಅಧ್ಯಯನವಾಗಿ. ವರ್ತಮಾನದ ಅರ್ಥಧಾರಿಗಳು ನನಗೊಂದು ಕಿವಿ ಮಾತು ಇಷ್ಟೇ ನಾನು ಹೇಳೋದು, ತುಂಬ ಆಳವಾದ ಅಧ್ಯಯನ, ಮೂಲ ಮಹಾಭಾರತ ಇತ್ಯಾದಿಗಳನ್ನು ಅದರ ಮೂಲಕ. ಯಾಕೆಂದರೆ ನಮ್ಮಲ್ಲಿ ಪ್ರಸಂಗಗಳು ರಚನೆ ಆದದ್ದು ಕುಮಾರವ್ಯಾಸನದ್ದು, ಕುಮಾರವ್ಯಾಸ ಭಾರತವನ್ನು ಆಧರಿಸಿ. ಆದರೆ ಈಗ ಹಾಗಿಲ್ಲ. ಹಲಸರಹಳ್ಳಿ ನರಸಿಂಹಶಾಸ್ತ್ರಿಗಳ ಕಾಲಕ್ಕಾಗುವಾಗಲೇ ಚಾಮರಾಜೋಕ್ತಿ ವಿಲಾಸ ಮುಂತಾದವುಗಳೆಲ್ಲ ಬಂದು ಸಾಕಷ್ಟು ಕನ್ನಡದಲ್ಲಿ ಮೂಲ ಪುರಾಣಗಳ ಗ್ರಂಥಗಳು ದೊರೆಯುತ್ತವೆ. ಈಗಂತೂ ಎಲ್ಲ ಅಷ್ಟಾದಶ ಪುರಾಣಗಳು, ಈ ಮಹಾಭಾರತ ರಾಮಾಯಣ ಎಲ್ಲವೂ ಕೂಡ ದೊರೆಯುತ್ತದೆ. ಎಲ್ಲವೂ ದೊರೆಯೋದ್ರಿಂದ ನಿಮಗೆ ಕೆಲವು ಸೂಕ್ಷ್ಮಗಳೆಲ್ಲ ಅಲ್ಲಿ ಸಿಗುತ್ತಾ ಹೋಗ್ತದೆ. ಗಮನಿಸ್ಬೋದು, ರಾಮನಿಗೆ ಇದ್ದ ಹಾಗೆ ಅರ್ಜುನಲ್ಲಿಯೂ 15 ಅಸ್ತ್ರಗಳು ನಿಕ್ಷಿಪ್ತವಾಗಿದ್ದವು. ರಾಮನ ಕಾಲದಲ್ಲಿ ಮಾತ್ರ ಅಲ್ಲ, ಅವನ ಹೃದಯದ ಒಳಗೆ ಪಾಶುಪತ ಎಂಬುದು ನಿಕ್ಷಿಪ್ತವಾದದ್ದು. ಬೇರೆ ಬೇರೆ ಅಸ್ತ್ರಗಳೆಲ್ಲ ಅವನ ಒಳಗೆ ನಿಕ್ಷಿಪ್ತವಾಗಿತ್ತು. ಸ್ಮೃತಿಗೆ ಬಂದಾಗ ಅದನ್ನು ಬಿಡಬೇಕಂತ ಸ್ಮೃತಿಗೆ ಬಂದಾಗ ಎದುರು ಬರ್ತಿತ್ತದು. ಅಂತಹ ಅಸ್ತ್ರ ಸಂಚಯ ಅರ್ಜುನ ಕಾಲದಲ್ಲೂ ಇತ್ತು, ದಾಪರಗದಲ್ಲಿ ಮುಗಿದೋಗಲಿಲ್ಲ. ಇಂತಹ ಅನೇಕ ವಿಷಯಗಳು ತುಂಬ ಮಂದಿ, ಈಗ ವಿಶ್ವಣ್ಣನಿಂದ ಮೊದಲುಗೊಂಡು ಪ್ರಭಾಕರ ಜೋಶಿಯವರಿಂದ ಮೊದಲುಗೊಂಡು ಸಾಮಾನ್ಯ ಅರ್ಥಧಾರಿಗಳವರೆಗೆ ಈಗ
ನೂರಾರು ಮಂದಿ ತಾಳಮದ್ದಲೆ ಕಲಾವಿದರಿದ್ದಾರೆ. ಅವಕಾಶ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಇದು ನಾನು ಇದಕ್ಕೆ ಅವಕಾಶ ಕಡಿಮೆ ಆಗಲಿಕ್ಕೆ ಒಂದು ಕಾರಣ, ಅದು ಕಾಲಮಿತಿಗೆ ಒಳಗಾದದ್ದು, ಇಡೀ ರಾತ್ರಿಯ ಕೂಟಗಳು ಮರಳಿ ಬರುವ ಸಾಧ್ಯತೆ ಇಲ್ಲದಷ್ಟು ಹೋದದ್ದು, ಕಾಲಮಿತಿಗೆ ಒಳಗಾದದ್ದು ಒಂದು ಕಾರಣ. ಯಾಕೆಂದರೆ ಒಂದು ಕೂಟಕ್ಕೆ ಬೇಕಾಗೋದು ಈಗ 4-5 ಜನ ಮಾತ್ರ, 25-30 ಜನ ಬೇಕಾಗಿಲ್ಲ. ಇದು ಬೆಳೀಲಿಕ್ಕಿರುವಂತಹ ಒಂದು ತೊಡಕಿದೆ ಹೊಸ ಕಲಾವಿದರಿಗೆ ಬರಲಿಕ್ಕೆ. ಎರಡನೇದು, ನಾನು ಗಮನಿಸಿದಂತೆ ಪರಿಸ್ಥಿತಿ, ಕಾಲದ ಪರಿಸ್ಥಿತಿಯ ದೃಷ್ಟಿಯಿಂದ ಆಲೋಚನೆ ಮಾಡಿದರೆ ಆಕರ್ಷಣೀಯವಲ್ಲ. ಕಲೆ ಎಂಬುದು ಆಕರ್ಷಣೀಯವಲ್ಲ. ಸತ್ಯ ಕೇಳಬೇಕಾದ್ರೆ ಯಾವ ಕಲಾವಿದರ ಮಕ್ಕಳನ್ನು ಕೂಡ ಆ ಅಪ್ಪ ನೀನು ಕಲಾವಿದನಾಗು ಅಂತ ಹೇಳೋದಿಲ್ಲ. ದೊಡ್ಡ ದೊಡ್ಡ ಕಲಾವಿದರ ಮಕ್ಕಳು ಯಾರು ಮತ್ತೆ ಅಷ್ಟೇ ದೊಡ್ಡ ಕಲಾವಿದರಾಗಲಿಲ್ಲ. ಯಾಕೆಂದರೆ ನನ್ನ ಕಷ್ಟ, ನನ್ನ ಮಗನಿಗೆ ಇದು ಬೇಡ ಅಂತ. ಅವ ಬುದ್ಧಿವಂತ ಇರ್ತಾನಾದರೆ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ, ಮತ್ತೆ ಇಲ್ಲಿಗೆ ಹೋಗ್ತಾನೆ. ಇಲ್ಲಿ ಕಲಿತರು, ಯಕ್ಷಗಾನವನ್ನೇನೋ ಆಸಕ್ತಿಯಿಂದ ಕಲಿತರು ಕೂಡ ಮುಂದೆ ಅದನ್ನು ಬಿಡುವವರೇ ಹೆಚ್ಚು. ಹಾಗಾಗಿ ಹೊಸ ತಲೆಮಾರಿನ ಯುವಕರು, ಹುಡುಗರು ಕಡಿಮೆ ಈ ಕ್ಷೇತ್ರಕ್ಕೆ ಬಂದವರು ಇರ್ತಾರೆ. ಆದರೆ ಅವರು ವಾಸುದೇವರಂಗ ಭಟ್ರಾಗೋದಿಲ್ಲ, ಅವರು ವಿಶ್ವೇಶ್ವರ ಭಟ್ರಾಗೋದಿಲ್ಲ. ಇದು ಆಗಬೇಕಾಗಿದ್ದರೆ ಅಷ್ಟು ಪ್ರಯತ್ನ, ಶ್ರಮ ಬೇಕಾಗ್ತದೆ. ಮತ್ತು ತಾಳಮದ್ದಲೆ ಅಂತ ಒಂದು ಪ್ರಕಾರವನ್ನು ಪೂರ್ಣ ಪ್ರಮಾಣದಲ್ಲಿ ವೃತ್ತಿಯಾಗಿ ಸ್ವೀಕರಿಸುವುದು ಇವತ್ತಿನ ಕಾಲಮಾನದಲ್ಲಿ ಬಹಳ ಕಷ್ಟದ ಕೆಲಸ. ವೃತ್ತಿಯಾಗಿ ಸ್ವೀಕರಿಸುತ್ತಿದ್ದಾರಾದರೆ ಅವರಿಗೆ ಮನೆಯವರದ್ದೋ ಮತ್ತು ಬೇರೆಯವರದ್ದೋ ಬಹಳ ಕಷ್ಟ ಇದೆ. ವೃತ್ತಿಯಾಗಿ ಇದನ್ನು ಸ್ವೀಕರಿಸಲಿಕ್ಕೆ ಇವತ್ತಿನ ಕಾಲದಲ್ಲಿ, ಈಗ ವೃತ್ತಿ ನಾನು ಹೇಳಿದ್ದು ಬರೀ ತಾಳಮದ್ದಲೆ ಅಂತ. ಈಗ ವಿಶ್ವಣ್ಣಾಗಲಿ ಇವರಾಗಲಿ ಮೇಳಕ್ಕೆ ಹೋಗ್ತಾರೆ, ಅವರ ಬದುಕಿಗೆ ಬೇರೆ ರೀತಿಯ ಒಂದು ಆಯಾಮವನ್ನು, ಮುಖವನ್ನು ಕಂಡುಕೊಂಡಿದ್ದಾರೆ. ಹರೀಶ್ ಬಳಂತವರಿಗೆ ಬೇರೆ ಏನಾದರೂ ಒಂದು ಆದಾಯ ಇದ್ದಿರಲೇಬೇಕು. ಇಲ್ಲದೆ ಹೋದರೆ ಇದು ತಾಳಮದ್ದಲೆ ಅರ್ಥ ಹೇಳಿ ಅವರು ಉದಾರ ಆಗೋದಕ್ಕೆ ಖಂಡಿತ ಆಗೋ ಸಾಧ್ಯವೇ ಇಲ್ಲ. ಇದು ಹೊಸ ಅರ್ಥಧಾರಿಗಳು, ವರ್ತಮಾನದ ಅರ್ಥಧಾರಿಗಳು ಬಾರದೇ ಇರಲಿಕ್ಕೆ ಕಾರಣಗಳು ಒಂದು. ಬದುಕು ಬಹಳ ಬಹಳ ಮೇಲೆ ಹೋಗಿಬಿಟ್ಟಿದೆ. ಈಗ ತಿಂಗಳಿಗೆ 1,000 ರೂಪಾಯಿ ಸಂಬಳದಲ್ಲಿ ಯಾರಿಗೂ ಬದುಕಲಿಕ್ಕಾಗೋದಿಲ್ಲ. ಅವ ಲಕ್ಷಗಟ್ಟಲೆ ಸಂಪಾದನೆ ಮಾಡುವಂಥ ಸ್ಥಿತಿ ಭಾರತದಲ್ಲೇ ಉಂಟಲ್ಲ. ಆ ಕಾರಣಕ್ಕಾಗಿ ಅದರತ್ತ ಆಕರ್ಷಿತರಾಗ್ತಾರೆ. ಎರಡನೇದು, ತಾಳಮದ್ದಲೆಗೆ ಬೇಕಾಗುವರು ಬುದ್ಧಿವಂತರು, ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳೇ ಬೇಕಾಗ್ತದೆ. ಆದರೆ ಅವರು ಯಾರು ತಾಳಮದ್ದಲೆ ಬರುವ ಬದಲಿಗೆ ಕಾಲೇಜಿಗೆ ಹೋಗಿ ರ್ಯಾಂಕ್ ತೆಗಿತಾರೆ, ಉದ್ಯೋಗಕ್ಕೆ ಹೋಗ್ತಾರೆ, ಹೊರತು ಇಲ್ಲಿಗೆ ಬಂದು ಆ ಬುದ್ಧಿವಂತರು ಕೆಲಸ ಮಾಡೋದಿಲ್ಲ. ಆದ್ದರಿಂದ ಹೊಸ ವರ್ತಮಾನ ಕಾಲದ ಅರ್ಥಧಾರಿಗಳು ಅಧ್ಯಯನ ಮಾಡಿ, ಕೇಳಿ ಮತ್ತು ಇದನ್ನು ಹವ್ಯಾಸವಾಗಿ ಉಳಿಸಿಕೊಳ್ಳಿ. ವೃತ್ತಿಗೆ ಹೋಗುವ ಅಪಾಯಕ್ಕೆ ತಂದುಕೊಳ್ಳಬೇಡಿ. ನಮಸ್ತೆ. ಶ್ರೀಧರರು ಮೂಲಭೂತವಾಗಿ ಶಿಕ್ಷಕರು. ಆದ್ದರಿಂದ ಅವರಿಗೆ ಶಿಕ್ಷೆ ಕೊಡುವುದಕ್ಕಿಂತ ಶಿಕ್ಷಣ ಕೊಡುವುದರಲ್ಲಿ ಆಸಕ್ತಿ ಹೆಚ್ಚು. ನಯವಾಗಿ ಹೇಳಬೇಕಾದ್ದನ್ನು ಸೊಗಸಾಗಿ ಮನವರಿಕೆ ಮಾಡಿಸಿಕೊಟ್ಟಿದ್ದಾರೆ. ಈ ಶಿಬಿರಕ್ಕೆ ಪ್ರಸ್ತುತವಾದ್ದರಿಂದ ಒಂದು ಪ್ರತಿಕ್ರಿಯೆ ಅವರಿಗೆ ಹೇಳಿಬಿಡ್ತೇನೆ. ಗುಣಮಟ್ಟದ ಅರ್ಥಧಾರಿಗಳಿರುವಾಗಲೂ ಅದೇ ಅರ್ಥಧಾರಿಗಳು ಎಲ್ಲ ಸಪ್ತಾಹಗಳಲ್ಲೂ, ಕಾರ್ಯಕ್ರಮಗಳಲ್ಲೂ, ವೇದಿಕೆಯಲ್ಲೂ ಕಾಣಿಸಿಕೊಳ್ತಾ ಇರುವುದು, ಆ ಸಮಸ್ಯೆ ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಬೇಕಾದ ವಿಚಾರ. ಯಾಕೆಂದರೆ ಈಗ ಸಂಘಟಕರಲ್ಲಿ ಕುಡುರಿಗೆ ಗೊತ್ತಿದೆ, ಕುಡುರಂತಹ ಶುದ್ಧ ಕಲಾಭಿಮಾನದಿಂದ ಬೇರೆ ವ್ಯವಹಾರದ ಮಧ್ಯದಲ್ಲಿ ಕಲೆಗಾಗಿ ವರ್ಷದಲ್ಲಿ ಇಷ್ಟು ಕಾರ್ಯಕ್ರಮ, ಇಷ್ಟು ವ್ಯಯ ಹೀಗೆ ಮಾಡ್ತಾ ಇರೋರು ಇದ್ರ ಜೊತೆ ತಮ್ಮ ಮನೆಯ ಶುಭ ಶೋಭನ ಕಾರ್ಯಗಳಲ್ಲಿ, ಊರಿನ ಕಾರ್ಯಕ್ರಮದಲ್ಲಿ, ಸಂಘ ಸಂಸ್ಥೆಗಳ ವಾರ್ಷಿಕಗಳಲ್ಲಿ ಒಂದು ತಾಳಮದ್ದಲೆ ಅವರು ವರ್ಷಕ್ಕೊಂದೇ ಮಾಡೋದು. ಕಲಾವಿದರ ಪೂರ್ವ ಪರಿಚಯ ಇರುವುದಿಲ್ಲ. ಸುಲಭ ಮಾರ್ಗ ಏನು ಅಂದರೆ ಕಲಾವಿದರಾಗಿ ನಿರತರಾದವರು ಯಾರಿದ್ದಾರೆ ಅವರಲ್ಲಿ ಪರಿಚಿತರನ್ನು ಕರೆದು, ನಿಮಗೆಲ್ಲರ ಪರಿಚಯ ಉಂಟಲ್ಲ, ಒಂದು ಸೆಟ್ ಮಾಡಿಕೊಡಿ ಅಂತ. ಕಲಾವಿದ ಸಂಘಟಕ ಎಂಬ ಹುಟ್ಟಿದೀಗೆ ಮೂಲಭೂತವಾಗಿ ಸಂಘಟನೆ ತಲೆಬಿಸಿ ಅವನಿಗೂ ಬೇಡ. ಈಗ ಅದು ಬೆಳೆದು ಕಲಾವಿದನಿಗೆ ಸಂಘಟನೆಯ ಎಲ್ಲ ಗುಣದೋಷಗಳು, ರುಚಿ, ಅದರ ವೈಶಿಷ್ಟ್ಯ ಎಲ್ಲ ಗೊತ್ತಾದ್ದರಿಂದ ಕಲಾವಿದನಾಗುವುದೇ ಸಂಘಟಕ ಆಗಲಿಕ್ಕೆ ಎಂಬುದು ಹಂತವರೆಗೆ ಬಂದಿದೆ. ಅದು ಬೇರೆ. ಯಾಕೆಂದರೆ ಅದು ಸಂಘಟಕನಾಗಿ ಎಷ್ಟೆಲ್ಲ ಪ್ರಾಪ್ತಿ ಉಂಟು ಅಂತ ಗೊತ್ತಾದ್ದರಿಂದ. ಈ ಕಲಾವಿದ ಸಂಘಟಕ ಆದರೂ ಒಂದು ಸಮಸ್ಯೆ ಏನು ಅಂದರೆ, ಅವನಿಗೆ ಗೊತ್ತಿದ್ದ ಸಾಮಾನ್ಯ ಮಟ್ಟದ ಅಂತ ಈಗ ಹೇಳಬಹುದಾದ ಬಡ್ಡಿಂಗ್ ಆರ್ಟಿಸ್ಟ್ ಅಂತ ಏನು ಹೇಳ್ತೇವೆ, ಒಂದಷ್ಟು ಜನ ನನಗೊಂದು ಆಪರ್ಚುನಿಟಿ ಒಂದು ಕಡೆ ಮಾಡಿ ಒಂದು ವೇದಿಕೆ ಕೊಟ್ಟಿತ್ತು. ಎಲ್ಲಿಯೋ ನಮಗೆ ಫ್ರೀಡಮ್ ಇದ್ದಲ್ಲಿ, ಹೆಚ್ಚಾಗಿ ಕಲಾವಿದರಿಗೆ ಆ ಫ್ರೀಡಮ್ ಇರುವುದಿಲ್ಲ. ಇಂತಿಂಥ ಕಲಾವಿದರು ಬೇಕು, ನೀವು ಸೆಟ್ ಮಾಡಿಕೊಡಿ, ಕೋಆರ್ಡಿನೇಟರ್ ಮಾತ್ರ, ನೀವು ಪಾತ್ರವು ಅವರೇ ನಿರ್ಣಯ ಮಾಡೋದು. ಅದು ಉಳಿದವರಿಗೆ ಗೊತ್ತಿಲ್ಲ. ಇದು ಕಲಾವಿದರೊಳಗೆ ವೈಮನಸ್ಸಿಗೂ ಕಾರಣ ಆಗ್ತದೆ. ಅವನಿಗೊಂದು ಕಾರ್ಯಕ್ರಮ ಸೆಟ್ ಮಾಡಲಿಕ್ಕೆ ಸಿಕ್ಕಿದ್ರೆ ನನಗೆ ಹೇಳುವುದಿಲ್ಲ ಎಂಬಲ್ಲಿವರೆಗೆ ಆಗ್ರಹ ಬರ್ತದೆ. ವಸ್ತುಸ್ಥಿತಿ ಆಗಿಲ್ಲ. ಶ್ರೀಧರಿಗೆ ಇಂತಿಂಥ ಕಲಾವಿದರು ಬೇಕು, ಇಂತಿಂಥ ಈ ಪ್ರಸಂಗ ಆಗಬೇಕು, ನೀವು ಹೇಳಿ ಅಂತ ಹೇಳುವುದಷ್ಟೇ. ಪಬ್ಲಿಕ್ಕಲ್ಲಿ
ಇವ ಚಾಯ್ಸ್ ಮಾಡಿದ್ದೆ 5 ಜನ, ಇವನಿಗೆ ಬೇಕಾದವರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಬರ್ತದೆ. ಒಂದು ಅಪರೂಪಕ್ಕೆ ಫ್ರೀಡಮ್ ಸಿಕ್ಕಿ ನಿಮಗೆ ಒಳ್ಳೇದು ಅಂತ ಕಂಡದನ್ನು ಹಾಕಿ ಅಂದರೆ ನಾನು ದಿನೇಶ್ ಶರ್ಮರನ್ನು ಕರೀತೇನೆ. ಒಂದು ಪದ್ಯದ ಅರ್ಥ. ಒಂದು ಪದ್ಯದ ಅರ್ಥ ಅಲ್ಲಿನವರಿಗೆ ದೊಡ್ಡ ಪರಿಣಾಮ ಆಗೋದಿಲ್ಲ, ಅವರ ಪ್ರೆಸೆಂಟೇಷನ್ ಪರಿಣಾಮ ಆಗೋದಿಲ್ಲ. ಇನ್ನೂ ಒಂದು 2 ತಿಂಗಳಲ್ಲಿ ಇನ್ನೊಂದು ಆಪರ್ಚುನಿಟಿ ಪುನಃ ಒಂದು ಕರೀತೇನೆ, ಅಲ್ಲಿಯೂ ಪರಿಣಾಮ ಆಗುವುದಿಲ್ಲ. ಒಂದು ಪದ್ಯ ಪರಿಣಾಮ ಆಗುವುದಿಲ್ಲ, ಅವರ ಪ್ರಸ್ತುತಿ. 3ನೇದಕ್ಕೆ ನನಗೆ ಬಲವಂತವಾಗಿ ಇನ್ಸಿಸ್ಟ್ ಮಾಡುವುದಕ್ಕಾಗುವುದಿಲ್ಲ. ಆ 2 ಆಪರ್ಚುನಿಟಿಯಲ್ಲಿ ಅವ ಪ್ರೊಫೆಷನಲ್ ಕಲಾವಿದರಂತೆ ಯಾರಿದ್ದಾರೆ ಅವರ ಮಧ್ಯೆ ತನ್ನನ್ನು ಸ್ಥಾಪಿಸಬೇಕಾದ ಅನಿವಾರ್ಯತೆಯಲ್ಲಿದ್ದಾನೆ. ಮಾಡಲಿಕ್ಕೆ ಆಗಲಿಲ್ಲ ಅಂತ ಆದರೆ 3ನೇದಲ್ಲಿ ಕೇಳಿದವರೇ ಬೇಡ, ಅಲ್ಲಿ ನಾನು ಕೇಳಿದ್ದೇನೆ ಒಳ್ಳೆಯದಿಲ್ಲ ಅದು ಅಂತ ಮಾಡಿಸೋರಿಗೆ ಹೇಳಿ ನಿರಾಕರಿಸಿ ಅವರನ್ನು ಹಿಂದೆ ಸೆಕ್ಕಿದ್ದಾರೆ. ಇದು ವಾಸ್ತವ ಸ್ಥಿತಿ. ಕಲ್ಪವೃಕ್ಷ ಪುನಶ್ಚೇತನ ಶಿಬಿರ ಯಾಕೆ ಮಾಡಿದ್ದು ಅಂದರೆ, 1 ಪದ್ಯಕ್ಕೆ 2 ಪದ್ಯಕ್ಕಾದರೂ ಹೇಗೆ ಹೇಳಬೇಕು ಅಂತ ತಿಳಿಸಿಕೊಟ್ರೆ ಆ ಸಿಕ್ಕಿದ ಅವಕಾಶದಲ್ಲಿ ಅವರು ಪಾಸ್ ಆಗಬೇಕು ಎಂಬ ದೃಷ್ಟಿಯಿಂದ ಆಯೋಜಿತ ಆದಂತಹ ಶಿಬಿರ ಇದು. ಅದು ಈಗ ನೋಡಿ, 5 ನಿಮಿಷ ಕೊಟ್ಟು ಚರ್ಚೆ ಮಾಡಿ ಅಂದೆವು, 10 ನಿಮಿಷದಲ್ಲಿ ಸಂವಾದ ಮಾಡಿ ಅಂದೆವು. ಕ್ರಿಸ್ಪ್ ಆಗಿ ಶಾರ್ಟ್ ಆಗಿ ಏನು ಕಂಟೆಂಟ್ ಬಂದರೆ ಅದು ಬ್ರೈಟ್ ಆಗ್ತದೆ ಅಂತ ನಮಗೆ ಗೊತ್ತಿದ್ದದನ್ನು ಹೇಳಿದ್ದೇವೆ. ಅದನ್ನು ಅವರು ಸ್ವಲ್ಪ ಕೃಷಿ ಮಾಡಿ ಬೆಳೆಸಿಕೊಂಡ್ರೆ ಅವರಿಗೆ ಲಭ್ಯವಾದ ಆಪರ್ಚುನಿಟಿಯಲ್ಲಿ ಕಲಾವಿದರು ಹೆಚ್ಚಾಗ್ತಾ ಹೋಗ್ತಾರೆ. ಸರ್ 10 ಜನ 15 ಜನರಲ್ಲಿ ಸಪ್ತಾಹ ಆಗ್ತಾ ಉಂಟು. ಈಗ ವಾಸ್ತವ ಏನು ಅಂದರೆ, ಸಪ್ತಾಹಕ್ಕೆ ಇನ್ವೆಸ್ಟ್ ಮಾಡಿದವರು ಬೇರೆಯವರಿದ್ದರೆ ಆ ದಿವಸಕ್ಕೆ ಜನ ಆಗುವುದಿಲ್ಲ. ನೀವು 2 ದಿವಸ ಬಂದರೂ ತೊಂದರೆ ಇಲ್ಲ, 3 ದಿವಸ ಇದೇ ಅನಿವಾರ್ಯ ಆಗ್ತಾ ಉಂಟು. ಇದು ಅನಿವಾರ್ಯ ಆಗ್ತಾ ಉಂಟು. ಇದು ಹೊರಗಿನ ಔಟ್ಸೈಡರ್ಸಿಗೆ ಗೊತ್ತಾಗುವುದಿಲ್ಲ. ಅದೇ ಕಲಾವಿದರನ್ನು ಯಾಕೆ ಆಗ್ತಾರೆ, ಅಷ್ಟು ಜನರಿಗೆ ಒಂದು ಮಿನಿಮಮ್ ಶ್ಯೂರಿಟಿ ಉಂಟು, ಇಷ್ಟು ಜನ ಕಲಾವಿದರಿಗೆ ಇಷ್ಟು ಜನ ಬರ್ತಾರೆ ಅಂತ. ಆದ್ದರಿಂದ ಅವರನ್ನೇ ರೊಟೇಟ್ ಮಾಡ್ತಾ ಇರ್ತಾರೆ. ಆಗ ಲಭ್ಯ ಅವಕಾಶದಲ್ಲಿ ಬ್ರೈಟ್ ಆದ ಪ್ರತಿಭೆಗಳು ಹೆಚ್ಚು ಹೆಚ್ಚು ಬರುವಂತಾಗಲಿ ಎಂಬುದು ಆಶಯ. ಇದು ಈ ಶಿಬಿರಕ್ಕೆ ಸಂಬಂಧಿಸಿದ್ರಿಂದ ಇಷ್ಟು ಎಕ್ಸ್ಪ್ಲೇಷನ್ ಕೊಟ್ಟೆ. ಮುಂದೆ ಕಟೀಲು ಲಕ್ಷ್ಮೀನಾರಾಯಣ ಭಟ್ರು ಉನ್ನತ ಕಲಾವಿದರು ಸರ್ವಾಂಗಗಳಲ್ಲಿಯೂ, ಆದರೆ ಒಳ್ಳೆಯ ಪ್ರೇಕ್ಷಕ ಶ್ರೋತೃ ಎಂಬ ನೆಲೆಯಲ್ಲಿ ಹೋಗುವಾಗಿರುವ ನಿರೀಕ್ಷೆ, ಅಲ್ಲಿ ಸಿಕ್ಕುವ ಪ್ರಾಪ್ತಿ, ಕೊನೆಯಲ್ಲಿ ಉಳಿಯುವ ನಿರಾಶೆ, ಇದರ ಕುರಿತು ಅವರು ಮಾತಾಡಬೇಕು ಅಂತ ಕೇಳಿ. ಪ್ರಣೇತೃಭ್ಯ ಸಂಘಟನೆ ಹಾಗೂ ಪ್ರಸಂಗ ಇತ್ಯಾದಿಗಳ ಬಗ್ಗೆ ಇವರಿಬ್ಬರು ಮಾತನಾಡಿದರು. ಪ್ರಸ್ತುತ ಕಾಲಸ್ಥಿತಿಯಲ್ಲಿ ಅವುಗಳ ಕಷ್ಟ ಇತ್ಯಾದಿ ಎಲ್ಲದರ ಬಗ್ಗೆ ಅವರು ಗಮನ ಹರಿಸಿದ್ದಾರೆ. ಆದರೆ ನಾನು ಅದು ಯಾವುದರ ಬಗ್ಗೆಯೂ ಯೋಚನೆ ಮಾಡುವ ಗೋಜಿಗೆ ಹೋಗುವುದಿಲ್ಲ. ನಾನು ವಿದ್ಯಾರ್ಥಿ ಆಗಿದ್ದ ಕಾಲದಲ್ಲಿ ಶ್ರೀಧರರು ಇದ್ದರು ಆವಾಗ, ಯಾಕಂದ್ರೆ ನಾವಿಬ್ಬರು ಒಟ್ಟಿಗೆ ಉಡುಪಿಯಲ್ಲಿದ್ದದ್ದು. ಆದ್ದರಿಂದ ನನ್ನ ಎಲ್ಲ ಮಾತಿಗೆ ಒಂದು ಸಾಕ್ಷಿ ಶ್ರೀಧರರು ಇದ್ದಾರೆ ಇಲ್ಲಿ. ಆವಾಗ ಸಾಹಿತ್ಯ ಇತ್ಯಾದಿಗಳ ಒಂದು ಸಂವಾದಗಳು, ಸಮ್ಮೇಳನಗಳು ಉಡುಪಿಯಲ್ಲಿ ಬಹಳ ನಡೀತಿದ್ದು, ಪೂಶಿ ಹರಿದಾಸ್ ಭಟ್ರ ಒಂದು ನೇತೃತ್ವದಲ್ಲೆಲ್ಲ. ಆವಾಗ ಹೊರಹೊಮ್ಮಿದಂತಹ ಒಂದು ತೀರ್ಮಾನ ಆರ್ಟ್ ಫಾರ್ ಆರ್ಟ್ ಸೇಕ್ ಅಂತ, ಆರ್ಟ್ ಫಾರ್ ಆರ್ಟ್ ಸೇಕ್ ಅಂತ ನನಗೆ ತುಂಬ ಪ್ರಿಯವಾದಂತಹ ಒಂದು ಮಾತಾಯ್ತದೆ. ಒಂದು ಆರ್ಟ್ ಎನ್ನುವುದು ಆ ಆರ್ಟಿನ ದೃಷ್ಟಿಕೋನದಿಂದ ಮಾತ್ರ ನೋಡಲ್ಪಡಬೇಕು ವಿನಃ ಇತರ ದೃಷ್ಟಿಕೋನಗಳಿಂದ ಆರ್ಟನ್ನು ನೋಡ್ಲಿಕ್ಕೆ ಹೋದರೆ ಅಥವಾ ಆರ್ಟಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಹೋದರೆ ಅದು ಕರಪ್ಟ್ ಆಗುವಂತಹ ಸಂದರ್ಭಗಳೇ ಜಾಸ್ತಿ. ನಾವು ಏನು ಸಾಧನೆಗಳನ್ನು ಏನು ಬೇಕಾದರೂ ಅದರ ಪರವಾಗಿ ವಿರುದ್ಧವಾಗಿ ತರ್ಕಗಳನ್ನು ಮಾಡ್ಬೋದು. ಆದರೆ ಆರ್ಟ್ ಎನ್ನುವುದು ಆರ್ಟ್ ಆಗಿದ್ದಾಗ ಮಾತ್ರ ಅದರ ಒಂದು ಸ್ವರೂಪದಿಂದ ಒಂದು ಕಲೆಯಿಂದ ಏನನ್ನು ಪಡೆಯಬಹುದೋ ಅಂಥದ್ದನ್ನು ಪಡೆಯುವಂತಹ ಸಾಧ್ಯತೆ ಉಂಟು ಎನ್ನುವ ನೆಲೆಯಲ್ಲಿ ನಾನು ವಾಸ್ತವರಂಗ ಭಟ್ರು ಹೇಳಿದರು, ನಿರೀಕ್ಷೆ, ಪ್ರಾಪ್ತಿ, ನಿರಾಶೆ ಅಂತ ಹೇಳ್ಕೊಂಡು. ಈಗ ನಿರೀಕ್ಷೆ ಎನ್ನುವುದು ಒಂದು ನಿರೀಕ್ಷೆಯಲ್ಲಿ ಹೋಗ್ತೇವೆ, ತೃಪ್ತಿ ಆಗದಿದ್ದರೆ ಪ್ರಾಪ್ತಿ ಆಗಲಿಲ್ಲ, ಅದರಿಂದ ಅದರ ರಿಸಲ್ಟೇ ನಿರಾಶೆ ಅಲ್ವಾ. ಆದ್ದರಿಂದ ನಿರೀಕ್ಷೆ ಏನು ಎನ್ನುವುದರ ಮೊದಲು
ಒಂದು ತಾಳಮದ್ದಲೆ ಬಗ್ಗೆ ನನ್ನ ಒಂದು ಅಭಿಪ್ರಾಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಯಾವುದೇ ಕಲಾ ಮಾಧ್ಯಮದ ಒಂದು ಪ್ರಸ್ತುತಿಯನ್ನು ನೋಡಿ ಕೇಳಿ ಬಂದಂತಹ ಪ್ರೇಕ್ಷಕ ವರ್ಗದ ಪ್ರಕೃತಿ ಹೇಗಿರುತ್ತದೆ ಹೇಳಿ? ಕಾರ್ಯಕ್ರಮ ಹೇಗಾಯಿತು ಅಂತ ಕೇಳ್ತೇವೆ. ಏನು ಯಾರಾದರೂ ಪ್ರಶ್ನಿಸಿದಾಗ ಸಾಮಾನ್ಯ ಉತ್ತರ ತುಂಬ ಚೆನ್ನಾಗಿತ್ತು, ಸಾಧಾರಣವಾಗಿತ್ತು, ಏನೂ ಚೆನ್ನಾಗಿರಲಿ ಅನ್ನೋ ಉದ್ಗಾರ. ಹೌದಾ? ಸಾಮಾನ್ಯವಾಗಿ ಕಲಾ ಮಾಧ್ಯಮದ ಬಗ್ಗೆ ಅತೀವ ಆಸಕ್ತಿ ಇರುವವನೇ ಪ್ರೇಕ್ಷಕನಾಗಿರುತ್ತಾನೆ. ಆ ಪ್ರೇಕ್ಷಕ ಅಥವಾ ಶ್ರೋತೃವಿಗೆ ಕಾರ್ಯಕ್ರಮಕ್ಕೆ ಹೋಗುವ ನಿರ್ಧಾರದ ಹಿಂದೆ ಕಲಾ ಸಂಸ್ಕಾರಾಧಾರಿತವಾದಂತಹ ಮನದಾಳದಲ್ಲಿ ಹುಡುಗಿದ ಒಂದು ಕಲ್ಪನೆ ಇದ್ದೇ ಇರ್ತದೆ. ಅದು ಅಸ್ಪಷ್ಟವಾಗಿರ್ಬೋದು, ಸ್ಪಷ್ಟವಾಗಿರ್ಬೋದು. ಆ ಕಲ್ಪನೆಯನ್ನ ನಾವು ನಿರೀಕ್ಷೆ ಅಂತ ಹೇಳ್ಬೋದು. ಏನು ಪ್ರಾಪ್ತಿ ಮತ್ತು ನಿರಾಶೆ ಎನ್ನುವುದು ಅವನ ಆಶಯದ ಪೂರಣದ ಪ್ರಮಾಣ ಮತ್ತು ಪೂರಣದ ವೈಫಲ್ಯ, ಹೀಗೆ ಗುರುತಿಸಬಹುದು. ಪ್ರಸ್ತುತ ತಾಳಮದ್ದಲೆ ಪ್ರಕಾರದಲ್ಲಿ ವರ್ತಮಾನದವರೆಗೆ ಈ ನಿರೀಕ್ಷೆ, ಪ್ರಾಪ್ತಿ, ನಿರಾಶೆಗಳನ್ನು ಹಂಚಿಕೊಳ್ಳಲು ನಾನೀಗ ಒಂದು ಸ್ವಲ್ಪ ಬಯಸ್ತೇನೆ. ವಿಷಯ ಪ್ರವೇಶದ ಮೊದಲು ತಾಳಮದ್ದಲೆ ಎನ್ನುವಂತಹ ಕಲಾ ಪ್ರಕಾರದ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ಸುಂದರ ಪದಬಂಧಗಳ ಪ್ರಬಂಧ ಆಗದಿದ್ದರೂ ಆಶಯಗಳಂತೂ ನನ್ನಲ್ಲಿ ಇದ್ದೇ ಇದೆ. ಫ್ಯಾಷನಿಗಾಗಿ ಹೇಳುವುದಲ್ಲ, ಒಂದು ಈ ಕಲೆ, ಈ ಒಂದು ರಂಗದಲ್ಲಿ ಸುಮಾರು 60 ವರ್ಷದಿಂದ ಇರುವಂತಹ ನನಗೆ, ಅದು ಕಲೆ ಇರ್ಬೋದು, ಸಾಹಿತ್ಯವೂ ಇರ್ಬೋದು, ನನ್ನಷ್ಟಕ್ಕೆ ನಾನು ಅಧ್ಯಯನ ಮಾಡಿದವ. ಅದರಲ್ಲಿ ಒಂದು ವರ್ಡ್ಸ್ವರ್ತನ ಒಂದು ಕಲೆಯ ಬಗ್ಗೆ ಅವನ ಒಂದು ವಿಶ್ಲೇಷಣೆ, ಅದು ನನಗೆ ಬಹಳ ಪ್ರಸ್ತುತ ಮತ್ತು ಆನಂದವನ್ನು ಕೊಟ್ಟದ್ದು. ಅವ ಹೇಳ್ತಾನೆ, ಕಲೆ ಅಂದರೆ ಏನು ಅಂತ ಹೇಳ್ತಾನೆ, ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂತ. ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂತ. ಈ ವ್ಯಾಖ್ಯಾನವನ್ನು ವಿಶೇಷತಃ ನಾವು ಯಕ್ಷಗಾನಕ್ಕೆ ಖಂಡಿತ ವಿಶೇಷತವಾಗಿ ಬಳಸಬಹುದು. ಈ ಸ್ಪಾಂಟೇನಿಟಿ ಎನ್ನುವಂತಹ ಒಂದು ಅಂಶ ಉಂಟಲ್ಲ, ಇದು ಯಕ್ಷಗಾನದಲ್ಲಿದ್ದಷ್ಟು ಮೇಲೆ ಯಾವುದರಲ್ಲಿಯೂ ಇಲ್ಲ. ಅದರಲ್ಲೂ ಈಗ ಉದಾಹರಣೆ, ಯಕ್ಷಗಾನ ಪ್ರದರ್ಶನದಲ್ಲಿ ಆಗುವಾಗ ಅಲ್ಲಿ ನಿಮಗೆ ವೇಷಭೂಷಣ, ಅಭಿನಯ, ಕುಣಿತ ಇತ್ಯಾದಿಗಳೆಲ್ಲ ಉಂಟು. ಆದರೆ ತಾಳಮದ್ದಲೆಯಲ್ಲಿ ಕೇವಲ ಮಾತುಗಾರಿಕೆ. ಅವ ಎಲ್ಲವನ್ನೂ ಏನನ್ನೂ ಸಾಧಿಸುವುದಿದ್ರೆ ಅದು ಮಾತುಗಾರಿಕೆಯಿಂದ ಮಾತ್ರ ಸಾಧಿಸಬೇಕಾಗ್ತದೆ. ಈಗ ನಾನು ಅದನ್ನು ಗಮನಿಸಿದ್ದೇನೆ, ಈ ತಾಳಮದ್ದಲೆ ಎಷ್ಟು ವಿಸ್ತಾರವಾದದ್ದು, ವಿಶಿಷ್ಟವಾದದ್ದು ಅಂತ. ಒಂದು ತಾಳಮದ್ದಲೆಯಲ್ಲಿ ನಾನು ಗಮನಿಸಿದ್ದೆ, ವಿಶ್ವಣ್ಣ ಬಂದಿದ್ರಲ್ಲಿ ಬಹುಶಃ, ಹೌದು ವಿಶ್ವಣ್ಣನ ಇದ್ರು. ಗುರು ಶಿಷ್ಯರ ಸಂಭಾಷಣೆ, ಋಷಿ ಮನೆಗಳು ಅಂತ ಹೇಳಿಕೊಂಡು ಗುರುಗಳು ಹೇಳಿದರು. ಅಲ್ಲಿದ್ದ ಒಬ್ಬ ಶಿಷ್ಯಗೆ ಹೇಳಿದೆ, ಗುರುಗಳೇ, ಋಷಿ ಮತ್ತು ಮುನಿಗೆ ವ್ಯತ್ಯಾಸ ಏನು ಅಂತ ಕೇಳಿದರು. ಅವ್ರೇನು ಇದು ಈ ಪ್ರಸಂಗಕ್ಕೆ ಪಟ್ಟದ್ದಲ್ಲ ಅಂತ ಹೇಳ್ಕೊಂಡು ಅದಕ್ಕೆ ಉತ್ತರ ಹೇಳದೇ ಇರಲಿಲ್ಲ. ಬಹಳ ಚಂದದಲ್ಲಿ ಅದಕ್ಕೆ ಉತ್ತರ ಹೇಳಿದರು. ಉತ್ತರ ಹೇಳಿ ಸಾಮಾನ್ಯವನ್ನು 15 ನಿಮಿಷಗಳಷ್ಟು ಒಂದು ಸುಂದರ ಸಂಭಾಷಣೆ ನಡೆದು ವಾಪಸ್ ಪುನಃ ಅಲ್ಲಿಗೆ ಪ್ರಸಂಗಕ್ಕೆ ಬಂದಿದ್ದಾರೆ. ಅಂದರೆ ಈಗ ಅದೇನು ಪೂರ್ವಸಿದ್ಧ ಏನೋ ಅಲ್ಲ, ಅವನಿಗೊಂದು ಖಂಡಿತ ಇವರು ಮಾತಾಡ್ತಿರುವಾಗ ಋಷಿ ಮುನಿ ಅಂತ ಹೇಳುವಾಗ ಹೀಗೊಂದು ಕೇಳಿಬಿಡುವ ಅಂತ ಖಂಡಿತ ಕೇಳಿಬಿಟ್ರು. ಆದರೆ ಅವರು ಕೇಳಿದ್ದಕ್ಕೆ ಉತ್ತರ ಕೊಡುವಂತಹ ಉತ್ತರದಾಯಿತ್ವ ಪ್ರತಿ ಪಾತ್ರಧಾರಿಗೆ ಉಂಟು, ಅದನ್ನು ನಿರಾಕರಿಸುವಂತಿಲ್ಲ. ಇಂತಹ ಒಂದು ಅವಕಾಶ ಇರುವುದು ಅದು ತಾಳಮದ್ದಲೆಯ ಈ ಕಲೆಯಲ್ಲಿ ಮಾತ್ರವೇ ವಿನಃ ಬೇರೆ ಎಲ್ಲಿಯೂ ಇಲ್ಲ. ಈಗ ನಾವು ಈಗ ಬೇರೆ ಎಲ್ಲ ಕಲೆಗಳನ್ನು ನೋಡ್ಬೋದು. ಈಗ ನಾಟಕ ಇರ್ಬೋದು, ಇರ್ಬೋದು, ಅಲ್ಲಿ ಎಲ್ಲ ಸಿದ್ಧ ಸಂಭಾಷಣೆ ಇರ್ತದೆ. ಆ ಸಿದ್ಧ ಸಂಭಾಷಣೆಯ ಆಧಾರದಿಂದಲೇ ಅದು 100ನೇ ಪ್ರಯೋಗ ಆಗಲಿ 1000ನೇ ಪ್ರಯೋಗ ಆಗಲಿ, ಆ ಟೆಕ್ಸ್ಟ್ನಲ್ಲಿ ಏನುಂಟು ಅದನ್ನು ಮಾತ್ರ ಹೇಳಲಿಕ್ಕೆ. ಬಹುಶಃ ಇವರೆಲ್ಲ ಎಷ್ಟರವರೆಗೆ 1000 ಅರ್ಥ ಹೇಳಿರ್ಬೋದು. ಒಂದು ದಿವಸದ ಅರ್ಥ ಆಗಿದಾಗ ಇನ್ನೊಂದು ದಿವಸ ಅರ್ಥ ಇದ್ದದ್ದಿರ್ಲಿಕ್ಕಿಲ್ಲ. ಅದು ತಾಳಮದ್ದಲೆಯ ಗ್ರೇಟ್ನೆಸ್ ಅಂತ ಹೇಳು.
ಸಾಧ್ಯತೆ ಒಂದು ಆ ಆಳ ಅಗಲ ಎನ್ನುವುದು ತಾಳಮದ್ದಲೆ ಇದ್ದಷ್ಟು ಬೇರೆ ಯಾವುದರಲ್ಲಿ ಇಲ್ಲ ಅಂತ ಕಾಣು. ಎಲ್ಲಿವರೆಗೆ ಅಂತ ಹೇಳಿದರೆ, ನಾವು ಉಡುಪಿಯಲ್ಲಿರುವಾಗ ನಾಟಕಗಳ, ಈಗ ಶ್ರೀಧರ ಇದಕ್ಕೆಲ್ಲ ಸಾಕ್ಷಿ, ಅಲ್ಲಿ ನಾಟಕಗಳನ್ನೆಲ್ಲ ಮಾಡುವಾಗ ನಾಟಕದಲ್ಲಿ ಮಾತುಗಾರಿಕೆ ಆಯ್ತಲ್ಲ, ಅದು ಸಿದ್ಧವೇ. ಈವನ್ ಚಲನೆಗಳು ಸಮೇತ ಅವರು ಚಾಕಿನಲ್ಲಿ ಗೀಟ ಹಾಕಿ ತೋರಿಸ್ತಿದ್ರು ನಮ್ಮ ನಿರ್ದೇಶಕರು ಕೆಲವರು. ಅಂದರೆ ಆ ಚಲನೆಗಳನ್ನು ಬಿಟ್ಟು ಅವರು ಮಾತಾಡಲಿಕ್ಕಿಲ್ಲ. ಅವರು ಹೀಗೆ ಮಾತಾಡುವಾಗ ಇಂತಹ ಚಲನೆಗಳನ್ನೇ ಮಾಡಬೇಕು, ಇಂತಹ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತೇಳಿ ಹಾಗೆ ಎಸ್ಪೆಷಲಿ ಇಂಗ್ಲಿಷ್ ನಾಟಕಗಳಲ್ಲಿ ಇದಿತ್ತು. ಆದರೆ ನಮ್ಮ ಯಕ್ಷಗಾನದಲ್ಲಿ ಅದರ ಎಸ್ಪೆಷಲಿ ತಾಳಮದ್ದಲೆಯಲ್ಲಿ ಇಂಥ ಯಾವ ರಿಸ್ಟ್ರಿಕ್ಷನು ಇಲ್ಲದೆ ಕಲಾವಿದನಿಗೆ ಒಂದು ಮುಕ್ತವಾದಂತಹ ಸ್ವಾತಂತ್ರ್ಯವನ್ನು ಯಕ್ಷಗಾನ ತಾಳಮದ್ದಲೆ ಎನ್ನುವುದು ಕೊಟ್ಟಿದೆ. ಹಾಗಂತ ಮುಕ್ತವಾದಂತಹ ಸ್ವಾತಂತ್ರ್ಯ ಉಂಟ ಅಂತ ಕೇಳಿದರೆ, ತನ್ನದ್ದೇ ಆದಂತಹ ಭಾಷೆಯ ಬಂಧ ಇವುಗಳ ಅದೃಶ್ಯ ನಿರ್ದೇಶಾನುಸಾರವಾಗಿ ವೇದಾಂತಗಳನ್ನು, ಷಟ್ಶಾಸ್ತ್ರಗಳನ್ನು, ಪಾತ್ರಗಳ ಅಂತರ್ಮುಖತೆ ಬಹಿರ್ಮುಖತೆಗಳನ್ನು, ಭಾವಬುದ್ಧಿಗಳ ತಾಕಲಾಟವನ್ನು ಪ್ರಸ್ತುತಪಡಿಸುತ್ತಾ ಮೂಲ ವಿಷಯಕ್ಕೆ ಬರುವ ಸ್ವಯಂಭೂತ್ವ ತಾಳಮದ್ದಲೆಯಲ್ಲಿ ಇದೆ ಅಂತ ನನ್ನ ಅನ್ನಿಸಿಕೆ. ಈಗ ನಾವು ಒಂದು ಸಲ ಶ್ರೇಣಿಯವರು ಮತ್ತು ರಾಮದಾಸ್ ಸಾಮರಿಗೆ ಒಂದು ಸನ್ಮಾನ ಮಾಡುವ ಸುಮ್ಮನೆ ನಾನೊಂದು ಮಾತು ಹೇಳಿದ್ದೆ. ಮತ್ತೆ ಅವರೇ ಶ್ರೇಣಿಯವರು ಹೀಗೆ ಹೇಳುವಾಗ ಒಂದು ಸ್ವಲ್ಪ ಆಲೋಚನೆ ಮಾಡಬೇಕಾಯಿತು ಅಂತ ಹೀಗೆ ಮಾತಾಡಿದ್ರು. ಶ್ರೇಣಿಯವರದ್ದು ತರ್ಕಬದ್ಧವಾದ ಭಾವ, ಸಾಮಗರದ್ದು ಭಾವಬದ್ಧವಾದ ತರ್ಕ. ಪಾಠ ಕೇಳಿ ಈಗ ಇದಕ್ಕೆ ವ್ಯತ್ಯಾಸ ಏನು ಇಲ್ಲ ಅಂತ ಸಾಧಿಸಲಿಕ್ಕೂ ಸುಲಭ. ಆದರೂ ಒಂದು ವಿಷಯ ಯಾವುದಲ್ಲ ಇದು. ತರ್ಕ ಇಲ್ಲದೆ ಇರುವಂತಹ ಯಾವುದೇ ಭಾವಕ್ಕೂ ತನ್ನಲ್ಲಿ ಸ್ಥಾನ ಇಲ್ಲ ಎನ್ನುವುದು ಶ್ರೇಣಿಯವರ ಸಿದ್ಧಾಂತ. ಭಾವವನ್ನು ಬಿಟ್ಟು ತನ್ನ ಯಾವುದೇ ಪಾತ್ರವೂ ಇರುವುದಿಲ್ಲ ಎನ್ನುವುದು ನಾನು ಗಮನಿಸಿದ ಹಾಗೆ ರಾಮದಾಸ್ ಅವರ ಸಿದ್ಧಾಂತ. ಹೀಗೆ ಇಂತಹ ಒಂದು ಅದ್ಭುತವಾದಂತಹ ಒಂದು ಕಲಾ ಮಾಧ್ಯಮದಲ್ಲಿ ಹಿಂದೆ ಈಗ ಹಲವಾರು ಜನರ ಕಲಾವಿದರ ಪ್ರಸ್ತುತಿಯನ್ನು ನಾವು ಕಂಡಿದ್ದೇವೆ. ಉದಾಹರಣೆಗೆ ನಾವೇ ನೋಡ್ತೇವೆ. ಇದರ ಒಂದು ಎಷ್ಟು ಒಳ್ಳೆಯ ಶಬ್ದ ಪ್ರಯೋಗ ನೋಡಿ. ಅರ್ಥ ಹೇಳುವುದು. ನೀವೊಂದು ಅರ್ಥ ಹೇಳ್ತೀರಾ ಅಂತಲ್ವ ಕೇಳೋದು. ಅಂದರೆ ಏನು, ಅಲ್ಲಿರುವಂಥ ಟೆಕ್ಸ್ಟಿಗೆ ನೀವು ಅರ್ಥ ಹೇಳಬೇಕು. ಅಲ್ಲಿ ಯಾವ ಅರ್ಥ ಉಂಟು ಎನ್ನುವುದನ್ನು ಮುಖ್ಯ ಅಲ್ಲ, ನೀವು ಅರ್ಥ ಹೇಳುವುದು. ಈ ಅರ್ಥ ಹೇಳುವುದು ಎನ್ನುವುದೇ ಒಂದು ಕೌರವನಿಗೆ, ಒಂದು ರಾವಣನಿಗೆ, ಒಂದು ರಾಮನಿಗೆ ಸಾವಿರ ನಮನೆ ಅರ್ಥವನ್ನು ಹೇಳುವಂತಹ ಒಂದು ಅದ್ಭುತವಾದಂಥ ಅವಕಾಶ ಇರುವುದು ಈ ತಾಳಮದ್ದಲೆ ಕ್ಷೇತ್ರದಲ್ಲಿ ಮಾತ್ರ. ಈ ಕಾರಣದಿಂದಾಗಿ ತಾಳಮದ್ದಲೆಯಲ್ಲಿ ಪೀಠಿಕೆ ಎನ್ನುವುದು ಬಂದಿರುವುದಿರ್ಬೋದು. ಯಾಕಂದರೆ ಒಂದು ಪಾತ್ರವನ್ನು ಒಬ್ಬ ಪ್ರಬುದ್ಧ ಅರ್ಥಧಾರಿಯು ತನ್ನ ಪೀಠಿಗೆಯನ್ನೇ ಆಧಾರವಾಗಿಟ್ಟುಕೊಂಡು ಕೊನೆಯವರೆಗೆ ಪಾತ್ರವನ್ನು ಪೋಷಿಸುತ್ತಾ ಸಾಗಿ ಗುರಿ ಮುಟ್ಟುವುದನ್ನು ನಾವು ಕಂಡಿದ್ದೇವೆ. ಯಾಕಂದರೆ ಪೀಠಿಗೆ ಎನ್ನುವುದು ಆರಂಭ ಆದದ್ದಕ್ಕೆ ಅದನ್ನು ನಾನು ಮೊದಲನವರಲ್ಲಿ ಕಂಡಿದ್ದೇನೆ. ಈಗಿನ ವಿಶ್ವಣ್ಣ ಅಥವಾ ರಂಗಭಟ್ರ ಒಂದು ಪಾತ್ರವನ್ನು ಮಾತಾಡ್ತಾರೆ ಅಂತ ಆದರೆ ಅವರ ಪೀಠಿಗೆಯನ್ನು ನೀವು ಸರಿ ಗಮನಿಸಿದರೆ ಅವರು ಕೊನೆಗೆ ಹೋಗಿ ಅಲ್ಲಿಗೇ ಮುಟ್ತಾರೆ. ಅವರು ನೋಡಬೇಕಿದೆ ಪೀಠಿಕೆ ಎನ್ನುವುದು. ಇಂತಹ ಒಂದು ಪೀಠಿಕೆ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಎಲ್ಲಿ ಉಂಟು ಹೇಳಿ? ಒಂದು ಇಡೀ ಈಗ ಆ ದಿವಸ ಹೊರಗುವಾಗ ರಂಗಭಟ್ರಿಗೆ ಗೊತ್ತುಂಟು. ನಾವು ಒಂದು ದಿವಸ ಮತ್ಸ್ಯಾವತಾರ ತಾಳಮದ್ದಲೆ ಮಾಡಿಸಿದ್ದೆವು ಕಟೀಲಿನಲ್ಲಿ. ನಾನು ರಂಗಭಟ್ರ ಹತ್ರ ಹೇಳಿದೆ, ವಾಸಭಟ್ರ ನನಗೆ ಒಂದು ಆಸೆ ಉಂಟು, ಒಂದು ನಮೋಸ್ತುನಂತ ಸಹಸ್ರಮೂರ್ತೆ ಸಹಸ್ರಪಾದಾಕ್ಷಿರೋರವಾಹವೇ ಸಹಸ್ರನಾಮ್ನೇ ಪುರುಷ ಶಾಶ್ವತೆ ಸಹಸ್ರ ಕೋಟಿ ಯುಗ ಧಾರಿಣೇ ನಮಃ ನಾರಾಯಣನ ಬಗ್ಗೆ. ನಾನು ಅವರತ್ರ ಹೇಳಿದೆ, ಒಂದು 60, 70, 80 ವರ್ಷ ಆಯುಷ್ಯ ನಮಗೆ. ಅದರಲ್ಲೊಂದು ಸುಮಾರು ವರ್ಷ ಬಾಲ್ಯದಲ್ಲಿ ಹೋಗುತ್ತದೆ, ಮತ್ತು ಒಂದು ಅರ್ಧ ವಾಸಿ ಇದರಲ್ಲಿ ಹೋಗ್ತದೆ, ನಿದ್ದೆಯಲ್ಲಿ ಹೋಗ್ತದೆ, ಹಾಗೆ ಹೋಗ್ತದೆ. ಉಳಿದ ಒಂದು 30 ವರ್ಷದ ಆಯುಷ್ಯವನ್ನೇ ಕಳೆಯುವಾಗ ನಮಗೆ ನಮ್ಮ ತುಳುವಿನಲ್ಲಿ ಹೇಳಿ ತೇಕಮುಕ್ಕಾಗಿ ಹೋಗ್ತದೆ ಅಂತ ಹೇಳ್ಕೊಂಡು ಸಾಕಾಗಿ ಹೋಗ್ತದೆ, ಸಾಕಪ್ಪ ಸಾಕು ಸಾಕಪ್ಪ ಎಂದು. ಆದರೆ ಅವ
ಸಹಸ್ರ ಕೋಟಿ ಯುಗ ಧಾರಿಣೆ ನಮ. ಧರಿಸಿದ್ದ ಅಂದ್ರೆ ಈ ಯುಗವನ್ನೇ ಧರಿಸಿದ್ದಾನೆ. ಧರಿಸುವುದಂದ್ರೆ ಏನು? ಅನುಭವಿಸುವುದಲ್ವ. ಅನುಭವಿಕಂತ ಹೊರದಂತಹ ಧರಿಸುವಿಕೆ ಯಾವುದರಲ್ಲಿ ಉಂಟು? ಅನುಭವಿಸುವುದಲ್ಲ. ಇಂತಹ ಒಂದು ಪ್ರಪಂಚದ ಅತ್ಯಂತ ಪ್ರಾಚೀನತೆಯನ್ನು ಅಥವಾ ಈಗಿನ ವರ್ತಮಾನವನ್ನು ಅನುಭವಿಸ್ತಾ 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 ಪ್ರಪಂಚ ಹೇಗೆ ಇರಬೇಕು, ಯಾವುದು ಇರಬಾರ್ದು ಎನ್ನುವುದರ ಬಗ್ಗೆ ಹೇಳುವಂತಹ ಒಂದು ಭಗವಂತನ ಕಷ್ಟ. ಹಾಗೆ ಹೇಳಿಬಿಡುವ ಬೇಕಿದೆ. ಭಗವಂತನ ಕಷ್ಟವನ್ನು ಒಂದು ಈ ಸಲ ಹೇಳಿಬಿಡಿ ಅಂತ ಹೇಳಿದರು. ನನಗೆ ಬಹಳ ಸಂತೋಷ ಆಗಿತ್ತು. ಆ ದಿವಸ ಅದೇ ರೀತಿಯನ್ನು ಅವರು ಹೇಳಿದರು. ಅಂದರೆ ಒಂದು ನಾರಾಯಣನ ಕಷ್ಟ ಏನು ಎನ್ನುವುದನ್ನು ಒಂದು ತಾಳಮದ್ದಲೆಯಲ್ಲಿ ಹೇಳಲಿಕ್ಕೆ ಆಗ್ತದೆ ಅಂತೇಳಿ ಆ ದಿವಸ ಪ್ರೂವ್ ಆಯ್ತಾ ಇಲ್ವ? ನಾರಾಯಣನ ಕಷ್ಟ ಏನು, ಸ್ಥಿತಿಯ ಕಷ್ಟ ಏನು ಎನ್ನುವುದನ್ನು ಆ ದಿವಸ ಹೇಳಲಿಕ್ಕಾಯ್ತಲ್ಲ. ಮಾಡುವುದು ಸರಿಯೋ ತಪ್ಪೋ, ಒಳ್ಳೆದ ಕೆಟ್ಟದ, ಈ ಪ್ರಪಂಚದಲ್ಲಿ ಅತೀ ಸರಿ ಅತೀ ತಪ್ಪು ಎನ್ನುವುದೇ ಇಲ್ಲ ಎನ್ನುವುದೇ ಸಿದ್ಧಾಂತ ಅಲ್ವ? ಹೆಚ್ಚು ಸರಿ ಮತ್ತು ಹೆಚ್ಚು ತಪ್ಪು, ಕಡಿಮೆ ಸರಿ ಮತ್ತು ಕಡಿಮೆ ತಪ್ಪು ಇವುಗಳ ಮಧ್ಯೆ ಆಯ್ಕೆ ಮಾಡಿಕೊಂಡು ಭಗವಂತನಾದಂಥ ವ್ಯವಹಾರ ಮಾಡುವುದು. ಪೌರಾಣಿಕ ಕಥೆಗಳನ್ನು ನೋಡಿದರೆ ನಾವು ಹಾಗೆ ಅಲ್ವ? ಇಲ್ಲದಿದ್ದರೆ ರಾವಣನ ಪಾತ್ರ ಮಾಡಿಯೋ ಹಿರಣ್ಯಕಶಿಪುವಿನ ಪಾತ್ರ ಮಾಡಿಯೋ ಆ ಪಾತ್ರವನ್ನು ಪೋಷಿಸುವಂತಹ ಸಾಧ್ಯತೆ ಉಂಟ ಹೇಳಿ? ಹಾಗಾದರೆ ಭಗವಂತನಾದವ ಅಥವಾ ಅವತಾರಿ ಆದವ ಬಂದವ ಹೇಗೆ ಯಾವ ಈ ಹೆಚ್ಚು ಸರಿ ತಪ್ಪುಗಳ ಮಧ್ಯೆ ಒಂದು ವ್ಯವಸ್ಥೆ ಮಾಡಿ ಅದೇ ಈ ಪ್ರಪಂಚವನ್ನು ಧರಿಸಿದ ಕ್ರಮ ಏನು ಎನ್ನುವುದನ್ನು ಇದು ಮಾಡಬೇಕು ಅಂತ ಹೇಳಿ. ಹೀಗೆ ಈ ಪೀಠಿಕೆ ಎನ್ನುವುದು ಪಾತ್ರದ ಕೊನೆಯವರೆಗಿನ ಪೋಷಣೆಗೆ ಅನುಕೂಲ ಆಗ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಮತ್ತೆ ಇನ್ನು ನಿರೀಕ್ಷೆಯ ಬಗ್ಗೆ ಹೇಳುದು. ತಾಳಮದ್ರಗಳು ಮೊದಲು ಬಹಳ ರಾತ್ರಿ ಬೆಳಗಿನವರೆಗೆ ಇತ್ತು. ನನಗೆ ಮಾತ್ರ ಅದು ಬಹಳ ಇಷ್ಟದ ವಿಷಯವೇ. ಶ್ರೀಧರರು ನಾವೆಲ್ಲ ಅಲ್ಲಿ ಉತ್ತರ ಕನ್ನಡದಲ್ಲೆಲ್ಲ ಅದಕ್ಕೆ ಹೆಸರೇ ಜಾಗರ ಅಂತ ಅಲ್ವಾ? ಆ ತಾಳಮದ್ದಲೆಗಳಲ್ಲಿ ಹೆಸರೇ ಜಾಗರ ಅಂತ ನಾವು ಭಾಗವಹಿಸಿದ್ದುಂಟು. ಏನಿಲ್ಲ, ಹೆಚ್ಚಿಲ್ಲ, ಒಂದು ದಿವಸಕ್ಕೆ ಇಡೀ ದಿವಸಕ್ಕೆ ಕೃಷ್ಣ ಸಂಧಾನ ಪ್ರಸಂಗ ಮಾತ್ರ. ಆಗ ಒಬ್ಬ ಕಲಾವಿದನಿಗೆ, ಈಗ ನಾವು ಇವರ ಊರಿನಲ್ಲೆಲ್ಲ ಒಂದು ಭೀಷ್ಮಾರ್ಜುನದಲ್ಲಿ ಒಂದು ಭೀಷ್ಮಾರ್ಜುನದಲ್ಲಿ ಕೌರವ ಭೀಷ್ಮರ ಸಂಭಾಷಣೆಯಲ್ಲಿ ಆ ಮೊದಲು ವಿಷ್ಣು ಧರಿಸಿದಂತಹ ಎಲ್ಲ ಅವತಾರಗಳ ವಿಮರ್ಶೆ ನಡೆದು ಹೋಗ್ತಿತ್ತು. ಈಗ ಇಲ್ಲಿ ಹಾಕಿದ್ದಾರೆ ಜ್ಞಾನಯಜ್ಞ ಅಂತ. ಆ ನಿಜವಾದ ಜ್ಞಾನಯಜ್ಞ ಈಗ ಶ್ರೀಧರಿಗೂ ಗೊತ್ತುಂಟು, ನನಗೂ ಗೊತ್ತುಂಟು, ಅನುಭವ ಉಂಟು. ನಾವು ಆ ಸಲ ಎಲ್ಲ ಇದು ಭಾಗವಹಿಸುವಾಗ ರಾತ್ರಿ ಬೆಳಗಾಗುವವರೆಗೆ ಅವಕಾಶ ಉಂಟು. ಜ್ಞಾನಯಜ್ಞ ನಡೆದು ಹೋಗ್ತಿತ್ತು. ಅಥವಾ ಕೃಷ್ಣ ಸಂಧಾನ ಬೆಳಗಿನವರೆಗೆ ಒಂದೇ ಪ್ರಸಂಗ. ಆದ್ದರಿಂದ ಒಂದು ತಾಳಮದ್ಲೆ ಹೀಗೆ ಅದರಲ್ಲಿ ಡಿಫೆಕ್ಟ್ಗಳಿರ್ಬೋದು, ಮೈನಸ್ಗಳಿರ್ಬೋದು. ಇದು ಅದಿಲ್ಲದೆ ಇದ್ದದ್ದು ಯಾವುದಿಲ್ಲ. ಸಮುದ್ರ ಮಥನ ಮಾಡುವಾಗ ಮೊದಲು ಬಂದದ್ದು ವಿಷಯವೇ, ಅದರ ಪ್ರಶ್ನೆ ಬೇರೆ ಆಗಲ್ಲ. ಆದರೆ ತಾಳಮದ್ಲೆಯ ಮೂಲ ಸತ್ವವನ್ನು ಅಡಗಿರೋದು ಕಲಾವಿದನಿಗೆ ಕೊಡುವ ಗರಿಷ್ಠ ಸ್ವಾತಂತ್ರ್ಯದಿಂದ. ಈ ಕಾಲಮಿತಿ ಎನ್ನುವುದನ್ನು ಕಟ್ಟಿ ಹಾಕ್ತದಲ್ವಾ ಎನ್ನುವ ಭಾರಿ ನೋವುಂಟು ನನಗೆ. ಒಂದು ಇನ್ನು ಮತ್ತೆ ಇನ್ನೂ ಒಂದು ನನ್ನ ನಿರೀಕ್ಷೆ ಏನು ಅಂತ ಹೇಳಿದರೆ, ಇದು ಎಲ್ಲ ಪ್ರಸಂಗಗಳು ಪುರಾಣಗಳನ್ನು ಆಧರಿಸಿರುವಂಥದ್ದು. ಶ್ರೀಧರ್ ಹೇಳಿದರು ಅಧ್ಯಯನ ಬೇಕು ಅಂತ. ಅಧ್ಯಯನ ಇಲ್ಲದೆ ಸಾಧ್ಯವೇ ಇಲ್ಲ. ಒಂದು ತಾಳಮದ್ಲೆ ಅರ್ಥಧಾರಿಗೆ ಅಧ್ಯಯನ ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿಯೇ ರಂಗಕ್ಕೆ ಬರಬೇಕೆನ್ನುವ ನಿರೀಕ್ಷೆ ನಂದು. ನಾವು ಕಟೀಲಿನಲ್ಲಿ ನಿರಂತರ ರಾಮಾಯಣವನ್ನು 3 ವರ್ಷದವರೆಗೆ ಮಾಡಿದ್ದೇವೆ. ಹಾಗೆ ಪೇಜಾವರ ಪರ್ಯಾಯದಲ್ಲಿ ನಾನು ವಾಸ್ತವವನ್ನು ರಾಮಾಯಣವನ್ನು ಇಡೀ ಪರ್ಯಾಯದ 2 ವರ್ಷಗಳ ಕಾಲ ಮಾಡಿದ್ದೇವೆ, ನೆನಪುಂಟು. ಅಲ್ಲಿ ನಾವು ಏನು ಮಾಡಿದ ಕೆಲಸ ಅಂತ ಹೇಳಿದರೆ, ರಾವಣವಧೆ ಅಂತ ಹೇಳಿದರೆ ರಾವಣರು ಯಾರು ಅಂತ ಕೇಳಿ ಎದ್ದುಕೊಂಡು ಹೋಗುವುದಲ್ಲ. ಪ್ರಸಂಗದಲ್ಲಿ ಕವಿಯು ಸುಮ್ಮನೆ ಬರೆದಿರ್ಲಿಕ್ಕಿಲ್ಲ ಅಂತ ಕಾಣುವುದು ನನಗೆ. ಆದ್ದರಿಂದ ನಾವು ಕಟೀಲಿನಲ್ಲಿ ತಾಳಮದ್ದಲೆ ಮಾಡುವಾಗ ಪ್ರಸಂಗದಲ್ಲಿ ಎಷ್ಟು ಪಾತ್ರ ಬರ್ತದೆ ಅಷ್ಟೂ ಪಾತ್ರವನ್ನು ಅರ್ಥ ಹೇಳಿಸ್ತಿದ್ದೆವು. ಪ್ಲಸ್ ನಮ್ಮದು ಏನು ಅಂತ ಹೇಳಿದರೆ, ನಮ್ಮದಂದರೆ ದೇವಸ್ಥಾನದಲ್ಲಿ ಮಾಡೋದ್ರಿಂದ 4 ಗಂಟೆಗೆ ಶುರುವಾದರೆ ಅಲ್ಲಿ 7 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುವಾಗ ನಿಲ್ಲಬೇಕು. ನಮ್ಮ ನಿಯಮ ಏನು ಅಂತ ಹೇಳಿದರೆ ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ. ಪೂಜೆ ಸ್ಟಾರ್ಟ್ ಆದ ಕೂಡಲೇ ಆ ದಿವಸ ಕಥಾಭಾಗ ನಿಲ್ಲಿಸೋದು. ಮತ್ತೆ ಕಥಾಭಾಗವನ್ನು ಅಲ್ಲಿಂದಲೇ ಸ್ಟಾರ್ಟ್ ಮಾಡೋದು. ಆದ್ದರಿಂದ ಅದು 3 ವರ್ಷ ಹೋಯ್ತು, ಮುಂದುವರಿಯಿತು. 3 ವರ್ಷ ಹೋಗಿ ಪುನಃ ಪಟ್ಟಾಭಿಷೇಕ, ರಾಮನ ಪುನಃ ಪಟ್ಟಾಭಿಷೇಕ ಆದಲ್ಲಿಗೆ ನಾವು ನಿಲ್ಲಿಸಿದೆವು. ಹೀಗೆ ಇಂತಹ ಒಂದು
ಸ್ವಾತಂತ್ರ್ಯ ಕಲಾವಿದನಿಗೆ ಇದ್ದಾಗ ಅದು ಇನ್ನೂ ಪರಿಪುಷ್ಟವಾಗಿರ್ಬೋದು ಅಂತ ಕಾಣ್ತದೆ. ಮತ್ತು ಶೈಲಿಯ ಬಗ್ಗೆ ನನ್ನ ಒಂದು ನಿರೀಕ್ಷೆ ಏನು ಅಂತ ಹೇಳಿದರೆ, ತುಂಬ ಶಾಸ್ತ್ರೀಯ ಆಗಿದ್ದರೆ, ಯಾಕಂದರೆ ಮೂಲಭೂತವಾಗಿ ಇಲ್ಲಿ ಬರುವುದು ಸಾಮಾನ್ಯ ಪ್ರೇಕ್ಷಕರು, ಏನು ಸಂಸ್ಕೃತ ಪಂಡಿತರುಗಳೆಲ್ಲ ಇಲ್ಲಿಗೆ ಬರುವುದಲ್ಲ, ಸಾಮಾನ್ಯ ಪ್ರೇಕ್ಷಕರು. ದೇಸಿ ಶೈಲಿಯಲ್ಲಿ ಶಾಸ್ತ್ರೀಯ ವಿಷಯಗಳನ್ನು ಹೇಳುವಂತಹ ಒಂದು ಪ್ರೌಢಿಮೆ, ನಾನು ಇದಕ್ಕೆ ಹೇಳುವುದಲ್ಲ, ನಮ್ಮ ವಿಶ್ವಣ್ಣ ಇದ್ದಾರೆ, ದೇಸಿ ಶೈಲಿಯಲ್ಲಿ ಶಾಸ್ತ್ರೀಯ ವಿಷಯಗಳನ್ನು ಹೇಳುವುದರಲ್ಲಿ ಅವರದ್ದು ಎತ್ತಿದ ಕೈ. ಅಂತಹ ಒಂದು ಶೈಲಿಯನ್ನು ನಾವು ಪ್ರಯತ್ನಪೂರ್ವಕವಾಗಿ ಮೈಗೂಡಿಸಿಕೊಂಡಾಗ ತನ್ನಷ್ಟಕ್ಕೆ ಬಂದಂತಹ ಪ್ರೇಕ್ಷಕನಿಗೆ ಆ ಕಲಾ ಮಾಧ್ಯಮ ಖಂಡಿತ ಆಪ್ಯಾಯಮಾನ ಆಗುತ್ತದೆ. ಇನ್ನು ಭಾವ ಎನ್ನುವುದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಭಾವ ಎನ್ನುವುದು ಸಾಮಾನ್ಯ 80ರ ದಶಕದಲ್ಲಿ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಉದ್ಯಾವರ ಮಾದಾಚಾರ್ಯರ ಆಚಾರ್ಯ 60 ಅಂತ ನೆನಪಿರ್ಬೋದು ಶ್ರೀಧರ್ಗೆ. ಅದರಲ್ಲಿ ಒಂದು ಕಾರ್ಯಕ್ರಮ ಸಂಘಟಿಸಿದ್ರು. ಒಂದು ಇವರದ್ದು ಸತ್ಯ ಹರಿಶ್ಚಂದ್ರ ತಾಳಮದ್ಲೆ, ಎರಡನೇ ಕಾರ್ಯಕ್ರಮ ಉದ್ಯಾವರ ಮಾದಾಚಾರ್ಯರದ್ದು ಸತ್ಯಾಯನ ಹರಿಶ್ಚಂದ್ರ ಎನ್ನುವಂತಹ ರೂಪಕ. ಅವರು ತುಂಬ ರೂಪಗಳನ್ನು 1100 ರೂಪಕಗಳು ಮಾಡಿದ್ದಾರೆ. ನಾನು ಶ್ರೀಧರೆಲ್ಲ ಅದರಲ್ಲಿ ಭಾಗವಹಿಸಿದ್ದೆ, ಯುಗ ಇತ್ಯಾದಿಗಳಲ್ಲೆಲ್ಲ. ಮೂರನೇದ್ದು ಸತ್ಯ ಹರಿಶ್ಚಂದ್ರ ಆಟ. ಯಾರು ಸಾಮಾನ್ಯದವರು ಮಹಾಬಲ ಹೆಗಡೆಯವರ ಹರಿಶ್ಚಂದ್ರ, ಗಜಾನ್ಯ ಹೆಗಡೆಯವರ ಚಂದ್ರಮತಿ, ಏನು ಅದ್ಭುತ ಕಲಾವಿದರೆಲ್ಲ ಇದ್ದು, ನೆಬ್ಬೂರು ನಾರಾಯಣ ಭಾಗವತಿ. ಕೊನೆಗೆ ಏನಾಯ್ತು ಗೊತ್ತ, ಯಾರು ನಂಬಲಿಕ್ಕಿಲ್ಲ, ನಾವು ನಂಬಲಿಕ್ಕಿಲ್ಲ, ಬೇರೆ ಉದ್ಯಾವರ ಮಾತಾಚಾರ್ಯ ನಂಬಲಿಲ್ಲ. ಆ ದಿವಸ ನಂಬರ್ 1 ಆದ್ದು ತಾಳಮದ್ದಲೆ. ಹೌದಾ? ಆ ದಿವಸ ಎಂಥದ್ದು, ಈಗ ಸಾಮಾನ್ಯ ಕಲಾವಿದರಲ್ಲ, ಮಹಾಬಲ ಹೆಗಡೆ ಗಜಾನ್ಯ ಹೆಗಡೆಯವರು. ಉದ್ಯಾವರ ಮಾತಾಚಾರ್ಯ ಪ್ರಸ್ತುತಿ ಏನು ಸಾಮಾನ್ಯ ಅದ್ದಲ್ಲ, ಅವರದ್ದು ರೂಪಕಗಳು ಅದ್ಭುತ ರೂಪಗಳಂತು. ಆದರೂ ಆ ದಿವಸ ರಾಮದಾಸ್ ಅವರ ಹರಿಶ್ಚಂದ್ರ, ಇವರ ಚಂದ್ರಮತಿ ಮತ್ತು ಉಳಿದ ಪಾತ್ರಗಳು ನನಗೆ ಸರಿ ನೆನಪಿಲ್ಲ ಈಗ. ಅಂತೂ ಆ ದಿವಸ ಈ ಸತ್ಯ ಹರಿಶ್ಚಂದ್ರನ ಬಗ್ಗೆ ಪ್ರಸ್ತುತವಾದಂತಹ 3 ಕಲಾ ಪ್ರಾಕಾರಗಳಲ್ಲಿ ನಂಬರ್ 1 ಆದದ್ದು ತಾಳಮದ್ಲೆ. ವೇಷವಿಲ್ಲ, ಅಭಿನಯವಿಲ್ಲ, ಮಾತು ಇಲ್ಲ. ಅದೇ ಹೌದಾ ಅಲ್ವಾ ಅಂದ್ರೆ ಶ್ರೀಧರ ಹತ್ರ ಹೇಳಿ, ಅವರಿಗೆ ಗೊತ್ತುಂಟು. ಇದನ್ನು ಉದ್ಯಾವರ ಮಾಧವಾಚಾರ್ಯ ಒಪ್ಪಿದ್ದಾರೆ. ಹಾಗಾದ್ರೆ ಲೆಕ್ಕ ಹಾಕಿ ತಾಳಮದ್ದಲೆ ಒಂದು ಶಕ್ತಿ ಎಷ್ಟುಂಟು ಅಂತ. ಈ ಉದಾಹರಣೆಯನ್ನು ಹೇಳುವುದರ ಮೂಲಕ ಇವತ್ತು ನೀವು ಕಾರ್ಯಕ್ರಮ ಕೊಂಡಿದ್ದೀರಲ್ಲ, ನನಗೆ ತುಂಬ ಸಂತೋಷ ಆಗಿದೆ ಈ ವಿಷಯ ನಿಜವಾಗಿ. ಅದಕ್ಕೋಸ್ಕರ ನಾನು ರಂಗಭಟ್ರು ಹೇಳೋ, ಯಾಕಂದರೆ ನಾನು ಇದನ್ನು ಮಾಡುವವನೇ, ಹವ್ಯಾಸಿಗಳನ್ನು ಆದಷ್ಟು ಒಟ್ಟು ಮಾಡಿ ಹೀಗೆ ಮಾಡಬೇಕು ಅಂತ ಹೇಳುವವನೇ. ಅದಕ್ಕೋಸ್ಕರ ನಾವೆಲ್ಲ ಇಬ್ಬರನ್ನು ಬರೆದಿದ್ರು. ಆ ಪಲಿಮಾರ ತಾಳಮದ್ದಲೆ ಪರ್ಯಾಯದಲ್ಲಿ ಸಾಮಾನ್ಯ ಎಲ್ಲ ಕಲಾವಿದರನ್ನು ಕವರ್ ಮಾಡಿದೆ, ಈವನ್ ಚನ್ನಮದ್ದಲೆ. ನಮ್ಮ ರಾಮಾಯಣದಲ್ಲಿಯೂ ಅಷ್ಟೇ, ನಾವೆಲ್ಲೂ ಯಾವ ಸಣ್ಣ ಪಾತ್ರವನ್ನು ಬಿಡದೆ ಮಾಡಿದ್ದೇವೆ. ಪ್ರಸಂಗ ಈಗ ಅಡುಗು ಲಜ್ಜಿ, ನಿತ್ಯಗಂದು ತೇದು ತೇದು ಹೀಗಾಯಿತು, ಪೃಥ್ವಿಪಾಲರ ಹೊತ್ತು ಕಾದು ಸಾಕಾಯಿತು ಅಂತ ಹೇಳ್ಕೊಂಡು ಕೃಷ್ಣ ಕಂಸವದೆಯಲ್ಲಿ ಬರುವಂಥ ಪ್ರಸಂಗ. ಆ ಅಡುಗು ಲಜ್ಜಿಯ ಭಾಗವನ್ನು ಆಲೋಚನೆ ಮಾಡಿದ್ರೆ ಎಷ್ಟು ಚಂದ ಆಗ್ತದೆ. ಬೇಡ, ಇತ್ತೀಚೆಗೆ ನಾವು ಶಬರಿ ಮತ್ತು ರಾಮರ ಪ್ರಸಂಗವನ್ನು ನಾವು ಮಾಡಿದೆವು, ಎಷ್ಟು ಚಂದ ಆಗಿದೆ. ಅಂದರೆ ಚರ್ಚೆ ಎನ್ನುವುದು ಎಷ್ಟು ಮುಖ್ಯವೋ ಭಾವ ಎನ್ನುವುದು ಅಷ್ಟೇ ಮುಖ್ಯ. ಇನ್ನು ಈಗ ನಮಗೇನು ಹೇಳಲಿಕ್ಕೆ ಹಿಂಜರಿಕೆ ಇಲ್ಲ. ನಮ್ಮ ವಿಶ್ವಣ್ಣ ಇಲ್ಲಿದ್ದಾರೆ, ಮಾತಿನಿಂದ ಅವರದ್ದು ತಿರುಪತಿ ಮಹಾತ್ಮೆಯಲ್ಲಿ ಒಂದು ಮಾಧವ ಭಟ್ಟ ಆಗ್ತದೆ. ನಿಮಗೆ ಎಲ್ಲರಿಗೂ ಹೇಳುದು, ನಾನು ಎಲ್ಲಿಯಾದರೂ ವಿಶ್ವಣ್ಣ ಇರುವಲ್ಲಿ ವಿಶ್ವಣ್ಣ ಪಾತ್ರ ಮಾಡಿದ ತಿರುಪತಿ ಮಹಾತ್ಮೆ ಇದ್ದರೆ ಅಗತ್ಯ ಹೋಗಿ ನೀವು ಅಂತ. ನಾನು ಕಡಿಮೆ ಪಕ್ಷ 8-10 ತಿರುಪತಿ ಮಹಾತ್ಮೆ ನೋಡಿದ್ದೇನೆ, ಉಂಟು ಅಂತ ಗೊತ್ತಾದ ಒಳ್ಳೆ ಬಡಿ ಹೋಗ್ತೇನೆ ನಾನು. ಕಾರಣ ಇಷ್ಟೇ, ಭಾವ ಎನ್ನುವುದು ಮಾತಿನಿಂದ ವ್ಯಕ್ತಪಡಿಸಿದರೆ ಏನಾಗ್ತದೆ ಎನ್ನುವುದಾಗಿ. ಅದರಲ್ಲೂ ಆ ಮಾಧವ ಭಟ್ಟ ತನ್ನ ಪಿತೃಗಳಿಗೆ ಮೃತ್ತಿಕಾ ಪಿಂಡ ಪ್ರದಾನ ಮಾಡುವ ಸಂದರ್ಭದಲ್ಲಂತೂ ಎಂತಹ ನಿರ್ಭಾವಕನಿಗಾದರೂ ಕಣ್ಣಂಚಿನಲ್ಲಿ 2 ಹನಿ ಕಣ್ಣೀರು ಬರಬೇಕು ಅಂತ ಪ್ರಸ್ತುತಿ ಉಂಟು. ಅದು ಹೇಗೆ? ಮಾತಿನಲ್ಲಿಯೇ ವಿಶ್ವಣ್ಣ. ಆದ್ದರಿಂದ ಒಂದು ಉದ್ಯಾವರ ಮಾತಾಚಾರ್ಯರ ಆ ಒಂದು ಆಚಾರ್ಯ 60 ಇದರಲ್ಲಿ ನಡೆದಂತಹ 3 ಪ್ರಸ್ತುತಿಗಳ ಮಧ್ಯೆ ನಡೆದಂತಹ ಒಂದು ವಿಮರ್ಶೆ, ಇನ್ನೊಂದು ನಾನು ನೋಡಿ ಇದನ್ನು. ಹಾಗಾದರೆ ಭಾವ ಎನ್ನುವುದು ಬರೇ ಮಾತಿನ ಮೂಲಕ
ಎಷ್ಟು ಪ್ರಭಾವಶಾಲಿಯಾಗಿ ಪ್ರಸ್ತುತಪಡಿಸಬಲ್ಲಬಹುದು ಎನ್ನುವುದಕ್ಕೆ ನಾನು ಕಂಡುಕೊಂಡ ಉದಾಹರಣೆ ಇದು ಎರಡು. ಹಾಗಾದ್ರೆ ಮತ್ತೆ ಇಷ್ಟೆಲ್ಲಾಗಿ ಚರ್ಚೆ ಬೇಡುವ ಅಂತ ಹೇಳಿದ್ರೆ ಚರ್ಚೆ ಬೇಕು, ಚರ್ಚೆ ಇಲ್ಲದಿದ್ದರೆ ತಾಳಮದ್ದಲೆ ಪ್ರಯೋಜನವೇ ಇಲ್ಲ ಅಂತ ಹೇಳುವ. ಅದು ಎಂಥದೇ ಆಗಲಿ. ಈಗ ನನಗೆ ಒಬ್ಬರು ನಮ್ಮ ಇಲ್ಲಿ ಒಬ್ಬರು ಹಿರಿಯ ಕಲಾವಿದರು ಹೆಸರು ಹೇಳಬೇಕು, ಚರ್ಚೆ ಇಲ್ಲ ಇದ್ರೆ ಎಂಥದ್ದು ಅಂತ ಕೇಳಿದ್ದಕ್ಕೆ ಅವರು ಏನು ನೀವು ನಮ್ಮನ್ನಿಬ್ಬರನ್ನು ಕೋಳಿಗಟ್ಟದ ಹುಂಜಗಳಾಗಿ ಇಬ್ಬರನ್ನು ಬಿಟ್ಟು ನಮ್ಮ ಚಂದ ನೋಡ್ಲಿಕ್ಕೆ ಇರುವುದಾ ನೀವು ಅಂತ ಕೇಳಿದರು ನನ್ನ ಹತ್ರ. ಅದು ಆಗಲ್ಲ. ಮತ್ತೆ ನೀವು ಅಷ್ಟೇ ಹೇಳುವುದಕ್ಕಾದರೆ ನಾನು ಒಂದು 4 ದಿವಸ ಪ್ರಯತ್ನ ಪಟ್ಟು ಬರೆದು ಅದನ್ನೇ ನಾವಿಬ್ಬರು ಬಾಯ್ಪಾಠ ಮಾಡಿ ಹೇಳಿಯೆವು. ನಿಮ್ಮ ಹತ್ರ ಚರ್ಚೆಯನ್ನು ನಿಲ್ಲಿಸಿ ನಾವು ಬರೋದು ಅಲ್ವಾ? ಚರ್ಚೆ ಯಾಕೆ ಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ನಮ್ಮ ಹತ್ರ ಕಾರಣ ಉಂಟು. ಯಾಕಂದ್ರೆ ಅಂತಹ ಎಷ್ಟೋ ವಿಷಯ ವೇದಾಂತಗಳದ್ದು ಶಾಸ್ತ್ರಾಸ್ತ್ರ ಎಲ್ಲವನ್ನು ಸುತ್ತಿ ತಿರುಗಿ ಬರ್ತೇವೆ ನಾವು ತಾಳಮದ್ದಲದಲ್ಲಿ. ಹೌದಾ? ಬರೇ ಒಂದು 2 ಪಾತ್ರಗಳು. ಆವಾಗ ನಾನು ಹೇಳಿದ ಹಾಗೆ ಋಷಿ ಮತ್ತು ಮುನಿ ವ್ಯತ್ಯಾಸ ಎಂತ ಹೇಳಿದ್ರೆ ಅಷ್ಟೊತ್ತಿಗೆ ಆ ಇದರಲ್ಲಿ ಇಡೀ ಷಟ್ಶಾಸ್ತ್ರಗಳು ವೇದಾಂತಗಳು ಎಲ್ಲವನ್ನು ತಿರುಗಿ ಬಂದು ಕೊನೆಗೆ ಪ್ರಸಂಗಕ್ಕೆ ಬಂದು ಮುಟ್ತೇವೆ. ಅದು ನಮ್ಮ ತಾಳಮದ್ದಲೆಯ ಶಕ್ತಿ. ಇಷ್ಟೆಲ್ಲ ಒಂದು ಅದ್ಭುತವಾದಂತಹ ಸಾಧ್ಯತೆಗಳನ್ನು ಹೊಂದಿರುವಂತಹ ತಾಳಮದ್ದಲೆಯನ್ನು ನೀವು ಖಂಡಿತವಾಗಿ ಕೈಬಿಡಬಾರ್ದು, ಬೆಳೆಸಬೇಕು. ಪ್ರತಿಯೊಬ್ಬ ನನ್ನ ಕೇಳಿಕೆ ಅಷ್ಟೇ. ನಾನು ನನ್ನ ಮನೆಯಲ್ಲಿ ಮಾಡ್ತೇನೆ ಅದನ್ನು. ನಿಮ್ಮ ಮನೆಯಲ್ಲಿ ಒಂದು ವಿಶೇಷ ಕಾರ್ಯ ಆಗುವಾಗ, ವಿಶೇಷವಾದಂತಹ ಸಂಭ್ರಮದ ಒಂದು ಸಂದರ್ಭದಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಮಾಡಬೇಕು. DJ ಸೆಟ್ಟಿಗೆ ಅದಕ್ಕೆ ಎಷ್ಟು ಖರ್ಚು ಮಾಡ್ತೇವೆ, ಅದಕ್ಕೋಸ್ಕರ ಒಂದು ನಾವು ಖರ್ಚು ಮಾಡಬೇಕು. ಒಂದು ಕಾರ್ಯಕ್ರಮ ಯಕ್ಷಗಾನದ ಬಗ್ಗೆ ಇರಬೇಕು. ಯಾಕಂದರೆ ಯಾರ ಮೇಲೆ ಕರುಣೆಯಿಂದಲ್ಲ, ಇದು ಕಲಾವಿದರು ಉಳಿಬೇಕು ಹಾಗೆ ಆಗಬೇಕು, ಕರುಣೆಯಿಂದಲ್ಲ. ಆ ಕಲೆಯ ಒಂದು ಮಹತ್ತೇನು, ಅದಕ್ಕೆ ನಾವು ಸಲ್ಲಿಸುವಂತಹ ಗೌರವ ಎನ್ನುವ ನೆಲೆಯಲ್ಲಿ ಇಂತಹ ಕಾರ್ಯಕ್ರಮವನ್ನು ನಮ್ಮ ಮನೆಯಲ್ಲಿ ವಿಶೇಷ ಆಗುವಾಗ ಒಂದು ಕಲಾ ಕಾರ್ಯಕ್ರಮ, ಅದು ಯಕ್ಷಗಾನದ್ದು ಮಾಡಬೇಕು ಎನ್ನುವ ಒಂದು ಬೇಡಿಕೆ ಇದು ಇಡುತ್ತಾ ನನ್ನ ಈ ಮಾತು ಮುಗಿಸ್ತೇನೆ. ನಮಸ್ತೆ. ಮತ್ತು ನಿಮಗೆಲ್ಲ ನನ್ನ ಕೃತಜ್ಞತೆಗಳು. ಲಕ್ಷ್ಮೀನಾರಾಯಣ ಭಟ್ರು ಮಾತಾಡೋದು ಅಂದರೆ ಹಾಗೆ, ಅದು ಫ್ರೀ ಸ್ಟೈಲ್. ಅವರು ಇಡೀ ರಾತ್ರಿಯನ್ನು ತಾಳಮದ್ದಲೆ ಹೇಗೆ ಇಷ್ಟಪಡ್ತಾರೋ ಹಾಗೆ ಇಲ್ಲ, ಅವರನ್ನೇ ಕಂಟೈನ್ ಮಾಡಿದ್ದು ನನಗೆ ಅರ್ಥ ಆಗ್ತದೆ. ಸಾಕು ಅಂತ, ತುಂಬ ದೀರ್ಘ ಆಗ್ತದೆ ಅಂತ ಅವರನ್ನೇ ಕಂಟೈನ್ ಮಾಡಿಕೊಂಡ್ರು. ಇನ್ನು ಮುಂದಿನದನ್ನು ಸಂವಾದದಲ್ಲಿ ಸ್ವಲ್ಪ ಹೊತ್ತು ನಾವು ಕಳಿಬಹುದು ಅಂತ ಭಾವಿಸ್ತೇನೆ. ಇಲ್ಲಿರುವವರಲ್ಲಿ ಹವ್ಯಾಸಿ ಕಲಾವಿದರಿದ್ದೀರಿ, ಸಭಾಸದರಿದ್ದೀರಿ, ಆಸಕ್ತರಿದ್ದೀರಿ. ಸಂಘಟಕರಾಗಿ ಶಾಂತಾರಾಮ್ ಕೊಡ್ಡೋರು ಏನು ಹೇಳಿದ್ದಾರೆ ಅಂತ ನಿಮಗೆ ಕೇಳಿದ್ದೀರಿ. ನೀವು ಕಲಾವಿದರು ಕೊಟ್ಟ ಕಷ್ಟದ ಕುರಿತು ಹೇಳಿದ್ದಾರೆ, ಕುರಿತು ಹೇಳಿದ್ದಾರೆ. ಕಲಾವಿದರೊಳಗಿನ ಈರ್ಷ್ಯೆ ಸಂಘಟಕನನ್ನು ಬಾಧಿಸುವುದರ ಕುರಿತು ಹೇಳಿದ್ದಾರೆ. ಇನ್ನೇನಾದರೂ ಸಂಘಟನೆ ಬಗ್ಗೆ ಇದು ಯಾಕೆ ಹೀಗಾಗ್ತದೆ ಅಂತ ಗೊತ್ತಿಲ್ಲದೆ ಇದ್ದವರು, ಏನಾದರೂ ತಿಳಿಯಬೇಕು ಅಂತಿದ್ದವರು ಕೇಳಿದರೆ ಅವರು ತಿಳಿಸಬಹುದಾದಷ್ಟನ್ನು ತಿಳಿಸ್ತಾರೆ. ಕೇಳ್ಬೋದು. ಮಾತುಗಳು. ಯಾಕಂದ್ರೆ ನಾವು ಕೂಡ ಯಾವುದೋ ಒಂದು ತಾಳಮದ್ದಲೆಯನ್ನು ಹುಡುಕುವಾಗಲೋ ಅಥವಾ ಟೆಲಿಗ್ರಾಮಲ್ಲಿ ಇರ್ಬೋದು, ಯೂಟ್ಯೂಬಲ್ಲಿ ಇರ್ಬೋದು, ಕಲಾವಿದರು ಯಾರು ಅಂತ ನೋಡಿಯೇ ಆಮೇಲೆ ಅದನ್ನು ಪ್ಲೇ ಬಟನ್ ಒತ್ತುವುದು. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ರಂಗಣ್ಣ ಇದ್ದಾರಾ, ವಿಶ್ವಣ್ಣ ಇದ್ದಾರಾ, ಹರೀಶಣ್ಣ ಇದ್ದಾರೆ, ಹೀಗೆ ನೋಡಿಕೊಂಡೆ ನಾವು ಅದನ್ನು ಪ್ಲೇ ಬಟನ್ ಅನ್ನು ಒತ್ತುವುದು. ಅದು ಹೌದು. ಆದರೆ ಇನ್ನೊಂದು ನಿಮ್ಮನ್ನು ಅಭಿನಂದಿಸ್ಲಿಕ್ಕೆ ಉಂಟು. ಯಾಕಂದ್ರೆ ನನ್ನ ಮಿತ್ರರಾದಂತಹ ಸುನೀಲ್ ಹೊಲಾಡ್ ಅವರು ಮಾತಾಡ್ತಿರ್ತಾರೆ ನನ್ನೊಟ್ಟಿಗೆ. ಅವಾಗ ಅವರು ಹೇಳುವುದುಂಟು, ನನಗೆ ತುಂಬ ಅವಕಾಶಗಳನ್ನೆಲ್ಲ ಕೊಡುವರು ಅಂತ ಹೇಳಿ. ಒಬ್ಬ ಮುಂದೆ ಉದಯೋನ್ಮುಖ ಕಲಾವಿದನಿಗೆ ತುಂಬ ಅವಕಾಶಗಳನ್ನು ಕೊಟ್ಟಿದ್ದೀರಿ ನೀವು ಸಂಘಟಕರಾಗಿ, ನಿಮಗೆ ಅಭಿನಂದನೆಗಳು. ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಹೌದು, ಹಿರಿಯ ಕಲಾವಿದರನ್ನೇ ಜನ ಅಪೇಕ್ಷಿಸ್ತಾರೆ, ನಾವು ಕೂಡ ಅದನ್ನೇ ಎಂಜಾಯ್ ಕೂಡ ಅದನ್ನೇ ಮಾಡುವುದು. ಆದರೆ ಅದನ್ನೇ ಮಾಡ್ತಾ ಇದ್ರೆ ಮುಂದಿನ ಪೀಳಿಗೆಗೆ ಒಬ್ಬ ಕಲಾವಿದ ಹುಟ್ಟುವುದು ಹೇಗೆ ಅಂತ. ಯಾಕಂದ್ರೆ ಒಬ್ಬ ಸರ್ಪಾಸ್ತ್ರಕ್ಕೂ ಹಿರಿಯ ಕಲಾವಿದನೇ ಆಗ್ತಾನೆ ಅಂತಾದ್ರೆ, ಅಥವಾ ಯಾವುದೋ ಒಂದು ವೃದ್ಧಬ್ರಾಹ್ಮಣನಿಗೆ ಒಬ್ಬ ಹಿರಿಯ ಕಲಾವಿದನೇ ಬೇಕು ಅಂತಾದ್ರೆ ಮುಂದಿನ ಪೀಳಿಗೆ ಹುಟ್ಟುವುದು ಹೇಗೆ ಅಂತ. ಯಾಕಂದ್ರೆ ನನಗೆ ಇದರಲ್ಲಿ ಅಭಿರುಚಿ ಉಂಟು. ಈಗ ಕಲಿತಾ ಇದ್ದೇವೆ ಗುರುಗಳಲ್ಲಿ ಕೇಳಿಕೊಂಡೆಲ್ಲ. ನಾವೊಂದು ವರ್ಷಗಟ್ಟಲೆ ನಾವು ತಾಳಮದ್ದಲೆ ಮಾಡ್ತೇವೆ, 15-20 ತಾಳಮದ್ದಲೆಯನ್ನು ಮಾಡ್ತೇವೆ, ಒಂದು 100ಕ್ಕೂ ಹೆಚ್ಚು ತಾಳಮದ್ದಲೆಗಳನ್ನ ಕೇಳ್ತೇವೆ. ಆದರೆ ನಾವು ತ್ರಿಮಧುರ ಅಂತ ಒಂದು ತಾಳಮದ್ದಲೆ ಮಾಡಿದಾಗ ಆ ಹಿರಿಯ ಕಲಾವಿದರಲ್ಲಿ ಮಾತಾಡುವಾಗ ನಾವು ಮಾಡುವಂತಹ ಪ್ರಯತ್ನಗಳು, ಅಥವಾ ಅಲ್ಲಿ ಕೂತಾಗ ಅವರ ಎದುರು ಮಾತಾಡುವಾಗ ನಮಗೆ ಹೊಳೆಯುವಂಥ ಹೊಳವುಗಳು, ಅಲ್ಲಿ ಎದ್ದು ಹೋದ ಮೇಲೆ ನಮ್ಮಲ್ಲಿ ನಾವು ಹೀಗೆ ಮಾಡಬಹುದಿತ್ತಲ್ಲ ಅಂಥೇಳಿ ನಮ್ಮಲ್ಲಿ ಹುಟ್ಟುವಂಥ ಕೆಲವು ಪ್ರಶ್ನೆಗಳು ಇರ್ಬೋದು. ನಮ್ಮ ಇದು ತಪ್ಪಾಯ್ತಲ್ಲ ಛೇ ಅಂತೇಳಿ ನಮ್ಮ ಮನಸ್ಸಲ್ಲಿ ಹುಟ್ಟುವಂತಹ ಕೆಲವು ಫೀಲಿಂಗ್ಸು,
ಅದು ಇಡೀ ವರ್ಷ ಆಗೋದಿಲ್ಲ. ಅಂದ್ರೆ ಹಿರಿಯ ಕಲಾವಿದರಲ್ಲಿ ಮಾತಾಡಿ ನಮ್ಮಲ್ಲಿ ಉಂಟಾಗುವಂತ ಆ ಅನುಭವ ನಾವು ನಾರ್ಮಲಿ ಮಾಡುವಂತ ಹವ್ಯಾಸಿಗಳಲ್ಲಿ ಆದ್ರೆ ಅದು ಸಿಗುವುದಿಲ್ಲ. ಆ ರೀತಿ ಅವಕಾಶಗಳು ಸಿಗುವುದು ಹೇಗೆ, ಮತ್ತೆ ಆ ಮೂಲಕ ಅಂದ್ರೆ ನೆಕ್ಸ್ಟ್ ಪೀಳಿಗೆಗೆ ಹೊಸ ಕಲಾವಿದರು ಹುಟ್ಟಲಿಕ್ಕೆ ಏನು ಮಾಡಬಹುದು ಅಂತೇಳಿ, ಅಥವಾ ನೀವೊಂದು ಸಂಘಟಕರಿಗೆ ಒಂದು ಕಿವಿ ಮಾತು ಅಥವಾ ಏನಾದರೂ ಮಾಡಬಹುದಾ ಅನ್ನೋದು ಇದೊಂದು ನನ್ನದು ಪ್ರಶ್ನೆ ಉಂಟು, ಉತ್ತರಿಸಬಹುದಾ ಅಂತ. ಇನ್ನು ಮುಂದಕ್ಕೆ ಹವ್ಯಾಸಿ ಕಲಾವಿದರೇ ಮುಖ್ಯ ಕಲಾವಿದರಾಗಿ ಬೆಳೆಯುವಂಥ ಒಂದು ನಿರೀಕ್ಷೆ ಉಂಟು. ಇದನ್ನು ನಾನು ಮೊನ್ನೆ ಕಿಂದುಗೋಳಿಯ ಒಂದು ಯಕ್ಷಲಹರಿಯ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ. ಅಂದರೆ ಇದಕ್ಕೆ ಮುಖ್ಯವಾಗಿ ಬೇಕಾದ್ದು ಈಗಾಗಲೇ ಶ್ರೀಧರ್ ಹೆಸರು ಹೇಳಿದ್ದಾರೆ, ನಿಮ್ಮ ಓದು ಸತತವಾದಂಥ ಜ್ಞಾನವನ್ನು ಗಳಿಸಬೇಕಂತಾದರೆ ಸತತವಾದ ಓದು, ಪುರಾಣಗಳು, ಹಾಗೆ ಎಲ್ಲ ರಾಮಾಯಣ ಮಹಾಭಾರತ, ಸಾಧ್ಯವಿದ್ದರೆ ಉಪನಿಷತ್ತುಗಳು ಇದೆಲ್ಲವನ್ನು ಅಭ್ಯಸಿಸಬೇಕು. ಈಗ ಹೊನ್ನಂಬಾಡಿ ವಿಶ್ವೇಶ್ವರ ಭಟ್ರು ಅವರೇ ಒಂದು ನಮ್ಮ ಎದುರು ಇರುವಂಥ ಒಂದು ದೊಡ್ಡ ಉದಾಹರಣೆ. ನಾನು ಅವರ ಸಣ್ಣ ಪ್ರಾಯದಲ್ಲಿ ಅವರ ಮೇಳ ಸೇರುವಾಗಲಿಂದ ಅವರನ್ನು ಗಮನಿಸಿದ್ದೇನೆ, ಅವರ ವೇಷ ನೋಡಿದ್ದೇನೆ ಧರ್ಮಸ್ಥಳ ಮೇಳದಲ್ಲಿದ್ದ ಕಾಲದಲ್ಲಿ. ಅವರು ಅಲ್ಲಿಂದ ಇಲ್ಲಿ ಅವರಿಗೆ ಬೆಳೆದು ಬಂದಂಥ ಒಂದು ಪರಿ ನೋಡಿದರೆ ಅದರಲ್ಲಿ ಹಿಂದೆ ಇದ್ದದ್ದು ಅವರದ್ದು ಇರುವಂಥ ಜ್ಞಾನಾರ್ಜನೆ, ಅವರು ಓದಿದಂಥ ಪುಸ್ತಕಗಳು, ಹಾಗೆ ಹಿರಿಯ ಕಲಾವಿದರು ಹೇಳಿದಂಥ ಕೆಲವು ನಾಣ್ಣುಡಿಗಳು. ಹಾಗೆ ರಂಗಣ್ಣವರಿದ್ದಾರೆ, ರಂಗಣ್ಣವರು ಸಹ ಹಾಗೆ. ಅವರನ್ನು ಸಹ ನಾನು ತುಂಬ ವರ್ಷಗಳ ಹಿಂದೆ ಸಣ್ಣ ಪಾತ್ರವನ್ನು ನೀಡಿದ್ದೆ. ಆವಾಗ ನನಗೆ ರಂಗಣ್ಣರ ಪರಿಚಯವಿರಲಿಲ್ಲ. ರಂಗಣ್ಣನ ಪರಿಚಯವಿರಲಿಲ್ಲ ಎಂಬುದಕ್ಕಿಂತಲೂ ಅವರ ವಿದ್ವತ್ತಿನ ಪರಿಚಯ ಇರಲಿಲ್ಲ. ಸಣ್ಣ ಪಾತ್ರವನ್ನು ಕೊಟ್ಟಿದ್ದು ನನಗೆ ತುಂಬ ಬೇಸರ ಉಂಟು ಈಗಲೂ ಸಹ. ಅದನ್ನು ರಂಗಣ್ಣನ ತುಂಬ ಸಲ ಹೇಳಿದ್ದೇನೆ. ಆದರೆ ಇಂದು ಅವರು ಬೆಳೆದಂಥ ಒಂದು ಪರಿ ನೋಡಿದರೆ ಒಂದು ಸಾಧಾರಣ ಒಂದು ದೊಡ್ಡ ಮಟ್ಟಿನಲ್ಲಿ ಬೆಳೆದಿದ್ದಾರೆ. ಇನ್ನಷ್ಟು ಬೆಳೆಯುವಂಥ ಅವಕಾಶ ಅವರಲ್ಲಿ ನಾನು ಕಾಣ್ತಾ ಇದ್ದೇನೆ. ಹಾಗೆ ನಮ್ಮ ಗುರುಗಳಂಥ ಹರೀಶ್ ಬಳಂತಿಮಗರವರು ಇವರು ಸಹ ಹಾಗೆ ಉತ್ತಮವಾಗಿ ಆದಂಥ ಅರ್ಥವನ್ನು ಮಂಡಿಸುವವರು. ಇವರೆಲ್ಲ ಮೇಲೆ ಬಂದದ್ದು ಹೇಗೆ ಅಂತೇಳಿದರೆ ಅವರು ಜ್ಞಾನದ ಮೂಲಕ, ಅಂದರೆ ಅವರು ಪುಸ್ತಕದ ಓದು, ಆದ್ದರಿಂದ ನಾವು ಓದಬೇಕಾಗ್ತದೆ. ಮತ್ತು ನಾನು ಆಗ ಹೇಳಿದುದರಲ್ಲಿ ಹವ್ಯಾಸಿಗಳನ್ನು ಪ್ರೇಕ್ಷಕರು ಮೆಚ್ಚುವುದಿಲ್ಲ ಎಂಬುದು ತಪ್ಪು ಕಲ್ಪನೆಗೆ ಎಡೆ ಮಾಡಿ ಕೊಡಬಾರದು. ನಾನು ಹೇಳಿದ್ದೇನೆ ಅಂತ ಹೇಳಿದರೆ ಅದರ ತಾತ್ಪರ್ಯ ಏನಂತ ಹೇಳಿದರೆ ಹವ್ಯಾಸಿಗಳು ಹೆಚ್ಚು ಉದ್ದ ಮಾತನಾಡಬಾರ್ದು ಅಂತೇಳಿ. ಹಾಗೆ ಉದ್ದ ಮಾತನಾಡಿದರೆ ಪ್ರೇಕ್ಷಕರು ಮೆಚ್ಚುವುದಿಲ್ಲ. ಹಾಗೆ ಹವ್ಯಾಸಿಗಳನ್ನು ಮೆಚ್ಚುವುದಿಲ್ಲ ಅದರ ಅರ್ಥ ಅಲ್ಲ. ಈಗಾಗಲೇ ರಂಗಣ್ಣರವರು ಹೇಳಿದ್ದಾರೆ, ಒಂದು ಉದಾಹರಣೆ ಕೊಟ್ಟು, ದಿನೇಶ್ ಶರ್ಮರನ್ನು ಕರೆದು ಒಂದು ಪದ್ಯ ಕೊಡ್ತೇನೆ, ನೆಕ್ಸ್ಟ್ ಇನ್ನೊಂದು ಪದ್ಯ ಕೊಡ್ತೇನೆ, ಮೂರನೇದಕ್ಕೆ ಅವರು ಅದನ್ನು ಸರಿಯಾಗಿ ತೋರ್ಪಡಿಸೋದು ಅವರ ಕೆಲಸ. ಅಂದರೆ ಅವಕಾಶ ಸಿಗ್ತದೆ, ಅದನ್ನು ನಾವು ಅವಕಾಶವನ್ನು ಬಳಸೋದು ಹೇಗೆ, ನಾವು ಜ್ಞಾನವನ್ನು ಗಳಿಸಬೇಕು, ಪುಸ್ತಕವನ್ನು ಓದಬೇಕು. ಹಾಗೆ ಹಿರಿಯ ಕಲಾವಿದರಲ್ಲಿ ಕೇಳಬೇಕು. ಹಾಗೆ ತಾಳಮದ್ದಳೆ ಹೋದಾಗ ತಾಳಮದ್ದಳೆ ಹತ್ರವೇ ಏಕಾಗ್ರತೆಯಿಂದ ನೋಡಬೇಕು, ಅದನ್ನೇ ಕೇಳಬೇಕು. ಮೊಬೈಲನ್ನು ನೋಡಿ ಕೂತ್ಕೊಳ್ಳೋದಲ್ಲ, ಬೇರೆಯವ್ರ ಹತ್ರ ಮಾತನಾಡಿ ಕೂತ್ಕೊಳ್ಳೋದಲ್ಲ, ಕೊನೆಯವರೆಗೂ ನೋಡಬೇಕು. ಹಾಗೆ ಕೊನೆಯವರಿಗೆ ಅವರ ಮಾತಿನ ಭಾವಾರ್ಥವನ್ನು ಅರಿಬೇಕು. ಇದೆಲ್ಲ ಆದಾಗ ನಾವು ಸಹ ಒಂದು ವಿಶ್ವಣ್ಣರಾಗೆ, ರಂಗಣ್ಣರಾಗೆ, ಹರೀಶ್ ಬಳಂತಿಮಗರಾಗೆ ಅರ್ಥಧಾರಾಗಲಿಕ್ಕೆ ಸಾಧ್ಯ ಉಂಟು. ಕುಡ್ಡೋರ ಕುರಿತಾಗಿ ಮಾತ್ರ ನಾನು ಹೇಳ್ತಾ ಇಲ್ಲ, ಅವರು ಮಾಡ್ತಾ ಇರುವ ಒಂದು ಪ್ರಯತ್ನ ಬಹಳ ಕಡೆಗಳಲ್ಲಿ ನಾವು ಅಪ್ಲಿಕೇಬಲ್ ಆಗಿ ಇಟ್ಟುಕೊಳ್ಬೋದು ಅಂತ ಕಾಣ್ತದೆ. ಅಂದರೆ ಅವರು ವಾರ್ಷಿಕವಾಗಿ ಇಡೀ ರಾತ್ರಿ ಒಂದು ತಾಳಮದ್ದಲೆ ಮಾಡ್ತಾರೆ. ಮೂಡುಬಿದ್ರೆ ಆಸುಪಾಸಿನಲ್ಲಿ ಬೆಳೆಯುವ ಹವ್ಯಾಸಿ ಕಲಾವಿದರಿಗೂ ಅವರೊಂದು ಹಂತದ ಸಪೋರ್ಟ್ ಮಾಡ್ತಾ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಎಲ್ಲಿಯೋ ಆಪರ್ಚುನಿಟಿ ಆದಾಗ ಒಂದು ದೇವಸ್ಥಾನದ ವಾರ್ಷಿಕೋತ್ಸವದಲ್ಲೂ ಇನ್ನೊಂದರಲ್ಲೂ ಅವರು ಒಂದು ಅರ್ಥ ಹೇಳಿ, ಹಲವು ಬಾರಿ ಅವರು ಸಂಯೋಜನೆ ಮಾತ್ರ ಮಾಡಿ ಹಿಂದೆ ಉಳಿತಾರೆ. ಅಪರೂಪದಲ್ಲಿ ಅವರಿಗಿದ್ದ ನಿಜ ಆಸಕ್ತಿಯನ್ನು ಪ್ರಕಟಿಸ್ತಾ ಅರ್ಥವೂ ಹೇಳ್ತಾರೆ. ಹವ್ಯಾಸಿ ಬಲಗವನ್ನು ಸೇರಿಸಿಕೊಂಡು ತಾಳಮದ್ದಲೆಗಳನ್ನು ಮಾಡ್ತಾ ಇರ್ತಾರೆ. ಇದು ಪ್ಯಾರಲಲ್ ಆಗಿ ಹೋಗ್ತಾ ಇರುವಾಗ ಎಲ್ಲೋ ನೋಟಿಸಿಗೆ ಒಳಗಾಗ್ತಾರೆ ಅಲ್ಲಿದ್ದ ಕಲಾವಿದರು, ಮೈನ್ ಸ್ಟ್ರೀಮಿಗೆ ಬರ್ತಾರೆ. ಮತ್ತೆ ಕುಡ್ಡೋರು ಹೇಳಿದಾಗೆ ದಿನೇಶರಿಗೆ ನಾನು ಅವಕಾಶ ಕೊಟ್ಟದ್ದಿಲ್ಲ, ಅವರೇ ನನಗೆ ಹೆಚ್ಚು ಕೊಟ್ಟದ್ದು. ನಾನು ಅವರನ್ನು ಹೌದೌದು ಅವರನ್ನು ಯಾಕೆ ಹೇಳಿದ್ದು ಅಂದ್ರೆ ಬೇರೆ ಯಾರ ಹೆಸರು ಹೇಳಿದ್ರು ಕಾಂಟ್ರವರ್ಸಿ ಆಗ್ತದೆ. ಅವ್ರಿಗೆ ಏನು ಕೊಡದಿದ್ದೆ ಏನು ಬೇಕಾದ್ರೆ ಹೇಳಿ ಸಾಲುಗೆ ಇದ್ದದ್ರಿಂದ ಹೇಳಿದ್ದು ಬಿಟ್ರೆ ಅವರು ನಮ್ಮೊಟ್ಟಿಗೆ ಅರ್ಥ ಹೇಳಿದ್ದಾರೆ, ಅರ್ಥ ಹೇಳಬಲ್ಲ ಚತುರರೇ ಇದ್ದಾರೆ, ಪ್ರತಿಭಾನ್ವಿತರೇ ಇದ್ದಾರೆ. ಹೀಗೆ ಪ್ಯಾರಲಲ್ ಆಗಿ ಹೇಳ್ತಾ ಅವಕಾಶ ಸಂಧಿಸಬೇಕು ಒಂದು. ಮತ್ತೆ ನಾನು ಪ್ರಶ್ನೆ ಕೇಳುವ ಬಗ್ಗೆ ಹೇಳುವ ಅಂತಿದ್ದೆ, ಅದನ್ನೇ ಅವರು ಉತ್ತರವಾಗಿಸಿದರು. ನಾವು ಹೇಳಬಹುದಾದದನ್ನು ವಿಸ್ತಾರವಾಗಿ ತೊಡಗಿದರೆ ನಾವೇ ಸ್ಥಾಪನೆ ಆಗದಿರುವಾಗ ಆ ವಿಸ್ತಾರವನ್ನು ಜನ ಸಹಿಸುವುದಿಲ್ಲ. ನಾವು ಶಾರ್ಟ್ ಆಗಿ ಸ್ವೀಟ್ ಆಗಿ ಕೊಟ್ಟು ಇದು ರುಚಿ ಉಂಟು ಅಂತ ಮತ್ತೆ ಹೆಚ್ಚು ಹೆಚ್ಚು ಸಮಯ ಇಟ್ಟುಕೊಂಡು ಚಪ್ಪರಿಸಲಿಕ್ಕೆ ಅವರು ಸಿದ್ಧ ಆದಾಗ ನಮ್ಮ ರುಚಿಯನ್ನು ನಾವು ಹೆಚ್ಚು ಹೆಚ್ಚು ಬಿಡ್ತಾ ಹೋಗಬೇಕು. ತುಂಬ ಜನ ಅವರ ವೇದಿಕೆಯಲ್ಲಿ ಸಿಕ್ಕ ಆಪರ್ಚುನಿಟಿಯನ್ನು ವೇಸ್ಟ್ ಮಾಡಿಕೊಂಡದ್ದನ್ನು ನೋಡಿ ನಾನು ಹೇಳೋದು, ಅವಕಾಶ ಸಿಕ್ಕಿತ್ತು ಅಂತ ಇದ್ದದ್ದೆಲ್ಲ ಹೇಳಲಿಕ್ಕೆ ನಾವು ಹೊರಡುದು. ನಾನು ತೊಡಗುವಾಗ ಅಂತ ಧಾವಂತದಲ್ಲಿ ಇದ್ದವನೇ, ಅದರಿಂದಲೇ ಹೇಳಿದ್ದು ನೀವು ಮಾಡಬೇಡಿ ಅದನ್ನು ಅಂತ. ಎಲ್ಲ ಗೊತ್ತಿದ್ದದೆಲ್ಲ ಹೇಳಬೇಕು, ಇದೊಂದೇ ವೇದಿಕೆಯಲ್ಲಿ ಪೂರ್ತಿ ಮುಗಿಸಬೇಕು ಅಂತ ಹೊರಟ್ರೆ ನೀವು ಇದು ಗೊತ್ತಿದ್ದದನ್ನು ಪೂರ್ತಿ ಸರಿ ಹೇಳುವುದಿಲ್ಲ,
ಆ ಹೇಳಿದ್ದು ನೀರಸವಾಗಿ ನೀವು ಇನ್ನೆಲ್ಲಿಯೂ ಹೇಳಬಾರ್ದು ಅಂತ ನಿಮಗೆ ಸರ್ಟಿಫಿಕೇಶನ್ ಸಿಗ್ತದೆ. ಆದ್ದರಿಂದ ಒಂದರ್ಥವೇ ಆಗಲಿ, ಇಲ್ಲ ಅದು ಇನ್ನು ಎಷ್ಟು ಬೇಕೋ ಅಷ್ಟು ಇತ್ತು, ಅಷ್ಟೇ ಸಿಗಲಿಕ್ಕೆ ಸಾಧ್ಯ. ನೀವು ಫಸ್ಟ್ ಅರ್ಥದಲ್ಲೇ ದಿ ಬೆಸ್ಟ್, ಎಲ್ಲ ಅರ್ಥಧಾರಿಗಳು ನೀವು ಹೊಡೆದ ಅಂತ ಈ ಅಪ್ರಿಸಿಯೇಷನ್ ನಿರೀಕ್ಷೆ ಯಾರು ಇಟ್ಟುಕೊಳ್ಬೇಡಿ. ಕೊಟ್ಟ ಅವಕಾಶ ನೀಟ್ ಬಳಸಿಕೊಂಡಿದ್ದಾನೆ ಅಂತ ಒಂದು ಅನುಮೋದನೆ ಸಿಕ್ಕಿದರೆ ಅದು ಫಸ್ಟಿಗೆ ಸಿಗಬಹುದಾದ ಒಳ್ಳೆ ಅಪ್ರಿಸಿಯೇಷನ್ ಅಂತ ನಾವು ಇಟ್ಟುಕೊಂಡು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗ್ತಾ. ಮತ್ತು ಒಂದು ಸಹಜವಾಗಿ ಎಲ್ಲರೂ ಹೇಳಿ ಅದು ಕ್ಲೀಶೆ ಅಂತ ಅನ್ನಿಸಬಹುದಾದ್ರಾದ್ರೂ ವಾಸ್ತವವೇ, ನಿರೀಕ್ಷೆ ಮಾಡಬೇಕು, ಕಾಯಬೇಕು. ನನಗಿದ್ದ ಉತ್ಸಾಹ ನಾನು ಹೇಳ್ಬೋದು, ಬೇರೆಯವ್ರ ಉದಾಹರಣೆ ನಾನು ಹೇಳಲಿಕ್ಕಿಲ್ಲ. ನಾನು ತಾಳಮದ್ದಲೆಯಲ್ಲಿ ನನಗೆ ಒಂದೊಂದು ದೊಡ್ಡ ವೇದಿಕೆಯಲ್ಲಿ ಅವಕಾಶ ಸಿಕ್ಕುವಾಗ ಪಾರ್ಥಸಾರಥ್ಯದ ಅರ್ಜುನ, ಉಸಿರಿದವನ ಸಹದೇವ, ಒಂದು ಪದ್ಯದ ಸಹದೇವ ಹೇಳಿದ್ದೇನೆ, 3 ಪದ್ಯದ ತಾರೆ, ಇಂಥ ಅರ್ಥ ಹೇಳುವಾಗ ತಾಳಮದ್ದಲೆ ಶುರು ಆಗೋ 1 ಗಂಟೆ. ಈಗ ನಾನು ಇದ್ದದ್ರಲ್ಲಿ ಎಲ್ಲರಲ್ಲಿ ಲೇಟ್ ಬರುವ ನಾನೇ, ಆಯ್ತು, ಅದು ನನ್ನ ದೋಷ, ಅದು ಬೇರೆ ವಿಷಯ. ಆಗ ಶುರು ಆಗುವ ಅರ್ಧ ಗಂಟೆ ಮೊದಲಲ್ಲಿ ಇರ್ತಿದ್ದೆ, ಇಡೀ ರಾತ್ರಿ ತಾಳಮದ್ದಲೆ ಸಾಧ್ಯ ಅಂತ ಕೇಳ್ತಿದ್ದೆ. 3 ಪದ್ಯ ಅರ್ಥ ಹೇಳುವುದು ನನಗೆ ಸೆಕೆಂಡ್ರಿ, ಇಡೀ ರಾತ್ರಿ ಅಷ್ಟು ದೊಡ್ಡ ಕಲಾವಿದರು ಒಟ್ಟಿಗಿದ್ದು ಅವರನ್ನೆಲ್ಲ ಕೇಳಲಿಕ್ಕಾಗುತ್ತದೆ ಎಂಬ ಸಂಭ್ರಮ ಇತ್ತು. ಈಗಿನ ತಾಳಮದ್ದಲೆ ಅರ್ಥ ಹೇಳ್ತಾ ಇರುವ ನಮ್ಮನ್ನು ಸೇರಿಸಿ ನಾನು ಎಲ್ಲರಿಗೂ ಅನ್ವಯ ಆಗುವಾಗ ಹೇಳುವುದು, ಆ ಸ್ವಾರಸ್ಯ ಹೊರಟು ಹೋಗಿದೆ, ಆ ಕೇಳುವ ತಾಳ್ಮೆಯೂ ಇಲ್ಲದಾಗಿದೆ. ಆಗ ಯಾರೋ ಹೇಳಿದರು, ಲಿಸನಿಂಗ್ ಇಸ್ ಅದು ಬೆಸ್ಟ್ ಮೋಡ್ ಆಫ್ ಲರ್ನಿಂಗ್ ಅಂತ. ಎಲ್ಲಿಯೋ ಫಾರಿನ್ ಯೂನಿವರ್ಸಿಟಿಗಳಲ್ಲಿ ತುಂಬ ನಾವು ಕೇಳ್ತೇವೆ, ಯಾವುದೋ ಒಂದು ಬುಕ್ ಕೊಟ್ಟು ಆ ಬುಕ್ಕನ್ನು ಓದಿ ಇದರ ಬಗ್ಗೆ ನೀವು 1 ಗಂಟೆ ಮಾತಾಡಿ ಅಂತ ಹೇಳಿದರೆ ಅದರಲ್ಲಿ ನಾವು ಗ್ರಹಿಸಬಹುದಾದ ವಿಷಯವನ್ನು ಸಂಗ್ರಹಿಸಿ ಆ ಸ್ಪೀಕರ್ ಚೆನ್ನಾಗಿ ಮಾತಾಡಿದರೆ ಆ ಪುಸ್ತಕ ಓದಿದ ಫಲ ನಮಗೆ ಸಿಗ್ತದೆ. ಇದು ಈಗ ಡೆವಲಪ್ ಆದ ಕಾನ್ಸೆಪ್ಟ್. ಇತ್ತೀಚೆಗೆ ತಾಳಮದ್ದಲೆಯಲ್ಲಿ ಯಕ್ಷಗಾನದಲ್ಲಿ ನಾವು ಎಷ್ಟೋ ಕಡೆ ಹೇಳ್ತೇವೆ, ಅವು 3ನೇ ಕ್ಲಾಸ್ ಕಲಿತು ಬಂದ ಆ ಕಲಾವಿದ, 4ನೇ ಕ್ಲಾಸ್ ಪ್ರಾಥಮಿಕ ವಿದ್ಯಾಭ್ಯಾಸ ಮಾತ್ರ. ನೋ, ಅಕಾಡೆಮಿಕ್ ಆಗಿ 4ನೇ ಕ್ಲಾಸ್ ಮಾತ್ರ ಕಲ್ತದ್ದು. ಅವ ಮೇಳಕ್ಕೆ ಹೋಗಿ ಪ್ರತಿ ದಿವಸ ಅವನನ್ನು ಸಣ್ಣದಿರುವಾಗ ಭಾಗವತರು ನಿತ್ಯವೇಷ ಮಾಡಿದ ಮೇಲೆ ಚಂಡೆಯವರ ಹತ್ರ ನಿಲ್ಲಿಸಿ ಚಕ್ರತಾಳ ಹೊಡಿಸಿ ಆಟವನ್ನು ನೋಡಿಸಿ ಕೇಳಿಸಿ ಟ್ರೈನ್ ಮಾಡಿಸಿದ್ದಾರೆ. ಅವರದ್ದೇನು ಯಾವುದು ಲರ್ನಿಂಗ್ ಪ್ರೊಸೆಸ್ ಅಂದರೆ ಅಷ್ಟು ವರ್ಷ ಕೇಳಿದ್ದನ್ನು ದೊಡ್ಡವರದನ್ನು ಕೇಳಿ ನೋಡಿ ಆ ಪ್ರೊಸೆಸ್ಸಲ್ಲಿ ಅವರು ಬೆಳೆದು ದೊಡ್ಡವರಾದದ್ದು. ಈಗಿನ ಕಲಾವಿದರಿಗೂ ಅಲ್ಪಾಯುಷು ಅಂದರೆ ಕಲಾವಿದರಾಗಿ ಅಲ್ಪಾಯುಷು ಬರುವುದಕ್ಕೊಂದು ಕಾರಣ ಅದು ಕೂಡ ಹೌದು. ನೋಡಿದ್ದು ಕಡಿಮೆ, ಕೇಳುವುದು ಕಡಿಮೆ. ಸರಿಯಾದರೂ ತಪ್ಪಾದರೂ ನೋಡಿ ಕೇಳುವ ತಾಳ್ಮೆ ಇಟ್ಟುಕೊಂಡ್ರೆ ನೀವು ಅದರೊಟ್ಟಿಗೇ ಇರ್ತೀರಿ, ಅದರೊಟ್ಟಿಗೆ ಬೆಳೀತೀರಿ, ಅದರ ಮಧ್ಯೆ ಕಾಣಿಸಿಕೊಳ್ತೀರಿ ಅಂತ ಒಂದು ಕಾಣುವುದು. ಶ್ರೀಧರರು ಪ್ರಸ್ತುತ ಕಲಾವಿದರ ಬಗ್ಗೆ ಕಾಲಮಿತಿಗೆ ಕಲೆ ಒಳಪಟ್ಟದ್ದರಿಂದ ಮಿತ ಕಲಾವಿದರಿಗೆ ಅವಕಾಶ ಸಿಗ್ತಾ ಇರೋದರ ಬಗ್ಗೆ, ಅಧ್ಯಯನದ ಕೊರತೆ ಬಾಧಿಸ್ತಾ ಇರೋದರ ಬಗ್ಗೆ, ಎಲ್ಲದರ ಬಗ್ಗೆ ಮಾತಾಡಿದ್ದಾರೆ. ಈಗಿನ ಕಲಾವಿದರ ಪ್ರಸ್ತುತ ಸ್ಥಿತಿಗತಿಯ ಬಗ್ಗೆ ಅವರು ಹೇಳಿದ್ದಕ್ಕೆ ಪೂರಕವಾಗಿಯೋ ಅಥವಾ ಅದರ ಕುರಿತಾಗಿ ಏನಾದರೂ ಪ್ರಶ್ನೆಗಳು ಇದ್ದರೆ ಹೇಳ್ಬೋದು. ಆದರೆ ಅರ್ಥಧಾರಿಗಳು ಅನುಸರಿಸುವ ಮಾನದಂಡ ಅನುಸರಿಸಿ ಕ್ರಿಸ್ಪ್ ಆಗಿ, ಶಾರ್ಟ್ ಆಗಿ, ಟು ದಿ ಪಾಯಿಂಟ್, 2 ವಾಕ್ಯ, ತಪ್ಪಿದ್ರೆ 3 ವಾಕ್ಯದಲ್ಲಿ ಪ್ರಶ್ನೆ ಕೇಳಿ. ಕ್ಷಮಿಸಿ, 3 ವಾಕ್ಯ ಅಂತಲ್ಲ, ಸ್ವಲ್ಪ ಜಾಸ್ತಿ ಆದರೆ ಬೇಸರಿಸಬೇಡಿ. ಒಂದು ಹವ್ಯಾಸಿ ಕಲಾವಿದೆಯಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಮನ ಮಾಡುವವಳಾಗಿ ಹೇಳ್ತಾ ಇರುವಂಥದ್ದು. ಸಂಘಟಕರ ಸಮಸ್ಯೆ ಇರ್ತದೆ, ಕಲಾವಿದರ ಸಮಸ್ಯೆ ಇರ್ತದೆ, ಎಲ್ಲವೂ ಹೌದು. ಪ್ರಸ್ತುತ ಸ್ಥಿತಿಗತಿ ಹೇಗುಂಟು ಅಂತ ಹೇಳಿದರೆ ಎಲ್ಲರೂ ಅಂತ ನಾನು ಆಡುವುದಿಲ್ಲ, ಕೆಲವು ಕಲಾವಿದರು ಇದ್ದಾರೆ. ಈಗ ಅವರಿಗೆ ಒಬ್ಬರು ಸಂಘಟಕರು ಪ್ರಸಂಗವನ್ನು ನೀವೇ ನಿರ್ಧರಿಸಿ, ನೀವೇ ಆ ಪ್ರಸಂಗಕ್ಕೆ ಬೇಕಾದಂತಹ ಕಲಾವಿದರನ್ನು ಪಾತ್ರಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾರೆ. ನನಗಂಥದ್ದು ಆ ಅನುಭವಗಳು ಸುಮಾರಾಯಿತು. ಅವರು ಒಮ್ಮೆ ನಮಗೊಂದು ಪಾತ್ರವನ್ನು ಕೊಡ್ತಾರೆ, ಪಾತ್ರ ಹಿರಿದು ಅಥವಾ ಸಣ್ಣದು ಅಂತ ಹೇಳುವ ವಿಷಯ ಅಲ್ಲ, ಆನ್ ದ ಸ್ಪಾಟ್ ಅಲ್ಲಿ ಬಂದು ಒಂದು ಪಾತ್ರವನ್ನು ತುಂಡು ಮಾಡಿ ನೀವು ಮತ್ತೆದ್ದು ಮಾಡಿ, ನನಗೆ ತಡ ಆಗ್ತದೆ ಅಂತ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಅಲ್ಲಿ ಕಾರ್ಯಕ್ರಮ ಶುರುವಾಗುವಾಗ ಲೇಟ್ ಆಗಿದಂತೆ, ನಾನು ಇದು ಮಾಡ್ತೇನೆ, ನೀವು ಅದು 2 ಪದ್ಯದ ಇನ್ನೊಂದು ಪಾತ್ರ ಉಂಟು ಅದನ್ನು ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಸಿಕ್ಕಿದ ಅವಕಾಶ ಸಣ್ಣದು ಅಂತಲ್ಲ, ಇದು ಕೆಲವು ಹಿರಿಯ ಕಲಾವಿದರಿಗಿರುವಂತಹ ಕೆಲವು ಸಣ್ಣತನವು ಯಕ್ಷಗಾನ ಹವ್ಯಾಸಿ ಕಲಾವಿದರನ್ನ ಬೆಳೀಲಿಕ್ಕೆ ಬಿಡುವುದಿಲ್ಲ ಅಂತ ನಾನು ನೇರವಾಗಿ ಹೇಳ್ತಾ ಇರುವಂಥದ್ದು. ವೈಯಕ್ತಿಕವಾಗಿ ಯಾರ ಬಗ್ಗೆ ಹೆಸರನ್ನ ಎತ್ತಿ ನಾನು ಹೇಳುವುದಿಲ್ಲ, ಯಾಕಂದ್ರೆ ಅವಕಾಶವನ್ನು ಕೊಡುವ ಉದಾರಿಗಳು ಅನೇಕರಿದ್ದಾರೆ, ಅದರ ಬಗ್ಗೆ ನನ್ನದು 2 ಮಾತಿಲ್ಲ. ಸಂಘಟಕರು ನಮ್ಮನ್ನು ಬೆಳೆಸಲಿಕ್ಕೆ ಅನೇಕರು ಪ್ರಯತ್ನಿಸ್ತಾರೆ, ಹವ್ಯಾಸಿಗಳಿಗೆ ಅವಕಾಶ ಕೊಡ್ತಾರೆ, ಎಲ್ಲವೂ ಹೌದು. ಇದು ಏನಾಗಿದೆ ಅಂದ್ರೆ ಕೆಲವು ಕಡೆಯಲ್ಲಿ ಜಾತಿಯ ವಿಚಾರಗಳು ಬರ್ತದೆ, ಸ್ವಜಾತಿಯವನಿಗೆ ಅವಕಾಶಗಳು ಕೊಡುವಂಥದ್ದು ಅಂತ. ಕೆಲವು ಕಡೆಯಲ್ಲಿ
ದುಡ್ಡಿನ ವಿಚಾರಗಳು ಬರ್ತದೆ. ಅವ ದುಡ್ಡು ಹಾಕುವವ, ಅವನಿಗೆ ಅದೊಂದು ಪಾತ್ರ ಕೊಡುವ, ನೀವಿದನ್ನು ಮಾಡಿ ಆಗ್ಲಿಕ್ಕಿಲ್ವಾ ಅಂತ. ಇಲ್ಲಿ ಅವಕಾಶ ಬೇಡ, ಆದ್ರೆ ಪ್ರೋತ್ಸಾಹಕ್ಕೆ ನೀರೆರಚುವಂತಹ ಕೆಲಸವನ್ನು ದಯವಿಟ್ಟು ಯಾರು ಮಾಡಬಾರದು ಅಂತ ಒಂದು ನನ್ನ ಭಿನ್ನಹ ಇದು. ಖಂಡಿತ ಒಮ್ಮೆಗೆ ಯಾರೂ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ, ಹಂತ ಹಂತವಾಗಿ ಮೇಲೆ ಬರಬೇಕು. ಮತ್ತೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಹೇಳುವ ವಿಚಾರ ಬಂದ ಕಾರಣ ಹೇಳ್ತೇನೆ, ಮಹಿಳಾ ಕಲಾವಿದೆಯರು ಬೆಳೆಯಲಿಕ್ಕೆ ಪ್ರಯತ್ನಿಸುವುದರಿಂದ ತಮ್ಮನ್ನು ತಾವು ತೋರಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸುವಲ್ಲಿ ಶ್ರಮವನ್ನು ಹೆಚ್ಚು ಹಾಕುತ್ತಾರೆ ಅಂತ. ನಾನೊಬ್ಳು ಅರ್ಥಧಾರಿ ಅಂತ ಆಗಬೇಕು ಅಂತ ಆ ಒಂದು ಅವರ ನಡೆ ಅದು ಗುರುತಿಸಿಕೊಳ್ಳುವಿಕೆಯತ್ತ ಇರುವಂತಹ ಒಂದು ಹಂಬಲವಾಗಿ ಮಾರ್ಪಾಡಾಗಿದೆ ವಿನಃ ನಾನು ಕಲಿತು ಅರ್ಥಧಾರಿ ಆಗಬೇಕು, ನಾನು ಬೆಳೆಯಬೇಕು ಅಂತ ಹೇಳುವ ಕಡೆಗಿನ ಗಮನ ಇಲ್ಲ. ಅನೇಕರು ಹೇಳ್ತಾರೆ, ನೀವೆಂತ ಮಹಿಳಾ ಕಲಾವಿದೆಯರ ಬಗ್ಗೆ ನೀವೊಬ್ರು ಹಾಗ ಇದ್ದು ಮಾತಾಡುವುದು. ನನಗೆ ಇತ್ತೀಚೆಗೆ ಒಂದಾದ ಅನುಭವ, ಒಂದು ಶಾಂಭವಿ ವಿಜಯ ತಾಳಮದ್ದಳೆ, ನನ್ನದು ಶುಂಭ, ನಾನಿಂತ ಭಯಂಕರ ಸಮರ್ಥಳಲ್ಲ. ಶಾಂಭವಿ ವಿಜಯ ಅಂದ್ರೆ ಬಹಳ ಚಾಲ್ತಿಯ ಪ್ರಸಂಗ, ಅದರಲ್ಲಿ ರಕ್ತ ಬೀಜ ಮಾಡಿದವರು ಬಹಳ ಆಗುವುದಕ್ಕೆ ತಂಡದಲ್ಲಿ ಹೆಸರಿರುವಂತಹ ಒಬ್ರು ಕಲಾವಿದೆ. ಪದ್ಯಕ್ಕೆ ಎತ್ತುಗಡೆ ಮಾಡ್ತಾ ಇಲ್ಲ ಅವರು. ಆಗ ನಾನೇ ಅಲ್ಲಿ ಶುಂಭನಾಗಿದ್ದುಕೊಂಡು ಏನಾದ್ರೂ ಹೇಳಲಿಕ್ಕುಂಟಾ ಅಂತ ಕೇಳಬೇಕಾಯಿತು. ಧನುಜೇಶ ಕೇಳೆನ್ನ ಮಾತ ಅಂತಲೇ ಪದ್ಯ ತೆಗೀಲಿಲ್ಲ ಅವರು. ಎಲ್ಲ ಮುಗಿದು ಅವರು ಅವರ ಮನೆಯವರು ಬಂದು ಹೇಳ್ತಾರೆ, ಅದು ರಕ್ತ ಬೀಜನಿಗೆ ಪದ್ಯವ ಶುಂಭನಿಗೆ ಪದ್ಯವ ಅಂತ. ಪದ್ಯ ನಿಮಗೆ, ನೀವು ಎತ್ತಲಿಲ್ಲಲ್ಲ, ಮತ್ತೆ ನಾನೆಂತ ಮಾಡುದು ಕೇಳಿದೆ ನಾನು. ಅಲ್ಲದು ನೀವು ಹೇಳಬಾರ್ದಲ್ಲ. ಹಾಗಾದ್ರೆ ಸಮಯ ನಮ್ಮದು ಎಷ್ಟು ಕಾಲಮಿತಿ, ಸಮಯ ಎಷ್ಟು ಮುಂದೆ ಹೋಗ್ತದೆ, ಇದರ ಬಗ್ಗೆ ಗಮನ ಇಲ್ಲ. ಅಲ್ಲಿ ಅವರು ಬಾಯ್ಪಾಠ ಮಾಡಿದ್ದನ್ನು ಅವರಿಗೆ ಪ್ರೆಸೆಂಟ್ ಮಾಡಬೇಕಿತ್ತು. ಆ ಪ್ರೆಸೆಂಟೇಷನ್ಗೆ ತೊಂದರೆ ಆಯಿತು ಅಂತ ಆದಾಗ ಅಲ್ಲಿ ಶುಂಭ ಮಾಡಿದವ ಸಣ್ಣದಾಗಿಸ್ಲಿಕ್ಕೆ ಅವರು ಪ್ರಯತ್ನಿಸ್ತಾರೆ. ಅಲ್ಲಿ ಯಾರದೋ ಹೇಳಿದ ಮಾತನ್ನ ನನ್ನ ಮೇಲೆ ಹೇರಿದ್ರು, ಅದು ನೀವು ಆ ಶಬ್ದ ಪ್ರಯೋಗ ಮಾಡಬಾರ್ದು. ನನಗೆ ಬೇಸರ ಇಲ್ಲ, ಅನುಭವ ನಮ್ಮನ್ನ ಮತ್ತಷ್ಟು ಗಟ್ಟಿಗೊಳಿಸ್ತದೆ ಅಂತ ಹೇಳುದು ಸ್ಪಷ್ಟ. ಹಾಗಾಗಿ ಮಹಿಳಾ ಕಲಾವಿದೆಯರು ನಿಜ ಅರ್ಥಧಾರಿಗಳಾಗ್ಲಿಕ್ಕೆ ಪ್ರಯತ್ನಿಸಬೇಕು. ಮತ್ತೆ ರಂಗಣ್ಣ ಹೇಳಿದ ಹಾಗೆ ಎಲ್ಲ ಗೊತ್ತಿದ್ದದನ್ನು ಒಮ್ಮೆಗೆ ಹೇಳಿಬಿಡ್ಲಿಕ್ಕೆ ಸ್ವಲ್ಪ ಹೆಸರು ಮಾಡಿದಂತಹ ಮಹಿಳಾ ಕಲಾವಿದೆಯರು ಪ್ರಯತ್ನಿಸ್ತಾರೆ. ಅದು ಬಿಟ್ರೆ ಪಾತ್ರ ಪ್ರಸ್ತುತಿಗೆ ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ. ಪಾತ್ರದ ಔಚಿತ್ಯವನ್ನ ಅರಿಬೇಕು. ಆ ಪಾತ್ರ ಎಷ್ಟನ್ನು ಕೇಳುತ್ತದೆ ಅಂತ ನಾವು ತಿಳ್ಕೊಳ್ಬೇಕು ಮೊದಲಾಗಿ. ಅದು ಬಿಟ್ಟು ನನಗೆ ಗೊತ್ತುಂಟು ಅಂತಲ್ಲ, ಆ ಪಾತ್ರ ಈಗ ರಾವಣನಿಗೆ ಎಷ್ಟು ಗೊತ್ತುಂಟು ಅಂತ ಅಲ್ಲಿ ವಿಷಯ, ಅದನ್ನ ಹೇಳಬೇಕು ಬಿಟ್ರೆ. ಹಾಗಾಗಿ ಈ ವಿಚಾರವನ್ನ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟೆ. ಈ ಮೂವರು ಪ್ರಸ್ತುತಪಡಿಸಿದಂತಹ ವಿಷಯಗಳು ಎಲ್ಲರಿಗೆ ಮನಮುಟ್ಟುವ ಹಾಗಿತ್ತು. ಇಂಥ ಕಲ್ಪವೃಕ್ಷ ಪುನಶ್ಚೇತನ ಭಾಗ 1 ಭಾಗ 2 ಅಂತ ಮುಂದುವರಿಲಿ. ಯಾಕಂದ್ರೆ ಇದು ಹವ್ಯಾಸಿಗಳು ಹೀಗೆ ಬೆಳೀಲಿಕ್ಕೆ ಸಾಧ್ಯ, ಅದು ಬಿಟ್ಟರೆ ಅನ್ನೋದು ಪ್ರಶ್ನೆ ಅಂತ ಇಲ್ಲ. ಧನ್ಯವಾದಗಳು. ಒಂದು ಮಹಿಳಾ ತಾಳಮದ್ದಲೆ ಬಗ್ಗೆ ಅದು ವಿಷಯ ಕೆಲವಷ್ಟೊಂದು ಹೇಳಿದರು ಅವರು. ಹಿಂದೊಮ್ಮೆ ನಾನು ಇದನ್ನು ಹೇಳಿದ್ದೆ, ಮಹಿಳೆಯರಿಗೆ ತಾಳಮದ್ದಲೆ ನನ್ನ ದೃಷ್ಟಿಯಲ್ಲಿ ಬಯಲಾಟಕ್ಕಿಂತ ಹೆಚ್ಚು ಚೆನ್ನಾಗಿ ಹೊಂದಬಹುದಾದದ್ದಾಗಿತ್ತು. ಓದಲಿಕ್ಕೆ ಅಧ್ಯಯನಕ್ಕೆ ಒಂದು ಅವಕಾಶ ಮನೆಗಳಲ್ಲಿ ಇರಬೇಕು. ಉದ್ಯೋಗಿಯಾಗಿದ್ದರೆ ಬೇರೆ ವಿಷಯ. ಪುರುಷರಿಗಿಂತ ಹೆಚ್ಚು, ಪುರುಷರು ಹೊರಗಿನ ಕೆಲಸ ಇತ್ಯಾದಿಗಳಿದ್ದಾಗೆಲ್ಲ ಸ್ವಲ್ಪ ಅದಕ್ಕಿಂತ ಹೆಚ್ಚು, ಯಾಕೆಂದರೆ ಆಟಕ್ಕಿಂತ ಹೆಚ್ಚು ನಾನು ಹೇಳೋದು. ಮತ್ತು ಅದು ಆಗ ಅವರು ಗುರುತಿಸಿದ್ರಲ್ಲ, ಅವರು ಸ್ವಯಂ ಅರ್ಥಧಾರಿಗಳಾಗುವ ಹತ್ತ ಸಾಗಬೇಕು. ಈಗ ಇರುವ ಬಹುಪಾಲು ನಾನು ಗಮನಿಸಿದಂತೆ ಸಿದ್ಧಪಾಠಗಳನ್ನೇ ಹೇಳಿಕೊಂಡು ಹೋಗುವಂಥದ್ದು. ಆ ಸಿದ್ಧಪಾಠವನ್ನು ಬಿಟ್ಟು ಮಾತಾಡುವ, ಯಾಕೆಂದರೆ ತಾಳಮದ್ದಲೆ ಮತ್ತು ಬಯಲಾಟ ಅದು ಯೂನಿಕ್, ಅದು ಇರುವುದೇ ಸಿದ್ಧಪಾಠ ಅಲ್ಲ. ಭಟ್ರು ಕೂಡ, ಲಕ್ಷ್ಮಣ ಭಟ್ರು ಅದನ್ನೇ ಹೇಳಿದರು, ಎಲ್ಲರೂ ಅದನ್ನು ಹೇಳ್ತಾರೆ. ಅದು ಯಾಕೆಂದರೆ ಅದು ನಮ್ಮದೇ ಕಲೆ, ಜಗತ್ತಿನಲ್ಲಿ ಇದು ಒಂದೇ ಇರೋದು, ಆ ಕ್ಷಣದಲ್ಲಿ ಮಾತಾಡುವಂಥದ್ದು. ಅದು ಆಗಬೇಕು. ಅದು ನೀವು ಮಾಡಿಕೊಂಡ್ರೆ ಖಂಡಿತಕ್ಕೂ ಬೆಳೀಬಹುದು. ಮತ್ತು ಯಾರೊಟ್ಟಿಗೂ ಅರ್ಥ ಹೇಳುವ ಧೈರ್ಯ ತೋರಿಸಬೇಕು. ನನಗೆ ಒಂದು ಸರ್ತಿ ಹಾಗೆ ಆಗಿತ್ತು. ಒಬ್ಬರಿಗೆ ವಸಿಷ್ಠ ಇದು ಪಾತ್ರ, ವಸಿಷ್ಠನ ಪಾತ್ರ, ಅವರು ಅರ್ಥ ಹೇಳ್ತಾರೆ, ಒಳ್ಳೆ ಹೇಳ್ತಾರೆ ಅಂತ ತಿಳ್ಕೊಂಡು ನಾವು ಕೊಟ್ಟದ್ದು ಮಹಿಳೆಯೊಬ್ಬರಿಗೆ. ಇಲ್ಲಿ ಶ್ರೀರಾಮ ಮಾಡಿದವರು ಏನೋ ಪ್ರಶ್ನೆ ಕೇಳಿಬಿಟ್ರು, ಪದ್ಯದಲ್ಲಿ ಉಂಟದು, ಅವರಿಗೆ ಬರೆದು ಕೊಟ್ಟವರು ಅದನ್ನು ಹೇಳಲಿಲ್ಲ, ಬರೆದು ಕೊಟ್ಟಿಲ್ಲ. ಅವರು ಬಾಯಿ ಸುಮ್ಮನೆ ಕೂತ್ಬಿಟ್ರು. ನಾನು ಕಣ್ಣು ಸನ್ನೆ ಮಾಡಿದೆ, ನೀವು ಮುಂದೋಗಿ ಮಾರ್ರೆ, ಅವ್ರಿಗೆ ಗೊತ್ತಿಲ್ಲ ಅಂತ. ಹಾಗೆ ಆಗ್ಬಿಟ್ರೆ ಅಪಾಯ ಆಗಿಬಿಡ್ತದೆ. ಹೇಗೆ ಕರೆದು ಕೊಡುವುದಾಗ ಹೇಗೆ ಕೊಡಬೇಕು? ವಸಿಷ್ಠ ಋಷಿಯವ ಪಟ್ಟಾಭಿಷೇಕದಲ್ಲಿ, ಇದು ಪುತ್ರಕಾಮೇಷ್ಟೆ, ಅದು ಇದು ಯಜ್ಞ ಸಂರಕ್ಷಣೆಯ ಅಪೂರ್ವ ಭಾಗ. ಆ ವಸಿಷ್ಠ ಕೆಲವಷ್ಟು ವಿಷಯಗಳನ್ನು ಹೇಳಲಿಕ್ಕುಂಟು, ಅದನ್ನು ಅವರು ಆಲೋಚನೆ ಮಾಡಿಯೇ ಇರಲಿಲ್ಲ. ಹೀಗೆ ಆಗಬಾರ್ದು. ನೀವು ಹೊರಗಡೆ ಹೋಗಬೇಕು ಅಂತಾದರೆ ಅದಕ್ಕೆ ಬೇಕಾಗುವ, ಈಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಬೇಕಾಗುವಷ್ಟೆಲ್ಲ ಒಂದು ಪ್ಲಾಟ್ ಮಾಡಿಕೊಂಡು ಅದಕ್ಕೆ ಬೇಕಾಗುವ ಸಿದ್ಧತೆ ಚೆನ್ನಾಗಿ ಹೇಳ್ತಾರೆ. ಕೂತ್ಕೊಂಡಲ್ಲಿ ಮಾತಾಡುವಾಗ ಆ ಪುಸ್ತಕ ಬೇಕಾಗುವ ಭಾವನೆ ಇತ್ಯಾದಿಗಳನ್ನೆಲ್ಲ ತರ್ತಾರೆ. ಆದರೆ ತಾಳಮದ್ದಲೆ ಅಷ್ಟೇ ಅಲ್ಲ, ತಾಳಮದ್ದಲೆ ಅದಕ್ಕಿಂತ ಭಿನ್ನವಾದ್ದು ಅಂತ.
ಮಹಿಳಾ ತಾಳಮದ್ದಲೆ ಬಗ್ಗೆ ನಾವು ಯಾರು ಮಾತಾಡೋದಕ್ಕಿಂತಲೂ ನೀವು ಮಾತಾಡಿದರೆ ಅದಕ್ಕೆ ಹೆಚ್ಚು ಪರಿಣಾಮಕಾರಿತೆ ಉಂಟು. ಯಾಕೆ ಉಂಟು ಅಂದರೆ, ನಾವು ಮಾತಾಡಿದರೆ ಅದು ಜೆಂಡರ್ ವೈಸ್ ರಿಸೀವ್ ಆಗ್ತದೆ. ಕ್ರಿಟಿಕಲ್ ಇನ್ಸೈಡರ್ ಆಗಿ ಒಳಗೆ ನಿಂತು ನೀವು ಮಾತಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಒಬ್ಬಕ್ಕೆ ಹೆಣ್ಣು ಮಗಳೇ ಇದರಲ್ಲಿರೋ ಡಿಫೆಕ್ಟ್ ಏನು ಅಂತ ಹೇಳಿದರೆ, ಯಾಕೆ ಮಹಿಳಾ ತಾಳಮದ್ದಲೆ, ನಾನು ಮಹಿಳೆಯರನ್ನು ದೂಷಿಸೋದು ನನಗೆ ಉದ್ದೇಶ ಅಲ್ಲ. ತಾಳಮದ್ದಲೆಯಲ್ಲಿ ಈಗ ವಿಶ್ವಣ್ಣನಿಗೆ ಗೊತ್ತುಂಟು, ಹರೀಶಣ್ಣನಿಗೆ ಗೊತ್ತುಂಟು, ನಾನು ಅರ್ಥ ಕಲ್ತದ್ದು ಹಾಗೆ. ಸಂಘದ ತಾಳಮದ್ದಲೆ, ಆದಿತ್ಯವರ ತಾಳಮದ್ದಲೆ ಕೇಳಲಿಕ್ಕೆ ಅರ್ಥ ಹೇಳುವವರು ಪೂರ್ತಿ ಇರುವುದಿಲ್ಲ. ಅವರು ಅರ್ಜೆಂಟ್ ಇದ್ದವರು ಸುರಿಗೆ ಅರ್ಥ ಹೇಳಿ ಹೋಗ್ತಾರೆ, ಅಷ್ಟೇ ಜನ. ಕೇಳುವ ಯಾರ ನಿರೀಕ್ಷೆ ಇಲ್ಲ. ನಾನು ಹೇಳಿ ಹೇಳಿ ನಾನೇ ಕೇಳುಗಾಗಿ, ಬೇರೆ ಯಾವ ಕೇಳುಗನ ನಿರೀಕ್ಷೆ ಇಲ್ಲದೆ ಡೆವಲಪ್ ಆಗಿ ಅದನ್ನು ಪಾಲಿಶ್ ಆಗಿ ಡೆವಲಪ್ ಆಗೋದು. ಮಹಿಳಾ ತಾಳಮದ್ದಲೆ ಅಥವಾ ಈಗಿನ ತಾಳಮದ್ದಲೆ, ಪುರುಷರು ಮಹಿಳೆಯರು ಅಂತ ಬೇಡ, ಹೇಗಾಗಿದೆ ಅಂದರೆ, ಬೈಯಾಟ ಮಾಡಿದ್ರೂ ಆದೀತು, ಇನ್ನೊಬ್ಬರದ್ದನ್ನು ಕೇಳಿ ಯಥಾವತ್ತು ಹೇಳಿದ್ರೂ ಆದೀತು. ಹೇಳಬಲ್ಲೆ ಅಂತ ಕಂಡಾಗ ಮೇಜರ್ ಪ್ಲಾಟ್ಫಾರ್ಮ್ ಅಲ್ಲಿ ಅವ ಅಪ್ಲಿಫ್ಟ್ ಆಗ್ತಾನೆ, ದೊಡ್ಡ ತಾಳಮದ್ದಲೆ ವೇದಿಕೆಯಲ್ಲಿ ಬರ್ತಾನೆ. ಅಲ್ಲಿ ಕೊಟ್ಟ ಕಾರಣ ಏನಾಗ್ತದೆ ಅಂದರೆ, ಅವನ ಅರ್ಥಗಾರಿಕೆಯ ಮಟ್ಟ ನೋಡಿ ಈಗ ತಾಳಮದ್ದಲೆ ಇಷ್ಟು ಅಂತ ಒಂದು ನಿರ್ಣಯ ಆಗಿ ಬಿಡ್ತದೆ. ಮಹಿಳೆಯರು ಹೇಳುದು ತಪ್ಪಲ್ಲ, ಈವನ್ ಬಾಯ್ಪಾಠವೇ ಮಾಡಿ ಸಭಾ ಕಂಪನ ಹೋಗ್ಲಿಕ್ಕೋಸ್ಕರ ಮಾಡಲಿ, ಅದನ್ನು ಲೋಕಲ್ ಲೆವೆಲಲ್ಲಿ ಮಾಡಬೇಕು. ಅವರವರೊಳಗೆ ಅಭ್ಯಾಸ ಕೂಟಗಳು ಮಾಡಬೇಕು. ಅಲ್ಲಿ ಒಳ್ಳೆಯದಾಗಿ 4 ಜನ ಹಿರಿಯರ ಬಂದು, ಇಲ್ಲ ನೀವಿನ್ನು ಕಾರ್ಯಕ್ರಮ ಕೊಡಬಹುದು, ಧೈರ್ಯದಿಂದ ನೀವಾಗಿ ಅರ್ಥ ಹೇಳಿ ಕೊಡಬಹುದು ಅಂತ ಒಂದು ಧೈರ್ಯ ತುಂಬಿದ ಮೇಲೆ ಮತ್ತೆ ಅದಕ್ಕಿಂತ ಬಿಗ್ ಸ್ಟೇಜಿಗೆ ಅಪ್ಲಿಫ್ಟ್ ಆಗಬೇಕು. ಇದು ಒಮ್ಮೆಗೆ ಅದು ಏನಾಗಿದೆ ಅಂದರೆ, ಇದೊಂದು ಎಕ್ಸ್ಪೋಷರಿಗಿಂತ ಒಳ್ಳೆ ವೇದಿಕೆ ಅಂತ ಆಗಿದೆ. ಅದಕ್ಕೆ ಸರಿಯಾಗಿ ಸಾಮಾಜಿಕ ಸ್ಥಿತಿ ಏನುಂಟು ಅಂದರೆ, ಒಂದು 3 ಗಂಟೆ ಗ್ಯಾಪ್ ಫಿಲ್ಲಿಂಗ್ ಪ್ರೋಗ್ರಾಮಿಗೆ ತಾಳಮದ್ದಲೆ ಮಿತ ಖರ್ಚಿನ ಒಳ್ಳೆ ವಿಷಯ ಅಂತ ಆಗಿದೆ. ಮಧ್ಯಾಹ್ನ 2ರಿಂದ 5, 5ಕ್ಕೆ ಆರ್ಕೆಸ್ಟ್ರಾ ಸಭಾ ಕಾರ್ಯಕ್ರಮ ಶುರು ಆಗ್ತದೆ, 2 ಗಂಟೆಗೆ ಊಟ ಮುಗೀತದೆ, 2ರಿಂದ 5ಕ್ಕೆ ಗ್ಯಾಪ್ ಫಿಲ್ಲಿಂಗ್ ಒಂದು ಇವೆಂಟ್ ಬೇಕು. ಒಂದು ಮಹಿಳಾ ತಾಳಮದ್ದಲೆ ಅಥವಾ ಸಾಧಾರಣ ಇದಕ್ಕೆ ಕೊಟ್ಟರೆ 5,000 10,000ದಲ್ಲಿ ಕಾರ್ಯಕ್ರಮ ಆಗ್ತದೆ. ಅಷ್ಟು ಮಿತ ಖರ್ಚಿನಲ್ಲಿ ಬೇರೆ ಯಾವುದೂ ಆಗೋದಿಲ್ಲ. ಇದರಿಂದ ಬರುವ ಆಪರ್ಚುನಿಟಿ ಹಾಗೆ ಅಂತ ಅಲ್ಲಿ ಆ ವೇದಿಕೆಯಲ್ಲಿ ಕೊಟ್ಟ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಆಗ್ತದೆ. ಅದನ್ನು ಯಾರೋ ಮನೆಯಲ್ಲಿ ಕೂತು ಆರಾಮ ನೋಡಿದ್ರೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಲೇಖನ ಬರೀತಾರೆ, ಈಗಿನ ತಾಳಮದ್ದಲೆ ಸ್ಟ್ಯಾಂಡರ್ಡ್ ಇಷ್ಟು, ಇದು ವಹಿವಾಟು ಅಂತ. ಇದು ಈಗ ತಾಳಮದ್ದಲೆಯಲ್ಲಿ ನಡೀತಾ ಇರುವ ಟ್ರೆಂಡ್. ಆದ್ದರಿಂದ ಅಭ್ಯಾಸ ಕೂಟಗಳು ಹೆಚ್ಚಾಗಿ ಸಭಾ ಪ್ರದರ್ಶನಗಳಲ್ಲ, ನಮಗೆ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ಗೆ ಪೂರಕ ಆಗುವಾಗ, ನಾವೇ ಆತ್ಮನಿರೀಕ್ಷಣೆ ಮಾಡಿಕೊಳ್ಳಲಿಕ್ಕೆ ಪೂರಕ ಆಗುವ ಹಾಗೆ ಹೆಚ್ಚು ಮಾಡಿ ಮತ್ತೆ ವೇದಿಕೆ ಮೇಲೆ ಬಂದರೆ ಒಳ್ಳೆಯದಾಗ್ತದೆ ಅಂತ ಕಾಣ್ತದೆ. ತಾಳಮದ್ದಲೆ ನಿರೀಕ್ಷೆ, ಪ್ರತೀಕ್ಷೆ ಮತ್ತು ನಿರಾಶೆಯ ಬಗ್ಗೆ, ಅಂದರೆ ಅವರು ನಿರೀಕ್ಷೆ ಅಂದರೆ ಯಾವುದು, ನಿರಾಶೆ ಹೇಗೆ ಅಂತ ಸೂಚ್ಯವಾಗಿ ಹೇಳಿದ್ದಾರೆ. ಮತ್ತು ಅವರ ನಿರೀಕ್ಷೆ ಏನು ಅಂತ ಹೇಳ್ತಾ, ಅದು ಸಿಕ್ಕಿದ್ದಲ್ಲ ಪ್ರಾಪ್ತಿ, ಸಿಗದಿದ್ದದ್ದು ನಿರಾಶೆ ಎಂಬ ಕನ್ಕ್ಲೂಷನಲ್ಲಿ ಅವರು ನಿಲ್ಲಿಸಿದ್ದಾರೆ. ಈ ನೆಲೆಯಲ್ಲಿ ಯೋಚನೆ ಮಾಡುವ ನಿಮ್ಮಲ್ಲಿ ಯಾರಿಗಾದರೂ ಏನಾದರೂ ಹೇಳಲಿಕ್ಕಿದ್ರೆ ದಯವಿಟ್ಟು. ನಮಸ್ತೆ. ನಿರೀಕ್ಷೆಯ ಬಗ್ಗೆ ಅಲ್ಲದಿದ್ದರೂ ಈಗ ತುಂಬ ದೊಡ್ಡ ಶಾಸ್ತ್ರೀಯ ಸಂಗೀತ ಕಲಾವಿದರು ಸಭಾಮುಖವಾಗಿಯೇ ಬೇಡಿಕೊಳ್ಳುವ ಹಾಗಾಗಿದೆ, ನಮ್ಮ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಮಾಡಬೇಡಿ ಅಂತ ಹೇಳುವ ಹಾಗಾಗಿದೆ. ನನ್ನ ಪ್ರಶ್ನೆ ತಪ್ಪಿದ್ರೆ ಕ್ಷಮೆ ಇರಲಿ. ಈಗಿನ ತಾಳಮದ್ದಲೆ ಅಥವಾ ಹಿಂದೆಯೂ ಆಯಿತು, ಪ್ರೇಕ್ಷಕರ ಸಂಖ್ಯೆ ಈಗ ಚಿನ್ನದ ಅಂಗಡಿಗೆ ಹೋಗುವವರ ಸಂಖ್ಯೆ ಕಡಿಮೆ ಎನ್ನುವ ಹಾಗೆ ಇದಕ್ಕೂ ಪ್ರೇಕ್ಷಕರ ಸಂಖ್ಯೆ ಸ್ವಲ್ಪ ಕಡಿಮೆಯೇ. ಈಗ ನಾವು ಒಂದು ಡಿಸ್ಕೋಥೆಕ್ಗೋ ಒಂದು ಚಲನಚಿತ್ರಕ್ಕೋ ಕಂಪೇರ್ ಮಾಡಿದರೆ, ಹಾಗಿದ್ದಾಗ ಲೈವ್ ಟೆಲಿಕಾಸ್ಟ್ ಆದಾಗ ಅದರ ಇಂಪ್ಯಾಕ್ಟ್ ಮತ್ತಷ್ಟು ಇರ್ತದೆ ಅಂತ ನನ್ನ ಅಭಿಪ್ರಾಯ. ಬಹುಶಃ ಸಂಘಟಕರಾಗಿ ನೀವೇನಾದರೂ ಇದರ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡ್ರೆ ಒಳ್ಳೆದಿರ್ತದೆ. ನಾನು ಆವಾಗ ಅದನ್ನೇ ಫಸ್ಟಿಗೆ ಹೇಳಿದ್ದು, ಆರ್ಟ್ ಫಾರ್ ಆರ್ಟ್ ಸೇಕ್ ಅಂತ ಹೇಳಿದ್ದು. ಅದಕ್ಕೆ ಮೊದಲು ರಂಗಣ್ಣ ಅದನ್ನು ಸೂಚ್ಯವಾಗಿ ಹೇಳಿದರು, ನಮ್ಮ ಅರ್ಥವನ್ನು ನಾವೇ ಆನಂದಿಸಲಿಕ್ಕೆ ಆರಂಭಿಸಬೇಕು ಅಂತ. ಆವಾಗ ಯಾರಿದ್ದಾರೆ, ಪ್ರೇಕ್ಷಕರು ಎಷ್ಟಿದ್ದಾರೆ, ಹೇಗಿದ್ದಾರೆ ಎನ್ನುವ ಪ್ರಶ್ನೆ ಬರುವುದಿಲ್ಲ. ನಮಗೇ ಒಂದು ಕಾನ್ಫಿಡೆನ್ಸ್ ಬರ್ತದೆ, ನಮಗೆ ಅದರ ಆನಂದ ಏನು ಅಂತ ಗೊತ್ತಾಗ್ತದೆ. ಮತ್ತು ನಾವು ಯಾವ ಕಲೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೋ ಆ ಕಲೆಗೆ ಸರಿಯಾದ ನ್ಯಾಯ ಒದಗಿಸಿದ್ದೇವೆ ಎನ್ನುವಂತಹ ತೃಪ್ತಿ ಇರ್ತದೆ. ಆದರೆ ಸರಿ, ಈಗ ಶ್ರೀಧರ್ ಹೇಳಿದ ಹಾಗೆ ಅಥವಾ ಅವರು ಹೇಳಿದ ಹಾಗೆ ಸರಿ, ಹೌದು ಹೊಟ್ಟೆಯ ಪ್ರಶ್ನೆ ಉಂಟು ಅಂತ. ಅದು ನನಗೆ ಅನ್ನಿಸೋದಿಷ್ಟೇ, ನಿಜವಾಗಿ ಕಲೆಯ ಬಗ್ಗೆ ಆಸಕ್ತಿ ಇರುವಂತಹ ನಾವು ನಮ್ಮ ಜೀವನ
ಸವೆಸಲಿಕ್ಕಾಗಿ ಬೇರೆ ಒಂದು ದಾರಿಯನ್ನು ಹುಡುಕಿ ಕಲೆಯನ್ನು ಕೇವಲ ಆನಂದಕ್ಕಾಗಿ ಒಂದು ಇಟ್ಟುಕೊಳ್ಳುವುದರ ಮೂಲಕವಾಗಿ ಆ ಕಲೆಯನ್ನು ನಾವು ಜೀವಂತವಾಗಿರಿಸಿಕೊಂಡಾಗ ಈ ಯಾವ ಹಂಗುಗಳು ನಮಗೆ ಸಂಬಂಧಿಸುವುದಿಲ್ಲ ಅಂತ ಕಾಣ್ತದೆ. ಯಾವ ಹಂಗು ನಮಗೆ ಸಂಬಂಧಿಸುವುದಿಲ್ಲ. ಕಲೆ ನಾನು ಕಲೆಗಾಗಿ ಮುಗೀತು, ಅದನ್ನು ನಾನು ಆನಂದ ಅನುಭವಿಸ್ತೇನೆ. ನಮಗೆ ಒಂದು ಸಂಪಾದನೆಗೆ ಬೇರೆ ಏನಾದರೂ ಅಲ್ಲ, ಇದೊಂದು ಐಡಿಯಲ್ ಸ್ಟೇಜ್ ಇರ್ಬೋದು, ಸಾಧನೆ ಬಹಳ ಕಷ್ಟ ಇರ್ಬೋದು. ಜಗತ್ ಪ್ರಸಿದ್ಧ ಸಿತಾರ್ ವಾದಕರು ಪಂಡಿತ್ ರವಿಶಂಕರ್, ಅದು ಸ್ಟೋರಿಯಾಗಿ ಬಂದಿದೆ, ಗೊತ್ತಿದೆ, ಕಲಾವಿಮರ್ಶಕ ವಲಯದಲ್ಲೆಲ್ಲ ಗೊತ್ತಿದೆ. ದೊಡ್ಡ ಆಡಿಟೋರಿಯಂ, ಸಾವಿರಗಟ್ಟಲೆ ಜನ ಸೇರಿದಲ್ಲಿ, ಫುಲ್ ಲೈಟ್ ವ್ಯವಸ್ಥೆ ಎಲ್ಲ ಇದ್ದಾಗ ಅವರಿಗೆ ಪ್ಲ್ಯಾಟ್ಫಾರ್ಮಿಗೆ ಬಂದ ಮೇಲೆ ಬ್ಲ್ಯಾಂಕ್ ಅಂದರೆ ಪೂರ್ತಿ ಕಪ್ಪಾಗಬೇಕು, ಆಡಿಯನ್ಸ್ ಕಾಣಬಾರ್ದು. ಆಡಿಯನ್ಸ್ ಅಲ್ಲ, ಫ್ಲ್ಯಾಶ್ ಕಾಣಬಾರ್ದು, ಮೊಬೈಲ್ ಫ್ಲ್ಯಾಶ್ ಇಲ್ಲ. ಕಂಡ್ರೆ ನಿಲ್ಲಿಸಿದ್ದು, ಕಾರ್ಯಕ್ರಮ ನಿಲ್ಲಿಸಿದ್ದು ಉಂಟು ಅಂತ ಹೇಳುವುದು ಕೇಳಿದ್ದೇನೆ. ನಾನು ಅಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ, ನಾನು ಓದುವುದು ಕೇಳಿದ್ದೇನೆ. ಇದು ಏನನ್ನು ಸೂಚಿಸ್ತದೆ? ಅದು ಸರಿ ತಪ್ಪಿ ಐಡಿಯಲ್ ಸ್ಟೇಟ್ ಬೇರೆ ವಿಷಯ. ಈಗ ಅದು ಏನನ್ನು ಸೂಚಿಸ್ತದೆ ಅಂತ ಬರುವಲ್ಲಿವರೆಗೆ ಬಂದ ಮೇಲೆ ಇಳಿದು ಹೋಗುವಾಗ ಪ್ರೇಕ್ಷಕರು, ಸಂಭಾವನೆ, ಅಭಿಮಾನಿಗಳು, ಅಪ್ರಿಸಿಯೇಷನ್ ಎಲ್ಲ ಅನಿವಾರ್ಯ. ಕಾರ್ಯಕ್ರಮ ಕೊಡುವಾಗ ಅವನಿಗೆ ಅವನೇ ಇದ್ದರೆ ಅವನ ಬೆಸ್ಟ್ ಬರ್ತದೆ ಅಂತ ನಂಬಿ ಕಾರ್ಯಕ್ರಮ ಕೊಡ್ತಾ ಇರುವ ಒಬ್ಬ ಹಿರಿಯ ಕಲಾವಿದನನ್ನು ತೋರಿಸ್ತದೆ. ನಮ್ಗೆ ಅದು ಐಡಿಯಲ್ ಸ್ಟೇಟ್ ಆಗಬೇಕು ಅಂತ ಅಪೇಕ್ಷೆ. ಅದೇ ನನಗೆ ಹಾಗೇ ಕಾಣುವುದು. ಯಾಕಂದರೆ ಇಲ್ಲದಿದ್ದರೆ ಮತ್ತೆ ಯಾವ ರೀತಿಯಿಂದಲೂ ನಮಗೆ ಆ ಕಲೆಗೆ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಬಾಕಿ ಎಲ್ಲ ಸಾಮಾನ್ಯ ಸಮಸ್ಯೆಗಳನ್ನೆಲ್ಲ ದೊಡ್ಡದು ಮಾಡಿಕೊಂಡು ಹೋಗಿ ಅದರಿಂದಾಗಿ ಕಲೆಯನ್ನೇ ಹೀಗಳೆಯುವುದ ಅಥವಾ ಸಂಘಟಕನನ್ನೇ ಅಥವಾ ಕಲಾವಿದನನ್ನು ಹೀಗಳೆಯುವುದಕ್ಕಿಂತ ಮೂಲಭೂತವಾಗಿ ನಮ್ಮ ಒಂದು ಚೌಕಟ್ಟು, ನಮ್ಮ ಒಂದು ಕಲೆಯ ಬಗ್ಗೆ ನಮ್ಮ ಅಭಿಪ್ರಾಯ, ನಮ್ಮ ಅಪ್ರೋಚು, ನಮ್ಮ ಸಮಾಧಾನ, ಇಷ್ಟು ನಮಗೆ ಸಿದ್ಧವಾಗಿದ್ದರೆ ಆವಾಗ ನಾವು ಒಳ್ಳೆಯ ಕಲಾವಿದರಾಗ್ತೇವೆ, ಕಲೆಗೂ ನ್ಯಾಯ ಒದಗಿಸಿದ ಹಾಗೆ ಆಗ್ತದೆ. ಸರ್, ನಾನು ಸರಿಯಾಗಿ ಹೇಳಿದ್ದು ಅಲ್ಲ, ಹೇಳಿದ್ದು ನಾನು ಹೇಳಿದ್ದು. ಬೇರೆ ಯಾರಾದರೂ ಮೂವರಲ್ಲಿ ಯಾರಲ್ಲೂ ಆದಿತ್ತು ಅಥವಾ ನಿಮ್ಮದೇ ಆದ ಪ್ರತ್ಯೇಕ ಅಭಿಪ್ರಾಯ ತಾಳಮದ್ದಲೆ ಕುರಿತಾಗಿದ್ರು ಆದಿತ್ತು? ನಾನು ಇನ್ನೊಂದು ಅಭಿಪ್ರಾಯವನ್ನು ಹಂಚಿಕೊಂಡು ನಂತರ ಮೈಕ್ ಕೊಡ್ತೇನೆ. ಪ್ರಶ್ನೆ ಅಲ್ಲ, ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ತೇನೆ. ಈಗ ಈ ಕಾರ್ಯಕ್ರಮಕ್ಕೆ ಬರುವ ತಯಾರಿಗಾಗಿಯೇ ನಾನು ಕೆಲವೆಲ್ಲ ಇಂಟರ್ವ್ಯೂಗಳು ಯೂಟ್ಯೂಬಲ್ಲಿ ನೋಡಿದ್ದು. ಒಂದು ಕಾಮನ್ ಥಾಟ್ ಪ್ರಾಸೆಸ್ ಏನು ಅಂದರೆ, ಇದು ತುಂಬ ಕಮರ್ಷಿಯಲ್ ಆಗೋಗಿದೆ ಕಲೆ, ಈಗ ತುಂಬ ಕಮರ್ಷಿಯಲ್ ಆಗೋಗಿದೆ ಅಂತ. ಆದರೆ ನಾನು ಕಲಾಕಾರ ಅಲ್ಲ, ಆದರೆ ಒಂದು ಕಲೆ, ಯಾವುದೇ ಕಲೆಯ ಆರಾಧಕನಾಗಿ ಹೇಳುವುದೇನು ಅಂದರೆ, ಈಗ ಕಳೆದ 7-8 ದಶಕಗಳಲ್ಲಿ ಭಾರತದಲ್ಲಿ ಆದ ಸಾಂಸ್ಕೃತಿಕ ಜೀವನ ಶೈಲಿ ಅಥವಾ ಆರ್ಥಿಕ ಪರಿಸ್ಥಿತಿಗಳ ಬದಲಾವಣೆಯನ್ನು ಕಂಡರೆ ಯಾವ ಕಲೆ ಕಮರ್ಷಿಯಲ್ ಆಗಿದೆಯೋ ಅದು ಮಾತ್ರ ಉಳಿದುಕೊಂಡಿದೆ. ಮತ್ತೆ ಯಾವ ಕಲೆಯು ಕಮರ್ಷಿಯಲ್ ಆಗದ ಕಲೆ ಯಾವುದು ಉಳಿದುಕೊಂಡಿಲ್ಲ, ಅಥವಾ ಆ ಕಲೆಗಳ ಕೊನೆಯ ತಲೆಮಾರುಗಳು ಮಾತ್ರ ಉಳಿದುಕೊಂಡಿದೆ. ಆ ನಿಟ್ಟಿನಲ್ಲಿ ಇದು ಒಂದು ರೀತಿ ಒಳ್ಳೆಯದೇ ಅಂತ ನನ್ನ ಅಭಿಪ್ರಾಯ ಅನ್ನಿಸ್ತದೆ. ನಿನ್ನೆ ಕೇಳಿದ್ದು ನಾನು ನಿರ್ದಿಷ್ಟ ಆಗಿ, ನನಗೆ ಅದರ ಪರ್ಟಿಕ್ಯುಲರ್ ಫ್ಯಾಕ್ಟ್ ಗೊತ್ತಾದರೆ ಅದನ್ನು ಹೇಳ್ತಿದ್ದೆ. ಅದು ನನಗೆ ಗೊತ್ತಿಲ್ಲ, ನಾನು ಕೇಳಿದ್ದೇನೆ, ನನಗೆ ಗೊತ್ತಾದರೆ ಹೇಳ್ತೇನೆ. ಕರ್ನಾಟಕದಲ್ಲೇ ಒಂದು ಕಲೆಗಾಗಿ ಮೀಸಲಾದ ಒಂದು ಜನಾಂಗದ 600-700 ಜನ ಹೆಣ್ಣು ಮಕ್ಕಳು ಮದುವೆ ಆಗದೇ ಇದ್ದಾರೆ. ಅವರು ಆ ಕಲೆಗೆ ಡೆಡಿಕೇಟೆಡ್ ಎಂಬ, ಅದರ ಪರ್ಟಿಕ್ಯುಲರ್ ಸಿಕ್ಕಿದ್ರೆ ನಾನು ಹೇಳ್ತಿದ್ದೆ, ನನಗದು ಪೂರ್ತಿ ವಿವರ ಸಿಗಬೇಕಷ್ಟೇ. ಮದುವೆ ಆಗದೇ ಇದ್ದಾರೆ. ಯಾಕೆ ಅಂದರೆ ಆ ಕಲೆಗೆ ಅವರು ಡೆಡಿಕೇಟೆಡ್ ಆದದ್ದರಿಂದ. ಈಗ ನಾವು ಮಾತಾಡೋದು ಕಲೆಗೆ ಡೆಡಿಕೇಟೆಡ್ ಆದವರಿಗೆ ಫೈನಾನ್ಷಿಯಲ್ ಬ್ಯಾಕಪ್ ಕೊಡುವುದಕ್ಕೆ, ಅವರಿಗೆ ಒಳ್ಳೆ ರೆಮ್ಯುನರೇಷನ್ ಕೊಡುವುದಕ್ಕೆ, ಅವರಿಗೆ ಸೋಷಿಯಲ್ ಸ್ಟೇಟಸ್ ಕೊಡುವುದಕ್ಕೆ. ಅದು ಇಲ್ಲ ಅಂತ ಆದರೆ ಆ ಕಡೆಗೆ ಡೆಡಿಕೇಟೆಡ್ ಆದವರು ಹೇಗಿದ್ದಾರೆ ಎಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಆ ಕಲೆಗಾಗಿ ತೆತ್ತುಕೊಂಡ್ರೆ ಅವರಿಗೆ ಇಲ್ಲ, ಲೈಫ್ ಇಲ್ಲ. ಈಗ ಅವರೇನು ಮಾಡಬೇಕು ಅಂತ ನಾವು ಹೇಳೋದು, ಅವರನ್ನು ಈಗ ಅಲ್ಲಿ ಕಲೆಯಲ್ಲಿ ಉಳಿಸಬೇಕಾದ್ರೆ ಇನ್ನಾದರೂ ಅವರಿಗೆ ಬೇಕಾದ ಸೌಕರ್ಯಗಳನ್ನು, ಬಾಕಿದ ಮೂಲಭೂತ ಅನಿವಾರ್ಯತೆಗಳನ್ನು ಒದಗಿಸಿಕೊಡುವಲ್ಲಿ ಸರ್ಕಾರದ ಮಟ್ಟದಲ್ಲೋ ವ್ಯಕ್ತಿಗತವಾಗಿಯೋ ಸಾಂಸ್ಥಿಕವಾಗಿಯೋ ಪ್ರಯತ್ನಿಸಬೇಕಲ್ವೋ. ಯಕ್ಷಗಾನ ಕಲೆಯವಿದರು ಸದ್ಯ ನಾವು ಹೆಮ್ಮೆ ಪಡಬೇಕಾದ್ದು ಅವ್ರು ತುಂಬ ಶ್ರೀಮಂತರು ಅಂತಲ್ಲ, ಆ ಸ್ಥಿತಿಯಲ್ಲಿಲ್ಲ. ವ್ಯಾವಹಾರಿಕವಾಗಿ ಸಮಾಜ ಅವರನ್ನು ಪೋಷಿಸಿದೆ, ಇದು ಕೃತಜ್ಞತೆಯಿಂದಲೇ ಹೇಳೋದು. ಅವರು ನಾನು ಯಕ್ಷಗಾನಕ್ಕೆ ಬಂದದ್ರಿಂದ, ಇವರು ಹೇಳಿದಾಗ ಮಕ್ಕಳನ್ನು ಅದಕ್ಕೆ ಬಿಡದಿದ್ದರು, ನಾನು ನನ್ನ ಲೈಫ್ ಟೈಮಲ್ಲಿ ಹೇಗೋ ಸುಧಾರಿಸಿಯೇನು ಎಂಬ ಆತ್ಮವಿಶ್ವಾಸದಲ್ಲಿ ಇರುವ ಹಂತದಲ್ಲಿ ಸಮಾಜ ಅವನನ್ನು ನೋಡಿಕೊಂಡಿದೆ. ಅದಕ್ಕೆ ನಾವು ಕೃತಜ್ಞರಾಗಿರಬೇಕು.
ಅದಕ್ಕೂ ಆಕ್ಷೇಪ ಹೇಳುವವರು ಇರ್ತಾರೆ, ಅದು ಎಲ್ಲ ಕಾಲದಲ್ಲಿ ಎಲ್ಲದಕ್ಕೂ ಹೇಳುವವರು ಇರ್ತಾರೆ, ಅದಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ರುದ್ರ ವೀಣೆಗೆ ಅವರ ಹೆಸರು ನನಗೆ ಮಾಡ್ತಾ ಇದ್ದು, ನಾನು ಕಟೀಲ್ಗೆ ಕರೆಸಿದ್ದು ಇವರು ಅಲ್ಲಲ್ಲ, ರುದ್ರವೀಣೆ ಇಲ್ಲ ಅಲ್ಲ, ಅವರಲ್ಲ, ಇರಲಿ, ನನಗೆ ಹೆಸರು ನೆನಪಾದ ಅಲ್ಲ, ಮುಸ್ಲಿಂ ಬಾಂಬೆ, ಇರಲಿ, ಅವರ ಹೆಸರು ನಾನು ಹೇಳಿದ್ದು, ನನಗೆ ಈಗ ಜಸ್ಟ್ ಈಗ ನಾನೇ ಕರೆಸಿದ್ದು ಮರ್ತೋಗಿದೆ. ಇಡೀ ದೇಶದಲ್ಲಿ 3 ಜನ ಇದ್ದಾರೆ ಅದರ ಕಲಾವಿದರು. ಈಗ ಅವ್ರಿಗೆ ಅಡ್ಡಿ ಇಲ್ಲ, ತುಂಬ ವಿನಯ ಉಂಟು ಅವರಲ್ಲಿ. ಅವರು ಮುಸ್ಲಿಂ ಅಂದರೆ ಅವರು ಪರಂಪರಾಗತವಾಗಿ ಬಂದದ್ದು ರುದ್ರವೀಣೆ. ಅವರದ್ದು ನಿತ್ಯ ಇದೆಯೇನು ಗೊತ್ತುಂಟ ಅವರಿಗೆ? ಎಂಜಿನಿಯರಿಂಗ್ ಶಾಪ್, ಗ್ಯಾರೇಜ್. ಇತ್ತೀಚೆಗೆ ಅವರು ಕಡಿಮೆ ಮಾಡಿದ್ದಾರೆ ಅದನ್ನು. ಆದರೆ ಆ ರಾಜಾಶ್ರಯ ಕಳೆದು ಈ ಪ್ರಜಾಪ್ರಭುತ್ವದ ಮಧ್ಯೆ ಬಂದಂತಹ ಈ ಆಶ್ರಯ ಇಲ್ಲದೆ ಇರುವಂತಹ ಒಂದು ಕಲಾವಿದರ ವಿದ್ವಾಂಸರ ಸ್ಥಿತಿ ಉಂಟಲ್ಲ, ಇದರಲ್ಲಿ ಅವರು ಗ್ಯಾರೇಜಿ ಮತ್ತು ಇದು ಇಂಜಿನಿಯರಿಂಗ್ ಶಾಪ್ ಮಾಡಿ, ಆದರೆ ಅವರು ಹೆಮ್ಮೆಯಿಂದ ರುದ್ರವೀಣೆಯನ್ನು ಬಿಡಲಿಲ್ಲ. ಈಗ ಅವರು ಇಂಟರ್ನ್ಯಾಷನಲ್ ಕಲಾವಿದರು, ಆ ಪ್ರಶ್ನೆ ಬೇರೆ. ಆದರೆ ಇರುವುದು 3 ಜನ. ಆದ್ದರಿಂದ ನಾನು ಯಾಕೆ ಹೇಳಿದ, ವೃತ್ತಿಗೆ ಹೊಟ್ಟೆಗಾಗಿ ಬೇರೆ ವೃತ್ತಿಯನ್ನು ಮಾಡಿಕೊಂಡು ಇದರಲ್ಲಿ ಆನಂದವನ್ನು, ಈ ಕಲೆಯನ್ನು ಕಲೆಯಲ್ಲಿ ನಮಗೆ ತೊಡಗಿಸ್ಕೊಳ್ಳಿಕ್ಕೆ ಬರ್ತದೆ ಅಂತ ಹೇಳುವುದಕ್ಕೆ ದೊಡ್ಡ ದೊಡ್ಡ ಉದಾಹರಣೆಗಳು ಉಂಟು ಅಂತ ಹಾಗೆ ಹೇಳಿದ್ದು ನಾನು ಅಷ್ಟೇ. ಒಂದು ಪ್ರಶ್ನೆ ಅಂದರೆ, ನಾವು ಬೆಳಗ್ಗಿನಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಅಂದರೆ ನೀವು ಪ್ರಾಸ್ತಾವಿಕದಲ್ಲಿ ವಿಷಯವನ್ನು ಕ್ರಿಸ್ಪ್ ಆಗಿ ಹೇಳಿದ್ರಿ. ನಂದು ಪ್ರಶ್ನೆ ಅಂದರೆ, ಎಲ್ಲ ಹಿರಿಯರಿದ್ದಾರೆ, ಕಲ್ಪವೃಕ್ಷ ಪುನಶ್ಚೇತನ ಅಂದರೆ ಈಗ ಸಂಘಟಕರಿರ್ಬೋದು, ಕಲಾವಿದರಿರ್ಬೋದು, ಅಥವಾ ಪ್ರೇಕ್ಷಕರಿರ್ಬೋದು, ಎಲ್ಲ ಕಡೆಯಿಂದ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಇದೆ ಅಂತ ಆಗುವಾಗ ಪುನಶ್ಚೇತನ ಆಗಬೇಕನ್ನೋದು ಸತ್ಯ ಅಂತ ಆದರೆ, ಅದು ಯಾಕೆ ಈಗ ಪ್ರಸ್ತುತ ಆಗಲೇಬೇಕು, ಮತ್ತು ಅದು ಆಗಲಿಕ್ಕೆ ಇನ್ನೂ ಬೇರೆ ಏನು ನಾವು ಮಾಡಬಹುದು ಅನ್ನೋದಕ್ಕೆ? ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲದೆ ಅದು ಹಾಗೆಯೇ ಉಳಿಯುವುದೊಂದು, ಪ್ರಾಬ್ಲಮ್ ಏನು ಅಂತ ನಿಖರವಾಗಿ ಐಡೆಂಟಿಫೈ ಆದದ್ದರಿಂದಲೇ ಸಾರ್ಟ್ ಔಟ್ ಆಗುವುದು ಒಂದಷ್ಟು. ಈಗ ನೀವೀಗೊಂದು ಕಮ್ಯುನಿಕೇಟ್ ಮಾಡಿದ್ರಿ, ನಾನು ಅವ್ರು ಮಾಡಬೇಕು ಅಂತ ಒತ್ತಡ ಹೇರುವುದಲ್ಲ ವೇದಿಕೆಯಲ್ಲಿ, ಹವ್ಯಾಸಿಗಳಿಗೆ ಒಂದು ಆಪರ್ಚುನಿಟಿ. ಈಗ ಈ ವರ್ಷ ಅಲ್ಲದಿದ್ದರೆ ಬರುವ ವರ್ಷ ಯಾರೋ ಒಬ್ಬರಿಗೆ ಒಂದು ಆಪರ್ಚುನಿಟಿ ಹೆಚ್ಚು ಸಿಕ್ಕುವ ಹಾಗಾದರೆ ಒಂದು ಸ್ಟೆಪ್ ಫಾರ್ವರ್ಡ್ ಆದ ಹಾಗೆ, ಅವರ ಮೂಲಕ ಅಥವಾ ಇಲ್ಲಿ ಕೇಳಿದವರ ಮೂಲಕ. ಇದನ್ನು ನೀವು ಎಲ್ಲಿ ಟೆಲಿಕಾಸ್ಟ್ ಮಾಡ್ತೀರಿ ಸಿಕ್ಕಿದರೆ ಹವ್ಯಾಸಿಗಳಿಗೆ ಮೈನ್ ಸ್ಟ್ರೀಮಿಗೆ ಬರುವುದಕ್ಕೆ. ಕಲಾವಿದ ಅಧ್ಯಯನಶೀಲ ಆಗಿ ಏನು ಮಾಡಬೇಕು, ಯಾವ ನಿರೀಕ್ಷೆ, ಈಗ ಇವರು ಮಾತಾಡಿದ್ದಾರೆ, ಇದನ್ನು ಕೇಳಿ ಯಾರೋ 1-2 ಅಂಶಗಳಲ್ಲಿ ತನ್ನನ್ನು ತಾನು ಬೇರ್ಪಡಿಸಿದರೆ ಅದೇ ಒಂದು ಸ್ಟೆಪ್ ಫಾರ್ವರ್ಡ್ ಬಂದ ಹಾಗೆ. ಮತ್ತೆ ಡ್ರಾಸ್ಟಿಕ್ ಆಗಿ ಓವರ್ನೈಟ್ ನಮಗೆ ಪೂರ್ತಿ ಬದಲಾಗಿ ಐಡಿಯಲ್ ಸ್ಟೇಟ್ ನಿರ್ಮಾಣ ಆಗ್ತದೆ ಎಂಬ ಭ್ರಮೆ ಎಲ್ಲ ಬೇಡ, ಅದು ಆಗಲಿಕ್ಕೆ ಮಾಡಿದ್ದೂ ಅಲ್ಲ. ಆದರೆ ನಮ್ಮ ಅಟೆಂಪ್ಟ್ ಮಾಡುವವರು ಇದ್ದಾರೆ, ಒಂದು ವರ್ಗ ಉಂಟು ಅಂತ ಸಮಾಜವು ಗುರುತಿಸಲಿ, ವಿಮರ್ಶಕರು ಗುರುತಿಸಲಿ, ಕಲಾವಳಿಯು ಗುರುತಿಸಲಿ ಎಂಬುದು ನಮಗೆ ಆಶಯ. ಕೊನೆಯ ಒಂದು ಮಾತು ಬಾಕಿ ಉಂಟು, ನಾನು ಅವ್ರನ್ನ ಉಳಿಸಿಕೊಂಡಿದ್ದೇನೆ. ಕಲಾವಿದಾಗಿ ಈಗಿನ ಪ್ರೇಕ್ಷಕರ ಬಗ್ಗೆ ಒಬ್ಬ ಕಲಾವಿದನ ಪಾಯಿಂಟ್ ಆಫ್ ವ್ಯೂ ಇಂದ ಏನು ಅನ್ನಿಸ್ತದೆ ಅಂತ ಸುಣ್ಣಂಬಳದವರು ಮಾತಾಡ್ತಾರೆ. ಅದು ಮಾತಾಡಿದ ಮೇಲೆ ಬಹುಶಃ ಈ ಕಾರ್ಯಕ್ರಮವನ್ನು ಸಮಾರೋಪ ಮಾಡುವ ಅಂತ ನಾನು ಭಾವಿಸ್ತೇನೆ. ಅದರ ಮೊದಲು ನಾನು ಕೇಳಬೇಕು, ನಾನು ಗೌರವದಿಂದ ಕೃತಜ್ಞತೆಯಿಂದ ಅಶೋಕ್ ವರ್ಧನ್ರ ಉಪಸ್ಥಿತಿಯನ್ನು ನಮಸ್ಕಾರ ಪೂರ್ವಕವಾಗಿ ಗೌರವಿಸ್ತೇನೆ. ತುಂಬ ಹಿರಿಯರು, ತುಂಬ ಅನುಭವ ಸಂಪನ್ನರು, ನೀನಾಸಮಿಂದ ತೊಡಗಿ ನನಗೆ ಗೊತ್ತಿದ್ದ ಹಾಗೆ, ಅದು ನನಗೆ ಗೊತ್ತಿಲ್ಲದವರು ಎಲ್ಲೆಲ್ಲ ಭಾಗಿಯಾಗಿದ್ದಾರೆ ಅಂತ ಅವರಿಗೆ ಗೊತ್ತು, ಬಂದಿದ್ದಾರೆ. ತುಂಬ ದೇಶೀಯವಾಗಿ ಅಗ್ರಮಾನ್ಯರೆನಿಸಿದಂತಹ ಚಿಂತಕರ, ವಕ್ತಾರರ ಶಿಬಿರಗಳಲ್ಲಿ ಭಾಗಿಯಾಗಿ ಸಂವಾದವನ್ನು ನಡೆಸಿ ಅನುಭವ ಸಂಪನ್ನರಾದವರು. ಅವರು ಹೇಗೆ ಸಮಾನವಾಗಿ ಕಾಣ್ತಾರೆ ಅವರ ದೃಷ್ಟಿಕೋನದಲ್ಲಿ ಎಂಬುದಕ್ಕೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಡೆಡಿಕೇಟೆಡ್ ಆಗಿ ಈ ಪ್ರಾಯದಲ್ಲಿ ಅವರು ಬಂದು ಇದ್ದದ್ದೇ ಈ ಪ್ರಯತ್ನಕ್ಕೆ ಅವರು ಕೊಟ್ಟ ಬಹುದೊಡ್ಡ ಬೆಂಬಲ ಅಂತ ನಾನು ಅವರಿಗೆ ಕೃತಜ್ಞತೆ ವ್ಯಕ್ತಪಡಿಸ್ತೇನೆ. ಸರ್, ಏನಾದರೂ ಮಾತಾಡ್ತೀರಾ? ಧನ್ಯವಾದಗಳು. ರಂಗಣ್ಣ, ಒಂದು ಕೊನೆಯ ಪ್ರಶ್ನೆ. ಉಳಿದ ಅಂದರೆ ಪ್ರಾತ್ಯಕ್ಷಿಕೆಯಲ್ಲಿದ್ದಂಥ ನಿಮ್ಮ ಮೂವರಿಗೆ ಅಂದರೆ ಕಲಾವಿದರಿಗೆ ಒಂದು ನಮ್ಮ ಕಲಿಕಾಸಕ್ತರಿಂದ ಒಂದು ಪ್ರಶ್ನೆ. ಹಿಂದೆ ನನ್ನ ಫ್ರೆಂಡ್ ಒಬ್ಬರು ಅಂದರೆ ಸಹೃದಯಿಗಳು ನನ್ನೊಟ್ಟಿಗೆ ಮಾತಾಡುವಾಗ ಇದನ್ನು ಮಾತಾಡ್ತಾ ಇದ್ರು. ರಂಗಣ್ಣ ಹಿಂದೆ ಒಂದು ಸಭೆಯಲ್ಲಿ ಮಾತಾಡುವಾಗ ನೀವು ಹೇಳಿದ್ರಿ, ನಿಮಗೆ ಪೆರ್ಲ ಪಂಡಿತರು ಹೇಗೆ ನಿಮ್ಮನ್ನು ಒಂದು ಇವೆಂಟ್ ತಾಳಮದ್ದಳೆಯಲ್ಲಿ ಇದು ಮಾಡಿದ್ರು, ಅಟ್ಯಾಕ್ ಮಾಡಿದ್ರು, ಅದರಿಂದ ನೀವು
ಅಲ್ಲ ಅದು ಸಾರಿ ಅಂದ್ರೆ ಅದು ನಾನು ಮೂಢಮೇಲು ಶಾಸ್ತ್ರಿಗಳು ಇರ್ಲಿ. ಅಂದ್ರೆ ಅದು ಪ್ರಾಸಂಗಿಕವಾಗಿ ಇತ್ತು, ಅದೇನು ಹೌದು, ಅಲ್ಲ ಪರ್ಸನಲ್ ಅಲ್ಲ. ಅದನ್ನ ಅಂದ್ರೆ ನಿಮ್ಗೆ ಅದೊಂದು ಕಲಿಕೆಯಾಗಿ ನಿಮ್ಗೆ ಒದಗಿ ಬಂತು. ಅದು ಈಗಿನ ಜನರೇಷನ್ಗೆ ನಿಮ್ಮಿಂದ ಅದು ಅಂದ್ರೆ ಈಗಿನ ಹಿರಿಯ ಕಲಾವಿದರು ಕಲಿಕಾಸಕ್ತರಿಗೆ ಹಾಗೆ ಒಂದು ಟ್ರೈನ್ ಮಾಡುವಂತಹ ಒಂದು ವಿಧಾನ ಈಗ ಕಾಣ್ತಾ ಇಲ್ಲ ಅಂತ ನನ್ನ ಫ್ರೆಂಡ್ ಒಬ್ಬರು ನನ್ನಲ್ಲಿ ಮಾತಾಡುವಾಗ ಆಡಿದಂತಹ ಮಾತು. ಅದು ಪ್ರಾಕ್ಟಿಕಲ್ ಆಗಿ ಹೇಳಿ. ಮತ್ತೆ ಅದು ಅವರದ್ದೇ ಅಂತ ಅವರ ಮೇಲೆ ಹಾಕ್ಲಿಕ್ಕೆ ನನಗೆ ಮನಸ್ಸಿಲ್ಲ, ಯಾಕಂದ್ರೆ ಅದು ನನಗೂ ಸ್ವಲ್ಪ ಅದು ಅನುಭವ ಅನಿಸಿದೆ, ಮಾಡಬಹುದಿತ್ತಲ್ಲ ಅಂತ ಒಂದು ಅನಿಸಿದೆ. ಹಾಗಾಗಿ ಪ್ರಶ್ನೆ ನನ್ನದು ಅಂತ ಅಂದುಕೊಳ್ಬಹುದು. ಮತ್ತೆ ಮುಂದುವರಿದಂದ್ರೆ ಕೆಲವು ತಪ್ಪುಗಳಾದಾಗ ಒಂದು ತಾಳಮದ್ದಳೆಯಲ್ಲಿ ನೋಡಿದ್ದೀನಿ ನಾನು, ಒಂದು ತಪ್ಪಾದ ರೀತಿಯಲ್ಲಿ ಒಂದು ಪಾತ್ರ ಚಿತ್ರಣ ಆಯಿತು, ಅದು ವೈರಲ್ ಆಯಿತು. ವಾವ್ ಫ್ಯಾಂಟಾಸ್ಟಿಕ್ ಸೂಪರ್ ಅನ್ನುವ ಮಟ್ಟಿಗೆ ಅದೊಂದು ವೈರಲ್ ಆಯಿತು. ಅದು ಅಂದ್ರೆ ಅದು ತಪ್ಪು ಅಂತ ಹೇಳುವಲ್ಲಿ ಒಂದು 45 ಜನ ಕಮೆಂಟ್ ಅಲ್ಲಿ ಒಬ್ಬರು ತಪ್ಪು ಅಂತ ಹೇಳಿದಕ್ಕೆ ಅವರ ಮೇಲೆ ಅಟ್ಯಾಕ್ ಸಹಿತ ಆಯಿತು. ಹಾಗೆ ಹೇಳಿ ಅದನ್ನು ತಪ್ಪು ಅಂತ ಅವರಿಗೆ ರೀಚ್ ಮಾಡ್ಲಿಕ್ಕೆ ಅಂದ್ರೆ ಮಾಡಿದ್ದು ನನಗೆ ಗೊತ್ತಾಗಲಿಲ್ಲ. ಅದು ಈಗ ನಿಮ್ಮಂತ ಹಿರಿಯ ಕಲಾವಿದರು ಹೇಳಿದ್ರೆ ಅದೊಂದು ಸ್ಟ್ಯಾಂಡ್ ಆಗಿ ನಿಲ್ತದೆ. ಈಗ ಬಹಳ ಜನರಿಗೆ ಗೊತ್ತಿದೆ ಅದು ತಪ್ಪು ಅಂತ ಹೇಳಿ. ಹಿರಿಯರು ಯಾರಾದ್ರೂ ಅದನ್ನು ಹೇಳಿದ್ರೆ ಇದು ಸರಿಯಲ್ಲ, ಇದು ತಪ್ಪು ಅಂತ ಹೇಳಿ ನಮ್ಮಂಥವರಿಗೆ ಅಥವಾ ಕಲಿತಿದ್ದವರಿಗೆ ಯಾರಾದ್ರೂ ತಪ್ಪು ಅಂತ ಹೇಳಿದ್ರೆ ಅದು ನಮಗೆ ರೀಚ್ ಆಗ್ತದೆ, ಅಥವಾ ಆ ತಪ್ಪು ಮಾಡಿದವರಿಗೆ ರೀಚ್ ಆಗ್ತದೆ. ಆ ಥರದ್ದೊಂದು ಒಂದು ಏನಂತಾರೆ ವಾತಾವರಣ ನಿರ್ಮಾಣ ಆಗ್ಬೇಕಿತ್ತ ಅಥವಾ ಉಂಟಾ ಅಥವಾ ಮುಂದೆ ಮಾಡಬಹುದಾ ಹೇಗೆ ಅಂತ? ನಾನು ಹೇಳಿದ ಪೂರ್ವದ ಮಾತನ್ನೇ ರೆಫರೆನ್ಸ್ ಮಾಡಿದ್ರಿಂದ ನಾನು 2 ವಾಕ್ಯದಲ್ಲಿ ಹೇಳಿಬಿಡ್ತೇನೆ. ಹಿಂದೆ ಹಾಗೆ ಸಿದ್ಧಪಡಿಸುವ ಕ್ರಮ ಇತ್ತು. ಈಗ ಶೇಣಿಯವರ, ನನ್ನದು ಬಿಡಿ, ನನ್ನದು ಸಣ್ಣವನ ಉದಾಹರಣೆ. ಶೇಣಿಯವರ ಯಕ್ಷಗಾನ ಮತ್ತು ನಾನು ಕೇಳಿದರೆ ಅರ್ಥಗಾರಿಕೆ ಯೋಗದಲ್ಲಿ 64 ವಿದ್ಯೆ ಕಲಿತು ಅಂತ ಹೇಳಿದರೆ ಅಲ್ಲಿಗೆ ನಿಲ್ಲಿಸ್ತಿದ್ರಂತೆ. 64 ಯಾವುದು ಅಂತ ಹೇಳಿದ ಮೇಲೆ ಮುಂದೆ ಹೋದ್ರೆ ಸಾಕು ಅಂತ. ಸುಮ್ಮನೆ ಹೇಳಿ ಪಾಸ್ ಆಗ್ಲಿಕ್ಕಿಲ್ಲ, ಒಂದು ಪಾಸಿಂಗ್ ರೆಫರೆನ್ಸ್ ಆಗಿ 64 ವಿದ್ಯೆ ಅಂತ ಹೇಳಲಿಕ್ಕಿಲ್ಲ. 64 ಯಾವುದು ಅದು ಒಂದು ಕಾಲ. ಅರ್ಥಧಾರಿಯನ್ನು ತಟ್ಟಿ ಮುಟ್ಟಿ ನೋಡಿ ಇವ ಎಷ್ಟು ಗಟ್ಟಿ ಇದ್ದಾನೆ ಅಂತ ಅಲ್ಗಾಡಿಸಿ ನೋಡಿ ಇದು ನಿಲ್ಲಬಹುದಾದದ್ದಾದ್ರೆ ಸ್ಟ್ಯಾಂಡ್ ಆಗಲಿ, ಇಲ್ಲದಿದ್ರೆ ಬಿದ್ದು ಹೋಗಲಿ ಎಂಬ ಭಾವದಿಂದ ಪರೀಕ್ಷೆಗೊಳಪಡಿಸ್ತಾ ಇದ್ದ ಹಿರಿಯರು ಇದ್ದ ಸನ್ನಿವೇಶ ಇತ್ತು. ಅದು ತಾಳಮದ್ದಳೆಯಲ್ಲಿ ಮಾತ್ರ ಅಲ್ಲ. ಈಗ ಹೇಗೆ ಮನಸ್ಥಿತಿ ಬದಲಾಗಿದೆ ಅಂದರೆ, ನನಗಿಂತ ಹೆಚ್ಚಿನ ಮೇಳದ ಅನುಭವ ಇದ್ದ ವಿಶ್ವನ್ನೇ ಹೇಳ್ಯಾರು. ಮೊದಲು ಮೇಳದಲ್ಲಿ ಮೇಲಿನ ಪೆಟ್ಟಿಗೆ ಇದ್ದವ್ರ ಹತ್ರ ಮಕ್ಕಳು ಹೋಗ್ಲಿಕ್ಕಿಲ್ಲ, ಕೆಳಗಿನ ಪೆಟ್ಟಿಗೆಯವರು ಒಂದು 4 ಪೆಟ್ಟಿಗೆ ಮೇಲೆ ಬರ್ತಿರ್ಲಿಲ್ಲ ಹೆದರಿಕೆಯಲ್ಲಿ. ಈಗ ಯಾಕೆ ಹಾಗೆ ಮಾಡಿದೆ ಅಂತ ಕೇಳಿದ್ರೆ ಉತ್ತರ ಹೇಳದೆ ಹೋಗುವ ಔದ್ದಟ್ಟಿ ಇದ್ದ ಕಾಲ. ಯಾರು ಹಿರಿಯರು ಕಲಿಸಬೇಕಾದ ಸ್ಥಾನದಲ್ಲಿದ್ದವರು ಯಾಕೆ ಮಾಡಿದೆ ಅಂತ ಕೇಳಿದರೆ ಉತ್ತರವೂ ಹೇಳಲಿಕ್ಕಿಲ್ಲ. ಅವ ಕೊಟ್ಟ ಸಂಬಳಕ್ಕೆ ನಾನು ಬೇಕಾದ ಮಾಡ್ತೇನೆ ಎಂಬ ಭಾವದಲ್ಲಿ ಉತ್ತರ ಹೇಳದೆ ಉದ್ದಟ್ಟದಿಂದ ಹೋದ್ರು ಮಾತಾಡ್ಲಿಕ್ಕಿಲ್ಲ. ಮಾತಾಡಿದರೆ ನಾಳೆ ಅವ ಬೇಗ ತಗೊಂಡು ಹೋಗ್ತಾನೆ, ಬೇರೆ ಜನ ಇಲ್ಲ, ಅಷ್ಟು ಮೇಳ ಅಷ್ಟು ಕಾಂಪಿಟಿಷನ್ ಉಂಟು. ಆದ್ದರಿಂದ ಆ ಕ್ರಮದಲ್ಲಿ ಹೇಳಿಕೊಡುವುದು ಕಲಿಯುವುದು ಇದೆಲ್ಲವೂ ಹೋಗಿದೆ. ಸಮೂಹ ಮಾಧ್ಯಮದಲ್ಲಿ ಬರುವ ಕಮೆಂಟ್ ಡೈರೆಕ್ಟ್ ಆಗಿ ಹೇಳುವುದಿಲ್ಲ, ಒಟ್ಟು ಕಮೆಂಟ್ ಮಾಡ್ತಾರೆ ಅಂತ ನೋಡಿ. ಎಷ್ಟೆಷ್ಟೋ ಒಳ್ಳೆ ಅಭಿಪ್ರಾಯಗಳನ್ನು ತುಂಬ ಚಿಂತಕರಾದವರು ಹೇಳಿದಾಗಲೂ ಪ್ರತಿಕ್ರಿಯೆ ಇಲ್ಲದೆ ಅದು ಬಿದ್ದು ಹೋಗ್ತದಂತೆ. ನೀವು ಆಲೋಚನೆ ಮಾಡಿ, ಯೂಸ್ಲೆಸ್ ಆದ ಕಮೆಂಟ್ಸ್ ಬಂದಾಗ ಪ್ರತಿಕ್ರಿಯೆ ಕೊಟ್ಟು ಅದನ್ನು ವೈರಲ್ ಮಾಡುವುದಕ್ಕಿಂತ ಜಸ್ಟ್ ಅದನ್ನು ಇಗ್ನೋರ್ ಮಾಡಿ. ಅದನ್ನು ಇಗ್ನೋರ್, ಎಷ್ಟೆಷ್ಟೋ ಒಳ್ಳೆ ಚಿಂತನೆಗಳು ಗಾಳಿಯಲ್ಲಿ ಹೋಗ್ತಾ ಉಂಟು. ಯಾರೋ ಒಬ್ಬರು ಒಂದು ಪ್ರಸ್ತಾವ ಮಾಡಿದರು, ಯಾರು ಪ್ರತಿಕ್ರಿಯೆ ಕೊಡದಿದ್ದರಿಂದ ಅದು ನೋ ಯೂಸ್ ಅಂತ ಆಗ್ತಾ ಉಂಟು. ನಾವು ಇದಕ್ಕೆ ಸೆನ್ಸೇಷನ್, ಅದರ ಬೆನ್ನಿಗೆ ಬಿದ್ದು ಸೆನ್ಸೇಷನಲಿಸಮ್ ಅಂತ ಏನು ಹೇಳ್ತೇವೆ, ಅದನ್ನೊಂದು ಸಂಚಲನ ಮೂಡಿಸಲಿಕ್ಕೆ ಹೊರಟು ಬೆನ್ನಿಗೆ ಬಿದ್ದು ಅದಕ್ಕೆ ಪ್ರತಿಕ್ರಿಯೆ ಮರು ಪ್ರತಿಕ್ರಿಯೆ ಕೊಟ್ಟು ಅಭಿಮಾನಿ ಬಳಗದಿಂದ ಬೆಳೆಸಿ ಬೇಕಾದ್ದು ಬೇಡದಿದ್ದದ್ದು ಮಾತಾಡಿ ಅದನ್ನೊಂದು ಇಶ್ಯೂ ಅಂತ ಮಾಡಿ ಹಾಕ್ತಾ ಇದ್ದೇವೆ. ಜಸ್ಟ್ ಇಗ್ನೋರ್ ಮಾಡಿ. ನಿಮಗೆ ಕೇಳಿದ್ರಲ್ಲಿ ಒಳ್ಳೇದುಂಟಾ ನೀವು ಅಳವಡಿಕೆ ಮಾಡಿಕೊಳ್ಳಿ. ತುಂಬ ಸೋಷಿಯಲ್ ಮೀಡಿಯಾ ಡಿಬೇಟ್ಸಿಗೆ ಹೋಗಬೇಡಿ ಅಂತ ನಾನು ಪರ್ಸನಲ್ ಆಗಿ ಹೇಳೋದು. ಅದು ಎಲ್ಲರೂ ಒಪ್ಪುತ್ತಾರೆ ಇಲ್ವ? ಸೋಷಿಯಲ್ ಮೀಡಿಯಾ ವಹಿಸಿ ಡಿಬೇಟಿಗೆ ಹೋಗಬೇಡಿ. ಯಾಕೆಂದರೆ ಅದು ಯಾರ ಕಂಟ್ರೋಲಲ್ಲೂ ಇಲ್ಲದೆ ಬೆಳೀತಾ ಇರುವ ಕಾಲಘಟ್ಟ ಇದು. ಆ ಡಿಬೇಟ್ಗಳು ಯಾರೋ ಒಬ್ಬ ಸೆನ್ಸಿಬಲ್ ಪರ್ಸನ್ ಅದನ್ನು ಸೆಂಟ್ರಲ್ ಪಾಯಿಂಟಲ್ಲಿ ನಿಂತು ಅದು ರೆಗ್ಯುಲೇಟ್ ಮಾಡೋದು ಹೌದಾದರೆ ಓಕೆ, ಇಲ್ಲಲ್ಲ ಆ ಸ್ಥಿತಿ ಇಲ್ವಲ್ಲ, ಬೇಡ. ನಿಮಗೆ ತುಂಬ ಒಳ್ಳೆ ಸೆನ್ಸಿಬಲ್ ಆಗಿ ಯಾರಾದರೂ ಹೇಳಿದ ಅವನ ನಂಬರ್ ಇರ್ತದೆ, ಜಸ್ಟ್ ಅವರಿಗೆ 1 to 1 ಕಾಂಟ್ಯಾಕ್ಟ್ ಮಾಡಿ, ಕ್ಲಾರಿಫಿಕೇಶನ್ ಅವನಿಗೆ ಕೊಡಿ, ಅವನಿಂದ ಬೇಕಾದ ಕ್ಲಾರಿಫಿಕೇಶನ್ ನೀವು ತಗೊಳ್ಳಿ. ಹಾಗೆ ಬೆಳೆಸಿಬಿಟ್ರೆ ಅಲ್ಲೇ ಕಮೆಂಟ್ ಹಾಕಿ ಅದನ್ನು ಬೆಳೆಸಬೇಡಿ ಅಂತ ನನಗೆ ಕಾಣುತ್ತೆ. ಅಲ್ಲ, ಬೇರೆ ಏನಾದರೂ ಹೇಳಲಿಕ್ಕಿದ್ರೆ ಹಾಗಾದರೆ ವಿಶ್ವಣ್ಣನಿಗೆ ನಾನು ಮೈಟಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಕಲಾವಿದನಾಗಿ ಪ್ರೇಕ್ಷಕರಿಂದ, ಈಗಿನ ಕಾಲದ ಪ್ರೇಕ್ಷಕರು, ಇದರ ಬಗ್ಗೆ ಅವರಿಗೆ ಅನಿಸಿದ್ದನ್ನು ಹೇಳಿ ಮತ್ತೆ ಕಾರ್ಯಕ್ರಮ ಮುಗಿಸುವ ಮುಗಿಸ್ತಾ ಇರುವುದು ಒಂದು ಕ್ಷಮಾಪಣೆಯ ಮೂಲಕ.
ಈಗೊಂದು ಕಾರ್ಯಕ್ರಮ ಮಾಡಬೇಕು ಅಂತಾದಾಗ ಒಂದು ಸಮಾಲೋಚನೆಗೆ ಅಂತ ಮಿತ್ರರು ಅವರಿದ್ದಲ್ಲಿಗೆ ನನ್ನನ್ನು ಕರೆಸಿಕೊಂಡ್ರು. ನಿಮಗೇನು ಅನ್ನಿಸ್ತದೆ, ನಿಮ್ಮ ಐಡಿಯಾಸ್ ಹೇಳಿ ಅಂತ. ನಮ್ಮ ಐಡಿಯಾಸ್ ಹೇಳಲಿಕ್ಕೆ ನಮಗೇನು ಖರ್ಚಿಲ್ಲಲ್ಲ, ಹೇಳ್ತಾ ಹೋದ್ ಹೀಗೀಗೆ ಅಂತ ನೋಟು ಮಾಡಿಕೊಂಡು ಹೋದರು. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಅವರವರೇ ಮಾತಾಡಿ ನಿರ್ಣಯ ಮಾಡಿದರು. ಅವರಿಂದ ಸಾಧ್ಯ ಆದ ದಿ ಬೆಸ್ಟ್ ವೇಯಲ್ಲಿ ಅವರದನ್ನು ಇಂಪ್ಲಿಮೆಂಟ್ ಮಾಡಿ ಈ ಕಾರ್ಯಕ್ರಮ ರೂಪುಗೊಳ್ಳುವುದಕ್ಕೆ ಕಾರಣ ಆದರು. ಅಂದರೆ ನಾವೇನೋ ಒಂದು ಆದರೆ ಒಳ್ಳೇದಿತ್ತು ಅಂತಂದಾಗ ಒಳ್ಳೇದಾಗಬೇಕು ಅಂತ ಕಾಳಜಿ ಹೊಂದಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ 4 ಮಂದಿಯೇ ಸಿದ್ಧ ಆದರು. ಆ 4 ಮಂದಿ ನಮಗೆ ತುಂಬ ಆತ್ಮೀಯರಾಗುತ್ತಾರೆ. ಯಕ್ಷಶ್ರೀಹರಿ ಬಳಗದವರು ತೋರಿದ ಆತ್ಮೀಯತೆಗೆ ನಾನು ಋಣಿ, ಕೃತಜ್ಞ. ಅವರು ಅದರೊಟ್ಟಿಗೆ ನನಗೊಂದು ಆಪತ್ತನ್ನು ತಂದಿಟ್ಟರು. ಸಂಪನ್ಮೂಲ ವ್ಯಕ್ತಿಯಲ್ಲಿ ಒಬ್ಬ ನೀವು ಕೂತ್ಕೊಳ್ಳಿ ಅಂದರು. ಅಲ್ಲ, ನಾನು ಇಲ್ಲಿರ್ತೇನೆ ಅಂತ. ಇಲ್ಲ ಅದು ನೀವು ಇದ್ದ ಹೊತ್ತೆ ಮಾಡುವ ಅಂದರು. ಸುಣ್ಣಂಬಳದವರನ್ನು ಅವರ ಗೈಡ್, ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಆಗಿರುವ ಹರೀಶ ಬಳಂತಿವಗರನ್ನು ಒಟ್ಟಿಗೆ ಇಟ್ಟುಕೊಂಡು ಬೆಳಿಗ್ಗಿನ ಸೆಷನ್ ಆಗಿ ಮಧ್ಯಾಹ್ನದ ಮೇಲೆ ಈಗ ಫ್ರೀ ಸ್ಟೈಲ್. ಆಗ ನಾವು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಇಲ್ಲ, ಅದನ್ನು ಯಾರ್ಯಾರೋ ಮಾಡ್ರೇಟ್ ಮಾಡಿದರೆ ಆಗಲಿಕ್ಕಿಲ್ಲ, ನೀವು ಮೈಕೆಡ್ದು ನಿಲ್ಲಿ ಅಂದರು. ಅದು ನಿಮಗೆ ತೊಂದರೆ ಆಗ್ತದೆ, ನಾನಿದ್ದಾಗ ನನ್ನ ಬಗ್ಗೆ ಮಾತಾಡುವುದಿಲ್ಲ, ನಾನು ಹಿಂದೆ ಇದ್ದರೆ ಇಲ್ಲ, ಅದು ಹಾಗೆ ಬಂದರೆ ಸಾಕು, ಆಗ ಎಷ್ಟು ಬರ್ತದೆ ಅಷ್ಟು ಬಂದರೆ ಸಾಕು ಅಂದರು. ಎಲ್ಲದರಲ್ಲೂ ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ತದೆ, ಅದು ಬೇಕಾದಾಗ ಕೊಂಡೋಗಬೇಕು ಅಂತ ಅವರೊಂದು ಸ್ವಾತಂತ್ರ್ಯ ಕೊಟ್ಟದ್ದನ್ನು ಬಳಸಿದ್ದೇನೆ ಅಂತ ಆಗಲಿಕ್ಕಾದರೂ ಸ್ವಲ್ಪ ಹೆಚ್ಚು ಮಾತಾಡಿದ್ದೇನೆ. ಬೆಳಿಗ್ಗಿನಿಂದ ಸಂಜೆವರೆಗೆ ಮಾತಾಡಿದ್ದರಲ್ಲಿ ಇದ್ದರೆ ಒಳ್ಳೆಯದಾಗಬೇಕೆಂಬ ಕಾಳಜಿಯಿಂದ ಮಾತಾಡಿದ್ದು. ಆಗ ಮಾತಾಡಿಯೂ ತಪ್ಪಾದದ್ದಿದ್ದರೆ ಮನ್ನಿಸಿ ಅಂತ ಕೇಳುತ್ತೇನೆ. ಕಾರ್ಯಕ್ರಮದಲ್ಲಿ ಕಿರಿಯರೆಲ್ಲ ಸೇರಿ ಈ ಕ್ಷೇತ್ರದಲ್ಲಿ ಸಾಧಕರಾದ ಹಿರಿಯರೊಬ್ಬರನ್ನು ಗೌರವಿಸಿ ಹಿರಿತನದ ಮಾರ್ಗದರ್ಶನದಲ್ಲೇ ನಾವು ಅವರ ಆಶೀರ್ವಾದ ಪಡೆದು ಮುನ್ನಡೆಯುವವರು ಅಂತ ನಿರೂಪಿಸುವುದಕ್ಕೆ ಕರ್ತವ್ಯಾತ್ಮಕವಾಗಿ ಬದ್ಧರಾಗಿದ್ದಾರೆ. ಆದ್ದರಿಂದಲೇ ಶ್ರೀಧರನ್ನು ಮಾತಾಡಬೇಕು ಅಂತ ಕರೆದದ್ದು. ಅದಕ್ಕಿಂತ ಹೆಚ್ಚು ಅವರಲ್ಲೂ ಏನು ಹೇಳಲಿಲ್ಲ. ಹಿರಿಯರಾದ ಕವಿಗಳು, ಕಲಾವಿದರು, ಅರ್ಥಧಾರಿಗಳು, ಮಾರ್ಗದರ್ಶಕರು ಆದ ಶ್ರೀಧರ DS ಅವರಿಗೆ ಯಕ್ಷ ಶ್ರೀಹರಿ ಬಳಗದ ಒಂದು ಪ್ರೀತಿಯ, ಅದು ಸಮ್ಮಾನ ಅಂತ ಹೇಳಲಿಕ್ಕಿಲ್ಲ, ಗೌರವಾರ್ಪಣೆ ಅಂತ, ಒಂದು ಪ್ರೀತಿಯ ಕಾಣಿಕೆ ಅಷ್ಟನ್ನು ಸ್ವೀಕರಿಸಬೇಕು. ಅದಕ್ಕಿಂತ ಹೆಚ್ಚಿನ ಔಪಚಾರಿಕತೆ ಇಲ್ಲ. ಯಕ್ಷ ಶ್ರೀಹರಿ ಬಳಗದ ನಿರ್ದೇಶಕರು, ಗುರುಗಳು ಆದ ಶ್ರೀ ಹರೀಶ್ ಬಳಂತಿಮಗರು ಅವರ ನೇತೃತ್ವದಲ್ಲಿ ಎಲ್ಲ ಮಿತ್ರರು ಬಂದು ಶ್ರೀ ಶ್ರೀಧರ DS ಅವರನ್ನು ತಮ್ಮ ಪ್ರೀತಿಯ ಕಾಣಿಕೆ ಇತ್ತು ಗೌರವಿಸ್ತಾರೆ. ಅವರ ಹಿರಿತನಕ್ಕೆ ಶುಕ್ರಾಚಾರ್ಯರ ಬಗ್ಗೆ ಬರೆದ್ರು, ಪರಶುರಾಮರ ಬಗ್ಗೆ ಬರೆದ್ರು, ಈಗ ಪಾರ್ಥನ ಬಗ್ಗೆ, ಅರ್ಜುನನ ಬಗ್ಗೆ ಬರೀತಾ, ಯುಗಾಂತರ ಆಯಿತು ಒಂದು, ವ್ಯಾಸರ ಬಗ್ಗೆ ಅದೇ, ಮತ್ತೆ ಈಗ ಅರ್ಜುನನ ಬಗ್ಗೆ ಆಗ್ತಾ ಉಂಟು. ಅರ್ಜುನನ ಬಗ್ಗೆ ಮತ್ತೊಂದು ಪೌರಾಣ ದೇವುಡು ಮುಂತಾದವರು ಹಾಕಿಕೊಟ್ಟ ಒಂದು ಮೇಲ್ಪಂಕ್ತಿಯಲ್ಲಿ ಈ ಕಾಲದಲ್ಲಿ ಕೃಷಿ ಮಾಡಿ ಅಮರ ಕೃತಿಗಳನ್ನು ಕೊಡ್ತಾ ಇರುವ ಶ್ರೀ ಶ್ರೀಧರ DS ಹಿರಿತನಕ್ಕೆ ಯಕ್ಷ ಶ್ರೀಹರಿ ಬಳಗ ಮಣೀತಾ ಉಂಟು. ಅವರ ಹಿರಿತನವನ್ನು ಮಾನಿಸುವ ಎಲ್ಲ ಕಿರಿಯರು ಕೂಡ ಅವರಿಗೆ ಕರ ಜೋಡಿಸ್ತಾರೆ, ತಲೆ ತಗ್ಗಿಸ್ತಾರೆ. ಧನ್ಯವಾದಗಳು ಸರ್. ಬಂದು ಒಟ್ಟಿಗಿದ್ದದಕ್ಕೆ ಧನ್ಯವಾದಗಳು. ಇನ್ನು ಉಳಿದವರಿಗೆ ಧನ್ಯವಾದ. ಗೌರವಾರ್ಪಣೆಗೆ ಯಕ್ಷ ಶ್ರೀಹರಿ ಬಳಗದ ಮಿತ್ರರಿಗೆ ಮೈಕೆ ಇರಿ, ನಾನು ನಮ್ಗೆ ಅಲ್ಲ ನಮ್ಗೆ ಜಾಗ ಇಲ್ಲ.
ಯಲ್ಲಿ ವಿಶ್ವಣ್ಣ ಮತ್ತೆ ರಂಗಣ್ಣ ಇದ್ದಾರೆ ಅಂತ ಹೇಳಿದ್ರೆ ನಾನು ಪರಿಚಯ ಮತ್ತೆ ಧನ್ಯವಾದಕ್ಕೆ ಹೋಗುದು, ಅವರ ಬಗ್ಗೆ ಏನಾದ್ರೂ ಹೇಳ್ಬೇಕು ಅಂತ ಹೇಳಿ. ಆದ್ರೆ ವೇದಿಕೆಯಲ್ಲಿ ನಿಂತಾಗ ಎಲ್ಲ ಮರೆತು ಹೋಗ್ತದೆ. ಇವತ್ತು ತುಂಬಾ ಸಂತೋಷ ಆದದ್ದು ಒಂದು, ಇವತ್ತಿನ ಅದು ಸನ್ಮಾನ ಅಂತ ಹೇಳಿದ್ದಾರೆ. ನಮ್ಮ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಿದಂತಹ ಶ್ರೀಧರ DS ಅವರು ಹೇಳಿದಾಗೆ, ಅವರು ಹೇಳಿದಂತಹ ಒಂದು ಗುಣ ನಮ್ಮ ತಂಡದಲ್ಲಿರುವಂಥದ್ದು. ಮತ್ತೆ ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಅವರ ಷಷ್ಠಿ ಪೂರ್ತಿಗೆ ನಾನು ಹಿರಣ್ಯರೊಂದಿಗೆ ಬಂದಿದ್ದೆ. ರಘುರಾಮ ಭಾಗವತರ ಒಂದು ಲೈವ್ ಭಾಗವತಿಕೆಯನ್ನು ನೋಡಿದಂತಹ ಭಾಗ್ಯ ನನಗೆ ಸಿಕ್ಕಿದೆ. ಅವರೊಂದು ಹೇಳಿದ್ರು, ನಿಮ್ಮ ಇವೆಂಟ್ಗಳಲ್ಲಿ ಸಣ್ಣ ಸಣ್ಣ ತಾಳಮದ್ದಳೆಗಳನ್ನು ಮಾಡಿ ಅಂತ ಹೇಳಿ. ಅವರು ಹೇಳಿದ್ದನ್ನು ನಾವು ಮಾಡ್ತಿದ್ದೇವಲ್ಲ ಅಂತ ಹೇಳಿ ನನಗೊಂದು ಸಂತೋಷ. ಯಾಕಂತ ಹೇಳಿದ್ರೆ ಅನಂತರ ಹೇಳಲಿಕ್ಕೆ ಉಂಟು, ಮಗಳಿದ್ದು ಬರ್ತ್ಡೇ ಆದ್ರೆ, ತಂದೆಗೆ ಷಷ್ಠಬ್ದಿ ಆಗುವಾಗ ಪ್ರತಿಯೊಂದರಲ್ಲಿ ಕೂಡ ಅದಕ್ಕಾಗಿಯೇ ನಾವೊಂದು ಸಾಧಾರಣ 90,000 ರೂಪಾಯಿ ಇದ್ದು ಮೈಕ್ ಸೆಟ್ ನಾವು ಖರೀದಿ ಮಾಡಿದ್ದೇವೆ. ಮತ್ತೆ ಯಾರಾದ್ರೂ ಒಬ್ಬರನ್ನು, ಈಗ ರಂಗಣ್ಣ ಪ್ರಾಪ್ತಿ ಇರುವಾಗ, ವಿಶ್ವಣ್ಣ ಅಥವಾ ಹರೀಶಣ್ಣ ಇರುವಾಗ ನಾವು ಆ ತಾಳಮದ್ದಳೆಯನ್ನು ಮಾಡ್ತಿದ್ದೇವೆ. ಅವರು ಹೇಳಿದ್ದನ್ನು ನಾವು ವರ್ತಮಾನ ಕಾಲದಲ್ಲಿ ಮಾಡ್ತಿದ್ದೇವಲ್ಲ ಅಂತ ಹೇಳಿ ತುಂಬಾ ಸಂತೋಷ ಆಯಿತು. ಮತ್ತೆ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದದ್ದು ಮೂವರು ಕೂಡ, ನಾವು ಕುಡ್ವರನ್ನು ಯಾವುದೇ ಒಬ್ಬ ಕಲಾವಿದನ ಬಗ್ಗೆ ಇವರ ಬಗ್ಗೆ ಒಂದು ಇತಿವೃತ್ತಾಂತವನ್ನು ಹೇಳಿ ಅಂತೇಳಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಅವರದು ಟಕ್ ಅಂತೇಳಿ ಗ್ರೂಪಲ್ಲಿ ಮೆಸೇಜ್ ಬಂದಾಯ್ತು. ಅವರು ಮಾತಾಡುವಾಗ ಈಗ ನಾವು ಹೇಳಲಿಕ್ಕುಂಟು, ನಾವು ರಂಗಣ್ಣ ಮತ್ತೆ ವಿಶ್ವಣ್ಣನ ಕಾಲದಲ್ಲಿ ಇದ್ದೇವೆ ಅನ್ನೋದೇ ನಮಗೆ ಒಂದು ಪುಣ್ಯ. ಅವರೆಲ್ಲ ಶೇನಿ ಅವರೊಟ್ಟಿಗೆಲ್ಲ ಒಡನಾಟಿದ್ದವರು. ಅಂತಹ ಮೂರು ಒಂದು ಇದಕ್ಕೆ ಬೇಕಾದಂತಹ ಕಲಾವಿದರನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಕರೆಸಿದ್ದೇವೆ ಅನ್ನುವಂತಹ ತೃಪ್ತ ಭಾವ ನಮಗುಂಟು. ಮತ್ತೆ ಇನ್ನೊಂದು ನಾನು ಹೇಳುವಾಗ ಹೇಳಿದ್ದೆ, ಫೇಸ್ಬುಕ್ ಅಲ್ಲಿ ಹಾಕಿ ಆಗಿದೆ, ಇನ್ನು ಮಾಡದೆ ಉಪಾಯ ಇಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಯಕ್ಷ ಶ್ರೀಹರಿ ಬಳಗಕ್ಕೆ ಮತ್ತೆ ಅಲ್ಲಿರುವಂತಹ ಕಲಾವಿದರಿಗೆ ದೊಡ್ಡ ನೇಮ್ ಮತ್ತೆ ಫೇಮ್ ಇಲ್ಲ. ಇದನ್ನೀಗ ಒಂದು ಭಟ್ರು ಅಥವಾ ನೀವ್ಯಾರಾದ್ರೂ ಮಾಡಿದ್ರೆ ಇದಕ್ಕೊಂದು ಬರುವಂತಹ ಜನಸಂಖ್ಯೆ ಹೆಚ್ಚಾಗಿದ್ದಿತ್ತು. ಮತ್ತೆ ನಾವು ಕರೆಯುವಾಗ ಕೂಡ ಸ್ವಲ್ಪ ತಡವಾಗಿದೆ, ಕಾರ್ಯದ ಒತ್ತಡ ಅಂತ ಹೇಳಿ. ಆದ್ರೆ ಕೂಡ ಶುದ್ಧ ಸಂಕಲ್ಪ, ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ನಮಗೆ ತ್ರಿಮಧುರದಲ್ಲಿ ವಿಶ್ವಣ್ಣನೊಂದಿಗೆ ಒಂದು ದಿವಸ ಅರ್ಥ, ಹರೀಶಣ್ಣನೊಂದಿಗೆ ಒಂದು ದಿವಸ ಅರ್ಥ, ರಂಗಣ್ಣನೊಂದಿಗೆ ಒಂದು ದಿವಸ ಅರ್ಥ. ಸ್ವಲ್ಪ ದೀರ್ಘ ಆಗ್ತದೆ, ದಯವಿಟ್ಟು ಕ್ಷಮಿಸಿ. ಭಾರತ ರತ್ನದಂತಹ ಒಂದು ಅಭಿಮನ್ಯು ಕಾಳಗದ ಒಂದು ಪ್ರಸಂಗವನ್ನು ಅವರು ಅಭಿಮನ್ಯು ಮಾಡಿ ಉಳಿದಂತಹ ನಾವೆಲ್ಲರೂ ಕೂಡ ಸಣ್ಣ ಪುಟ್ಟ ಕಲಾವಿದರು ಮಾಡಿ ಅದ್ಭುತವಾಗಿ ಮೇಲೆತ್ತಿದ್ದಾರೆ. ನನಗೆ ಆಗುದು, ದೊಡ್ಡ ದೊಡ್ಡ ಕಲಾವಿದರು ಇರುವಾಗ ಕೂಡ ಅಂತ ಡೆಡಿಕೇಶನ್ ಮಾಡ್ಲಿಲ್ವೇನು ಅಂತ ಹೇಳಿ. ವಿಶ್ವಣ್ಣಂದು ಮೊನ್ನೆ ವಿಕ್ರಮಾದಿತ್ಯ 11 ಗಂಟೆ ರಾತ್ರಿವರೆಗೆ ಕೂಡ ನಡೆದಿದೆ. ಅದು ಯಕ್ಷಗಾನ ತಾಳಮದ್ದಳೆಯನ್ನು ಅದೊಂದು ನಮ್ಮದೊಂದು ಎಂತ ಅನುಷ್ಠಾನ ಅಂತೇಳಿ ಸ್ವೀಕರಿಸಿದವರಿಗೆ ಮಾತ್ರ ಅದನ್ನು ಕೊಡ್ಲಿಕ್ಕೆ ಸಾಧ್ಯವಿರುವಂತದ್ದು ಅಂತೇಳಿ ಅವರು ಹೇಳ್ತಾರೆ. ಎಲ್ಲಿ ಕೂಡ ಹೊಗಳಿಬೇಡಿ ನಮ್ಮನ್ನು ಹಾಗೆ ಅಂತ ಹೇಳಿ ಅಲ್ಲ, ನಮ್ಮದೊಂದು ಪುಣ್ಯ ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ತಾಳಮದ್ದಳೆಗೆ ಹೋಗುವಾಗ ಗಿರೀಶನ್ನ ಹೇಳಲಿಕ್ಕೆ ಉಂಟು, ರಂಗಣ್ಣ ನಿಮ್ಮ ಹತ್ತಿರ ಬಂದು ಅಷ್ಟು ಆತ್ಮೀಯವಾಗಿ ಮಾತಾಡ್ತಿದ್ದಾರಲ್ಲ ಮಾರೆ, ನಿಮ್ಮದೊಂದು ಪುಣ್ಯ ಅಂತೇಳಿ. ನಾನು ವಿಶ್ವಣ್ಣನಿಗೆ ಒಂದು ಸಾರಿ ನಮ್ಮ ಬೆಳ್ತಂಗಡಿಯಲ್ಲಿ ಮಂಥರೆ ಮಾತ್ರ ಕೊಡುದು ಅಂತ ಹೇಳಿ ಆಯ್ತು, ರಂಗಣ್ಣನಿಗೆ ಫೋನ್ ಮಾಡಿದ್ದೆ, ರಂಗಣ್ಣ ನಿಮ್ಮದು ಕೈ ವಿಶ್ವಣ್ಣನಿಗೆ ಮಂಥರೆ ಕೊಡೋದು ಹೇಗೆ ಅಂತೇಳಿ. ನೀವು ಹೇಳಿದ್ರೆ ಅವರು ರಾಂಗ್ ತಿಳಿಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ನೀವು ಅವರನ್ನು ಹೇಗೆ ನೋಡಿದ್ದೀರಿ ಅಂತೇಳಿ ಅವರಿಗೆ ಗೊತ್ತುಂಟು ಅಂತೇಳಿ. ಹಾಗಾಗಿ ಮತ್ತೆ ಒಂದು ನನ್ನ ಮೇಲೆ ದೋಷಾರೋಪಣೆ ಕೂಡ ಉಂಟು, ಅದು ಪ್ರಶ್ನೆಯಲ್ಲಿ ಕೇಳೋದು ಬೇಡ ಅಂತ ಹೇಳಿದ್ದೇನೆ. ಅವನು ತಾಳಮದ್ದಳೆ ಸಂಯೋಜನೆ ಮಾಡಿದ್ರೆ ಇವರು ಇಷ್ಟು ಜನವೇ ಫಿಕ್ಸ್ ಅಂತ ಹೇಳಿ. ಅದು ಮತ್ತೆ ನಾವೆಲ್ಲ ರಂಗಣ್ಣ ಹೇಳಿದಾಗ ಅದನ್ನು ದೊಡ್ಡ ವಿಷಯ ಮಾಡ್ಲಿಕ್ಕೆ ಇಲ್ಲ. ಹಾಗಾಗಿ ಅಲ್ವಾ ಗುರುಗಳೇ, ಅದೇ ನಮಗೆ ಒಂದು ತಾಯಿಯ ಸ್ಥಾನದಲ್ಲಿ ಹರೀಶಣ್ಣ ಇದ್ದಾರೆ. ಮತ್ತೆ ನಾವೆಂತಾದ್ರೂ ಅಂಥದ್ದೇನಿದ್ರೆ ನೇರವಾಗಿ ನಾವು ರಂಗಣ್ಣನ ಹತ್ರ ಹೋಗಿ ಹೇಳ್ತೇವೆ. ಮತ್ತೆ ವಿಶ್ವಣ್ಣ ಅಂತೂ ಅವರನ್ನು ನಾವು ನೋಡುವಂತಹ ಭಕ್ತಿ ಭಾವ ಬೇರೆಯೇ. ಹಾಗಾಗಿ ಒಂದು ಶುದ್ಧ ಸಂಕಲ್ಪದಲ್ಲಿ ಮಾಡಿದ್ದೇವೆ. ಹಿಂದೆ ನಿಂತು ನೀವೆಲ್ಲರೂ ಕೂಡ ನಮ್ಮನ್ನು ಮುನ್ನಡೆಸಿದ್ದೀರಿ. ಇದರ ಹಿಂದೆ ತುಂಬ ಜನರು ಕೂಡ ಇವತ್ತು ನೀವು ಹೇಳಿದ್ರಿ ಇದು ನಡಿಬೇಕು ಅಂತ ಹೇಳಿ, ಅಲ್ಲಿಗೆ ನಮ್ಮ ಸಂಕಲ್ಪ ಸಿದ್ಧಿ ಆಯಿತು ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಇನ್ನು ಹೆಚ್ಚು ಮಾತಾಡೋದಿಲ್ಲ, ನೇರವಾಗಿ ಧನ್ಯವಾದ ಸಮರ್ಪಣೆಗೆ ಹೋಗ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಮಾರ್ಗದರ್ಶನವನ್ನು ನೀಡಿದಂತಹ ಪ್ರಸಂಗಕರ್ತರು ಕವಿಗಳಾದಂತಹ ಶ್ರೀಧರ್ DS ಅವರಿಗೆ ಯಕ್ಷ ಶ್ರೀಹರಿ ಬಳಗದಿಂದ ಆತ್ಮೀಯವಾದಂತಹ ಧನ್ಯವಾದವನ್ನು ಕೋರುತ್ತಿದ್ದೇನೆ. ಹಿರಿಯರು ಅವರು ಮದ್ದಳೆಗಾರರು ಕೂಡ ನಮ್ಮ ಅದೇ ರಂಗಣ್ಣ ಹೇಳಿದ ಹಾಗೆ ಸರ್ವಾಂಗೀಣ ಕಲಾವಿದರು ಒಂದು ಬರೆದಿಟ್ಕೊಳ್ಬೇಕಾದಂತಹ ಒಂದು ಪ್ರಬಂಧವನ್ನು ಮಂಡನೆ ಮಾಡಿದಂತಹ
ಶ್ರೀತರಾದಂತಹ ಲಕ್ಷ್ಮೀನಾರಾಯಣ ಭಟ್ರಿಗೆ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳು. ಇವರಿಗೆ ನಮ್ಮ ಯಕ್ಷಶ್ರೀಹರಿ ಬಳಗದಿಂದ ಏನು ಸಾಯಿ ಸೋಮಕ್ಕ ಬಂದೊಂದು ಸಣ್ಣ ಇದು ಕವರ್ ಮಾತ್ರ ದೊಡ್ಡದು, ಸಣ್ಣ ಅವರಿಗೆ ಆತ್ಮೀಯವಾದಂತಹ ಧನ್ಯವಾದಗಳು. ಹಾಗೆ ನಮ್ಮ ಪ್ರೀತಿಯ ಕುಡುವ ಮಾಮ ಅಂತೇಳಿ ಫೇಮಸ್, ಈಗಲೂ ಕೂಡ ಇಡೀ ರಾತ್ರಿಯ ತಾಳಮದ್ದಳೆಯನ್ನು ಮಾಡುವಂತಹ ಅಪೂರ್ವವಾದಂತಹ ಸಂಘಟಕರು. ಇವರಿಗೂ ಕೂಡ ನಮ್ಮ ಬಳಗದಿಂದ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ, ನಮ್ಮ ಮೈತ್ರಿ ಅಕ್ಕ ಅನಭಿಷಿಕ್ತ ಮ್ಯಾನೇಜರು ನಮ್ಮ ಟೀಮ್ ಇದ್ದು ಅವರಿಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಇನ್ನು ನಾವು ನಿಜವಾಗಿಯೂ ಕೂಡ ಧನ್ಯವಾದವನ್ನು ಸಮರ್ಪಿಸಬೇಕಾದದ್ದು ಒಂದು, ಅವರು ಹೇಳಿದ್ರು ನಮ್ಮ ತ್ರಿಮಧುರ ಎನ್ನುವಂಥದ್ದು 3 ವರ್ಷ ನಡೀತದೆ ಅಂತ ಹೇಳಿ ಧೈರ್ಯವೇ ಇರಲಿಲ್ಲ ಮಾರೆ, ನೀವೊಂದು ಇಷ್ಟು 5 ಜನ ಗಟ್ಟಿಯಾಗಿ ನಿಂತದ್ದಕ್ಕೆ ಇದು ನಡೆಯಿತು ಅಂತ ಹೇಳಿ. 5 ಜನ ಗಟ್ಟಿಯಾಗಿ ನಿಂತದ್ದು ಯಾಕೆ ಅಂತ ಕೇಳಿದ್ರೆ ಗುರುಗಳು ಏಕಸೂತ್ರದಲ್ಲಿ ಬಂಧಿಸಿಟ್ಟದ್ದಕ್ಕೆ ಅಲ್ವಾ ಗುರುಗಳೇ. ಹಾಗಾಗಿ ಗುರುಗಳಾದಂತಹ ಅವರನ್ನು ಒಮ್ಮೊಮ್ಮೆ ಹರೀಶ್ ಅಣ್ಣ ಅಂತ ಕರೆಯುವುದು, ಒಮ್ಮೆ ಗುರುಗಳು ಅಂತೇಳಿ ಕರೆಯುವುದು. ಗುರುಗಳು ಅಣ್ಣನೂ ಆಗಿರುವಂತಹ ಹರೀಶ್ ಭಟ್ ಬಳಂತಿ ಮೊಗರ್, ಅವರಿಗೆ ಬೇರೆ ಬೇರೆ ದಶನಾಮಗಳುಂಟು, ಬೇರೆ ಬೇರೆ ಬಳಂಚಿ ಮೊಗರ್ ಅಂತ ಹೇಳ್ತಾರೆ. ನಮಗೆ ಅದು ರಗಳೇ ಬೇಡ ಅಂತೇಳಿ ಹರೀಶ್ ಅಣ್ಣನಿಗೆ ಗುರುಗಳಿಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ನಮ್ಮ ಶರವುಕೂಟದಲ್ಲಿ ಹಿರಿಯರು, ನಾನು ಅವರನ್ನು ಕರೆಯುವುದೇ ಹೇಗೆ ಅಂತ ಹೇಳಿದ್ದೆ, ಗೋಪಾಲಣ್ಣ ಅವರು ಕೂಡ ಬೆಳಗ್ಗಿನಿಂದ ಇವತ್ತಿನವರೆಗಿದ್ದಾರೆ. ಗುರುಗಳಿಗೆ ಒಂದು ಸಣ್ಣ ಬನ್ನಿ ಗೋಪಾಲಣ್ಣ, ಸಣ್ಣ ಕಾಣಿಕೆಯನ್ನು, ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತೇನೆ. ಮತ್ತೆ ನಮ್ಮದು ಒಂದು ಘೋಷವಾಕ್ಯ ಉಂಟು, ಅನಂತರ ಯಾವ ಕೂಡ ಹೇಳೋದುಂಟು. ಆಗ ಶ್ರೀಧರ್ ಸರ್ ಹೇಳಿದ್ದು ಹೇಗಿರ್ಬೇಕು, ಆಳವಾದಂಥ ಅಧ್ಯಯನ ಬೇಕು ಅಂತೇಳಿ. ಅಂತಹ ಅಧ್ಯಯನ ಮಾಡುವಂತಹ ಒಂದು ನಮ್ಮ ಟೀಮಿನಲ್ಲಿ ಅನಂತ ಕಾಮತರು ಪ್ರಮುಖರು. ನಾನು ಯಾವತ್ತೂ ಕೂಡ ಹೇಳಿಕೊಂಡೆ, ನೀವು ಎಷ್ಟು ಬೇಕಿದ್ರೆ ಕೂಡ ಮೂಲ ಓದಿ ಮಾರ್ರೆ, ನನಗೆ ಮೂಲ ವಿಶ್ವಣ್ಣ ಮಾತ್ರ ಅಂತೇಳಿ. ಅವರ ಅರ್ಥವನ್ನು ಕೇಳಿ ನಾವು ಅರ್ಥ ಹೇಳುವಂಥದ್ದು. ಹಾಗಾಗಿ ಈ ಕಾಲಘಟ್ಟದಲ್ಲಿ ನಮಗೆ ತಾಳಮದ್ದಳೆಯ ಮೇಲೆ ಒಲವು ಆಗಲಿಕ್ಕೆ ಪ್ರಮುಖವಾದಂತಹ ಕಾರಣ ಯಾರು ಅಂತ ಕೇಳಿದ್ರೆ ನಮ್ಮ ಪ್ರೀತಿಯ ವಿಶ್ವಣ್ಣ. ನಾನು ಹೇಳಿಕೊಂಡು ವಿಶ್ವಕ್ಕೊಬ್ಬ ವಿಶ್ವಣ್ಣ ಅಂತ ಹೇಳಿ. ಅವರು ನಮ್ಮ ಈ 7:45ಕ್ಕೆ ರೀಚ್ ಆಗಿ ಒಂದು 8:30 ಒಳಗೆ ಸ್ನಾನ ಎಲ್ಲ ಮಾಡಿ ವಿಶ್ರಾಂತಿ ರಹಿತವಾಗಿ ಇಲ್ಲಿಗೆ ಬಂದಿದ್ದಾರೆ. ಅವರ ಪ್ರೀತಿಗೆ ಶರಣು ಅಂತ ಹೇಳುತ್ತಾ ವಿಶ್ವಣ್ಣನವರಿಗೆ ನಮ್ಮ ಪದ್ಮರಾಜ ತಂತ್ರಿಗಳು ಬಂದು ಒಂದು ಸಣ್ಣ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತೇವೆ. ಹೌದಾ, ಸರಿ ಸರಿ. ಮತ್ತೆ ರಂಗಣ್ಣ ನಮಗೆ ಈ ತಾಳಮದ್ದಲೆ ಕ್ಷೇತ್ರಕ್ಕಿಂತ ಹೊರತಾಗಿಯೂ ಕೂಡ ಸಪೋರ್ಟ್ ನೀಡುವವರಲ್ಲಿ ಅಲ್ಲ. ಅದು ಹಾಗೆ ಸುಮ್ಮನೆ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ನೀವು ನಮಗೆ ಸುಮ್ಮನೆ ಸಿಗ್ಲಿಲ್ಲ. ಹಾಗಾಗಿ ರಂಗಣ್ಣನ ಬಗ್ಗೆ ಹೆಚ್ಚೇನು ಹೇಳಲಿಕ್ಕಿಲ್ಲ. ಈ ಕಾರ್ಯಕ್ರಮ ಆಗುವಲ್ಲಿ ಮೊನ್ನೆ ಒಂದು ಸಾರಿ ನಮ್ಮದು ಕಾರ್ಯಕ್ರಮದ ಒತ್ತಡದ ನಡುವೆ ಫೇಸ್ಬುಕ್ಕಲ್ಲಿ ಹಾಕಿ ಆಗಿದೆ, ಹೇಗೆ ಮಾಡುದು ಅನಂತರ ಅಂತೇಳಿ ಹೇಳಿ ಒಂದು ಕಾರ್ಯಕ್ರಮದಿಂದ ಅವರ ಕಾರಲ್ಲಿ ಒಂದು ಗುಡ್ಡದ ಹತ್ರ ಹೋಗಿ ರೇಂಜಲ್ಲಿ ನಿಲ್ಲಿಸಿ ರಂಗಣ್ಣನ ಹತ್ರ ಒಂದು 10 ನಿಮಿಷ ಮಾತಾಡಿದ್ದು. ಅದು ಹೇಗೆ ನಮ್ಮನ್ನು ಬೂಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಸಮಾಧಾನ ಆಯಿತು ಅಂತ ಹೇಳಿ. ಹಾಗಾಗಿ ನಮ್ಮ ಎನರ್ಜಿ ಬೂಸ್ಟರ್ ರಂಗಣ್ಣನಿಗೆ ಆತ್ಮೀಯವಾದ ಧನ್ಯವಾದಗಳು. ನಿಮಗೆ ನನಗೆ ಇವತ್ತು ಹೇಳದೆ ನನ್ನ ಅಪ್ಪ ಬಂದಿದ್ದಾರೆ, ನಾನು ಹೇಳಿದ್ರೆ ಬೇಡ ಅಂತೇಳಿ ಹೇಳ್ತೇನೆ. ಹಾಗಾಗಿ ನನ್ನ ತಂದೆಯವರಾದಂತಹ ಶ್ರೀತ ಚಂದ್ರಯ್ಯ ಪುರೋಹಿತರು ಅವರಿಗೆ ಒಂದು ಕಾಣಿಕೆಯನ್ನು ನೀಡಬೇಕು. ಹೌದು, ಖಂಡಿತವಾಗಿ ಕೂಡ ರಂಗಣ್ಣನಿಗೆ ಆತ್ಮೀಯವಾದಂತಹ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ತುಂಬ ಜನರಿದ್ದೀರಿ. ಸಾಯಿ ಸುಮಕ್ಕ ನಮಗೆ ಪ್ರಪ್ರಥಮವಾಗಿ ಪೋಸ್ಟ್ ನೋಡಿ ಫೋನ್ ಮಾಡಿದವರು ಸಾಯಿ ಸುಮಕ್ಕ. ಅವರಿಗೆಲ್ಲ ಧನ್ಯವಾದ ಹೇಳಲಿಕ್ಕಿಲ್ಲ, ಯಾಕಂತ ಹೇಳಿದರೆ ಅವರನ್ನು ನಾವು ನಮ್ಮ ಯಕ್ಷ ಶ್ರೀಹರಿ ಬಳಗಕ್ಕೆ ಸೇರಿಕೊಂಡಾಗಿದೆ. ಇನ್ನೊಬ್ಬರು ಫೋನ್ ಮಾಡಿದ್ದು ಯಾರು ಅಂತ ಕೇಳಿದರೆ ನಮ್ಮ ಶ್ರೀತರಾದಂತಹ ಮಧುಸೂದನ್ ಅಲೆವರಾಯರು. ಕಾರ್ಯಕ್ರಮವನ್ನು ನೋಡಿ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಈ ಕಾರ್ಯಕ್ರಮದ ಚಿತ್ರೀಕರಣವನ್ನು ಮಾಡಿದ್ದಾರೆ. ಅವರು ತುಂಬ ಅದ್ಭುತವಾದಂತಹ ತಾಳಮದ್ದಲೆಗಳನ್ನು ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವವರು. ಹಾಗಾಗಿ ಶ್ರೀತ ಮಧುಸೂದನ ಅಲೆವರಾಯರು ವೇದಿಕೆಗೆ ಬಂದು ನಮ್ಮ ತಂಡದ ಅನಂತ ಕಾಮತ್ ಇವರಿಂದ ಒಂದು ಸಣ್ಣದು ಗಿಫ್ಟನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ.
ಹಾಗೆ ನಮ್ಮ ಅಶೋಕ್ ವರ್ಧನ್ರು ಹಿರಿಯರು, ನಿಮ್ಮ ಒಂದು ಉಪಸ್ಥಿತಿ 100 ಜನರ ಉಪಸ್ಥಿತಿಗೆ ಸಮ. ಹಾಗಾಗಿ ನಿಮಗೂ ಆತ್ಮೀಯವಾದಂತಹ ಧನ್ಯವಾದಗಳು. ಹಾಗೆ ಇಲ್ಲಿಯ ವ್ಯವಸ್ಥೆಗೆ ಇಲ್ಲಿ ಆಗುವುದಕ್ಕೆ ಕಾರಣರು ನಮ್ಮ ಯಕ್ಷ ಶ್ರೀಹರಿ ಬಳಗದ ಪ್ರಧಾನ ಮೊದಲಗಾರರಾದಂತಹ ಶ್ರೀ ಪದ್ಮರಾಜ ತಂತ್ರಿವರೇಣ್ಯರು. ಅವರಿಗೆ ನಮ್ಮ ಬಳಗದಂತಲೇ ಅಲ್ಲ, ಈ ಕ್ಷೇತ್ರದಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಮತ್ತೆ ಇವತ್ತು ನಮಗೆ ನಮ್ಮ ಟೀಮಿಗೆ ಕೈ ಕೊಟ್ಟಿದ್ದಾರೆ ನಮ್ಮ ಟೀಮಿನ ಸಮರ್ಥ ಮೊದಲೆಗಾರರು ಸಮರ್ಥ್. ಅವರು ಕೂಡ ಒಂದು ಎಕ್ಸಾಮ್ ಮುಗಿಸಿ ಇಲ್ಲಿಗೆ ಬಂದಿದ್ದಾರೆ. ತಾಯಿ ಮತ್ತು ಮಗನಿಗೆ ಇಬ್ಬರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳು. ಮತ್ತು ಈ ಒಂದು ಸ್ಥಳದಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಕ್ಷೇತ್ರದ ಅರ್ಚಕ ವೃಂದ, ಆಡಳಿತ ಮುಕ್ತೇಸರು, ಸಿಬ್ಬಂದಿ ವರ್ಗ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳು. ಮತ್ತು ಈ ಒಂದು ಪ್ರಾತ್ಯಕ್ಷಿತೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಕಲಾವಿದರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುವುದರೊಂದಿಗೆ ಮುಂದೆ ಯಾರಾದರೂ ಇಂಥ ಪ್ರಯತ್ನ ಮಾಡಿದ್ರೆ ಯಕ್ಷ ಶ್ರೀಹರಿ ಬಳಗ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತದೆ ಎನ್ನುವಂತಹ ನಂಬಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳ ಹಾಡ್ತೇನೆ. ಹಾಗೆ ಯಕ್ಷ ಶ್ರೀಹರಿ ಬಳಗದ್ದು ಮೈಕ್ ಸೆಟ್ ಆದರೂ ಕೂಡ ನಮಗೆ ತ್ರಿಮಧುರವಾಗುವಾಗ ಮತ್ತೆ ಇಂತಹ ಕಾರ್ಯಕ್ರಮಗಳಾಗುವಾಗ ನಮಗೆ ಒದಗಿ ಬರುವವರು ಮಿತ್ರರಾದಂತಹ ಶ್ರೀಕಾಂತರು ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಮೇಲೆ ಸ್ವಲ್ಪ ತಾಳಮದ್ದಲೆಲ್ಲ ನೋಡುವಂತಹ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದಾರೆ. ಒಳ್ಳೆಯ ವ್ಯಕ್ತಿ. ಹಾಗಾಗಿ ಅವರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುವುದರೊಂದಿಗೆ ಕಾರ್ಯಕ್ರಮ ಸುಸಂಪನ್ನವಾಗುವುದಕ್ಕೆ ಶ್ರಮಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡುತ್ತಿದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ರೇಕ್ಷಕರಿಂದ ಎಷ್ಟು ನಿರೀಕ್ಷಿಸಬಹುದು ಕಲಾವಿದ? ಒಂದು ದೃಷ್ಟಿಯಿಂದ ಪ್ರೇಕ್ಷಕನಿಂದ ಎಲ್ಲವನ್ನೂ ನಿರೀಕ್ಷಿಸಬೇಕು ಕಲಾವಿದ ಹೌದಾದರೆ. ಆರ್ಥಿಕವಾಗಿಂತಲ್ಲ, ಒಬ್ಬ ಕಲಾವಿದನ ಬೆಳವಣಿಗೆ ಅಥವಾ ಕಲೆಯ ಸ್ಥಿರೀಕರಣ, ಅದರ ಮೌಲ್ಯವರ್ಧನೆ, ಇದಕ್ಕೆಲ್ಲ ಕಾರಣ ಸ್ಥಾನದಲ್ಲಿ ಪ್ರಧಾನ ಪಾತ್ರ ವಹಿಸುವುದು ಪ್ರೇಕ್ಷಕ ವರ್ಗ. ಆದ್ದರಿಂದ ಪ್ರೇಕ್ಷಕನ ಪ್ರಸನ್ನತೆಯೇ ಕಲಾವಿದನ ಪರಮ ಗುರಿ. ಒಬ್ಬ ಕಲಾವಿದ ಇದರಲ್ಲಿ ಬಹುಕಾಲ ಉಳಿಬೇಕು ಅಂತಾದರೆ ಪ್ರೇಕ್ಷಕ ಸಮ್ಮತಿ ಬೇಕು ಅವನಿಗೆ. ತನ್ನ ಸಾಧನೆಯಿಂದ ಉಳಿದುಕೊಳ್ಳಬೇಕಾದರೂ ಪ್ರೇಕ್ಷಕರ ಸಮ್ಮತಿಯನ್ನು ಅಲ್ಲಗಳೆದು ಅವನಿಗೆ ಇಲ್ಲಿ ಒಂದು ಸ್ಥಿರತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ಪ್ರೇಕ್ಷಕ ಕಲಾವಿದರ ಮಧ್ಯದ ಸಂಬಂಧ ಅಂತ ನಾನು ಭಾವಿಸ್ತೇನೆ. ಇನ್ನೀಗ ಪ್ರಧಾನ ಪ್ರಶ್ನೆ ಇರುವುದು ಕಲಾವಿದ ಯಾರು ಅಂತ ಪ್ರಶ್ನೆ ಇಲ್ಲಲ್ಲ ಯಾರಿಗೂ, ಪ್ರೇಕ್ಷಕ ಯಾರು ಅಂತ ಪ್ರಶ್ನೆ ಇರುವುದು. ಈಗ ಯಾರನ್ನು ನಾವು ಪ್ರೇಕ್ಷಕರು ಅಂತ ತಿಳಿಬೇಕಪ್ಪ, ಅದೇ ದೊಡ್ಡ ಸಮಸ್ಯೆ ಆಗುವುದೀಗ. ಮೊದಲೆಲ್ಲ ರಾತ್ರಿ ಬೆಳಗಿನವರೆಗೆ ತಾಳಮದ್ದಳೆಗಳಾಗುತ್ತಿತ್ತು. ರಾತ್ರಿ ಬೆಳಗ್ಗೆವರೆಗೆ ಆದರೂ ತಾಳಮದ್ದಳೆ ಅರ್ಧದಲ್ಲೇ ನಿಲ್ತಿತ್ತು, ಮುಗಿಯದಿದ್ದಷ್ಟು ಬೆಳೆಯುತ್ತಿತ್ತು. ಹೀಗೆಲ್ಲ ಆಗುವ ಕಾಲದಲ್ಲಿ ಅದಕ್ಕೊಂದು ವ್ಯವಸ್ಥೆ ಇತ್ತಂತೆ. ನಾವೆಲ್ಲ ನೋಡಿ ಅನುಭವ ಅಲ್ಲ, ಕೇಳಿದ ಅನುಭವ. ಇಡೀ ತಾಳಮದ್ದಳೆಗೆ ಒಬ್ಬರು ಅಧ್ಯಕ್ಷರು, ಊರಿನಲ್ಲಿ ಒಬ್ಬರು ವಿದ್ವಾಂಸರಾದವರು, ಆಡ್ಯರನ್ನಿಸಿಕೊಂಡವರು, ಅಥವಾ ಊರಿನಲ್ಲಿ ಅವರ ಮಾತಿಗೆ ಎಲ್ಲರೂ ಸಮ್ಮತಿಸಬಹುದಾದಷ್ಟು ಹಿರಿಮೆಯನ್ನು ಹೊಂದಿದವರು, ಅಂಥವರನ್ನು ಅಧ್ಯಕ್ಷರನ್ನಾಗಿ ತಂದು ಕೂತುಗೊಳಿಸ್ತಿದ್ರು. ಪ್ರಾರಂಭದಿಂದ ಕೊನೆಯ ತನಕ ಸಂಪೂರ್ಣವಾಗಿ ಕೇಳಿ ಆವತ್ತಿನ ತಾಳಮದ್ದಳೆಯ ಬಗ್ಗೆ ಒಂದು ನಿರ್ಣಯವನ್ನು ಘೋಷಿಸಿ ಅವರು ಮತ್ತೆ ಹೋಗುತ್ತಿದ್ದರಂತೆ. ಒಂದು ದೃಷ್ಟಿಯಿಂದ ಒಂದು ಕಲೆ ಬೆಳೆಯುವಲ್ಲಿ ಅನೇಕ ಅವಕಾಶಗಳಿರುವಂತಹ ಅವಕಾಶಗಳಲ್ಲಿರಬಹುದಾದ ಅಪಾಯವನ್ನು ನಾವು ಗ್ರಹಿಸದೇ ಹೋದರೆ ಅದೆಲ್ಲೆಲ್ಲೋ ಹರಿದು ಹೋಗ್ತದೆ. ಈ ಅಪಾಯ ಉಂಟು, ಬಹಳ ದೊಡ್ಡದು. ಯಾಕೆಂದರೆ ಯಕ್ಷಗಾನ ಆಶುಭಾಷಣದ ಅವಕಾಶ ಇರುವ ಒಂದು ಮಹತ್ತಾದ ಕಲೆ. ಒಂದು ಪದ್ಯದ ಚೌಕಟ್ಟಿನಲ್ಲಿ ಮಾತನಾಡಬೇಕು, ಅದಕ್ಕೆ ಹಿನ್ನೆಲೆಯಾಗಿ ಪುರಾಣಾದಿಗಳಲ್ಲಿ ಉಲ್ಲೇಖಿಸಬೇಕು, ಅದರಲ್ಲಿ ಅನುಕ್ರಮಣಿಕೆಯನ್ನು ಕಾಯ್ದುಕೊಳ್ಳಬೇಕು. ಅಂದರೆ ಆಗದೇ ಇದ್ದ ಕತೆ ಬರಬಾರದು, ನಡೆದದ್ದು ಮಾತ್ರ ಹೇಳಬೇಕು. ಈ ಕಾಲ ಭೇದ ವ್ಯತ್ಯಾಸ ಎಲ್ಲ ತಿಳಿದಿರಬೇಕು. ಇಷ್ಟೆಲ್ಲದರ ಹಿನ್ನೆಲೆಯಿಂದ ಒಂದು ಪದ್ಯಕ್ಕೆ ಎಷ್ಟನ್ನು ಆಡಬಹುದು ಅನ್ನುವಲ್ಲಿ ಕಲಾವಿದನಿಗೆ ಮಿತಿ ಇಲ್ಲ. ಕಲಾವಿದ ಅಮಿತ, ಅದರಲ್ಲಿ ಮಿತಿಯನ್ನು ಅವನೇ ಹೇರಿಕೊಳ್ಳುವುದು. ಈಗ ಬೆಳಿಗ್ಗಿನವರೆಗೆ ತಾಳಮದ್ದಳೆಗೂ ಹೇಗೂ ಮಿತಿ ಇಲ್ಲ. ಈಗ ಪೂರ್ಣ ರಾತ್ರಿಯ ತಾಳಮದ್ದಳೆಗೂ ನಾನು ಪ್ರೇಕ್ಷಕನಾಗಿದ್ದೆ. ನಾನು ಸಣ್ಣದಿರುವಾಗ ಪೂರ್ಣರಾತ್ರಿ ತಾಳಮದ್ದಳೆ ಆಗುತ್ತಾ ಇದ್ದದ್ದು. ಎಷ್ಟೋ ತಾಳಮದ್ದಳೆಯಲ್ಲಿ ಸಮತೋಲನ ಇಲ್ಲದೆ ಹೋದದ್ದು ನಮ್ಮ ಅನುಭವ. ಮೊದಲಿಗೆ ಬಂದವರು ದೊಡ್ಡ ಮಾತಾಡೋದು, ಕೊನೆಗೆ ಬೆಳಗ್ಗೆ ಬರುವ 5:30 ಗಂಟೆಗೆ ಬರುವುದು.
ಅಥವಾ ಫಸ್ಟ್ ಬಸ್ ಹೊರಡುವಾಗ ಅವನ ಅರ್ಥ ಪ್ರಾರಂಭ ಆಗೋದು, ಮತ್ತೆ ಅವ ಏನಾದರೂ ಹೇಳಿ ಅತ್ಲ ಎದ್ದು ಹೋಗುದು. ಹೀಗಾಗುವ ಸ್ಥಿತಿ ಮೊದಲು ಇತ್ತು. ಈ ಸಮತೋಲನ ಇಲ್ಲದೆ ಇರುವುದಕ್ಕೆ ಕಾರಣ ಆದದ್ದೇನು? ಕಲಾವಿದ ಅಮಿತನಾಗಿ ವ್ಯವಹರಿಸಬಹುದಾದ ಅವಕಾಶ ಈ ಕ್ಷೇತ್ರದಲ್ಲಿ ಇರುವುದರಿಂದ ಅವನಿಗೆ ಮಿತಿ ಇಲ್ಲ, ಎಷ್ಟು ಬೇಕಾದ್ರೆ ನಾವು ಹೇಳ್ಬೋದು. ಹಾಗೆಂದು ಅಪಸವ್ಯಗಳನ್ನೇ ಆಡ್ತಿದ್ರು ಅಂತ ನಾನು ಆಕ್ಷೇಪ ಮಾಡಿದ್ದಲ್ಲ ಯಾರ ಬಗ್ಗೆ. ಒಂದು ಮಿತಿಯನ್ನು ನಮ್ಮೊಳಗೆ ನಾವು ಕಲ್ಪಿಸಿಕೊಳ್ಳಬೇಕು ಅಂತಾದರೆ ಯಾರನ್ನೋ ಒಂದು ಆಶ್ರಯಿಸಬೇಕಾದ, ಅನುಸರಿಸಬೇಕಾದ ಅವಶ್ಯಕತೆಯನ್ನು ನಾವು ಮನಗಾಣಬೇಕಾಗ್ತದೆ. ಅವ ಒಂದು ಅಧ್ಯಕ್ಷ ಇರಬಹುದು, ಅಥವಾ ಹಿರಿಯ ಕಲಾವಿದ ಇರಬಹುದು, ಅಥವಾ ಒಬ್ಬ ಸರಿಯಾದ ಪ್ರೇಕ್ಷಕ ಇರಬಹುದು. ಅವ ಒಂದು ಮಿತಿಯನ್ನು ನಿರ್ಣಯಿಸುವಲ್ಲಿ ಅವ ನಮಗೆ ಪ್ರಧಾನ ಪಾತ್ರವಾಗಿ ಕಾಣಿಸಿಕೊಳ್ತಾನೆ. ಯಾಕೆ? ಅವನ ಮುಖ ನೋಡಿದರೆ ನಮಗೆ ಅರ್ಥ ಆಗಬೇಕು ಇದು ಬೇಕಿತ್ತೋ ಬೇಡೋ. ಅಂದರೆ ಸರಿಯಾದ ಒಬ್ಬ ಪ್ರೇಕ್ಷಕನ ಪ್ರತಿಸ್ಪಂದನವೇ ಆಯಾಯ ಕಾಲದಲ್ಲಿ ನಾವು ಅರ್ಥ ಹೇಳುತ್ತಾ ಸಾಗುತ್ತಾ ಇರುವಾಗ ಸಾಗುತ್ತಿರುವಂತಹ ವಿಮರ್ಶೆ. ಆ ವಿಮರ್ಶೆಯನ್ನು ಗ್ರಹಿಸುವಲ್ಲಿ ನಮಗೆ ಮೊದಲು ಯೋಚನೆ ಹೋಗಬೇಕು. ಇದು ಅವರ ಮುಖ ನೋಡುವಾಗ ನಮಗೆ ಅರ್ಥ ಆಗಬೇಕು. ಅವರು ಹತ್ತಿರ ಕೂತವನ ಹತ್ರ ಮಾತಾಡ್ತಾ ಇದ್ದಾರೆ ಅಂತಾರೆ, ನಾವು ಮಾತು ಕಡಿಮೆ ಮಾಡಬೇಕು ಅಂತ ಅರ್ಥ. ಅವ್ರಿಗೆ ಸಾಕು ಅಂತ ಬಾಯಿ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂದರೆ ನಾವು ಬಾಯಿ ಮುಚ್ಚಬೇಕು ಅಂತ ಅರ್ಥ. ಹೀಗೆ ಆಯಾಯ ಕಾಲದಲ್ಲಿ ಸಿಗಬಹುದಾದ, ತತ್ಕಾಲಕ್ಕೆ ಸಿಗಬಹುದಾದ ವಿಮರ್ಶೆಗಳನ್ನು ಭಾವಿಸಿಕೊಂಡೇ ಒಬ್ಬ ಕಲಾವಿದ ಮುಂದುವರಿಬೇಕಾಗ್ತದೆ. ಹಾಗಿದ್ರೆ ಯಾವುದು ಬೇಕು, ಎಷ್ಟು ಬೇಕು? ಒಬ್ಬ ಕಲಾವಿದ ಮಾತ್ರ ಅಲ್ಲ. ಆಗ ಪ್ರಸ್ತಾಪತ್ವೇನ ರಂಗಭಟ್ರು ಒಂದು 2-3 ಸಲ ಅದನ್ನು ಹೇಳಿದರು. ನಾನು ಆಗ ಮಧ್ಯಾಹ್ನ ಯಾರಲ್ಲಿ ಮಾತನಾಡೋ ನಮ್ಮ ಈ ಸ್ನೇಹಿತರಲ್ಲಿ ಅದನ್ನು ಹೇಳಿದೆ. ಒಬ್ಬ ಕಲಾವಿದ ತಾನು ಕಲಾವಿದನಾಗುತ್ತಾ ಮೊದಲು ಪ್ರೇಕ್ಷಕನೂ ಆಗಬೇಕು. ಕಲಾವಿದನು ಪ್ರೇಕ್ಷಕನು ಒಂದೇ ತರನಾಗಿ ಸಾಗುತ್ತಾ ಇರಬೇಕು. ನಮ್ಮ ಪ್ರದರ್ಶನಕ್ಕೆ ನಾವೇ ಪ್ರೇಕ್ಷಕರಾಗಬೇಕು, ನಮ್ಮ ಮಾತುಗಾರಿಕೆಗೆ ನಾವೇ ವಿಮರ್ಶಕರಾಗಬೇಕು. ಆಗ ವಾಸ್ತವ ರಂಗಭಟ್ರು ಹೇಳಿದಾಗೆ 3ನೇ ವ್ಯಕ್ತಿಯನ್ನು ನಾವು ಮೆಚ್ಚಿಸಬೇಕು ಅಂತಾದರೆ ನಮಗೊಂದು ನೈತಿಕವಾದ ಬಲ ಬೇಕು. ಆ ಬಲ ಹೇಗೆ ಸಿದ್ಧವಾಗ್ತದೆ ಕೇಳಿದರೆ, ನಮಗೆ ಒಪ್ಪಿಗೆ ಆಗುವುದನ್ನು ಮಾತ್ರ ನಾವು ಹೇಳಬೇಕು. ಇನ್ನೊಬ್ಬ ಕೇಳಿದರೆ ನಮಗೆ ಹೇಳುವುದಕ್ಕೆ ಅದಕ್ಕೊಂದು ಸಕಾರಣ ಬೇಕು, ಸಾಧಾರ ಬೇಕು. ಅದನ್ನು ಹೇಳಬೇಕು ಅಂತಂದರೆ ನಮ್ಮನ್ನು ನಾವು ಮೊದಲು ವಿಮರ್ಶಿಸಬೇಕಾಗ್ತದೆ. ವಿಮರ್ಶಿಸುವಲ್ಲಿ ನಮಗೆಷ್ಟು ಪರಿಣತಿ, ನಮ್ಮ ಸಾಮರ್ಥ್ಯ ಏನು, ಅದಕ್ಕನುಸಾರವಾಗಿ ನಮಗೊಂದು ನಿರ್ಣಯಕ್ಕೆ ಒಳಗು ಮಾಡಿಕೊಳ್ಳಿಕ್ಕೆ ಬರ್ತದೆ. ಅದಕ್ಕಿಂತ ಹೆಚ್ಚಿನದ್ದಾದಂತಹ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕು ಅಂತಾದರೆ ಒಂದು ಪ್ರತಿಭಾವಂತರಾದ, ವಿದ್ವಾಂಸರಾದ ಪ್ರೇಕ್ಷಕರ ವಿಮರ್ಶೆಗೆ ನಾವು ಕಿವಿ ಕೊಡಬೇಕಾಗುತ್ತದೆ. ಈಗ ಪ್ರೇಕ್ಷಕ ಯಾರು ಅನ್ನೋ ಪ್ರಶ್ನೆ ಹುಟ್ಟಿದ್ದೆ ಈ ಕಾರಣದಿಂದ. ಈಗ ಏನಾಗಿದೆ ಕೇಳಿದರೆ, ಪೂರ್ತಿ ಕಾರ್ಯಕ್ರಮ ಕೇಳುವಂತಹ ಯಾವ ವಿಮರ್ಶಕನೂ ವಿಮರ್ಶೆ ಬರೆಯುವುದಿಲ್ಲ. ಅವ ಏನು, ಈಗ ಸಾಧ್ಯಂತವಾಗಿ ಒಂದು ಕಾರ್ಯಕ್ರಮವನ್ನು ಕೇಳಿದಾಗ ಅಶೋಕವರ್ಧನರವರ ಹಾಗೆ ಅವರು ಬಂದ ಮೇಲೆ ಬಾಯಿಗೆ ಕೈ ಹಿಡಿದು ಕೂತು ಕೇಳಿದ್ದಾರೆ, ಇನ್ನು ಅವರಷ್ಟೇ ಗೆದ್ದು ಹೋಗ್ತಾರೆ. ಹಾಗೆಂತ ಇದರ ಬಗ್ಗೆ ಅವರ ವಿಮರ್ಶೆ ಇಲ್ಲ ಅಂತಲ್ಲ. ಇದರ ಒಳಿತು ಕೆಡುಕು, ಸಾಧಕ ಬಾಧಕಗಳೆಲ್ಲ ಈಗ ನಡೀತಾ ಇರುವ ಕಾಲದಲ್ಲಿ ಅವರೊಳಗೆ ಮತನ ಆಗುತ್ತಾ ಇರುತ್ತದೆ. ಇನ್ಯಾವತ್ತಾದ್ರೂ ಕಾಣ್ಲಿಕ್ಕೆ ಸಿಕ್ಕಿರುವಾಗ ಒಂದು ಮಾತು ಹೇಳ್ತಾರೆ, ಓ ಅದು ಮೊನ್ನೆ ಹಾಗೆ ಮಾರ ಹೀಗಾಗಬೇಕಿತ್ತಷ್ಟೇ. ಇದನ್ನು ಘಂಟಾಘೋಷವಾಗಿ ಅವರು ಹೇಳುವುದೇ ಇಲ್ಲ. ಈ ಹೇಳುವುದು ಯಾರು ಕೇಳಿದರೆ, ತಾವು ವಿಮರ್ಶಕರು ಅನ್ನೋ ಹಾಗೆ ತೋರಿಸಿಕೊಳ್ಳುವ ಚಪಲ ಇದ್ದವರು ಮಾಡುವುದು. ತಾವು ವಿಮರ್ಶಕರು ಅಂತ ಅವರಿಗೆ ತೋರಿಸಿಕೊಳ್ಳಬೇಕು. ಅದಕ್ಕೆ ಸುಲಭವಾದಂಥ ವಿದ್ಯುನ್ಮಾನ ಮಾಧ್ಯಮ ಉಂಟು. ಈಗ ವಾಟ್ಸಪ್ ಉಂಟು, ಫೇಸ್ಬುಕ್ ಉಂಟು. ಪೂರ್ತಿ ಕಾರ್ಯಕ್ರಮವೇ ನೋಡುವುದಿಲ್ಲ, ಪದ್ಯ ತೆಗೆಯುವುದಕ್ಕಿಂತ ಮೊದಲೇ ಮಾರ್ಕ್ ಬಂದಾಗ್ತದೆ. ಪದ್ಯವೇ ತೆಗೆಯಲಿಲ್ಲ, ಭಾಗವತರು ಬರುವಾಗ ಕರತಾಡನ, ಅರ್ಥಧಾರಿ ಬರುವಾಗ ಕರತಾಡನ ಇರಲಿ, ಅವನ ಮೊದಲಿನ ಪ್ರಸ್ತುತಿಯ ಕುರಿತಾಗಿ ಅಭಿಮಾನವನ್ನು ಹೊಂದಿ ಮಾಡಿದ್ದರಿಂದ ಅಂತ ಹೇಳುವ. ಈಗ ಒಂದು ಸ್ಥಾಪಿತವಾದ ಅಭಿಮಾನ ಇರ್ತದೆ. ವಾಸ್ತವ ರಂಗಭಟ್ರು ಚಪ್ಪಾಳೆ, ಸುಣ್ಣಂಬಳ ಹರೀಶ್ ಬಳಂತಿಯವರು ಚಪ್ಪಾಳೆ. ಅದ್ಯಾಕೆ? ಅವರ ಮೇಲಿನ ಅಭಿಮಾನ. ಅವ ಆವತ್ತೇನು ಮಾಡ್ತಾನೆ ಅನ್ನುವುದಕ್ಕಲ್ಲ, ಅವನ ಮೇಲಿನ ಅಭಿಮಾನ ಇರಲಿ. ಆವತ್ತಿನ ಪ್ರಸ್ತುತಿಗೆ ಪ್ರತಿಕ್ರಿಯೆ ಯಾವಾಗ ಬರಬೇಕು ಹೇಳಿದರೆ, ಪ್ರಸ್ತುತಿಯನ್ನು ಪೂರ್ತಿ ಆಲಿಸಿದ ಮೇಲಲ್ಲೂ ಬರಬೇಕಾದದ್ದು. ಅದು ಮೊದಲೇ ಬರುವುದು ಹೇಗೆ? ಮೊದಲೇ ಬರ್ತದೆ ಅಂತ ಆಗಿದ್ರೆ ಅವರು ಪ್ರಸ್ತುತಿಯ ಅಭಿಮಾನಿಗಳೋ, ವಿಮರ್ಶಕರೋ, ಅಥವಾ ಯಾರು ಕಲಾವಿದನ ಅಮರ ಅಭಿಮಾನಿಗಳೋ, ಇದನ್ನು ನಾವು ಯೋಚಿಸಬೇಕಾಗ್ತದೆ. ಬೇರೆ ಬೇರೆ ವರ್ಗದಿಂದ ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ, ಬೇರೆ ಬೇರೆ ಕಾರಣದಿಂದ ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ. ಕೆಲವರು ಸ್ಥಾಪಿತವಾಗಿ ಅಭಿಮಾನದಿಂದ ಅಭಿಮಾನಿಗಳು ಅಷ್ಟೇ. ಅವರು ಎಂಥದ್ದು ಹೇಳಿದ್ರು ಸರಿ, ನಮಗೆ ಸರಿ, ಅವರು ಹೇಗೆ ಹಾಡಿದ್ರು ಸರಿ, ಅವರು ಹೇಗೆ ಕುಣಿದ್ರು ಸರಿ, ಅದನ್ನೇ ಸಮರ್ಥಿಸಿಕೊಳ್ಳುವುದು ಒಂದು ಪೂರ್ವ ನಿರ್ಣಯದ ಸಿದ್ಧಾಂತಕ್ಕೆ ಒಳಗುಪಟ್ಟಂತಹ ಅಭಿಮಾನಿಗಳು. ಇನ್ನು ಕೆಲವರು, ಆಗ ಅವರು ಸುಮಾ ಅವರು ಹೇಳಿದ ಹಾಗೆ ಜಾತಿ ಅಭಿಮಾನಿಗಳು. ಅವ ಕಲಾವಿದ ಯಾರು, ಬ್ರಾಹ್ಮಣ ಅಭಿಮಾನಿಗಳು ಕೆಲವು.
ಬೇರೆ ಜಾತಿಯ ಅಭಿಮಾನಿಗಳು ಹೀಗೆ ಹುಟ್ಟಿಕೊಂಡು ಇದು ಮಿಕ್ಕುಳಿದ ಕಲಾವಿದರ ಮುಂಭಾಗದಲ್ಲಿ ನಮ್ಮ ಜಾತಿಯವ ಕಾಣಬೇಕು ಅನ್ನುವುದಕ್ಕಾಗಿ ವಿಮರ್ಶೆ, ಅದಕ್ಕೆ ಅಭಿಮಾನ. ಹೀಗೆ ಈ ವಿಮರ್ಶೆ ಅನ್ನುವುದು ಬೇರೆ ಬೇರೆ ಕೋನದಿಂದ ಈಗ ವ್ಯವಹರಿಸ್ತಾ ಉಂಟು ಈ ಕ್ಷೇತ್ರ. ಇದು ಬಹಳ ಅಪಾಯವಾದದ್ದು. ಇದರಲ್ಲಿ ನಾವು ಬಲಿಪಶುಗಳಾಗುವುದು ಕಲಾವಿದರು, ತನ್ಮೂಲಕವಾಗಿ ಕಲೆ. ಕಲಾವಿದ ಬಲಿಪಶು ಆದ್ರೆ ಕಲೆಯು ಬಲಿಯಾಯಿತು ಅಂತಲೇ ಅರ್ಥ, ಮತ್ತೇನು? ಯಾಕೆಂದ್ರೆ ಕಲೆ ಕಲಾವಿದ ಇದೆರಡು ಪರಸ್ಪರವಾದಂತಹ ಸಂಬಂಧವುಳ್ಳದ್ದು. ಒಂದಕ್ಕೆ ಹಾನಿಯಾದ್ರೂ ಮತ್ತೊಂದಕ್ಕೆ ದೋಷ ತಟ್ಟುತ್ತದೆ. ಇಂತಹ ಪ್ರೇಕ್ಷಕರ ಅಭಿಪ್ರಾಯಗಳಿಗೆ ನಾವು ನಮ್ಮನ್ನು ಒಪ್ಪಿಸಿಕೊಂಡ್ರೆ ಕಲೆಯೂ ನಾಶ ಆಗುತ್ತದೆ, ಅದರ ಮೌಲ್ಯವೂ ಹಾಳಾಗುತ್ತದೆ, ನಾವು ಬೆಳವಣಿಗೆಯನ್ನು ಕುಂಠಿತಗೊಳಿಸಿಕೊಳ್ಳಬೇಕಾಗಿ ಬರ್ತದೆ. ಹೊಗಳಿಕೆ ಯಾವನಿಗೂ ಬೇಡ ಅಂತ ಇಲ್ಲ ಈ ಪ್ರಪಂಚದಲ್ಲಿ. ಆದರೆ ಇಷ್ಟು ಹೊಗಳಿಸಿಕೊಳ್ಳುವಲ್ಲಿ ನನಗೆ ಅರ್ಹತೆ ಉಂಟು ಅಂತ ಮೊದಲು ನಮ್ಮನ್ನು ನಾವು ವಿಮರ್ಶೆ ಮಾಡುವಷ್ಟು ನಮ್ಮಲ್ಲಿ ಒಂದು ಪ್ರಬುದ್ಧತೆ ಬರಬೇಕು. ಮತ್ತೀಗ ಸಾರ್ವಜನಿಕವಾಗಿ ಕರೆದು ಮಾತಾಡಿಸುವಾಗ ಯಾರು ಅಪಮಾನ ಮಾಡಲಿಕ್ಕಿಲ್ಲ, ಅದು ಒಂದು ಸಂಭಾವಿತರ ಕ್ರಮವೂ ಅಲ್ಲ. ಆದರೆ ಕೇವಲ ಒಂದು ಔಪಚಾರಿಕವಾಗಿ ಅವರು ಹೊಗಳುವಷ್ಟೇ, ಅದಕ್ಕೆ ಇಷ್ಟು ಸಾಧನೆ ನನ್ನದು ಸಾಕು ಅನ್ನೋ ಹಾಗೆ ನಮ್ಮ ಬಗ್ಗೆ ನಾವೇ ಒಂದು ವಿಮರ್ಶಕರ ಇಲ್ಲಿಯವರೆಗೆ ಆಗಿ ಉಳಿಯುತ್ತೇವೆ, ಅಲ್ಲಿಯವರೆಗೆ ನಮ್ಮ ಬೆಳವಣಿಗೆಗೆ ವಿಪುಲ ಅವಕಾಶ ಉಂಟು ಅಂತ ನನ್ನ ನಿರೀಕ್ಷೆ. ಮತ್ತೆ ರಂಗಭಟ್ರು ಹೇಳಿದ ಹಾಗೆ ಮೌಲ್ಯ ಇಲ್ಲದೆ ಇದ್ದದಕ್ಕೆಲ್ಲ ನಾವ್ಯಾಕೆ ಮೌಲ್ಯ ಕೊಡ್ಲಿಕ್ಕೆ ಹೊರಡಬೇಕು, ಅವರು ಎಂಥದ್ದು ಬೇಕಾದ್ರೆ ಹಾಕಲಿ ಅಂತ. ನಾನು ಹಾಗೆ ಹೇಳಿದೆ, ಒಂದು ಯಾರಾದರೂ ಒಳ್ಳೇದಾಗಿದೆ ಕೇಳಿದ್ರೆ ಆಯಿತು ಅಂತ ತಲೆ ಆಡಿಸಿ ಹೋಗಬೇಕು ನಾವು. ಸರಿ ಒಳ್ಳೇದಾಯ್ತು ಸರಿ, ನೀವು ಸರಿಯಾಗಲಿಲ್ಲ ಅಂತ ಹೇಳಿದ್ರೆ ಒಂದು ನಿಮಿಷ ನಿಂತವರ ಹತ್ರ ವಿಮರ್ಶೆ ಮಾಡಿ, ಯಾವುದು ಸರಿಯಾಗಲಿಲ್ಲ, ಯಾಕೆ ಸರಿಯಾಗಲಿಲ್ಲ, ಎಂಥದ್ದು ನಿಮ್ಮ ಅಭಿಪ್ರಾಯ. ಯಾಕೆಂದ್ರೆ ಒಬ್ಬ ಕಲಾವಿದನಿಗೆ ಒಂದು ಪಾತ್ರವನ್ನು ಪ್ರಸ್ತುತಿ ಮಾಡಲಿಕ್ಕೆ ಮಾತ್ರ ಬರುವುದಲ್ಲ, ಅಷ್ಟಿದ್ರೆ ಅವ ಕಲಾವಿದನೂ ಅಲ್ಲ. ಒಂದು ಪಾತ್ರವನ್ನು ಹೇಗೆ ಪ್ರಸ್ತುತಿಗೊಳಿಸಬೇಕು ಅನ್ನುವುದು ಅವನಿಗೆ ತಿಳಿದಿರಬೇಕು. ಹಾಗೆ ತಿಳಿದಿದೆ ಅಂತಾರೆ ಅವನೇ ವಿಮರ್ಶಕ ಅಂತ ಅರ್ಥ. ನೋಡ, ನಮ್ಮ ವಿಮರ್ಶೆ ಆಗಬೇಕು ಅಂತಿಲ್ಲ, ಅದು ಸಿದ್ಧಾಂತ ಅಲ್ಲ. ಅದಕ್ಕಿಂತ ಒಳ್ಳೆಯ ಒಂದು ವಿಮರ್ಶೆ ಬರ್ತದೆ ಅಂತ ಆದರೆ, ಒಂದು ಆರೋಗ್ಯಪೂರ್ಣವಾದಂತಹ ಒಂದು ವಿಮರ್ಶೆಯಿಂದ ಅದಕ್ಕೊಂದು ನಿರ್ಣಯವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಅಂತ ಆದರೆ ಅದಕ್ಕೊಂದು ಮೌಲ್ಯ ಸಿದ್ಧ ಆಗಲಿ. ಅಲ್ಲದೆ ಸುಮ್ಮನೆ ಇದು ಏನೋ ಒಂದು ಸಂತೆಯಲ್ಲಿ ಸಾಗಿ ಹೋಗುವಾಗ ಒಮ್ಮೆ ಇಣುಕಿ ನೋಡಿದವರೆಲ್ಲ ಬರೆದಂತಹ ವಿಮರ್ಶೆಗೆ ನಾವು ನಮ್ಮ ಮೌಲ್ಯಯುತವಾದದ್ದನ್ನೆಲ್ಲ ಹಾಳು ಮಾಡಿಕೊಳ್ಳುವುದಕ್ಕಾಗಿ ತಲೆ ಹಾಳು ಮಾಡಿಕೊಳ್ಳುವುದು ಬೇಡ. ಆ ಪ್ರೇಕ್ಷಕರಿಗೆ ಅಷ್ಟೇ, ಅದಕ್ಕಿಂತ ಹೆಚ್ಚು ಬೇಡ. ಅದು ವ್ಯೂವರ್ಸ್ ಎಷ್ಟು ಅಂತ ನೋಡಲಿಕ್ಕೆ ಮಾತ್ರ ಒಮ್ಮೆ ನೋಡ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚು ಯಾವ ಮೌಲ್ಯವೂ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಆದರೆ ಇದೊಂದು ದಾಖಲೀಕರಣವಾಗಬಹುದಾದ, ಒಂದು ಪುನಶ್ಚೇತನಕ್ಕೆ ಕಾರಣವಾಗಬೇಕಾದ, ಒಂದು ಬಹು ನಿರೀಕ್ಷೆಯಿಂದ ಉತ್ಸಾಹಿತರಾಗಿ ಇವರು ಕೈಗೊಂಡಂತಹ ಕಾರ್ಯಕ್ರಮವಾದದ್ದರಿಂದ ಯಾರಾದರೂ ಒಬ್ಬ ಸಹೃದಯ ಪ್ರೇಕ್ಷಕ ಇದನ್ನು ದಾಖಲೀಕರಣಗೊಂಡದ್ದನ್ನು ನಾಳೆ ಕೇಳುವುದಾದರೆ ಆ ಪ್ರೇಕ್ಷಕ ಮಹಾಶಯನಲ್ಲಿ ಒಂದು ಕಲೆಯ ಮೇಲೆ ಪ್ರೀತಿ ಇರುವ ಕಲಾವಿದನಾಗಿ ನಾ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಿಮಗೆ ಇದನ್ನು ಬೆಳೆಸುವಲ್ಲಿ ಆಸಕ್ತಿ ಇಲ್ಲದ್ರೆ ನಮ್ಮದು ಒತ್ತಾಯ ಇಲ್ಲ, ಆದರೆ ಇದನ್ನು ನಾಶ ಮಾಡಲಿಕ್ಕೆ ಮಾತ್ರ ಪ್ರಯತ್ನ ಮಾಡಬೇಕು. ಯಾಕೆಂದರೆ ನೀವು ಒಂದು ಪಕ್ಷ ವಹಿಸಿ ವಿಮರ್ಶೆ ಮಾಡಿದರೆ ಅದು ಒಂದು ಸಿದ್ಧವಾಗುವ ಕಲಾವಿದನನ್ನು ಅಲ್ಲಿಯೇ ಚಿವುಟಿ ಹಾಕಿ ಬಿಡುತ್ತದೆ. ಯಾಕೆ, ಸಾಮಾನ್ಯವಾಗಿ ನನಗಾದ್ರೂ ಹಾಗೆ ಭಾವನೆ ಬಂದು ಹೋಗ್ತದೆ 4 ಸಲ, ಒಳ್ಳೇದಾಗಿದೆ ಸುಣ್ಣಂಬಳ ಸರುಂಬ, ನಾನು ಒಳ್ಳೇದು ಮಾತಾಡ್ಲಿಕ್ಕಿದ್ದವ ಅಂತ ಆಗಿ ಹೋಗ್ತದೆ. ಅಷ್ಟಾದ ಮೇಲೆ ನಾನು ಏನು ಮಾತಾಡಿದ್ರಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ವಿಮರ್ಶೆ ಮಾಡೋದು ಮರ್ತೋಗ್ತದೆ. ಅದಾಗದೇ ಇರಬೇಕು ಅಂತಾದರೆ ಒಂದು ವಸ್ತುನಿಷ್ಠವಾದಂತಹ ವಿಮರ್ಶೆಯನ್ನು ಮಾತ್ರ ನೀವು ಮಾಡಿ, ಅದು ಈ ಕಲೆಗೆ ನೀವು ಕೊಡುವ ದೊಡ್ಡ ಒಂದು ಮೌಲ್ಯ, ಕೊಡುಗೆ, ಬಹುಮಾನ ಅಂತ ನಾನು ಭಾವಿಸಿ ನನ್ನ ಮಾತುಗಳನ್ನು ಮುಗಿಸಿ. ಇನ್ನು ಕಾರ್ಯಕ್ರಮದ ಮುಗಿಸುವ ಹಂತಕ್ಕೆ ಬರ್ತಾ ಇದ್ದೇವೆ. ಮುಮ್ಮೇಳ ಕಲಾವಿದರನ್ನು ಯಕ್ಷಶ್ರೀಯರಿ ಬಳಗದವರು ಗೌರವಿಸಬೇಕು ಅಂತ ಹಂಬಲಿಸಿದ್ದಾರೆ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ. ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕುತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ
ಹರಿ ಹರಿ. ಕಲ್ಪವೃಕ್ಷ ಪುನಶ್ಚೇತನ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವಲ್ಲಿ ಹೆಸರು ಹಾಕುವಾಗ ಯಕ್ಷಶ್ರೀ ಹರಿ ಬಳಗದ ಸಂಯೋಜನೆಯಲ್ಲಿ ಅಂತೇಳಿ ಒಂದು ಧೈರ್ಯದಲ್ಲಿ ಹೆಸರು ಹಾಕಿದ್ದೇವೆ. ನಾವು ಪ್ರಾತ್ಯಕ್ಷಿಕೆಯ ಮಧ್ಯಭಾಗಕ್ಕೆ ಬಂದಿದ್ದೇವೆ. ಆ ಹೆಸರನ್ನು ಹಾಕುವಾಗ ಕೂಡ ಅದು ಚೆನ್ನಾಗಾಗಿ ಆಗಿದೆ ಅಂತ ಹೇಳುವುದಕ್ಕಿಂತ ಎಲ್ಲರೂ ಸೇರಿ ಚಂದ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳುವುದು ನಮ್ಮ ಸಂತೋಷದ ವಿಷಯ. ಯಾಕೆಂದರೆ ಒಳ್ಳೇದಾಗಿದೆ ಅಂತ ಹೇಳೋದು ಸುಲಭ, ಆದರೆ ಒಳ್ಳೇದಾಗಿಸುವುದು ಕಷ್ಟ. ಅದು ಒಳ್ಳೇದಾಗಬೇಕಿದ್ರೆ ಇಷ್ಟು ಜನರ ಕಷ್ಟ ಇತ್ತು ಅಂತ ಹೇಳೋದು ಕೂಡ ಸತ್ಯ. ಎರಡನೇ ಇದರಲ್ಲಿ ಬರೆದಿರೋದು ಯಕ್ಷಗಾನ ತಾಳಮದ್ದಳೆಯ ಅಗ್ರಮಾನ್ಯ ಕಲಾವಿದರ ಮಾರ್ಗದರ್ಶನದಲ್ಲಿ ಅಂತ. ಇಷ್ಟು ಜನ ಅರ್ಥ ಹೇಳಬೇಕಿದ್ರೆ ಎಲ್ರಿಗೂ ಕೂಡ ನಾವು ಒಂದೇ ಒಂದು ಒದಗಿಸ್ಬೋದು ಅಂತ ಕೇಳಿದ್ರೆ ಒಳ್ಳೆಯ ಹಿಮ್ಮೇಳ ಮಾತ್ರ. ಒಳ್ಳೆಯ ಹಿಮ್ಮೇಳವನ್ನು ನಾವು ಕೊಟ್ಟರೆ ಅವರ ಅರ್ಥ ಇನ್ನೂ ಕೂಡ ಚೆನ್ನಾಗಿ ಆಗ್ತದೆ. ದಿನೇಶ್ ಅಣ್ಣ ಯಾವಾಗಲೂ ಕೂಡ ಹೇಳ್ತಾರೆ, ಒಳ್ಳೆಯ ಹಿಮ್ಮೇಳ ಭಾಗವತರು ಒಳ್ಳೆದಿದ್ರೆ ನಮ್ಮ ಅರ್ಥ ಒಂದು ಲೆವೆಲ್ ಇನ್ನೂ ಕೂಡ ಹೆಚ್ಚಾಗ್ತದೆ ಅಂತೇಳಿ ಹೇಳ್ತಾರೆ. ಆ ಹೆಸರಿನಲ್ಲಿ ನಾವೀಗ ಅಣ್ಣ ಅಂಥೇಳಿ ಕರಿಬೋದು ಚಿನ್ಮಯಣ್ಣ ಅವರನ್ನು ಎಲ್ಲರೂ ಕೂಡ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆಪ್ಯಾಯಮಾನವಾಗಿ ಒಪ್ಪಿದ್ದಾರೆ. ಅಂತಹ ಕಲಾವಿದರಾಗಿ ಇವತ್ತಿನ ದಿವಸದಲ್ಲಿ ಚಿನ್ಮಯಣ್ಣ ನಮಗೆ ಒದಗಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳ್ತಾ ಅವರಿಗೆ ಅಶೋಕ್ ಇವರು ಬಂದು ಒಂದು ಸಣ್ಣ ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕು. ಅಶೋಕ್ ವರ್ಧನರು ಅವರಿಗೆ ಸಣ್ಣ ಗೌರವ ಸಮರ್ಪಣೆಯನ್ನು ಮಾಡಿ ಕಳಿಸಿಕೊಡಬೇಕಾಗಿ ವಿನಂತಿ. ಹಾಗೆ ಮದ್ದಳೆಯಲ್ಲಿ ಚಂದ್ರಣ್ಣ ಇವತ್ತಿನ ದಿವಸದಲ್ಲಿ ಮದ್ದಳೆಗಾಗಿ ನಮಗೆ ಒದಗಿದ್ದಾರೆ. ಎಲ್ಲ ಅಗ್ರಮಾನ್ಯ ಕಲಾವಿದರಲ್ಲಿಯೂ ಕೂಡ ಹಿಮ್ಮೇಳದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕಾಣಿಸಿಕೊಳ್ಳುವಂತಹ ಚಂದ್ರಣ್ಣ ಇವತ್ತಿನ ದಿವಸ ನಮಗೆ ಒದಗಿದ್ದಾರೆ. ಅವರಿಗೆ ಪದ್ಮರಾಜ ಮಂತ್ರಿಗಳು ಬಂದು ಅವರಿಗೆ ಒಂದು ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಇನ್ನು ಹಿಮ್ಮೇಳದಲ್ಲಿ ಚಂಡೆಯಲ್ಲಿ ವಿಕಾಸ್ ಕಾರ್ಕಳ ಇವರು ಇವತ್ತಿನ ದಿವಸದಲ್ಲಿ ಒದಗಿದ್ದಾರೆ. ಚಂಡೆ ಮದ್ದಳೆ ಇಬ್ಬರು ಕೂಡ ವಿಶೇಷ ಅಂದರೆ ಚಂಡೆ ಮದ್ದಳೆಗಾರರು ಯಾವತ್ತೂ ಕೂಡ ಅರ್ಥ ಕೇಳೋದಿಲ್ಲ ಅಂತೇಳಿ ಒಂದು ಹೇಳಿಕೆ ಉಂಟು. ಅವರೆಲ್ಲ ಅವರವರೇ ಮಾತಾಡ್ತಿರ್ತಾರೆ ಅಂತ. ಆದರೆ ಇಬ್ಬರು ಕೂಡ ನಾವು ಏನು ಅರ್ಥ ಹೇಳ್ತೇವೆ ಅದನ್ನು ಕೇಳಿ ಮತ್ತೆ ಒಂದಷ್ಟು ವಿಷಯಗಳನ್ನು ನಮಗೆ ಹೇಳುವಷ್ಟು ಅವರು ಕೂಡ ಅರ್ಥವನ್ನು ಕೇಳಿದವರು. ಆದ್ದರಿಂದ ಇವತ್ತಿನ ದಿವಸದಲ್ಲಿ ವಿಕಾಸಣ್ಣ ಇವತ್ತಿನ ಜೊತೆ ನಮಗೆ ಸೇರಿದ್ದಾರೆ. ಅವರಿಗೆ ಚಿದಾನಂದ ಪುರೋಹಿತರು ಕೋಟೆಕಾರು ಅವರು ಬಂದು ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಹಾಗೆ ಕೌಶಿಕ್ ಅವರು ಕೂಡ ನಮಗೆ ಒದಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಎಷ್ಟು ಪ್ರೇಕ್ಷಕರಿದ್ದಾರೆ ಅಂತಲ್ಲ, ಇದ್ದ ಪ್ರೇಕ್ಷಕರು ಎಷ್ಟು ಸಹಭಾಗಿಗಳಾಗ್ತಾರೆ ಎಂಬುದು ನಮಗೆ ಗಣನೆಗೆ ಬರುವ ವಿಷಯ. ಎಲ್ಲರನ್ನು ಒಳಗೊಂಡು ಒಂದು ಸಮಾಲೋಚನೆ ಆಗಬೇಕು ಅಂತ ಆಶಯ. 3 ಆಸನಗಳನ್ನು ಮುಂದೆ ಹಾಕಬೇಕು. ಗೌರವಾರ್ಹರಾದಂತಹ ಶ್ರೀಯುತ ಶ್ರೀಧರ DS ರವರು, ಕಟೀಲು ಲಕ್ಷ್ಮೀನಾರಾಯಣ ಭಟ್ರು, ಹಾಗೆ ಶ್ರೀಯುತ ಶಾಂತಾರಾಮ್ ಕೊಂಡವರು ದಯವಿಟ್ಟು ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಇದರ ಜೊತೆಯಲ್ಲಿ ಇದರ ಅಂಗವಾಗಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಮಾತಾಡ್ಲಿಕ್ಕೆ ಉಂಟು, ಆದರೆ ಅವರನ್ನು ಅಲ್ಲಿ ಕೂತ್ಕೊಳಿಸೋದಿಲ್ಲ. ಯಾಕೆ ಅಂದರೆ ನಿನ್ನೆ ರಾತ್ರಿ ಅವರು ನಾನು ಒಟ್ಟಿಗೆ ನಿದ್ರೆ ಬಿಟ್ಟು ಪ್ರಯಾಣ ಮಾಡಿದವರು. ಅವರ ಕಷ್ಟ ಗೊತ್ತಿದ್ದರಿಂದ ಅಲ್ಲಿ ಕೂತ್ಕೊಳಿಸೋದಿಲ್ಲ ಅಷ್ಟೇ. ಬನ್ನಿ ಲಕ್ಷ್ಮಣ ಭಟ್ರು. ಸರಿ ಇಲ್ಲ ಅಂತ ಹೇಳಲಿಕ್ಕೆ ಯಾರೂ ಆಗ್ತದೆ, ಆದರೆ ಯಾವುದು ಸರಿ ಇಲ್ಲ ಅಂತ ನಿರ್ದಿಷ್ಟವಾಗಿ ಹೇಳುವುದಕ್ಕೂ ಒಂದು ಕೌಶಲ್ಯ ಬೇಕು, ಒಂದು ಪ್ರಭುತ್ವ ಬೇಕು, ಪರಿಣತಿ ಬೇಕು. ಮಾತ್ರ ಅಲ್ಲ, ಕೇಳಿದರೆ ಹೇಗೆ ಸರಿ ಮಾಡಬಹುದು ಅಂತ ಹೇಳುವ ಅರ್ಹತೆ ಯೋಗ್ಯತೆಗಳು ಮೇಳೈಸಿರಬೇಕು. ಎಷ್ಟು ಜನವನ್ನು ನಾವು ಆಮಂತ್ರಿಸಿದ್ದೇವೆ ಅಂತಲ್ಲ, ಬಂದವರು ಅದಕ್ಕೆ ಅರ್ಹರು ಎಂಬ ವಿಶ್ವಾಸ ಇಟ್ಟುಕೊಂಡು ಪ್ರೀತಿಯಿಂದ ಕರೆದಾಗ ಶ್ರೀಧರರು, ಕೊಡ್ವರು ಹಾಗೂ ಲಕ್ಷ್ಮೀನಾರಾಯಣ ಭಟ್ರು 3 ಒಪ್ಪಿ ಬಂದದ್ದಕ್ಕೆ ಯಕ್ಷಶ್ರೀಹರಿ ಬಳಗದ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾಳಮದ್ದಲೆಯ ಒಬ್ಬರು ಪ್ರಸಿದ್ಧ ಸಂಘಟಕರು, ಮತ್ತೊಬ್ಬರು ಕವಿಗಳು, ಅರ್ಥಧಾರಿಗಳು, ಸಂಘಟಕರು, ಲೇಖಕರು, ವಿಮರ್ಶಕರು. ಈಗ ಪೌರಾಣಿಕವಾಗಿ
ತಾಳಮದ್ದಲೆಗೆ ಬೇಕಾದ ಆಕಾರವನ್ನು ಒದಗಿಸುವ ಮಹತ್ತರ ಕಾಯಕದಲ್ಲಿ ತೊಡಗಿಸಿ ಪೌರಾಣಿಕ ಕಾದಂಬರಿಗಳನ್ನೇ ಸತತವಾಗಿ ಬರೆಯುವ ದೀಕ್ಷೆ ಕೈಗೊಂಡ ಶ್ರೀಧರರು. ಕಟೀಲು ಲಕ್ಷ್ಮೀನಾರಾಯಣ ಭಟ್ರು, ಅವರನ್ನು ಗೊತ್ತಿದ್ದವರಿಗೆ ಅವರೇನು ಅಂತ ಗೊತ್ತುಂಟು. ಹಾಗೆಂತ ಅವರು ತಾನು ಹೀಗೆ ಅಂತ ಗೊತ್ತು ಮಾಡಿಸಿಕೊಂಡು ಹೋಗುವವರಲ್ಲ. ಅವರೇನು ಎಂಬುದಕ್ಕೆ ಒಂದು ಸರಳವಾಗಿ ಹೇಳುವುದಾದರೆ, ಅವರು LICಯಲ್ಲಿದ್ದರು ಉದ್ಯೋಗಿಯಾಗಿ, ಈಗ ನಿವೃತ್ತರು. ಹಾಗೆ ಅಂತ ಈಗ ರೆಗ್ಯುಲರ್ ಸ್ಟೂಡೆಂಟ್ ಉಡುಪಿ ಸಂಸ್ಕೃತ ಕಾಲೇಜಿನಲ್ಲಿ ಜ್ಯೋತಿಷ್ಯ ವಿದ್ವತ್ ತರಗತಿಗಳಿಗೆ ರೆಗ್ಯುಲರ್ ಸ್ಟೂಡೆಂಟ್ ಆಗಿ ರಿಟೈರ್ಮೆಂಟ್ನ ನಂತರ ಜಾಯಿನ್ ಆಗಿ 3 ವರ್ಷದಲ್ಲಿ ಅವರು ಜಾಯಿನ್ ಆಗಿ 3 ವರ್ಷ ಆಯಿತು. ಅರ್ಧ ದಿವಸ ರಜೆ ಹಾಕಿ ಬಂದದ್ದು ಇವತ್ತೇ. ಅವರು ರಜೆಯೇ ಹಾಕದೆ ಸತತವಾಗಿ ತರಗತಿಯನ್ನು, ಅದು ಇದಕ್ಕೋಸ್ಕರ ಸಂಗ್ರಹಿಸಿದ ಮಾಹಿತಿ ಅಲ್ಲ, ಸಾಂದರ್ಭಿಕವಾಗಿ ಸಿಕ್ಕಿದ್ದನ್ನು ಇಲ್ಲಿ ಹೇಳಿದ್ದು. ಅವರು ಸಾಧಿಸಬೇಕು ಅಂತ ಹೊರಟ್ರೆ ಹಾಗೆ ಸಾಧಿಸುವವರು. ವೇಷಧಾರಿ ಹೌದು, ಹಿಮ್ಮೇಳವಾದಕ, ಪದ್ಯ ಹೇಳಬಲ್ಲರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಾಂಸ್ಕೃತಿಕ ಸಂಯೋಜಕ, ಪರಿಚಾರಕ. ಕಟೀಲ್ನಲ್ಲಿ ಅವರಿಂದಾಗಿ ಆದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಷ್ಟು ಅಂತ ಬ್ರಹ್ಮಕಲಶದ ಸಂದರ್ಭದ, ಅನ್ಯಾನ್ಯ ಸಂದರ್ಭದ ಕಾರ್ಯಕ್ರಮ ನೋಡಿದವರಿಗೆ ಗೊತ್ತು. ಅದೆಲ್ಲಕ್ಕಿಂತ ಹೆಚ್ಚು ಒಳ್ಳೆಯ ಪ್ರೇಕ್ಷಕ ಮತ್ತು ಶ್ರೋತೃ. ಅದು ಎಲ್ಲಿದ್ದರೂ ಹೇಗಿದ್ದರೂ ಹೋಗಿ, ಅವರು ಮಾತ್ರ ಅಲ್ಲ, ಅವರ ಮಗ ಇರುವಾಗ ಮಗನನ್ನು ಕರ್ಕೊಂಡು ಹೋಗಿ, ಅದಕ್ಕೆ ಸಮಾನ ಆಸಕ್ತಿ ಇದ್ದವರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಕೂತು ಕೇಳಿ ಬರ್ತಾ ಇದ್ದವರು. ಇವರು ಮೂವರನ್ನು ಕರೆದದ್ದು 3 ನಿರ್ದಿಷ್ಟ ವಿಷಯದ. ಒಬ್ಬರು ಸಂಘಟನೆಯ ಬಗ್ಗೆ ಮಾತಾಡಬೇಕು, ಮತ್ತೊಬ್ಬರು ಅರ್ಥಧಾರಿಯ ಬಗ್ಗೆ ಮಾತಾಡಬೇಕು. ಲಕ್ಷ್ಮೀನಾರಾಯಣ ಭಟ್ರು ಒಂದು ತಾಳಮದ್ದಲೆಗೆ ಹೋಗುವ ಒಬ್ಬಾತನ ನಿರೀಕ್ಷೆ, ಪ್ರಾಪ್ತಿ ಮತ್ತು ನಿರಾಶೆಯ ಕುರಿತು ಮಾತಾಡಬೇಕು. ಒಟ್ಟು 10 ನಿಮಿಷ, 3 ಜನರಿಗೆ 10 ನಿಮಿಷ ನಾವು ಇದು ಮಾಡಿದ್ದು. ಹಾಗೆ ಅಂತ 10 ನಿಮಿಷ ಮಾತ್ರ ಅಲ್ಲ, ಅವರು ಮಾತಾಡಿದ ವಿಷಯಕ್ಕೆ ಸಂಬಂಧಿಸಿ ಸಭೆಯವರು ಏನು ಮಾತಾಡಲಿಕ್ಕೆ ಬಯಸ್ತಾರೆ ಅವರ ಜೊತೆಯಲ್ಲಿ ಎಲ್ಲರೂ ಒಟ್ಟು ಸೇರಿ ಗೊಂದಲ ಆಗದ ಹಾಗೆ ಮಾತಾಡಿ ನಮಗೆ ವಿಷಯಗಳನ್ನು ಸ್ಥಿರೀಕರಣ ಮಾಡಿಕೊಳ್ಳುವ ಎಂಬ ಆಶಯದಿಂದ ಆಯೋಜಿತ ಆದ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ಶ್ರೀಯುತ ಶಾಂತಾರಾಮ ಕೊಡ್ಡೂರು, ಹೌದು ಅವರೇ ಮಾತಾಡಲಿಯಾ? ಅಲ್ಲ, ನಾನು ಯಾಕೆ ಹೇಳಿದ್ದಂದರೆ ಕಾರ್ಯಕ್ರಮ ಆಯೋಜನೆಯಿಂದ ತೊಡಗುವುದಲ್ವ ತಾಳಮದ್ದಲೆ, ಆದ್ದರಿಂದ ಸಂಘಟಕರು ಎಂಬ ನೆಲೆಯಿಂದ ಹಾಗೆ ಹೇಳಿದ್ದೆ ನಾನು. ಸಂಘಟಕರ ನೆಲೆಯಲ್ಲಿ ತಮ್ಮ ಅನುಭವವನ್ನು ಹೇಳ್ತಾ, ಸಂಘಟನೆ ಎದುರಿಸ್ತಾ ಇರುವ ಆನುಕೂಲ್ಯ ಮತ್ತು ಪ್ರತಿಕೂಲತೆಗಳು ಇದೆರಡರ ಕುರಿತಾಗಿ ಹೆಸರು ಹೇಳದಿದ್ದಂತಿಲ್ಲ, ವಸ್ತುನಿಷ್ಠವಾಗಿ ವಿವೇಚನೆ ಮಾಡಿ ಭ್ರಮೆಯಲ್ಲಿರುವ ಪ್ರೇಕ್ಷಕರನ್ನು ಕಲಾವಿದರನ್ನು ಆ ಭ್ರಮೆಯಿಂದ ಹೊರಬರುವ ಹಾಗೆ ಮಾಡಬೇಕು ಅಂತ. ಮೂವರಲ್ಲಿ ಒಂದು ಪೂರ್ವಾನುಮತಿ ಪಡೆಯುವ ದೃಷ್ಟಿಯಿಂದ ಹೇಳ್ತಾ ಇರೋದು. ಇಲ್ಲಿಗ 50 ಜನರಷ್ಟು ಇರಬಹುದು ಅಂತ ನಾನು ನಿಖರವಾಗಿ ಹೇಳಿದ್ದಲ್ಲ. ಅಷ್ಟು ಮುದ್ರಣ ಆಗ್ತಾ ಇದೆ, ದೃಶ್ಯ ದಾಖಲೀಕರಣ ಆಗ್ತಾ ಉಂಟು. ಇದು ಖಚಿತವಾಗಿ ಸಮೂಹ ಮಾಧ್ಯಮದಲ್ಲಿ ಬರ್ತದೆ. ಬಂದರೆ ಅದರ ಕಾನ್ಸಿಕ್ವೆನ್ಸಸ್ ಮಾತಾಡುವವರಿಗುಂಟು, ಮಾಡಿಸಿದವರಿಗುಂಟು. ಆ ಎಚ್ಚರ ಇಟ್ಟುಕೊಂಡೇ ನಾವು ಮಾತಾಡಲಿಕ್ಕೆ ಕರೆದದ್ದು ಕೂಡ. ಹಾಗೆ ಮಾತಾಡಬೇಕು ಅಂತ ಅಪೇಕ್ಷೆ. ಎಲ್ಲ ಶ್ರೋತೃಗಳಿಗೆ ನಮಸ್ಕರಿಸ್ತಾ ಇದ್ದೇನೆ. ಹಾಗೂ ಅವಕಾಶ ನೀಡಿದಂಥ ಶ್ರೀ ಯಕ್ಷಹರಿ ಇವರ ಬಳಗದ ಎಲ್ಲ ಸದಸ್ಯರಿಗೂ ಸಹ ಪ್ರಥಮವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ ಕೊಟ್ಟಂಥ ವಿಷಯ ಸಂಘಟಕ, ತಾಳಮದ್ದಳೆಯಲ್ಲಿ ಸಂಘಟಕನ ಪಾತ್ರ ಎಂಬುದು ವಿಷಯದಲ್ಲಿ. ಈಗ ತಾಳಮದ್ದಳೆ ಕ್ಷೇತ್ರ ಅಂತ ಹೇಳುವಾಗ ಅದರಲ್ಲಿ ಅದು ಒಳ್ಳೆಯ ಪ್ರಸ್ತುತಿಗೊಳ್ಬೇಕಾದ್ರೆ ಪ್ರಥಮ 4 ಅಂಗಗಳು ಪ್ರಾಮುಖ್ಯ. 4 ಅಂಗಗಳು ಏಕರಿಕ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ಗಳಿಸ್ತದೆ. ಮೊದಲನೇದಾಗಿ ಕಲಾವಿದರು, ಎರಡನೆಯದು ಪ್ರಾಯೋಜಕರು, ಮೂರನೆಯವರು ಸಂಘಟಕರು, ಹಾಗೂ 4ನೆಯವರು ಪ್ರೇಕ್ಷಕರು. ಈ 4 ವರ್ಗ ಇದ್ದರೆ ಮಾತ್ರ ಯಾವುದೇ ತಾಳಮದ್ದಳೆ, ಇನ್ನು ತಾಳಮದ್ದಳೆ ಮಾತ್ರ ಅಂತ ಹೇಳ್ತೇನೆ ಇಲ್ಲ, ಇವತ್ತು ತಾಳಮದ್ದಳೆ ವಿಷಯ ಆದ ಕಾರಣ ತಾಳಮದ್ದಳೆ, ಇದರಲ್ಲಿ ಯಾವುದೇ ಕಲಾ ಮಾಧ್ಯಮ ಯಶಸ್ವಿಯಾಗುವುದು ಈ 4 ವಿಭಾಗಗಳಿಂದ. ಇದರಲ್ಲಿ ಸಂಘಟಕನ ಪಾತ್ರ ಸ್ವಲ್ಪ ಹೆಚ್ಚು ಮಹತ್ವದಂತೇಳಿ ನನಗೆ ಅನಿಸುವುದು. ಅಂದರೆ ನಾನೊಬ್ಬ ಸಂಘಟಕ ಎಂಬ ನೆಲೆಯಲ್ಲ, ಬೇರೆಯವರ ಸಂಘಟನೆಯನ್ನು ನೋಡಿದ್ದೇನೆ. ಯಾಕೆ ಅಂತೇಳಿದರೆ ಈ 4 ಅಂಗ ಅಂತ ಹೇಳಿದ್ದೇನೆ. ಅದರಲ್ಲಿ ಕಲಾವಿದರನ್ನು ಆಯ್ಕೆ ಮಾಡುವುದು, ಅವರನ್ನು ಆಮಂತ್ರಿಸುವುದು, ಅವರನ್ನು ಬುಕ್ ಮಾಡುವುದು ಇದು ಸಂಘಟಕರದೇ ಕೆಲಸ. ಹಾಗೆಯೇ ಪ್ರಾಯೋಜಕರನ್ನು ಸಹ ಭೇಟಿಯಾಗಿ ಅವರಿಂದ ಧನ ಸಹಾಯವೋ ಇನ್ನಿತರ ಯಾವ ಪ್ರಾಯೋಜಕತೆ ನೀಡಬಹುದು ಎಂಬುದನ್ನು ಸಹ ಮಾಡಬೇಕಾದುದು ಸಂಘಟಕನೇ. ಹಾಗೆಯೇ ಇತ್ತೀಚೆಗೆ ಒಂದು ಪ್ರೇಕ್ಷಕರನ್ನು ಸಹ ಸೆಳೆಯುವಂಥ ಕೆಲಸ ಸಂಘಟಕರೇ ಮಾಡಬೇಕಾದಂಥ ಒಂದು ಅವಸ್ಥೆ ಬಂದಿದೆ. ಯಾಕೆಂತೇಳಿದರೆ ಎಲ್ಲ ತಾಳಮದ್ದಳೆಯಲ್ಲಿ ಪ್ರೇಕ್ಷಕರ ಸಂಖ್ಯೆ ಅತ್ಯಂತ ಕಡಿಮೆ ಅಂತ ಕಾಣ್ತಾ ಇದೆ ನನಗೆ.
ಅದಕ್ಕಾಗಿ ಸಂಘಟಕರು ಸಹ ವಾಟ್ಸಪ್ ಮೂಲಕವೋ ಅಥವಾ ವೈಯಕ್ತಿಕವಾಗಿ ಎಲ್ಲರಿಗೆ ಕರೆ ಮಾಡಿಯೋ ಪೋಸ್ಟ್ ಮುಖಾಂತರ ಅವರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟು ಎಲ್ಲವನ್ನು ಪ್ರೇಕ್ಷಕರು ಕರೆತರುವಂಥ ಕೆಲಸವನ್ನು ಸಂಘಟಕರೇ ಮಾಡಬೇಕಾಗ್ತದೆ. ಹಾಗಾಗಿ ಸಂಘಟಕರ ಒಂದು ಹೊಣೆಗಾರಿಕೆ ಯಕ್ಷಗಾನ ತಾಳಮದ್ದಲೆ ಪ್ರಸ್ತುತಿಯಲ್ಲಿ ಸ್ವಲ್ಪ ಮಹತ್ವದಂತೇಳಿ ನನ್ನ ಅನಿಸಿಕೆ. ಹಾಗೆ ಒಂದು ಕಲಾವಿದರನ್ನ ಆಯ್ಕೆ ಮಾಡುವುದು, ಇಲ್ಲಿ ಆಯ್ಕೆ ಮಾಡುವಂಥ ಸ್ವಲ್ಪ ಕಷ್ಟದ ಕೆಲಸವೇ, ಆದರೂ ಆಯ್ಕೆ ಮಾಡಬೇಕಾಗ್ತದೆ. ಒಂದು ಯಾವುದೇ ತಾಳಮದ್ದಲೆ ನಾವು ಕಲಾವಿದರನ್ನು ಆಯ್ಕೆ ಮಾಡುವಾಗ ಕೆಲವೊಮ್ಮೆ ನಮಗೆ ಅನಿವಾರ್ಯವಾಗಿ ನಾವು ಆಯ್ಕೆ ಮಾಡಿದಂಥ ಕಲಾವಿದರು ಬಾರದೆ ಉಳಿಯುವಂಥ ಒಂದು ಪ್ರಮೇಯ ಬರ್ತದೆ. ಅಂದರೆ ಉದ್ದೇಶಪೂರ್ವಕವಾಗಿ ಅಲ್ಲ, ಆ ಕಲಾವಿದರ ಅನಿವಾರ್ಯತೆ ನಮಗೆ ಗೊತ್ತಾಗುವುದಿಲ್ಲ. ನಾವೀಗ ಯಾವುದೋ ಒಂದು ಪ್ರಸಂಗ, ಭೀಷ್ಮ ವಿಜಯ ಅಂತ ಪ್ರಸಂಗ ಮಾಡಿ 5 ಜನ ಸುಪ್ರಸಿದ್ಧ ಕಲಾವಿದರು ಕರೆದು 5 ಪಾತ್ರ ಕೊಡ್ತೇವೆ. ಅದರಲ್ಲಿ ಭೀಷ್ಮ ಮಾಡಬೇಕಾದವನಿಗೆ ಏನೋ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗೋದಿಲ್ಲ. ಮೊದಲ ದಿವಸ ಫೋನ್ ಮಾಡಿ ತಿಳಿಸ್ತಾನಂತ ಆದಾಗ ನಾವು ಕೂಡಲೇ ಬೇರೊಬ್ಬ ಕಲಾವಿದರನ್ನು ಬುಕ್ ಮಾಡಬೇಕು. ಇದು ಅಷ್ಟು ಸುಲಭದ ಕೆಲಸವಲ್ಲ. ಯಾಕೆಂತೇಳಿದರೆ ನನಗೆ ತುಂಬ ಅನುಭವವಾಗಿದೆ. ನಾವೀಗ ಒಬ್ಬರನ್ನು ಉದಾಹರಣೆ ಸುಣ್ಣಂಬಳರು ಏನೋ ಬುಕ್ ಮಾಡಿದೆ ಅಂತ ತಿಳಿಸುವ ಭೀಷ್ಮನ ಪಾತ್ರ, ಅವರಿಗೇನೋ ಬರಲಿಕ್ಕೆ ಆಗದಂಥ ಪರಿಸ್ಥಿತಿ ಆಗಬಾರದು, ಉದಾಹರಣೆಗಾಗಿ ಹೇಳಿದ್ದು. ಹಾಗೆ ಬರಲಿಕ್ಕೆ ಆಗದಾಗ ಫೋನ್ ಮಾಡ್ತಾರೆ. ಆಗ ನಾವು ಬೇರೆ ಕಲಾವಿದರು ಮಾಡುವಾಗ ಅವರು ಒಪ್ಪುವುದಿಲ್ಲ. ಎಲ್ಲರಂತ ಹೇಳುವುದಲ್ಲ, ಕೆಲವರು ಹೇಳಲಿಕ್ಕುಂಟು, ಸುಣ್ಣಂಬಳರಿದ್ದರೆ ನಾನು ಬೇಡ ಅಲ್ಲ, ಹಾಗಾದರೆ ಸುಣ್ಣಂಬಳರು ಬರೋದಿಲ್ಲ ಎಂಬ ಕಾರಣಕ್ಕೆ ನೀವು ನನ್ನನ್ನು ಕರೆತಾ ಇದ್ದೀರಿ, ಆದ್ದರಿಂದ ನಮಗೆ ಬರಲಿಕ್ಕಾಗೋದಿಲ್ಲ. ಇಂಥ ತುಂಬ ನನಗೆ ಅನುಭವ ಆಗಿದೆ, ತುಂಬ ಜನರಿಗೆ ಅನುಭವ ಆಗಿದೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ನಾನೊಂದು ಸಂಘಟಕನಾಗಿ ಅದಕ್ಕೊಂದು 25 ವರ್ಷಗಳ ಸಂಘಟನೆಯಲ್ಲಿ ನಾನೊಂದು ಒಳ್ಳೆಯ ಸೂತ್ರವನ್ನು ತಯಾರು ಮಾಡಿದ್ದೇನೆ. ನಮ್ಮದು ಈಗ ಯಾವುದೇ ಪ್ರಸಂಗ ರಾತ್ರಿ ಇಡೀ ಆಗುವಂಥದ್ದು, ಒಂದು 10 ಕಲಾವಿದರು 12 ಕಲಾವಿದರು ಬೇಕಾದರೆ ನಾನು ಒಂದು ಕಲಾವಿದರನ್ನು ಎಕ್ಸ್ಟ್ರಾವಾಗಿಯೇ ಕರೆಯುವುದು. ಅಂದರೆ ಕ್ರಿಕೆಟ್ನಲ್ಲಿ 11 ಪ್ಲೇಯರ್ ಇದ್ದರೆ ಇಬ್ಬರನ್ನು ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತ ಹೇಳ್ತೇವೆ. ಹಾಗೆ ಒಂದು ಕಲಾವಿದರು ಎಕ್ಸ್ಟ್ರಾವೇ. ಅವರು ಮತ್ತೆ ಎಲ್ಲ ಕಲಾವಿದರು ಬಂದರೆ ಅವರಿಗೊಂದು ಪಾತ್ರಲ್ಲಿ ಮೊದಲೇ ನಾವು ರೆಡಿ ಮಾಡಿರ್ತೇವೆ. ಒಂದು ವೇಳೆ ಯಾರಾದರೂ ಒಬ್ಬ ಕಲಾವಿದ ಬರದಿದ್ದರೆ ಆ ಎಕ್ಸ್ಟ್ರಾ ಕಲಾವಿದನ್ನು ಮಾಡಿಸ್ತೇವೆ. ಅದರಲ್ಲೂ ಸಹ ಎಕ್ಸ್ಟ್ರಾ ಕಲಾವಿದರು ಯಾರಂತ ಹೇಳಿದರೆ ಎಲ್ಲ ಪಾತ್ರಗಳನ್ನು ಮಾಡಲು ಸಮರ್ಥರಿರುವಂಥ ಕಲಾವಿದ ಆಗಿರಬೇಕು. ಉದಾಹರಣೆ, ನಾನು ಹೆಚ್ಚಾಗಿ ಈ ಮಟ್ಟಿಗೆ ನಾನು ಅವಲಂಬಿಸುವುದು ವಿಟ್ಲ ಶಂಭು ಶರ್ಮರನ್ನು. ಯಾಕೆಂದರೆ ಶಂಭು ಶರ್ಮರು ಯಾವುದೇ ಪಾತ್ರಗಳನ್ನು ನಿರ್ವಹಿಸಬಲ್ಲವರು. ಹಾಗೆಂತೇಳಿ ಉಳಿದವರು ಮಾಡಬಾರದವರು ಅಂತೇಳಲ್ಲ. ಈಗ ಸುಣ್ಣಮಳಿ ವಿಶ್ವೇಶ್ವರ ಭಟ್ರಿದ್ದಾರೆ, ಇವರು ಯಾವುದೇ ಪಾತ್ರವನ್ನು ನಿರ್ವಹಿಸ್ಬೋದು. ಅವರು ಭೀಷ್ಮ ವಿಜಯದಲ್ಲಿ ಬರುವಂಥ ಭೀಷ್ಮನಾಗಲಿ, ಪರಶುರಾಮ ಆಗಲಿ, ಅಂಬೆಯಾಗಲಿ, ಸಾಲುವಾಗಲಿ ಅಥವಾ ವೃದ್ಧ ಬ್ರಾಹ್ಮಣವಾದರೂ ನಿರ್ವಹಿಸುವಂಥ ಸಾಮರ್ಥ್ಯ ಸುಣ್ಣಂಬಳ ವಿಶ್ವೇಶ್ವರ ಮುಟ್ಟು. ಹಾಗೆ ರಂಗಭಟ್ರಿಗೂ ಸಹ ಕೆಲವೊಂದು ಪಾತ್ರ ಹೊರತುಪಡಿಸಿದರೆ ಬೇರೆ ಎಲ್ಲವನ್ನು, ಹಾಗೆ ಹರೀಶ್ ಬಳಂತಿಮಗುರವರು ಇವರೆಲ್ಲ ಮಾಡುವಂಥ ಸಾಮರ್ಥ್ಯದವರೇ. ಹಾಗೆ ಅದನ್ನು ಹಿಂದಿನ ಕಾಲದ ವಿಷಯ ಹೇಳೋದು. ಹಾಗೆ ವಾಸ್ತವ ಸಾಮಗರು ಸಹ ನಾನು ಹಾಗೆ ಅವಲಂಬಿಸುವುದು. ಯಾಕೆಂದರೆ ಯಾರೇ ಬರದಿದ್ದರೆ ವಾಸ್ತವ ಸಾಮಗರು ನಮಗೆ ಅನಿವಾರ್ಯ ಕಲಾವಿದರು. ಮಾತ್ರವಲ್ಲ, 2 ಪಾತ್ರವನ್ನು ಮಾಡಬೇಕಾದರೂ ಸಹ ಮಾಡಲು ಸಿದ್ಧರಿರುವಂಥವ್ರು, ಯಾರು ಶಂಭು ಶರ್ಮರಾಗಲಿ ವಾಸ್ತವ ಸಾಮಗರಾಗಲಿ. ಹಾಗೆ ತಾರನಾಥ ವರ್ಕಾಡಿ ಇಂಥವರನ್ನೆಲ್ಲ ನಾವು ಅದಕ್ಕಾಗಿಯೇ ನಾವೊಂದು ಅವರನ್ನು ಕರೆಯುವಂಥ ಒಂದು ಪರಿಪಾಠವನ್ನು ಬೆಳೆಸಿದ್ದೇವೆ. ಯಾಕೆಂತೇಳಿದರೆ ಯಾರೇ ಕಲಾವಿದರು ಬಾರದಿದ್ದರೆ ನಮಗೆ ತೊಂದರೆ ಆಗಬಾರ್ದು ಅಂತೇಳಿ. ಮತ್ತು ಕೆಲವು ಕಲಾವಿದರು ಬೇಕಂತ ಬಾರದೇ ಇದ್ದಿರ್ಬೋದು, ಆದರೆ ಕಲಾವಿದರ ಬಾರದಿರೋಕ್ಕೆ ನಾವು ಅವರ ಸ್ಥಿತಿಯನ್ನು ಸರಿಬೇಕು. ಸಾಧಾರಣ 15 ವರ್ಷಗಳ ಹಿಂದೆ ಒಂದು ಕಡೆಯಲ್ಲಿ ಈಗ ಸಂಘಟನೆ ಮಾಡುವಾಗ ಒಬ್ಬರು ಸುಪ್ರಸಿದ್ಧ ಕಲಾವಿದರು ಬರಲಿಲ್ಲ. ಅವರು ಪುರಸಭೆಯ ಪುರಭವನದಲ್ಲಿ ಒಂದು ಯಕ್ಷಗಾನ ಮುಗಿಸಿ ಬರುವಂಥದ್ದು. ಆಗಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ. ಹಾಗಾಗಿ ಅಲ್ಲಿ ಮುಗಿಸಿ ಬರುವಾಗ ಅವರಿಗೆ ಏನು ಇಲ್ಲಿ 2ನೇ ಪ್ರಸಂಗಕ್ಕೆ ಅವರಿಗೆ ಬಹುಶಃ ಶಲ್ಯನ ಪತ್ರಿಕೆಯನ್ನು ಅವರನ್ನು ನಿಶ್ಚಯಿಸಿದ್ದಾರೆ. ಅವರು ಬರಲಿಲ್ಲ. ಸಂಘಟಕರಿಗೆ ತುಂಬ ಸಿಟ್ಟು ಬಂತು. ನಾನು ಸಹ ಇದ್ದೆ ವೇದಿಕೆ ಅಂದರೆ ಸಭೆಯಲ್ಲಿ. ತುಂಬ ಸಿಟ್ಟು ಬಂದವರು ಕೊನೆಗೆ ಒಂದು ಸಭೆಯಲ್ಲಿ ಘೋಷಣೆ ಮಾಡಿಬಿಟ್ರು, ಆ ಕಲಾವಿದರ ಹೆಸರು ಹೇಳಿ, ಇನ್ನು ಮುಂದೆ ಇಂಥ ಕಲಾವಿದರನ್ನು ಯಾವುದೇ ಸಂಘಟಕರು ಕರೆಯಬಾರ್ದು, ಅವರನ್ನು ಬಹಿಷ್ಕರಿಸಬೇಕು ಅಂತೇಳಿ. ಅವರು ಹೇಳಿದ್ದು ಅವರಿಗೆ ಆದಂಥ ತೊಂದರೆಯ ಬಗ್ಗೆ. ಆದರೂ ಮರುದಿವಸ ಆ ಕಲಾವಿದರಿಗೆ ಈ ವಿಷಯ ಗೊತ್ತಾಯಿತು. ಅವರು ನನ್ನ ಅಂಗಡಿ ಬಂದು ನನ್ನಲ್ಲಿ ಒಂದು ಕೊಡುವರೆ ನ್ಯೂಸ್ ಇದ್ದಿರಂತೆ, ಈಗೀಗ ಪ್ರಕರಣ ಆಯಿತು, ಆದರೆ ಒಂದು ಆಲೋಚನೆ ಮಾಡಬೇಕು. ನಿನ್ನೆ ಪುರಭವನದಿಂದ ಮಳೆಗಾಲದಲ್ಲಿ ಹೊರಟಂಥ ಒಬ್ಬ ಕಲಾವಿದ ದಾರಿಯಲ್ಲಿ ಸ್ಕೂಟ್ರಲ್ಲಿ ಬರುವಾಗ ಎಲ್ಲಿಯಾದರೂ ಅಪಘಾತ ಆಗಿ ಅವನು ಸತ್ತು ಬಿದ್ದಿರ್ಬೋದು, ಅಥವಾ ಮಾರಣಾಂತಿಕವಾದಂಥ ಅವನು ಸಂಕಟದಲ್ಲಿ ಇರ್ಬೋದು. ಅದು ಅವರು ಹೊರಗಣಿಸ್ತಾರೆ, ಬಹಿಷ್ಕರಿಸಬೇಕಂತ ಹೇಳೋದು ಎಷ್ಟು ಸರಿ ಅಂತೇಳಿ. ನಿಜವಾಗಿ ಅವರಿಗೆ ಆದಂಥ ಕಾರಣವನ್ನು ತಿಳಿಸಿದರು. ಅವರ ಸ್ಕೂಟರ್ ಎಷ್ಟು ಕಿಕ್ ಹೊಡೆದರೂ ಸ್ಟಾರ್ಟ್ ಆಗಲಿಲ್ಲಂತೆ. ಸ್ಟಾರ್ಟ್ ಆಗದಿದ್ರು ಏನು ಮಾಡೋದು, ಅಲ್ಲಿ ಪಾತ್ರ ಮುಗಿದಿದೆ. ಬೇರೊಬ್ಬ ಕಲಾವಿದರ ಸ್ಕೂಟ್ರನ್ನು ಕೇಳಿದರು, ಅವರು ಕೊಡಲಿಕ್ಕೆ ಒಪ್ಪಿದರು. ಆದರೂ ಸಹ ಅವರದೊಂದು ಕಂಡೀಷನ್, ನನಗೆ 5 ಗಂಟೆಗಳಿಗೆ ಬಂದು ಪುರಭವನಿಗೆ ತಂದು ಕೊಡಬೇಕು. 5 ಗಂಟೆಗಳಿಗೆ ತರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವರು ಅನಿವಾರ್ಯವಾಗಿ ಇವರಿಗೆ ಬರಲಿಕ್ಕೆ ಆಗಲಿಲ್ಲ. ಹಾಗೆ ಬಾಡಿಗೆ ಕಾರು ಮಾಡಿಕೊಂಡು ಬರುವಂಥದ್ದು ಸಹ ಆ ಪರಿಸ್ಥಿತಿಯಲ್ಲಿ ಸಾಧ್ಯವಿರಲಿಲ್ಲ. ಯಾಕೆಂದರೆ ರಾತ್ರಿ 2 ಗಂಟೆ ಹೊತ್ತಿಗೆ ಬಾಡಿಗೆ ಕಾರು ಸಿಗುವುದು ಕಷ್ಟ. ಒಂದು ವೇಳೆ ಕಾರಿನಲ್ಲಿ ಬಂದರೂ ಸಹ ಆ ಸಂಘಟಕರು ಕಾರಿನ ಬಾಡಿಗೆ ಕೊಡ್ತಾರೆ ಎಂಬಂಥ ಒಂದು ಭರವಸೆಯೂ ಇಲ್ಲ. ಹಾಗೆ ಅವರು ಕೊನೆಗೆ ಬಾರದೆ ಉಳಿಬೇಕಾಯಿತು. ಆಗಿರುವಾಗ ನಾವು ಇದಕ್ಕೆ
ಕಲಾವಿದರನ್ನೇ ಹೊಣೆಗಾರನಂತಲ್ಲಿ ಮಾಡಬಾರದು. ಆದರೂ ಕಲಾವಿದರು ಸ್ವಲ್ಪ ತಿಳ್ಕೊಳ್ಬೇಕು ಸಂಘಟಕರ ನೋವನ್ನು ಅಂತೇಳಿ ನನ್ನ ಒಂದು ಪ್ರಾಮಾಣಿಕ ಅಭಿಪ್ರಾಯ. ಹಾಗೆ ನಾವು ಕೆಲವು ಹವ್ಯಾಸಿ ಕಲಾವಿದರನ್ನು ಸಹ ನಾನು ಅವರಿಗೆ ಪ್ರೋತ್ಸಾಹ ಕೊಡಬೇಕೆಂಬ ನಿಲುವಿನಲ್ಲಿ ಪ್ರತಿ ವರ್ಷ ಒಂದು 2-3 ಹವ್ಯಾಸಿ ಕಲಾವಿದರಿಗೆ ನಾನು ಅವಕಾಶವನ್ನು ಕೊಡ್ತೇನೆ. ಆದರೆ ಈ ಹವ್ಯಾಸಿ ಕಲಾವಿದರು ಸಹ ಇತ್ತೀಚೆಗೆ ನಮ್ಮ ಮೇಲೆ ಒಂದು ಸವಾರಿ ಮಾಡುವಂಥ ಒಂದು ಮಟ್ಟಕ್ಕೆ ಬೆಳೆದಿರುವುದು ಅತ್ಯಂತ ವಿಷಾದನೀಯ. ಒಂದು 5 ವರ್ಷಗಳ ಹಿಂದೆ ಒಂದು ನಮ್ಮ ದೊಡ್ಡ ಕೂಟದಲ್ಲಿ ಒಬ್ಬರು ಹವ್ಯಾಸಿ ಕಲಾವಿದರಿಗೆ ಹವ್ಯಾಸಿ ಎಂಬ ನೆಲೆಯಲ್ಲಿ ಒಂದು ಅರ್ಥ ಕೊಟ್ಟಿದೆ. ನಿಜವಾಗಿ ಅವರಿಗೊಂದು 2 ಪದ್ಯದ ಒಂದು ಸಣ್ಣ ಅರ್ಥ ಕೊಟ್ಟಿದೆ ಹವ್ಯಾಸಿ ಎಂಬ ನೆಲೆಯಲ್ಲಿ. ಹಾಗೆ ಅವರೊಂದು ಲಾಬಿ ಮಾಡಲಿಕ್ಕೆ ತೊಡಗಿದರು. ನನಗೆ ಅದು ಬೇಡ, ಮೊದಲ ಪ್ರಸಂಗದಲ್ಲಿ ಒಂದು ಪಾತ್ರ ಉಂಟು, ಶ್ರೀಧರ್ ಡಿ ಎಸ್ ರವರು ಬರೆದಂಥ ಪ್ರಸಂಗ, ಯಾವುದಂತೇಳಿ ಬೇಡ ಈಗ, ಯಾವುದಂತ ಹೇಳಿದರೆ ಹವ್ಯಾಸಿ ಕಲಾವಿದ ಯಾರು ಅಂತೇಳಿ ಗೊತ್ತಾಗ್ತದೆ. ಅದಕ್ಕಾಗಿ ಆ ಪಾತ್ರವನ್ನು ಶ್ರೀಧರ್ ಡಿ ಎಸ್ ರವರು ಅವರ ತಾಳಮದ್ದಳೆ ಇದರಲ್ಲಿ ಅದನ್ನು ಅವರು ಕೈ ಬಿಡ್ತಾರೆ. ಅಂದರೆ ಕೈ ಬಿಡಬಹುದಾದಂಥ ಪಾತ್ರ ಅದು. ಒಂದು ವೇಳೆ ಹಿಡಿದ್ರು ಸಹ 1 ಪದ್ಯವೋ ಅಥವಾ ಹೆಚ್ಚಳಿ 2 ಪದ್ಯ ಕೊಡ್ಬೋದು. ಶ್ರೀಧರ್ ಡಿ ಎಸ್ ರವರು ಅದಕ್ಕೆ 7-8 ಪದ್ಯ ಕೊಟ್ಟಿದ್ದಾರೆ. ಹಾಗೆ ಆ ಪಾತ್ರ ಮಾಡ್ತೇನೆ ಅಂತೇಳಿ ಅದಕ್ಕೆ ನಾನು ಹೇಳಿದೆ ಆಗುದಿಲ್ಲ, ಅದಕ್ಕೊಂದು ಎಷ್ಟು ಹೇಳಿದ್ರು 1 ಗಂಟೆಯಲ್ಲಿ ಹೋಗ್ತದೆ, ಇಲ್ಲ ನಾನು ಅರ್ಧ ಗಂಟೆಯಲ್ಲಿ ಮುಗಿಸ್ತೇನೆ ಅಂತೇಳಿ ಆಶ್ವಾಸನೆ ಕೊಟ್ಟರು. ಇರಲಿ, ಹವ್ಯಾಸಿ ಕಲಾವಿದರು, ಅವರಿಗೆ ಆ ಪಾತ್ರವನ್ನು ಕೊಟ್ಟೆವು. ಅಲ್ಲಿ ಸುಪ್ರಸಿದ್ಧ ಭಾಗವತರೊಬ್ಬರಿದ್ದರು, ಅವರು ಸಹ ಪದ್ಯಕ್ಕೆ ಅವರಲ್ಲಿ ಮೊದಲೇ ಸೂಚನೆ ಕೊಟ್ಟಿದೆ 2 ಪದ್ಯ ಅಂತೇಳಿ, ಭಾಗವತರು ಒಪ್ಪಿದ್ದಾರೆ. ಆದರೆ ಈ ಹವ್ಯಾಸಿ ಕಲಾವಿದ ಎಂತ ಮಾಡ್ತಾರೆ ಅಂತ ಹೇಳಿದರೆ ಪ್ರತಿಯೊಂದು ಪದ್ಯಕ್ಕೆ ಎತ್ತುಗಡೆ ಕೊಡುವುದು. 1 ಪದ್ಯ ಆದ ಕೂಡಲೇ ನಿಜವಾಗಿ ಆ 7 ಪದ್ಯವನ್ನು ಉಂಟು, ಅದರಲ್ಲಿ 7ರ ದಿವಸ ಭಾವನೆ ಒಂದೇ ಲೆಕ್ಕ, ಅದರಲ್ಲಿ 2 ಪದ್ಯ ತಗೊಂಡ್ರೆ ಧಾರಾಳವಾಗಿ ಸಾಕಾಗ್ತದೆ. ಇವರು ಪ್ರತಿ ಪದ್ಯಕ್ಕೆ ಎತ್ತುಗಡೆ ಕೊಡುವುದು. ನಾನು ತಾಳಮದ್ದಳೆ ನಮ್ಮದು ಸಭಾ ಕಾರ್ಯಕ್ರಮ ಮುಗಿಸಿ ಅತಿಥಿಗಳನ್ನೆಲ್ಲ ಭೋಜನಕ್ಕೆ ಕರೆದುಕೊಂಡು ಹೋಗಿದ್ದೇನೆ. ಹೋಗಿ ಹಿಂದೆ ಬರ್ತೇನೆ, ಸಾಧಾರಣ 10ವರೆಗೆ ಶುರುವಾದದ್ದು, 11:15 ಆಗುವಾಗಲೂ ಇವರದ್ದೇ ನಡೀತಾ ಉಂಟು ಇಲ್ಲಿ ಹವ್ಯಾಸಿ ಕಲಾವಿದರದ್ದೇ. ನನಗೆ ತುಂಬ ಸಿಟ್ಟು ಬಂತು. ಭಾಗವತರಿಗೆ ಸೂಚನೆ ಕೊಟ್ಟೆ ಹೊರಗಿಂದಲೇ, ಓಡಿಸಿ ಅದು ಸಾಕು ಇದು ಅಂತೇಳಿ. ಅಷ್ಟವಾಗ ಅವರು ಏನೋ ಸನ್ನೆ ಮಾಡಿದರು. ಹೋಗಿ ಕೇಳುವಾಗ ಅವರು ಹೇಳಿದರು, ಅವರು ಪ್ರತಿ ಪದ್ಯಕ್ಕೆ ಎತ್ತುಗಡೆ ಕೊಡುವರೆ, ನಾನು ಏನು ಮಾಡಬೇಕು? ನಾನು ಪದ್ಯ ನಿಜವಾಗಿ ಅವರು ಬಾಯಿ ಬಿಟ್ಟು ಹೇಳಿಲ್ಲ, ಆದರೆ ಅದರ ಧ್ವನಿ ನನಗೆ ಅರ್ಥವಾಯಿತು. ಇವರು ಎತ್ತುಗಡೆ ಕೊಡುವಾಗ ಆ ಪದ್ಯವನ್ನು ಕೊಡದಿದ್ದರೆ ಪ್ರೇಕ್ಷಕರು ಎಂತ ಅನಿಸ್ತಾರೆ ಹೇಳಿದರೆ ಭಾಗವತರಿಗೆ ಆ ಪದ್ಯ ಗೊತ್ತಿಲ್ಲ, ಅದಕ್ಕಾಗಿ ಅವರು ಆ ಪದ್ಯವನ್ನು ಕೊಡಲಿಲ್ಲ ಅಂತೇಳಿ. ಹಾಗೆ ಅವರು ಪದ್ಯ ಕೊಡಲೇಬೇಕಾಗ್ತದೆ. ಇವರು ಪ್ರತಿ 7 ಪದ್ಯಕ್ಕೆ ಸಹ ಎತ್ತುಗಡೆಯನ್ನು ಕೊಟ್ಟದಂತೆ. ಮತ್ತು ನಾನು ಅವರಿಗೆ ಸರಿಯಾಗಿ ಬೈದೆ ಎಲ್ಲ ಆದ ಮೇಲೆ. ನೋಡಿ, ಆ ಕಾಲದಲ್ಲಿ ನನ್ನ ತಾಳಮದಲ್ಲಿ 1 ಲಕ್ಷ ಖರ್ಚಾಗ್ತಿದ್ದು, ನೋಡಿ ಮಾರೆ 1 ಲಕ್ಷ ಖರ್ಚು ಮಾಡಿ ನಾನು ಇಷ್ಟು ಒಳ್ಳೆ ತಾಳಮದಲ್ಲಿ ಆಗಬೇಕಂತ ಮಾಡಿದ್ದೇನೆ, ನೀವು 1 ಗಂಟೆಯ ಸಮಯವನ್ನು ತಿಂದಿರಿ, ಇನ್ನು ನಾಳೆ ನಾನು ಪುನಃ ಇದೇ ರೀತಿ ಮಾಡಬೇಕಾದ್ರೆ ಇನ್ನೊಂದು 1 ಲಕ್ಷ ಖರ್ಚು ಮಾಡಬೇಕು, ನಿಮಗೆ ಒಂದು ಅವಕಾಶ ಕೊಟ್ಟದಕ್ಕೆ ನೀವು ಈ ರೀತಿ ಮಾಡೋದ್ರಲ್ಲಿ ಮತ್ತೆ ಸರಿ ಬೈದೆ. ಮತ್ತು ಆ ಕಲಾವಿದರನ್ನು ಕರೆಯೋದನ್ನು ಬಿಟ್ಟುಬಿಟ್ಟೆ. ಅಂದರೆ ಇದನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಆ ಕಲಾವಿದರು ಹವ್ಯಾಸಿ ಆದರೂ ಉತ್ತಮ ಕಲಾವಿದರೆ, ಆದರೂ ಪ್ರೇಕ್ಷಕರ ಮನೋಧರ್ಮವನ್ನು ಅರಿಬೇಕು. ಪ್ರೇಕ್ಷಕರು ಬರುವುದು ನಮ್ಮ ಹವ್ಯಾಸಿಗಳ ಅರ್ಥ ಕೇಳಲಿಕ್ಕೆ ಖಂಡಿತವಾಗಿ ಅಲ್ಲ. ಅವರಲ್ಲಿ ಕಾದು ಕೂತ್ಕೊಳ್ಳೋದೇನು, ಸುನ್ನಂಬಳರು ಎಷ್ಟು ಗಂಟೆಗೆ ಬರ್ತಾರೆ, ರಂಗಭಟ್ರು ಎಷ್ಟು ಗಂಟೆ ಬರ್ತಾರೆ, ಹರೀಶ್ ಬಳಂತಿಮರು ಎಷ್ಟು ಗಂಟೆಗೆ ಬರ್ತಾರೆ, ಶಂಭು ಶರ್ಮರು ಎಷ್ಟು ಗಂಟೆಗೆ ಬರ್ತಾರೆ, ಜೋಶಿ ಅವರದ್ದು ಯಾವ ಪಾತ್ರ, ಅದು ನಿರೀಕ್ಷೆ ಹೊರತು ಹವ್ಯಾಸಿಗಳು ಎಷ್ಟೇ ಒಳ್ಳೇದು ಮಾಡಲಿ, ಬೇಕಾದರೆ ನಮ್ಮ ಸುನ್ನಂಬಳ ವಿಶ್ವೇಶ್ವರ ಭಟ್ರಿಗಿಂತ ಉದಾಹರಣೆ ಹೇಳುದು ನಾನು, ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಮಾಡಿದ್ದರೂ ಸಹ ಜನರ ದೃಷ್ಟಿಯಲ್ಲಿ ಅದು ಇರುವುದಿಲ್ಲ. ಸುನ್ನಂಬಳ ವಿಶ್ವೇಶ್ವರ ಭಟ್ರ ಅರ್ಥವೇ ಕೇಳಬೇಕೇಳಿ ಇರ್ತದೆ. ಹಾಗಿರುವಾಗ ನಾವು ಹವ್ಯಾಸಿಗಳು ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು, ಉದ್ದ ಮಾತನಾಡೋದನ್ನು ಬಿಡಬೇಕು. ಹಾಗೆ ಕೆಲವು ಕಲಾವಿದರು ಕೈ ಕೊಟ್ಟ ಕೆಲವು ಉದಾಹರಣೆಗಳುಂಟು, ಅದು ಬೇಕಂತಲೋ ಅಥವಾ ಅನಿವಾರ್ಯವೋ ಗೊತ್ತಿಲ್ಲ. ಆದರೂ ಸಂಘಟಕರಿಗೆ ಒಂದು ತೊಂದರೆ ಆದದ್ದು. ಇತ್ತೀಚೆಗೆ ಒಂದು ಮೂಡುಬಿದಿರೆಯಲ್ಲಿ ಆದಂಥ ಘಟನೆ, ಈ ಬಗ್ಗೆ ಕಲಾವಿದರು ಬರುತ್ತೇನೆ ಅಂತೇಳಿ ಒಪ್ಪಿ ಮೊದಲ ದಿವಸ ಒಪ್ಪಿ ಕೊನೆಗೆ ಬಾರದಿದ್ದಾಗ ಅವರ ಬಗ್ಗೆ ತುಂಬ ಕ್ರೋಧಗೊಂಡಂಥ ಮೂಡುಬಿದಿರೆಯ ಉದಯವಾಣಿ ಪತ್ರಕರ್ತರು ಒಂದು ವಾಟ್ಸಪ್ನಲ್ಲಿ ಒಂದು ಲೇಖನವನ್ನು ಬರೆದಿದ್ದರು. ಅದರಲ್ಲಿ ಅವರು ಹೆಸರು ಬರೆದಿದ್ದರು, ಸೂಚ್ಯವಾಗಿ ಯಾರು ಎಂಬುದನ್ನು ನಮೂದಿಸಿದರು. ಹಾಗೆ ಅಂತಹ ಒಂದು ಘಟನೆಗೆ ಕಲಾವಿದರು ಸಹ ಅವಕಾಶ ಮಾಡಿಕೊಡಬಾರ್ದು. ಅಂದರೆ ಬೇಕಂತಲೇ ಯಾವ ಕಲಾವಿದರು ಕೈ ಕೊಡುವುದಿಲ್ಲ ಅಂತೇಳಿ ನನ್ನ ಒಂದು ಭಾವನೆ. ನನಗೆ ಇಷ್ಟರವರೆಗೆ ಅಂಥ ಪ್ರಕರಣ ಇಷ್ಟರವರೆಗೆ ಆಗಲಿಲ್ಲ. ಹಾಗೆ ಕೆಲವು ಸಲ ಎಂತ ಆಗ್ತದೆ ಅಂತ ಹೇಳಿದರೆ, ನಾನು ಒಬ್ಬ ಸುಪ್ರಸಿದ್ಧ ಕಲಾವಿದರಿಗೊಂದು ಭಕ್ತ ಮಯೂರಧ್ವಜದಲ್ಲಿ ಮಯೂರಧ್ವಜನ ಪಾತ್ರ ಕೊಟ್ಟಿದ್ದೆ. ನಿಜವಾಗಿ ಅವರಿಗಿಂತೂ ಹಿರಿಯ ಕಲಾವಿದರು ಇದ್ದರು ನಮ್ಮ ಸೆಟ್ಟಿನಲ್ಲಿ, ಅವರು ಮಾಡಬೇಕಾದಂಥ ಪಾತ್ರ ಅದು ಮಯೂರಧ್ವಜ. ಆದರೆ ಈ ಕಲಾವಿದರು ಸ್ವಲ್ಪ ಮಯೂರಧ್ವಜ ಮಾಡೋದ ಒಂದು ಪ್ರಸ್ತುತಿಯಲ್ಲಿ ಸ್ವಲ್ಪ ಪ್ರಸಿದ್ಧರು, ಹಾಗೂ ಅವರಿಗೆ ಹೆಚ್ಚು ಆಕರ್ಷಣೆ, ಪ್ರೇಕ್ಷಕರ ಆಕರ್ಷಣೆ ಉಂಟು, ಅವರಿಗೆ ಕೊಟ್ಟಿದ್ದೆ. ಆಗ ಹಿರಿಯ ಕಲಾವಿದರಿಗೆ ಹೇಳಿದ್ರು, ನನಗೆ ಯಾವುದು ಪಾತ್ರ ಕೊಡುವರೆ, ನಂದೊಂದು ಕ್ರಮ ಉಂಟು, ನಾನು ಯಾವ ಪಾತ್ರ ಅಂತೇಳಿ ಮೊದಲು ಯಾವ ಕಲಾವಿದನ್ನು ತಿಳಿಸುವಂಥ ಕ್ರಮ ಇಲ್ಲ. ಒಂದು ತಾಳಮದ್ದಳೆ ಶುರುವಾಗುವಾಗ ಒಂದು 2-3 ದಿನಗಳ ಮೊದಲು ತಿಳಿಸುವುದು. ಹಾಗೆ ಆದರೆ ಈ ಪ್ರಕರಣದಲ್ಲಿ ಅವರಿಬ್ಬರಿಗೆ ಮೊದಲೇ ತಿಳಿಸಿದ್ದಾರೆ. ಯಾಕೆಂದರೆ ಒಬ್ಬರಿಗೆ ಮಯೂರಧ್ವಜ ಅಂತೇಳಿ ಗೊತ್ತಾಗಬೇಕು ಅಂತೇಳಿ, ಇನ್ನೊಬ್ಬರಿಗೆ ಅವರು ಮಯೂರಧ್ವಜ ನನಗೆ ಅಂತ ಭಾವಿಸೋದು ಬೇಡ ಅಂತೇಳಿ ನಿಮ್ಮದು ತಾಮ್ರಧ್ವಜ ಅಂತ ಹೇಳಿದ್ದೇನೆ. ಇವರು ಶನಿವಾರ ತಾಳಮದ್ದಳೆ, ಗುರುವಾರ ದಿವಸ ಇವರದ್ದು ಕರೆ, ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಮಯೂರಧ್ವಜ ಮಾಡುವವರು.
ನನಗೆ ಉಭಯ ಸಂಕಟ. ಯಾಕೆಂದರೆ ಬೈರು ಅವರಿಗಾಗಿ ಇಟ್ಟಂಥ ಪ್ರಸಂಗ ಅದು. ಅದಕ್ಕೆ ಮತ್ತೆ ಬೇರೆ ಮಾಡಬೇಕಾದ್ರೆ ತಾಮ್ರಧ್ವಜ ಕೊಟ್ಟಂಥ ಕಲಾವಿದರನ್ನೇ ನಾವು ಪುನಃ ಕೇಳಬೇಕಾಗ್ತದೆ. ಆದರೂ ಅವರು ಒಪ್ಪಿಯಾರಂತೇಳಿ ನನಗೊಂದು ನಿರೀಕ್ಷೆ. ಹಾಗೆ ಅವರಿಗೆ ಕರೆ ಮಾಡಿದೆ, ಹೀಗೆ ಅವರು ಬರೆದಿಲ್ಲ, ಹಾಗಾಗಿ ಮಯೂರಧ್ವಜ ನೀವು ಮಾಡು. ಇಲ್ಲ ನಂದು ಮಯೂರಧ್ವಜ ಇಲ್ಲ, ನಂದು ನಾಡ್ದು ತಾಮ್ರಧ್ವಜವೇ. ಯಾಕೆಂತೇಳಿದರೆ ಆ ಕಲಾವಿದ ಬಂದರೆ ನನ್ನ ಮಯೂರಧ್ವಜ ಬೇಡ ನಿಮಗೆ. ಆ ಕಲಾವಿದ ಬಾರದ ಕಾರಣ ಮಯೂರಧ್ವಜ ನಾನು, ಅಂದರೆ ನಾನೊಬ್ಬ ಹಿರಿಯ ಕಲಾವಿದ, ಈಗಿನ ಹಿರಿಯ ನಾನು, ಆದರೂ ಸಹ ನಾನು ಬದಲಿ ಕಲಾವಿದ ಅಲ್ಲ. ನನಗೆ ನೀವು ಮೊದಲೇ ಮಯೂರಧ್ವಜ ಕೊಟ್ಟಿದ್ದರೆ ಸಂತೋಷವಾಗಿ ಮಾಡ್ತಿದ್ದೆ. ಈಗ ನಾನು ಬದಲಿ ಕಲಾವಿದನಾಗಲಿಕ್ಕೆ ನಾನು ತಯಾರಿಲ್ಲ. ಅವರು ಹೇಳಿದ್ದು ಸತ್ಯವೇ ಅದು. ಯಾಕೆಂತೇಳಿದರೆ ಅವರ ಹಿರಿತನ ಉಂಟು. ಅವರು ಅನಿವಾರ್ಯವಾಗಿ ಒಬ್ಬರು ಬರಲಿಲ್ಲ ಅಂತೇಳಿ ಮಾಡುವಂಥ ಒಂದು ಅವರನ್ನು ಒತ್ತಾಯಿಸುವುದು ಸರಿಯಲ್ಲ. ಮತ್ತು ಪುನಃ ಮಯೂರಧ್ವಜ ಮಾಡಬೇಕಾದ ಕಲಾವಿದರಿಗೆ ಸ್ವಲ್ಪ ಜೋರು ಮಾಡಿ, ನಮ್ಮ ಭಾಷೆಯಲ್ಲಿ ಜೋರು ಮಾಡೋದು ಅಂತ ಹೇಳೋದು, ಸ್ವಲ್ಪ ಮಾತನಾಡಿ ಅವರು ಪುನಃ ಬರುವಾಗೆ ಮಾಡಿದೆ, ಅದು ಪ್ರಶ್ನೆ ಬೇರೆ. ಆದರೆ ಇಂಥದ್ದೆಲ್ಲ ಘಟನೆ ಆಗುವಾಗ ಸಂಘಟಕರಿಗೆ ತುಂಬ ಕಷ್ಟ ಆಗ್ತದೆ. ಕೆಲವು ಸಲ ಈ ಸಂಘಟನೆ ಬೇಡ ಅಂತ ಕಾಣ್ತದೆ. ಹಾಗೆ ಇನ್ನೊಂದು ಅದಕ್ಕಿಂತ ಇದು ತುಂಬ ಮೊದಲು ಒಂದು 22 ವರ್ಷ ಮೊದಲೊಂದು ಘಟನೆ. ಒಬ್ಬರು ಕಲಾವಿದರು, ಸುಪ್ರಸಿದ್ಧ ಕಲಾವಿದರಿಗೆ 2ನೇ ಪ್ರಸಂಗ ಸುಧನ್ವ ಮೋಕ್ಷದಲ್ಲಿ ಸುಧನ್ವನ ಪಾತ್ರ ಕೊಟ್ಟಿದ್ದೆ. ಅವರು ಸುಧನ್ವ ಪಾತ್ರ ಮಾಡೋಕ್ಕೆ ದೊಡ್ಡ ಒಂದು ಪ್ರಸಿದ್ಧಿಯನ್ನು ಪಡೆದವರು. ಹಾಗೆ ಅವರಿಗೆ ಕೊಟ್ಟಿದ್ದೆ. ಒಂದು ತಾಳಮದ್ದಳೆಗೆ 2 ತಿಂಗಳ ಮೊದಲೇ ಬುಕ್ ಮಾಡುವಂಥ ಕ್ರಮ ಬುಕ್ ಆಗಿದೆ. ಗುರುವಾರ ದಿವಸ ಅವರದ್ದು ಸಹ ಹಾಗೆ ಫೋನು, ನನಗೆ ಆ ದಿವಸ ಒಂದು ಪುರಸಭೆಯಲ್ಲೊಂದು ಒಬ್ಬರು ಟಿಕೆಟ್ ಇದು ಆಟೋ ಉಂಟು, ಅಲ್ಲಿದ್ದು ವೇಷ ಮುಗಿಸಿ ನಾನು ಬರ್ತೇನೆ ಅಂತೇಳಿ. ನಿಜವಾಗಿ ಅವ್ರಿಗೆ ಏನು ಅಲ್ಲಿ ವೇಷ ಮಾಡುವಾಗ ಏನೋ ಕ್ರಮ ಇತ್ತು, ಅವನ ಅನಿವಾರ್ಯ ಇತ್ತು. ಅದಕ್ಕೆ ನಾನು ಹೇಳಿದ್ದೆ, ಮೊದಲು ಯಾರು ಬುಕ್ ಮಾಡಿದ್ದು? ಮೊದಲು ನೀವು. ಹಾಗಾದರೆ ನೀವು ಒಪ್ಪುವಾಗ ಆಲೋಚನೆ ಮಾಡಬೇಕು ಬೇಡವಾ? ಅಲ್ಲ, ನಂದು 2ನೇ ಪ್ರಸಂಗ ಅಂತ ನೀವು ಹೇಳಿದಿರಲ್ಲ. ಹೌದು, 2ನೇ ಪ್ರಸಂಗ ಅಂತ ಹೇಳಿದ್ದೇನೆ. ಆದರೂ ಪುರಭವನದಲ್ಲಿ ಆಟ, ಟಿಕೆಟಿನ ಆಟ, ಅದನ್ನು ಗಮನಿಸಬೇಕು, ಅದನ್ನು ಮುಗಿಸಿ ಬರಬೇಕು. ನೀವಲ್ಲಿ ಪುರಭವನದಲ್ಲಿ ಇಲ್ಲಿ ಮೂಡಿಬೀರೆ ಬರಬೇಕಂತ ಹೇಳಿ ಅಲ್ಲಿ ಪುರಭವನದ ಆಟವನ್ನು ಬೇಗ ಮುಗಿಸ್ಲಿಕ್ಕೆ ಹೋಗಿ ಅದನ್ನು ಪಾತ್ರವನ್ನು ಹಾಳು ಮಾಡೋದು, ಅದು ಟಿಕೆಟ್ ನಾಟ. ಅಲ್ಲಿ ಪ್ರೇಕ್ಷಕರು ಗಲಾಟೆ ಮಾಡೋದು ಬೇಡ. ಈಚೆಯಿಂದ ನೀವು ಇಲ್ಲಿ ಬರ್ತೀರಿ, ನೀವು ಆಗ ಈಗಿನಾಗೆ ಮೊಬೈಲ್ ಇಲ್ಲ, ಮೊಬೈಲ್ನ ಪ್ರಶ್ನೆ ಇರಲಿಲ್ಲ ಆಗ. ಎಷ್ಟು ಗಂಟೆಗೆ ಹೊರಡ್ತಾರೆ ಇವರು, ಎಷ್ಟು ಗಂಟೆ ಬರ್ತಾರೆ ನಮಗೆ ಗೊತ್ತಾಗೋ ಪ್ರಮೇಯವೂ ಇಲ್ಲ. ಯಾಕೆಂದರೆ ಲ್ಯಾಂಡ್ಲೈನ್ ಇದ್ದರೂ ಸಹ ಆ ಹಾಲಿನಲ್ಲಿ ಲ್ಯಾಂಡ್ಲೈನ್ ಇಲ್ಲ. ಹಾಗೆ ನೀವು ಎಷ್ಟು ಗಂಟೆ ಬರ್ತೀವಿ? ಈಗ 2ನೇ ಪ್ರಸಂಗ ಸುಧನ್ವ ಮೋಕ್ಷ, ಇದು ಮೊದಲನೇ ಪ್ರಸಂಗ ಸಮಯಕ್ಕೆ ಸರಿಯಾಗಿ ಆರಂಭವಾಯ್ತು ಅಂತಾದರೆ ಇವರು ಬರಲಿಕ್ಕೆ ಒಂದು 10 ನಿಮಿಷ ತಡವಾಯ್ತು ನಿಲ್ಲಿಸುವ ನಾವು. ನಮಗೆ ಗೊತ್ತಿರೋದಿಲ್ಲ ಇವರು ಎಲ್ಲಿದ್ದಾರೆ ಅಂತೇಳಿ. ನಾವು ಇವರನ್ನು ಕಾದು ಕೂತ್ಕೊಂಡು ಇವರು ಈಗ ಬರ್ತಾರೆ ಅಂತೇಳಿ ಪ್ರಾರಂಭದಲ್ಲಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಆಗ ಬೇರೊಬ್ಬ ಕಲಾವಿದರಿಗೆ ನಾವು ಸುಧನ್ವ ಪಾತ್ರ ಕೊಡಬೇಕು. ಅಷ್ಟು ಹೋಗಾಗ ಆ ಕಲಾವಿದರು ಒಂದು 2 ಪದ್ಯ ಆದಾಗ ಬರ್ತಾರೆ. ಆಗ ಈ ಕಲಾವಿದರು ಬಂದರು, ನೀವು ಎದ್ದು ನಿಲ್ಲಿ ಅಂತೇಳಿ ಆ ಕಲಾವಿದರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ಆ ಕಲಾವಿದರಿಗೆ ಪ್ರಭಾವತಿ ಕೊಡಲಿಕ್ಕೆ ಅದು ಮಾಡುವ ಅವರಲ್ಲ. ಯಾಕಂದರೆ ಸುಧನ್ವದಲ್ಲಿ ಪ್ರಸಿದ್ಧಿ ಪಡೆದವರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಬೇಡ ನೀವು ಬರುವುದೇ ಬೇಡ, ನೀವು ಅಲ್ಲ ಏನು ಅಲ್ಲ ನೀವು ಅಲ್ಲೇ ಒಳ್ಳೇದು ಮಾಡಿ. ಯಾಕೆಂದರೆ ಅವರು ಸಹ ಒಂದು ಸಂಘಟಕರನ್ನು ಅರ್ಥ ಆಗ್ತದೆ, ಅದು ಸಹ ಟಿಕೆಟಿನ ಆಟ, ಅಲ್ಲಿ ಹಾಳಾಗಬಾರ್ದು, ನೀವು ಅಲ್ಲೇ ಚಂದ ಮಾಡಿ ಬನ್ನಿ, ಇಲ್ಲಿ ನಾನು ಜನ ಬೇರೆ ಮಾಡ್ತೇನೆ ಅಂತೇಳಿದೆ. ನಂತರ ತುಂಬ ಸಲ ಬಂದಿದ್ದಾರೆ, ಅವರನ್ನು ಕರೆದಿದ್ದೇನೆ, ಹಾಗೆ ಮಾಡಲಿಲ್ಲ. ಇದು ಏನು ಅವರಿಗೊಂದು ಅನಿವಾರ್ಯದ ಸಂದರ್ಭ. ಆದರೂ ಅನಿವಾರ್ಯ ಆದರೂ ಸಹ ಇಲ್ಲಿ ಸಂಘಟಕನಿಗೆ ತುಂಬ ಸಂಕಟವಾಗ್ತದೆ. ರಂಗಭಟ್ರಿಗೆ ಸುಣ್ಣಭಟ್ರಿಗೆಲ್ಲದ ಅರ್ಥ ಆಗ್ಬೋದು. ಹಾಗೆ ಮೊನ್ನೆ ಒಂದು ಮುಡಿಬಿದ್ರೆ ಪ್ರಕರಣ ಸಹ ಅದೇ ರೀತಿ ಆಗಿದೆ. ಹಾಗೆ ಕೊನೆಗೆ ಅದು ಬೇರೆ ಕಲಾವಿದರು ಬಂದೇನೋ ಸುಧಾರಿಸ್ಕೊಂಡು ಹೋದರು. ಅದು ಸಹ ಹಾಗೆ ಆಗಲು ನನ್ನಲ್ಲಿ ಭೇಟಿಯಾದರು. ಬೇರೆ ಕಲಾವಿದರು ಮಾಡಬೇಕಳಿ, ಮಧ್ಯಾಹ್ನ ತಾಳಮದ್ದಳೆ, ಬೆಳಿಗ್ಗೆ ಬೇರೆ ಕಲಾವಿದರು. ನಾನು ಬುಕ್ ಮಾಡ್ಲಿಕ್ಕೆ ಹೋದರೆ ಇದೇ ಪಾತ್ರ ಬರುವಂಥ, ಅವರು ಬಂದರೆ ನಾನು ಬೇಡ ಅಲ್ಲ, ಅವರು ಬಾರದ ಕಾರಣಕ್ಕೆ ನಾನು ಬೇಕಲ್ಲ ಅಂತೇಳಿ. ಅದಕ್ಕೆ ಮತ್ತೆ ನಾನು ಅದಕ್ಕೆ ಹೆಚ್ಚು ತಲೆ ಕೆಡಿಸಲಿಲ್ಲ. ಮತ್ತು ಏನೋ ಅವರು ಸ್ವಲ್ಪ ಸುಧಾರಿಸಿಕೊಂಡು ಒಂದು ತಾಳಮದ್ದಳೆ ಮಾಡಿದರು. ಹಾಗೆ ನನಗೆ ಕಾಣುವುದು ಇಂದಿನ ಕಾಲದಲ್ಲೇ ತಾಳಮದ್ದಳೆಯ ಒಂದು ಸಂಘಟನೆ ಮಾಡೋದು ಸ್ವಲ್ಪ ಸುಲಭ ಆಯಿತು ಅಂತ ಕಾಣುದು ನನಗೆ. ಇಂದಿನ ಕಾಲದಲ್ಲಿ ಶೇಣಿಯವರಾಗಲಿ ರಾಮದಾಸ್ ಸ್ವಾಮಿಯವರಾಗಲಿ ನಾವು ಅವರನ್ನು ಬುಕ್ ಮಾಡುವಾಗ ಅವರು ಒಂದೇ ಕಾರ್ಯಕ್ರಮ ಒಪ್ಪುವುದು, 2 ಕಾರ್ಯಕ್ರಮ ಒಪ್ಪುವುದಿಲ್ಲ. ಬೇರೆಯವ್ರ ಕರೆದು ಇಲ್ಲ, ಆ ದಿವಸ ಕುಡುವರ ಕಾರ್ಯಕ್ರಮ ಆಗೋದಿಲ್ಲ, ಅಲ್ಲ ನೀವು ಬರಲೇಬೇಕು, ಬೇಕಾದ್ರೆ ಕುಡುವರ ಹತ್ರ ನೀವು ಮಾತನಾಡಿ, ಅವರು ಆಯ್ತು ಅಂತ ಹೇಳಿದರೆ ಬರ್ತೇನೆ, ಅಂದರೆ ನಮ್ಮದಕ್ಕೆ ಬರುವುದಿಲ್ಲ ಅಂತೇಳಿ ನಾವು ಆಯ್ತು ಅಂತ ಹೇಳ್ಬೇಕಂತೇಳಿ. ಅದು ಈಗ ಹಾಗೆ ಅಲ್ಲ. ಅಂದರೆ ಆಗ ಮೊಬೈಲ್ ಇರಲಿಲ್ಲ, ಹಾಗೆ ಎಲ್ಲರಿಗೂ ವಾಹನ ಇರಲಿಲ್ಲ, ಅದಕ್ಕಾಗಿ ಒಂದೇ ಕಾರ್ಯ ಒಪ್ಪಿಸಿರುವುದು ಇದು ವಾಸ್ತವ. ಹಾಗೆ ಈಗ ಹಾಗೆ ಅಲ್ಲ. ಈಗ ಒಂದು ಕಲಾವಿದರಿಗೆ ಒಳ್ಳೆಯ ಒಂದು ಬೇಡಿಕೆ ಉಂಟು, ಹಾಗಾಗಿ 2 ಕಾರ್ಯಕ್ರಮ ಒಪ್ಪಬೇಕಾಗ್ತದೆ. ಹಾಗಿರುವಾಗ ನಾವು ಸಂಘಟಕರು ಸಹ ಅವರಿಗೆ ಅವಕಾಶ ನೀಡಬೇಕಾಗ್ತದೆ. ಕೆಲವು ಸಲ ನಾನು ಮೊದಲೇ ಪಾತ್ರ ಹೇಳುವ ಕ್ರಮ ಇಲ್ಲ ಅಂತ ಹೇಳಿದ್ದೇನೆ, ಆದರೂ ಕೆಲವು ಕಲಾವಿದರು ಕೇಳ್ತಾರೆ, ಕೊಡುವರೆ ನನಗೆ ಯಾವುದಂತ ಹೇಳ್ಬೋದಾ, ಯಾಕೆಂದರೆ ಅಲ್ಲಿ ಬೇರೆ ಒಂದು ಕಡೆಗೆ ಕರೆದಿದ್ದಾರೆ, ನಿಮ್ಮದು ಪಾತ್ರ ಯಾವುದು ಅಂತ ಹೇಳಿದರೆ ನಾನು ಅಲ್ಲಿ ಬರ್ಬೋದೋ ಬೇಡೋ ಅಂತೇಳಿ ನಿರ್ಧರಿಸ್ತೇನೆ ಅಂತೇಳಿ. ಆಗ ನಾನು ಆಲೋಚನೆ ಮಾಡೋದು, ಈಗ ನಾನು ಮೊದಲು ಹೇಳಿದರೆ ಅವರಿಗೊಂದು ಕಡೆಯಲ್ಲಿ ಸಿಗುವಂಥ ಒಂದು ಸಂಭವನೆಗೆ ನಾವು ಯಾಕೆ ಅಡ್ಡಿ ಆಗಬೇಕು? ಯಾಕೆಂದರೆ ಕಲಾವಿದರ ಇದ್ದರೆ ಕಷ್ಟದ ಜೀವನ, ಕಲಾವಿದರಿಗೆ ಎಷ್ಟು ಕೊಟ್ಟರು ಕಮ್ಮಿ ಅಂತಲೇ ನನ್ನ ಭಾವನೆ. ಆಗ ಅವ್ರಿಗೆ ಹೆಚ್ಚು ಸಿಕ್ಕಿದಷ್ಟು ನನಗೆ ಸಂತೋಷ. ಅದಕ್ಕಾಗಿ ನಾನು ಈಗ ಮೊದಲೇ ಪ್ರಸಂಗದ ಪಾತ್ರವನ್ನು ಹೇಳ್ತಾ ಇದ್ದೇನೆ. ಹಾಗೆ ಸಂಘಟಕ ಎಂಬ ನೆಲೆಯಲ್ಲಿ ಒಂದು 4 ಮಾತನ್ನು ಹೇಳಿದ್ದೇನೆ.
ಇದಕ್ಕಾಗಿ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಕುಡ್ಡವರು ಮಾತಾಡುವಾಗಲೇ ಅವರ ಸಂಕಟ ಒಟ್ಟಿಗೆ ಅರ್ಥ ಆಗ್ತದೆ. ಅವರು ಕಲಾವಿದರು ಕೊಟ್ಟ ಪೀಡೆಯನ್ನು, ಕಾಟವನ್ನು ಎಲ್ಲವನ್ನು ಹೇಳ್ತಾ ಕಲಾವಿದರನ್ನು ಡಿಫೆಂಡ್ ಮಾಡ್ತಾ ಹೋಗ್ತಾರೆ. ಯಾಕೆ ಅಂದರೆ ಅವರ ತಾಳಮದ್ದಲೆಯನ್ನು ನಿರಂತರವಾಗಿ ಮಾಡುವ ಬಯಕೆಯಲ್ಲೇ ಇದ್ದಾರೆ. ಆದ್ದರಿಂದ ಯಾವ ಕಲಾವಿದರನ್ನು ಇಷ್ಟರೋ ಅವರಿಗೆ ಬೇಡ. ಹಾಗೆ ಅಂತ ಅವರಿಂದ ಅನುಭವಿಸಿದಂತಹ ಸಂಕಟವನ್ನು ಅವರು ಹೇಳಿಕೊಳ್ಬೇಕು ಅಂತಲೇ ಅವರನ್ನು ಆಹ್ವಾನಿಸಿದ್ದು. ಹೆಸರು ಹೇಳಿದರೂ ನಮಗೆ ತೊಂದರೆ ಇಲ್ಲ, ನಿಮಗೆ ಬಾಧಕ ಆಗ್ತದೆ ಹೇಳಬೇಕು ಅಂತ ನಿರ್ಬಂಧ ಇಲ್ಲ. ಇದನ್ನು ನಾವು ಮೊದಲೇ ಸೂಚಿಸಿದ್ದೇವೆ. ಅವರು ಆಡಿದಂತಹ ಮಾತಿಗೆ, ಸಂಘಟಕರಾಗಿ ಅವರು ಅನುಭವಿಸಿದಂತಹ ಕೆಲವು ಸಂಕಷ್ಟಗಳಿಗೆ ಪ್ರತಿಯಾಗಿ ಯಾರಿಗಾದ್ರೂ ಏನಾದರೂ ಹೇಳಲಿಕ್ಕಿದ್ರೆ ಮತ್ತೆ ಹೇಳ್ಬೋದು. ಒಮ್ಮೆ ವಿಷಯ ಪರಿಸ್ಥಿತಿ ಆದ ಮೇಲೆ ಸಂವಾದಕ್ಕೆ ತೆಗೆದುಕೊಳ್ಳುವ ಅಂತಿದ್ದೇನೆ. ಮುಂದೆ ತಾಳಮದ್ದಲೆಯ ಕಲಾವಿದರು, ಈಗಿನ ಕಲಾವಿದರು, ಯಾಕೆಂದರೆ ನಾವು ಈ ಕಾಲಘಟ್ಟದಲ್ಲಿ ತಾಳಮದ್ದಲೆಯನ್ನು ಹೇಗೆ ಇನ್ನಷ್ಟು ಆಕರ್ಷಕವಾಗಿಸಬಹುದು, ನೇರ್ಪುಗೊಳಿಸಬಹುದು, ಈ ಕುರಿತಾದ ಚಿಂತನೆಯನ್ನೇ ಆಧರಿಸಿ ಇದನ್ನು ಆಯೋಜಿಸಿದ್ದರಿಂದ ಇಂದಿನ ಕಲಾವಿದರು ಕೀರ್ತಿಶೇಷರಾದವರು, ಅವರ ಗುಣದೋಷಗಳು, ಅದರ ವಿಮರ್ಶೆ ಇದೆಲ್ಲ ಆಗಿದೆ ಒಂದು ಹಂತದಲ್ಲಿ. ಈಗಿದ್ದವರನ್ನು ಹೇಳುವಾಗ ಶ್ರೀಧರಿಗೆ ಒದಗಬಹುದಾದ ಕಷ್ಟ ನಮಗೊಂದು ಪೂರ್ವ ಸೂಚನೆ ಉಂಟು. ಹೆಸರು ಹೇಳಲಿಕ್ಕೋ ಧಾರಾಳವಾಗಿ ನಾನೀಗ ಹೇಳ್ತಾ ಇರೋದ್ರಿಂದ ಹೇಳ್ಬೋದು. ನನ್ನ ಕುರಿತಾಗಿ ಯಾವ ದೋಷ ಹೇಳಿದ್ರು, ಗುಣ ಹೇಳಿದ್ರು, ನಾನು ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಹೇಳುವುದಕ್ಕೆ ನೀವು ಸ್ವತಂತ್ರರಿದ್ದೀರಿ. ಇಲ್ಲಿದ್ದ ಯಾವ ಕಲಾವಿದರು ಹಾಗೆ ಅಂತಲೇ ನಾನು ತಿಳಿತೇನೆ. ಯಾಕೆ ಅಂದರೆ ದೋಷ ಹೇಳಿದಲ್ಲಿಗೆ ನಮ್ಮನ್ನು ಏನೋ ಡಿಗ್ರೇಡ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ತಿಳಿಯುವ ಆಗ್ರಹ ಇದ್ದರೆ ಅದನ್ನು ಕೇಳುವಾಗ ನಾವು ರೆಸಿಸ್ಟ್ ಮಾಡ್ತೇವೆ. ನಮಗೂ ಏನೋ ಗೊತ್ತಿಲ್ಲದ ನಮ್ಮ ದೋಷಗಳನ್ನು ಸರಿಪಡಿಸುವ ಒಂದು ಅವಕಾಶ ಇದ್ದು ಅಂತ ತಿಳ್ಕೊಂಡು ಒಂದು ವಿಮರ್ಶೆಗೆ, ಒಂದು ಮುಕ್ತತೆಗೆ ಒಡ್ಡಿಕೊಂಡ್ರೆ ಅದರಿಂದ ಕ್ಷೇತ್ರಕ್ಕೆ ಒಳ್ಳೆಯದು ಎಂಬ ಭಾವದಿಂದ ನಾನು ಕೇಳ್ತಾ ಇರೋದು. ಯಾವ ಕಲಾವಿದರ ಹೆಸರನ್ನು ನೀವು ಹೇಳಿದ್ರು, ನಮ್ಮ ಹೆಸರನ್ನು ಹೇಳಿ ನೀವು ಹೇಳಿದ್ರು ಚಿಂತಿಲ್ಲ. ಆದರೆ ತಾಳಮದ್ದಲೆಯ ಪ್ರಸ್ತುತ ಕಲಾವಿದರ ಸ್ಥಿತಿ, ಇದರ ಕುರಿತಾಗಿ ಮಾತಾಡಬೇಕು ಅಂತ ಅಪೇಕ್ಷೆ. ಎಲ್ಲ ಸಹೃದಯಿ ಕಲಾಭಿಮಾನಿಗಳಿಗೆ ಹಾರ್ದಿಕವಾದಂಥ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ತೊಡಗ್ತೇನೆ. ಸಮಯ ಮಿತಿ ಇದೆ. ಯಾಕೆಂದರೆ ಈಗ ಕಾಲವೇ ಹಾಗೆ, ಕಾಲಮಿತಿ. ಆಟ ಕೂಟ ಎಲ್ಲದಕ್ಕೂ ಕಾಲಮಿತಿ ಬಂದ ಕಾಲವಾದ್ದರಿಂದ ನಮಗೂ ಕಾಲಮಿತಿ ಇದೆ. ಯಕ್ಷಗಾನ ತಾಳಮದ್ದಲೆ ಜಗತ್ತಿನಲ್ಲಿಯೇ ನಾನು ತಿಳಿದಂತೆ ಇಂಥದ್ದೊಂದು ಕಲೆ ವರ್ಲ್ಡಲ್ಲಿಲ್ಲ, ಜಗತ್ತಿನಲ್ಲಿಲ್ಲ. ಅದು ಕರ್ನಾಟಕದಲ್ಲಿಯೂ ಅದರಲ್ಲಿಯೂ ಕರಾವಳಿಯಲ್ಲಿ ಇರುವಂತಹ ಒಂದು ವಿಶಿಷ್ಟವಾದ ಕಲಾ ಮಾಧ್ಯಮ. ಮಾತೇ ಇಲ್ಲಿ ಮುಖ್ಯವಾದ್ದು. ಅದರಿಂದ ನಾನೊಂದು ಪುಸ್ತಕವನ್ನು ಬರೆದಿದ್ದೇನೆ, ಮಾತಿನ ಕಲೆ ತಾಳಮದ್ದಲೆ ಅಂತ. ಯಾಕೆಂದರೆ ಒಂದು ಚಾಪೆ ಇರ್ತದೆ, ಚಾಪೆಯಲ್ಲಿ ಆ ಕಡೆ ಈ ಕಡೆ ಎರಡು ಕಲಾವಿದರು ಇರ್ತಾರೆ, ಹಿಂದುಗಡೆ ಹಿಮ್ಮೆಳೆದವರು ಇರ್ತಾರೆ. ಇಲ್ಲಿ ಆಹಾರ್ಯವೆಂದರೆ ಹೆಚ್ಚಿಗೆ ಒಂದು ಶಾಲು ಇರ್ತದೆ ನನ್ನ ಹಾಗೆ. ಆದರೆ ಮಾತಿಗೆ ತೊಡಗಿದ ಮೇಲೆ ಕುಳಿತ ಪ್ರೇಕ್ಷಕರು ಚಾಪೆಯಲ್ಲೇ ಕುಳಿತಿರ್ಬೋದು, ಈಗ ಕುರ್ಚಿ ಬಂದಿದೆ, ಮುಂಚೆ ಎಲ್ಲ ದೊಡ್ಡ ಜಮಖಾನೆಯಲ್ಲಾಗಿತ್ತು. ಅಲ್ಲಿ ತೊಡಗಿದಾಗ ಇವರಿಗೆ ಉಳಿದದ್ದೆಲ್ಲ ಮರ್ತೋಗ್ತದೆ. ಅವ ಭೀಷ್ಮ, ಇನ್ಯಾವುದೋ ಭೀಷ್ಮ, ಅಂಬೆ, ಕೃಷ್ಣ, ರಾಮ ಏನೇನೋ ಆಗಿ ನಾನು ಅದನ್ನು ಇದೇ ಶಬ್ದ ಹಾಕಿದ್ದೇನೆ, ರಿವರ್ಸ್ ಗೇರಲ್ಲಿ ಹಿಂದಿನ ಯುಗಕ್ಕೆ ಹೋಗಿಬಿಡೋದು. ನಾವು ಮರ್ತೋಗಿಬಿಡುತ್ತೆ. ನಾ ಎಲ್ಲಿ ಕೂತಿದ್ದೇನೆ ಹೇಳೋದು ಮರೆತು, ಇವನು ಭೀಷ್ಮ, ನಾವು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಪ್ರೇಕ್ಷಕ ಓಡಾಡ್ತಾ ಇರ್ತಾನೆ. ಈ ಅದ್ಭುತವಾದದ್ದೇ ತಾಳಮದ್ದಲೆ ಅಂತ ನಾನು ಹೇಳೋದು. ಓಡಾಡುವಂತೆ ಮಾಡಬೇಕು, ಮಾಡುವುದೇ ತಾಳಮದ್ದಲೆ. ಅದು ಪುರುಷ ಪಾತ್ರ, ಒರಟು ಸ್ವರದವನೇ ಆಗಿದ್ರೂ ಕೂಡ ಅವನು ಸ್ತ್ರೀ ಅಂತಲೇ ಪ್ರೇಕ್ಷಕ ಒಪ್ತಾನೆ. ಆ ದೃಷ್ಟಿಯಿಂದ ನಮಗೆಲ್ಲ ತಿಳಿದಂತೆ, ನಾನು ಹಿಂದಿನ ಇದಕ್ಕೆ ಹೆಚ್ಚು ಹೋಗೋದಿಲ್ಲ, ಇಡೀ ರಾತ್ರಿ ಇದ್ದದ್ದು, ಅದಕ್ಕಿಂತ ಪೂರ್ವದಲ್ಲಿ ಆಟದಂತೆಯೇ ತಾಳಮದ್ದಲೆ ಇತ್ತು. ಇಡೀ ರಾತ್ರಿಯ ತಾಳಮದ್ದಲೆ ನಮಗೆಲ್ಲ ಇತ್ತೀಚಿನ ಹೊರಗೆ ಇದ್ದದ್ದು. ವರ್ತಮಾನದ ಅರ್ಥಧಾರಿಗಳ ಪರಿಸ್ಥಿತಿಗೆ ಬದಲಾದಂಥದ್ದನ್ನು ನಾನು ಮುಖ್ಯವಾಗಿ ತಗೊಳ್ತೇನೆ. ನನಗೆ ವ್ಯಕ್ತಿ ಅಲ್ಲ, ಬಂದ ಕಾಲ ನಾನು ಆಲೋಚಿಸಿದ್ದು ಹಾಗೆ. ಯಾಕೆಂದರೆ ಕಲಾವಿದರಿಗೆ ಒಂದಿಷ್ಟು ಸಮಸ್ಯೆ ಇದೆ. ಕೊಡುವರು ಹೇಳಿದಂತೆ ಏನು ಸಂಘಟಕರಿಗೂ ಸಮಸ್ಯೆ ಇದೆ, ಪ್ರೇಕ್ಷಕರಿಗೂ ಸಮಸ್ಯೆ ಇದೆ. ಯಾಕೆಂದರೆ ಯಾರಿಗೂ ಸಮಯ ಇಲ್ಲ. ಈಗ ಈ ಒಂದು ಇಡೀ ರಾತ್ರಿಯ ಕೂಟಗಳು ಹೊರಟು ಹೋಗಿ ಕುಡುವರಂಥವ್ರು ಮಾಡ್ತಾ ಇದ್ದಾರೆ. ನಾವು ಸಾಗರದ ಹತ್ತಿರ ಆಯಿತು ಮನೆ ಅಂತ ಅಲ್ಲಿ ಒಂದು ಕಡೆ ಈಗಲೂ ನಡೀತಾ ಉಂಟು. ಅದು 300 ವರ್ಷದಿಂದ ನಡೀತಾ ಇದೆ.
ಇವು ಎರಡು ಬಿಟ್ಟರೆ ನನಗೆ ಗೊತ್ತಿದ್ದಂತೆ ಇಡೀ ರಾತ್ರಿ ತಾಳಮದ್ದಲೆ ಎಲ್ಲೂ ಇಲ್ಲ ಈಗ. ಮತ್ತು ಇದ್ದರೂ ಕೂಡ ಪ್ರೇಕ್ಷಕರನ್ನು ಉಳಿಸಿಕೊಳ್ಳುವುದು ಇವತ್ತಿನ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ. ಆಟಕ್ಕೆ ಜನ ಎಲ್ಲ ಹೇಳ್ತಾರೆ, ಕೂಟಕ್ಕೆ ಎಲ್ಲಿಂದ ಬರೋದು? ಈಗ ಏನಾಗಿದೆ ಅಂದರೆ ಪ್ರಸ್ತುತಪಡಿಸುವಂತಹ ಪರಿಸ್ಥಿತಿಯಲ್ಲಿ ಕಾಲಮಿತಿ. ನಮ್ಮಲ್ಲೊಂದು ವಿಚಿತ್ರವಿದೆ. ಈ ಕೂಟಗಳು ಆಗುತ್ತವೆ ಹೌದು, ಆದರೆ ಇದು ಆ ಹಳೆಯ ಇಡೀ ರಾತ್ರಿಯ ಪ್ರಸಂಗವನ್ನೇ ಕಾಲಮಿತಿಗೆ ಹೊಂದಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಬರೋದು. ಆಗ ಏನಾಗ್ತದೆ ಅಂದರೆ, ಉದಾಹರಣೆಗೆ ಭೀಷ್ಮ ವಿಜಯ ತಗೊಂಡ್ರೆ ಭೀಷ್ಮ, ಅಂಬೆ, ಸಾಲ್ವ, ಬ್ರಾಹ್ಮಣ, ಪರಶುರಾಮ. ಹಿಂದಿನ ತಾಳಮದ್ದಲೆ ಹೇಗಿರಲಿಲ್ಲ, ಪ್ರತಾಪಸೇನ ಒಡ್ಡೋಲದಿಂದ ತೊಡಗ್ತಿತ್ತು. ಈಗ ಚರಸಿ ಜಾಂಬಕಿಯರ ಕೇಳಿ ಅಲ್ಲಿಂದ ತೊಡಗ್ತದೆ ನಮ್ಮಲ್ಲಿ. ಹೀಗಾಗುವಾಗ ಏನಾಗ್ತದೆ ಸಮಸ್ಯೆ ಅಂದರೆ, ವರ್ತಮಾನದ ಅರ್ಥಧಾರಿಗಳಲ್ಲಿ ಈಗ ನನ್ನ ಗಮನಕ್ಕೆ ಬಂದಂತೆ ನಾವು ಕಿನ್ನಿಗೋಡಿಯಲ್ಲಿ 15 ದಿವಸ ತಾಳಮದ್ದಲೆ ಮಾಡಿದ್ದೆವು, ಯಕ್ಷ ಪಕ್ಷ. ನನಗೆ ಈಗಲೂ ನೆನಪಿದೆ, 75 ಮಂದಿ ಕಲಾವಿದರನ್ನು ಕರೆದಿದ್ದೇವೆ. ಹಿಮ್ಮೇಳಕ್ಕೆ 50 ಜನ, 125 ಮಂದಿ ಕಲಾವಿದರನ್ನು ನಾವು ಒಂದು ಪಕ್ಷದಲ್ಲಿ ಶ್ರಾವಣ ಮಾಸದಲ್ಲಿ, ಇಡೀ ಶ್ರಾವಣ ಮಾಸ ಒಂದು ಪಕ್ಷದಲ್ಲಿ ಮಾಡಿದ್ದೇವೆ. ಯಾರನ್ನು ಪುನರಾವರ್ತನೆ ಮಾಡಲಿಲ್ಲ, ರಿಪಿಟೇಷನ್ ಇಲ್ಲ. ಇದನ್ನು ಮಾಡಿದ ಮೇಲೆ ನಾನೇ ಕೆಲವು ಕಡೆ ಹೇಳಿದ್ದೇನೆ, 300 ಕಲಾವಿದರಿದ್ದಾರೆ ತಾಳಮದ್ದಲೆಗೆ. ಸುಮಾರು ನನ್ನ ಒಂದು ಸಮೀಕ್ಷೆಗೆ ಒಂದು 10 ವರ್ಷದ ಹಿಂದೆ ಹೇಳಿದ್ದು ನಾನು, 300ರಷ್ಟು ಕಲಾವಿದರು ಇರ್ಬೋದೋ ಏನೋ. ಒಂದು ತಿಂಗಳು ಯಾರಾದರೂ ಸ್ಪಾನ್ಸರ್ ಇದ್ದರೆ ಮಾಡುವ ಇದ್ದರೆ, ಒಂದು ತಿಂಗಳು ಇಡಿಯಾಗಿ ತಾಳಮದ್ದಲೆಯನ್ನು ಒಂದು ಪಕ್ಷ ಮಾಸ ಮಾಡಬಹುದಾದಷ್ಟು ಕಲಾವಿದರು. ನಾನು ಹೇಳಿದ್ದು ಸಾಮಾನ್ಯ ಕಲಾವಿದರಲ್ಲ, ತಕ್ಕ ಮಟ್ಟಿಗೆ ಒಳ್ಳೆಯ ಅರ್ಥ ಹೇಳುವ ಕಲಾವಿದರು, ಸುಶಿಕ್ಷಿತರು, ಶಿಕ್ಷಕರು ಮುಂತಾದವರೆಲ್ಲ ಬರ್ತಾರೆ ಅದರಲ್ಲಿ, ಸಾಮಾನ್ಯ ಅಲ್ಲ. ಇಷ್ಟು ಕಲಾವಿದರಿದ್ದಾರೆ. ವರ್ತಮಾನದಲ್ಲಿ ಅವರಿಗೆಲ್ಲ ಎಷ್ಟು ಅವಕಾಶ ಇದೆ ಎಂಬುದು ಇವತ್ತಿನ ಪ್ರಶ್ನೆ ನಮಗಿರೋದು. ಅವಕಾಶ ಈಗ ಇನ್ನೊಂದು ಹೊಸ ರೀತಿ. ಈಗ ಸಾಯಿ ಸುಮಾ ಅವರು ಶೂರ್ಪನಖಿಯಾಗಿ ಇಲ್ಲಿ ಕಾಣಿಸಿದರು. ಮಹಿಳೆಯರು ತಾಳಮದ್ದಲೆಗೆ ಬರ್ತಾ ಇದ್ದಾರೆ. ಅವರು ಇನ್ನೂ ಇವರು ರಂಗಭಟ್ರು ಹೇಳಿದ ಹಾಗೆ ಆ ಮಟ್ಟಕ್ಕೆ ಬರುವಲ್ಲಿ ಅನೇಕರು ಇನ್ನೂ ಸೋತಿದ್ದಾರೆ. ಅದಲ್ಲ ತಾಳಮದ್ದಲೆಯ ಕ್ವಾಲಿಟಿ ಅಲ್ಲ. ತಾಳಮದ್ದಲೆ ಏನು, ಯಕ್ಷಗಾನಕ್ಕೆ ಇರುವ ಒಂದು ಯುನೀಕ್ ವಿಶಿಷ್ಟವಾದದ್ದೇನು ಅಂದರೆ ಆಶು ಸಂಭಾಷಣೆ, ಆಶು ಮಾತುಗಾರಿಕೆ. ಅದು ಬೇರೆ ಯಾವ ಕಲೆಯಲ್ಲೂ ಇಲ್ಲ. ಯಾವುದೇ ಕಲಾ ಪ್ರಕಾರದಲ್ಲಿ ಸಂಗೀತ ಇರ್ಬೋದು, ನಾಟ್ಯ ಇರ್ಬೋದು, ಹಾಡು ಮುಗಿದಲ್ಲಿಗೆ ಆ ಕೆಲಸ, ಅದರ ಕವಿ ಬರೆದ ಪದ್ಯದ ಕೆಲಸ ಮುಗೀತದೆ. ಆದರೆ ಯಕ್ಷಗಾನದಲ್ಲಿ ಅರ್ಥ ಅಲ್ಲ, ಮಾತು ಅಲ್ಲ, ವ್ಯಾಖ್ಯಾನ. ತಾಳಮದ್ದಲೆಗಾಗುವಾಗ ಇದು ಹೆಚ್ಚು ಪ್ರಖರವಾದ ವ್ಯಾಖ್ಯಾನ, ಪದ್ಯದ ಮೇಲೆ ನಡೆಯುವ ವ್ಯಾಖ್ಯಾನ ಅಂತ ನಾವು ಇದನ್ನು ಕರಿಬೋದು. ಇದು ಸಹಜವಾಗಿ ನಡೀತಾ ಹೋಗ್ತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ಈಗ ನಮಗೆ ಕಾಲಮಿತಿ, ಇಡೀ ರಾತ್ರಿ ಕಳೆದು ನಿರ್ದಿಷ್ಟವಾಗಿ 3 ಅಥವಾ 4 ಗಂಟೆಯ ಅವಧಿಯ ಒಳಗೆ ಈಗ ತಾಳಮದ್ದಲೆ ಬಂದು ನಿಂತಿದೆ. ಇಲ್ಲಿ ನಾವು ಕಲಾವಿದರಿಗಿರುವ ಸಮಸ್ಯೆ, ಈಗ ನಾನು ಅದನ್ನು ಯಾವಾಗಲೂ ಹೇಳ್ತೇನೆ, ಟೆಸ್ಟ್ ಮತ್ತು ಒನ್ ಡೇ ಮ್ಯಾಚು 2020 ಎಲ್ಲ ಬಂತಲ್ಲ. ಈಗ ಈ ನಮ್ಮಲ್ಲಿ ನಾನೊಬ್ಬ ಅಧ್ಯಾಪಕ, ಮಕ್ಕಳಿಗೆ ಬರೆಯಲಿಕ್ಕೆ ಕೊಡ್ತಿದ್ದೆ, 3ನೇ ಒಂದು ಭಾಗಕ್ಕೆ ಇಳಿಸಿ, ಪ್ರಿಸ್ಸೆ ರೇಟಿಂಗ್ ಅಂತ ಹೇಳ್ತಾರೆ. 3ನೇ ಒಂದು ಭಾಗಕ್ಕೆ ಇಳಿಸುವ ಹೊಣೆ ಈಗ ಕಲಾವಿದರಿಗಿದೆ. ನಮ್ಮ ವರ್ತಮಾನದ ಕಲಾವಿದರಿಗಿರುವ ಸಮಸ್ಯೆ ಅದು. ಈಗ ನಾನು ಅದನ್ನೇ ಮೊದಲು ಹೇಳಿದಷ್ಟೇ, ಇಡೀ ರಾತ್ರಿಯ ಒಂದು ತಾಳಮದ್ದಲೆಯ ಪ್ಲಾಟ್ ಇಟ್ಟುಕೊಂಡು ಅದನ್ನು 3 ಗಂಟೆಗೆ ಇಳಿಸುವುದು ಏನು ಅಂತ. ಇದರಲ್ಲಿ ಬಹಳ ಪರಿಣತಿ ಸಾಧಿಸಿದವರು ಇವರೆಲ್ಲ ಇದ್ದಾರೆ ಈಗ, ವಿಶೇಷ ಅದು. ಮತ್ತು ಪ್ರಸಂಗವೂ ಕೂಡ ಆ 3 ಗಂಟೆಗೆ ಬೇಕಾಗುವಷ್ಟೇ ಪರಿಮಿತಿಯಲ್ಲಿ ರಚನೆಯಾಗಬೇಕಾದ ಅನಿವಾರ್ಯತೆಯೂ ಇದೆ. ಕೆಲವು ಪ್ರಸಂಗಗಳು ಈಗ ಬಂದು ಅದನ್ನು, ಈಗ ನನ್ನದೇ ಭೃಗುಶಾಪವನ್ನು ತುಂಬ ಕಡೆ ಅದನ್ನು ತಾಳಮದ್ದಲೆ ಮಾಡ್ತಿದ್ದಾರೆ, ಸತ್ವಶೈಥಿಲ್ಯ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗ ನಾವು ಬರೆಯುವ ಪ್ರಸಂಗ ಬರೆಯುವವರು ಈಗ ಈ ಗಮನವನ್ನು ಇಟ್ಟುಕೊಂಡು ಬರೀಬೇಕಾಗ್ತದೆ. ಯಾಕೆಂದರೆ ಈ 3 ಗಂಟೆಯ ಒಟ್ಟು ಅವಧಿಯ ಒಳಗೆ ಎಲ್ಲರಿಗೂ ಸಾಕಷ್ಟು ಅವಕಾಶವಿರುವಂತೆ. ಯಾಕೆಂದರೆ ಒಂದು ಸಮಸ್ಯೆ ಇದೆ, ಈಗ ಒಬ್ಬ ಸಂಘಟಕ, ಕುಳೂರಂಥ ಸಂಘಟಕರು ಕರಿಬೇಕಾಗಿದ್ದರೆ ಒಂದು 5 ಮಂದಿ ಒಳ್ಳೆಯ ಅರ್ಥಧಾರಿಗಳನ್ನು ಕರಿಬೇಕು ಅವರಿಗೆ. ಅದು 3 ಗಂಟೆಗೆ ಮುಗಿಬೇಕು. ಇಲ್ಲಿ ಒಂದು ತೊಡಕಿದೆ. ನಾವು ಆ ಕಲಾವಿದರಿಗೆ ಹೇಳ್ತೇವೆ, ನೀವು ಇಷ್ಟೊತ್ತಿಗೆ 3 ಗಂಟೆ ಮುಗಿಬೇಕು ಸ್ವಾಮಿ ಅಂತ. ಆದರೆ ಭಾಗವತರಿಗೆ ಹೇಳೋದಿಲ್ಲ. ಅವರು 1-1/4 ಗಂಟೆ ಪದ್ಯ ಹೇಳಿದರೆ ಏನು ಮಾಡೋದು? ಇದು ನಾನು ಕಂಡಿದ್ದೇನೆ ವಿಶ್ವಾಮಿತ್ರ ಮೇನಕ್ಕೆ. ಭಾಗವತರು ಹೆಮ್ಮೆಳೆದವರು ಗುರು ಶಿಷ್ಯರಿದ್ದರು, ಅದ್ಭುತವಾಗಿ ಮಾಡಿದರು. ಅವರು ಸುಮಾರು ಒಂದು ಅರ್ಧ ಗಂಟೆ ಇದು ಮೇನಕೆ ಪದ್ಯವನ್ನು ಆಟದ ಹಾಕಿ ಕುಣಿಸಿಬಿಟ್ರು. ಕೊನೆಗಿರುವ ವಿಶ್ವಾಮಿತ್ರನಿಗೆ ಪಾಪ 10 ನಿಮಿಷ. ಯಾಕೆಂದರೆ ಅದು ಮುಗಿದ ಮೇಲೆ ಅಲ್ಲಿ ಅದು ಉಡುಪಿಯಲ್ಲಿ ಆದ ಕಾರ್ಯಕ್ರಮ, ಅದು ಮುಗಿದ ಮೇಲೆ ಬೇರೆ ಅಲ್ಲಿ ಮತ್ತೇನೋ ಕಾರ್ಯಕ್ರಮ ಉಂಟು, ಅದು ಅವಧಿ ಇರೋದೇ 3 ಗಂಟೆಯಲ್ಲಿ. ಆ 3-4 ಗಂಟೆಗೆ ಅಲ್ಲಿ ಆ ಹಾಲು ಬಿಟ್ಟು ಕೊಡಬೇಕು ಅವರು.
ಇಂತಹ ಇದು ಸಂಘಟನೆಗೆ ಸಂಬಂಧಪಟ್ಟ ವಿಷಯ. ಆದರೂ ಈ 5 ಮಂದಿ ಕಲಾವಿದರು ಚೆನ್ನಾಗಿ ನಿರ್ವಹಿಸಬಹುದಾದಂಥ ಪ್ರಸಂಗಗಳ ಆಯ್ಕೆ ಬಹಳ ಮುಖ್ಯವಾಗಿ ನಮಗೆ ಇವತ್ತಿನ ಕಲಾವಿದರಿಗೆ ಉಪಕಾರ ಆಗಬೇಕಾದ್ರೆ ಅದು ಬೇಕು. ಹಾಗೆ ನಾನು ಪ್ರಸಂಗ ಬರೀಬೇಕಾದ್ರೆ ಇದನ್ನು ಬಹಳ ಲಕ್ಷ್ಯ ಕೊಡ್ತೇನೆ. ಭೃಗುಶಾಪದಲ್ಲಿ ಹಾಗೆ ವಿಷ್ಣು, ದೇವೇಂದ್ರ, ತಮಾಸುರ ಇಷ್ಟು ಕೂಡ ಬೇಕಾದಷ್ಟು ಅವಕಾಶಗಳಿರುವ ಪಾತ್ರಗಳು ಅಂತ. ಯಾಕೆಂದರೆ ಯಾರೋ ಒಬ್ಬನ ಕಲಿಯುವಾಗ ಯಾವುದೋ ಸಣ್ಣದು ಪಾತ್ರ ಕೊಟ್ಟರೆ ಅವನಿಗೆ ನಾನು ಸಣ್ಣದು ಅಂತ ಗ್ರಹಿಸುವಂಥ ಅಪಾಯ ಆಗಬಾರದು ಎಂಬ ಕಾರಣಕ್ಕೆ. ಯಾಕೆಂದರೆ ಈಗ ಭಾಗವಹಿಸುವ ಹೆಚ್ಚಿನ ಕಲಾವಿದರೆಲ್ಲ ಪರಿಣತರೇ ಇದ್ದಾರೆ. ವರ್ತಮಾನದ ಪರಿಣತ ಅರ್ಥಧಾರಿಗಳು ಬಹಳ ಜನ ಇದ್ದಾರೆ. ಈಗ ನಾನು 300 ಅಂತ ಹೇಳಿದರು, ಇದರೊಂದು 30 ಮಂದಿ ಆದರೂ ಶ್ರೇಷ್ಠ ದರ್ಜೆಯ ಕಲಾವಿದರು ನಮಗೀಗ ಕಾಣಿಸ್ತಾರೆ. ಅವರನ್ನು ಸಂಯೋಜಿಸುವ, ಯೋಚಿಸುವ, ಈಗ ನಾನೊಂದು 10 ವರ್ಷದಿಂದ ಈ ಸಂಘಟನೆ ಇತ್ಯಾದಿಗಳನ್ನು ಬಿಟ್ಟುಕೊಂಡದ್ರಿಂದ ಇತ್ತೀಚೆಗೆ ತಯಾರಾದ ಕಲಾವಿದರು ಯಾರು ಎಂಬುದರ ಬಗ್ಗೆ ಹೆಚ್ಚು ಮಾಹಿತಿ ನನಗಿಲ್ಲ. ಆದರೆ ನನ್ನ ಈ 10 ವರ್ಷದ ಹಿಂದಿನ ಅನೇಕ ಕಲಾವಿದರನ್ನು ನಾವು ಗಮನಿಸಿದ್ದೇವೆ. ತುಂಬ ಪ್ರಸ್ತುತವಾಗಿ ಬಹಳ ದೊಡ್ಡದಾಗಿ, ಮತ್ತು ಅವರಿಗೆ ಅವಕಾಶ. ಕಲಾವಿದನು ಪ್ರಸ್ತುತಿಯಾಗಿ ಬೆಳೆಯಬೇಕಾಗಿದ್ದರೆ ಏನಾಗಬೇಕು ಅಂತ ಹೇಳಿದರೆ ಅವನಿಗೆ ಅವಕಾಶ ದೊರೆಯಬೇಕು. ಅವಕಾಶ ಸಿಗದೇ ಇದ್ದರೆ ಅವನಿಗೆ ವೇದಿಕೆ ದೊರೆಯದೇ ಹೋದರೆ ಅದು ಸಾಧ್ಯ ಇಲ್ಲ. ಒಳ್ಳೊಳ್ಳೆಯ ಕಲಾವಿದರೇ ವೇದಿಕೆ ದೊರೆಯದೇ ಇದ್ದ ಕಾರಣಕ್ಕಾಗಿ ಹಿಂದುಳಿದುವಂತಹ ಪರಿಸ್ಥಿತಿ ಇತ್ತು. ನನಗೆ ಈಗಲೂ ಸಮಾಧಾನ ಇದೆ, ಬಹಳ ಸಂತೋಷವಿದೆ. ಯಾಕೆಂದರೆ ವಿಶ್ವೇಶ್ವರ ಭಟ್ರು ಆಟದಲ್ಲಿ ಅದ್ಭುತವಾದ ಅರ್ಥಧಾರಿಗಳು ಎಂಬುದಾಗಿ ಪ್ರಸಿದ್ಧರಾಗಿದ್ದವರು. ನಾವೇ ಅವರನ್ನು ಕೃಷ್ಣ ಸಾರಥ್ಯದ ಅರ್ಜುನಿಗಾಗಿ ಕರೆದವರು. ಆವತ್ತೇನೋ ಕುಂಬಳೆ ಸುಂದರರಾಯರು ಬಂದವರು ತಾನು ಅರ್ಥ ಹೇಳೋದಿಲ್ಲ, ಅವರು ಶಾಸಕರಾಗಿದ್ದರು. ಅವರು ಪರಶುರಾಮ ಮಾಡಿಬಿಟ್ರು, ವಿಷ್ಣು ವಿಜಯದ ಪರಶುರಾಮ. ಆವತ್ತಿನಿಂದ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಮೂಡಂಬೈದರು ಭೀಷ್ಮ, ಇವರದ್ದು ಪರಶುರಾಮ. ಯಾಕೆಂದರೆ ಅವರು ಕಡಿಮೆ ಅಲ್ಲ. ನಾನು ಶ್ರೀನಿವಾಸ ಭಟ್ರಲ್ಲಿ ಯಾವಾಗಲೂ ಹೇಳ್ತಾ ಇದ್ದೇನೆ, ವಿಶ್ವೇಶ್ವರ ಭಟ್ರು ನೀವು ಅಷ್ಟು ಒಳ್ಳೆಯ ಅರ್ಥ ಹೇಳ್ತಾರೆ. ನಾನು ಆಟದಲ್ಲಿ ನೋಡಿದ್ದೇನೆ ಅವರನ್ನು, ತುಂಬ ವಿಶ್ವಾಮಿತ್ರ ಮುಂತಾದ ಪಾತ್ರಗಳನ್ನೆಲ್ಲ ನೋಡಿದವನು. ತಾಳಮದ್ದಲೆಗೆ ಅವರು ಅದೇ ರೀತಿ ಪೆರ್ಲಕೃಷ್ಣ ಭಟ್ರ ಎದುರುಗಡೆ ಜಬ್ಬಾರ್ ಸಮ ಅವರನ್ನು ಕರಿಬೇಕಾಯಿತು. ಶಂಭು ಶರ್ಮರು ಅನಾರೋಗ್ಯದಿಂದ ಬರಲಿಲ್ಲ ಅಷ್ಟೇ, ಅವರು ಕೂಡ ಹಿಂತಿರುಗಿ ನೋಡಲಿಲ್ಲ. ಹೀಗೆ ನಾವು ಪ್ರಯತ್ನಿಸಿದ್ದೇವೆ. ಅನೇಕ ಕಲಾವಿದರಿಗೆ ಅವಕಾಶ ಕೊಟ್ಟು ಅವರು ಹೇಗೆ ಅವ್ರು ಮತ್ತೆ ಬೆಳೆಯುವುದು ಅವರಿಗೆ ಬಿಟ್ಟ ವಿಷಯ. ಎಲ್ಲರೂ ವಿಶ್ವೇಶ್ವರ ಭಟ್ರಲ್ಲ, ಎಲ್ಲರೂ ಜಬ್ಬಾರ್ ಸಮ ಅಲ್ಲ. ಬೆಳಿಬೇಕಾದಂಥ ಒಂದು ಸ್ಥಿತಿ ಆ ತರಹ ಇರುತ್ತೆ. ಈಗ ನಾನು ಒಂದು ವರ್ತಮಾನದ ಇಂದಿನ ಪರಿಸ್ಥಿತಿಯಲ್ಲಿ ಗಮನಿಸಿದೆ. ನಾವು ಸಪ್ತಾಹವನ್ನು ಮಾಡುವ ಉದ್ದೇಶವೂ ಅದೇ ಆಗಿತ್ತು. ಪುನರಾವರ್ತನೆಯಲ್ಲಿ ಹೆಚ್ಚು ಕಲಾವಿದರಿಗೆ ಅವಕಾಶ ಸಿಗಬೇಕು ಎಂಬುದಕ್ಕಾಗಿ. ಆದರೆ ಈಗ ನಾನು ಗಮನಿಸ್ತಾ ಇದ್ದೇನೆ, ಇಲ್ಲಿಂದ ಯಲ್ಲಾಪುರ, ಶಿರ್ಸಿ ಎಲ್ಲ ಕಡೆ ತುಂಬ ಸಪ್ತಾಹಗಳು ನಡೀತವೆ, ನವಾಹಗಳಾಗ್ತವೆ. ಆದರೆ ಅಲ್ಲಿಗೆ ಬೇಕಾಗುವಷ್ಟು ಕಲಾವಿದರು, ಕಾರಣವೂ ಇದೆ. ಯಾಕೆಂದರೆ ಬಹಳ ದೂರಕ್ಕೆ ಬೇರೆ ಬೇರೆ ಕಲಾವಿದರನ್ನು ಪ್ರತಿಯೊಂದು ಪಾತ್ರಕ್ಕೂ ಕರೆದರೆ ಅವರಿಗಾಗುವ ಆರ್ಥಿಕ ಹೊಣೆ ದೊಡ್ಡದು, ಬಹಳ ಖರ್ಚು ಬರ್ತದೆ. ಪ್ರಾಯಶಃ ಇದ್ದ ಕಲಾವಿದರನ್ನೇ ಒಂದು 3-4 ದಿವಸ ಉಳಿಸಿಕೊಂಡು ಕರೆದರೆ ಏನಾಗುತ್ತೆ, ಅವರಿಗೆ ಖರ್ಚು ಸ್ವಲ್ಪ ಕಡಿಮೆಯಲ್ಲಾಗತ್ತೆ ಎಂಬುದು ಒಂದು ಕಾರಣ ಇರ್ಬೋದು. ಆದರೆ ಅದರ ಜೊತೆಗೆ ಎಷ್ಟೋ ಮಂದಿ ಕಲಾವಿದರಿಗೆ ಅವಕಾಶ ದೊರೆಯದೇ ಹೋಗ್ತದೆ. ಯಾಕೆಂದರೆ ಇವತ್ತಿನ ತಾಳಮದ್ದಲೆ ಬೇಕಾಗುವುದೇ 4 ಅಥವಾ 5 ಮಂದಿ ಅರ್ಥಧಾರಿಗಳು, ಅದಕ್ಕಿಂತ ಹೆಚ್ಚು ಮಂದಿ ಕಲಾವಿದರನ್ನಾಗೋದಿಲ್ಲ. ಇದು ಒಂದು ಸಮಸ್ಯೆ. ಎರಡನೇದ್ದು, ಸ್ಥಳೀಯವಾದ ಅರ್ಥಧಾರಿಗಳು ಸಿದ್ಧವಾಗುತ್ತಿಲ್ಲ. ನಮ್ಮ ಮಲೆನಾಡಿನ ಕತೆ ಹೇಳ್ತೇನೆ ನಾನು. ನಮ್ಮ ಊರಿನಲ್ಲಿ ನನಗೆ ನೆನಪಿದೆ, ಪ್ರಥಮೇಕಾದಶಿಯಿಂದ ತೊಡಗಿ ಕಾರ್ತಿಕ ಮಾಸ ಮುಗಿಯುವುದವರೆಗೆ 50ರಷ್ಟು ಇಡೀ ರಾತ್ರಿಯ ತಾಳಮದ್ದಲೆ ನನ್ನ ಬಾಲ್ಯದಲ್ಲಿ ನಾನು ಕೇಳಿದ್ದೇನೆ. ಈಗ ಒಂದೂ ನಡೆಯುವುದಿಲ್ಲ, ಒಂದೂ ಆಗೋದಿಲ್ಲ. ಯಾಕೆಂದರೆ ಅದು ಸ್ಥಳೀಯ ಕಲಾವಿದರಿಗೆ ಬೇಕಾಗುವಂಥ ಅವಕಾಶ. ಈಗ ಯಾರನ್ನು ತಾಳಮದ್ದಲೆ ಆಗಬೇಕು ಕಂಡ್ರೆ ಒಂದಷ್ಟು ಜನ ಕರೀತಾರೆ, ಅವರು ಇಂತಿಂಥವರೇ ಬಂದರೆ ಮಾತ್ರ ತಾಳಮದ್ದಲೆ. ಈ ಒಂದು ಮನೋಭಾವ ಬೆಳೆದು ಬಿಟ್ಟಿದೆ. ಒಂದು ಹಂತದಲ್ಲಿ ನಾವು ಹೇಳ್ತೀವಿ, ಒಂದು ಹಿರಿಯ ಕಲಾವಿದರ ಒಂದು ಹೋದ ಮೇಲೆ ಇನ್ನೊಂದು ಗ್ಯಾಪ್ ಉಂಟಲ್ಲ ಮಧ್ಯದಲ್ಲಿ. ಈಗ ಹಿರಿಯ ಕಲಾವಿದರು ಮಧ್ಯದಲ್ಲಿ ಒಂದು ಗ್ಯಾಪ್ ಬಿಟ್ಟು ಹೋದಾಗೆ ನನಗೆ ಕಾಣಿಸ್ತಾ ಉಂಟು. ಅವಕಾಶಗಳು ಕಡಿಮೆ ಇದೆ. ಇವತ್ತು ಕಲೀಲಿಕ್ಕೆ ಬೇಕಾಗುವ, ಅಂದರೆ ಈಗ ಆಗ ನಾನು 3-4 ನಿಮ್ಮ ಪ್ರಸ್ತುತಿಗಳನ್ನು ಗಮನಿಸಿದೆ ಇಲ್ಲಿ. ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೂಡ ನೀವು ಕೊಟ್ಟದ್ದನ್ನು ಕೂಡ ನಾನು ಕೇಳಿದೆ. ಕೇಳುವಾಗ ಅನಿಸ್ತದೆ, ತಾಳಮದ್ದಲೆಯಲ್ಲಿ ಕಲೀಲಿಕ್ಕೆ ಹೊಸದಾಗಿದ್ದವರಿಗೆ ಎಷ್ಟು ಅಗತ್ಯ ಉಂಟು. ಇಂತಹದ್ದೊಂದು ವ್ಯವಸ್ಥೆ ನಾನು ಇವತ್ತು ಮೊದಲಾಗಿ ಕೇಳಿದ್ದು, ತಾಳಮದ್ದಲೆ ಹೇಗೆ ರೂಪಿಸಬಹುದು ಎಂಬುದರ ಕುರಿತಂತೆ ತುಂಬ ಅಗತ್ಯದ್ದು ಅಂತ ನಮಗನಿಸ್ತದೆ. ಯಾಕೆ ಅಗತ್ಯದ್ದು ಅಂತಂದರೆ, ಈಗ ಉದ್ದ ಮಾತಾಡುವ ಪ್ರಮೇಯ ಇಲ್ಲ, ವಿಸ್ತಾರಗೊಳಿಸಲಿಕ್ಕೆ ಸಮಯ ಇಲ್ಲ. ಆದರೆ ಕೊಟ್ಟಷ್ಟು ಸಮಯದಲ್ಲಿ ಸಿಕ್ಕಿದಂಥ ಒಂದು ಅವಕಾಶದಲ್ಲಿ ಎಷ್ಟು ಚಂದವಾಗಿ ಹೇಳಬಹುದು, ಎಷ್ಟು ಚೆನ್ನಾಗಿ ರೂಪಿಸಬಹುದು ಎಂಬುದನ್ನು ಕುರಿತು. ಇದಕ್ಕೆ ಬೇಕಾಗಿರುವುದು ಒಂದು ಅವಕಾಶ, ಎರಡನೇದು ಇನ್ನೊಬ್ಬರನ್ನು ಕೇಳುವುದು. ಹಿರಿಯ ಕಲಾವಿದರನ್ನು ಕೇಳುವುದು ಬಹಳ ಮುಖ್ಯವಾದ ವಿಷಯ. ಯಾಕೆಂದರೆ ಅದು ಒಂದು ಗ್ರಂಥ ಓದಿದಷ್ಟೇ ಒಂದು ಪಾತ್ರದ ಪ್ರಸ್ತುತಿ ಹೇಗಿರ್ತದೆ ಎಂಬುದು. ಈಗ ಶೇಣಿ ಈಗ ಅನುಕೂಲ ಉಂಟು. ಶೇಣಿಯವರು ಹೇಗೆ ಅರ್ಥ ಹೇಳ್ತಿದ್ರು, ಮೊಳಲಿ ಶಾಸ್ತ್ರಿಗಳು ಹೇಗೆ, ಅದು ಸಿಕ್ಕೋದಿಲ್ಲ. ಅಥವಾ
ಬೇರೆ ಬೇರೆ ಆನಂದ ಮಾಸ್ತರ್ ಹೇಗೆ ಅರ್ಥ ಹೇಳ್ತಿದ್ರು ಇದೆಲ್ಲ ನಮಗೀಗ ಇದರಲ್ಲಿ ನಮ್ಮ ಸಾಮೂಹಿಕ ಜಾಲತಾಣದಲ್ಲಿ ಯೂಟ್ಯೂಬಿನಲ್ಲಿ ಬೇಕಾದಷ್ಟು ದೊರೆಯುತ್ತದೆ. ಆದರೆ ಅವರೊಂದು ಆಗ ಒಂದು ಗುರುತಿಸಿದರು, ಏನಾದರೂ ಒಂದು ಹೇಳಿದರೆ ಎಲ್ಲಿಯಾದರೂ ಒಂದು ತಪ್ಪಿದರೆ ಅದು ನಾಳೆ ಊರಿಗೆಲ್ಲ ಪ್ರಸಾರ ಆಗುವಂಥದ್ದೊಂದು ಅಪಾಯ. ಈಗ ನಮ್ಮ ಸಾಮೂಹಿಕ ಜಾಲತಾಣಗಳ ಈ ಕಾಲ ಬದಲಾದದ್ರಿಂದ ಇದು ನಾವು ಎಷ್ಟು ಎಚ್ಚರಿಕೆ ವಹಿಸಿ ಮಾತನಾಡಬೇಕು ಎಂಬುದು ಕೂಡ ವರ್ತಮಾನದ ಅರ್ಥಧಾರಿಗಳಿಗೆ ಬಹಳ ಜಾಗೃತಿಯಲ್ಲಿ ಇರಬೇಕಾದಂಥ ಒಂದು ವಿಷಯ. ಮೊನ್ನೆ ಒಂದು ನನಗೆ ಕಲಾವಿದರು ಯಾರು ನನಗೆ ಗೊತ್ತಾಯಿತು. ಉತ್ತರ ಕನ್ನಡದಲ್ಲಿ ಆದ ಘಟನೆ. ರುಕ್ಮಾಂಗದ ಚರಿತ್ರೆಯ ಮೋಹಿನಿ ಪಾತ್ರಧಾರಿ ಪೂಜೆಗಿಟ್ಟದನ್ನೆಲ್ಲ ತೆಗೆದು ಎತ್ತಿ ಬಿಸಾಡಿ ಅವರು. ನಾನು ಆಮೇಲೆ ಯಾವ ಕಲಾವಿದ ಎಂಬುದಾಗಿ ಆ ಕರಪತ್ರ ಇನ್ವಿಟೇಷನಲ್ಲಿ ನೋಡಿದೆ, ಇಂಥವ್ರು ಅಂತ ಗೊತ್ತಾಯಿತು. ಆದರೆ ಹಾಗೆ ಮಾಡುವ ಕಲಾವಿದರಲ್ಲ, ಅವ್ರಿಗೆ ಯಾಕೆ ಹಾಗಾಯ್ತು ನನಗೂ ಗೊತ್ತಾಗೋದಿಲ್ಲ. ಹಾಗೆ ನಿಜವಾಗಿ ಮಾಡಬಾರ್ದು ಅದು ಅಂಥದ್ದೊಂದು. ಅದು ತುಂಬ ನೋಡಿ, ಅದು ಒಂದು ದಿವಸ ಎಲ್ಲಿಯೂ ಆದದ್ದು ಇಡೀ ಯಕ್ಷಗಾನ ಇದ್ದಲ್ಲಿ ಎಲ್ಲ ಅದು ವೈರಲ್ ಆಗಿ ಹೋಗ್ಬಿಟ್ಟಿದೆ. ನೋಡಿ, ಇದು ಜಾಗ್ರತೆ ಬೇಕಾಗುವಂಥ ವಿಷಯ ಅಂತ ನಾನು ಹೇಳಿದ್ದಕ್ಕೆ. ಕಲಾವಿದನು ಎಷ್ಟು ಬಗೆಯಲ್ಲಿ ಯೋಚನೆ ಮಾಡಿದರು. ಆಗ ಒಂದು ಮಾತು ಹೇಳಿದರು, ಹಿಂದಿಂದ ಬಂದದ್ದುಂಟು, ಅದು ಈಗ ಹೇಳಿದ ಕೂಡಲೇ ಧರ್ಮಸ್ಥಳ ಮೇಳದ ಹಾಸ್ಯಗಾರರು ಕ್ಷಮೆ ಕೇಳಬೇಕಾಗಿ ಬಂತು ಕಳೆದ ವರ್ಷ. ಇಂಥದ್ದೊಂದು ಘಟನೆ ಆಟದಲ್ಲಿಯೂ ಕೂಡ ನಡೀತದೆ. ಅದು ಅವರದ್ದಲ್ಲ ತಪ್ಪು, ಅವರು ಹಿಂದಿನವರೆಲ್ಲ ಅದನ್ನೇ ಮಾಡ್ಕೊಂಡು ಬಂದಿದ್ದೆ. ಇವತ್ತು ಅದನ್ನು ಮಾಡಲಿಕ್ಕೆ ಹೊರಟ ಕೂಡಲೇ ಸಮಸ್ಯೆ ಆಗ್ತದೆ. ಈ ಭೀಷ್ಮ ವಿಜಯದ ಬ್ರಾಹ್ಮಣ ಅದನ್ನೀಗ ಬದಲಾಯಿಸಿದ್ದಾರೆ ಅನೇಕರು. ಅದಕ್ಕೇನೋ ಒಂದು ಬಹಳ ನಿಜವಾಗಿ ಒಂದು ದುರಾಸೆ ಬ್ರಾಹ್ಮಣ ಅಂತ ಚಿತ್ರಿಸಿದ್ದೆ. ಆ ಪ್ರಸಂಗ ಬರೆಯುವ ಕಾಲಕ್ಕೆ ಲಸಿನಳ್ಳಿ ನರಸಿಂಹಶಾಸ್ತ್ರಿಗಳು ಹಾಸ್ಯಕ್ಕೆ ಬೇಕಾಗಿ ಒಂದು ಚಿತ್ರ ಕೊಟ್ಟದ್ದು ಅಷ್ಟೇ ಹೊರತು ಒಂದು ಮೂಲ ಮಹಾಭಾರತದ್ದು ಅಲ್ಲ, ಯಾವುದೂ ಅಲ್ಲ. ಇನ್ನು ವರ್ತಮಾನದ ಅರ್ಥಧಾರಿಗಳಿಗೆ ನನ್ನ ಒಂದು ಸಲಹೆ ಏನು ಅಂದರೆ, ಸಾಕಷ್ಟು ಅಧ್ಯಯನ ಬೇಕು, ತುಂಬ ಆಳವಾದ ಅಧ್ಯಯನ ಬೇಕು. ಆಳವಾದ ಅಧ್ಯಯನ ಇದ್ದಾಗ ಸಂಗ್ರಹವಾಗಿಯೂ ಆಗ ಹೊಸ ಹೊಸ ಆಯಾಮಗಳನ್ನು ತರಬಹುದು ಎಂಬುದನ್ನು ಹೇಳಿದಿರಲ್ಲ. ಉದಾಹರಣೆಗೆ ನೋಡಿ, ಈಗ ಕಿರೀಟ ಶಲ್ಯಕರಣ ಮಾಡಿದವರು ಇದ್ರಿ ಗಮನಿಸಿ. ಆ ಕಿರೀಟವನ್ನು ಅದು ಕಚ್ಕೊಂಡು ಹೋಗಿತ್ತು, ಯಾವುದು ಸರ್ಪಾಸ್ತ್ರ, ಅದು ಕುಟ್ಟಿ ಪುಡಿ ಮಾಡಿ ಧ್ವಂಸ ಆಗೋಯ್ತು. ಮೂಡಂಬೈಲು ಶಾಸ್ತ್ರಿಗಳು ಅರ್ಥ ಹೇಳುವಾಗ ಅದೇ ಶಲ್ಯ, ಅದು ಯಾಕೆಂದರೆ ಅದೊಂದು ನಾಗಬನದ ನಾಗಮಂಡಲಕ್ಕಾಗಿತ್ತು ಅದೊಂದು ಕಡೆ. ಆ ಅಶ್ವಸೇನೊಂದು ದೊಡ್ಡ ಕುಂಬಳಕಾಯಿ ಮಾಡಿಬಿಟ್ರು ಅವರು. ಎಂಥ ಶಕ್ತಿಶಾಲಿ ಅಂತ. ಯಾಕೆಂದರೆ ಅದು ನಾಗಬನಕ್ಕೆ ಅಲ್ಲಿ ಬೇಕಾದ್ದಾಗಿತ್ತು ಅವರಿಗೆ. ಯಾಕೆ ಅಂತಂದರೆ ಆ ಕಿರೀಟ ಬ್ರಹ್ಮನು ತಪಸ್ಸು ಮಾಡಿ ಪಡೆದದ್ದು. ಇಂದ್ರನಿಗೆ ವಸುರರನ್ನು ಗೆಲ್ಲಲಿಕ್ಕೋಸ್ಕರವಾಗಿ ತಲೆಯ ಮೇಲೆ ಇಟ್ಟದ್ದು. ಅದನ್ನು ಅರ್ಜುನನು ನಿವಾತ ಕವಚರನ್ನು ವಧೆ ಮಾಡಲಿಕ್ಕೋಸ್ಕರವಾಗಿ ಅದನ್ನು ತಲೆ ಮೇಲೆ ಇಟ್ಟಾಗ ಅವನಿಗೆ ಇಂದ್ರನ ಪ್ರತಿರೂಪ ಬಂತಂತೆ. ಯಾಕೆಂದರೆ ಅವನಿಗೆ ವರ ಹಾಗೆ ನಿವಾತ ಕವಚ ಸಾಯಲಿಕ್ಕೆ ಇಂದ್ರನಿಂದ ಆಗೋದಿಲ್ಲ, ಇಂದ್ರನ ಪ್ರತಿರೂಪದವನಾಗಬೇಕು ಅಂತ ಕೊಟ್ಟದ್ದು. ಮತ್ತು ಅದರ ವಿವರಣೆ, ಅದು ಪಾಶುಪತಾಸ್ತ್ರದಿಂದ ಸಾಯುವುದಿಲ್ಲ, ವಜ್ರದಿಂದ ನಾಶ ಆಗೋದಿಲ್ಲ, ಇಷ್ಟೆಲ್ಲ ವಿವರಗಳು ಮಹಾಭಾರತದಲ್ಲೇ ಉಂಟು. ಇಂಥದ್ದೊಂದು ಕಿರೀಟವನ್ನು ಆ ಸರ್ಪ ನಾಶ ಮಾಡಿತ್ತು ಅಂತ ಆದರೆ ಇದು ಏನಕ್ಕೂ ಪ್ರಯೋಜನ ಇಲ್ಲದೆ ಇರುವಂಥದ್ದೋ ಅಂತ ಶಲ್ಯ ಕೇಳ್ಬೋದಲ್ಲ ಅಲ್ವಾ? ಅದೇ ಇನ್ನೊಂದು ವಾದವನ್ನೇ ಕರ್ಣನು ತರ್ಬೋದು ನೋಡಿ, ಗಮನಿಸಿ ನೀವಿನ್ನ. ಯಾವುದು ಎದುರಾಳಿಗಳು ಹೇಗಿರ್ಬೋದು, ಅಲ್ಲಪ್ಪ ಅದು ಇಷ್ಟೊತ್ತವರೆಗೆ ನಾನು ಯಾವುದೋ ಒಂದು ಪರಶುರಾಮ ಕೊಟ್ಟ ಅಸ್ತ್ರವನ್ನು ಬಿಟ್ಟದ್ದು, ಅವನಿಗೆ ಅದಕ್ಕೆ ಪ್ರತ್ಯಸ್ತ್ರ ಎಂಬುದು ಏನಂತೂ ಗೊತ್ತಿರಲಿಲ್ಲ. ಈಗ ಇಷ್ಟೆಲ್ಲ ಪಂಚಾಯಿತಿ ಆಯಿತು, ಅದು ತಾನೇ ಹೋಗಿ ಕೊಲ್ತೇನೆ ಅಂತ ಬಿಟ್ಟು ಅದು ಸರ್ಪಾಸ್ತ್ರ ಅಲ್ಲಿ ಗಾಂಡವನದಲ್ಲಿ ಸಾಯಲಿಲ್ಲ, ಇಲ್ಲಿ ಸಾಯಿಸ್ತಾನಷ್ಟೇ, ಪ್ರಯೋಜನ ಎಂಥದ್ದು ಅಂತ ಕರ್ಣನು ಕೇಳ್ಬೋದು ನೋಡಿ. ಇಂತಹ ನೂತನವಾದದ್ದು ನಿಮಗೆ ಸಿಕ್ಕಬೇಕಾದ್ರೆ ಅಧ್ಯಯನವಾಗಿ. ವರ್ತಮಾನದ ಅರ್ಥಧಾರಿಗಳು ನನಗೊಂದು ಕಿವಿ ಮಾತು ಇಷ್ಟೇ ನಾನು ಹೇಳೋದು, ತುಂಬ ಆಳವಾದ ಅಧ್ಯಯನ, ಮೂಲ ಮಹಾಭಾರತ ಇತ್ಯಾದಿಗಳನ್ನು ಅದರ ಮೂಲಕ. ಯಾಕೆಂದರೆ ನಮ್ಮಲ್ಲಿ ಪ್ರಸಂಗಗಳು ರಚನೆ ಆದದ್ದು ಕುಮಾರವ್ಯಾಸನದ್ದು, ಕುಮಾರವ್ಯಾಸ ಭಾರತವನ್ನು ಆಧರಿಸಿ. ಆದರೆ ಈಗ ಹಾಗಿಲ್ಲ. ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳ ಕಾಲಕ್ಕಾಗುವಾಗಲೇ ಚಾಮರಾಜೋಕ್ತಿ ವಿಲಾಸ ಮುಂತಾದವುಗಳೆಲ್ಲ ಬಂದು ಸಾಕಷ್ಟು ಕನ್ನಡದಲ್ಲಿ ಮೂಲ ಪುರಾಣಗಳ ಗ್ರಂಥಗಳು ದೊರೆಯುತ್ತವೆ. ಈಗಂತೂ ಎಲ್ಲ ಅಷ್ಟಾದಶ ಪುರಾಣಗಳು, ಮಹಾಭಾರತ, ರಾಮಾಯಣ ಎಲ್ಲವೂ ಕೂಡ ದೊರೆಯುತ್ತದೆ. ಎಲ್ಲವೂ ದೊರೆಯೋದ್ರಿಂದ ನಿಮಗೆ ಕೆಲವು ಸೂಕ್ಷ್ಮಗಳೆಲ್ಲ ಅಲ್ಲಿ ಸಿಗ್ತಾ ಹೋಗ್ತದೆ. ಗಮನಿಸ್ಬೋದು, ರಾಮನಿಗೆ ಇದ್ದ ಹಾಗೆ ಅರ್ಜುನಲ್ಲಿಯೂ 15 ಅಸ್ತ್ರಗಳು ನಿಕ್ಷಿಪ್ತವಾಗಿದ್ದವು. ರಾಮನ ಕಾಲದಲ್ಲಿ ಮಾತ್ರ ಅಲ್ಲ, ಅವನ ಹೃದಯದ ಒಳಗೆ ಪಾಶುಪತ ಎಂಬುದು ನಿಕ್ಷಿಪ್ತವಾದದ್ದು. ಬೇರೆ ಬೇರೆ ಅಸ್ತ್ರಗಳೆಲ್ಲ ಅವನ ಒಳಗೆ ನಿಕ್ಷಿಪ್ತವಾಗಿತ್ತು. ಸ್ಮೃತಿಗೆ ಬಂದಾಗ ಅದನ್ನು ಬಿಡಬೇಕಂತ ಸ್ಮೃತಿಗೆ ಬಂದಾಗ ಎದುರು ಬರ್ತಿತ್ತದು. ಅಂತಹ ಅಸ್ತ್ರ ಸಂಚಯ ಅರ್ಜುನ ಕಾಲದಲ್ಲೂ ಇತ್ತು, ದಾಪರಗದಲ್ಲಿ ಮುಗಿದೋಗಲಿಲ್ಲ ಅದು. ಇಂತಹ ಅನೇಕ ವಿಷಯಗಳು ತುಂಬ ಮಂದಿ, ಈಗ ವಿಶ್ವಣ್ಣನಿಂದ ಮೊದಲುಗೊಂಡು ಪ್ರಭಾಕರ ಜೋಶಿಯವರಿಂದ ಮೊದಲುಗೊಂಡು ಸಾಮಾನ್ಯ ಅರ್ಥಧಾರಿಗಳವರೆಗೆ ಈಗ ನೂರಾರು ಮಂದಿ ತಾಳಮದ್ದಲೆ ಕಲಾವಿದರಿದ್ದಾರೆ. ಅವಕಾಶ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಇದಕ್ಕೆ ಅವಕಾಶ ಕಡಿಮೆ ಆಗಲಿಕ್ಕೆ ಒಂದು ಕಾರಣ, ಅದು ಕಾಲಮಿತಿಗೆ ಒಳಗಾದದ್ದು. ಇಡೀ ರಾತ್ರಿಯ ಕೂಟಗಳು ಮರಳಿ ಬರುವ ಸಾಧ್ಯತೆ ಇಲ್ಲದಷ್ಟು ಹೋದದ್ದು, ಕಾಲಮಿತಿಗೆ ಒಳಗಾದದ್ದು ಒಂದು ಕಾರಣ. ಯಾಕೆಂದರೆ ಒಂದು ಕೂಟಕ್ಕೆ ಬೇಕಾಗೋದು ಈಗ 4-5 ಜನ ಮಾತ್ರ, 25-30 ಜನ ಬೇಕಾಗಿಲ್ಲ. ಇದು ಬೆಳೀಲಿಕ್ಕಿರುವಂತಹ ಒಂದು ತೊಡಕಿದೆ ಹೊಸ ಕಲಾವಿದರಿಗೆ ಬರಲಿಕ್ಕೆ. ಎರಡನೇದು, ನಾನು ಗಮನಿಸಿದಂತೆ
ಪರಿಸ್ಥಿತಿ, ಕಾಲದ ಪರಿಸ್ಥಿತಿಯ ದೃಷ್ಟಿಯಿಂದ ಆಲೋಚನೆ ಮಾಡಿದರೆ ಆಕರ್ಷಣೀಯವಲ್ಲ. ಕಲೆ ಎಂಬುದು ಆಕರ್ಷಣೀಯವಲ್ಲ. ಸತ್ಯ ಕೇಳಬೇಕಾದ್ರೆ ಯಾವ ಕಲಾವಿದರ ಮಕ್ಕಳನ್ನು ಕೂಡ ಆ ಅಪ್ಪ ನೀನು ಕಲಾವಿದನಾಗು ಅಂತ ಹೇಳೋದಿಲ್ಲ. ದೊಡ್ಡ ದೊಡ್ಡ ಕಲಾವಿದರ ಮಕ್ಕಳು ಯಾರು ಮತ್ತೆ ಅಷ್ಟೇ ದೊಡ್ಡ ಕಲಾವಿದರಾಗಲಿಲ್ಲ. ಯಾಕೆಂದರೆ ನನ್ನ ಕಷ್ಟ, ನನ್ನ ಮಗನಿಗೆ ಇದು ಬೇಡ ಅಂತ. ಅವ ಬುದ್ಧಿವಂತ ಇರ್ತಾನೆ, ಆದರೆ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ, ಮತ್ತೆ ಇಲ್ಲಿಗೆ ಹೋಗ್ತಾನೆ. ಇಲ್ಲಿ ಕಲಿತರು, ಯಕ್ಷಗಾನವನ್ನೇನೋ ಆಸಕ್ತಿಯಿಂದ ಕಲಿತರು ಕೂಡ ಮುಂದೆ ಅದನ್ನು ಬಿಡುವವರೇ ಹೆಚ್ಚು. ಹಾಗಾಗಿ ಹೊಸ ತಲೆಮಾರಿನ ಯುವಕರು, ಹುಡುಗರು ಕಡಿಮೆ ಈ ಕ್ಷೇತ್ರಕ್ಕೆ ಬಂದವರು ಇರ್ತಾರೆ. ಆದರೆ ಅವರು ವಾಸುದೇವರಂಗ ಭಟ್ರಾಗೋದಿಲ್ಲ, ಅವರು ವಿಶ್ವೇಶ್ವರ ಭಟ್ರಾಗೋದಿಲ್ಲ. ಇದು ಆಗಬೇಕಾಗಿದ್ದರೆ ಅಷ್ಟು ಪ್ರಯತ್ನ, ಶ್ರಮ ಬೇಕಾಗ್ತದೆ. ಮತ್ತು ತಾಳಮದ್ದಲೆ ಅಂತ ಒಂದು ಪ್ರಕಾರವನ್ನು ಪೂರ್ಣ ಪ್ರಮಾಣದಲ್ಲಿ ವೃತ್ತಿಯಾಗಿ ಸ್ವೀಕರಿಸುವುದು ಇವತ್ತಿನ ಕಾಲಮಾನದಲ್ಲಿ ಬಹಳ ಕಷ್ಟದ ಕೆಲಸ. ವೃತ್ತಿಯಾಗಿ ಸ್ವೀಕರಿಸುತ್ತಿದ್ದಾರಾದರೆ ಅವರಿಗೆ ಮನೆಯವರದ್ದೋ ಮತ್ತು ಬೇರೆಯವರದ್ದೋ ಬಹಳ ಕಷ್ಟ ಇದೆ. ವೃತ್ತಿಯಾಗಿ ಇದನ್ನು ಸ್ವೀಕರಿಸಲಿಕ್ಕೆ ಇವತ್ತಿನ ಕಾಲದಲ್ಲಿ, ಈಗ ವೃತ್ತಿ ನಾನು ಹೇಳಿದ್ದು ಬರೀ ತಾಳಮದ್ದಲೆ ಅಂತ. ಈಗ ವಿಶ್ವಣ್ಣಾಗಲಿ ಇವರಾಗಲಿ ಮೇಳಕ್ಕೆ ಹೋಗ್ತಾರೆ, ಅವರ ಬದುಕಿಗೆ ಬೇರೆ ರೀತಿಯ ಒಂದು ಆಯಾಮವನ್ನು, ಮುಖವನ್ನು ಕಂಡುಕೊಂಡಿದ್ದಾರೆ. ಹರೀಶ್ ಬಳಂತವರಿಗೆ ಬೇರೆ ಏನಾದರೂ ಒಂದು ಆದಾಯ ಇದ್ದಿರಲೇಬೇಕು. ಇಲ್ಲದೆ ಹೋದರೆ ಈ ತಾಳಮದ್ದಲೆ ಅರ್ಥ ಹೇಳಿ ಅವರು ಉದ್ಧಾರ ಆಗೋದಕ್ಕೆ ಖಂಡಿತ ಆಗೋ ಸಾಧ್ಯವೇ ಇಲ್ಲ. ಇದು ಹೊಸ ಅರ್ಥಧಾರಿಗಳು, ವರ್ತಮಾನದ ಅರ್ಥಧಾರಿಗಳು ಬಾರದೇ ಇರಲಿಕ್ಕೆ ಕಾರಣಗಳು ಒಂದು. ಬದುಕು ಬಹಳ ಬಹಳ ಮೇಲೆ ಹೋಗ್ಬಿಟ್ಟಿದೆ. ಈಗ ತಿಂಗಳಿಗೆ 1,000 ರೂಪಾಯಿ ಸಂಬಳದಲ್ಲಿ ಯಾರಿಗೂ ಬದುಕಲಿಕ್ಕಾಗೋದಿಲ್ಲ. ಲಕ್ಷಗಟ್ಟಲೆ ಸಂಪಾದನೆ ಮಾಡುವಂಥ ಸ್ಥಿತಿ ಭಾರತದಲ್ಲೇ ಉಂಟಲ್ಲ. ಆ ಕಾರಣಕ್ಕಾಗಿ ಅದರತ್ತ ಆಕರ್ಷಿತರಾಗ್ತಾರೆ. ಎರಡನೇದು, ತಾಳಮದ್ದಲೆಗೆ ಬೇಕಾಗುವರು ಬುದ್ಧಿವಂತರು, ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳೇ ಬೇಕಾಗ್ತದೆ. ಆದರೆ ಅವರು ಯಾರು ತಾಳಮದ್ದಲೆ ಬರುವ ಬದಲಿಗೆ ಕಾಲೇಜಿಗೆ ಹೋಗಿ ರ್ಯಾಂಕ್ ತೆಗಿತಾರೆ, ಉದ್ಯೋಗಕ್ಕೆ ಹೋಗ್ತಾರೆ, ಹೊರತು ಇಲ್ಲಿಗೆ ಬಂದು ಆ ಬುದ್ಧಿವಂತರು ಕೆಲಸ ಮಾಡೋದಿಲ್ಲ. ಆದ್ದರಿಂದ ಹೊಸ ವರ್ತಮಾನ ಕಾಲದ ಅರ್ಥಧಾರಿಗಳು ಅಧ್ಯಯನ ಮಾಡಿ, ಕೇಳಿ ಮತ್ತು ಇದನ್ನು ಹವ್ಯಾಸವಾಗಿ ಉಳಿಸಿಕೊಳ್ಳಿ. ವೃತ್ತಿಗೆ ಹೋಗುವ ಅಪಾಯಕ್ಕೆ ತಂದುಕೊಳ್ಳಬೇಡಿ. ನಮಸ್ತೆ. ಶ್ರೀಧರರು ಮೂಲಭೂತವಾಗಿ ಶಿಕ್ಷಕರು. ಆದ್ದರಿಂದ ಅವರಿಗೆ ಶಿಕ್ಷೆ ಕೊಡುವುದಕ್ಕಿಂತ ಶಿಕ್ಷಣ ಕೊಡುವುದರಲ್ಲಿ ಆಸಕ್ತಿ ಹೆಚ್ಚು. ನಯವಾಗಿ ಹೇಳಬೇಕಾದ್ದನ್ನು ಸೊಗಸಾಗಿ ಮನವರಿಕೆ ಮಾಡಿಸಿಕೊಟ್ಟಿದ್ದಾರೆ. ಈ ಶಿಬಿರಕ್ಕೆ ಪ್ರಸ್ತುತವಾದ್ದರಿಂದ ಒಂದು ಪ್ರತಿಕ್ರಿಯೆ ಅವರಿಗೆ ಹೇಳಿಬಿಡ್ತೇನೆ. ಗುಣಮಟ್ಟದ ಅರ್ಥಧಾರಿಗಳಿರುವಾಗಲೂ ಅದೇ ಅರ್ಥಧಾರಿಗಳು ಎಲ್ಲ ಸಪ್ತಾಹಗಳಲ್ಲೂ, ಕಾರ್ಯಕ್ರಮಗಳಲ್ಲೂ, ವೇದಿಕೆಯಲ್ಲೂ ಕಾಣಿಸಿಕೊಳ್ತಾ ಇರುವುದು, ಆ ಸಮಸ್ಯೆ ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಬೇಕಾದ ವಿಚಾರ. ಯಾಕೆಂದರೆ ಈಗ ಸಂಘಟಕರಲ್ಲಿ ಕುಡುರಿಗೆ ಗೊತ್ತಿದೆ, ಕುಡುರಂತಹ ಶುದ್ಧ ಕಲಾಭಿಮಾನದಿಂದ ಬೇರೆ ವ್ಯವಹಾರದ ಮಧ್ಯದಲ್ಲಿ ಕಲೆಗಾಗಿ ವರ್ಷದಲ್ಲಿ ಇಷ್ಟು ಕಾರ್ಯಕ್ರಮ, ಇಷ್ಟು ವ್ಯಯ ಹೀಗೆ ಮಾಡ್ತಾ ಇರೋರು ಇದ್ರ ಜೊತೆ ತಮ್ಮ ಮನೆಯ ಶುಭ ಶೋಭನ ಕಾರ್ಯಗಳಲ್ಲಿ, ಊರಿನ ಕಾರ್ಯಕ್ರಮದಲ್ಲಿ, ಸಂಘ ಸಂಸ್ಥೆಗಳ ವಾರ್ಷಿಕಗಳಲ್ಲಿ ಒಂದು ತಾಳಮದ್ದಲೆ ಅವರು ವರ್ಷಕ್ಕೊಂದೇ ಮಾಡೋದು. ಕಲಾವಿದರ ಪೂರ್ವ ಪರಿಚಯ ಇರುವುದಿಲ್ಲ. ಸುಲಭ ಮಾರ್ಗ ಏನು ಅಂದರೆ ಕಲಾವಿದರಾಗಿ ನಿರತರಾದವರು ಯಾರಿದ್ದಾರೆ ಅವರಲ್ಲಿ ಪರಿಚಿತರನ್ನು ಕರೆದು, ನಿಮಗೆಲ್ಲರ ಪರಿಚಯ ಉಂಟಲ್ಲ, ಒಂದು ಸೆಟ್ ಮಾಡಿಕೊಡಿ ಅಂತ. ಕಲಾವಿದ ಸಂಘಟಕ ಎಂಬ ಹುಟ್ಟಿದೀಗೆ ಮೂಲಭೂತವಾಗಿ ಸಂಘಟನೆ ತಲೆಬಿಸಿ ಅವನಿಗೂ ಬೇಡ. ಈಗ ಅದು ಬೆಳೆದು ಕಲಾವಿದನಿಗೆ ಸಂಘಟನೆಯ ಎಲ್ಲ ಗುಣದೋಷಗಳು, ರುಚಿ, ಅದರ ವೈಶಿಷ್ಟ್ಯ ಎಲ್ಲ ಗೊತ್ತಾದ್ದರಿಂದ ಕಲಾವಿದನಾಗುವುದೇ ಸಂಘಟಕ ಆಗಲಿಕ್ಕೆ ಎಂಬುದು ಹಂತವರೆಗೆ ಬಂದಿದೆ. ಅದು ಬೇರೆ. ಯಾಕೆಂದರೆ ಅದು ಸಂಘಟಕನಾಗಿ ಎಷ್ಟೆಲ್ಲ ಪ್ರಾಪ್ತಿ ಉಂಟು ಅಂತ ಗೊತ್ತಾದ್ದರಿಂದ. ಈ ಕಲಾವಿದ ಸಂಘಟಕ ಆದರೂ ಒಂದು ಸಮಸ್ಯೆ ಏನು ಅಂದರೆ, ಅವನಿಗೆ ಗೊತ್ತಿದ್ದ ಸಾಮಾನ್ಯ ಮಟ್ಟದ ಅಂತ ಈಗ ಹೇಳಬಹುದಾದ ಬಡ್ಡಿಂಗ್ ಆರ್ಟಿಸ್ಟ್ ಅಂತ ಏನು ಹೇಳ್ತೇವೆ, ಒಂದಷ್ಟು ಜನ ನನಗೊಂದು ಆಪರ್ಚುನಿಟಿ ಒಂದು ಕಡೆ ಮಾಡಿ ಒಂದು ವೇದಿಕೆ ಕೊಟ್ಟಿತ್ತು. ಎಲ್ಲಿಯೋ ನಮಗೆ ಫ್ರೀಡಮ್ ಇದ್ದಲ್ಲಿ, ಹೆಚ್ಚಾಗಿ ಕಲಾವಿದರಿಗೆ ಆ ಫ್ರೀಡಮ್ ಇರುವುದಿಲ್ಲ. ಇಂತಿಂಥ ಕಲಾವಿದರು ಬೇಕು, ನೀವು ಸೆಟ್ ಮಾಡಿಕೊಡಿ, ಕೋಆರ್ಡಿನೇಟರ್ ಮಾತ್ರ, ನೀವು ಪಾತ್ರವು ಅವರೇ ನಿರ್ಣಯ ಮಾಡೋದು. ಅದು ಉಳಿದವರಿಗೆ ಗೊತ್ತಿಲ್ಲ. ಇದು ಕಲಾವಿದರೊಳಗೆ ವೈಮನಸ್ಸಿಗೂ ಕಾರಣ ಆಗ್ತದೆ. ಅವನಿಗೊಂದು ಕಾರ್ಯಕ್ರಮ ಸೆಟ್ ಮಾಡಲಿಕ್ಕೆ ಸಿಕ್ಕಿದ್ರೆ ನನಗೆ ಹೇಳುವುದಿಲ್ಲ ಎಂಬಲ್ಲಿವರೆಗೆ ಆಗ್ರಹ ಬರ್ತದೆ. ವಸ್ತುಸ್ಥಿತಿ ಆಗಿಲ್ಲ. ಶ್ರೀಧರಿಗೆ ಇಂತಿಂಥ ಕಲಾವಿದರು ಬೇಕು, ಇಂತಿಂಥ ಈ ಪ್ರಸಂಗ ಆಗಬೇಕು, ನೀವು ಹೇಳಿ ಅಂತ ಹೇಳುವುದಷ್ಟೇ. ಪಬ್ಲಿಕಲ್ಲಿ ಇವ ಚಾಯ್ಸ್ ಮಾಡಿದ್ದೆ 5 ಜನ ಇವನಿಗೆ ಬೇಕಾದವರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಬರ್ತದೆ. ಒಂದು ಅಪರೂಪಕ್ಕೆ ಫ್ರೀಡಮ್ ಸಿಕ್ಕಿ ನಿಮಗೆ ಒಳ್ಳೇದು ಅಂತ ಕಂಡದನ್ನು ಹಾಕಿ ಅಂದರೆ ನಾನು ದಿನೇಶ್ ಶರ್ಮರನ್ನು ಕರೀತೇನೆ. ಒಂದು ಪದ್ಯದ ಅರ್ಥ ಅಲ್ಲಿನವರಿಗೆ ದೊಡ್ಡ ಪರಿಣಾಮ ಆಗೋದಿಲ್ಲ, ಅವರ ಪ್ರೆಸೆಂಟೇಷನ್ ಪರಿಣಾಮ ಆಗೋದಿಲ್ಲ. ಇನ್ನೂ ಒಂದು 2 ತಿಂಗಳಲ್ಲಿ ಇನ್ನೊಂದು ಆಪರ್ಚುನಿಟಿ ಪುನಃ ಒಂದು ಕರೀತೇನೆ, ಅಲ್ಲಿಯೂ ಪರಿಣಾಮ ಆಗುವುದಿಲ್ಲ. ಒಂದು ಪದ್ಯ ಪರಿಣಾಮ ಆಗುವುದಿಲ್ಲ, ಅವರ ಪ್ರಸ್ತುತಿ.
ಮೂರನೇದಕ್ಕೆ ನನಗೆ ಬಲವಂತವಾಗಿ ಇನ್ಸಿಸ್ಟ್ ಮಾಡುವುದಕ್ಕಾಗೋದಿಲ್ಲ. ಆ ಎರಡು ಅಪರ್ಚುನಿಟಿಯಲ್ಲಿ ಅವ ಪ್ರೊಫೆಷನಲ್ ಕಲಾವಿದರು ಅಂತ ಯಾರಿದ್ದಾರೆ ಅವರ ಮಧ್ಯೆ ತನ್ನನ್ನು ಸ್ಥಾಪಿಸಬೇಕಾದ ಅನಿವಾರ್ಯತೆಯಲ್ಲಿದ್ದಾನೆ. ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಆದರೆ ಮೂರನೇದು ಅಲ್ಲಿ ಕೇಳಿದವರೇ ಅದು ಬೇಡ, ಅಲ್ಲಿ ನಾನು ಕೇಳಿದ್ದೇನೆ ಒಳ್ಳೇದಿಲ್ಲ ಅದು ಅಂತ ಮಾಡಿಸೋರಿಗೆ ಹೇಳಿ ನಿರಾಕರಿಸಿ ಅವರನ್ನು ಹಿಂದೆ ಸೆಕ್ಕಿದ್ದಾರೆ. ಇದು ವಾಸ್ತವ ಸ್ಥಿತಿ. ಕಲ್ಪವೃಕ್ಷ ಪುನಶ್ಚೇತನ ಶಿಬಿರ ಯಾಕೆ ಮಾಡಿದ್ದು ಅಂದರೆ, ಒಂದು ಪದ್ಯಕ್ಕೆ ಎರಡು ಪದ್ಯಕ್ಕಾದರೂ ಹೇಗೆ ಹೇಳಬೇಕು ಅಂತ ತಿಳಿಸಿಕೊಟ್ರೆ ಆ ಸಿಕ್ಕಿದ ಅವಕಾಶದಲ್ಲಿ ಅವರು ಪಾಸ್ ಆಗಬೇಕು ಎಂಬ ದೃಷ್ಟಿಯಿಂದ ಆಯೋಜಿತ ಆದಂತಹ ಶಿಬಿರ ಇದು. ಈಗ ನೋಡಿ 5 ನಿಮಿಷ ಕೊಟ್ಟು ಚರ್ಚೆ ಮಾಡಿ ಅಂದೆವು, 10 ನಿಮಿಷದಲ್ಲಿ ಸಂವಾದ ಮಾಡಿ ಅಂದೆವು. ಕ್ರಿಸ್ಪ್ ಆಗಿ ಶಾರ್ಟ್ ಆಗಿ ಏನು ಕಂಟೆಂಟ್ ಬಂದರೆ ಅದು ಬ್ರೈಟ್ ಆಗ್ತದೆ ಅಂತ ನಮಗೆ ಗೊತ್ತಿದ್ದದನ್ನು ಹೇಳಿದ್ದೇವೆ. ಆದ್ದರಿಂದ ಅವರು ಸ್ವಲ್ಪ ಕೃಷಿ ಮಾಡಿ ಬೆಳೆಸಿಕೊಂಡ್ರೆ ಅವರಿಗೆ ಲಭ್ಯವಾದ ಆಪರ್ಚುನಿಟಿಯಲ್ಲಿ ಕಲಾವಿದರು ಹೆಚ್ಚಾಗ್ತಾ ಹೋಗ್ತಾರೆ. ಸರ್ 10 ಜನ 15 ಜನರಲ್ಲಿ ಸಪ್ತಾಹ ಆಗ್ತಾ ಉಂಟು. ಈಗ ವಾಸ್ತವ ಏನು ಅಂದರೆ ಸಪ್ತಾಹಕ್ಕೆ ಇನ್ವೆಸ್ಟ್ ಮಾಡಿದವರು ಬೇರೆಯವರಿದ್ದರೆ ಆ ದಿವಸಕ್ಕೆ ಜನ ಆಗುವುದಿಲ್ಲ. ನೀವು 2 ದಿವಸ ಬಂದರೂ ತೊಂದರೆ ಇಲ್ಲ, 3 ದಿವಸ ಇದೇ ಅನಿವಾರ್ಯ ಆಗ್ತಾ ಉಂಟು. ಇದು ಅನಿವಾರ್ಯ ಆಗ್ತಾ ಉಂಟು. ಇದು ಹೊರಗಿನ ಔಟ್ಸೈಡರ್ಸಿಗೆ ಗೊತ್ತಾಗುವುದಿಲ್ಲ. ಅದೇ ಕಲಾವಿದರನ್ನು ಯಾಕೆ ಆಗ್ತಾರೆ, ಅಷ್ಟು ಜನರಿಗೆ ಒಂದು ಮಿನಿಮಮ್ ಶ್ಯೂರಿಟಿ ಉಂಟು, ಇಷ್ಟು ಜನ ಕಲಾವಿದರಿಗೆ ಇಷ್ಟು ಜನ ಬರ್ತಾರೆ ಅಂತ. ಆದ್ದರಿಂದ ಅವರನ್ನೇ ರೊಟೇಟ್ ಮಾಡ್ತಾ ಇರ್ತಾರೆ. ಆಗ ಲಭ್ಯ ಅವಕಾಶದಲ್ಲಿ ಬ್ರೈಟ್ ಆದ ಪ್ರತಿಭೆಗಳು ಹೆಚ್ಚು ಹೆಚ್ಚು ಬರುವಂತಾಗಲಿ ಎಂಬುದು ಆಶಯ. ಇದು ಈ ಶಿಬಿರಕ್ಕೆ ಸಂಬಂಧಿಸಿದ್ರಿಂದ ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟೆ. ಮುಂದೆ ಕಟೀಲ್ ಲಕ್ಷ್ಮೀನಾರಾಯಣ ಭಟ್ರು ಮುಗಿಸ್ತಾ ಇರುವುದು ಒಂದು ಕ್ಷಮಾಪಣೆಯ ಮೂಲಕ. ಈಗೊಂದು ಕಾರ್ಯಕ್ರಮ ಮಾಡಬೇಕು ಅಂತಾದಾಗ ಒಂದು ಸಮಾಲೋಚನೆಗೆ ಅಂತ ಮಿತ್ರರು ಅವರಿದ್ದಲ್ಲಿಗೆ ನನ್ನನ್ನು ಕರೆಸಿಕೊಂಡ್ರು. ನಿಮಗೇನು ಅನ್ನಿಸ್ತದೆ, ನಿಮ್ಮ ಐಡಿಯಾಸ್ ಹೇಳಿ ಅಂತ. ನಮ್ಮ ಐಡಿಯಾಸ್ ಹೇಳಲಿಕ್ಕೆ ನಮಗೇನು ಖರ್ಚಿಲ್ಲಲ್ಲ, ಹೇಳ್ತಾ ಹೋದೆ ಹೀಗೀಗೆ ಅಂತ. ನೋಟು ಮಾಡಿಕೊಂಡು ಹೋದರು. ಇದು ಚೆನ್ನಾಗಿದೆ ಅಂತ ಅವರವರೇ ಮಾತಾಡಿ ನಿರ್ಣಯ ಮಾಡಿದರು. ಅವರಿಂದ ಸಾಧ್ಯ ಆದ ದಿ ಬೆಸ್ಟ್ ವೇಯಲ್ಲಿ ಅವರದನ್ನು ಇಂಪ್ಲಿಮೆಂಟ್ ಮಾಡಿ ಈ ಕಾರ್ಯಕ್ರಮ ರೂಪುಗೊಳ್ಳುವುದಕ್ಕೆ ಕಾರಣ ಆದರು. ಅಂದರೆ ನಾವೇನೋ ಒಂದು ಆದರೆ ಒಳ್ಳೇದಿತ್ತು ಅಂತಂದಾಗ ಒಳ್ಳೇದಾಗಬೇಕು ಅಂತ ಕಾಳಜಿ ಹೊಂದಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ 4 ಮಂದಿಯೇ ಸಿದ್ಧ ಆದರು. ಆ 4 ಮಂದಿ ನಮಗೆ ತುಂಬ ಆತ್ಮೀಯರಾಗುತ್ತಾರೆ. ಯಕ್ಷಶ್ರೀಹರಿ ಬಳಗದವರು ತೋರಿದ ಆತ್ಮೀಯತೆಗೆ ನಾನು ಕೃತಜ್ಞ. ಅವರು ಅದರೊಟ್ಟಿಗೆ ನನಗೊಂದು ಆಪತ್ತನ್ನು ತಂದಿಟ್ಟರು. ಸಂಪನ್ಮೂಲ ವ್ಯಕ್ತಿಯಲ್ಲಿ ಒಬ್ಬ ನೀವು ಕೂತ್ಕೊಳ್ಳಿ ಅಂದರು. ಅಲ್ಲ, ನಾನು ಇಲ್ಲಿರ್ತೇನೆ ಅಂತ. ಇಲ್ಲ ಅದು ನೀವಿದ್ದ ಹೊತ್ತೆ ಮಾಡುವ ಅಂದರು. ಸುನ್ನಂಬಳದವರನ್ನು ಅವರ ಗೈಡ್, ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಆಗಿರುವ ಹರೀಶ್ ಬಳಂತಿವಗರನ್ನು ಒಟ್ಟಿಗೆ ಇಟ್ಟುಕೊಂಡು ಬೆಳಿಗ್ಗಿನ ಸೆಷನ್ ಆಗಿ ಮಧ್ಯಾಹ್ನದ ಮೇಲೆ ಈಗ ಫ್ರೀ ಸ್ಟೈಲ್. ಆಗ ನಾವು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಇಲ್ಲ, ಅದನ್ನು ಯಾರ್ಯಾರೋ ಮಾಡ್ರೇಟ್ ಮಾಡಿದರೆ ಆಗಲಿಕ್ಕಿಲ್ಲ, ನೀವು ಮೈ ಕೆಡ್ದು ನಿಲ್ಲಿ ಅಂದರು. ಅದು ನಿಮಗೆ ತೊಂದರೆ ಆಗ್ತದೆ, ನಾನಿದ್ದಾಗ ನನ್ನ ಬಗ್ಗೆ ಮಾತಾಡುವುದಿಲ್ಲ, ನಾನು ಹಿಂದಿದ್ದರೆ ಇಲ್ಲ, ಅದು ಹಾಗೆ ಬಂದರೆ ಸಾಕು, ಆಗ ಎಷ್ಟು ಬರ್ತದೆ ಅಷ್ಟು ಬಂದರೆ ಸಾಕು ಅಂದರು. ಎಲ್ಲದರಲ್ಲೂ ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ತಾ ಅದು ಬೇಕಾದಾಗ ಕೊಂಡೋಗಬೇಕು ಅಂತ ಅವರೊಂದು ಸ್ವಾತಂತ್ರ್ಯ ಕೊಟ್ಟದ್ದನ್ನು ಬಳಸಿದ್ದೇನೆ ಅಂತ ಆಗಲಿಕ್ಕಾದರೂ ಸ್ವಲ್ಪ ಹೆಚ್ಚು ಮಾತಾಡಿದ್ದೇನೆ. ಬೆಳಿಗ್ಗಿನಿಂದ ಸಂಜೆವರೆಗೆ ಮಾತಾಡಿದ್ರಲ್ಲಿ ಇದ್ದರೆ ಒಳ್ಳೆಯದಾಗಬೇಕೆಂಬ ಕಾಳಜಿಯಿಂದ ಮಾತಾಡಿದ್ದು. ಆಗ ಮಾತಾಡಿಯೂ ತಪ್ಪಾದದ್ದಿದ್ದರೆ ಮನ್ನಿಸಿ ಅಂತ ಕೇಳುತ್ತೇನೆ. ಕಾರ್ಯಕ್ರಮದಲ್ಲಿ ಕಿರಿಯರೆಲ್ಲ ಸೇರಿ ಈ ಕ್ಷೇತ್ರದಲ್ಲಿ ಸಾಧಕರಾದ ಹಿರಿಯರೊಬ್ಬರನ್ನು ಗೌರವಿಸಿ ಹಿರಿತನದ ಮಾರ್ಗದರ್ಶನದಲ್ಲೇ ನಾವು ಅವರ ಆಶೀರ್ವಾದ ಪಡೆದು ಮುನ್ನಡೆಯುವವರು ಅಂತ ನಿರೂಪಿಸುವುದಕ್ಕೆ ಕರ್ತವ್ಯಾತ್ಮಕವಾಗಿ ಬದ್ಧರಾಗಿದ್ದಾರೆ. ಆದ್ದರಿಂದಲೇ ಶ್ರೀಧರನ್ನು ಮಾತಾಡಬೇಕು ಅಂತ ಕರೆದದ್ದು. ಅದಕ್ಕಿಂತ ಹೆಚ್ಚು ಅವರಲ್ಲೂ ಏನು ಹೇಳಲಿಲ್ಲ. ಹಿರಿಯರಾದ ಕವಿಗಳು, ಕಲಾವಿದರು, ಅರ್ಥಧಾರಿಗಳು, ಮಾರ್ಗದರ್ಶಕರು ಆದ ಶ್ರೀಧರ DS ಅವರಿಗೆ ಯಕ್ಷ ಶ್ರೀಹರಿ ಬಳಗದ ಒಂದು ಪ್ರೀತಿಯ, ಅದು ಸಮ್ಮಾನ ಅಂತ ಹೇಳಲಿಕ್ಕಿಲ್ಲ, ಗೌರವಾರ್ಪಣೆ ಅಂತ, ಒಂದು ಪ್ರೀತಿಯ ಕಾಣಿಕೆ ಅಷ್ಟನ್ನು ಸ್ವೀಕರಿಸಬೇಕು. ಅದಕ್ಕಿಂತ ಹೆಚ್ಚಿನ ಔಪಚಾರಿಕತೆ ಇಲ್ಲ. ಯಕ್ಷ ಶ್ರೀಹರಿ ಬಳಗದ ನಿರ್ದೇಶಕರು, ಗುರುಗಳು ಆದ ಶ್ರೀ ಹರೀಶ್ ಬಳಂತಿಮಗರು ಅವರ ನೇತೃತ್ವದಲ್ಲಿ ಎಲ್ಲ ಮಿತ್ರರು ಬಂದು ಶ್ರೀ ಶ್ರೀಧರ DS ಅವರನ್ನು ತಮ್ಮ ಪ್ರೀತಿಯ ಕಾಣಿಕೆ ಇತ್ತು ಗೌರವಿಸ್ತಾರೆ. ಅವರ ಹಿರಿತನಕ್ಕೆ ಶುಕ್ರಾಚಾರ್ಯರ ಬಗ್ಗೆ ಬರೆದ್ರು, ಪರಶುರಾಮರ ಬಗ್ಗೆ ಬರೆದ್ರು, ಈಗ ಪಾರ್ಥನ ಬಗ್ಗೆ, ಅರ್ಜುನನ ಬಗ್ಗೆ ಬರೀತಾ, ಯುಗಾಂತರ ಆಯಿತು ಒಂದು, ವ್ಯಾಸರ ಬಗ್ಗೆ ಅದೇ, ಮತ್ತೆ ಈಗ ಅರ್ಜುನನ ಬಗ್ಗೆ ಆಗ್ತಾ ಉಂಟು. ಅರ್ಜುನನ ಬಗ್ಗೆ ಮತ್ತೊಂದು ಪೌರಾಣ ದೇವುಡು ಮುಂತಾದವರು ಹಾಕಿಕೊಟ್ಟ ಒಂದು ಮೇಲ್ಪಂಕ್ತಿಯಲ್ಲಿ ಈ ಕಾಲದಲ್ಲಿ ಕೃಷಿ ಮಾಡಿ ಅಮರ ಕೃತಿಗಳನ್ನು ಕೊಡ್ತಾ ಇರುವ ಶ್ರೀ ಶ್ರೀಧರ DS ಹಿರಿತನಕ್ಕೆ
ಯಕ್ಷ ಶ್ರೀಹರಿ ಬಳಗ ಮಣಿತಾ ಉಂಟು. ಅವರ ಹಿರಿತನವನ್ನು ಮಾನಿಸುವ ಎಲ್ಲ ಕಿರಿಯರು ಕೂಡ ಅವರಿಗೆ ಕರ ಜೋಡಿಸ್ತಾರೆ, ತಲೆ ತಗ್ಗಿಸ್ತಾರೆ. ಧನ್ಯವಾದಗಳು ಸರ್. ಬಂದು ಒಟ್ಟಿಗೆ ಇದ್ದದಕ್ಕೆ ಧನ್ಯವಾದಗಳು. ಇನ್ನು ಉಳಿದವರಿಗೆ ಧನ್ಯವಾದ. ಗೌರವ ಅರ್ಪಣೆಗೆ ಯಕ್ಷ ಶ್ರೀಹರಿ ಬಳಗದ ಮಿತ್ರರಿಗೆ ಮೈಕೆ. ಯಲ್ಲಿ ವಿಶ್ವಣ್ಣ ಮತ್ತೆ ರಂಗಣ್ಣ ಇದ್ದಾರೆ ಅಂತ ಹೇಳಿದ್ರೆ ನಾನು ಪರಿಚಯ ಮತ್ತೆ ಧನ್ಯವಾದಕ್ಕೆ ಹೋಗುದು, ಅವರ ಬಗ್ಗೆ ಏನಾದ್ರೂ ಹೇಳ್ಬೇಕು ಅಂತ ಹೇಳಿ. ಆದ್ರೆ ವೇದಿಕೆಯಲ್ಲಿ ನಿಂತಾಗ ಎಲ್ಲ ಮರೆತು ಹೋಗ್ತದೆ. ಇವತ್ತು ತುಂಬಾ ಸಂತೋಷ ಆದದ್ದು ಒಂದು, ಇವತ್ತಿನ ಅದು ಸನ್ಮಾನ ಅಂತ ಹೇಳಿದ್ದಾರೆ. ನಮ್ಮ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಿದಂತಹ ಶ್ರೀಧರ DS ಅವರು ಹೇಳಿದಾಗೆ, ಅವರು ಹೇಳಿದಂತಹ ಒಂದು ಗುಣ ನಮ್ಮ ತಂಡದಲ್ಲಿರುವಂಥದ್ದು. ಮತ್ತೆ ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಅವರ ಷಷ್ಠಿ ಪೂರ್ತಿಗೆ ನಾನು ಹಿರಣ್ಯರೊಂದಿಗೆ ಬಂದಿದ್ದೆ. ರಘುರಾಮ ಭಾಗವತರ ಒಂದು ಲೈವ್ ಭಾಗವತಿಕೆಯನ್ನು ನೋಡಿದಂತಹ ಭಾಗ್ಯ ನನಗೆ ಸಿಕ್ಕಿದೆ. ಅವರೊಂದು ಹೇಳಿದ್ರು, ನಿಮ್ಮ ಇವೆಂಟ್ಗಳಲ್ಲಿ ಸಣ್ಣ ಸಣ್ಣ ತಾಳಮದ್ದಳೆಗಳನ್ನು ಮಾಡಿ ಅಂತ ಹೇಳಿ. ಅವರು ಹೇಳಿದ್ದನ್ನು ನಾವು ಮಾಡ್ತಿದ್ದೇವಲ್ಲ ಅಂತ ಹೇಳಿ ನನಗೊಂದು ಸಂತೋಷ. ಯಾಕಂತ ಹೇಳಿದ್ರೆ ಅನಂತರ ಹೇಳಲಿಕ್ಕೆ ಉಂಟು, ಮಗಳಿದ್ದು ಬರ್ತ್ಡೇ ಆದ್ರೆ, ತಂದೆಗೆ ಷಷ್ಠಬ್ದಿ ಆಗುವಾಗ ಪ್ರತಿಯೊಂದರಲ್ಲಿ ಕೂಡ ಅದಕ್ಕಾಗಿಯೇ ನಾವೊಂದು ಸಾಧಾರಣ 90,000 ರೂಪಾಯಿ ಇದ್ದು ಮೈಕ್ ಸೆಟ್ ನಾವು ಖರೀದಿ ಮಾಡಿದ್ದೇವೆ. ಮತ್ತೆ ಯಾರಾದ್ರೂ ಒಬ್ಬರನ್ನು, ಈಗ ರಂಗಣ್ಣ ಪ್ರಾಪ್ತಿ ಇರುವಾಗ, ವಿಶ್ವಣ್ಣ ಅಥವಾ ಹರೀಶಣ್ಣ ಇರುವಾಗ ನಾವು ಆ ತಾಳಮದ್ದಲೆಯನ್ನು ಮಾಡ್ತಿದ್ದೇವೆ. ಅವರು ಹೇಳಿದ್ದನ್ನು ನಾವು ವರ್ತಮಾನ ಕಾಲದಲ್ಲಿ ಮಾಡ್ತಿದ್ದೇವಲ್ಲ ಅಂತ ಹೇಳಿ ತುಂಬಾ ಸಂತೋಷ ಆಯಿತು. ಮತ್ತೆ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದದ್ದು ಮೂವರು ಕೂಡ, ನಾವು ಕುಡ್ವರನ್ನು ಯಾವುದೇ ಒಬ್ಬ ಕಲಾವಿದನ ಬಗ್ಗೆ ಇವರ ಬಗ್ಗೆ ಒಂದು ಇತಿವೃತ್ತಾಂತವನ್ನು ಹೇಳಿ ಅಂತೇಳಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಅವರದು ಟಕ್ ಅಂತೇಳಿ ಗ್ರೂಪಲ್ಲಿ ಮೆಸೇಜ್ ಬಂದಾಯ್ತು. ಅವರು ಮಾತಾಡುವಾಗ ಈಗ ನಾವು ಹೇಳಲಿಕ್ಕುಂಟು, ನಾವು ರಂಗಣ್ಣ ಮತ್ತೆ ವಿಶ್ವಣ್ಣನ ಕಾಲದಲ್ಲಿ ಇದ್ದೇವೆ ಅನ್ನೋದೇ ನಮಗೆ ಒಂದು ಪುಣ್ಯ. ಅವರೆಲ್ಲ ಶೇನಿ ಅವರೊಟ್ಟಿಗೆಲ್ಲ ಒಡನಾಟಿದ್ದವರು. ಅಂತಹ ಮೂರು ಒಂದು ಇದಕ್ಕೆ ಬೇಕಾದಂತಹ ಕಲಾವಿದರನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಕರೆಸಿದ್ದೇವೆ ಅನ್ನುವಂತಹ ತೃಪ್ತ ಭಾವ ನಮಗುಂಟು. ಮತ್ತೆ ಇನ್ನೊಂದು ನಾನು ಹೇಳುವಾಗ ಹೇಳಿದ್ದೆ, ಫೇಸ್ಬುಕ್ ಅಲ್ಲಿ ಹಾಕಿ ಆಗಿದೆ, ಇನ್ನು ಮಾಡದೆ ಉಪಾಯ ಇಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಯಕ್ಷ ಶ್ರೀಹರಿ ಬಳಗಕ್ಕೆ ಮತ್ತೆ ಅಲ್ಲಿರುವಂತಹ ಕಲಾವಿದರಿಗೆ ದೊಡ್ಡ ನೇಮ್ ಮತ್ತೆ ಫೇಮ್ ಇಲ್ಲ. ಇದನ್ನೀಗ ಒಂದು ಭಟ್ರು ಅಥವಾ ನೀವ್ಯಾರಾದ್ರೂ ಮಾಡಿದ್ರೆ ಇದಕ್ಕೊಂದು ಬರುವಂತಹ ಜನಸಂಖ್ಯೆ ಹೆಚ್ಚಾಗಿದ್ದಿತ್ತು. ಮತ್ತೆ ನಾವು ಕರೆಯುವಾಗ ಕೂಡ ಸ್ವಲ್ಪ ತಡವಾಗಿದೆ, ಕಾರ್ಯದ ಒತ್ತಡ ಅಂತ ಹೇಳಿ. ಆದ್ರೆ ಕೂಡ ಶುದ್ಧ ಸಂಕಲ್ಪ, ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ನಮಗೆ ತ್ರಿಮಧುರದಲ್ಲಿ ವಿಶ್ವಣ್ಣನೊಂದಿಗೆ ಒಂದು ದಿವಸ ಅರ್ಥ, ಹರೀಶಣ್ಣನೊಂದಿಗೆ ಒಂದು ದಿವಸ ಅರ್ಥ, ರಂಗಣ್ಣನೊಂದಿಗೆ ಒಂದು ದಿವಸ ಅರ್ಥ. ಸ್ವಲ್ಪ ದೀರ್ಘ ಆಗ್ತದೆ, ದಯವಿಟ್ಟು ಕ್ಷಮಿಸಿ. ಭಾರತ ರತ್ನದಂತಹ ಒಂದು ಅಭಿಮನ್ಯು ಕಾಳಗದ ಒಂದು
ಪ್ರಸಂಗವನ್ನು ಅವರು ಅಭಿಮನ್ಯು ಮಾಡಿ ಉಳಿದಂತಹ ನಾವೆಲ್ಲರೂ ಕೂಡ ಸಣ್ಣ ಪುಟ್ಟ ಕಲಾವಿದರು ಮಾಡಿ ಅದ್ಭುತವಾಗಿ ಮೇಲೆತ್ತಿದ್ದಾರೆ. ನನಗೆ ಆಗುದು ದೊಡ್ಡ ದೊಡ್ಡ ಕಲಾವಿದರು ಇರುವಾಗ ಕೂಡ ಅಂತ ಡೆಡಿಕೇಶನ್ ಮಾಡ್ಲಿಲ್ವೇನು ಅಂತ ಹೇಳಿ. ವಿಶ್ವಣ್ಣಂದು ಮೊನ್ನೆ ವಿಕ್ರಮಾದಿತ್ಯ 11 ಗಂಟೆ ರಾತ್ರಿವರೆಗೆ ಕೂಡ ನಡೆದಿದೆ. ಅದು ಯಕ್ಷಗಾನ ತಾಳಮದ್ದಳೆಯನ್ನು ಅದೊಂದು ನಮ್ಮದೊಂದು ಎಂತ ಅನುಷ್ಠಾನ ಅಂತೇಳಿ ಸ್ವೀಕರಿಸಿದವರಿಗೆ ಮಾತ್ರ ಅದನ್ನು ಕೊಡ್ಲಿಕ್ಕೆ ಸಾಧ್ಯವಿರುವಂತದ್ದು ಅಂತೇಳಿ ಅವರು ಹೇಳ್ತಾರೆ. ಎಲ್ಲಿ ಕೂಡ ಹೊಗಳಿಬೇಡಿ ನಮ್ಮನ್ನು ಹಾಗೆ ಅಂತ ಹೇಳಿ ಅಲ್ಲ, ನಮ್ಮದೊಂದು ಪುಣ್ಯ ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ತಾಳಮದ್ದಳೆಗೆ ಹೋಗುವಾಗ ಗಿರೀಶನ್ನ ಹೇಳಲಿಕ್ಕೆ ಉಂಟು, ರಂಗಣ್ಣ ನಿಮ್ಮ ಹತ್ತಿರ ಬಂದು ಅಷ್ಟು ಆತ್ಮೀಯವಾಗಿ ಮಾತಾಡ್ತಿದ್ದಾರಲ್ಲ ಮಾರೆ, ನಿಮ್ಮದೊಂದು ಪುಣ್ಯ ಅಂತೇಳಿ. ನಾನು ವಿಶ್ವಣ್ಣನಿಗೆ ಒಂದು ಸಾರಿ ನಮ್ಮ ಬೆಳ್ತಂಗಡಿಯಲ್ಲಿ ಮಂಥರೆ ಪಾತ್ರ ಕೊಡುದು ಅಂತೇಳಿ ಆಯ್ತು, ರಂಗಣ್ಣನಿಗೆ ಫೋನ್ ಮಾಡಿದ್ದೆ, ರಂಗಣ್ಣ ನಿಮ್ಮದು ಕೈ ವಿಶ್ವಣ್ಣನಿಗೆ ಮಂಥರೆ ಕೊಡೋದು ಹೇಗೆ ಅಂತೇಳಿ. ನೀವು ಹೇಳಿದ್ರೆ ಅವರು ರಾಂಗ್ ತಿಳಿಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ನೀವು ಅವರನ್ನು ಹೇಗೆ ನೋಡಿದ್ದೀರಿ ಅಂತೇಳಿ ಅವರಿಗೆ ಗೊತ್ತುಂಟು ಅಂತೇಳಿ. ಹಾಗಾಗಿ ಮತ್ತೆ ಒಂದು ನನ್ನ ಮೇಲೆ ದೋಷಾರೋಪಣೆ ಕೂಡ ಉಂಟು, ಅದು ಪ್ರಶ್ನೆಯಲ್ಲಿ ಕೇಳೋದು ಬೇಡ ಅಂತ ಹೇಳಿದ್ದೇನೆ. ಅವನು ತಾಳಮದ್ದಳೆ ಸಂಯೋಜನೆ ಮಾಡಿದ್ರೆ ಇವರು ಇಷ್ಟು ಜನವೇ ಫಿಕ್ಸ್ ಅಂತ ಹೇಳಿ, ಅದು ಮತ್ತೆ ನಾವೆಲ್ಲ ರಂಗಣ್ಣ ಹೇಳಿದಾಗ ಅದನ್ನು ದೊಡ್ಡ ವಿಷಯ ಮಾಡ್ಲಿಕ್ಕೆ ಇಲ್ಲ. ಹಾಗಾಗಿ ಅಲ್ವಾ ಗುರುಗಳೇ? ಅದೇ ನಮಗೆ ಒಂದು ತಾಯಿಯ ಸ್ಥಾನದಲ್ಲಿ ಹರೀಶಣ್ಣ ಇದ್ದಾರೆ. ಮತ್ತೆ ನಾವೆಂತಾದ್ರೂ ಅಂಥದ್ದೇನಿದ್ರೆ ನೇರವಾಗಿ ನಾವು ರಂಗಣ್ಣನ ಹತ್ರ ಹೋಗಿ ಹೇಳ್ತೇವೆ. ಮತ್ತೆ ವಿಶ್ವಣ್ಣಂತೂ ಅವರನ್ನು ನಾವು ನೋಡುವಂತಹ ಭಕ್ತಿ ಭಾವ ಬೇರೆಯೇ. ಹಾಗಾಗಿ ಒಂದು ಶುದ್ಧ ಸಂಕಲ್ಪದಲ್ಲಿ ಮಾಡಿದ್ದೇವೆ. ಹಿಂದೆ ನಿಂತು ನೀವೆಲ್ಲರೂ ಕೂಡ ನಮ್ಮನ್ನು ಮುನ್ನಡೆಸಿದ್ದೀರಿ. ಇದರ ಹಿಂದೆ ತುಂಬ ಜನರು ಕೂಡ ಇವತ್ತು ನೀವು ಹೇಳಿದ್ರಿ ಇದು ನಡಿಬೇಕು ಅಂತ ಹೇಳಿ, ಅಲ್ಲಿಗೆ ನಮ್ಮ ಸಂಕಲ್ಪ ಸಿದ್ಧಿ ಆಯಿತು ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಇನ್ನು ಹೆಚ್ಚು ಮಾತಾಡೋದಿಲ್ಲ, ನೇರವಾಗಿ ಧನ್ಯವಾದ ಸಮರ್ಪಣೆಗೆ ಹೋಗ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಮಾರ್ಗದರ್ಶನವನ್ನು ನೀಡಿದಂತಹ ಪ್ರಸಂಗಕರ್ತರು ಕವಿಗಳಾದಂತಹ ಶ್ರೀಧರ್ DS ಅವರಿಗೆ ಯಕ್ಷಶ್ರೀಹರಿ ಬಳಗದಿಂದ ಆತ್ಮೀಯವಾದಂತಹ ಧನ್ಯವಾದವನ್ನು ಕೋರುತ್ತಿದ್ದೇನೆ. ಹಿರಿಯರು ಅವರು ಮದ್ದಳೆಗಾರರು ಕೂಡ ನಮ್ಮ ಅದೇ ರಂಗಣ್ಣ ಹೇಳಿದ ಹಾಗೆ ಸರ್ವಾಂಗೀಣ ಕಲಾವಿದರು. ಒಂದು ಬರೆದಿಟ್ಕೊಳ್ಬೇಕಾದಂತಹ ಒಂದು ಪ್ರಬಂಧವನ್ನು ಮಂಡನೆ ಮಾಡಿದಂತಹ ಶ್ರೀತರಾದಂತಹ ಲಕ್ಷ್ಮೀನಾರಾಯಣ ಭಟ್ರಿಗೆ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳು. ಇವರಿಗೆ ನಮ್ಮ ಯಕ್ಷಶ್ರೀಹರಿ ಬಳಗದಿಂದ ಏನು ಸಾಯಿ ಸೋಮಕ್ಕ ಬಂದೊಂದು ಸಣ್ಣ ಇದು ಕವರ್ ಮಾತ್ರ ದೊಡ್ಡದು ಸಣ್ಣ ಅವರಿಗೆ ಆತ್ಮೀಯವಾದಂತಹ ಧನ್ಯವಾದಗಳು. ಹಾಗೆ ನಮ್ಮ ಪ್ರೀತಿಯ ಕುಡುವ ಮಾಮ ಅಂತೇಳಿ ಫೇಮಸ್, ಈಗಲೂ ಕೂಡ ಇಡೀ ರಾತ್ರಿಯ ತಾಳಮದ್ದಳೆಯನ್ನು ಮಾಡುವಂತಹ ಅಪೂರ್ವವಾದಂತಹ ಸಂಘಟಕರು. ಇವರಿಗೂ ಕೂಡ ನಮ್ಮ ಬಳಗದಿಂದ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ, ನಮ್ಮ ಮೈತ್ರಿ ಅಕ್ಕ ಅನಭಿಷಿಕ್ತ ಮ್ಯಾನೇಜರು ನಮ್ಮ ಟೀಮ್ ಇದ್ದು ಅವರಿಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಇನ್ನು ನಾವು ನಿಜವಾಗಿಯೂ ಕೂಡ ಧನ್ಯವಾದವನ್ನು ಸಮರ್ಪಿಸಬೇಕಾದದ್ದು ಒಂದು, ಅವರು ಹೇಳಿದ್ರು ನಮ್ಮ ತ್ರಿಮಧುರ ಎನ್ನುವಂಥದ್ದು 3 ವರ್ಷ ನಡೀತದೆ ಅಂತ ಹೇಳಿ ಧೈರ್ಯವೇ ಇರಲಿಲ್ಲ ಮಾರೆ. ನೀವೊಂದು ಇಷ್ಟು 5 ಜನ ಗಟ್ಟಿಯಾಗಿ ನಿಂತದ್ದಕ್ಕೆ ಇದು ನಡೆಯಿತು ಅಂತ ಹೇಳಿ. 5 ಜನ ಗಟ್ಟಿಯಾಗಿ ನಿಂತದ್ದು ಯಾಕೆಂತ ಕೇಳಿದ್ರೆ ಗುರುಗಳು ಏಕಸೂತ್ರದಲ್ಲಿ ಬಂಧಿಸಿಟ್ಟದ್ದಕ್ಕೆ ಅಲ್ವಾ ಗುರುಗಳೇ? ಹಾಗಾಗಿ ಗುರುಗಳಾದಂತಹ ಅವರನ್ನು ಒಮ್ಮೊಮ್ಮೆ ಹರೀಶ್ ಅಣ್ಣ ಅಂತ ಕರೆಯುವುದು, ಒಮ್ಮೆ ಗುರುಗಳು ಅಂತೇಳಿ ಕರೆಯುವುದು. ಗುರುಗಳು ಅಣ್ಣನೂ ಆಗಿರುವಂತಹ ಹರೀಶ್ ಭಟ್ ಬಳಂತಿ ಮೊಗರ್, ಅವರಿಗೆ ಬೇರೆ ಬೇರೆ ದಶನಾಮಗಳುಂಟು, ಬೇರೆ ಬೇರೆ ಬಳಂಚಿ ಮೊಗರ್ ಅಂತ ಹೇಳ್ತಾರೆ. ನಮಗೆ ಅದು ರಗಳೇ ಬೇಡ ಅಂತೇಳಿ ಹರೀಶ್ ಅಣ್ಣನಿಗೆ ಗುರುಗಳಿಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ನಮ್ಮ ಶರವುಕೋಟದಲ್ಲಿ ಹಿರಿಯರು, ನಾನು ಅವರನ್ನು ಕರೆಯುವುದೇ ಹೇಗೆ ಅಂತ ಹೇಳಿದ್ದೆ, ಗೋಪಾಲಣ್ಣ ಅವರು ಕೂಡ ಬೆಳಗ್ಗಿನಿಂದ ಇವತ್ತಿನವರೆಗಿದ್ದಾರೆ. ಗುರುಗಳಿಗೆ ಒಂದು ಸಣ್ಣ ಬನ್ನಿ ಗೋಪಾಲಣ್ಣ, ಸಣ್ಣ ಕಾಣಿಕೆಯನ್ನು, ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತೇನೆ. ಮತ್ತೆ ನಮ್ಮದು ಒಂದು ಘೋಷವಾಕ್ಯ ಉಂಟು, ಅನಂತರ ಯಾವ ಕೂಡ ಹೇಳೋದುಂಟು. ಆಗ ಶ್ರೀಧರ್ ಸರ್ ಹೇಳಿದ್ದ ಹೇಗಿರ್ಬೇಕು, ಆಳವಾದಂತಹ ಅಧ್ಯಯನ ಬೇಕು ಅಂತೇಳಿ. ಅಂತಹ ಅಧ್ಯಯನ ಮಾಡುವಂತಹ ಒಂದು ನಮ್ಮ ಟೀಮಿನಲ್ಲಿ ಅನಂತ ಕಾಮತರು ಪ್ರಮುಖರು. ನಾನು ಯಾವತ್ತೂ ಕೂಡ ಹೇಳಿಕೊಂಡೆ, ನೀವು ಎಷ್ಟು ಬೇಕಿದ್ರೆ ಕೂಡ ಮೂಲ ಓದಿ ಮಾರ್ರೆ, ನನಗೆ ಮೂಲ ವಿಶ್ವಣ್ಣ ಮಾತ್ರ ಅಂತೇಳಿ. ಅವರ ಅರ್ಥವನ್ನು ಕೇಳಿ ನಾವು ಅರ್ಥ ಹೇಳುವಂಥದ್ದು. ಹಾಗಾಗಿ ಈ ಕಾಲಘಟ್ಟದಲ್ಲಿ ನಮಗೆ ತಾಳಮದ್ದಳೆಯ ಮೇಲೆ ಒಲವು ಆಗಲಿಕ್ಕೆ ಪ್ರಮುಖವಾದಂತಹ ಕಾರಣ ಯಾರು ಅಂತ ಕೇಳಿದ್ರೆ ನಮ್ಮ ಪ್ರೀತಿಯ
ವಿಶ್ವಣ್ಣ, ನಾನು ಹೇಳಿಕೊಂಡು ವಿಶ್ವಕ್ಕೊಬ್ಬ ವಿಶ್ವಣ್ಣ ಅಂತ ಹೇಳಿ, ಅವರು ನಮ್ಮ ಈ 7:45 ರೀಚ್ ಆಗಿ ಒಂದು 8:15 ಒಳಗೆ ಸ್ನಾನ ಎಲ್ಲ ಮಾಡಿ ವಿಶ್ರಾಂತಿ ರಹಿತವಾಗಿ ಇಲ್ಲಿಗೆ ಬಂದಿದ್ದಾರೆ. ಅವರ ಪ್ರೀತಿಗೆ ಶರಣು ಅಂತ ಹೇಳುತ್ತಾ ವಿಶ್ವಣ್ಣನವರಿಗೆ ನಮ್ಮ ಪದ್ಮರಾಜ ತಂತ್ರಿಗಳು ಬಂದು ಒಂದು ಸಣ್ಣ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಹೌದಾ? ಸರಿ ಸರಿ. ಅಪ್ಪನ ಹತ್ರ ಮತ್ತೆ ರಂಗಣ್ಣ ನಮಗೆ ಈ ತಾಳಮದ್ದಲೆ ಕ್ಷೇತ್ರಕ್ಕಿಂತ ಹೊರತಾಗಿಯೂ ಕೂಡ ಸಪೋರ್ಟ್ ನೀಡುವವರಲ್ಲಿ ಅಲ್ಲ, ಅದು ಹಾಗೆ ಸುಮ್ಮನೆ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನೀವು ನಮಗೆ ಸುಮ್ಮನೆ ಸಿಗ್ಲಿಲ್ಲ. ಹಾಗಾಗಿ ರಂಗಣ್ಣನ ಬಗ್ಗೆ ಹೆಚ್ಚೇನು ಹೇಳಲಿಕ್ಕಿಲ್ಲ. ಈ ಕಾರ್ಯಕ್ರಮ ಆಗುವಲ್ಲಿ ಮೊನ್ನೆ ಒಂದು ಸಾರಿ ನಮ್ಮದು ಕಾರ್ಯಕ್ರಮದ ಒತ್ತಡದ ನಡುವೆ ಫೇಸ್ಬುಕ್ಕಲ್ಲಿ ಹಾಕಿ ಆಗಿದೆ, ಹೇಗೆ ಮಾಡುದು ಅನಂತರ ಅಂತೇಳಿ ಹೇಳಿ ಒಂದು ಕಾರ್ಯಕ್ರಮದಿಂದ ಅವರ ಕಾರಲ್ಲಿ ಒಂದು ಗುಡ್ಡದ ಹತ್ರ ಹೋಗಿ ರೇಂಜಲ್ಲಿ ನಿಲ್ಲಿಸಿ ರಂಗಣ್ಣನ ಹತ್ರ ಒಂದು 10 ನಿಮಿಷ ಮಾತಾಡಿದ್ದು. ಅದು ಹೇಗೆ ನಮ್ಮನ್ನು ಬೂಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಸಮಾಧಾನ ಆಯಿತು ಅಂತ ಹೇಳಿ. ಹಾಗಾಗಿ ನಮ್ಮ ಎನರ್ಜಿ ಬೂಸ್ಟರ್ ರಂಗಣ್ಣನಿಗೆ ಆತ್ಮೀಯವಾದ ಧನ್ಯವಾದಗಳು. ನನಗೆ ಇವತ್ತು ಹೇಳದೆ ನನ್ನ ಅಪ್ಪ ಬಂದಿದ್ದಾರೆ, ನಾನು ಹೇಳಿದ್ರೆ ಬೇಡ ಅಂತೇಳಿ ಹೇಳ್ತೇನೆ. ಹಾಗಾಗಿ ನನ್ನ ತಂದೆಯವರಾದಂತಹ ಶ್ರೀತ ಚಂದ್ರೇ ಪುರೋಹಿತರು ಅವರಿಗೆ ಒಂದು ಕಾಣಿಕೆಯನ್ನು ನೀಡಬೇಕು. ಹೌದು, ಖಂಡಿತವಾಗಿ ಕೂಡ ರಂಗಣ್ಣನಿಗೆ ಆತ್ಮೀಯವಾದಂತಹ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ತುಂಬ ಜನರಿದ್ದೀರಿ. ಸಾಯಿ ಸುಮಕ್ಕ ನಮಗೆ ಪ್ರಪ್ರಥಮವಾಗಿ ಪೋಸ್ಟ್ ನೋಡಿ ಫೋನ್ ಮಾಡಿದವರು ಸಾಯಿ ಸುಮಕ್ಕ, ಅವರಿಗೆಲ್ಲ ಧನ್ಯವಾದ ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವರನ್ನು ನಾವು ನಮ್ಮ ಯಕ್ಷ ಶ್ರೀಹರಿ ಬಳಗಕ್ಕೆ ಸೇರಿಕೊಂಡಾಗಿದೆ. ಇನ್ನೊಬ್ಬರು ಫೋನ್ ಮಾಡಿದ್ದು ಯಾರು ಅಂತ ಕೇಳಿದ್ರೆ ನಮ್ಮ ಶ್ರೀತರಾದಂತಹ ಮಧುಸೂದನ ಅಲೆವರಾಯರು ಕಾರ್ಯಕ್ರಮವನ್ನು ನೋಡಿ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಈ ಕಾರ್ಯಕ್ರಮದ ಚಿತ್ರೀಕರಣವನ್ನು ಮಾಡಿದ್ದಾರೆ. ಅವರು ತುಂಬ ಅದ್ಭುತವಾದಂತಹ ತಾಳಮದ್ದಲೆಗಳನ್ನು ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವವರು. ಹಾಗಾಗಿ ಶ್ರೀತ ಮಧುಸೂದನ ಅಲೆವರಾಯರು ವೇದಿಕೆಗೆ ಬಂದು ನಮ್ಮ ತಂಡದ ಅನಂತ ಕಾಮತ್ ಇವರಿಂದ ಒಂದು ಸಣ್ಣದು ಗಿಫ್ಟನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ. ಸರ್, ಹಾಗೆ ನಮ್ಮ ಅಶೋಕ್ ವರ್ಧನ್ರು ಹಿರಿಯರು, ನಿಮ್ಮ ಒಂದು ಉಪಸ್ಥಿತಿ 100 ಜನರ ಉಪಸ್ಥಿತಿಗೆ ಸಮ. ಹಾಗಾಗಿ ನಿಮಗೂ ಆತ್ಮೀಯವಾದಂತಹ ಧನ್ಯವಾದಗಳು. ಹಾಗೆ ಇಲ್ಲಿಯ ವ್ಯವಸ್ಥೆಗೆ ಇಲ್ಲಿ ಆಗುವುದಕ್ಕೆ ಕಾರಣರು ನಮ್ಮ ಯಕ್ಷ ಶ್ರೀಹರಿ ಬಳಗದ ಪ್ರಧಾನ ಮೊದಲೆಗಾರರಾದಂತಹ ಶ್ರೀ ಪದ್ಮರಾಜ ತಂತ್ರಿವರೇಣ್ಯರು. ಅವರಿಗೆ ನಮ್ಮ ಬಳಗದಂತಲೇ ಅಲ್ಲ, ಈ ಕ್ಷೇತ್ರದಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಮತ್ತೆ ಇವತ್ತು ನಮಗೆ ನಮ್ಮ ಟೀಮಿಗೆ ಕೈ ಕೊಟ್ಟಿದ್ದಾರೆ ನಮ್ಮ ಟೀಮಿನ ಸಮರ್ಥ ಮೊದಲೆಗಾರರು ಸಮರ್ಥ. ಅವರು ಕೂಡ ಒಂದು ಎಕ್ಸಾಮ್ ಮುಗಿಸಿ ಇಲ್ಲಿಗೆ ಬಂದಿದ್ದಾರೆ. ತಾಯಿ ಮತ್ತು ಮಗನಿಗೆ ಇಬ್ಬರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳು. ಮತ್ತು ಈ ಒಂದು ಸ್ಥಳದಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಕ್ಷೇತ್ರದ ಅರ್ಚಕ ವೃಂದ, ಆಡಳಿತ ಮುಕ್ತೇಸರು, ಸಿಬ್ಬಂದಿ ವರ್ಗ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳು. ಮತ್ತು ಈ ಒಂದು ಪ್ರಾತ್ಯಕ್ಷಿತೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಕಲಾವಿದರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುವುದರೊಂದಿಗೆ ಮುಂದೆ ಯಾರಾದರೂ ಇಂಥ ಪ್ರಯತ್ನ ಮಾಡಿದ್ರೆ ಯಕ್ಷ ಶ್ರೀಹರಿ ಬಳಗ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತದೆ ಎನ್ನುವಂತಹ ನಂಬಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳ ಹಾಡ್ತೇನೆ. ಹಾಗೆ ಯಕ್ಷ ಶ್ರೀಹರಿ ಬಳಗದ್ದು ಮೈಕ್ ಸೆಟ್ ಆದರೂ ಕೂಡ ನಮಗೆ ತ್ರಿಮಧುರವಾಗುವಾಗ ಮತ್ತೆ ಇಂತಹ ಕಾರ್ಯಕ್ರಮಗಳಾಗುವಾಗ ನಮಗೆ ಒದಗಿ ಬರುವವರು ಮಿತ್ರರಾದಂತಹ ಶ್ರೀಕಾಂತರು ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಮೇಲೆ ಸ್ವಲ್ಪ ತಾಳಮದ್ದಲೆಲ್ಲ ನೋಡುವಂತಹ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದಾರೆ. ಒಳ್ಳೆಯ ವ್ಯಕ್ತಿ. ಹಾಗಾಗಿ ಅವರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುವುದರೊಂದಿಗೆ ಕಾರ್ಯಕ್ರಮ ಸುಸಂಪನ್ನವಾಗುವುದಕ್ಕೆ ಶ್ರಮಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡುತ್ತಿದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.